ಈಗಾಗಲೇ ಅಧಿಕಾರಿಗಳು ಹೊರಟಿದ್ದಾರೆ. ಬೆಳ್ತಂಗಡಿಯನ್ನ ದಾಟಿ ಮುಂದಕ್ಕೆ ಹೋಗ್ತಾ ಇರುವಂತದ್ದು. ಅವರ ವಾಹನವನ್ನ ಫಾಲೋ ಮಾಡಿಕೊಂಡು ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ಓಬಿ ಕೂಡ ಹೋಗ್ತಾ ಇದೆ. ಮೊದಲಿಗೆ ನಾವು ಗಮನಿಸಬಹುದು, ಸಾಕ್ಷಿ ದೂರುದಾರ ಜೊತೆಗೆ SIT ಪ್ರಮುಖ ಅಧಿಕಾರಿ, ತನಿಖಾಧಿಕಾರಿ ಆಗಿರುವಂತಹ SP ಜಿತೇಂದ್ರ ದಯಾಮ ಅವರನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ, ಜೊತೆಗೆ FSL ಸೋಕೋ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ತೆರಳುತ್ತಾ ಇರುವಂತಹ ವಾಹನ ಟೆಂಪೋ ಟ್ರಾವೆಲರ್ ಇದರ ಭಾಗದಲ್ಲಿ ಸಂಚರಿಸ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೇವೆ. ಅದರ ಹಿಂಬದಿಯಲ್ಲಿ ಇನ್ನಿತರ ಪೊಲೀಸ್ ವಾಹನಗಳು ಕೂಡ ತೆರಳುತ್ತಾ ಇರುವಂತದ್ದು. ಸೊ ಈಗಾಗಲೇ ಬೆಳ್ತಂಗಡಿಯನ್ನ ದಾಟಿ ಹೋಗ್ತಾ ಇದ್ದಾರೆ. ಬೆಳ್ತಂಗಡಿಯನ್ನ ದಾಟಿ ಲಾಯ್ಲವನ್ನ ದಾಟಿ ಮುಂದಕ್ಕೆ ಹೋಗ್ತಾ ಇದೆ ವಾಹನ. ಆದ್ರೆ ಇವತ್ತು ತೆರಳುವಂತಹ ಪಾಯಿಂಟ್ ಯಾವುದು ಅನ್ನುವಂಥದ್ದು ಸದ್ಯದ ಮಟ್ಟಿಗೂ ಕೂಡ ಒಂದು ಗೌಪ್ಯವಾಗಿಯೇ ಇದೆ. ಯಾರಿಗೂ ಕೂಡ ಮಾಹಿತಿ ಅಥವಾ ಅದಕ್ಕೆ ಹಿಂದಿನ ಒಂದಷ್ಟು ಪಾಯಿಂಟ್ಗಳಲ್ಲೂ ಕೂಡ ಗಮನಿಸಿದ್ದೇವೆ. ಅಂದ್ರೆ ಪಾಯಿಂಟ್ 13ರವರೆಗೆ ಈ ಹಿಂದೆ ಸಾಕ್ಷಿ ದೂರುದಾರ ಗುರುತಿಸಿ ಅವುಗಳನ್ನ ಮಾರ್ಕ್ ಮಾಡುವಂತಹ ಕೆಲಸಗಳಾಗಿತ್ತು. ಸೊ ಈ ಒಂದು ಪಾಯಿಂಟ್ಗಳ ಬಳಿಕ ಒಂದಷ್ಟು ಪಾಯಿಂಟ್ಗಳನ್ನ ಏನು ಹೆಚ್ಚುವರಿಯಾಗಿ ಉತ್ಖನನ ಮಾಡಿದ್ರು, ಅಲ್ಲಿ ಶೋಧ ಕಾರ್ಯಾಚರಣೆಯನ್ನ ನಡೆಸಿದ್ರು. ಮುಖ್ಯವಾಗಿ ಪಾಯಿಂಟ್ ನಂಬರ್ 14 ಆಗಿರಬಹುದು, ಪಾಯಿಂಟ್ ನಂಬರ್ 15 ಆಗಿರಬಹುದು, ಅದೇ ರೀತಿ ಪಾಯಿಂಟ್ ನಂಬರ್ 16 ಮತ್ತು 16A ಏನು ಪಾಯಿಂಟ್ಗಳ ಉತ್ಖನನ ಆಗಿದೆ. ಈ ಎಲ್ಲಾ ಪಾಯಿಂಟ್ಗಳ ಮಾಹಿತಿಯನ್ನ ಗೌಪ್ಯವಾಗಿ ಇಡಲಾಗಿತ್ತು. ಅಧಿಕಾರಿಗಳು ಇಲ್ಲಿಂದ ಹೊರಟು ಆ ಜಾಗಕ್ಕೆ ತಲುಪುವವರೆಗೆ ಇವತ್ತಿನ ಜಾಗ ಯಾವುದು ಅನ್ನುವಂತಹ ಬಗ್ಗೆ ಯಾರಿಗೂ ಕೂಡ ಯಾವುದೇ ರೀತಿಯ ಐಡಿಯಾಗಳು ಇರಲಿಲ್ಲ. ಸೊ ಇವತ್ತು ಕೂಡ ಎಲ್ಲಿ ಉತ್ಖನನ ಆಗುತ್ತೆ ಅನ್ನುವಂಥದ್ದು ಇದುವರೆಗೂ ಕೂಡ ಒಂದು ಗೌಪ್ಯವಾಗಿಯೇ ಇದೆ, ಇನ್ನೂ ಕೂಡ ಸಸ್ಪೆನ್ಸ್ ಆಗಿಯೇ ಇದೆ. ಸೊ ಅಧಿಕಾರಿಗಳು ಈ ಒಂದು ಜಾಗದಲ್ಲಿ ಇಳಿದು ಕಾರ್ಯಾಚರಣೆಗೆ ಹೋಗುವವರೆಗೂ ಕೂಡ ಎಲ್ಲಿ ಉತ್ಖನನ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ ಬಹುಶಃ. ಸೊ ನಾವು ನೋಡ್ತಾ ಇದ್ದೇವೆ, ಅಧಿಕಾರಿಗಳ ವಾಹನ ಹೋಗ್ತಾ ಇದೆ. ಅದರ ಹಿಂಭಾಗದಲ್ಲಿ ಕೂಡ 4-5 ವಾಹನಗಳು, ಜಿತೇಂದ್ರ ದಯಾಮ ಅವರ ಇನ್ನೋವಾ ಕ್ರಿಸ್ಟಾವನ್ನ ಕೂಡ ನಾವು ಈ ಒಂದು ದೃಶ್ಯದಲ್ಲಿ ನೋಡಬಹುದು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಅವರು ತಲುಪ್ತಾರೆ. ಮುಖ್ಯವಾಗಿ ಇಷ್ಟರವರೆಗೆ ನೇತ್ರಾವತಿ, ಸ್ನಾನಘಟ್ಟ ಆಸುಪಾಸಿನ ಜಾಗಗಳಲ್ಲಿ ಉತ್ಖನನ ಆಗಿರುವಂತದ್ದು. ಅದರ ನಡುವೆ ಒಂದು ಜಾಗ ಕಲ್ಲೇರಿಯಿಂದ 2 ಕಿಲೋಮೀಟರ್ ದೂರದಲ್ಲಿತ್ತು, ಇನ್ನೊಂದು ಜಾಗ ಬಾಹುಬಲಿ ಬೆಟ್ಟಕ್ಕೆ ತೆರಳುವಂತಹ ರಸ್ತೆಯ ತಿರುವಿನಲ್ಲಿ. ಸೊ ಇವತ್ತಿನ ಜಾಗ ಯಾವುದು ಅನ್ನುವಂಥದ್ದು ಕುತೂಹಲ ಇದೆ. ಸೊ ಮಾಹಿತಿ ಕೊಡೋದಿಕ್ಕೆ ಚಾನಲ್ ಮುಖ್ಯಸ್ಥ ದಾಮೋದರ್ ದೊಂಡೋಲಿ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ದಾಮೋದರ್, ಬಹುಶಃ ಇವತ್ತು ಕಾರ್ಯಾಚರಣೆ ಇದೆಯೋ ಇಲ್ವೋ ಅನ್ನುವಂತಹ ಬಗ್ಗೆ ಕೂಡ ನಿನ್ನೆ ಸಂಜೆಯವರೆಗೂ ಸ್ಪಷ್ಟವಾದ ಚಿತ್ರಣ ಇರಲಿಲ್ಲ. ಸೊ ಈಗ ಇವತ್ತು ಕಾರ್ಯಾಚರಣೆಗೆ ಹೊರಟಿದ್ದಾರೆ. ಸೊ ಎಲ್ಲಿ ಉತ್ಖನನ ಆಗುತ್ತೆ, ಯಾವ ಜಾಗ, ಏನಾದ್ರೂ ಡೀಟೇಲ್ಸ್ ಸಿಕ್ಕಿದ್ಯಾ ಅಂತ ಈಗ? ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು ಇವತ್ತಿನ SITಯ ನಡೆ ಗೌತಮ್. ಯಾಕೆಂತಂದ್ರೆ ನಿನ್ನೆ 13ನೇ ಗುರುತಿನ ಬಗ್ಗೆ ಬಹಳಷ್ಟು ಚರ್ಚೆ ನಡೆದು 13ನೇ ಗುರುತಿನಲ್ಲಿ ರ್ಯಾಡರ್ ಅಳವಡಿಕೆ ಆಯ್ತು. ಇವೆಲ್ಲದರ ನಂತರ 13ನೇ ಗುರುತನ್ನ ಸುಮಾರು 18 ಅಡಿ ಆಳ, 22 ಅಡಿ ಅಗಲ ಮತ್ತು 8 ಅಡಿ 22 ಅಡಿ ಉದ್ದ, 8 ಅಡಿ ಅಗಲ ಉತ್ಖನನ ಮಾಡಲಾಯಿತು. ಅದನ್ನ 2 ಭಾಗವಾಗಿ, ಅಂದ್ರೆ ಸೇಮ್ ಮೆಜರ್ಮೆಂಟ್ ಅಲ್ಲಿ 2 ಭಾಗವಾಗಿ ಉತ್ಖನನ, 2 ಬಾರಿ ಅಂದ್ರೆ 2 ದಿನ ಉತ್ಖನನ ಮಾಡಲಾಯಿತು. ಇಷ್ಟೆಲ್ಲ ಆದ ನಂತರ ಬಹಳಷ್ಟು ರೀತಿಯಲ್ಲಿ ಚರ್ಚೆಗಳಾಯ್ತು. ಒಂದು ಪ್ರಮುಖವಾಗಿ ದಕ್ಷಿಣ ಕನ್ನಡದ ಜಿಲ್ಲಾ ಉಸ್ತುವಾರಿ ಸಚಿವರೇ ಮಾತನಾಡ್ತಾ ಹೇಳಿದ್ರು, ಈ ಒಂದು ನಡೆಯ ಬಗ್ಗೆ ಬಹಳ ನಮಗೆ ಶಂಕೆ ಇದೆ, ಆದ್ರಿಂದ ಅವರನ್ನು ಕೂಡ ಒಂದು ತನಿಖೆಗೆ ಒಳಪಡಿಸುವಂತಹ ಅಗತ್ಯ ಇದೆ ಅನ್ನುವಂತ ರೀತಿಯಲ್ಲಿ ಮಾತನಾಡಿದ್ರು ದಿನೇಶ್ ಗುಂಡೂರಾವ್ ಅವರು. ಅಂತಹ ಅಭಿಪ್ರಾಯಗಳು ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇವುಗಳಲ್ಲೆಲ್ಲ ವ್ಯಕ್ತವಾಗ್ತಾ ಇತ್ತು. ಈಗಾಗಲೇ 16 ಗುರುತಿನ ಪೈಕಿ 1 ಗುರುತಿನಲ್ಲಿ ಮಾತ್ರ ಕಳೆಬರ ಸಿಕ್ಕಿರುವಂತದ್ದು. ಇದರ ನಡುವೆ ಇವತ್ತೊಂದು ರಹಸ್ಯ ಸ್ಥಳ ಅನ್ನುವಂಥದ್ದು ಈಗ ಬಂದಿರುವಂತದ್ದು. ಆ ರಹಸ್ಯ ಸ್ಥಳ ಎಲ್ಲಿ, ಯಾವ ಸೈಡ್ ಅಲ್ಲಿ ಅನ್ನುವಂಥದ್ದು ಗೊತ್ತಿಲ್ಲ ಗೌತಮ್. ಯಾಕಂತಂದ್ರೆ ಬಹಳ ಒಂದು ಕುತೂಹಲಕ್ಕೆ ಕಾರಣ ಆಗಿದೆ. ಎಲ್ಲಿ ಅನ್ನುವಂಥದ್ದೇ ಗೊತ್ತಿಲ್ಲ. ಯಾಕಂತಂದ್ರೆ ಯಾವ ಸ್ಥಳ, ಎಲ್ಲಿ, ಏನು, ಇವತ್ತು ಉತ್ಖನನ ಮಾಡ್ತಾರ ಅಥವಾ ಕೇವಲ ಮಹಜರು ಮಾಡ್ತಾರ ಇತ್ಯಾದಿ ಯಾವುದು ಕೂಡ ಗೊತ್ತಿಲ್ಲ. ಯಾಕಂತಂದ್ರೆ ಗೊತ್ತಿಲ್ಲಗಳ ನಡುವೆ ಹೊರಡ್ತಾ ಇದೆ. ಯಾಕಂತಂದ್ರೆ ಇತ್ತೀಚೆಗೆ ಇಂಥದ್ದೇ ಕೆಲವು ಸನ್ನಿವೇಶಗಳು ನಮ್ಮ ಮುಂದೆಯೂ ಎದುರಾಗಿತ್ತು. ಇಲ್ಲಿಂದ ಹೊರಡುವಂತದ್ದು ಮಾತ್ರ ಮುಖ್ಯವಾಗಿ ಅಲ್ಲಿಯೂ ಕೂಡ ಅಲ್ಲಿ ನಿಯೋಜನೆಗೊಂಡಿರುವಂತ ಪೊಲೀಸರಿಗೆ ಗೊತ್ತಿಲ್ಲ ಎಲ್ಲಿ ಅಂತ. ರಾಜ್ಯ ಮೀಸಲು ಪಡೆಯ ಪೊಲೀಸರು ಬಸ್ ಅನ್ನು ಹಿಡ್ಕೊಂಡು ಆ ನಂತರ ಬಂದ್ರು ಇವರು ಹೋದ ಸ್ಥಳಕ್ಕೆ. ತದ ಬಳಿಕ ಭೇಟಿ ಕೊಟ್ಟಂತದ್ದು ಇದೆ. ಒಂದು ಗೋಂಕರ ತಾರ್ಗೂ ಅಷ್ಟೇ, ಬಾಹುಬಲಿ ಬೆಟ್ಟದ ತಿರುವಿನಲ್ಲಿ ಇರ್ತಕ್ಕಂತ ಒಂದು ಆ ಪಾಯಿಂಟ್ಗೂ ಅಷ್ಟೇ. ಅಲ್ಲಿಗೂ ಕೂಡ ಒಂದಂತೂ ಅಲ್ಲಿ ಹೋದ ಕೂಡಲೇ ನಮಗೆ ಅಲ್ಲಿ ದೃಶ್ಯಾವಳಿಗಳೆಲ್ಲ ಸಿಕ್ಕಿದೆ. ಯಾಕಂತಂದ್ರೆ ಅಲ್ಲಿ ಯಾವುದೇ ರಾಜ್ಯ ಮೀಸಲು ಪಡೆಯ ಅಧಿಕಾರಿಗಳು ಬರ್ಲಿಲ್ಲ ಮತ್ತು ಅವರ ಸಿಬ್ಬಂದಿ ವರ್ಗ ಅಲ್ಲಿಗೆ ಬರ್ಲಿಲ್ಲ, ಬಂದಿದ್ದು ಲೇಟ್ ಆಯ್ತು.
ಆ ರೀತಿಯಾದಂತ ಒಂದು ನಿಲುವುಗಳನ್ನ SIT ತೆಗೆದುಕೊಳ್ತಾ ಇದೆ. ಏಕಾಏಕಿ ಒಂದು ಅಂದ್ರೆ ಅವರ ಸಮಾಲೋಚನೆ ನಡೆಸಿ ಇಲ್ಲಿಗೆ ಹೋಗುದು ಅಂತೆಲ್ಲ ನಿರ್ಧಾರ ಮಾಡಿರ್ತಾರೆ. ಆದ್ರೆ ಅದನ್ನ ಗೌಪ್ಯವಾಗಿ ಕಾಪಾಡಿಕೊಂಡು ನಿರಂತರವಾಗಿ ಆ ಗೌಪ್ಯತೆಯನ್ನ ಕಾಪಾಡಿಕೊಂಡು ಹೊರಡುವಂತದ್ದು. ಈಗಲೂ ಕೂಡ ಅಷ್ಟೇ ಆ ಗೌಪ್ಯತೆಯನ್ನ ಕಾಪಾಡ್ಕೊಂಡು ಹೊರಟಿದ್ದಾರೆ. ರಹಸ್ಯ ಸ್ಥಳ ಅಂತ ನಾವು ಹೇಳ್ತೇವೆ, ಅವ್ರಿಗೆ ಅದೇನೋ ರಹಸ್ಯ ಅಂತ ಆಗಿರ್ಬಾರ್ದು, ಅವ್ರಿಗೆ ಆಗಿರ್ಲಿಕ್ಕಿಲ್ಲ. ಆದ್ರೆ ಗೌಪ್ಯ ಸ್ಥಳಕ್ಕೆ ಈಗಾಗಲೇ ಹೊರಟಿದ್ದಾರೆ. ಎಲ್ಲಿ ಏನು ಎತ್ತ ಕುತೂಹಲದ ಕೇಂದ್ರ ಬಿಂದು ಆಗಿರುವಂತದ್ದು. ಅದರಿಂದ ನೋಡ್ಬೇಕು ಗೌತಮ್ ಯಾವ ಕಡೆಗೆ ಸಾಕ್ತಾರೆ ಅನ್ನುವಂಥದ್ದು. ಯಾಕೆಂತಂದ್ರೆ ಬಹಳಷ್ಟು ಕುತೂಹಲಕ್ಕೆ ಇವತ್ತಿನ SITಯ ನಡೆ, ಬೇರೆ ಬೇರೆ ರೀತಿಯಂತ ಅಭಿಪ್ರಾಯಗಳು, ಸದನದಲ್ಲಿ ಚರ್ಚೆ ಇವೆಲ್ಲ ಆದ ನಂತರ ಮಧ್ಯಂತರವಾಗಿ 13ನೇ ಗುರುತಿನ ನಂತರ ನಿಲ್ಲಿಸ್ತಾರೆ ಅನ್ನುವಂತ ಮಾತುಗಳೊಮ್ಮೆ ಕೇಳಿ ಬಂದಿತ್ತು. ಹೌದು ಹೌದು 13ನೇ ಗುರುತಾಯ್ತು ಅಂದ್ರೆ 13ನೇ ಗುರುತೊಂದು ಬಾಕಿ ಇಟ್ಕೊಂಡು ಉಳಿದದೆಲ್ಲ ಕಡೆಯೂ ಕೂಡ ಉತ್ಖನನ ಮಾಡಿ ಆಗಿತ್ತು. ಒಟ್ಟು 16 ಕಡೆ ಉತ್ಖನನ, 17 ಕಡೆ ಅಂತ ಹೇಳಲಿಕ್ಕಿಲ್ಲ. ಯಾಕಂದ್ರೆ ಒಂದು ಅಸ್ಥಿ ಪಂಜರ ಸಿಕ್ಕಿರುವಂತದ್ದು ಮೇಲ್ಮೈ ಭಾಗದಲ್ಲಿ ಅನ್ನುವಂಥದ್ದು. ಹೌದು. ಈ ಹಿನ್ನೆಲೆಯಲ್ಲಿ ಒಟ್ಟು 16 ಕಡೆ ಉತ್ಖನನ ಆಗಿದೆ. 16 ಕಡೆಯ ಉತ್ಖನನದ ನಂತರ ಈಗ ಹೊಸ ಜಾಗಕ್ಕೆ ಹೊರಟಿದಾರೋ ಅಥವಾ ಏನಾದ್ರೂ ಗುರುತು ಮಾಡುವಂತಹ ಸ್ಥಳಕ್ಕೆ ಹೊರಟಿದಾರೋ ಅನ್ನೋದು ಗೊತ್ತಿಲ್ಲ. ಅದರ ಜೊತೆಗೆ ಜಯಂತ್ ಟಿ ಅವರು ಕೊಟ್ಟಂತ ದೂರಿನ ಬಗ್ಗೆಯೂ ಕೂಡ ಏನು ಕ್ರಮಗಳಾಗ್ತವೆ ಅಥವಾ ಅದಕ್ಕೇನಾದ್ರೂ ಅದನ್ನ ಉತ್ಖನನ ಮಾಡ್ತಾರ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಇವೆಲ್ಲದರ ನಡುವೆ ಮುಸ್ಕುದಾರಿ ಇವತ್ತು ಬೆಳಿಗ್ಗೆ ಆಗಮಿಸಿದ್ದಾನೆ. ಮುಸ್ಕುದಾರಿಯ ಜೊತೆಗೆ ಈಗಾಗಲೇ ಸಾಗಿದ್ದಾರೆ. AC ಅವರು ಈಗ ಹೊರಟಿರುವಂತ ಒಂದು ಇದ್ರಲ್ಲಿ ಇಲ್ಲ, ಅವರು ಆ ವೆಹಿಕಲ್ AC ಅವರ ವೆಹಿಕಲ್ ಬಂದಿಲ್ಲ. ಹಾಗಂತ ಹೇಳಿ AC ಅವರು ನಿನ್ನೆಯೂ ಕೂಡ ಅಲ್ಲಿಗೆ ಸೇರ್ಕೊಂಡಿದ್ರು. ಅವರು ಆ ಸ್ಥಳಕ್ಕೆ ತಡವಾಗಿ ಅಂದ್ರೆ ಅಲ್ಲಿ ಇವರೆಲ್ಲ ಹೋದ ಕೂಡಲೇ ಅಲ್ಲಿ ಬಂದವರು ಸೇರ್ಕೊಂಡಿದ್ರು. ಅವರು ಬರೋ ತನಕ ಇವ್ರು ಯಾವುದೇ ಕಾರ್ಯಚಟುವಟಿಕೆಯನ್ನ ಅಲ್ಲಿ ಮಾಡಿರ್ಲಿಲ್ಲ. ಸಮಾಲೋಚನೆ ನಡೆಸ್ತಾ ಇದ್ರು, ಸ್ಥಳವನ್ನ ವೀಕ್ಷಣೆ ಮಾಡ್ತಾ ಇದ್ರು. ಉತ್ಖನನದ ಕಾರ್ಯ ಆರಂಭಕ್ಕಿಂತ ಮೊದಲು AC ಅವರು ಅಲ್ಲಿಗೆ ಆಗಮಿಸಿದ್ರು. ತದಬಳಿಕ ಉತ್ಖನನ ಕಾರ್ಯ ಆರಂಭವಾಗಿರುವಂತದ್ದು. ಈಗ ಅದೇ AC ಅವರು ಇಲ್ಲ, AC ಅವರು ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳಿದಾವೆ. ಈ ಹಿನ್ನೆಲೆಯಲ್ಲಿ ಈಗ ತಂಡ ಹೊರಟಿರುವಂತದ್ದು ಎಲ್ಲಿಗೆ ಅನ್ನುವಂತ ಪ್ರಶ್ನೆಗೆ ಉತ್ತರ ಇಲ್ಲ. ಈಗ ಉಜಿರೆಯನ್ನ ತಲುಪ್ತಾ ಇದ್ದಾರೆ. ಬೆನಕ ಆಸ್ಪತ್ರೆಯನ್ನ ದಾಟಿ ಎದುರು ಭಾಗಕ್ಕೆ ಅಂದ್ರೆ ಮುಂದಕ್ಕೆ ಸಾಕ್ತಾ ಇದ್ದಾರೆ. ಬಹುಶಃ ಎಲ್ಲಿಗೆ ಹೋಗ್ತಾರೆ ಅನ್ನುವಂಥದ್ದು ಬಹುಶಃ ಇನ್ನೂ ಕೂಡ ಗೌಪ್ಯವಾಗಿ ಇದೆ, ಇನ್ನೂ ಕೂಡ ರಹಸ್ಯವಾಗಿ ಉಳಿಸಿಕೊಂಡಿದ್ದಾರೆ ಆ ಮಾಹಿತಿಯನ್ನ. ಹೌದೌದು, ಆ ರಹಸ್ಯತೆಯನ್ನ ಕಾಪಾಡಿಕೊಂಡಿದ್ದಾರೆ. ಅವರು ನೇರವಾಗಿ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾರೆ, ಅಲ್ಲಿಗೆ ಅವರ ಡ್ರೈವರ್ ಹೋಗ್ತಾರೆ. ಅದ್ ನಡೆಯುತ್ತೆ. ಒಂದು ರಾಮ ಮಂದಿರದ ಸಮೀಪ ಸುತ್ತಮುತ್ತ ಅನ್ನುವಂತಹ ಊಹಾಪೋಹಗಳಿದ್ದಾವೆ. ಅದು ನಿಜವೋ ಗೊತ್ತಿಲ್ಲ. ಕನ್ಯಾಡಿ ಸುತ್ತಮುತ್ತ ಅಥವಾ ಕಲ್ಲೇರಿ ಭಾಗವೋ, ಕಲ್ಲೇರಿ ಭಾಗದಲ್ಲಿ ಏನಾದ್ರು ಅಂದ್ರೆ ನಾವು ಏನು ಹೀಗೆ ಹೇಳ್ತೀವಿ, ಯಾಕೆ ಹೀಗೆ ಹೇಳ್ತಿದೀವಿ ಅಂತಂದ್ರೆ ಅವನು ಕೆಲವೊಂದು ಸ್ಥಳಗಳ ಬಗ್ಗೆ ಹೇಳಿದಾನೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿರೋದ್ರಿಂದ. ಆದ್ರೆ ಎಷ್ಟು ಸ್ಥಳ ಮಾಡ್ತಾರೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ. ಈಗಾಗ್ಲೇ ನಿನ್ನೆ ಒಂದು ನಾವು ಆಫ್ ದ ರೆಕಾರ್ಡ್ ಮಾತಾಡ್ತಿರುವಂತ ಸಂದರ್ಭದಲ್ಲಿ ಇಲ್ಲ DG ಮತ್ತು DIG ಸದನದ ಕಾರ್ಯಕಲಾಪಗಳ ಸಂದರ್ಭದಲ್ಲಿ ಈಗಾಗಲೇ ಅವರು ಮಾಹಿತಿಯನ್ನ ಅಥವಾ ವರದಿಯನ್ನ ಕೊಡ್ಲಿಕ್ಕೆ ಹೋಗಿದ್ದಾರೆ. ಅಂತ ಸಂದರ್ಭದಲ್ಲಿ ಅಲ್ಲಿ ಅವರ ಮೆಸೇಜ್ ಬರಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಈಗ ಅಂದ್ರೆ ಆತ ಗುರುತಿಸಿರುವಂತ ಕೆಲವು ಸ್ಥಳಗಳನ್ನಾದ್ರೂ ಅಂದ್ರೆ ಒಂದು 20 ಸ್ಥಳಗಳನ್ನ ಮಾಡ್ತಾರೋ ಅಥವಾ ಅದಕ್ಕಿಂತ ಹೆಚ್ಚು ಮಾಡ್ತಾರೋ ಗೊತ್ತಿಲ್ಲ. ಈಗಾಗಲೇ 16 ಸ್ಥಳಗಳ ಪೈಕಿ ಒಂದು ಸ್ಥಳದಲ್ಲಿ ಒಂದು ಅಸ್ಥಿ ಪಂಜರದ ಕೆಲವು ಕುರುಹುಗಳು, ಕೆಲವು ಮೂಳೆಗಳು ಪತ್ತೆ ಆಗಿದ್ದು ಬಿಟ್ರೆ ಬೇರೆ ಏನು ಕೂಡ ಅಲ್ಲಿ ಪತ್ತೆ ಆಗ್ಲಿಲ್ಲ. ಒಂದು ಪತ್ತೆ ಆಗಿರುವಂತದ್ದು ಭೂಮಿಯ ಮೇಲ್ಮೈಯಲ್ಲಿ. ಉಳಿದದ್ದು ಎಲ್ಲ ಕಡೆಯೂ ಕೂಡ ಒಂದು ವಿಫಲವಾದಂತ ಪ್ರಯತ್ನಗಳು ನಡೆದಿರುವಂತದ್ದು. ನಿರಂತರವಾಗಿ ಹುಡುಕಾಟ ನಡೆಸಿದ್ರು, ರಾಡಾರ್ ತಂದ್ರು ಕೂಡ ಯಾವುದೇ ರೀತಿಯಂತ ಕಳೆಬರಗಳು ಪತ್ತೆ ಆಗ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಮುಂದೆ ಏನು ಮಾಡ್ತಾರೆ SIT ಅವರು ಅನ್ನೋಂತ ಪ್ರಶ್ನೆ ಸಮಾಜದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಜನರಲ್ಲಿ ಎಲ್ಲರಲ್ಲಿಯೂ ಕೂಡ ಇತ್ತು. ಮತ್ತೊಂದು ಕಡೆಗೆ ಇದು ಷಡ್ಯಂತ್ರ ಅನ್ನುವಂಥದ್ದು, ನನ್ನ ಹತ್ರ ಇದು ಒಂದು ಕ್ಷೇತ್ರದ ಹೆಸರಿಗೆ ಮಸಿ ಬಳಿಯುವಂತಹ ಷಡ್ಯಂತ್ರ ಅನ್ನುವಂಥದ್ದು, ಇಂಥದ್ದೆಲ್ಲ ಚರ್ಚೆಗಳು ಜೋರಾಗಿ ನಡೀತಾ ಇತ್ತು. ಈ ನಡುವೆ ಇವತ್ತಿನ ದಿನ ಮತ್ತೊಂದು ಕಡೆಗೆ ಹೊರಟಿರುವಂತದ್ದು. ಈಗ ಮತ್ತೊಂದು ಕಡೆಗೆ ಹೊರಟಿರುವಂತದ್ದನ್ನ ತಾವೀಗ ನೇರವಾಗಿ ನೋಡ್ತಾ ಇದ್ರಿ. ಯಾವ ಕಡೆಗೆ ವಾಹನ ಸಾಗ್ತಾ ಇದೆ, ಎತ್ತ ಕಡೆ ಸಾಗ್ತಾ ಇದೆ ಅನ್ನುವಂಥದ್ದನ್ನ ನೇರ ದೃಶ್ಯಾವಳಿಗಳಲ್ಲಿ ತಾವೀಗ ನೋಡ್ತಾ ಇರುವಂತದ್ದು. ಈಗಾಗಲೇ ಬಹಳಷ್ಟು ದೂರ ಕ್ರಮಿಸಿ ಆಗಿದೆ. ಬೆಳ್ತಂಗಡಿಯಿಂದ ಉಜಿರೆಯನ್ನ ದಾಟಿ ಸಿದ್ದವನದ ಸಮೀಪಕ್ಕೆ ವಾಹನ ತಲುಪ್ತಾ ಇದೆ ಇನ್ನು ಕೆಲವೇ ಕ್ಷಣಗಳಲ್ಲಿ. ಅದಾದ ನಂತರ ಮುಂದೆ ಸಾಗ್ತದೆ. ಅದನ್ನ ಕೂಡ ವೀಕ್ಷಣೆ ಅಂದ್ರೆ ಯಾವ ಸ್ಥಳ, ಆ ಗೌಪ್ಯ ಸ್ಥಳ ಯಾವುದು ಅನ್ನುವಂಥದ್ದು ಬಹಳ ಮುಖ್ಯವಾಗಿ. ನಾವು ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ
ನಮ್ಮದು ಗ್ರಾಮ ಕೂಡ. ಅದರಿಂದ ಎಲ್ಲಿಗೆ ಹೋಗ್ತಾರಪ್ಪ ಇವರು ಅಂತ ಹೇಳುವಂತ ಒಂದು ಕುತೂಹಲ ನನಗೂ ಇದೆ. ಯಾಕಂತಂದ್ರೆ ನಾನು ಅದೇ ಗ್ರಾಮದವನು ಅನ್ನುವಂತಹ ಕಾರಣಕ್ಕೆ ಎಲ್ಲಿ ಎಲ್ಲಿ ಅನ್ನುವಂಥದ್ದು. ನೀವು ದಕ್ಷಿಣ ಕನ್ನಡದ ಉಳ್ಳಾಲದ ಇರೋದವರು, ನಿಮಗೆ ಆ ಸ್ಥಳಗಳ ಬಗ್ಗೆಯೂ ಕೂಡ ಬಹಳಷ್ಟು ಮಾಹಿತಿ ಒಂದು ಕಾರ್ಯಾಚರಣೆಯಿಂದಾಗಿ ತಿಳ್ಕೊಂಡಂಗಾಯ್ತು. ಇದು ನಿರಂತರವಾಗಿ ಸಾಗ್ತಾ ಇದೆ. ಅಂದ್ರೆ ಎಲ್ಲಿ ನಾವು ಈ ಒಂದು ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ಯಾವ ಸ್ಥಳಕ್ಕೆ ಹೋಗ್ತಾರೆ ಇವರು ಅನ್ನುವಂಥದ್ದು ಕೂಡ ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಜೊತೆಗೆ ಒಂದಷ್ಟು ಹೇಳಿಕೆಗಳು, ಅದರಲ್ಲಿ ಎಷ್ಟುಂಟು ಇಷ್ಟುಂಟು ಅನ್ನುವಂತ ಹೇಳಿಕೆಗಳು ಯಾವುದೂ ಕೂಡ ಸರಿಯಾದ ರಿಸಲ್ಟ್ ಕೊಡ್ಲಿಲ್ಲ. ಈಗ ವಕೀಲರೊಬ್ಬರ ಲೆಟರ್ ಹೆಡ್ ನಲ್ಲಿ ಬಂದಿರುವಂತಹ ದಾಖಲೆಗಳು ಅದು ಭಾರಿ ಸದ್ದು ಮಾಡಿತ್ತು. ಅಂದ್ರೆ ವಕೀಲರದ್ದು ಲೆಟರ್ ಹೆಡ್ ಅನ್ನುವಂತ ಕಾರಣಕ್ಕೆ ಅದರಲ್ಲಿ 8 ಉಂಟು, 6 ಉಂಟು, 5 ಉಂಟು ಅನ್ನುವಂತ ರೀತಿಯಲ್ಲಿ ಅವರು ಅವ್ರದ್ದು ಪ್ರೆಸ್ ನೋಟ್ಗಳೆಲ್ಲ ಇತ್ತು. ಅದನ್ನ ಬಹಳಷ್ಟು ನಂಬಬೇಕಾದಂತ ಸ್ಥಿತಿಯಲ್ಲಿ ಇತ್ತದು. ಅದೇ ಕುತೂಹಲದಲ್ಲಿ ಜನರಿದ್ರು, ಅದೇ ಕುತೂಹಲದಲ್ಲಿ ಮಾಧ್ಯಮಗಳಿದ್ವು. ಏನಪ್ಪ ಹೌದಾ ಅನ್ನುವಂಥದ್ದು ಪ್ರಶ್ನೆ. ಯಾಕೆ ಅಂತಂದ್ರೆ ಒಂದು ಕಡೆಗೆ UDR ಆಗಿ ಹೂತಲ್ಪಟ್ಟಿದೆ ಅಂತ ಹೇಳುವಂತದ್ದು ಕೂಡ ಇದೆ. UDR ಆಗಿದೆಯೋ ಆಗ್ಲಿಲ್ವೋ ಅನ್ನುವಂಥದ್ದು ಆ ತಲೆಬುರುಡೆಯೋ ಅಥವಾ ಅಸ್ಥಿಪಂಜರವೋ ಸಿಕ್ಕಿದ ನಂತರ ಅದರ ತನಿಖೆಯಿಂದಷ್ಟೇ ಗೊತ್ತಾಗ್ಲಿಕ್ಕಿದೆ. ಆದ್ರೆ ಇಲ್ಲಿಯ ತನಕ ಉತ್ಖನನದಲ್ಲಿ ಏನು ಕೂಡ ಸಿಗ್ಲಿಲ್ಲ, ಒಂದು ಗುರುತನ್ನ ಹೊರತುಪಡಿಸಿ ಅನ್ನುವಂಥದ್ದು ಈಗ ನಮ್ಮ ಕಣ್ಣ ಮುಂದಿರುವಂತ ರಿಸಲ್ಟ್. ಇವತ್ತು ಎಲ್ಲಿಗೆ ಅನ್ನುವಂಥದ್ದು ಈಗಿರುವಂತ ಪ್ರಶ್ನೆಗೆ ಕುತೂಹಲಕ್ಕೆ ಕಾಯ್ಲಿಕ್ಕೆ ಜಾಸ್ತಿ ಹೊತ್ತು ಬೇಡ ಇವತ್ತು. ಯಾಕಂದ್ರೆ ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗುವಂತ ನಿರೀಕ್ಷೆಗಳಿದಾವೆ. ನೋಡೋಣ ಗೌತಮ್, ನಾವು ಕೂಡ ಹಿಂಬದಿಯಲ್ಲಿ ಅಂದ್ರೆ ಅವರ ತುಂಬಾ ಹಿಂದೆ ಇದ್ದೇವೆ ನಾವು. ಬೇರೆ ಒಂದು ವರದಿಗೆ ತೆರಳಿದವರು ಅಲ್ಲಿಂದ ಈಗ ವಾಪಸ್ ತೆರಳ್ತಿದ್ದೇವೆ. ಅಂದ್ರೆ ಇವತ್ತು ಮಾಡ್ತಾರೋ ಇಲ್ವೋ ಅಂತ ಬಗ್ಗೆ ಡೌಟ್ ಇತ್ತು ನಮಗೂ. ಈಗ ನಾವು ಕೂಡ ಹೋಗ್ತಾ ಇದ್ದೇವೆ. ಈಗ ನೀರಚಿಲುಮೆ ಭಾಗವನ್ನ ಈಗಾಗಲೇ ಪೊಲೀಸ್ ವಾಹನ ತಲುಪ್ತಾ ಇದೆ. ಅಂದ್ರೆ ಸಾಕ್ಷಿ ದೂರುದಾರ ಮತ್ತೆ SIT ಆಫೀಸರ್ಸ್ ಇರುವಂತಹ ವಾಹನ ಈಗ ನೀರಚಿಲುಮೆ ಭಾಗವನ್ನ ತಲುಪ್ತಾ ಇದೆ. ನೀರಚಿಲುಮೆ ಭಾಗವನ್ನ ತಲುಪ್ತಾ ಇದೆ. ಮುಂದೆ ಎಲ್ಲಿಗೆ ಅನ್ನುವಂಥದ್ದು ಕಾದು ನೋಡ್ಬೇಕು ಗೌತಮ್. ಬಹುಶಃ ಕನ್ಯಾಡಿಯಲ್ಲೂ ಆಗಿರಬಹುದು ಅಥವಾ ಮುಂದಕ್ಕೆ ಕಲ್ಲೇರಿಯೂ ಆಗಿರಬಹುದು, ಗೋಂಕರತಾರಿಗೂ ಹೋಗಬಹುದು. ಎಲ್ಲಿಗೆ ಹೋಗ್ತಾರೆ ಗೊತ್ತಿಲ್ಲ, ಅಥವಾ ಸ್ನಾನಘಟ್ಟ ಸುತ್ತಮುತ್ತಲೇ ಇರ್ಬೋದು. ಎಲ್ಲ ನಿಗೂಢ. ನೋಡುವ, ಕಾದು ನೋಡೋಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಅನ್ನುವಂಥದ್ದು ಧರ್ಮಸ್ಥಳ ಗ್ರಾಮ ಅನ್ನುವಂಥದ್ದು ಬಹುದೊಡ್ಡ ವಿಸ್ತಾರದ ಗ್ರಾಮ ಅದು. ಅದರಿಂದ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಮುಸುಕುದಾರಿ ಎಲ್ಲಿ ಹೇಳ್ತಾನೆ, ಅಲ್ಲಿ ಅಗಿಯೋದಿಗೆ SIT ಅವರ ಕೆಲಸ ಆಗ್ಬಿಟ್ಟಿದೆ. ಈಗ ಎಲ್ಲ ಕಡೆ ಅಗಿತಾ ಇದ್ದಾರೆ. ನಿನ್ನೆಯೂ ಕೂಡ ಅಗೆದಂತ ರೀತಿಗಳನ್ನ ನಾವು ನೇರವಾಗಿ ವಿಡಿಯೋಗಳಲ್ಲಿ ನೋಡಿದೀವಿ. ಹಿಟಾಚಿ ಬಳಕೆ ಮಾಡ್ಕೊಂಡಿದ್ದಾರೆ, ವಾಹನಗಳು ಕಾರ್ಯಾಚರಣೆ ಮಾಡಿವೆ. ಅದಾದ ನಂತರದ ರಿಸಲ್ಟ್ ಕೂಡ ಗೊತ್ತಾಗಿದೆ. ನೋಡ್ಬೇಕು ಏನಾಗ್ತದೆ ಅನ್ನುವಂಥದ್ದು. ಬಟ್ ಇವತ್ತು ಮತ್ತೊಂದು ಕಡೆ ಉತ್ಖನನವೋ ಅಥವಾ ಸ್ಥಳ ಗುರುತು ಅದು ಕೂಡ ಗೊತ್ತಿಲ್ಲ ನಮಗೆ. ಒಂದು ರೀತಿಯಲ್ಲಿ ಸಸ್ಪೆನ್ಸ್ ಇದೆ. ಮೊನ್ನೆ 2-3 ಗುರುತುಗಳಲ್ಲಿ ಇಂತಹದ್ದೇ ಸಸ್ಪೆನ್ಸ್ ಗಳಿತ್ತು. ಹೌದು, ಒಂದು 14ನೇ ಗುರುತು, 15ನೇ ಗುರುತು, 16ನೇ ಗುರುತು, ಈ ಎಲ್ಲ ಗುರುತುಗಳಲ್ಲಿ ಸಸ್ಪೆನ್ಸ್ ಅನ್ನ ಅಧಿಕಾರಿಗಳು ಮೇಂಟೈನ್ ಮಾಡಿದ್ರು. ಅಲ್ಲಂತೆ ಇಲ್ಲಂತೆ ಅಂತ ಹೇಳ್ತಾ ಇದ್ರು. ಗೋಂಕರತಾರಿಗೆ ಹೋಗುವಂತ ಸ್ಥಳದ ಬಗ್ಗೆಯೂ ಕೂಡ ಮಾಹಿತಿಗಳು ಅದೇ ಕ್ಷಣದಲ್ಲಿ ಅವರು ತಲುಪುವಷ್ಟೊತ್ತಿಗೆ ಲಭ್ಯವಾದ್ದು. ಹೌದು. ಮರು ದಿವಸ ಮತ್ತೆ ಗೋಂಕರತಾರನ ಕಡೆಗೆ ಹೋಗ್ತಾರೆ ಅಂತ ಹೇಳಿ ನಿರೀಕ್ಷೆಗಳಿದ್ರು. ಅವ್ರು ಏಕಾಏಕಿ ಬಾಹುಬಲಿ ಬೆಟ್ಟದ ತಿರುವಿನಲ್ಲಿಗೆ ಹೋದ್ರು. ಇಂಥದ್ದೆಲ್ಲ ಆಗಿದೆ. ಇವತ್ತು ಎಲ್ಲಿಗೆ ಹೋಗ್ತಾರೆ ಕಾದ್ ನೋಡ್ಬೇಕು. ಈಗ ಅದರ ಜೊತೆಗೆ ಇವತ್ತು ಮಳೆ ಕೂಡ ಒಂದಷ್ಟು ಸುರಿತಾ ಇದೆ. ಸೊ ಅದು ಕೂಡ ಒಂದು ಸವಾಲು ಇರುವಂತದ್ದು ಈಗ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ. ಸೊ ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ಇನ್ನು ಮಳೆಯಿಂದ ರಕ್ಷಣೆ ಪಡೆಯುವಂತ ನಿಟ್ಟಿನಲ್ಲಿ ಬಹುಶಃ ಅದು ಕೂಡ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಪಾಯಿಂಟ್ ಯಾವುದು ಅನ್ನುವಂಥದ್ದೇ ಗೊತ್ತಿಲ್ಲ ಅಂತ ಅಂದಾಗ ಅಲ್ಲಿ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಳ್ಳೋದು ಕೂಡ ಸಾಧ್ಯ ಇಲ್ಲ. ಈ ಹಿಂದಿನ ಪಾಯಿಂಟ್ಗಳಲ್ಲೂ ಕೂಡ ಅಧಿಕಾರಿಗಳು ತೆರಳಿದ ಬಳಿಕ ಅಲ್ಲಿ ಶೇಡ್ ನೆಟ್ ಅನ್ನ ಕಟ್ಟೋದ್ರಿಂದ ಹಿಡಿದು ಅದಕ್ಕೆ ಪೂರಕವಾದ ವ್ಯವಸ್ಥೆಗಳು ಸಿದ್ಧತೆಗಳನ್ನ ಮತ್ತೆ ಮಾಡಿಕೊಂಡಿರುವಂತದ್ದು. ಸೊ ಇವತ್ತು ಕೂಡ ಅದೇ ರೀತಿಯ ಒಂದು ಚಿತ್ರಣಗಳು ಕಂಡು ಬರುವಂತಹ ಸಾಧ್ಯತೆಗಳಿದೆ ಇಲ್ಲಿ. ಹೌದು, ಗ್ರಾಮ ಪಂಚಾಯತಿನ ಸದಸ್ಯರು ಅದೊಂದು ಅವ್ರದ್ದೊಂದು ವೆಹಿಕಲ್ ನಲ್ಲಿ ಚೇರ್, ಶೇಡ್ ನೆಟ್, ಕೆಲವು ಟಾರ್ಪಾಲ್ಗಳು ಇವುಗಳನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಟಿದ್ದಾರೆ. ಎಲ್ಲಿ ಹೇಳುತ್ತಾರೆ ಅಲ್ಲಿಗೆ ಹೋಗುವಂಥದ್ದು. ಅದೇ ರೀತಿಯಾಗಿ JCBಯು ಕೂಡ ಅಷ್ಟೇ. ಇವರು ತಲುಪಿದ ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವು ನಿಮಿಷಗಳಲ್ಲಿ ಅಲ್ಲಿಗೆ ಬರುತ್ತದೆ. ಅದು ಕೂಡ ಅದೇ ಗ್ರಾಮಕ್ಕೆ ಸಂಬಂಧಪಟ್ಟವರು, ಒಬ್ಬರ ಉದ್ಯಮಿಯ JCB. ಆದ್ರಿಂದ ಅವರು ಕೂಡ ಅಷ್ಟೇ ಇವರ ಸೂಚನೆಯ ಮೇರೆಗೆ ಬರುವಂತದ್ದು. ಹೀಗೆ ಇದೆಲ್ಲ ಉಂಟಲ್ಲ, ಕಡೆ ಕ್ಷಣದಲ್ಲಿ ಎಲ್ಲಿ ಹೇಳ್ತಾರೆ ಅಲ್ಲಿಗೆ ಹೋಗುವಂತದ್ದು ನಡೀತಾ ಇದೆ.
ನೋಡ್ಬೇಕು ಹೇಗಾಗತ್ತೆ ಏನಾಗತ್ತೆ ಎಲ್ಲ ಹೋಗ್ತಾರೆ. ಈಗ ಅದು ಕುತೂಹಲಕ್ಕೆ ಕಾರಣ ಆಗಿದೆ ಗೌತಮ್. ಒಟ್ನಲ್ಲಿ ಈಗ ಮತ್ತೊಂದು ಕಡೆ ಇವತ್ತು ಉತ್ಖನನ ಅನ್ನುವಂಥದ್ದು ಇದೆ. ಎಸ್, ಹಾಗಿದ್ರೆ ಉತ್ಖನನ ಕಾರ್ಯ ಸ್ಥಗಿತಗೊಳ್ಳುತ್ತೆ ಎನ್ನುವಂತಹ ಮಾತುಗಳು ಏನು ಕೇಳಿ ಬರ್ತಾ ಇದ್ವು. ಸೊ ಬಹುಶಃ ಅದು ಸುಳ್ಳಾಗುವಂತ ಸಾಧ್ಯತೆಗಳು, ಮತ್ತೆ ಕಾರ್ಯಾಚರಣೆಯನ್ನ ಮುಗಿಸುವಂತದ್ದು. ಆದ್ರೆ ಇವತ್ತು ಏನು ಇವರು ಕಾರ್ಯಾಚರಣೆಗೆ ಆಗಮಿಸ್ತಾ ಇದ್ದಾರೆ, ಈ ಮೊದಲ ದೂರುದಾರ ಅಂದ್ರೆ ಮುಸುಕುಧಾರಿ ಅನಾಮಿಕ ವ್ಯಕ್ತಿ ಕೊಟ್ಟಿರುವಂತಹ ದೂರಿಗೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂತದ್ದು, ಅಥವಾ ಇನ್ನಿತರ 2 ದೂರುಗಳೇನು ಸಲ್ಲಿಕೆಯಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವ ಕಾರ್ಯಾಚರಣೆ ಆಗಿರಬಹುದಾ? ಸೊ ಸಾಕ್ಷಿ ದೂರುದಾರ ಕೂಡ ಆಗಮಿಸ್ತಾ ಇರುವಂತದ್ದು, ಅದರ ಜೊತೆಗೆ ಇತರ ದೂರುದಾರರು ಕೂಡ ಇರುವಂತಹ ಸಾಧ್ಯತೆಗಳೇನಾದ್ರೂ ಇದೆಯಾ ಅಂತ ಈಗ ನಮಗೆ ನಾವು ಕಂಡಂಗೆ ಅಲ್ಲಿ ಯಾರು ಇಲ್ಲ, ಅಂದ್ರೆ ಇತರರು ಯಾರಿಲ್ಲ, ಸಾಕ್ಷಿ ದೂರುದಾರ ಮಾತ್ರ ಇರುವಂತದ್ದು. ಮೊನ್ನೆ ಒಂದು ಘಟನೆ ಆಗಿತ್ತು, ನಿಮಗೆ ನೆನಪಿಸ್ಲಿಕ್ಕೆ ಇಷ್ಟಪಡ್ತೇವೆ. ಒಂದು ಎಲ್ಲ ವೆಹಿಕಲ್ಸ್ ಹೋಯ್ತು ಇಲ್ಲಿಂದ, ಆದ್ರೆ ನಾವು ಅದರಲ್ಲಿ ಸಾಕ್ಷಿ ದೂರುದಾರ ಇದ್ದಾರೆ ಅನ್ನುವಂಥದ್ದನ್ನ ಭಾವಿಸಿದ್ವಿ. ಹೌದು. ಅದಾದ ನಂತರ ವರದಿಗಾರರು ಅಲರ್ಟ್ ಆದ್ರು, ಯಾಕಂತಂದ್ರೆ ಅದ್ರಲ್ಲಿ ಇರ್ಲಿಲ್ಲ. ಅವರು ಡೆಮೋ ಮಾಡ್ಲಿಕ್ಕೆ ಹೋದ ದಿವಸ, ಹೌದು, ಸೋಮವಾರ ರಾಡರ್ ಡೆಮೋ ಮಾಡ್ಲಿಕ್ಕೆ ಹೋದ ದಿವಸ ಅಲ್ಲಿ ಇರ್ಲಿಲ್ಲ. ಮತ್ತೆ ಗೊತ್ತಾಯ್ತು ಆತ ಇಲ್ಲ ಅಂತ. ಈಗ ಏನಾಗಿದೆ, ಆ ವಾಹನದಲ್ಲಿ ಆತ ಇದಾರಾ ಇಲ್ವಾ ಅನ್ನುವಂಥದ್ದನ್ನ ಫಸ್ಟ್ ಪತ್ತೆ ಹಚ್ಚಿ ಬಳಿಕ ವರದಿಗಾರರು ಹೊರಡುವಂತದನ್ನ ಮಾಡ್ತಾರೆ. ಕನ್ಫರ್ಮ್ ಇದೆ, ಅವರು ಹೊರಟಿದ್ದಾರೆ. ಸೊ ಹಾಗಿದ್ರೆ ಇದು ಅವರದ್ದೇ ಆತ ಹೇಳಿದ್ದೆ ಆತನ ಒಂದು ಗುರುತೆ ಅಂತ ಹೇಳ್ಬೋದು. ನೋಡುವ, ಈಗ ಹೊರಟಿದ್ದಾರೆ ಗೌತಮ್, ನೋಡ್ಬೇಕು ಏನಾಗುತ್ತೆ. ಓಕೆ. ಸೊ ಈಗ ವಾಹನ ಮುಂದಕ್ಕೆ ಸಾಗ್ತಾ ಇದೆ. ಬಹುಶಃ ಅವರು ಎಲ್ಲಿ ತಿರುವನ್ನ ಪಡೆದುಕೊಳ್ತಾರೆ ಅಥವಾ ಎಲ್ಲಿ ನಿಲ್ತಾರೆ ಅನ್ನುವಂಥದ್ದರ ಮೇಲೆ ಇವತ್ತಿನ ಪಾಯಿಂಟ್ನ ಒಂದು ಬಗ್ಗೆ ಮಾಹಿತಿಗಳು ಲಭ್ಯ ಆಗುತ್ತೆ. ಸೊ ಈಗ ತೆರಳುತ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು ದಾಮೋದರ್. ಮತ್ತೆ ತಮ್ಮಿಂದ ಮಾಹಿತಿಯನ್ನ ಪಡೆದುಕೊಳ್ತೇವೆ. ಬಹುಶಃ ನೀವು ಕೂಡ ಅವರ ವಾಹನ ಹಿಂಭಾಗದಲ್ಲಿ ಅವರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ನಮ್ಮ ಓಬಿ ವ್ಯಾನ್ ಇದೆ, ಅದು ಈ ಒಂದು ಪೊಲೀಸ್ ವಾಹನದ ಮುಂಭಾಗದಲ್ಲಿದೆ. ಸೊ ಅದರ ಮೂಲಕ ಆ ಒಂದು ಅವರ ವಾಹನ ತೆರಳುವಂತಹ ಚಿತ್ರಣವನ್ನ ನೇರ ಪ್ರಸಾರದಲ್ಲಿ ಕೊಡುವಂತಹ ಕೆಲಸಗಳಾಗ್ತಾ ಇದೆ. ಸೊ ನೇರ ಪ್ರಸಾರದಲ್ಲಿ ಪ್ರತಿ ದಿನವೂ ಕೂಡ ಇವರ ಒಂದು ವಾಹನಗಳನ್ನ ಫಾಲೋ ಮಾಡಿಕೊಂಡು ಹೋಗುವಂತಹ ಕೆಲಸ, ಆ ಬಳಿಕ ಅಲ್ಲಿ ಕಾರ್ಯಾಚರಣೆ ನಡೆಯುವಂಥದ್ದು. ಕಾರ್ಯಾಚರಣೆ ಮುಗಿದ ಬಳಿಕ ಕನ್ಯಾಡಿಯ ಬಳಿ ಎಡಕ್ಕೆ ತಿರುವನ್ನ ಪಡೆದುಕೊಳ್ತಾ ಇದೆ ವಾಹನಗಳು. ಆ ಒಂದು ದೃಶ್ಯವನ್ನ ನಾವು ಈಗ ಗಮನಿಸ್ತಾ ಇದ್ದೇವೆ. ಕನ್ಯಾಡಿಯಲ್ಲಿ ಎಡಭಾಗಕ್ಕೆ ತಿರುವನ್ನ ಪಡೆದುಕೊಂಡಿದೆ. ಮೊದಲನೆಯದಾಗಿ ಸಾಕ್ಷಿ ದೂರುದಾರ ಮತ್ತೆ SIT ಅಧಿಕಾರಿಗಳು ಇರುವಂತಹ ವಾಹನ, ಅದರ ಬಳಿಕ SP ಜಿತೇಂದ್ರ ದಯಾಮ ಅವರ ಇನೋವಾ ಕ್ರಿಸ್ಟಾ, ಅದರ ಬಳಿಕ ಇನ್ನಿತರ ಸೋಕೋ ಅಧಿಕಾರಿಗಳನ್ನ ಕರೆತರುವಂತಹ ವಾಹನ, ಅದರ ಜೊತೆಗೆ ಇನ್ನಿತರ ವಾಹನಗಳು ಕೂಡ ಈ ಒಂದು ಜಾಗದ ಮೂಲಕ ಒಳಭಾಗಕ್ಕೆ ತೆರಳಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಎಲ್ಲ ವಾಹನಗಳು ಕೂಡ ಒಳಭಾಗಕ್ಕೆ ಸಾಗ್ತಾ ಇದೆ. ಪೊಲೀಸ್ ವಾಹನ ಕೂಡ ಒಳಭಾಗಕ್ಕೆ ಹೋಗ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಅಂದ್ರೆ ಇಷ್ಟರವರೆಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇತ್ತು, ಎಲ್ಲಿಗೆ ಹೋಗ್ತಾ ಇದ್ದಾರೆ ಏನು ಎತ್ತ ಅನ್ನುವಂಥದ್ದು ಇದುವರೆಗೂ ಕೂಡ ಯಾರಿಗೂ ಮಾಹಿತಿ ಇರಲಿಲ್ಲ. ಸೊ ಈಗ ಕನ್ಯಾಡಿಯಲ್ಲಿ ಒಳಭಾಗಕ್ಕೆ ತೆರಳಿರುವಂತದ್ದು. ಸೊ ಆ ಒಂದು ರಸ್ತೆಯ ಮೂಲಕ ಒಳಭಾಗಕ್ಕೆ ತೆರಳಿರುವಂತಹ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಯಾವ ಪಾಯಿಂಟ್ ಅನ್ನುವಂಥದ್ದು ಸ್ಪಷ್ಟ ಇರಲಿಲ್ಲ. ಸೊ ಪೊಲೀಸ್ ವಾಹನದ ಮುಂಭಾಗದಲ್ಲಿ ನಮ್ಮ ಓಬಿ ವ್ಯಾನ್ ಸಾಕ್ತಾ ಇತ್ತು. ಈ ಹಿಂದಿನ ದಿನಗಳನ್ನ ಗಮನಿಸಿದ್ರೆ ಒಂದು ಪಾಯಿಂಟ್ ಯಾವುದು ಅನ್ನುವಂಥದ್ದು ಆಲ್ಮೋಸ್ಟ್ ಗೊತ್ತಾಗ್ತಾ ಇತ್ತು. ಹಾಗಾಗಿ ಆ ಒಂದು ಪಾಯಿಂಟ್ ನತ್ತ ತೆರಳುವಂಥದ್ದು ಸುಲಭ ಆಗ್ತಾ ಇತ್ತು. ಆದ್ರೆ ಈ ಹಿಂದಿನ ಒಂದಷ್ಟು ಪಾಯಿಂಟ್ಗಳು, ಮುಖ್ಯವಾಗಿ ಬಾಹುಬಲಿ ಬೆಟ್ಟಕ್ಕೆ ತೆರಳುವಂತಹ ಸಂದರ್ಭದಲ್ಲೂ ಕೂಡ ಆ ಒಂದು ಮಾಧ್ಯಮಗಳ ವಾಹನಗಳು ಏನು ಇವರ ವಾಹನದ ಜೊತೆಗೆ ಸಾಕ್ತಾ ಇದ್ವು, ಕನ್ಫ್ಯೂಸ್ ಆಗಿ ಒಂದಷ್ಟು ಎದುರು ಭಾಗಕ್ಕೆ ಹೋಗಿ ಬಳಿಕ ಆ ಒಂದು ವಾಹನಗಳ ಹಿಂಭಾಗದಿಂದ ತೆರಳಿರುವಂತದ್ದು ನಾವು ನೋಡಿದ್ದೇವೆ. ಸೊ ಇವತ್ತು ಕೂಡ ಅದೇ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಈಗಾಗಲೇ ಕನ್ಯಾಡಿಯ ಬಳಿ ಎಡಕ್ಕೆ ತಿರುವನ್ನ ಪಡೆದುಕೊಂಡು ಮುಂಭಾಗಕ್ಕೆ ಒಳಭಾಗದ ರಸ್ತೆಯ ಮೂಲಕ ಸಾಗಿದೆ. ಸೊ ಅವರ ವಾಹನವನ್ನ ಫಾಲೋ ಮಾಡಿಕೊಂಡು ಈಗ ನಮ್ಮ ಓಬಿ ವ್ಯಾನ್ ಸಾಗ್ತಾ ಇದೆ. ಕಂದಾಯ ಅಧಿಕಾರಿಗಳಿರ್ಬೋದು, ಅದೇ ರೀತಿ ಅರಣ್ಯ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ತಾರೆ. ಅವರೆಲ್ಲರ ವಾಹನ ಏನು ಎದುರು ಭಾಗದಲ್ಲಿರುವಂತಹ ಪೊಲೀಸ್ ವಾಹನದ ಹಿಂಭಾಗದಿಂದ ಹೋಗ್ತಾ ಇದೆ. ಸೊ ಅವರ ವಾಹನದ ಹಿಂದೆ ಸುದ್ದಿಯ ಓಬಿ ವ್ಯಾನ್ ಸಾಗ್ತಾ ಇದೆ.
ಸೊ ಕಾರ್ಯಾಚರಣೆಯ ಜಾಗ ಯಾವುದು ಅನ್ನುವಂಥದ್ದಕ್ಕೆ ಈಗ ಒಂದಷ್ಟು ಉತ್ತರದ ರೂಪ ಸಿಗ್ತಾ ಇದೆ ಅಂತ ಹೇಳಿದ್ರೆ, ನೇತ್ರಾವತಿ ಸ್ನಾನಘಟ್ಟದ ಸಮೀಪಕ್ಕೆ ಬಂದಿಲ್ಲ, ನೇತ್ರಾವತಿ ಸೇತುವೆಯ ಸಮೀಪಕ್ಕೂ ಬಂದಿಲ್ಲ, ಕಲ್ಲೇರಿಗೂ ಹೋಗಿಲ್ಲ, ಬಾಹುಬಲಿ ಬೆಟ್ಟದ ಕಡೆಗೂ ಕೂಡ ತೆರಳಿಲ್ಲ. ಕನ್ಯಾಡಿಯಲ್ಲಿ ಎಡಭಾಗಕ್ಕೆ ಒಂದು ರಸ್ತೆ ಏನಿದೆ, ಆ ಒಂದು ರಸ್ತೆಯಲ್ಲಿ ತಿರುವನ್ನ ಪಡೆದುಕೊಂಡು ಎದುರು ಭಾಗಕ್ಕೆ ಸಾಗ್ತಾ ಇದ್ದಾರೆ. ಆ ಒಂದು ದೃಶ್ಯವನ್ನ ನಾವು ನೋಡ್ತಾ ಇದ್ದೇವೆ. ಬಹಳಷ್ಟು ದೂರ ಆ ಸಿಂಗಲ್ ರೋಡ್ ಏನಿದೆ, ಆ ಸಿಂಗಲ್ ರೋಡ್ ನಲ್ಲಿ ಒಳಭಾಗಕ್ಕೆ ತೆರಳ್ತಾ ಇರುವಂತಹ ಒಂದು ದೃಶ್ಯವನ್ನ ನೇರ ಪ್ರಸಾರದಲ್ಲಿ ನಾವು ಗಮನಿಸ್ತಾ ಇರುವಂತದ್ದು. ಸೊ ಇಲ್ಲಿ ಯಾವ ಜಾಗವನ್ನ ಸಾಕ್ಷಿ ದೂರುದಾರ ತೋರಿಸಿರುವಂತದ್ದು, ಇಲ್ಲಿ ಗುರುತು ಪತ್ತೆ ಮಾಡುವಂತಹ ಕೆಲಸಗಳಾಗುತ್ತಾ ಅಥವಾ ಮಹಜರು ಮಾತ್ರ ಆಗುತ್ತಾ ಅಥವಾ ಉತ್ಖನನ ಕೂಡ ಆಗುತ್ತಾ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಕುತೂಹಲ. ಎಸ್, ಅಲ್ಲಿ ಬಹುಶಃ ಪಾಯಿಂಟ್ನ ಬಳಿ ವ್ಯವಸ್ಥೆಗಳನ್ನ ಮಾಡಿಕೊಂಡು ಇಡಲಾಗಿದೆ. ಮುಖ್ಯವಾಗಿ ಈ ಹಿಂದೆ ಕಾರ್ಯಾಚರಣೆಗೆ ಬಳಕೆ ಮಾಡಿಕೊಳ್ತಾ ಇದ್ದಂತಹ ಎಕ್ಸ್ಕವೇಟರ್ ಏನಿದೆ, ಆ ಎಕ್ಸ್ಕವೇಟರ್ ಅನ್ನ ಕೂಡ ಲಾರಿಯಲ್ಲಿ ಇರಿಸಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಬಹುಶಃ ಕಾರ್ಯಾಚರಣೆಯನ್ನ ನಡೆಸ್ತಾರೆ ಇವತ್ತು. ಆ ಒಂದು ಎಕ್ಸ್ಕವೇಟರ್ ಅನ್ನ ಗಮನಿಸುವಾಗ ಕಾರ್ಯಾಚರಣೆ ಇಲ್ಲಿ ನಡೆಯುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಕೇವಲ ಸ್ಥಳ ಗುರುತು ಅಥವಾ ಮಹಜರು ಮಾತ್ರ ಅಲ್ಲ, ಉತ್ಖನನ ಕಾರ್ಯವನ್ನ ನಡೆಸುವಂತಹ ಸಾಧ್ಯತೆಗಳು ದಟ್ಟವಾಗಿ ಗೋಚರಿಸ್ತಾ ಇದೆ. ಎಸ್, ನಮ್ಮ ಕ್ಯಾಮರಾ ಪರ್ಸನ್ಸ್ ಆದಿತ್ಯ ಶೆಟ್ಟಿ, ಅದೇ ರೀತಿ ವನೀಶ್ ಬಂಗೇರ ನಿರಂತರವಾಗಿ ನಮಗೆ ಈ ಒಂದು ಕಾರ್ಯಾಚರಣೆಯ ದೃಶ್ಯಗಳನ್ನ ನಮಗೆ ತೋರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಈಗ ಸಿಂಗಲ್ ರೋಡ್ ಅಲ್ಲಿ ಓವರ್ಟೇಕ್ ಮಾಡಿಕೊಂಡು ಎದುರು ಹೋಗೋದಿಕ್ಕೆ ಸ್ಥಳವಿಲ್ಲ. ಅಧಿಕಾರಿಗಳ ವಾಹನ ಅಲ್ಲಿ, ಜೊತೆಗೆ ಸಾಕ್ಷಿ ದೂರುದಾರನ ವಾಹನವನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಎಸ್, ಇವರನ್ನ ಕರೆದುಕೊಂಡು ಬಂದಂತಹ ಪೊಲೀಸ್ ವಾಹನ ಏನಿದೆ, ಟೆಂಪೋ ಟ್ರಾವೆಲರ್ ವಾಹನವನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಬಹುಶಃ ನಮ್ಮ ಕ್ಯಾಮೆರಾ ಪರ್ಸನ್ ಓಡಿಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಅವರು ವಾಹನದಿಂದ ಇಳಿದು ಒಳಭಾಗಕ್ಕೆ ತೆರಳುವಂತಹ ಚಿತ್ರಣವನ್ನ ಸೆರೆ ಹಿಡಿಯುವಂತಹ ನಿಟ್ಟಿನಲ್ಲಿ ಎಸ್, ಟೆಂಪೋ ಟ್ರಾವೆಲರ್ ವಾಹನ ಅಲ್ಲಿ ಎದುರು ಭಾಗದಲ್ಲಿದೆ, ಅದರ ಹಿಂಭಾಗದಲ್ಲಿ ಎಲ್ಲ ವಾಹನಗಳಿರುವಂಥದ್ದು. ಈ ಜಾಗದಿಂದ ಮುಂದೆ ಹೋಗೋದಿಕ್ಕೆ ಮಾಧ್ಯಮ ಪ್ರತಿನಿಧಿಗಳಿಗೆ ಅವಕಾಶಗಳು ಕೂಡ ಇಲ್ಲ. ಸೊ ಅವರೀಗ ವಾಹನದಿಂದ ಇಳಿದು ಎತ್ತ ಕಡೆಗೆ ತೆರಳುತ್ತಾರೆ ಅನ್ನುವಂತ ಒಂದು ಕುತೂಹಲ ಕೂಡ ಇದೆ. ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಬಹುಶಃ ವಾಹನದಿಂದ ಇಳಿದ ಬಳಿಕ ಅವರು ಎತ್ತ ಕಡೆಗೆ ಸಾಕ್ತಾರೆ ಅನ್ನುವಂಥದ್ದು ಕೂಡ ಆ ಒಂದು ಸ್ಪಷ್ಟ ಆಗೋದಕ್ಕಿದೆ.
ಅಲ್ಲಿ ಪೊಲೀಸ್ ವಾಹನ ನಿಂತಿರುವಂತದ್ದನ್ನ ನೋಡ್ತಾ ಇದ್ದೇವೆ. ಯಾರು ಕೂಡ ಆ ವಾಹನದಿಂದ ಇಳಿದಿಲ್ಲ. ಒಂದು ಬಾರಿ ಈಗ ಸಾಕ್ಷಿ ದೂರುದಾರ ವಾಹನದಿಂದ ಇಳಿಯೋದಕ್ಕೆ ಸಜ್ಜಾದಂತಹ ಒಂದು ದೃಶ್ಯವನ್ನ ನಾವು ಗಮನಿಸಿದ್ವಿ. ಆದ್ರೆ ವಾಪಸ್ ವಾಹನದ ಒಳಭಾಗಕ್ಕೆ ತೆರಳಿರುವಂತದ್ದನ್ನ ಕೂಡ ನಾವು ಈಗ ನೇರ ಪ್ರಸಾರದಲ್ಲಿ ಗಮನಿಸಿದ್ವಿ. ಒಂದು ಕಡೆಯಿಂದ ಮಳೆ ಬರ್ತಾ ಇದೆ. ಏನು ಸಾಕ್ಷಿ ದೂರುದಾರ ಮತ್ತೆ SIT ಅಧಿಕಾರಿ, ತನಿಖಾಧಿಕಾರಿ ಆಗಿರುವಂತಹ ಜಿತೇಂದ್ರ ದಯಾಮ ಅವರು ಇರುವಂತಹ ವಾಹನ ಅಲ್ಲಿ ನಿಂತಿದೆ. ಅದರ ಎದುರು ಭಾಗದಲ್ಲಿ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಅಂದ್ರೆ KSRPಯ ಒಂದು ಪೊಲೀಸ್ ಬಸ್ ಕೂಡ ಎದುರು ಭಾಗದಲ್ಲಿ ನಿಂತಿರುವಂತದ್ದು. ಸೊ ಆ ಒಂದು ದೃಶ್ಯವನ್ನ ನಾವು ಈಗ ನೋಡ್ತಾ ಇದ್ದೇವೆ. ಎಸ್, ಅಲ್ಲಿ TTಯ ಡೋರ್ ಓಪನ್ ಆಗ್ತಾ ಇದೆ. ಇಳಿತಾರ ಅಥವಾ ಕೆಳಗಡೆ ಇಳಿದವರು ಮತ್ತೆ ವಾಹನವನ್ನು ಹತ್ತಿಕೊಳ್ತಾರ ಅನ್ನುವಂಥದ್ದು ಇರುವಂತಹ ಪ್ರಶ್ನೆ. ಎಲ್ಲರೂ ಕೂಡ ವಾಹನದಲ್ಲಿ ಒಳಗಡೆ ಇದ್ದಾರೆ, ಯಾರು ಕೂಡ ಇಳಿದಿಲ್ಲ. ಅಂದ್ರೆ ಕಾರ್ಯಾಚರಣೆಯ ಜಾಗಕ್ಕೆ ತೆರಳಿಲ್ಲ. ಆ ಜಾಗ ಯಾವುದು ಅನ್ನುವಂಥದ್ದು ಕೂಡ ಕುತೂಹಲ ಇದೆ. ಯಾಕಂತ ಹೇಳಿದ್ರೆ ಈವರೆಗಿನ ಪಾಯಿಂಟ್ಗಳ ಪೈಕಿ 13 ಪಾಯಿಂಟ್ಗಳೇನಿತ್ತು, ಆ 13 ಪಾಯಿಂಟ್ಗಳನ್ನ ಒಂದೇ ದಿನ ಮಹಜರು ಮಾಡಿ ಗುರುತು ಮಾಡುವಂತಹ ಕೆಲಸಗಳಾಗಿತ್ತು. ಜುಲೈ 28ರಂದು ಆ ಒಂದು ಕೆಲಸವನ್ನ SIT ಅಧಿಕಾರಿಗಳು ಮಾಡಿದ್ರು. ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬಂದು ಆತ ತೋರಿಸಿದಂತಹ ಜಾಗಗಳಿಗೆ ತೆರಳಿ ಅಲ್ಲಿ ಮಾರ್ಕ್ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಸೊ ಆ ಮೂಲಕ ಯಾವ ಪಾಯಿಂಟ್ಗಳು ಎಲ್ಲೆಲ್ಲಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಾಗಿತ್ತು. ಅಂದ್ರೆ ಆ ಒಂದು ಜಾಗಕ್ಕೆ ತೆರಳೋದಿಕ್ಕೆ ಅವಕಾಶಗಳು ಇಲ್ಲದೇ ಇದ್ರು ಆ ಪಾಯಿಂಟ್ಗಳು ಎಲ್ಲೆಲ್ಲಿ ಇದೆ ಅನ್ನುವಂಥದ್ದಕ್ಕೆ ಸ್ಪಷ್ಟವಾದ ಉತ್ತರಗಳು ಸಿಕ್ಕಿತ್ತು. ಸೊ ಅದಕ್ಕೂ ಮುನ್ನ ಈ ಒಂದು ಕಾರ್ಯಾಚರಣೆ ಏನಿದೆ ಅದನ್ನ ಆರ್ಡರ್ ವೈಸ್ ಅಲ್ಲಿ ಮಾಡಿಕೊಂಡು ಬಂದಿದ್ರು. ಮೊದಲನೆಯ ದಿನ ಉತ್ಖನನದ ಮೊದಲನೆಯ ದಿನ ಪಾಯಿಂಟ್ ನಂಬರ್ 1, ಆ ಬಳಿಕ ಮರುದಿನ ಪಾಯಿಂಟ್ ನಂಬರ್ 2, 3, 4, 5 ಒಟ್ಟು 4 ಪಾಯಿಂಟ್ಗಳ ಕಾರ್ಯಾಚರಣೆಯಾಗಿತ್ತು. ಅದ ಬಳಿಕ ಪಾಯಿಂಟ್ ನಂಬರ್ 6, ಆ ಸಂದರ್ಭದಲ್ಲಿ ಒಂದಷ್ಟು ಕಳೆಬರದ ಅವಶೇಷಗಳು ಸಿಕ್ಕಿರುವಂಥದ್ದು. ಆ ಬಳಿಕ ಪಾಯಿಂಟ್ 7, 8, ಆ ಬಳಿಕ 9, 10 ಈ ರೀತಿ ಆರ್ಡರ್ನಲ್ಲೇ ಈ ಒಂದು ಕಾರ್ಯಾಚರಣೆಯನ್ನ ಮಾಡಿಕೊಂಡು ಬಂದಿದ್ರು. ಸೊ 11ನೇ ಒಂದು ಪಾಯಿಂಟ್ನ ಕಾರ್ಯಾಚರಣೆಗೂ ಮುನ್ನ ಒಂದಷ್ಟು ಬದಲಾವಣೆಗಳಾಗಿತ್ತು. ಆವತ್ತು 11ನೇ ನಂಬರ್ನ ಒಂದು ಉತ್ಖನನವನ್ನ ಮಾಡುವ ಬದಲು ಬಂಗ್ಲೆಗುಡ್ಡೆಯ ಮೇಲ್ಭಾಗಕ್ಕೆ ತೆರಳಿದ್ರು. ಬಂಗ್ಲಗುಡ್ಡೆಯ ಮೇಲ್ಭಾಗಕ್ಕೆ ತೆರಳಿದಂತಹ ಸಂದರ್ಭದಲ್ಲಿ ಭೂಮಿಯ ಮೇಲ್ಮೈನಲ್ಲೇ ಒಂದಷ್ಟು ಅಸ್ಥಿಪಂಜರದ ಅವಶೇಷಗಳು, ಮೂಳೆಗಳು ಸಿಕ್ಕಿದ್ವು. ಅದನ್ನ ಸಂಗ್ರಹಿಸಿಕೊಂಡು ಬಂದು ಪ್ರಯೋಗಾಲಯಕ್ಕೆ ಕಳುಹಿಸುವಂತಹ ಕೆಲಸವನ್ನ ಮಾಡಿದ್ರು. ಆ ಬಳಿಕ ಮರುದಿನ ಪಾಯಿಂಟ್ ನಂಬರ್ 11 ಮತ್ತು ಪಾಯಿಂಟ್ ನಂಬರ್ 12ರ ಉತ್ಖನನ ಕಾರ್ಯವನ್ನ ನಡೆಸಿದ್ರು. ಅಲ್ಲಿ ಯಾವುದೇ ರೀತಿಯ ಅವಶೇಷಗಳು, ಕಳೆಬರಗಳು ಕೂಡ ಪತ್ತೆಯಾಗಿರ್ಲಿಲ್ಲ. ಸೊ ಅದಾದ ಬಳಿಕ ಉತ್ಖನನಕ್ಕೆ ಬಾಕಿ ಇದ್ದಂತಹ ಜಾಗ ಯಾವುದು ಅಂತ ಹೇಳಿದ್ರೆ ಅದು ಪಾಯಿಂಟ್ ನಂಬರ್ 13. ಸೊ ಆ ಪಾಯಿಂಟ್ ನಂಬರ್ 13ರ ಕಾರ್ಯಾಚರಣೆಯನ್ನ ಕೈಗೆತ್ತಿಕೊಳ್ಳುವ ಮುನ್ನ ಇನ್ನೊಂದಷ್ಟು ಪಾಯಿಂಟ್ಗಳಿಗೆ ತೆರಳಿ ಅಲ್ಲಿ ಶೋಧವನ್ನ ನಡೆಸುವಂತಹ ಕೆಲಸವನ್ನ SIT ಮಾಡಿತ್ತು. 13ರಲ್ಲಿ ಅದು ಯಾಕೆ ವಿಳಂಬ ಆಗ್ತಾ ಇದೆ ಎನ್ನುವಂತಹ ಒಂದು ಪ್ರಶ್ನೆಗಳು ಕೇಳಿ ಬಂದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಂದಷ್ಟು ಸವಾಲುಗಳ ಬಗ್ಗೆ ಉಲ್ಲೇಖ ಆಗ್ತಾ ಇತ್ತು. ಆ ಒಂದು ಜಾಗ ಬಹಳಷ್ಟು ವಿಶಾಲವಾಗಿದೆ, ಪಕ್ಕದಲ್ಲಿ ಕಿಂಡಿ ಅಣೆಕಟ್ಟು ಇದೆ, ಆ ಒಂದು ಗುರುತಿಸಿದಂತಹ ಜಾಗದಲ್ಲಿ 3-4 ವಿದ್ಯುತ್ ಕಂಬಗಳಿದೆ, ಅದನ್ನ ಸ್ಥಳಾಂತರ ಮಾಡಬೇಕಾಗುತ್ತೆ ಇತ್ಯಾದಿ ಹಲವಾರು ಸವಾಲುಗಳ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇತ್ತು. ಹಾಗಾಗಿ ಆ ಒಂದು ಜಾಗವನ್ನ GPR ಮೂಲಕ ಸ್ಕ್ಯಾನ್ ಮಾಡಬೇಕು, ಅದರ ಮೂಲಕ ಶೋಧವನ್ನ ನಡೆಸಲಾಗುತ್ತೆ ಎನ್ನುವಂತ ಒಂದು ಮಾಹಿತಿಯನ್ನ ಕೂಡ ಹೇಳ್ತಾ ಇದ್ರು. ಸೊ ಅದರ ನಡುವೆ ಈಗ ಪಾಯಿಂಟ್ 12 ಆ 12ರವರೆಗಿನ ಶೋಧ ಕಾರ್ಯಾಚರಣೆಗಳು ನಡೆದ ಬಳಿಕ 13ರ ಕಾರ್ಯಾಚರಣೆಯನ್ನ ಬಾಕಿ ಉಳಿಸಿಕೊಂಡು ಪಾಯಿಂಟ್ ನಂಬರ್ 14 ಎನ್ನುವಂತ ಒಂದು ಜಾಗವನ್ನ ಗುರುತಿಸಿದ್ರು ಬಂಗ್ಲಗುಡ್ಡೆ ಅರಣ್ಯ ಭಾಗದ ಮೇಲ್ಭಾಗದಲ್ಲಿ. ಸೊ ಅಲ್ಲಿಗೆ ಹೋಗಿ ಅಲ್ಲಿ ಉತ್ಖನನವನ್ನ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಯಾವುದೇ ಅವಶೇಷಗಳು ಪತ್ತೆಯಾಗಿರ್ಲಿಲ್ಲ. ಅದಾದ ಬಳಿಕ ಪಾಯಿಂಟ್ ನಂಬರ್ 15 ಎನ್ನುವಂತಹ ಜಾಗವನ್ನ ಕಲ್ಲೇರಿಯಿಂದ ಸುಮಾರು 2 ಕಿಲೋಮೀಟರ್ ದೂರದ ಗೊಂಕ್ರತಾರ್ ಎನ್ನುವಂತಹ ಜಾಗದಲ್ಲಿ ಆ ಒಂದು ಅರಣ್ಯ ಭಾಗದಲ್ಲಿ ಗುರುತಿಸಿ ಅಲ್ಲಿ ಕೂಡ ಉತ್ಖನನ ನಡೆಸುವಂತಹ ಕೆಲಸಗಳಾಗಿತ್ತು. ಅಲ್ಲೂ ಕೂಡ ಯಾವುದೇ ಕಳೆಬರಕ್ಕೆ ಸಂಬಂಧಪಟ್ಟಂತಹ ಅವಶೇಷಗಳು ಸಿಕ್ಕಿರಲಿಲ್ಲ. ಅದಾದ ಬಳಿಕ ಮತ್ತೊಂದು ಪಾಯಿಂಟ್ ಅನ್ನು ಕೂಡ ಗುರುತು ಮಾಡಿಕೊಂಡು ಉತ್ಖನನ ಮಾಡುವಂತಹ ಕೆಲಸಗಳಾಗಿದೆ. ಅದು ಪಾಯಿಂಟ್ ನಂಬರ್ 16. ಬಾಹುಬಲಿ ಬೆಟ್ಟಕ್ಕೆ ತೆರಳುವಂತಹ ರಸ್ತೆಯಲ್ಲಿ
ತಿರುವಿನಲ್ಲಿ ಒಂದು ಪಾಯಿಂಟ್, ರಸ್ತೆ ಬದಿಯಲ್ಲೇ ಇದ್ದಂತಹ ಒಂದು ಜಾಗದಲ್ಲಿ ನಾನು ಮೃತದೇಹವನ್ನು ಹೂತಿದ್ದೇನೆ ಎನ್ನುವಂತಹ ವಿಚಾರವನ್ನ ಸಾಕ್ಷಿ ದೂರುದಾರ ಉಲ್ಲೇಖಿಸಿರುವಂತದ್ದು. ಅದಕ್ಕೆ ಪೂರಕವಾಗಿ ಅಧಿಕಾರಿಗಳು ಆ ಒಂದು ಸ್ಥಳವನ್ನು ಕೂಡ ಗೌಪ್ಯವಾಗಿ ಇಟ್ಟುಕೊಂಡು ಅಲ್ಲಿಗೆ ತೆರಳಿ ಅಲ್ಲಿ ಉತ್ಖನನವನ್ನ ನಡೆಸಿರುವಂತದ್ದು. ಅಲ್ಲೂ ಕೂಡ ಯಾವುದೇ ಅವಶೇಷಗಳು ಪತ್ತೆಯಾಗಿಲ್ಲ. ಅದೇ ಪಾಯಿಂಟ್ ನ ಪಕ್ಕ ಇನ್ನೊಂದು ಸಮೀಪದಲ್ಲೇ ಇನ್ನೊಂದಷ್ಟು ಆಳಕ್ಕೆ ಇನ್ನೊಂದಷ್ಟು ಜಾಗವನ್ನ ಅಗೆದು ಆ ಒಂದು ಜಾಗದಲ್ಲೂ ಕೂಡ ಶೋಧವನ್ನ ನಡೆಸಲಾಯಿತು. ಅಲ್ಲೂ ಕೂಡ ಯಾವುದೇ ಅವಶೇಷಗಳು ಲಭ್ಯವಾಗಿಲ್ಲ. ಅದಾದ ಬಳಿಕ ಪಾಯಿಂಟ್ ನಂಬರ್ 13ರ ಉತ್ಖನನಕ್ಕೆ ಸಂಬಂಧಪಟ್ಟ ಹಾಗೆ GPR ಅನ್ನ ಕರೆಸಿಕೊಂಡು GPR ಅನ್ನ ಬಳಕೆ ಮಾಡುವಂತಹ ನಿಟ್ಟಿನಲ್ಲಿ ಆ ಒಂದು ಖಾಸಗಿಯಾಗಿ ಒಂದು ತಂಡವನ್ನ ಕರೆಸಿಕೊಂಡು ಮೊದಲನೆಯ ದಿನ ಡೆಮೋ ಆಗಿ ಅದು ಹೇಗೆ ವರ್ಕ್ ಆಗುತ್ತೆ, ಅದರ ರಿಸಲ್ಟ್ಸ್ ಹೇಗೆ ಬರುತ್ತೆ ಅನ್ನುವಂಥದ್ದನ್ನ ನೋಡಿಕೊಂಡು ಅದಾದ ಬಳಿಕ ಮಂಗಳವಾರ ಮತ್ತೆ ಬುಧವಾರ ಆಗಸ್ಟ್ 12 ಮತ್ತು 13ರಂದು 2 ದಿನಗಳ ಕಾಲ ಅಲ್ಲಿ 2 ಭಾಗಗಳಾಗಿ ಒಂದು ಉತ್ಖನನವನ್ನ ನಡೆಸಲಾಗಿದೆ. 18 ಅಡಿ ಆಳದವರೆಗೂ ಕೂಡ ಅಗೆದು ಆ ಒಂದು ಸಂಪೂರ್ಣ ಜಾಗವನ್ನ ಸಾಕ್ಷಿ ದೂರುದಾರ ತೋರಿಸಿ ಮಾರ್ಕ್ ಮಾಡಿದ್ದಂತಹ ಅಷ್ಟೂ ಜಾಗವನ್ನ ಅಗೆದು ಅಲ್ಲಿ ಶೋಧವನ್ನ ನಡೆಸಲಾಗಿದೆ. 2 ದಿನಗಳ ಕಾಲ ಕಾರ್ಯಾಚರಣೆಯನ್ನ ನಡೆಸಲಾಗಿದೆ, 2 ಯಂತ್ರಗಳನ್ನ ಬಳಕೆ ಮಾಡಿಕೊಂಡು. ಆ 2 ದಿನಗಳ ಕಾರ್ಯಾಚರಣೆಯಲ್ಲೂ ಕೂಡ ಯಾವುದೇ ರೀತಿಯ ಅವಶೇಷಗಳು ಅಲ್ಲಿ ಕಂಡು ಬಂದಿಲ್ಲ. ಸೊ ಅದಾದ ಬಳಿಕ ಈ ಕಾರ್ಯಾಚರಣೆ ಮುಂದುವರಿಯುತ್ತಾ, ಉತ್ಖನನವನ್ನ ಇನ್ನೂ ಮಾಡ್ತಾರಾ ಅನ್ನುವಂತ ಒಂದು ಪ್ರಶ್ನೆಗಳು ಕೇಳಿ ಬರ್ತಾ ಇದ್ವು. ಆ ಪ್ರಶ್ನೆಗೆ ಉತ್ತರ ಇವತ್ತು ನಾವು ನೋಡ್ತಾ ಇದ್ದೇವೆ. ಇವತ್ತು ಕೂಡ ಉತ್ಖನನ ನಡೆಯುವಂತಹ ಸಾಧ್ಯತೆಗಳೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಈಗಾಗಲೇ ಈ ಜಾಗಕ್ಕೆ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು SIT ಆಫೀಸರ್ಸ್ ಬಂದಿದ್ದಾರೆ. ಇನ್ನಿತರ ಕಾರ್ಯಾಚರಣೆಗೆ ಪೂರಕವಾಗಿ ಬೇಕಿರುವಂತಹ ಉಪಸ್ಥಿತಿ ಇರಲೇಬೇಕಾದಂತಹ ವಿಭಾಗಗಳ ಸಿಬ್ಬಂದಿಗಳು, ಅಧಿಕಾರಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಸೊ ಅಲ್ಲಿ ಆ ಒಂದು ವಾಹನದಲ್ಲೇ ಇದ್ದಾರೆ, ಇಳಿಲಿಲ್ಲ. ಸೊ ಬಹುಶಃ AC ಅವರಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿಗಳು ಬರ್ತಾ ಇರುವಂತದ್ದು. AC ಅವರು ಕೂಡ ಆಗಮಿಸ್ತಾ ಇದ್ದಾರೆ. ನಿನ್ನೆ ಕೂಡ ಕಾರ್ಯಾಚರಣೆ ಆರಂಭಗೊಂಡಂತಹ ಸ್ವಲ್ಪ ಹೊತ್ತಿನಲ್ಲೇ ಈ ಒಂದು ಸ್ಥಳವನ್ನ ಸೇರಿಕೊಂಡಿದ್ರು. ಅದಕ್ಕೂ ಮುನ್ನ ತಹಶೀಲ್ದಾರ್ ಪೃಥ್ವಿ ಸಾನಿಕಂ, ಬೆಳ್ತಂಗಡಿ ತಹಶೀಲ್ದಾರ್ ಅವರನ್ನ ಈ ಒಂದು ಜಾಗಕ್ಕೆ ಕಳುಹಿಸಿದ್ರು. ಸೊ ಆರಂಭದಲ್ಲಿ ಏನು ಸಾಕ್ಷಿ ದೂರುದಾರನಿಂದ ಹೇಳಿಕೆ ಪಡೆಯುವಂತಹ ವಿಚಾರ ಅಥವಾ ಆತ ಜಾಗವನ್ನ ತೋರಿಸುವಂತಹ ಒಂದು ಪ್ರಕ್ರಿಯೆ ಏನು ನಡೆಯುತ್ತೆ, ಆ ಒಂದು ಪ್ರಕ್ರಿಯೆಗೆ ತಹಶೀಲ್ದಾರ್ ಅವರ ಉಪಸ್ಥಿತಿ ಇತ್ತು. ಅದಾದ ಬಳಿಕ ಸ್ವಲ್ಪ ಹೊತ್ತಿನಲ್ಲಿ ಅಗೆಯುವಂತಹ ಕೆಲಸ ಆರಂಭಗೊಂಡ ಕೆಲವೇ ನಿಮಿಷಗಳಲ್ಲಿ AC ಅವರು ಆ ಜಾಗವನ್ನ ಸೇರಿಕೊಂಡಿದ್ರು. ಅದಾದ ಬಳಿಕ ಅಲ್ಲಿನ ಸಂಪೂರ್ಣ ಒಂದು ಚಲನವಲನಗಳನ್ನ, ಅಲ್ಲಿನ ಒಂದು ಚಟುವಟಿಕೆಗಳನ್ನ ಗಮನಿಸ್ತಾ ಇದ್ರು. ಅದಾದ ಬಳಿಕ ನಿನ್ನೆಯೂ ಕೂಡ ಸಂಜೆ 6-6:30ವರೆಗೂ ಕೂಡ ಕಾರ್ಯಾಚರಣೆಯನ್ನ ನಡೆಸಿ ಆ ಒಂದು ಅಗೆದಂತಹ ಜಾಗಕ್ಕೆ ಮತ್ತೆ ಮಣ್ಣು ಹಾಕಿ ಮುಚ್ಚಿ ಆ ಜಾಗವನ್ನ ಸೀಲ್ ಮಾಡಿ ಮತ್ತೆ ಮಹಜರನ್ನ ಪೂರ್ಣಗೊಳಿಸಿ ಎಲ್ಲರೂ ಕೂಡ ಅತ್ತ ಕಡೆಯಿಂದ ಇಲ್ಲಿಗೆ ಆಗಮಿಸಿರುವಂತದ್ದು. ಸೊ ಇವತ್ತು ಕಾರ್ಯಾಚರಣೆ ನಡೆಯುತ್ತಾ ಇಲ್ವಾ ಎನ್ನುವಂತಹ ಪ್ರಶ್ನೆ ಬಹಳಷ್ಟು ಕಾಡ್ತಾ ಇತ್ತು. ಆ ಕಾರ್ಯಾಚರಣೆ ಇವತ್ತು ನಡೆಯುತ್ತೆ ಎನ್ನುವಂಥದ್ದಕ್ಕೆ ಉತ್ತರ ಈಗ ಅಧಿಕಾರಿಗಳೆಲ್ಲರೂ ಕೂಡ ಬಂದು ನಿಂತಿರುವಂಥದ್ದು. ಕನ್ಯಾಡಿಯ ಎಡಭಾಗದ ರಸ್ತೆಯ ಮೂಲಕ ಒಳಭಾಗಕ್ಕೆ ಬಂದಿದ್ದಾರೆ. ಸೊ ಈಗ ಇಲ್ಲಿ ನಿಂತುಕೊಂಡಿದ್ದಾರೆ. ಯಾಕಾಗಿ ನಿಂತುಕೊಂಡಿದ್ದಾರೆ ಅನ್ನುವಂಥದ್ದಕ್ಕೆ ಸ್ಪಷ್ಟವಾದ ಉತ್ತರ ಇಲ್ಲದಿದ್ರೂ ಕೂಡ ಬಹುಶಃ AC ಅವರ ಆಗಮನಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಒಂದು ಮಾಹಿತಿಗಳಿರುವಂಥದ್ದು. ಎದುರು ಭಾಗದಲ್ಲಿ KSRPಯ ವಾಹನ ಇದೆ. ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆಯ ಬಸ್ ಅಲ್ಲಿ ನಿಂತಿದೆ. ಅದರ ಹಿಂಭಾಗದಲ್ಲಿ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬಂದಂತಹ ವಾಹನ ಇರುವಂತದ್ದು. ಅದರ ಹಿಂಭಾಗದಲ್ಲೇ ಇನ್ನೊಂದಷ್ಟು ವಾಹನಗಳಿದೆ. ಅದು ಸಿಂಗಲ್ ರೋಡ್, ಅಲ್ಲಿ ಅಂದ್ರೆ ಬಹಳಷ್ಟು ಅಗಲವಾದ ರಸ್ತೆ ಅಲ್ಲ ಅದು. ಸೊ ಯಾಕಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಎನ್ನುವಂತ ಒಂದು ಕುತೂಹಲ ಕೂಡ ಕಾಡ್ತಾ ಇದೆ. ಯಾಕಾಗಿ ನಿಲ್ಲಿಸಿದ್ದಾರೆ, ವಾಹನದಿಂದ ಯಾಕೆ ಇಳಿತಾ ಇಲ್ಲ? ಈ ಹಿಂದೆಲ್ಲ ಕಾರ್ಯಾಚರಣೆಗೆ ಬಂದಂತಹ ಇಮಿಡಿಯೇಟ್ ಆಗಿ ವಾಹನದಿಂದ ಇಳಿದು ಹೋಗ್ತಾ ಇದ್ರು. ಅಲ್ಲಿ ದಯಾಮ್ ಅವರು ವಾಹನವನ್ನ ಇಳಿದಿದ್ದಾರೆ. ವಾಹನದಿಂದ ಇಳಿದು ಅಲ್ಲಿ ನಿಂತುಕೊಂಡಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಜಿತೇಂದ್ರ ಕುಮಾರ್ ದಯಾಮ್ ಅವರು ವಾಹನದಲ್ಲಿ ಇಲ್ಲ, ಅವರು ವಾಹನದಿಂದ ಇಳಿದು ಅಲ್ಲಿ ಕೆಳಭಾಗದಲ್ಲಿ ನಿಂತುಕೊಂಡಿದ್ದಾರೆ. ಸಾಕ್ಷಿ ದೂರುದಾರ ಕೂಡ ಒಮ್ಮೆ ಇಳಿಯುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ರು, ವಾಪಸ್ ವಾಹನದ ಒಳಗೆ ಹೋಗಿ ಕುಳಿತುಕೊಂಡಿರುವಂತದ್ದನ್ನ ಕೂಡ ನಾವು ಗಮನಿಸಿದ್ವಿ. ಇದೆಲ್ಲವೂ ಕೂಡ ನೇರ ಪ್ರಸಾರದಲ್ಲಿ ನೀವು ನೋಡ್ತಾ ಇರುವಂತಹ ದೃಶ್ಯಗಳು. ಯಾವುದೇ ರೆಕಾರ್ಡೆಡ್ ಫುಟೇಜಸ್ ಅಲ್ಲ ಅಥವಾ ಯಾವುದೇ ಹಿಂದಿನ ಫುಟೇಜಸ್ ಅಲ್ಲ. ವಾಹನ ಯಾವ ರೀತಿ
ಬಂದು ಕನ್ಯಾಡಿಯಲ್ಲಿ ತಿರುವನ್ನ ಪಡೆದುಕೊಂಡಿತು ಅನ್ನುವಂಥದ್ದನ್ನು ಕೂಡ ನಾವು ನೇರ ಪ್ರಸಾರದಲ್ಲಿ ನೋಡಿದ್ದೇವೆ. ಸೊ ಹಾಗಾಗಿ ಯಾವುದೋ ಹಿಂದಿನ ವಿಡಿಯೋಗಳು ಅಥವಾ 4-5 ದಿನಗಳ ಹಿಂದಿನ ವಿಡಿಯೋಗಳನ್ನ ಹಾಕಿ ನೇರ ಪ್ರಸಾರವನ್ನ ಮಾಡ್ತಾ ಇದ್ದೇವೆ ಅನ್ನುವಂಥದ್ದಲ್ಲ. ಇಷ್ಟು ದಿನಗಳ ಕಾರ್ಯಾಚರಣೆಯನ್ನ ನೇರ ಪ್ರಸಾರದಲ್ಲಿ ಪ್ರತಿ ಕ್ಷಣದ ಮಾಹಿತಿಯೊಂದಿಗೆ ಕೊಟ್ಟಿರುವಂಥದ್ದು ಸುದ್ದಿ ನ್ಯೂಸ್ ಬೆಳ್ತಂಗಡಿ. ಸುದ್ದಿ ನ್ಯೂಸ್ ಬೆಳ್ತಂಗಡಿ ಚಾನೆಲ್ನ ಮುಖ್ಯಸ್ಥರಾದಂತಹ ದಾಮೋದರ್ ದೊಂಡೋಲೆ, ಅದರ ಜೊತೆಗೆ ಕ್ಯಾಮರಾ ಪರ್ಸನ್ಸ್ ಆದಿತ್ಯ ಶೆಟ್ಟಿ ಬಳಂಜ, ಅದೇ ರೀತಿ ವನೀಶ್ ಬಂಗೇರ, ಅದೇ ರೀತಿ ನಿಶಾನ್ ಹಾಗೇನೆ ಸುವೀರ್, ಎಲ್ಲರೂ ಕೂಡ ಈ ಒಂದು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಈ ಒಂದು ಮಾಧ್ಯಮ ಪ್ರತಿನಿಧಿಗಳ ಕರ್ತವ್ಯವನ್ನ ಅಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅಲ್ಲಿನ ಪ್ರತಿ ಕ್ಷಣದ ಅಪ್ಡೇಟ್ಸ್ ಅನ್ನು ಕೂಡ ವೀಕ್ಷಕರ ಮುಂದೆ ಇಡುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮ ಪಡ್ತಾ ಇದ್ದಾರೆ. ಅಂದ್ರೆ ಅಧಿಕಾರಿಗಳು ಕಾರ್ಯಾಚರಣೆಯನ್ನ ನಡೆಸ್ತಾರೆ, ಅವರಿಗೆ ಕಾರ್ಯಾಚರಣೆ ನಡೆಯುವಂತಹ ಜಾಗಕ್ಕೆ ತೆರಳುವುದಕ್ಕೆ ಅವಕಾಶಗಳಿದೆ, ಅಲ್ಲಿ ಅವರಿಗೆ ಕುಳಿತುಕೊಳ್ಳೋದಿಕ್ಕೂ ಕೂಡ ಒಂದು ಚೇರ್ನ ವ್ಯವಸ್ಥೆಗಳೆಲ್ಲವನ್ನು ಕೂಡ ಮಾಡ್ತಾರೆ, ಕುಡಿಯುವ ನೀರಿನ ವ್ಯವಸ್ಥೆಗಳು ಎಲ್ಲವೂ ಕೂಡ ಇರುತ್ತೆ, ಅದೆಲ್ಲವೂ ಕೂಡ ಆಗುವಂತಹ ವ್ಯವಸ್ಥೆಗಳು. ಆದ್ರೆ ಇಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಒಂದು ವಿಚಾರವನ್ನ ನಾವು ಗಮನಿಸೋದಿದ್ರೆ ಈ ಒಂದು ದೃಶ್ಯಗಳನ್ನ ಸೆರೆ ಹಿಡಿಯುವಂತ ನಿಟ್ಟಿನಲ್ಲಿ ಬಹಳಷ್ಟು ಶ್ರಮವನ್ನ ಪಡಬೇಕಾಗುತ್ತೆ. ಜೊತೆಗೆ ದಿನವಿಡೀ ನಿಂತುಕೊಂಡು ಆ ಒಂದು ದೃಶ್ಯಗಳನ್ನ ರೆಕಾರ್ಡ್ ಮಾಡಿಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಸೊ ಬಹಳಷ್ಟು ಸವಾಲುಗಳು, ಬಹಳಷ್ಟು ಒಂದು ಚಾಲೆಂಜಸ್ನ ನಡುವೆ ಈ ಒಂದು ಕೆಲಸವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ತಂಡ ಮಾಡ್ತಾ ಇರುವಂಥದ್ದು. ವೀಕ್ಷಕರಿಗೆ ಈ ಒಂದು ಉತ್ಖನನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಮಾಹಿತಿಗಳನ್ನ, ನೈಜವಾದ ಮಾಹಿತಿಗಳನ್ನ, ನಿಖರವಾದ ಮಾಹಿತಿಗಳನ್ನ ಒದಗಿಸುವಂತಹ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ಬೆಳ್ತಂಗಡಿಯ ಪ್ರಯತ್ನ ಮುಂದುವರಿತಾ ಇದೆ. ಇವತ್ತು 16ನೇ ದಿನ ನೇರ ಪ್ರಸಾರವನ್ನ ಮಾಡ್ತಾ ಇರುವಂತದ್ದು ಸುದ್ದಿ ನ್ಯೂಸ್ ಬೆಳ್ತಂಗಡಿ. ನಿರಂತರವಾಗಿ ಒಂದು ದಿನವೂ ಕೂಡ ಬಿಡದೆ, ಒಂದಷ್ಟು ಕೂಡ ವಿಳಂಬ ಇಲ್ಲದೆ ಅಲ್ಲಿನ ದೃಶ್ಯಾವಳಿಗಳನ್ನ ನೇರ ಪ್ರಸಾರದಲ್ಲಿ ಏನಿದೆಯೋ ಅದನ್ನ ಹಾಗೆಯೇ ವೀಕ್ಷಕರ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಮಾಡ್ತಾ ಬಂದಿದೆ. ಸೊ ಇವತ್ತು ಕೂಡ ಈಗಾಗಲೇ ಕಾರ್ಯಾಚರಣೆಗೆ ಅಧಿಕಾರಿಗಳು ಬೆಳ್ತಂಗಡಿಯಿಂದ ಹೊರಟ ಕ್ಷಣದಿಂದ ಹಿಡಿದು ಈಗ ಆ ಒಂದು ಜಾಗಕ್ಕೆ ತಲುಪುವವರೆಗಿನ ಎಲ್ಲಾ ದೃಶ್ಯಗಳನ್ನು ಕೂಡ ಕೊಡ್ತಾ ಇದೆ. ಈಗ ನೀವು ಗಮನಿಸ್ತಾ ಇರುವಂತಹ ಎಲ್ಲಾ ದೃಶ್ಯಗಳು ಕೂಡ ನೇರ ಪ್ರಸಾರದಲ್ಲೇ ನೀವು ಗಮನಿಸ್ತಾ ಇದ್ದೀರಿ. ಇಷ್ಟರವರೆಗೆ ಅಲ್ಲಿ ಹೊರಭಾಗದಲ್ಲಿ ನಿಂತುಕೊಂಡಿದ್ದಂತಹ ಜಿತೇಂದ್ರ ಕುಮಾರ್ ದಯಾಮ್ ಅವರು, ತನಿಖಾಧಿಕಾರಿ ದಯಾಮ್ ಅವರು ಈಗ ಮತ್ತೆ ಈ ಒಂದು ಪೊಲೀಸ್ ವಾಹನದ ಒಳಭಾಗಕ್ಕೆ ತೆರಳಿ ಕುಳಿತುಕೊಂಡಿದ್ದಾರೆ, ವಾಹನದ ಒಳಭಾಗಕ್ಕೆ ತೆರಳಿದ್ದಾರೆ ಅನ್ನುವಂಥದ್ದು. ಇನ್ನು ಹೊರಭಾಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳು ವೇಟ್ ಮಾಡ್ತಾ ಇದ್ದಾರೆ. ಸೋಕೋ ಅಫಿಷಿಯಲ್ಸ್ ಇನ್ನೊಂದು ವಾಹನದಲ್ಲಿ ಆಗಮಿಸಿದಂಥವರು ಈಗ ತಮ್ಮ ವಾಹನದಿಂದ ಇಳಿದುಕೊಂಡಿರುವಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಸೋಕೋ ಅಫಿಷಿಯಲ್ಸ್ ಇರ್ಬೋದು, ಸ್ಟಾಫ್ಸ್ ಇರ್ಬೋದು, ಎಲ್ಲರೂ ಕೂಡ ಕೊಡೆ ಹಿಡ್ಕೊಂಡು ಅಲ್ಲಿ ನಿಂತ್ಕೊಂಡಿದ್ದಾರೆ. ಇನ್ನೊಂದು ಭಾಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳು, ಮಾಧ್ಯಮ ವರದಿಗಾರರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸೊ ಯಾರಿಗೂ ಕೂಡ ಸ್ಪಷ್ಟವಾದ ಮಾಹಿತಿ ಇಲ್ಲ, ಎಲ್ಲಿಗೆ ಹೋಗ್ತಾ ಇದ್ದಾರೆ, ಏನಾಗ್ತಾ ಇದೆ ಅನ್ನುವಂಥದ್ದು, ಯಾವ ಜಾಗದಲ್ಲಿ ಉತ್ಖನನ ಆಗುತ್ತೆ ಇತ್ಯಾದಿ ಎಲ್ಲವೂ ಕೂಡ ಪ್ರಶ್ನೆಯಾಗಿಯೇ ಇನ್ನೂ ಕೂಡ ಉಳಿದುಕೊಂಡಿದೆ. ಸೊ ಯಾಕಾಗಿ ಇಲ್ಲಿ ನಿಂತುಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇರುವಂತಹ ಒಂದು ಪ್ರಶ್ನೆ. ಈ ಹಿಂದಿನ ದಿನಗಳನ್ನ ಗಮನಿಸಿದ್ರೆ ಯಾವಾಗೆಲ್ಲ ಅವರು ಹೋಗಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಳ್ತಾರೋ ಆಗ ನೇರವಾಗಿ ವಾಹನದಿಂದ ಇಳಿದು ಇಮಿಡಿಯೇಟ್ ಆಗಿ ಯಾವುದೇ ವಿಳಂಬಗಳಿಲ್ಲದ ಹಾಗೆ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಹೋಗ್ತಾ ಇದ್ರು, ಆ ಬಳಿಕ ಕಾರ್ಯಾಚರಣೆಯಲ್ಲಿ ತೊಡಗಿಕೊಳ್ತಾ ಇದ್ರು. ಸೊ ಇವತ್ತು ಯಾಕೆ ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ? ಬಹುಶಃ ರೋಡ್ ಏನಾದರೂ ಬ್ಲಾಕ್ ಆಗಿದೆಯಾ, ಹೋಗೋದಿಕ್ಕೆ ಜಾಗ ಇಲ್ವಾ, ಎಲ್ಲವೂ ಕೂಡ ಒಂದು ಪ್ರಶ್ನೆ ಇದೆ. ಸೊ ಆ ಒಂದು ಪ್ರಶ್ನೆಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಉತ್ತರ ಸಿಗೋದಕ್ಕಿದೆ. ಎದುರು ಭಾಗದಲ್ಲಿದ್ದಂತಹ ಪೊಲೀಸ್ ವಾಹನವನ್ನ ರಿವರ್ಸ್ ತೆಗಿತಾ ಇದ್ದಾರೆ. ಬಹುಶಃ ಎದುರು ಹೋಗೋದಿಕ್ಕೆ ಸ್ಥಳಾವಕಾಶ ಇಲ್ಲದೆ ವೇಟ್ ಮಾಡ್ತಾ ಇದ್ದಾರಾ ಎನ್ನುವಂತಹ ಒಂದು ಅನುಮಾನ ಕೂಡ ಕಾಡ್ತಾ ಇದೆ. ಸೊ ದಾಮೋದರ್ ಅವರು ಕೂಡ ಆ ಒಂದು ಸ್ಥಳವನ್ನು ತಲುಪ್ತಾ ಇದ್ದಾರೆ. ಬೇರೊಂದು ವರದಿಗಾಗಿ ತೆರಳಿದಂಥವ್ರು ಈಗ ಈ ಒಂದು ಜಾಗವನ್ನು ತಲುಪ್ತಾ ಇದ್ದಾರೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಮಗೆ ಅಲ್ಲಿಂದ ಸ್ಪಷ್ಟವಾದ ಮಾಹಿತಿ ಏನು ಅನ್ನುವಂಥದ್ದು ಕೂಡ ಲಭ್ಯ ಆಗೋದಕ್ಕಿದೆ. ಇನ್ನು SITಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಊಹಾಪೋಹಗಳನ್ನು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಮುಖ್ಯವಾಗಿ ಏನು ವಿಚಾರಗಳು ಹರಿದಾಡುತ್ತೆ ಅದನ್ನ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಎಂದಿಗೂ ಕೂಡ ಕೊಡೋದಿಲ್ಲ. ಅಲ್ಲಿನ ನೈಜವಾದ ಚಿತ್ರಣ, ನೈಜವಾದ ವಾಸ್ತವ ಪರಿಸ್ಥಿತಿ ಏನಿದೆ ಅದನ್ನ ಅಷ್ಟೇ ವೀಕ್ಷಕರಿಗೆ ಕೊಡುವಂತಹ ಕೆಲಸವನ್ನ ಇಲ್ಲಿ ಮಾಡಲಾಗ್ತಾ ಇರುವಂಥದ್ದು. ಸೊ ಹಾಗಾಗಿ ಅಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಲಭಿಸಿದ ಬಳಿಕವೇ ಅದನ್ನ ವೀಕ್ಷಕರ ಮುಂದೆ ಇಡುವಂತಹ ಪ್ರಯತ್ನ ಸುದ್ದಿ ನ್ಯೂಸ್ನ ಮೂಲಕ ಆಗುತ್ತೆ.
ಹಿಂದೆ ಇದ್ದವರು ಮುಂದೆ ಹೋಗ್ತೀನಿ ಅಂತೀರ, ಒಂದೇ ಕಡೆ ನಿಲ್ಲಲ್ಲ ಎಲ್ಲರೂ ಸೇರಿ ಇಲ್ಲಿ ನಿಂತ್ಕೊಳ್ಳಿ. ಅಷ್ಟು ಗಾಡಿ ಹೋಗ್ಲಿ ಅಂತ ಎಲ್ಲರಾದ್ರೆ ನಿಲ್ಬೋದು, ಒಬ್ಬೊಬ್ಬರನ್ನು ಬಿಟ್ಟರೆ ಮತ್ತೆ ನಮಗೆ ಕೇಳಿ ಯಾರನ್ನು ಒಳಗೆ ಬಿಡಲಿಲ್ಲ. ಒಳಗೆ ಯಾರು ಇದರಲ್ಲಿ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಇರೋದು ಅಷ್ಟೇ. ಹಾಂ, ಅಲ್ಲಿ ತನಕ ಸಾಕು. ಅಲ್ಲಿ ತನಕ ಎಲ್ಲ ರಶ್ ಆಗ್ತದೆ ಅಂತ ಹೇಳೋದು. ಈಗ ಅವ್ರು ಬರ್ಲಿ, ಒಂದು ನಿಮಿಷ. ಅಲ್ಲಿ ಓಪನ್ ಆಗ್ಲಿಲ್ಲ, ಈಗ ಗೇಟ್ ಓಪನ್ ಆಗಲಿಲ್ಲ ಅಂತ ಕೇಳಿದ್ರು. ನಮಗೆ ಬೇಕಿದ್ದೇ ಅದೇ, ಮತ್ತೆ ಯಾವುದು ಬೇಡ, ಅವರು ಇಳಿದು ಹೋಗೋದನ್ನು ಮಾತ್ರ. ಈ ಗೇಟಲ್ಲಿ ಯಾರು ಇಳಿಯಲ್ಲ ಅಲ್ಲ, ಅಷ್ಟೇ ಬೇಕಿದ್ದು, ಮತ್ತೆ ಏನಿಲ್ಲ. ಮತ್ತೆ ನಾವೆಲ್ಲ ಈ ಕಡೆ ಬರ್ತೇವೆ. ಏನು ಬಾಯ ಬಾಯ ಹಿಡಿದೇವ್ರ ಭಾಷೆ ಎಂತದದು ಎಥಿಕ್ಸ್ ಇಲ್ಲ ಏನಿಲ್ಲ. ಹಲೋ ಎಸ್, ಅಲ್ಲಿನ ನೇರ ಪ್ರಸಾರದಲ್ಲಿ ದೃಶ್ಯಗಳನ್ನು ನೋಡ್ತಾ ಇದ್ದೇವೆ. ಸೊ ಅಲ್ಲಿ ಒಂದೆರಡು ವಾಹನಗಳು ಎದುರು ಚಲಿಸಿದೆ. ಬಹುಶಃ ಎದುರು ಒಂದು ಗೇಟ್ ಇರುವಂತಹ ಲಕ್ಷಣಗಳು ಕಂಡು ಬರ್ತಾ ಇರುವಂಥದ್ದು. ಸೊ ಅಲ್ಲೇ ವಾಹನಗಳು ನಿಂತಿದೆ. ಅದರ ನಡುವೆ ಈ ಒಂದು ನಿಂತಿರುವಂತಹ ಜಾಗ ಏನಿದೆ, ಈಗ ನಮ್ಮ ಕ್ಯಾಮರಾ ಇರುವಂತಹ ಜಾಗ, ಅದರ ಎದುರು ಭಾಗಕ್ಕೆ ತೆರಳೋದಿಕ್ಕೆ ಅವಕಾಶಗಳನ್ನು ಕೊಡ್ತಾ ಇಲ್ಲ ಪೊಲೀಸ್ ಸಿಬ್ಬಂದಿಗಳು. ಅಲ್ಲಿನವರೆಗೂ ಮಾತ್ರ ಮಾಧ್ಯಮ ಪ್ರತಿನಿಧಿಗಳಿಗೆ ತೆರಳೋದಕ್ಕೆ ಅವಕಾಶಗಳಿರುವಂಥದ್ದು. ಸೊ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಒಂದಷ್ಟು ಹೊತ್ತು ಅಲ್ಲಿ ವಾಹನಗಳೆಲ್ಲವೂ ಕೂಡ ನಿಂತಿದ್ವು. ಬಹುಶಃ ಅಲ್ಲಿ ಎದುರು ಹೋಗೋದಿಕ್ಕೆ ಜಾಗ ಇರಲಿಲ್ಲ. ಆ ಬಳಿಕ ಎದುರು ನಿಂತಿದ್ದಂತಹ ಮೀಸಲು ಪಡೆಯ ವಾಹನವನ್ನ ಹಿಂದಕ್ಕೆ ಕಳುಹಿಸಿ ಈ ಒಂದು ವಾಹನಗಳು ಎದುರು ಭಾಗಕ್ಕೆ ಬಂದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಎದುರು ಭಾಗದಲ್ಲಿದೆ ಟೆಂಪೋ ಟ್ರಾವೆಲರ್, ಸಾಕ್ಷಿ ದೂರುದಾರನನ್ನು ಕರೆದುಕೊಂಡು ಬಂದಂತಹ ವಾಹನ. ಅದರ ಹಿಂಭಾಗದಲ್ಲಿ SP ಜಿತೇಂದ್ರ ದಯಾಮ ಅವರ ಇನೋವಾ ಕ್ರಿಸ್ಟಾ ಇದೆ. ಅದರ ಹಿಂಭಾಗದಲ್ಲಿ ಪೊಲೀಸ್ ಜೀಪ್ ಅಂದರೆ ಬೊಲೆರೋ ವಾಹನ ನಿಂತಿರುವಂಥದ್ದು, ನೀಲಿ ಬಣ್ಣದ ಬೊಲೆರೋ ನಿಂತಿರುವಂಥದ್ದು. ಒಟ್ಟು 3 ವಾಹನಗಳು ಈಗ ಅಲ್ಲಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅಲ್ಲಿ ಗೇಟ್ ಇರುವಂಥ ಒಂದು ಲಕ್ಷಣಗಳು ಕಂಡು ಬರ್ತಾ ಇರುವಂಥದ್ದು. ಅಲ್ಲಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಕೂಡ ನಾವು ಈಗ ನೋಡಬಹುದು. ನೇರ ಪ್ರಸಾರದಲ್ಲಿ ಒಂದು ಕಡೆಗಿಂದ ಮಳೆ ಬರ್ತಾ ಇದೆ. ಆ ಮಳೆಯಿಂದ ರಕ್ಷಣೆಯನ್ನು ಪಡೆಯೋದಿಕ್ಕೆ ಕೊಡೆಯ ಒಂದು ಆಶ್ರಯವನ್ನು ಪಡೆದಿರುವಂಥದ್ದು. ಅದರ ಜೊತೆಗೆ ಇನ್ನಿತರ ಪೊಲೀಸ್ ಸಿಬ್ಬಂದಿಗಳು, ANF ಸಿಬ್ಬಂದಿಗಳಿರ್ಬೋದು, ಗರುಡ ಪಡೆ ಇರ್ಬೋದು, KSRP ಈ ಒಂದು ಪಡೆಯ ಸಿಬ್ಬಂದಿಗಳು ಕೂಡ ಅತ್ತ ಕಡೆಗೆ ತೆರಳ್ತಾ ಇರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಸೊ ಕಾರ್ಯಾಚರಣೆ ಇನ್ನೂ ಕೂಡ ಆರಂಭಗೊಂಡಿಲ್ಲ. ವಾಹನದಿಂದ ಸಾಕ್ಷಿ ದೂರುದಾರ ಕೂಡ ಇಳಿದಿಲ್ಲ ಅನ್ನುವಂಥದ್ದು ಈಗ ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ. ಸೊ ಈ ಜಾಗ ಯಾವುದು ಅನ್ನುವಂಥ ಒಂದು ಕುತೂಹಲ ಕೂಡ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ. ಸೊ ಅಲ್ಲಿನ ಒಂದು ದೃಶ್ಯವನ್ನ ತೋರಿಸಿಕೊಡುವಂಥ ನಿಟ್ಟಿನಲ್ಲಿ ಸುದ್ದಿ ನ್ಯೂಸ್ ಪ್ರಯತ್ನವನ್ನ ಮಾಡ್ತಾ ಇದೆ. ಸೊ ಈಗ ಅಂದರೆ ಇಲ್ಲಿಯವರೆಗೆ ತೆರಳೋದಿಕ್ಕೆ ಮಾಧ್ಯಮ ಪ್ರತಿನಿಧಿಗಳಿಗೆ ಅವಕಾಶ ಇದೆಯೋ ಅಲ್ಲಿನವರೆಗೂ ಕೂಡ ತೆರಳಿದ್ದಾರೆ ನಮ್ಮ ಕ್ಯಾಮರಾ ಪರ್ಸನ್ಸ್, ಅದೇ ರೀತಿ ಇತರ ಮಾಧ್ಯಮ ಪ್ರತಿನಿಧಿಗಳು. ಸೊ ಇಲ್ಲಿಂದ ಮುಂದಕ್ಕೆ ತೆರಳೋದಿಕ್ಕೆ ಮಾಧ್ಯಮ ಪ್ರತಿನಿಧಿಗಳಿಗೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಬಹುದು. ಅದರ ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು, ಅಧಿಕಾರಿಗಳು ಕೂಡ ಅತ್ತ ಕಡೆಗೆ ತೆರಳುತ್ತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ.
ಯಾರು ಕೂಡ ಊಹೆ ಮಾಡದ ಜಾಗದಲ್ಲಿ ಇವತ್ತಿನ ಉತ್ಖನನ ನಡೆಯುತ್ತೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಸೊ ಆ ಜಾಗ ಯಾವುದು ಅನ್ನುವಂಥದ್ದು ಇರುವಂತಹ ಒಂದು ಕುತೂಹಲ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಈ ಒಂದು ಮಾಹಿತಿಯನ್ನು ತಿಳಿದುಕೊಳ್ಳುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಉತ್ಸುಕತೆಯಿಂದ ಬಹಳಷ್ಟು ಕಾತರದಿಂದ ವೆಯ್ಟ್ ಮಾಡ್ತಾ ಇದ್ರು. ಸೊ ಈಗಾಗಲೇ ಕಾರ್ಯಾಚರಣೆ ನಡೆಯುವಂತಹ ಜಾಗಕ್ಕೆ ಬಂದಿದ್ದಾರೆ, ಆದರೆ ಕಾರ್ಯಾಚರಣೆ ಆರಂಭಗೊಂಡಿಲ್ಲ. ವಾಹನದಲ್ಲಿ ಇದ್ದಾರೆ, ಇಲ್ಲಿ ವಾಹನಗಳು ಕ್ಯೂನಲ್ಲಿ ನಿಂತಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಇತ್ತ ಕಡೆಗೆ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಭದ್ರತೆಯನ್ನು ಕೂಡ ಒದಗಿಸಿದ್ದಾರೆ, ಬಂದೋಬಸ್ತನ್ನು ಕೂಡ ಏರ್ಪಡಿಸಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಪಡೆಯೋಣ. ಮಾಹಿತಿ ಕೊಡೋದಕ್ಕೆ ದಾಮೋದರ್ ದುಂಡೋಲೆ ನೇರ ಸಂಪರ್ಕದಲ್ಲಿ ಬಂದಿದ್ದಾರೆ. ಎಸ್ ದಾಮೋದರ್, ಏನಾಗ್ತಾ ಇದೆ ಅಲ್ಲಿ? ವಾಹನಗಳು ನಿಂತಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಕಾರ್ಯಾಚರಣೆ ಆರಂಭಗೊಂಡಿದೆಯಾ? ವಾಹನದಿಂದ ಇಳಿದಿದ್ದಾರಾ? ಏನಾಗ್ತಾ ಇದೆ ಅಂತ? ಗೌತಮ್, ಈಗಾಗಲೇ ಇವತ್ತೀಗ ರಹಸ್ಯ ಸ್ಥಳಕ್ಕೆ ಆಗಮಿಸಿರ್ತಕ್ಕಂತಹ SITಯ ತಂಡ ಇದೀಗ ಆಗಮಿಸಿರುವಂತಹದ್ದು ಧರ್ಮಸ್ಥಳ ಗ್ರಾಮದ ರಾಮ ಮಂದಿರ ಅಂತೇನು ಶ್ರೀರಾಮ ಕ್ಷೇತ್ರ ಇದೆ, ಆ ಕ್ಷೇತ್ರದ ಮುಂಭಾಗದಲ್ಲಿ ಹಾದು ಹೋಗುವಂತಹ ಒಂದು ರಸ್ತೆಗೆ, ಅಲ್ಲಿ ಹಾದು ಹೋಗುವಂತಹ ರಸ್ತೆಗೆ ಬಂದ ಅಲ್ಲೊಂದು ದ್ವಾರಕಾಶ್ರಮ ಅಂತ ಹೇಳಿ ಸತಾಯುಷಿ ಸ್ವಾಮೀಜಿಯೊಬ್ರು ಇದ್ದಂತಹ ಸ್ಥಳ, ಆ ಸ್ಥಳದತ್ತ ಈಗಾಗಲೇ ಆಗಮಿಸಿರುವಂತದ್ದು. ಆ ಸ್ಥಳದತ್ತ ಆಗಮಿಸಿ ಇದೀಗ ಅದರಲ್ಲಿ ಅಲ್ಲಿಯ ಗೇಟಿನ ಬೀಗ, ಅಂದ್ರೆ ಇವರು ತಿಳಿಸದೆ ಬಂದಿದ್ದಾರೆ, ಈ ಹಿನ್ನೆಲೆಯಲ್ಲಿ ಸೂಚನೆ ಕೊಟ್ಟಿರ್ಲಿಲ್ಲ, ಅದರಿಂದ ಈಗ ಗೇಟಿನ ಬೀಗ ತೆಗೆಯುವುದರಲ್ಲಿ ಸ್ವಲ್ಪ ಕೊಂಚ ವಿಳಂಬ ಆಗಿದೆ. ಈಗಾಗಲೇ ಗೇಟಿನ ಬೀಗವನ್ನ ತೆಗೆದಿದ್ದಾರೆ. ಈಗ ವಾಹನಗಳು ಒಳಭಾಗಕ್ಕೆ ಹೋಗುವಂತ ಸಾಧ್ಯತೆಗಳಿದ್ದಾವೆ. ಮುಸುಕುದಾರಿ ಹೇಳದಂತೆ ಇನ್ನೊಂದು ಗುರುತು ಇದು ಅನ್ನುವಂಥದ್ದನ್ನು ಹೇಳಲಾಗ್ತದೆ. ಹೀಗಾಗಿ ಸ್ಥಳದಲ್ಲಿ ಅಧಿಕಾರಿಗಳೆಲ್ಲ ಇದ್ದಾರೆ, ಇಷ್ಟೆಲ್ಲ ಅವರು ಇನ್ನೂ ಕೂಡ ಆಗಮಿಸಬೇಕಷ್ಟೇ. ಅವರ ಆಗಮನಕ್ಕೂ ಕೂಡ ಕಾಯ್ತಿರುವಂತಿದೆ. ಈಗಾಗಲೇ ಇಲ್ಲಿ
ತಾವೀಗ ನೋಡ್ತಾ ಇದ್ರಿ ಆ ಗೇಟಿನ ಒಳಭಾಗಕ್ಕೆ ಹೋಗುವಂತ ದೃಶ್ಯಾವಳಿಗಳು, ಈಗ ನೇರ ಪ್ರಸಾರ ದೃಶ್ಯಾವಳಿಗಳು ತಾವು ನೋಡ್ತಾ ಇರುವಂತದ್ದು. ಇಲ್ಲಿಗೆ ಆಗಮಿಸಿದ್ದಾರೆ. ಇಲ್ಲಿಗೆ ಈಗಾಗಲೇ ಅಂದ್ರೆ ನೇತ್ರಾವತಿಯ ಸ್ನಾನಘಟ್ಟದ ಹತ್ರ ಹೋಗ್ತಾರೋ, ಎತ್ತ ಹೋಗ್ತಾರೆ, ಯಾವುದು ಆ ಒಂದು ಸಸ್ಪೆನ್ಸ್ ಪ್ಲೇಸ್ ಅನ್ನುವಂಥದ್ದೆಲ್ಲ ಇತ್ತು. ಈಗ ಒಂದು ಖಾಸಗಿ ಸ್ಥಳ ಅನ್ನುವಂಥದ್ದು ಗೊತ್ತಾಗಿದೆ. ಖಾಸಗಿ ಸ್ಥಳಕ್ಕೆ ಅಂದ್ರೆ ದ್ವಾರಕಾಶ್ರಮದ ಸಮೀಪ ಇರ್ತಕ್ಕಂಥ ಖಾಸಗಿ ಸ್ಥಳಕ್ಕೆ ಈಗ ಅಧಿಕಾರಿಗಳು ಆಗಮಿಸಿರುವಂಥದ್ದು. ಆತನನ್ನ ಅಲ್ಲಿಗೆ ಕರೆದುಕೊಂಡು ಹೋಗೋದಕ್ಕೆ ಎಲ್ಲ ರೀತಿಯಂತ ತಯಾರಿಗಳನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವು ಕ್ಷಣದಲ್ಲಿ ಆತನನ್ನ ಒಳಭಾಗಕ್ಕೆ ಕರೆದುಕೊಂಡು ಹೋಗ್ತಾರೆ. ಆ ದೃಶ್ಯಾವಳಿಗಳನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ. ಇನ್ನು ಅಂದ್ರೆ ಆ ಗೇಟ್ನ ಸಮೀಪದಲ್ಲಿ ನಾವಿದ್ದೇವೆ. ತಾವು ಆ ದೃಶ್ಯಾವಳಿಗಳನ್ನು ಈಗ ನೋಡ್ತಾ ಇದ್ರಿ ಗೌತಮ್. ಈಗ ಅವರು ಒಳ ಹೋದ ಕೂಡಲೇ ನಿಮಗೆ ಮತ್ತಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಎಸ್, ಥ್ಯಾಂಕ್ ಯು ದಾಮೋದರ್. ಎಸ್, ಇದು ಖಾಸಗಿ ಜಾಗದಲ್ಲಿ ಇವತ್ತು ಉತ್ಖನನ ಆಗಬಹುದು ಎನ್ನುವಂಥ ಒಂದು ಲೆಕ್ಕಾಚಾರ. ಸೊ ಅಲ್ಲೊಂದು ಗೇಟ್ ಇತ್ತು, ಅಂದರೆ SIT ಆಗಮಿಸುವಂಥ ಸಂದರ್ಭದಲ್ಲಿ ಅಲ್ಲಿ ಮಾಹಿತಿಯನ್ನು ಕೊಟ್ಟಿರಲಿಲ್ಲ, ಹಾಗಾಗಿ ಗೇಟ್ ಕ್ಲೋಸ್ ಆಗಿತ್ತು. ಆ ಗೇಟನ್ನು ತೆರೆಯುವಂತಹ ಕೆಲಸ ಈಗ ಆಗ್ತಾ ಇದೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ತಂಡ ಸಾಕ್ಷಿ ದೂರುದಾರ, ಅನಾಮಿಕ ದೂರುದಾರನನ್ನು ಕರೆದುಕೊಂಡು ಒಳಭಾಗಕ್ಕೆ ಹೋಗುತ್ತೆ ಅನ್ನುವಂಥ ಒಂದು ಮಾಹಿತಿಗಳನ್ನು ಈಗಾಗಲೇ ದಾಮೋದರ್ ಕೊಟ್ಟಿದ್ದಾರೆ. ಅದೇ ರೀತಿ AC ಸ್ಟೆಲ್ಲಾ ವರ್ಗೀಸ್ ಅವರ ಆಗಮನಕ್ಕೂ ಕೂಡ ಕಾಯ್ತಾ ಇದ್ದಾರೆ. AC ಅವರ ಆಗಮನಕ್ಕೋಸ್ಕರ ಕಾಯ್ತಾ ಇದ್ದಾರೆ. AC ಅವರು ಬಂದ ಬಳಿಕ ಕಾರ್ಯಾಚರಣೆ ಆರಂಭಗೊಳ್ಳುವಂತಹ ಸಾಧ್ಯತೆಗಳಿದೆ. ಈಗ ಸದ್ಯಕ್ಕೆ ಗೇಟಿನ ಸಮೀಪದಲ್ಲೇ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೇಟನ್ನು ತೆರೆಯುವುದಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಂಡ ಬಳಿಕ ಒಳಭಾಗಕ್ಕೆ ತೆರಳುತ್ತಾರೆ ಎನ್ನುವಂತಹ ಮಾಹಿತಿ ಇದೀಗ ಬರ್ತಾ ಇದೆ. ಕನ್ಯಾಡಿಯ ರಾಮ ಮಂದಿರದ ಎದುರು ಭಾಗದಲ್ಲಿರುವಂಥ ರಸ್ತೆ, ದ್ವಾರಕಾಶ್ರಮ ಎನ್ನುವಂಥ ಒಂದು ಜಾಗದ ಸಮೀಪ ಈ ಒಂದು ಪಾಯಿಂಟ್ ಅನ್ನ ಸಾಕ್ಷಿ ದೂರುದಾರ ಗುರುತಿಸಿದ್ದಾನೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸೊ ಇವತ್ತು ಒಂದು ರಹಸ್ಯ ಜಾಗದಲ್ಲಿ ಉತ್ಖನನ ಆಗುತ್ತೆ ಎನ್ನುವಂಥ ಒಂದು ಮಾತುಗಳು ಏನು ಹರಿದಾಡ್ತಾ ಇದ್ವು, ಈ ಒಂದು ಜಾಗಕ್ಕೆ ಈಗ ಆಗಮಿಸಿರುವಂಥದ್ದು. ಕಲ್ಲೇರಿಯತ್ತ ಹೋಗಬಹುದು ಎನ್ನುವಂತಹ ಲೆಕ್ಕಾಚಾರಗಳು ಕೂಡ ಇತ್ತು. ಕಲ್ಲೇರಿಗೆ ಹೋಗಿ ಅಲ್ಲಿ ಉತ್ಖನನವನ್ನು ಮಾಡ್ತಾರೆ ಎನ್ನುವಂಥದ್ದು ಕೂಡ ಹೇಳ್ತಾ ಇದ್ರು. ಅದರ ಜೊತೆಗೆ ಬಾಹುಬಲಿ ಬೆಟ್ಟಕ್ಕೆ ತೆರಳುವಂತಹ ಸಾಧ್ಯತೆಗಳು ಕೂಡ ಇದೆ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಸೊ ಅದರ ನಡುವೆ ಈಗ ಈ ಒಂದು ಜಾಗಕ್ಕೆ ಬಂದಿದ್ದಾರೆ. ಕನ್ಯಾಡಿಯ ರಾಮ ಮಂದಿರದ ಎದುರು ಭಾಗದಲ್ಲಿ, ಅಂದರೆ ಎಡಭಾಗಕ್ಕೆ ತಿರುವನ್ನು ಪಡೆದುಕೊಂಡು ಅಲ್ಲಿನ ಒಂದು ಒಳಭಾಗಕ್ಕೆ ಬರುವ ರಸ್ತೆಯ ಮೂಲಕ ಆಗಮಿಸಿರುವಂಥದ್ದು. ಈಗ ಅಲ್ಲಿ ನಿಂತುಕೊಂಡಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಗೇಟನ್ನು ತೆಗೆದು ಒಳಭಾಗಕ್ಕೆ ಹೋಗ್ತಾರೆ ಎನ್ನುವಂತಹ ಒಂದು ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು.
ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬಂದಿರುವಂತಹ ವಾಹನವನ್ನು ನಾವು ನೋಡ್ತಾ ಇದ್ದೇವೆ. ಎಲ್ಲರೂ ಕೂಡ ಇಳಿಯೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರುವಂತಹ ಒಂದು ದೃಶ್ಯಗಳನ್ನು ಕೂಡ ನಾವು ನೋಡಬಹುದು. ಅದೇ ರೀತಿ ಅಲ್ಲಿ ಗೇಟ್ನ ಸಮೀಪ ವೆಯ್ಟ್ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ವಾಹನದಿಂದ ಇಳಿಯೋದಿಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ವಾಹನದಿಂದ. ದಯಾಮ್ ಅವರು ಈಗಾಗಲೇ ಇಳಿದಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಗೇಟ್ನ ಸಮೀಪ ವೆಯ್ಟ್ ಮಾಡ್ತಾ ಇದ್ದಾರೆ. ಗೇಟ್ ಓಪನ್ ಆಗೋದಕ್ಕೆ ವೆಯ್ಟ್ ಮಾಡ್ತಾ ಇರುವಂತಹ ದೃಶ್ಯಗಳು ಈಗ ನಾವು ಅಲ್ಲಿ ಗಮನಿಸ್ತಾ ಇರುವಂಥದ್ದು. ಕಾರ್ಯಾಚರಣೆ ಇನ್ನೂ ಕೂಡ ಆರಂಭಗೊಂಡಿಲ್ಲ. ಇವತ್ತು ಬೆಳಗ್ಗೆ SIT ಕಚೇರಿಯಿಂದ ಆಗಮಿಸಿದಂತಹ ಅಧಿಕಾರಿಗಳು ನೇರವಾಗಿ ಈ ಜಾಗಕ್ಕೆ ಬಂದಿರುವಂಥದ್ದು. ಸೊ ಅವರ ವಾಹನವನ್ನು ಫಾಲೋ ಮಾಡಿಕೊಂಡು ಸುದ್ದಿಯ OB ಕೂಡ ಬಂದಿದೆ. ಸೊ ಈಗ ಈ ಒಂದು ಜಾಗಕ್ಕೆ ತೆರಳುವಂತಹ ನಿಟ್ಟಿನಲ್ಲಿ ಆಗಮಿಸಿದ್ದಾರೆ. ಎರಡು ಕ್ಯಾಮರಾಗಳು, ಒಂದು ಕ್ಯಾಮರಾ ಆ ಒಂದು ಗೇಟಿನ ಪಕ್ಕದಲ್ಲಿದ್ದರೆ ಇನ್ನೊಂದು ಕ್ಯಾಮರಾ ಅಲ್ಲಿ ರಸ್ತೆಯ ಬದಿಯಲ್ಲಿರುವಂಥದ್ದು. ಸೊ ಅಲ್ಲಿನ ಒಂದು ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನು ಒಳಭಾಗಕ್ಕೆ ತೆರಳೋದಿಕ್ಕೆ. ವಾಹನದಿಂದ ಇಳಿದು ಅಲ್ಲಿ ಒಳಭಾಗಕ್ಕೆ ಹೋಗೋದಿಕ್ಕೆ ವೆಯ್ಟ್ ಮಾಡ್ತಾ ಇರುವಂತಹ ದೃಶ್ಯಗಳು ನಮಗೆ ನೇರ ಪ್ರಸಾರದಲ್ಲಿ ಬರ್ತಾ ಇದೆ. ಒಂದು ಕಡೆಯಿಂದ ಮಳೆ ಬರ್ತಾ ಇದೆ, ಎಲ್ಲರೂ ಕೂಡ ಕೊಡೆ ಇಟ್ಕೊಂಡು ಮಳೆಯಿಂದ ರಕ್ಷಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರೆ, ಇನ್ನೊಂದು ಕಡೆಯಿಂದ ಅಲ್ಲಿ ಗೇಟ್ ಓಪನ್ ಆಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಪೊಲೀಸ್ ಸಿಬ್ಬಂದಿಗಳು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿದ್ದಾರೆ. KSRP ತುಕಡಿಯನ್ನು ಕೂಡ ಒಂದು ಈಗಾಗಲೇ ಆ ಸ್ಥಳಕ್ಕೆ ಕರೆಸಿಕೊಳ್ಳಲಾಗಿರುವಂಥದ್ದು.
ಈಗ ದೃಶ್ಯಗಳನ್ನ ನೋಡ್ತಾ ಇದ್ದೇವೆ, ನೇರ ಪ್ರಸಾರದ ದೃಶ್ಯಗಳನ್ನ. ಅಲ್ಲಿ ಎದುರು ಭಾಗಕ್ಕೆ ತೆರಳೋದಿಕ್ಕೆ ಕ್ಯಾಮರಾ ಪರ್ಸನ್ಸ್ಗಳಿಗೆ ಅಥವಾ ಮಾಧ್ಯಮ ಪ್ರತಿನಿಧಿಗಳಿಗೆ ಅವಕಾಶಗಳಿಲ್ಲ. ಆ ದೂರದಿಂದಲೇ ಆ ಒಂದು ದೃಶ್ಯಗಳನ್ನ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಈ ಹಿಂದಿನ ಕಾರ್ಯಾಚರಣೆಯ ಸಂದರ್ಭದಲ್ಲೂ ಕೂಡ ನಾವು ಗಮನಿಸಿದ್ದೇವೆ, ಒಂದಷ್ಟು ಜಾಗದ ಸೀಮಿತ ಒಂದು ಪರಿಧಿಗೆ ಮಾತ್ರ ಮಾಧ್ಯಮ ಪ್ರತಿನಿಧಿಗಳಿಗೆ ತೆರಳೋದಿಕ್ಕೆ ಅವಕಾಶಗಳಿರುವಂಥದ್ದು. ಸೊ ಇವತ್ತು ಕೂಡ ಅದೇ ರೀತಿ ಒಂದಷ್ಟು ದೂರದವರೆಗೆ ಮಾತ್ರ ಮಾಧ್ಯಮ ಪ್ರತಿನಿಧಿಗಳು ತೆರಳೋದಕ್ಕೆ ಅವಕಾಶಗಳಿದೆ. ಆ ಬಳಿಕ ಒಳಭಾಗದಕ್ಕೆ ತೆರಳೋದಕ್ಕೆ ಮಾಧ್ಯಮಗಳಿಗೆ ಅವಕಾಶಗಳಿಲ್ಲ. ಸೊ ಈಗಾಗಲೇ ಇಷ್ಟರವರೆಗೆ ಗೇಟ್ನಲ್ಲಿ ವೆಯ್ಟ್ ಮಾಡ್ತಾ ಇದ್ರು. ಸೊ ಈಗ ಗೇಟ್ ಓಪನ್ ಆಗಿದೆ, ಗೇಟ್ನ ಒಳಭಾಗಕ್ಕೆ ತೆರಳಿದ್ದಾರೆ ಎನ್ನುವಂತಹ ಮಾಹಿತಿ ಇದೀಗ ಬರ್ತಾ ಇದೆ. ಆ ಒಂದು ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೇವೆ. ಸೊ ಒಂದಷ್ಟು ನೆಟ್ವರ್ಕ್ನ ಸಮಸ್ಯೆಯಿಂದಾಗಿ ಅಲ್ಲಿನ ನೇರ ದೃಶ್ಯಗಳನ್ನು ತಲುಪಿಸೋದಕ್ಕೆ ಒಂದಷ್ಟು ಕಷ್ಟ ಆಗ್ತಾ ಇದೆ. ಸೊ ಆ ನಿಟ್ಟಿನಲ್ಲೂ ಕೂಡ ಪ್ರಯತ್ನವನ್ನ ಮಾಡ್ತಾ ಇದೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ. ಒಂದಷ್ಟು ನೆಟ್ವರ್ಕ್ನ ಸಮಸ್ಯೆಯಿಂದಾಗಿ ಅಲ್ಲಿನ ನೇರ ಪ್ರಸಾರದ ದೃಶ್ಯವನ್ನ ಒದಗಿಸೋದು ಒಂದಷ್ಟು ಸವಾಲಿನ ಕೆಲಸ. ಈಗ ಒಂದಷ್ಟು ಹೊತ್ತಿನಲ್ಲಿ ಆ ಒಂದು ಸಮಸ್ಯೆಯನ್ನ ಬಗೆಹರಿಸಿ ಆ ನೇರ ಪ್ರಸಾರವನ್ನ ಒದಗಿಸುವಂತಹ ಕೆಲಸವನ್ನ ಮಾಡಲಾಗುತ್ತೆ. ಸೊ ಈಗ ಅಲ್ಲಿ ಗೇಟ್ ಓಪನ್ ಆಗಿ ಒಳಭಾಗಕ್ಕೆ ತೆರಳಿರುವಂತಹ ಒಂದಷ್ಟು ದೃಶ್ಯಗಳನ್ನು ನಾವು ಗಮನಿಸಿದ್ದೀವಿ. ಕನೆಕ್ಷನ್ ಅನ್ನ ರಿಸ್ಟೋರ್ ಮಾಡೋದಕ್ಕೆ ಎಲ್ಲ ಪ್ರಯತ್ನಗಳಾಗ್ತಾ ಇದೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆ ಒಂದು ನೇರ ಪ್ರಸಾರದಲ್ಲಿ ದೃಶ್ಯಗಳನ್ನು ಒದಗಿಸುವಂತಹ ಕೆಲಸವನ್ನ ಮಾಡ್ತೇವೆ. ಸೊ ಇವತ್ತಿನ ಕಾರ್ಯಾಚರಣೆಯ ದೃಶ್ಯಗಳು ಕ್ಯಾಮರಾ ಕಣ್ಣಿಗೆ ಸಿಗುತ್ತಾ ಇಲ್ವಾ ಎನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಇದೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆ ಪ್ರಶ್ನೆಗೂ ಕೂಡ ಉತ್ತರ ಸಿಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲ ಕಾರ್ಯಾಚರಣೆಯ ದೃಶ್ಯಗಳನ್ನು ಕೂಡ ನಮಗೆ ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅಂದರೆ ಪಾಯಿಂಟ್ ನಂಬರ್ 1ರಲ್ಲಿ ಒಂದಷ್ಟು ಚಲನವಲನಗಳು ಕಂಡು ಬರ್ತಾ ಇತ್ತು. ಆದರೆ ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 2, 3, 4, 5, 6, 7, 8 ಇದ್ಯಾವುದು ಕೂಡ ನಮಗೆ ಕಂಡು ಬಂದಿರುವಂತಹ ಪಾಯಿಂಟ್ಗಳಲ್ಲ. ನೇತ್ರಾವತಿ ಸೇತುವೆಯ ಬಳಿ ನಿಂತು ಒಂದಷ್ಟು ಅಲ್ಲಿನ ಚಲನವಲನಗಳನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡಲಾಯಿತು ವಿನಃ ಅಲ್ಲಿ ಏನಾಗ್ತಾ ಇದೆ, ಯಾವ ರೀತಿ ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನುವಂಥದ್ದನ್ನು ತೋರಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಈ ಎಲ್ಲ ದೃಶ್ಯಗಳನ್ನು ಒಂದಷ್ಟು ಮಟ್ಟಿಗೆ ನಮಗೆ ಪೂರ್ಣ ಅಲ್ಲದಿದ್ರೂ ಕೂಡ ಒಂದು ಭಾಗಶಃ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಒಂದು ತಿಳಿಸುವಂತಹ ಒಂದು ಪ್ರಯತ್ನ ಆದದ್ದು ಎಲ್ಲಿ ಅಂತ ಹೇಳಿದ್ರೆ ಅದು ಪಾಯಿಂಟ್ ನಂಬರ್ 9ರ ಬಳಿಕ. ಅದು ರಸ್ತೆಯಲ್ಲೇ ಇದ್ದಂತಹ ಒಂದು ಜಾಗ, ನೇತ್ರಾವತಿ ಸ್ನಾನಘಟ್ಟ ಮತ್ತು ನೇತ್ರಾವತಿ ಸೇತುವೆಯ ಮಧ್ಯಭಾಗದಲ್ಲಿ ರಸ್ತೆಯ ಒಂದು ಎಡಬದಿಯಲ್ಲಿ ಇದ್ದಂತಹ ಒಂದು ಜಾಗ, ರಸ್ತೆಯ ಪಕ್ಕದಲ್ಲೇ ಇದ್ದಂತಹ ಪಾಯಿಂಟ್ಗಳದು. ಸೊ ಅಲ್ಲಿ ಒಂದು ಉತ್ಖನನವನ್ನು ನಡೆಸುವಂತಹ ಸಂದರ್ಭದಲ್ಲಿ ಶೇಡ್ ನೆಟ್ಟನ್ನು ಅಳವಡಿಕೆ ಮಾಡಿದ್ರು. ಆದರೂ ಕೂಡ ಶೇಡ್ ನೆಟ್ನ ಆ ಭಾಗದಲ್ಲಿ ಒಂದಷ್ಟು ನಡೆಯುವಂತಹ ಕಾರ್ಯಾಚರಣೆಗಳು ಭಾಗಶಃ ಕಾಣ್ತಾ ಇತ್ತು. ಸೊ ಅದರ ಆಧಾರದಲ್ಲಿ ಜೊತೆಗೆ ಅಲ್ಲಿನ ಚಲನವಲನಗಳ ಆಧಾರದಲ್ಲಿ ಅಲ್ಲಿ ಏನಾದರೂ ಸಿಗುತ್ತಾ ಸಿಕ್ಲಿಲ್ವಾ ಅಥವಾ ಕಾರ್ಯಾಚರಣೆ ನಡೀತಾ ಇದೆಯಾ ಇಲ್ವಾ ಇತ್ಯಾದಿ ಮಾಹಿತಿಗಳನ್ನು ಒಂದು ನೀಡುವಂತಹ ಕೆಲಸವನ್ನು ಸುದ್ದಿ ನ್ಯೂಸ್ ಮಾಡಿತ್ತು. ಅದೇ ರೀತಿ ಎಲ್ಲ ಮಾಧ್ಯಮಗಳು ಕೂಡ ಅದೇ ರೀತಿಯಲ್ಲೇ ಮಾಡಿರುವಂಥದ್ದು. ಅದಾದ ಬಳಿಕ ಮೇಲ್ಭಾಗದಲ್ಲಿ ಅಂದರೆ ಪಾಯಿಂಟ್ ನಂಬರ್ 11ರ ಪಕ್ಕಕ್ಕೆ ಏನೋ ಮೇಲ್ಭಾಗಕ್ಕೆ ಹೋಗಿದ್ರು, ಹೊಸ ಜಾಗಕ್ಕೆ, ಏನು ಭೂಮಿಯ ಮೇಲ್ಮೈನಲ್ಲೇ ಅವಶೇಷ ಸಿಕ್ಕಂತಹ ಜಾಗ ಏನಿದೆ ಅಲ್ಲಿ ಏನಾಗಿತ್ತು ಅನ್ನುವಂಥದ್ದು ಗೊತ್ತಾಗಿರಲಿಲ್ಲ. ಆಗಸ್ಟ್ 4ರಂದು ನಡೆದಿದ್ದಂತಹ ಕಾರ್ಯಾಚರಣೆಯದು. ಸೊ ಬೆಳಗ್ಗೆ ಮೇಲ್ಭಾಗಕ್ಕೆ ಹೋದವರು ಬರುವಾಗ ಸಂಜೆಯಾಗಿತ್ತು. ಸೊ ಆವತ್ತು ಏನಾಗ್ತಾ ಇದೆ, ಏನು ಎತ್ತ ಎನ್ನುವಂತಹ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಲಭ್ಯ ಆಗಿರಲಿಲ್ಲ. ಸೊ ಎಲ್ಲವನ್ನೂ ಕೂಡ ನಮಗೆ ಸ್ಪಷ್ಟವಾಗಿ ನೋಡೋದಕ್ಕೆ ಅಥವಾ ಒಂದಷ್ಟು ನೋಡೋದಕ್ಕೆ ಸಾಧ್ಯ ಆಗಿದ್ದು ಈಗಾಗಲೇ ಹೇಳಿದ ಹಾಗೆ ಪಾಯಿಂಟ್ ನಂಬರ್ 9ರ ಬಳಿಕ 9ರಿಂದ 12ರವರೆಗಿನ ಒಂದಷ್ಟು ದೃಶ್ಯಗಳನ್ನು ನಮಗೆ ನೋಡೋದಕ್ಕೆ ಸಾಧ್ಯ ಆಗಿತ್ತು. ಸೊ ಇವತ್ತಿನ ಒಂದು ಕಾರ್ಯಾಚರಣೆಯ ದೃಶ್ಯಗಳು ಲಭ್ಯ ಆಗಬಹುದಾ ಅನ್ನುವಂಥದ್ದಕ್ಕೆ ಸದ್ಯಕ್ಕೆ ಉತ್ತರ ಇಲ್ಲ, ಮುಂದಕ್ಕೆ ನೋಡಬೇಕಾಗತ್ತೆ. ಸೊ ಈಗ ಗೇಟನ್ನು ತೆಗೆದು ಒಳಭಾಗಕ್ಕೆ ಹೋಗಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಮತ್ತೆ ದಾಮೋದರ್ ಬಂದಿದ್ದಾರೆ. ಎಸ್ ದಾಮೋದರ್, ಏನಾಗ್ತಾ ಇದೆ? ಗೌತಮ್, ಇವತ್ತಿನ ತಾಣ ಯಾವುದು ಅನ್ನುವಂಥದ್ದಕ್ಕೆ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂತಂದ್ರೆ ಈಗಾಗಲೇ AC ಅವರು ಕೂಡ ಇಲ್ಲಿಗೆ ಆಗಮಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಕೇವಲ ಸ್ಥಳ ಗುರುತು ಮಾಡುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತದೆ. ಒಂದು, ಇವತ್ತಿನ ಜಾಗ ಒಂದು ಪ್ರೈವೇಟ್ ಲ್ಯಾಂಡಿನ ಮೂಲಕ ಅಧಿಕಾರಿಗಳು ಹೋಗಿದ್ದಾರೆ. ಆದರೆ ಅದು ಪ್ರೈವೇಟ್ ಲ್ಯಾಂಡ್ ನಲ್ಲಿ ಇದೆಯೋ ಅಥವಾ ನದಿಯ ಪರಂಬೋಕು ಜಾಗದಲ್ಲಿ ಏನಾದ್ರೂ ಇದೆಯೋ ಅನ್ನುವಂಥದ್ದು ಇನ್ನೂ ಕೂಡ ಅನುಮಾನ. ಯಾಕಂದ್ರೆ ಆ ಪ್ರೈವೇಟ್ ಜಾಗದ ಮೂಲಕ ಆ ಜಾಗವನ್ನ ನೋಡ್ಲಿಕ್ಕೆ ಹೋಗಬೇಕು. ಯಾಕಂತಂದ್ರೆ ನಾವು ಮೊನ್ನೆಯಿಂದ ನಿಮಗೆ ತೋರಿಸಿದಂತಹ ಕಿಂಡಿ ಅಣೆಕಟ್ಟಿನ ಜಾಗ ಇದೆಯಲ್ಲ,
ಇದೆಯಲ್ಲ, ಹೌದು. ಆ ಕಿಂಡಿ ಅಣೆಕಟ್ಟಿನ ಜಾಗದ ಈ ಬದಿಯಲ್ಲಿ ಇರ್ತಕ್ಕಂಥದ್ದು ಅದು ನದಿಯ ಪರಂಬೋಕೋ ಅಥವಾ ಪ್ರೈವೇಟ್ ಖಾಸಗಿ ಅವರಿಗೆ ಸೇರಿದಂತಹ ಜಾಗ ಅನ್ನುವಂತಹದ್ದು ಕೂಡ ಅನುಮಾನದಲ್ಲಿದೆ. ಯಾಕೆಂತಂದ್ರೆ ನದಿಯ ಪರಂಬೋಕೋ ಅಥವಾ ಖಾಸಗಿ ಜಾಗವ ಅನ್ನುವಂತಹದ್ದು ಕೂಡ ಅನುಮಾನದಲ್ಲಿದೆ. ಅದರ ಜೊತೆಗೆ ಕಿಂಡಿ ಅಣೆಕಟ್ಟಿನ ಪಕ್ಕದ ಇನ್ನೊಂದು ಬದಿಯಲ್ಲಿ ಇರುವಂತಹ ಜಾಗ ಈಗಾಗಲೇ AC ಅವರು ಇಲ್ಲದೆ ತೆರಳಿರೋದ್ರಿಂದ ಇವತ್ತು ಉತ್ಖನನ ಮಾಡ್ತಾರೋ ಅಥವಾ ಗುರುತು ಮಾತ್ರ ಹಾಕ್ತಾರೋ ಅನ್ನುವಂಥದ್ದನ್ನು ಕೂಡ ಅನುಮಾನಕ್ಕೆ ಎಡೆ ಮಾಡಿದೆ. ಗುರುತು ಮಾಡುವಂತಹ ಸಾಧ್ಯತೆಗಳಿದಾವೆ. ಇವತ್ತು ಗುರುತು ಮಾಡಿ ವಾಪಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಅದರ ಜೊತೆಗೆ ಗುರುತು ಮಾಡಿ ವಾಪಸ್ ಆಗುವಂತಹ ಸಾಧ್ಯತೆಗಳಿದಾವೆ. ಅದರ ಜೊತೆಗೆ AC ಅವರು ಆಗಮಿಸಿದ್ರೆ ಮಾತ್ರ ಇವತ್ತಲ್ಲಿ ಉತ್ಖನನ ಆಗುವಂತಹ ಸಾಧ್ಯತೆ ಇದೆ. ತಹಶೀಲ್ದಾರ್ ಇದ್ದಾರ ದಾಮೋದರ್? ಈಗ ತಹಶೀಲ್ದಾರ್ ಕೂಡ ಇಲ್ಲಿಗೆ ಬಂದಿಲ್ಲ. ಈಗಾಗಲೇ AC ಮತ್ತು ತಹಶೀಲ್ದಾರ್ ಇಬ್ರು ಕೂಡ ಬಂದಿಲ್ಲ. ಅದರ ಅಧಿಕಾರಿಗಳು ಈಗಾಗಲೇ ಅಲ್ಲಿ ಒಳಭಾಗಕ್ಕೆ ಹೋಗಿದ್ದಾರೆ. ಖಾಸಗಿ ಅವರ ಜಾಗದಲ್ಲಿ ಅಲ್ಲಿ ಆ ಸ್ಥಳಕ್ಕೆ ತಲುಪಬೇಕು ಅನ್ನುವಂಥದ್ದು, ಆ ಸ್ಥಳ ಇರುವಂತಹದ್ದು ಖಾಸಗಿ ಅವ್ರದ್ದು ಅಥವಾ ಪರಂಬೋಕು ಅಥವಾ ನದಿಯ ಪರಂಬೋಕು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗ್ಲಿಲ್ಲ. ಅದರ ಜೊತೆಗೆ AC ಅವರು ಮತ್ತು ತಹಶೀಲ್ದಾರ್ ಅವರು ಸ್ವಾತಂತ್ರ್ಯೋತ್ಸವದ ಸಿದ್ಧತೆಯಲ್ಲಿ ಇರುವಂತಹ ಸಾಧ್ಯತೆಗಳಿರ್ತವೆ. ಈ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಏನ್ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಓಕೆ, ಅಂದ್ರೆ ಈಗ ಅಲ್ಲಿ ತೆರಳುವಂತ ಜಾಗ ಯಾವುದು ಅನ್ನುವಂಥದ್ದು ಗೊತ್ತಾಗ್ಲಿಲ್ಲ ಇನ್ನು ಕೂಡ. ಸೊ ಹಾಗಿದ್ದಾಗ ಈ ಒಂದು ಕಾರ್ಯಕ್ರಮ ಈ ಕುರಿತು ಯಾವುದೇ ರೀತಿಯಾದಂತಹ ಸ್ಪಷ್ಟವಾದಂತಹ ಒಂದು ಮಾಹಿತಿಗಳು ಹೊರಬಿದ್ದಿಲ್ಲ. ಆದ್ರೆ ಈಗ ಕನ್ಯಾಡಿಯ ರಾಮ ಮಂದಿರದ ಎದುರು ಭಾಗದಲ್ಲಿರ್ತಕ್ಕಂತಹ ಸ್ಥಳಕ್ಕೆ ಸ್ಪಾಟ್ ನಂಬರ್ 17 ಅನ್ನುವಂತಹದ್ದು ಕನ್ಯಾಡಿಯ ಕಾಡು ಅಂತ ಹೇಳಲಾಗ್ತಿದೆ. ಕನ್ಯಾಡಿಯ ಸಮೀಪದ ಕಾಡಿನಲ್ಲಿ ಅಂದ್ರೆ ಮುಸುಕುದರಿಂದ ಸ್ಪಾಟಿನ ಮಹಜರಾಗ್ತದೆ. ಅರಣ್ಯದಲ್ಲಿ ಶವ ಹೂತಿರುವುದಾಗಿ ತೋರಿಸಿದಂತಹ ಅನಾಮಿಕ ಧರ್ಮಸ್ಥಳ ಗ್ರಾಮದ ಕನ್ಯಾಡಿ ವ್ಯಾಪ್ತಿಯಲ್ಲಿ ಈ ಒಂದು ಸ್ಥಳ ಇರುವಂತಹದ್ದನ್ನ ಕೂಡ ತಾವು ನೋಡ್ತಾ ಇದ್ದೀರಿ ಗೌತಮ್. ಓಕೆ, ಅಂದ್ರೆ ಕಾರ್ಯಾಚರಣೆಯ ದೃಶ್ಯಗಳು ಕಾಣಿಸುತ್ತಾ ಅದನ್ನ ನೋಡೋದಿಕ್ಕೆ ಸಾಧ್ಯ ಇದೆ? ಇಲ್ಲ, ಅದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಖಾಸಗಿ ತೋಟವನ್ನ ದಾಟಿ ಹೋಗಬೇಕು ಅನ್ನುವಂತಹ ಇರೋದ್ರಿಂದ ಖಾಸಗಿ ತೋಟದ ಬೀಗ ಬೇಕಾಗಿತ್ತು ಅವರಿಗೆ. ಇವರೇನು ತಿಳಿಸಿರ್ಲಿಲ್ಲ, ಏಕಾಏಕಿ ರಹಸ್ಯ ಸ್ಥಳ ಅಂತ ಬಂದಿದ್ರು. ಅದರಿಂದ ಖಾಸಗಿ ತೋಟದ ಮಾಲೀಕರು ಅಥವಾ ಅವರ ಕಡೆಯವರು ಬಂದು ಬೀಗವನ್ನು ಓಪನ್ ಮಾಡಿದ ನಂತರ ಅಲ್ಲಿಂದ ಒಳಭಾಗಕ್ಕೆ ಹೋದ್ರು. ಅಲ್ಲಿ ಅಪ್ಪನೇ ಇಲ್ಲದೆ ಒಳಭಾಗಕ್ಕೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನ ಕೂಡ ಬೋರ್ಡ್ ಹಾಕಿತ್ತು. ಈ ಹಿನ್ನೆಲೆಯಲ್ಲಿ ಅವರು ಖಾಸಗಿ ಜಾಗದ ಸಮೀಪಕ್ಕೆ ಬಂದು ಅಲ್ಲಿ ನಿಂತ ನಂತರ ಅವರಿಗೆ ಗೇಟ್ ಓಪನ್ ಮಾಡಿದ ನಂತರ ಅಂದ್ರೆ ಒಂದು ಖಾಸಗಿ ಮಾಲೀಕರ ಕಡೆಯವರು ಬಂದು ಗೇಟ್ ಓಪನ್ ಮಾಡಿದ ನಂತರ ಒಂದು ಒಳಭಾಗಕ್ಕೆ ಅಧಿಕಾರಿಗಳು ಪ್ರವೇಶವನ್ನ ಮಾಡಿದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಲ್ಲಿ ಒಳಭಾಗಕ್ಕೆ ಹೋಗಿದ್ದಾರೆ. ಆದ್ರೆ ಅಲ್ಲಿ ಗ್ರಾಮ ಪಂಚಾಯತ್ನ ವೆಹಿಕಲ್ ಕೂಡ ಒಳಭಾಗಕ್ಕೆ ಹೋಗುವಂತ ಸಾಧ್ಯತೆಗಳಿದಾವೆ. ಆ ಒಂದು ಸಾಧ್ಯತೆಗಳು ಕೂಡ ಇದಾವೆ. ಯಾಕಂತಂದ್ರೆ ಆ ವಾಹನಗಳು ಕೂಡ ಇಲ್ಲಿ ಬರ್ತಾ ಇರೋದ್ರಿಂದ ಒಳಭಾಗಕ್ಕೆ ಹೋಗುವಂತ ಸಾಧ್ಯತೆಗಳು ಕೂಡ ಇದಾವೆ ಗೌತಮ್. ಈಗಾಗಲೇ ಇಲ್ಲಿ ಬಹಳಷ್ಟು ಒಂದು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂತಂದ್ರೆ ಅವರು ಒಂದು ತೋಟದ ದಾರಿಯಲ್ಲಿ ಹೋಗಿ ಬಹಳಷ್ಟು ದೂರ ಹೋಗಬೇಕು ಅನ್ನುವಂಥದ್ದು ಕೂಡ ಇದೆ. ಈಗಾಗಲೇ ಗ್ರಾಮ ಪಂಚಾಯತ್ನ ವೆಹಿಕಲ್ಸ್ ಕೂಡ ಒಳಗೆ ಹೋಗ್ತಾ ಇದ್ದಾರೆ. ಅದರಲ್ಲಿ ಕ್ರೈಮ್ ಲೈನ್ ಇರುವಂತದ್ದು ಅಥವಾ ಅದರಲ್ಲಿ ಇರ್ತಕ್ಕಂತಹ ಒಂದು ಶೇಡ್ ನೆಟ್, ಅದ್ರ ಜೊತೆಗೆ ಟಾರ್ಪಾಲು, ಚೇರು, ಇದೆಲ್ಲವೂ ಕೂಡ ಅದರಲ್ಲಿ ಇರೋದ್ರಿಂದ ಈಗಾಗಲೇ ಅಲ್ಲಿ ಒಳಭಾಗಕ್ಕೆ ಅವರು ಪ್ರವೇಶ ಮಾಡುವಂತಹ ಸಾಧ್ಯತೆಗಳು ಇದಾವೆ ಗೌತಮ್. ಓಕೆ, ಅಂದ್ರೆ ಬಹುಶಃ ಮಹಜರು ಮಾಡಿದಂತ ಬಳಿಕ ಉತ್ಖನನ ನಡೆಸೋದಿಕ್ಕೆ AC ಅಥವಾ ತಹಶೀಲ್ದಾರನ್ನ ಕರೆಸಿಕೊಳ್ಳುವಂತ ಸಾಧ್ಯತೆಗಳೇನಾದ್ರೂ ಇದೆಯಾ ಅಂತ ಇಲ್ಲಿ? ಹೌದು, ಮಹಜರು ಮಾಡಿದ ನಂತರ AC ಅಥವಾ ತಹಶೀಲ್ದಾರ್ ಉತ್ಖನನ ಮಾಡುವಂತಹ ಸನ್ನಿವೇಶಗಳಿದ್ರೆ ಅವರು ಆಗಮಿಸುವಂತಹ ಸಾಧ್ಯತೆಗಳಿದಾವೆ ಗೌತಮ್. ಓಕೆ, ಸೊ ಒಟ್ಟಾರೆಯಾಗಿ ಈಗ ಇದೊಂದು ಹೊಸ ಜಾಗವನ್ನ ಸಾಕ್ಷಿ ದೂರುದಾರ ತೋರಿಸಿರುವಂತದ್ದು. ಸೊ ಈಗ ಅಲ್ಲಿಗೆ ಆಗಮಿಸಿದ್ದಾರೆ. ಈ ನಡುವೆ ಅಲ್ಲಿ ಎಕ್ಸ್ಕವೇಟರ್ ಕೂಡ ಅಲ್ಲಿ ದಾರಿಯಲ್ಲಿ ನಿಂತಿದ್ದಂತದನ್ನ ನಾವು ಆಗ ದೃಶ್ಯಗಳನ್ನು ಕೂಡ ಕರೆಸಿಕೊಳ್ಳುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ. ಈಗ ನಿಮಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೇವೆ ಗೌತಮ್, ಒಂದು ನಿಮಿಷ. ಎಸ್, ಥ್ಯಾಂಕ್ ಯು. ಇದು ಈ ಕ್ಷಣದ ಮಾಹಿತಿಯನ್ನ ದಾಮೋದರ್ ಕೊಟ್ಟಿರುವಂಥದ್ದು. ಅಲ್ಲಿ ನೋಡ್ತಾ ಇದ್ದೀವಿ, ಅವರು ಖಾಸಗಿ ಜಾಗದ ಮೂಲಕ ಒಳಭಾಗಕ್ಕೆ ತೆರಳಿದಂತಹ ಜಾಗ ಏನಿದೆ ಅದನ್ನ ನಾವು ನೋಡ್ತಾ ಇದ್ದೇವೆ. ಅಲ್ಲಿಗೆ ತೆರಳೋದಿಕ್ಕೆ ಅವಕಾಶಗಳಿಲ್ಲ. ಸೊ ಈಗಾಗಲೇ ಅಧಿಕಾರಿಗಳು ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಹೋಗಿದ್ದಾರೆ. ಅದರ ಜೊತೆಗೆ ಇನ್ನಿತರ ವಾಹನಗಳು ಕೂಡ ಗೇಟ್ನ ಮೂಲಕ ಒಳಭಾಗಕ್ಕೆ ತೆರಳುತ್ತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಇನ್ನೊಂದು ವಿಂಡೋದಲ್ಲಿ ಅಲ್ಲಿನ ಒಳಭಾಗದ ಒಂದು ರಸ್ತೆ ಏನಿದೆ ಅಥವಾ ತೋಟ ಏನಿದೆ ಅದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಇವತ್ತು ಮಹಜರು ಆಗುತ್ತಾ ಅಥವಾ ಅಲ್ಲಿ ಗ್ರಾಮ ಪಂಚಾಯತ್ನ ವಾಹನ ಕೂಡ ಸಾಕ್ತಾ ಇರುವಂಥ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಇದನ್ನು ಗಮನಿಸಿದರೆ ಬಹಳಷ್ಟು ಒಳಭಾಗಕ್ಕೆ ಹೋಗಬೇಕಾದಂತಹ ಅವಶ್ಯಕತೆ ಇದೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಸೊ ವಾಹನದ ಮೂಲಕ
ಗ್ರಾಮ ಪಂಚಾಯತ್ನ ವಾಹನದ ಮೂಲಕ ಈ ಹಿಂದೆ ಕಾರ್ಯಾಚರಣೆ ನಡೆದಂತಹ ಜಾಗಗಳಿಗೆ ಅಲ್ಲಿ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ವಸ್ತುಗಳನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ಟಾರ್ಪಾಲ್ ಇರ್ಬೋದು, ವಾಟರ್ ಕ್ಯಾನ್ಸ್ ಇರ್ಬೋದು, ಅಥವಾ ಕಾರ್ಮಿಕರ ಹಾರೆ ಗುದ್ದಲಿಗಳಿರ್ಬೋದು, ಇದೆಲ್ಲವನ್ನು ಕೂಡ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಸೊ ಈಗ ಇವತ್ತು ಕೂಡ ಅದರ ಮುಖ್ಯವಾಗಿ ಅಲ್ಲಿ ಅಧಿಕಾರಿಗಳು ಕುಳಿತುಕೊಳ್ಳೋದಿಕ್ಕೆ, ಕಾರ್ಯಾಚರಣೆಯನ್ನು ವೀಕ್ಷಣೆ ಮಾಡೋದಕ್ಕೆ ಬೇಕಾದಂತಹ ಚೇರ್ಸ್ನ ವ್ಯವಸ್ಥೆ ಅದೆಲ್ಲವನ್ನು ಕೂಡ ಇದೇ ಒಂದು ವಾಹನದ ಮೂಲಕ ತೆಗೆದುಕೊಂಡು ಹೋಗ್ತಾ ಇದ್ರು. ಸೊ ಆ ಒಂದು ವಾಹನ ಕೂಡ ಈಗ ಒಳಭಾಗಕ್ಕೆ ತೆರಳಿದೆ. ಅಲ್ಲಿ ಮಹಜರು ಆಗುತ್ತಾ, ಅಂದರೆ ಕೇವಲ ಮಹಜರು ಮಾಡಿ ಸ್ಥಳ ಗುರುತು ಮಾಡುವಂತಹ ಕೆಲಸಕ್ಕೆ ಇವತ್ತಿನ ಕಾರ್ಯಾಚರಣೆ ಸೀಮಿತ ಆಗುತ್ತಾ, ಅಥವಾ ಉತ್ಖನನ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರಾ ಅನ್ನುವಂಥದ್ದು ಈಗ ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಉತ್ಖನನ ಆಗಬೇಕಿದ್ರೆ ಸಕ್ಷಮ ಪ್ರಾಧಿಕಾರದ ಅಧಿಕಾರಿಗಳು ಅಲ್ಲಿ ಉಪಸ್ಥಿತಿ ಇರಬೇಕಾಗುತ್ತೆ. ಅಂದರೆ AC ಸ್ಟೆಲ್ಲಾ ವರ್ಗೀಸ್ ಅವರು ಇಷ್ಟು ದಿನ ಸಕ್ಷಮ ಪ್ರಾಧಿಕಾರದ ಅಧಿಕಾರಿಯಾಗಿ ಈ ಒಂದು ಉತ್ಖನನದ ಒಂದು ಮೇಲ್ವಿಚಾರಣೆಯನ್ನ ನೋಡಿಕೊಳ್ತಾ ಇದ್ರು, ಅಥವಾ ಆ ಸಂದರ್ಭದಲ್ಲಿ ಅಲ್ಲಿ ಉಪಸ್ಥಿತರಿರ್ತಾ ಇದ್ರು. ಆದರೆ ಇವತ್ತು AC ಅವರು ಆಗಮಿಸಿಲ್ಲ. ಅದರ ಜೊತೆಗೆ ನಿನ್ನೆ ಏನು ಕಾರ್ಯಾಚರಣೆ ನಡೆದಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಏನು ಸಾಕ್ಷಿ ದೂರುದಾರನಿಂದ ಮಾಹಿತಿಯನ್ನು ಪಡೆಯುವಂಥ ಒಂದು ಪ್ರಕ್ರಿಯೆ, ಅಥವಾ ಆತ ಜಾಗವನ್ನು ತೋರಿಸುವಂಥ ಸಂದರ್ಭದಲ್ಲಿ AC ಅವರ ಬದಲಿಗೆ ತಹಶೀಲ್ದಾರ್ ಪೃಥ್ವಿ ಸಾನಿಕಮ್ ಅವರು ಉಪಸ್ಥಿತರಿದ್ದರು. ಅವರು ಸಾಕ್ಷಿ ದೂರುದಾರನಿಂದ ಮಾಹಿತಿಯನ್ನು ಪಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಇವತ್ತು ಅವರು ಕೂಡ ಆ ಜಾಗಕ್ಕೆ ಬಂದಿಲ್ಲ. ಈ ಒಂದು ಸ್ಪಾಟ್ ಏನಿದೆ ಅಲ್ಲಿಗೆ ಅವರ ವಾಹನ ಕೂಡ ಬಂದಿಲ್ಲ, ಅವರು ಕೂಡ ಆಗಮಿಸಿಲ್ಲ ಅನ್ನುವಂಥದ್ದು. ಸೊ ಇದೆಲ್ಲವನ್ನು ಕೂಡ ನೋಡುವಾಗ ಇವತ್ತು ಉತ್ಖನನ ಮಾಡ್ತಾರ, ಅಂದರೆ ಎಕ್ಸ್ಹುಮೇಷನ್ ಮಾಡ್ತಾರಾ, ಅಥವಾ ಕೇವಲ ಮಹಜರಿಗೆ ಇವತ್ತಿನ ಕಾರ್ಯಾಚರಣೆ ಸೀಮಿತ ಆಗತ್ತಾ ಅನ್ನುವಂಥದ್ದು ಇರುವಂತಹ ಕುತೂಹಲ. ಸೊ ಆ ಒಂದು ಕುತೂಹಲಕ್ಕೆ ಉತ್ತರ ಸಿಗಬೇಕಿದ್ರೆ ಇನ್ನೊಂದಷ್ಟು ಹೊತ್ತು ನಾವು ಕಾಯಬೇಕು. ಎಸ್, ಅಲ್ಲಿ ಎಲ್ಲ ವಾಹನಗಳನ್ನು ಒಳಭಾಗಕ್ಕೆ ಕಳುಹಿಸಿದ ಬಳಿಕ ವಾಪಸ್ ಗೇಟನ್ನು ಮುಚ್ಚಿರುವಂಥದ್ದು. ಅಲ್ಲಿ ಪೊಲೀಸ್ ವಾಹನಗಳು ಅಥವಾ ಕಾರ್ಯಾಚರಣೆಗೆ ಆಗಮಿಸಿದಂತಹ ಅಧಿಕಾರಿ ಸಿಬ್ಬಂದಿಗಳು ಒಳಭಾಗಕ್ಕೆ ತೆರಳುತ್ತಾ ಇರುವಂತಹ ಒಂದು ದೃಶ್ಯವನ್ನು ನಾವು ಒಂದು ವಿಂಡೋದಲ್ಲಿ ನೋಡ್ತಾ ಇದ್ದೇವೆ. ಇನ್ನೊಂದು ವಿಂಡೋದಲ್ಲಿ ಕೂಡ ಆ ಒಂದು ರಸ್ತೆ ಜೊತೆಗೆ ಆ ತೋಟದ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೇವೆ. ಒಳಭಾಗಕ್ಕೆ ತೆರಳೋದಕ್ಕೆ ಮಾಧ್ಯಮ ಪ್ರತಿನಿಧಿಗಳಿಗೂ ಕೂಡ ಅವಕಾಶಗಳಿಲ್ಲ. ಸೊ ಆ ಗೇಟ್ನ ಸಮೀಪವೇ ಮಾಧ್ಯಮಗಳ ಕ್ಯಾಮರಾ ಪರ್ಸನ್ಸ್ ಎಲ್ಲರೂ ಕೂಡ ನಿಂತುಕೊಂಡು ವೇಟ್ ಮಾಡ್ತಾ ಇದ್ದಾರೆ. ಅಲ್ಲಿನ ಚಲನವಲನಗಳು ಏನಾದರೂ ಕಂಡು ಬರುತ್ತಾ, ಅಥವಾ ಯಾರಾದರೂ ಅಧಿಕಾರಿಗಳು, ಮುಖ್ಯವಾಗಿ AC ಅಥವಾ ತಹಶೀಲ್ದಾರ್ ಈ ಒಂದು ಜಾಗಕ್ಕೆ ಆಗಮಿಸ್ತಾರಾ ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಇರುವಂಥದ್ದು. ಅದರ ಜೊತೆಗೆ ಈಗ ಏನು ಅಧಿಕಾರಿಗಳು ತೆರಳಿದ್ದಾರೆ, ಸಾಕ್ಷಿ ದೂರುದಾರ ತೋರಿಸಿರುವಂತಹ ಜಾಗಕ್ಕೆ ತೆರಳಿದ್ದಾರೆ, ಅದು ಖಾಸಗಿ ಜಾಗದಲ್ಲಿದೆಯಾ ಅಥವಾ ನದಿ ಪರಂಬೋಕು ಜಾಗದಲ್ಲಿದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಒಂದು ಅನುಮಾನ ಕೂಡ ಇದೆ. ಸೊ ಆ ಒಂದು ಅನುಮಾನ ಕೂಡ ಬಗೆಹರಿಯಬೇಕಿದೆ. ಸೊ ಆ ಒಂದು ಕಾರ್ಯಾಚರಣೆಯ ದೃಶ್ಯಗಳನ್ನು ಬಹುಶಃ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಳಭಾಗಕ್ಕೆ ತೆರಳೋದಕ್ಕೆ ಅಂದರೆ ಖಾಸಗಿ ಜಮೀನಿನ ಮೂಲಕ ಆ ಜಾಗಕ್ಕೆ ಹೋಗಬೇಕು. ಅಂಥ ಸಂದರ್ಭದಲ್ಲಿ ಅದು ಖಾಸಗಿ ಜಾಗದಲ್ಲಿದೆಯಾ ಅಥವಾ ನದಿ ಪರಂಬೋಕು ಜಾಗದಲ್ಲಿದೆಯಾ ಅನ್ನೋದು, ಅಂದರೆ ದಾರಿ ಇರುವಂಥದ್ದು ಈ ಒಂದು ಖಾಸಗಿ ಜಮೀನಿನ ಮೂಲಕ, ಖಾಸಗಿ ತೋಟದ ಮೂಲಕ ಹಾದು ಹೋಗಬೇಕು. ಸೊ ಆ ದಾರಿಯ ಮೂಲಕ ಸಾಗಿದ್ರೆ ಮಾತ್ರ ಆ ಒಂದು ಪಾಯಿಂಟಿಗೆ ತೆರಳೋದಕ್ಕಾಗುವಂಥದ್ದು. ಹಾಗಾಗಿ ಆ ಒಂದು ಸಾಕ್ಷಿ ದೂರುದಾರ ತೋರಿಸಿರುವಂಥ ಜಾಗ ಖಾಸಗಿ ಜಾಗದಲ್ಲಿ ಇದೆಯಾ ಅಥವಾ ಈ ಒಂದು ನದಿ ಪರಂಬೋಕು ಜಾಗದಲ್ಲಿ ಇದೆಯಾ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಅದಕ್ಕೆ ಮುಂದಿನ ಹಂತದಲ್ಲೇ ಉತ್ತರ ಸಿಗಬೇಕಾಗಿದೆ. ಈಗ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಈ ಒಂದು ಕಾರ್ಯಾಚರಣೆಯ ದೃಶ್ಯಗಳು ನೇರವಾಗಿ ಕಾಣಸಿಗೋದು ಡೌಟ್ ಅಂತ ಅನಿಸ್ತಾ ಇದೆ. ಸೊ ನಿನ್ನೆ ಮೊನ್ನೆ 2 ದಿನಗಳ ಕಾರ್ಯಾಚರಣೆಯನ್ನು ಗಮನಿಸಿದರೆ ಪಾಯಿಂಟ್ ನಂಬರ್ 13 ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದ್ದಂತಹ ಒಂದು ಪಾಯಿಂಟ್.
ಈ ನಡುವೆ ಈಗಾಗಲೇ ಅಧಿಕಾರಿಗಳು ಅತ್ತ ತೆರಳಿದ್ದಾರೆ. ಮಿನಿ ಎಕ್ಸ್ಕವೇಟರ್ ಅನ್ನು ಕೂಡ ಒಳಭಾಗಕ್ಕೆ ತೆಗೆದುಕೊಂಡು ಹೋಗಿರುವಂತಹ ದೃಶ್ಯಗಳನ್ನ ನೇರ ಪ್ರಸಾರದಲ್ಲಿ ನಾವು ಗಮನಿಸಿದ್ವಿ. ಇನ್ನು ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಧಿವೇಶನದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ನಿನ್ನೆಯೂ ಕೂಡ ಈ ಒಂದು ವಿಚಾರದ ಬಗ್ಗೆ ಚರ್ಚೆ ಆಗಿತ್ತು. ಈ ಸಂದರ್ಭದಲ್ಲಿ ಗೃಹ ಸಚಿವರು ಉತ್ತರವನ್ನ ಕೊಟ್ಟಿದ್ರು. ಮಧ್ಯಂತರ ವರದಿಯನ್ನು ಕೊಡಬೇಕು ಎನ್ನುವಂತ ಒಂದು ಆಗ್ರಹಗಳು ಕೂಡ ವ್ಯಕ್ತವಾಗಿತ್ತು. ಸೊ ಇವತ್ತು ಕೂಡ ಚರ್ಚೆ ಆಗ್ತಾ ಇದೆ. ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಅವರು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸೊ ಮುಖ್ಯವಾಗಿ ಧರ್ಮಸ್ಥಳ ಅನ್ನುವಂಥದ್ದು ಪುಣ್ಯಕ್ಷೇತ್ರ. ಎಲ್ಲರ ಮನೆಯಲ್ಲಿ ಧರ್ಮಸ್ಥಳದ ಫೋಟೋ ಇದೆ. ಕ್ಷೇತ್ರದ ಬಗ್ಗೆ ನಂಬಿಕೆ, ಗೌರವ, ಪವಿತ್ರತೆ ಇದೆ. ಸೊ ಧರ್ಮಸ್ಥಳದ ಬಗ್ಗೆ ಕೆಲವು ತಿಂಗಳಿಂದ ಅಪಪ್ರಚಾರವನ್ನ ನಡೆಸುವ ಹುನ್ನಾರ ಆಗ್ತಾ ಇದೆ. ನಿರಂತರವಾಗಿ ಅಪಪ್ರಚಾರ ಮಾಡಿ ಧಾರ್ಮಿಕ ನಂಬಿಕೆಯನ್ನ ದುರ್ಬಲಗೊಳಿಸುವಂತ ಒಂದು ಪ್ರಯತ್ನವನ್ನ ಕೆಲವೊಂದು ವ್ಯಕ್ತಿಗಳು ಮಾಡ್ತಾ ಇದ್ದಾರೆ. ಸರ್ಕಾರ ಅದಕ್ಕೆ ಸಹಾನುಭೂತಿ ತೋರ್ತಾ ಇದೆ ಅಂತ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಧಾರ್ಮಿಕ ನಂಬಿಕೆಗೆ ಹಾನಿ ಮಾಡಲಾಗ್ತಾ ಇದೆ ಎನ್ನುವಂತ ಒಂದು ವಿಚಾರವನ್ನ ಅಲ್ಲಿ ಸುನಿಲ್ ಕುಮಾರ್ ಅವರು ಹೇಳಿರುವಂತದ್ದು. ಸೊ ಮುಖ್ಯವಾಗಿ ಇವತ್ತು ಚರ್ಚೆಗೆ ಅವಕಾಶವನ್ನ ಕೊಟ್ಟಿದ್ರು ಸ್ಪೀಕರ್. ಸೊ ಈ ಸಂದರ್ಭದಲ್ಲಿ ಸುನಿಲ್ ಕುಮಾರ್ ಅವರು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸೊ ಆ ಸಂದರ್ಭದಲ್ಲಿ ಗೃಹ ಸಚಿವರು ಒಂದು ಮಧ್ಯಪ್ರವೇಶವನ್ನ ಕೂಡ ಮಾಡಿದ್ರು. ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಮ್ಯಾಜಿಸ್ಟ್ರೇಟ್ ಆದೇಶದ ಹಿನ್ನೆಲೆಯಲ್ಲಿ SIT ರಚನೆಯನ್ನ ಮಾಡಿದ್ದೇವೆ. ಸೊ SIT ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಅದು ಮುಂದುವರೆದಿದೆ. ಸೊ ಇಲ್ಲಿ ಚರ್ಚೆ ನಡೆಸಿದ್ರೆ ತನಿಖೆ ಮೇಲೆ ಪ್ರಭಾವ ಬೀರಬಹುದು, ಹಾಗಾಗಿ ನೋಡಿಕೊಂಡು ಮಾತಾಡಬೇಕು ಎನ್ನುವಂತಹ ಒಂದು ವಿಚಾರವನ್ನ ಪ್ರತಿಪಕ್ಷ ನಾಯಕರಿಗೆ ಗೃಹ ಸಚಿವರು ಕೊಟ್ರು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ಸುನಿಲ್ ಕುಮಾರ್ ಅವರು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಚರ್ಚೆ ಆಯಿತು ಅನ್ನುವಂಥದ್ದನ್ನ ಕೂಡ ಈಗ ನೋಡ್ಕೊಂಡು ಬರೋಣ. ಚರ್ಚೆಗಳು, ಒತ್ತಡಗಳು ಬಂದ ಆಧಾರದ ಮೇಲೆ ನಾವು ಅದನ್ನ ಸ್ಥಳೀಯ ಪೊಲೀಸ್ನವ್ರು ಮಾಡೋದು ಬೇಡ, ಅದಕ್ಕೆ ಒಂದು ಸ್ಪೆಷಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋಣ ಅಂತೇಳಿ ಅವರ ಸೂಚನೆ ಮೇಲೆ, ಯಾರು ನಮ್ಮ ಮ್ಯಾಜಿಸ್ಟ್ರೇಟ್ ಸೂಚನೆ ಮೇಲೆ ಇನ್ವೆಸ್ಟಿಗೇಟ್ ಮಾಡಿ ಅಂತ ಅವ್ರು ಹೇಳಿದಾಗ ನಾವು ಅದಕ್ಕೆ ಒಂದು SIT ಮಾಡ್ತೀವಿ. 13/7/25 ಒಂದು SIT ಮಾಡಿ ಅದಕ್ಕೆ ಆದಂಥ ಒಂದು ಸ್ಪೆಷಲ್ ಪ್ರೊವಿಷನ್ಸ್ ಮಾಡಿ ಎಲ್ಲ ಕೊಡ್ತೇವೆ. ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮಾನ್ಯ ಅಧ್ಯಕ್ಷರೇ. ಅವರು ಆ ವ್ಯಕ್ತಿ ಹೇಳಿದಂಥ ಏನು ಸ್ಥಳಗಳಿತ್ತು ಅದೆಲ್ಲನೂ ಕೂಡ ಶುರು ಮಾಡ್ತೀವಿ ಸರ್, ಆಮೇಲೆ ನೀವು ಹೇಳಿ ಅಲ್ಲ. ಅಲ್ಲಲ್ಲ, ಒಂದೇ 2 ನಿಮಿಷ ಮೊನ್ನೆ ಮೆನ್ಷನ್ ಮಾಡೋದಷ್ಟೇ, ನಾನು ಮಾತಾಡೋದಿಲ್ಲ. ಅದಕ್ಕಾಗಿ ಈಗ ಅದು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಮಾನ್ಯ ಅಧ್ಯಕ್ಷರೇ. ಈ ಮಧ್ಯೆ ನಾವು ವಿವರವಾಗಿ ತಾವು ಚರ್ಚೆ ಮಾಡಿದರೆ ಇನ್ವೆಸ್ಟಿಗೇಷನ್ಗೆ ಕೂಡ ಸ್ವಲ್ಪ ಎಫೆಕ್ಟ್ ಆಗ್ತದೆ ಅನ್ನುವಂಥದ್ದು ನಾನು ಸದನದ ಅಧ್ಯಕ್ಷರ ಗಮನಕ್ಕೆ ಮಾತಾಡೋದು ಬೇಡ ಅಂತ ಹೇಳೋದಿಲ್ಲ, ಆದರೆ ನಿಮ್ಮಲ್ಲಿ ಮಾತಾಡುವಂಥದ್ದು ಯಾವುದು ಕೂಡ ಇನ್ವೆಸ್ಟಿಗೇಷನ್ಗೆ ತೊಂದರೆ ಆಗದ ರೀತಿಯಲ್ಲಿ ತಾವು ಮಾತಾಡಬೇಕು ಅಷ್ಟೇ ನಾನು ಕೇಳೋದು. ಅಧ್ಯಕ್ಷರೇ, ಅಷ್ಟು ಎಚ್ಚರಿಕೆ. ಗೃಹ ಸಚಿವ ಮಾನ್ಯ ಗೃಹ ಸಚಿವರೇ, ನೀವು ಹೇಳಿದಂತೆ ಇನ್ವೆಸ್ಟಿಗೇಷನ್ಗೆ ಏನೂ ತೊಂದರೆ ಆಗದಂತೆ, ಅದಕ್ಕೇನೋ ಅಪಾಯ ಆಗದಂತೆ ನಾನು ಮಾತಾಡ್ತೀನಿ ಅಷ್ಟೇ. ನಾನು ಏನ್ ಚಿಂತೆ ಮಾಡಬೇಡಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಒಂದೇ ನಿಮಿಷ. ಅಲ್ಲ ಅದಲ್ಲ, ಇದು ನಾನು ಮಾತಾಡಿ 1 ಮಿನಿಟ್ ಅಷ್ಟೇ. ಮಾನ್ಯ ಒಂದೇ ನಿಮಿಷ ಏನು ಮಾತಾಡ ಅಲ್ಲ, ಜಸ್ಟ್ 1 ಮಿನಿಟ್ ಅಷ್ಟೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಿನ್ನೆ ಅಲ್ಲಲ್ಲ ಈ ವಿಷಯ ಇಲ್ಲಪ್ಪ, ನಾನು ಮಾತಾಡ್ತಿರೋದು ಬೇರೆ. ಅದು ನಿನ್ನ ಕೊಪ್ಪಳದ ವಿಜೇಂದ್ರ. ಕರ್ನಾಟಕ ರಾಜ್ಯದಲ್ಲಿ ಧಾರ್ಮಿಕ ಕ್ಷೇತ್ರಗಳ ಪೈಕಿ ಧರ್ಮಸ್ಥಳ ಕ್ಷೇತ್ರ ಒಂದು ಅತ್ಯಂತ ಪಾವಿತ್ರತೆಯಾದಂಥ ಕ್ಷೇತ್ರ. ಮಾತನಾಡುವ ಮಂಜುನಾಥ ಅಂತ ಹೇಳ್ತಾನೆ ರಾಜ್ಯದ ಇಡೀ ಹಿಂದೂ ಸಮಾಜ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ನಡ್ಕೊಳ್ಳುವಂಥ ಒಂದು ಪುಣ್ಯಕ್ಷೇತ್ರ ಇದೆ. ಬಹುಶಃ ನಮ್ಮ ರಾಜ್ಯದ ಎಲ್ಲರ ಮನೆಗಳಲ್ಲಿ ಧರ್ಮಸ್ಥಳದ ಫೋಟೋ ಇದೆ. ಧರ್ಮಸ್ಥಳವನ್ನು ಆರಾಧಿಸಿಕೊಂಡು ಬರ್ತಾ ಇರುವಂಥ ಸಾವಿರಾರು ಲಕ್ಷಾಂತರ ಕುಟುಂಬಗಳು ವರ್ಷಕ್ಕೆ 1 ಬಾರಿ ಆದರೂ ಕೂಡ ಧರ್ಮಸ್ಥಳಕ್ಕೆ ಹೋಗಿ ಬರುವಂಥ ಒಂದು ಪರಂಪರೆಯನ್ನು ಇಟ್ಕೊಂಡಿದ್ದಾರೆ. ಎಲ್ಲರ ಮನೆಗಳಲ್ಲಿ ಧರ್ಮಸ್ಥಳದ ಬಗ್ಗೆ ಅದರದೇ ಆದಂಥ ಒಂದು ನಂಬಿಕೆ, ಅದರದೇ ಆದಂಥ ಒಂದು ಶ್ರದ್ಧೆ ಇದ್ದೇ ಇದೆ. ಬಹುಶಃ ನಮ್ಮ ಅಜ್ಜನ ಕಾಲದಿಂದ ನಾವೆಲ್ಲರೂ ಕೂಡ ನನಗೆ ಗೊತ್ತಿದ್ದಂತೆ ಧರ್ಮಸ್ಥಳವನ್ನು ನಾವು ನೋಡ್ಕೊಂಡು ಬಂತಾ ಇರುವಂಥವ್ರು. ಇವತ್ತು ಧರ್ಮಸ್ಥಳಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಪಾದಯಾತ್ರೆಗಳನ್ನು ಬರುವಂಥ ಜನ ಭಕ್ತರು,
ಈ ರೀತಿ ಅದಕ್ಕೆ ಅದರದೇ ಆದಂಥ ಪಾವಿತ್ರತೆ ಮತ್ತು ಧರ್ಮಸ್ಥಳದ ಬಗ್ಗೆ ಭಕ್ತಿಯಿಂದ ಕೇಳಿಕೊಂಡ್ರೆ ಎಲ್ಲದನ್ನೂ ಕೂಡ ಅನುಗ್ರಹಿಸುತ್ತೆ ಎನ್ನುವಂಥ ನಂಬಿಕೆ ಇವತ್ತಿಗೂ ಕೂಡ ನಮ್ಮೆಲ್ಲರ ಮನೆಗಳಲ್ಲಿ ಇದೆ. ಇವತ್ತು ಆ ಧರ್ಮಸ್ಥಳ ಪುಣ್ಯಕ್ಷೇತ್ರ, ಧರ್ಮಸ್ಥಳ ಪ್ರಮಾಣ ಕ್ಷೇತ್ರ, ಮಾತನಾಡುವ ಮಂಜುನಾಥ ಅನ್ನುವಂಥ ಹೆಸರಿನಿಂದ ಪ್ರಸಿದ್ಧ ಆಗಿರುವಂಥ ಧರ್ಮಸ್ಥಳದ ಬಗ್ಗೆ ಕೆಲವು ತಿಂಗಳುಗಳಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಅಪಪ್ರಚಾರವನ್ನು ಮಾಡುವಂಥ ಒಂದು ಹುನ್ನಾರ ನಡೀತಾ ಇದೆ. ಇದ್ಯಾವುದೋ ಒಂದು ದಿನ ಯಾವುದೋ ಒಬ್ಬ ವ್ಯಕ್ತಿ ಮಾಡಿದ್ದೇನೆ ಅಂತಂದಿದ್ರೆ ಇವತ್ತಿಲ್ಲಿ ಚರ್ಚೆ ಮಾಡುವಂಥ ಅವಶ್ಯಕತೆಗಳಿರಲಿಲ್ಲ. ಆದರೆ ಅಪಪ್ರಚಾರ ನಿರಂತರವಾಗಿ ನಡೀತಾ ಒಂದು ಧಾರ್ಮಿಕ ನಂಬಿಕೆಯನ್ನ ದುರ್ಬಲಗೊಳಿಸುವಂತ ಪ್ರಯತ್ನವನ್ನ ಕೆಲವು ವ್ಯಕ್ತಿಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸರ್ಕಾರ ಸಹಾನುಭೂತಿ ತೋರಿಸ್ತಾ ಇದೆಯೇನೋ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ನಿರ್ಮಾಣ ಆಗಿದೆ. ನಾನು ಧರ್ಮಸ್ಥಳದ ಪರಿಸರದಲ್ಲಿ ಆ ಸೌಜನ್ಯ ಅನ್ನುವಂಥ ಹೆಣ್ಣು ಮಗಳ ಸಾವೇನಾಯಿತು, ಅದಕ್ಕೆ ನ್ಯಾಯ ಒದಗಿಸಬೇಕು ಅನ್ನೋದ್ರ ಬಗ್ಗೆ ನಮ್ದು ಯಾರ್ದು ಕೂಡ ಬಿಜೆಪಿಯ ಕಡೆಯಿಂದ ಅಭ್ಯಂತರಗಳಿಲ್ಲ. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲೇಬೇಕು. ಅದಕ್ಕೆ ಇನ್ಯಾವುದಾದ್ರು ತನಿಖೆಯನ್ನು ತೆಗೆದುಕೊಂಡು ಬಂದು ಆ ಹೆಣ್ಣು ಮಗಳಿಗೆ, ಆ ಕುಟುಂಬಕ್ಕೆ ನ್ಯಾಯ ಕೊಡ್ಲಿಕ್ಕೆ ಬೇಕಾದಂತ ಎಲ್ಲ ಪ್ರಕ್ರಿಯೆಯನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾಡೋಣ. ಅದ್ರ ಬಗ್ಗೆ ಭಿನ್ನಾಭಿಪ್ರಾಯಗಳಿಲ್ಲ. ಅದಕ್ಕೆ ಹಿಂದೆ ಸಿಬಿಐ ತನಿಖೆ ಆಗಿತ್ತು, ಕೋರ್ಟ್ ತೀರ್ಪುಗಳೇನು ಬಂದಿತ್ತು, ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥ ಹೆಸರಿನಡಿನಲ್ಲಿ ಧಾರ್ಮಿಕ ನಂಬಿಕೆಯ ಹರಣವನ್ನು ಮಾಡುವಂಥ ಪ್ರಕ್ರಿಯೆಗಳು ನಿರಂತರವಾಗಿ ನಡೀತಾ ಇದೆ. ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನಾವು ಏನು ಬೇಕಾದ್ರೂ ಮಾತಾಡ್ಬೋದು, ನಮಗೆ ಅವಕಾಶ ಇದೆ ಅಂತ ಹೇಳ್ತಾ ಅದಕ್ಕೆಲ್ಲ ಒಂದು ಕಡೆ ಸಂವಿಧಾನದ ನೆರಳನ್ನು ತೆಗೆದುಕೊಂಡು ಬಂದು, ಕಾನೂನಿನ ನೆರಳನ್ನು ತೆಗೆದುಕೊಂಡು ಬಂದು ಯಾರನ್ನ, ಯಾವ ಕ್ಷೇತ್ರವನ್ನ ಎಷ್ಟು ಬೇಕಾದ್ರೂ ಅಪಮಾನ ಮಾಡಬಹುದು ಅನ್ನುವಷ್ಟರ ಮಟ್ಟಿಗೆ ದಿನದಿಂದ ದಿನಕ್ಕೆ ಈ ಪ್ರಕರಣಗಳು ವಿಜೃಂಭಿಸಲಿಕ್ಕೆ ಪ್ರಾರಂಭ ಆಗಿದೆ. ನನಗೆ ಪರಮೇಶ್ವರ್ ಅವರು ಗೃಹ ಸಚಿವರಾಗಿದ್ದಾರೆ. ಮಂಜುನಾಥನ ಇನ್ನೊಂದು ಹೆಸರೇ ಪರಮೇಶ್ವರ. ಇಷ್ಟು ಮಂಜುನಾಥನ ಬಗ್ಗೆ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳು ನಡೆದಾಗ ಒಂದು ಸರ್ಕಾರಕ್ಕೆ ಏನಾದ್ರು ಅನ್ನಿಸ್ಬೇಕಲ್ಲ. ನಮ್ಮ ರಾಜ್ಯದ ಒಂದು ದೇವಸ್ಥಾನ, ಇಡೀ ಕೋಟ್ಯಾಂತರ ಜನರ ಭಕ್ತರ ಕೇಂದ್ರ ಇದು. ಇದಕ್ಕೆ ಪ್ರತಿನಿತ್ಯ ಅಪಪ್ರಚಾರಗಳು ನಡೀತಾ ಇದೆ. ಒಂದು ಗುಂಪು ವ್ಯವಸ್ಥಿತ ಪಿತೂರಿಯನ್ನು ಮಾಡ್ತಾ ಇದೆ ಅಂತ, ಪಿತೂರಿ ಅನ್ನುವಂಥ ಶಬ್ದವನ್ನೇ ಬಳಸ್ತೇನೆ ನಾನು. ಪಿತೂರಿಯನ್ನು ಮಾಡ್ತಾ ಇದೆ. ಇದಕ್ಕೆಲ್ಲರ ಕಡೆ ಕಡಿವಾಣ ಹಾಕಬೇಕು ಅಂತೇಳಿ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ಲ. ಪ್ರತಿದಿನ ಒಬ್ರಲ್ಲ ಒಬ್ರು ಬರ್ತಾರೆ, ನಾನೊಂದಿಷ್ಟು ಸಾಕ್ಷಿ ಕೊಡ್ತೀನಿ ಅಂತ ಹೇಳ್ತಾರೆ. ನಾಳೆ ಇನ್ನೊಬ್ಬ ಬರ್ತಾನೆ, ಇನ್ನೊಂದಿಷ್ಟು ಗುಂಡಿ ತೆಗಿಬೇಕು ಅಂತ ಹೇಳ್ತಾನೆ. ಹಿಂಗೆಲ್ಲ ಒಂದಿಷ್ಟು ದಿನನಿತ್ಯ ನಡೀತಾ ಇದೆ. ಇವತ್ತು ಕೂಡ ಇನ್ಯಾರೋ 2 ಜನ ಬಂದಿದ್ದಾರೆ ಅಂತೇಳಿ ನಾನು ಪತ್ರಿಕೆಗಳಲ್ಲಿ ನೋಡಿದೆ. ಸತ್ಯ ಅಲ್ಲಿ ಏನಾರ ಘಟನೆಗಳಾಗಿದ್ರೆ ಸತ್ಯ ಹೊರಗೆ ಬರಬೇಕು ಅನ್ನೋದ್ರ ಬಗ್ಗೆ ಯಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ. ಯಾರೋ ಒಬ್ಬ ವ್ಯಕ್ತಿ, ಮಾನ್ಯ ಗೃಹ ಸಚಿವರು ಹೇಳಿದಂತಾನೆ 164ನಲ್ಲಿ ಹೇಳಿಕೆಯನ್ನು ಕೊಟ್ಟು ನನಗೊಂದು ಬುರುಡೆ ಸಿಕ್ಕಿದೆ ಅಂತೇಳಿ ಬರ್ತಾನೆ. ಇವತ್ತು ಆತ ತೆಗೆದುಕೊಂಡು ಬಂದಂತ ಬುರುಡೆಯ ಬಗ್ಗೆ ತನಿಖೆನೇ ಆಗಲಿಲ್ಲ. ಇನ್ನು ಅದೇ ಬುರುಡೆ, ಹೊಸ ಬುರುಡೆಯ ಬಗ್ಗೆ, ಹೊಸ ಗುಂಡಿಗಳ ಬಗ್ಗೆ ಇವತ್ತು ತನಿಖೆಗಳು ನಡೀಲಿಕ್ಕೆ ಪ್ರಾರಂಭ ಆಗಿದೆ. ಆ ವ್ಯಕ್ತಿ ಇಲ್ಲಿ ಅಸಹಜ ಸಾವುಗಳಾಗಿದೆ, ಅದರ ಹೆಣವನ್ನು ನಾನು ಊತಿದ್ದೀನಿ ಅಂತ ಹೇಳಿದಾಗ ಮಂಗಳೂರಿನ SP ಅವರು ಹೇಳಿಕೆಯನ್ನು ಕೊಟ್ಟರು. ಈತ ಹೇಳ್ತಾ ಇರೋದ್ರ ಬಗ್ಗೆ ಒಂದು ಅನುಮಾನ ಇದೆ, ಆತನನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕು ಅಂತೇಳಿ ಮಂಗಳೂರಿನ SP ಹೇಳಿಕೆ ಕೊಟ್ಟಿದ್ರು. ಆಗ ತನಿಖೆ ಸರಿಯಾಗಬಹುದು ಅಂತ ಅನ್ಕೊಂಡಿದ್ವಿ. ಬಹುಶಃ ಅವಾಗಲೇ ಆತನನ್ನು ವಶಕ್ಕೆ ತೆಗೆದುಕೊಂಡು ಮಂಪರ್ ಪರೀಕ್ಷೆನ ಇನ್ನೇನಾರು ಎನ್ಕ್ವೈರಿಗಳನ್ನು ಮಾಡಿದ್ರೆ ಇವತ್ತು ಇಷ್ಟು ಅಪಪ್ರಚಾರಗಳು ಮುಂದುವರಿತಿರ್ಲಿಲ್ಲ. ಅದಾದ ನಂತರ ಸರ್ಕಾರ SIT ರಚನೆಯನ್ನ ಮಾಡುತ್ತೆ. ನಾನು SIT ರಚನೆಯನ್ನ ಸ್ವಾಗತವನ್ನು ಮಾಡ್ತಾ, ಒಂದು ತನಿಖೆ ಹೇಗೆ ಹೋಗ್ಬೇಕು ಅಧ್ಯಕ್ಷರೇ? ಪ್ರತಿನಿತ್ಯ ಆ ಮುಸುಕುದಾರಿ ಅಥವಾ ಅನಾಮಿಕ ಅಥವಾ ನೀವು ಹೆಸರಿಟ್ಟಿರುವಂತಹ ಭೀಮ 1 ಪಾಯಿಂಟು, 2 ಪಾಯಿಂಟು, 3 ಪಾಯಿಂಟು, 4 ಪಾಯಿಂಟ್ ಅಂತೇಳಿ 13 ಪಾಯಿಂಟ್ಗಳನ್ನು ತೋರಿಸ್ತಾನೆ. ನನಗೊಂದು ಬಹಳ ಆಶ್ಚರ್ಯ ಮಾನ್ಯ ಅಧ್ಯಕ್ಷರೇ, ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ರಾಜ್ಕುಮಾರ್ ಅವರದ್ದು ಒಂದು ಪತ್ತೆದಾರಿ ಫಿಲಮ್ಗಳು ನೋಡ್ತಾ ಇದ್ವಿ, ಸಸ್ಪೆನ್ಸ್ ಫಿಲಮ್ಗಳನ್ನ. ಆ CID 999, ಆಮೇಲೆ ಥ್ರಿಲ್ಲರ್ ಸಸ್ಪೆನ್ಸ್ ಪಿಕ್ಚರ್, ಹಿಂಗೆಲ್ಲ ನೋಡ್ತಾ ಇದ್ವಿ. ಇದು ಹಂಗೆ, ಇದು ಬೆಳಿಗ್ಗೆ 10 ಗಂಟೆ 11 ಗಂಟೆಗೆ ಕಾಯೋದು
ಈಗ ಮುಸುಕುದಾರಿ ಈಗ ಅಲ್ಲಿಂದ ಹೊರಟರು, ಈಗ ಬಂದರು ಅಂತೇಳಿ ಯಾರು ಹೇಳೋದು? ಅವರ ಜೊತೆನಲ್ಲಿರುವಂಥ ಒಂದಿಷ್ಟು ಮಾಧ್ಯಮಗಳು, ಯೂಟ್ಯೂಬರ್ಗಳೇ ಅದನ್ನು ಕ್ರಿಯೇಟ್ ಮಾಡೋದು. ನಂತರ 1ನೇ ಗುಂಡಿಯನ್ನು ತೆಗೆದೋದ್ರಲ್ಲಿ ಏನು ಸಿಕ್ತೋ ಬಿಡ್ತೋ ನಮಗೆ ಗೊತ್ತಿಲ್ಲ. ನಾನು ಅದನ್ನು ಅಧಿಕೃತವಾಗಿ ಹೇಳಲಿಕ್ಕೆ ತಯಾರಿಲ್ಲ. ಹೋಮ್ ಮಿನಿಸ್ಟರ್ ಅದನ್ನು ಹೇಳಬೇಕು. ಸಂಜೆಯ ಹೊತ್ತಿಗೆ ಅವರೇ ಹೇಳೋದು, ಇದರಲ್ಲಿ ಒಂದು ಹೆಣ್ಣಿನ ಮೃತದೇಹ ಸಿಕ್ಕಿದೆ, ಒಂದು ಅಸ್ಥಿಪಂಜರ ಸಿಕ್ಕಿದೆ, ಇದು 16 ವರ್ಷದ್ದು ಅಂತ ಅನ್ನಿಸ್ತಾ ಇದೆ ಅಂತೇಳಿ ಅವರೇ ಅದನ್ನ ಸುಳ್ಳು ಸುದ್ದಿಗಳನ್ನು ಹರಡೋದು. ನಂತರ 6 ಗಂಟೆ ನಂತರ 5 ಗಂಟೆ ನಂತರ ಮುಸುಕುದಾರಿ ಎಲ್ಲಿ ಹೋಗ್ತಾನೆ ಅಂತ ಗೊತ್ತಿಲ್ಲ. ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ SITಯ ವಶದಲ್ಲಿ ಅಂತ ಹೇಳಲ್ಲ, SITಯ ಜೊತೆನಲ್ಲಿ ಸಹಪಾಠಿ ಅಂತ ಜೊತೆನಲ್ಲಿ ಹೋಗಿ ಮಾಡೋದು. ನಮಗೂ SIT ತನಿಖೆ ಅಂದಾಗ ಸತ್ಯ ಬರುತ್ತೇನೋ, ಸತ್ಯ ಏನಾರು ಇರ್ಬೋದೇನೋ ಅಂತ ನಾವು ಒಂದು ಸ್ವಲ್ಪ ಇದೆಲ್ಲ ಅನುಮಾನಗಳ ಮೇಲೆ ನಡೆದಿದ್ರಿಂದ 1ನೇ ಗುಂಡಿ ತೆಗೆದಾಗ ನಾವು ನೋಡಿದ್ವಿ, ಜನ ಸಿಗುತ್ತಾ ಅಂತ ನೋಡ್ತಾ ಇದ್ವಿ. ಸಂಜೆ 6 ಗಂಟೆ ಹೊತ್ತಿಗೆ ಏನೋ ಸಿಕ್ತು ಅಂತ ಅಪಪ್ರಚಾರಗಳನ್ನು ನಡೆಸಿದ್ರು. 6:30 7 ಗಂಟೆ ನಂತರ ಏನೂ ಸಿಕ್ಕಿಲ್ಲ ಅಂತೇಳಿ ಸುದ್ದಿಗಳು ಪ್ರಕಟ ಆಗ್ಲಿಕ್ಕೆ ಶುರು ಆಯಿತು. 2ನೇ ದಿನ 2ನೇ ಗುಂಡಿ, 3ನೇ ಗುಂಡಿ, 4ನೇ ಗುಂಡಿ, ರಸ್ತೆಗಳ ಗುಂಡಿ ಸಾಕಾಗ್ಲಿಲ್ಲ ಅಂತ ಕಾಡೊಳಗೆ ಗುಂಡಿಗಳು ಶುರು ಆಯ್ತು. ಈಗ ಗುಂಡಿಗಳನ್ನು ತೆಗಿತಾ ಎಷ್ಟು ತನಕ ಹೋದ್ರು? 13 ಪಾಯಿಂಟ್ಗಳನ್ನು ಮಾಡಿದ್ರು. ಈಗ 14, 15, 16ನೇ ಗುಂಡಿ ತನಕನೂ ಕೂಡ ಹೋಗಿದ್ದಾರೆ. 13ನೇ ಗುಂಡಿನಲ್ಲಿ ಏನೋ ಇದೆ ಎನ್ನುವಂತ ಒಂದು ದೊಡ್ಡ ಚಿತ್ರಣವನ್ನ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಪ್ರಚಾರ ಮಾಡಿದ್ರು. ಅದಕ್ಕೆ GPR ಅನ್ನು ತೆಗೆದುಕೊಂಡು ಬಂದು ಅದನ್ನ ಎನ್ಕ್ವೈರಿ ನಡೀತು. ನಾನು ನಿಮ್ಮ ತನಿಖೆ ಸತ್ಯಾಸತ್ಯತೆ ಬರಬೇಕಾ ಇದ್ರ ಬಗ್ಗೆ ನಾನು ಚರ್ಚೆಗಳನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಆ ಮುಸುಕುದಾರಿ ನಿಮ್ಮ ಡಿಪಾರ್ಟ್ಮೆಂಟಿಗೆ ಮಂಕು ಕರೆಯುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನೀವು ಮೊನ್ನೆ 0 ಅವರಲ್ಲಿ ರೈಸ್ ಮಾಡಿದಾಗ ಹೇಳಿದ್ರೆ ನಮಗೆ ಅವ್ರು ಎಷ್ಟು ಹೇಳ್ತಾರೋ ಅಂತೇಳಿ ಅಷ್ಟು ಗುಂಡಿಗಳನ್ನು ತೆಗಿಲಿಕ್ಕೆ ಆಗಲ್ಲ ಅನ್ನುವಂಥ ಹೇಳಿಕೆಯನ್ನು ಸದನದಲ್ಲಿ ನೀವು ಮಾಡಿದಿರಿ. ಆದರೆ ಇದು ಎಲ್ಲಿಯ ತನಕ ನಡೀತು? ಇದಕ್ಕೊಂದು ಕಾಲಮಿತಿ ಇಲ್ವಾ? ನಮ್ಮ ಡಿಮ್ಯಾಂಡ್, BJP ಡಿಮ್ಯಾಂಡ್ ಮಧ್ಯಂತರ ವರದಿಯನ್ನು ಕೊಡಿ ಅಂತ. ಈ ಊಹಾಪೋಹಗಳಿಗೆ ತೆರೆ ಎಳಿರಿ. ಒಂದು ಮಧ್ಯಂತರ ವರದಿಯನ್ನು ಕೊಡಿ. ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ 12-13 ದಿನಗಳ ಕಾಲ ಚರ್ಚೆ ಆಗಿದೆ. ಇಡೀ ರಾಜ್ಯದ ಜನ ಆತಂಕದಿಂದ ಶ್ರದ್ಧೆಯ ಮೇಲೆ ಧಕ್ಕೆ ಆಗಿದೆ ಅಂತೇಳಿ ಮಾತಾಡ್ತಿದ್ದಾರೆ, ರಸ್ತೆಗೆ ಬಂದಿದ್ದಾರೆ. ನೀವು ನೋಡಿ, 16-17 ಜಿಲ್ಲೆಗಳಲ್ಲಿ ಸಾವಿರಾರು ಜನ ರಸ್ತೆಗೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಒಂದು ಸೋಮೋಟ ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಇಂಥ ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಒಂದು ಚರ್ಚೆ ಬಂದಿತ್ತು ಅಂತ ಹೇಳಬೇಕಾಗಿತ್ತು. ಸರ್ಕಾರ ಅದನ್ನು ಹೇಳಲಿಕ್ಕೆ ತಯಾರಿಲ್ಲ, ಸರ್ಕಾರ ಅದನ್ನು ಮಾತಾಡ್ಲಿಕ್ಕೆ ತಯಾರಿಲ್ಲ. ನನಗಿವೆಲ್ಲದನ್ನು ನೋಡಿದಾಗ ಅನ್ಸುತ್ತೆ, ನಿಮ್ಮ ಸರ್ಕಾರದ ಸಹಾನುಭೂತಿ, ಗೃಹ ಇಲಾಖೆಯ ಸಹಾನುಭೂತಿಯ ಕಾರಣಕ್ಕೋಸ್ಕರನೇ ಇಷ್ಟು ದೊಡ್ಡ ಪ್ರಮಾಣದ ಅಪಪ್ರಚಾರಗಳು ನಡೀತಾ ಇದೆ, ಮುಂದೆಯೂ ಕೂಡ ನಡೆಯುವಂತ ಒಂದು ಹುನ್ನಾರವನ್ನು ನೀವೆಲ್ಲರೂ ಕೂಡ ಸೇರಿ ನಡೆಸಿದ್ದೀರಿ ಅಂತ. ಮಾನ್ಯ ಅಧ್ಯಕ್ಷರೇ, ನೀವು ನಮ್ಮ ಜಿಲ್ಲೆನವರು, ಧರ್ಮಸ್ಥಳದ ಬಗ್ಗೆ, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಮತ್ತು ಆ ಇಡೀ ಪರಿಸರದ ಬಗ್ಗೆ ಎಷ್ಟೊಂದು ಗೌರವದ ವಾತಾವರಣ ಇದೆ. ನೀವು ಮಾನ್ಯ ಗೃಹ ಸಚಿವರು ನಾನು ಕೇಳ್ತೇನೆ, ಕಳೆದ 15 ದಿನಗಳಿಂದ ಅಥವಾ 1 ತಿಂಗಳಿಂದ ಕೆಲವರ ಸೋಷಿಯಲ್ ಮೀಡಿಯಾಗಳನ್ನು ಓಪನ್ ಮಾಡಿ, ಕೆಲವು ಫೇಸ್ಬುಕ್ಗಳನ್ನು ಓಪನ್ ಮಾಡಿ, ಕೆಲವು ಯೂಟ್ಯೂಬರ್ಗಳನ್ನು ಓಪನ್ ಮಾಡಿ, ಧರ್ಮಸ್ಥಳದ ಮಂಜುನಾಥವನ್ನು ಫೋಟೋ ಹಾಕಿ ಎಷ್ಟು ಅವಾಚ್ಯವಾಗಿ ಮಾತಾಡಿದ್ದಾರೆ ನೋಡಿ. ಹಿಂದೂ ಧರ್ಮ, ಹಿಂದುತ್ವ ಮತ್ತು ಆ ಕುಟುಂಬವನ್ನು ಉದ್ದೇಶಿಸಿ ಎಷ್ಟು ಕೀಳಾಗಿ ಆ ಕ್ಷೇತ್ರದ ಬಗ್ಗೆ ಅವಹೇಳನಕಾರಿಯಾದಂಥ ಮಾತುಗಳನ್ನು ಹೇಳಿದ್ದಾರೆ ಅಂತ ನೀವು ನೋಡಿ. ನಾನು ತುಂಬ ಉಲ್ಲೇಖ ಮಾಡ್ಲಿಕ್ಕೆ ಹೋಗಲ್ಲ. ಅವತ್ತು KJಹಳ್ಳಿ DJಹಳ್ಳಿನಲ್ಲಿ ಒಂದು ಗಲಾಟೆ ಆಯಿತು. ನಮ್ಮ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಇಲ್ಲಿ ಕೂತ್ ಭಾಷಣ ಮಾಡಿದ್ದು ನಾನು ಇಲ್ಲಿ ತಗೊಂಡ್ಬಂದಿದ್ದೀನಿ. ಆ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. ಒಬ್ಬ ಫೇಸ್ಬುಕ್ನಲ್ಲಿ ಒಂದು ಮತದ ಯಾರೋ ಪ್ರಮುಖರ ಬಗ್ಗೆ ಅವಹೇಳನ ಮಾಡ್ದ ಅನ್ನುವಂಥ ಒಂದು ಪೋಸ್ಟನ್ನು ಇಟ್ಕೊಂಡು, ಫೇಸ್ಬುಕ್ನ ಹಾಕಲಂತ ಒಂದು ಪೋಸ್ಟನ್ನು 6 ಗಂಟೆಗೆ ಹಾಕ್ತಾ ಅನ್ನೋದನ್ನ ಇಟ್ಕೊಂಡು ಇಡೀ ಪೊಲೀಸ್ ಸ್ಟೇಷನ್ ಅನ್ನ ಒಂದು ಗುಂಪು ಸುಟ್ಟಾಕಿದೆ ಮತ್ತು ಒಂದು MLA ಮನೆಯನ್ನು ಸುಟ್ಟಾಕ್ತು. ಅವಾಗ ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಭಾಷಣ ಮಾಡಿದ ಏನು ಅಂತ ಕೇಳಿದ್ರೆ, ಆ ಪೋಸ್ಟ್ನಿಂದ ಭಾವನೆಗಳಿಗೆ ಧಕ್ಕೆ ಆಯಿತು, ಭಾವನೆಗಳಿಗೆ ಧಕ್ಕೆ ಆದಂತ ಜನ ಆಕ್ರೋಶದಿಂದ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರು ಅಂತೇಳಿ ಸಿದ್ದರಾಮಯ್ಯನವರು ಭಾಷಣ ಮಾಡಿದ್ದಾರೆ. ಇಲ್ಲಿ ನಿಮಗೆ ಒಂದು ಪೋಸ್ಟು ಒಂದು ಪೊಲೀಸ್ ಸ್ಟೇಷನ್ ಅನ್ನ ಬೆಂಕಿ ಇಡುತ್ತೆ ಅಂತಾದ್ರೆ ಇಲ್ಲಿ ಎಷ್ಟು ಪೋಸ್ಟ್ಗಳನ್ನು ಹಾಕಿದ್ದಾರೆ ಮಾನ್ಯ ಗೃಹ ಸಚಿವರೇ? ಎಷ್ಟು ಅವಹೇಳನಕಾರಿಯಾದಂಥ ಸಂಗತಿಗಳು ನೂರಾರು ಬಂದಾಗ ನಿಮ್ಗೆ ಯಾಕೆ ಸುಮ್ಮನೆ ಅನ್ನಿಸ್ಲಿಲ್ಲ? ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತೇಳಿ ಯಾಕೆ ಅನ್ನಿಸ್ಲಿಲ್ಲ? ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗ್ತಿದೆ ಧರ್ಮಸ್ಥಳದ ಅಪಪ್ರಚಾರದ ಮುಖಾಂತರ ಅಂತೇಳಿ ಯಾಕೆ ಸರ್ಕಾರಕ್ಕೆ ಅನ್ನಿಸ್ಲಿಲ್ಲ? ನಾನು ಇನ್ನೂ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಲೇಬೇಕಿಲ್ಲಿ.
ನಮ್ಮ ಜಿಲ್ಲೆನಲ್ಲಿ ನೀವು ನೆನ್ನೆ ಹೇಳಿದ್ರಿ ಏನು, ನೆನ್ನೆ ವೇದವ್ಯಾಸ ಕಾಮತ್ರು ಒಂದು ಪ್ರಶ್ನೆ ಕೇಳಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಕಾಪಾಡಬೇಕು, ಸೌಹಾರ್ದತೆ ಕಾಪಾಡಬೇಕು, ಇದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂತೇಳಿ ಒಂದು ಒಳ್ಳೆಯ ಉತ್ತರವನ್ನು ನೀವು ಕೊಟ್ರಿ. ನಾನು ಸ್ವಾಗತಿಸ್ತೇನೆ ನಿಮ್ಮ ಉತ್ತರವನ್ನು. ಆ ಘಟನೆ ಹಿಂದೆ 2 ಮರ್ಡರ್ಗಳಾದಂಥ ಘಟನೆಯ ಸಂದರ್ಭದಲ್ಲಿ ನಾವೆಲ್ಲ ಶಾಸಕರಲ್ಲಿದ್ದೀವಿ. ನಿಮ್ಮ ಮಂಗಳೂರಿನ ಜಿಲ್ಲಾಡಳಿತ, ಉಡುಪಿಯ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ನಮ್ಮೆಲ್ಲ ಕಾರ್ಯಕರ್ತರ ಫೇಸ್ಬುಕ್ಗಳನ್ನು ಹುಡುಕಿ ಇದರಲ್ಲಿ ಧಾರ್ಮಿಕ ನಿಂದನೆ ಏನಿದೆ, ಇದರಲ್ಲಿ ಧಾರ್ಮಿಕ ಪ್ರಚೋದನೆ ಏನಿದೆ ಅಂತೇಳಿ ಹುಡುಕಿ ಸುಳ್ಯದಿಂದ ಬೈಂದೂರಿನ ತನಕ 50ಕ್ಕೂ ಹೆಚ್ಚು FIRಗಳನ್ನು ಯಾರೋ ದೂರು ಕೊಟ್ಟಿದ್ದಲ್ಲ, ಸೋಮೋಟೋ ನೀವು ದಾಖಲು ಮಾಡಿದ್ರಿ. ಸೋಮೋಟೋ FIRಗಳನ್ನು ಹಾಕಿದ್ರಿ. ಏನಕ್ಕೆ ಹಾಕಿದ್ರಿ? ನನ್ನ ಕ್ಷೇತ್ರದ ಒಬ್ಬ ಕಾರ್ಯಕರ್ತ ರಾಮಾಯಣದ ಬಗ್ಗೆ ಏನೋ ಒಂದು ಪೋಸ್ಟ್ ಹಾಕಿದ ಅಂತಂದಾಗ ಬೆಳಿಗ್ಗೆ 6 ಗಂಟೆ ಕರ್ಕೊಂಡ್ಬಂದು ಅವನನ್ನು ಕರ್ಕೊಂಡೋಗಿ ಅರೆಸ್ಟ್ ಮಾಡಿದ್ರಿ ನೀವು. ಅದ್ರಲ್ಲಿ ಏನಿದೆ ಅಂತ ಕೇಳಿದ್ರೆ ಧಾರ್ಮಿಕ ಪ್ರಚೋದನೆ ಇದೆ ಅಂತ ಹೇಳಿದ್ರಿ. ನಾವು ಯಾರು ಕೂಡ ಅದಕ್ಕೆ ಪ್ರತಿಭಟನೆ ಮಾಡಲಿಲ್ಲ. ಆಯ್ತು, ಅದಕ್ಕೇನೋ ಅನ್ಸುತ್ತೆ ಅಂತ. ಅವಾಗ ಸೋಮೋಟೋ ಕೇಸುಗಳನ್ನು ದಾಖಲಿಸುವಂತ ನಿಮ್ಮ ಇಲಾಖೆ, ನಿಮ್ಮ ಆಡಳಿತ ಧರ್ಮಸ್ಥಳದ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರಗಳು, ಅವಾಚ್ಯ ನಿಂದನೆಗಳಾದಾಗ ಯಾಕೆ ಸೋಮೋಟೋ ಒಂದು FIR ಮಾಡಲಿಲ್ಲ ನೀವು? ಅವತ್ತಿನಿಗೊಂದು ಕಾನೂನು, ಇವತ್ತಿಗೊಂದು ಕಾನೂನಾ? ಧರ್ಮಸ್ಥಳದ ಬಗ್ಗೆ 100 ಅಪಪ್ರಚಾರಗಳನ್ನ ಫೇಸ್ಬುಕ್ಗಳನ್ನು ಓಪನ್ ಮಾಡಿದ್ರೆ ನಮಗೆ ತಲೆ ತಗ್ಗಿಸ್ಬೇಕು, ಅಷ್ಟು ಆಕ್ರೋಶ ಬರುತ್ತೆ. ಇಷ್ಟು ಹಿಂದುತ್ವದ ಬಗ್ಗೆ, ಅವಹೇಳನ ಬಗ್ಗೆ, ಒಂದು ದೇವಸ್ಥಾನಗಳ ಬಗ್ಗೆ ಅಪಪ್ರಚಾರದ ಪೋಸ್ಟ್ಗಳನ್ನು ಹಾಕಿದಾಗ ನಿಮ್ಮ ಅಧಿಕಾರಿಗಳು ಒಂದು FIR ಹಾಕೋದಿಲ್ಲ ಅಂತಂದ್ರೆ ಏನ್ ತಿಳ್ಕೊಳ್ಬೇಕು ಸರ್ಕಾರದ ಬಗ್ಗೆ? ನಾವು ಸರ್ಕಾರ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಅನ್ಕೊಳ್ಬೇಕ ನಾವು? ನಾನು ಅದಕ್ಕೆ ಹೇಳಿದೆ, ಸರ್ಕಾರದ ಸಹಾನುಭೂತಿ ಇದೆಯಾ ಈ ಅಪಪ್ರಚಾರಕ್ಕೆ? ಧರ್ಮಸ್ಥಳ ಕೇವಲ ಭಕ್ತಿಯ ಕೇಂದ್ರ ಮಾತ್ರ ಅಲ್ಲ. ಆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಕಳೆದ 50 ವರ್ಷಗಳಿಂದ ಒಂದು ಸರ್ಕಾರ ಮಾಡದಲೇ ಇರುವಂತ 100 ಸಾಮಾಜಿಕ ಕಾರ್ಯಗಳನ್ನು ಆ ಸಂಸ್ಥೆ ಮಾಡ್ತಾ ಬಂದಿದೆ. ನೀವು ಕೃಷಿ ಮೇಳದಿಂದ ಹಿಡಿದು ಅರಣ್ಯ ಬೆಳೆಸುವ ತನಕ, ಹೈನುಗಾರಿಕೆಯಿಂದ ಹಿಡಿದು ಮಧ್ಯವರ್ಜನ ಶಿಬಿರದ ತನಕ, ಕೆರೆ, ದೇವಸ್ಥಾನ, ಭಜನಾ ಮಂದಿರ, ರುದ್ರಭೂಮಿಯ ತನಕ ಸಂಸ್ಥೆ ಇವತ್ತು ದಾನ ಧರ್ಮಗಳನ್ನು ಮಾಡ್ತಾ ಬಂದಿದೆ. ಜ್ಞಾನ ವಿಕಾಸಕ್ಕೆ ಶಿಕ್ಷಕರನ್ನ ಕೊಡೋದ್ರಿಂದ ಆರಂಭ ಮಾಡಿ ಪ್ರಾಕೃತಿಕ ವಿಕೋಪದಲ್ಲಿ ಶೌರ್ಯ ಅನ್ನುವಂಥ ಟೀಮನ್ನು ಮಾಡಿ ಗ್ರಾಮಗಳಲ್ಲಿ ಸರ್ಕಾರ ಮಾಡಬೇಕಾಗಿರುವ ಕೆಲಸವನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಕೇಂದ್ರವಾಗಿ ಇಟ್ಟುಕೊಂಡು ನಡೆಸ್ತಾ ಇದೆ. ಇಷ್ಟೆಲ್ಲ ಒಂದು ಸರ್ಕಾರಕ್ಕೆ ಸಾಮಾಜಿಕ ಪರಿವರ್ತನೆಯನ್ನು ಮಾಡ್ತಾ ಇರುವಂತ ಒಂದು ಕ್ಷೇತ್ರದ ಬಗ್ಗೆ ಇಷ್ಟು ಅವಹೇಳನ ಮಾಡಿದಾಗ ನಿಮ್ಮ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ವಲ್ಲ? ನಿನ್ನೆ ಯಾರೋ ಸಚಿವರಿಗೆ ಏಕವಚನದಲ್ಲಿ ಮಾತಾಡಿದ್ರು ಅಂತಂದಾಗ ನಿಮ್ಮ ಉಪಮುಖ್ಯಮಂತ್ರಿಗಳು ನಮಗೆ ಬಿಸಿ ರಕ್ತ ಇದೆ ಅಂತ ಭಾಷಣ ಮಾಡಿದ್ರು. ನಮಗೂ ಬಿಸಿ ರಕ್ತ ಇದೆ ಈ ಸಮಾಜಕ್ಕೆ. ಇಷ್ಟು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದಾಗ ಎಷ್ಟು ಬಿಸಿ ರಕ್ತದಿಂದ ಕುದಿಬೇಕಾಗಿತ್ತು ನಾವು? ಕೆಜಿಹಳ್ಳಿ ಘಟನೆಯಲ್ಲಿ ಒಂದು ಪೋಸ್ಟ್ ನಲ್ಲಿ ನೀವು ಬೆಂಕಿ ಹಾಕಿದಾಗ ಭಾವನೆಗಳಿಗೆ ಧಕ್ಕೆ ಆಯ್ತು ಅಂತ ಹೇಳಿ ಭಾಷಣ ಮಾಡಿರುವಂತ ಅವತ್ತಿನ ವಿರೋಧ ಪಕ್ಷದ ನಾಯಕರು ಇವತ್ತು ಮುಖ್ಯಮಂತ್ರಿ ಆಗಿ ಸಾವಿರಾರು ಪೋಸ್ಟ್ಗಳಾದಾಗ ನಿಮಗೆ ಭಾವನೆ ಧಕ್ಕೆ ಆಯ್ತು ಅಂತ ಅನ್ನಿಸ್ಲಿಲ್ವಾ? ನಾನು ಮಾನ್ಯ ಅಧ್ಯಕ್ಷರೇ, ಮಾನ್ಯ ಗೃಹ ಸಚಿವರು ಹೇಳ್ತಾ ಇದ್ದೀನಿ, ಜನ ರಸ್ತೆಗೆ ಇಳಿದಿದ್ದಾರೆ ಇವತ್ತು. ಎಲ್ಲಿಯ ತನಕ 13 ಗುಂಡಿ 14 ಗುಂಡಿ ಬಿಡಿ, ಧರ್ಮಸ್ಥಳದ ಒಳಗಿರುವಂತ ಬಾಹುಬಲಿ ಬೆಟ್ಟದ ಬುಡಕ್ಕೆ ಕೈ ಹಾಕಿದ್ರಿ ನೀವು. ಬಾಹುಬಲಿ ಬುಡಕ್ಕೆ ಕೈ ಹಾಕಿರುವಂತ ನಿಮಗೆ ಸರ್ಕಾರದ ಬುಡಕ್ಕೂ ಕೂಡ ಇದು ಬರುತ್ತೆ ಅನ್ನೋದು ನೆನಪಿರ್ಲಿ. ಸರ್ಕಾರದ ಬುಡಕ್ಕೂ ಬರುತ್ತಿದ್ದು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳಿಕ್ ಆಗಲ್ಲ ನೀವು. ನಮಗೆ ಬಹಳ ಆಶ್ಚರ್ಯ, ಪತ್ರಿಕೆಗಳಲ್ಲಿ ವರದಿ ಆಗ್ತಾ ಇರುವಂತದ್ದು, ನಮ್ಮ ಜಿಲ್ಲೆನಲ್ಲೇ ಸರ್ಕಾರಿ ಕೆಲಸವನ್ನು ಮಾಡಿದಂತ ಒಬ್ಬ ಹಿರಿಯ ಅಧಿಕಾರಿ ಈಗ ನಿಮ್ಮ ಪಾರ್ಟಿನಲ್ಲಿ ಸೇರಿ ಜನಪ್ರತಿನಿಧಿ ಆದ ನಂತರ ಒಂದು ಎಡಚರರು ಉಳಿದಂತವರು ಬೇರೆ ಬೇರೆ ಹೆಸರಿನಲ್ಲಿ ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಂಡು ಇದರ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಷಡ್ಯಂತ್ರವನ್ನು ನಡೆಸಿದ್ದಾರೆ ಅಂತೇಳಿ ಪತ್ರಿಕೆಗಳಲ್ಲಿ ವರದಿ ಆಗಿದೆ. ನಮಗೆ ಬಹಳ ಆಶ್ಚರ್ಯ ಆಗೋದು, ಆಯ್ತಪ್ಪ ಅಲ್ಲಿರುವಂತ ಯಾರೋ ಯುವಕರು ಇದಕ್ಕೆ ಮಾಡ್ತಿದ್ದಾರೆ, ಆಯ್ತು ಮಾಡಿ. ಧರ್ಮಸ್ಥಳದಲ್ಲಿ ಉಜಿರೆನಲ್ಲಿ ಯಾವುದೋ ಇದನ್ನ ಪ್ರತಿರೋಧವನ್ನ ಅಲ್ಲಿ ಸ್ಥಳೀಯರು ವ್ಯಕ್ತ ಮಾಡಿದಾಗ STP ಏನ್ ಸಂಬಂಧ ಸ್ವಾಮಿ? STPನವ್ರು ಯಾಕೆ ಪ್ರತಿಭಟನೆ ಮಾಡ್ಬೇಕು? ಅದಕ್ಕೆ ಧರ್ಮಸ್ಥಳಕ್ಕೂ STPಗೂ ಏನ್ ಸಂಬಂಧ? ಧರ್ಮಸ್ಥಳದಲ್ಲಿ ಯಾವುದೋ ಘಟನೆಗಳಾದಾಗ STPನವ್ರು ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ಇದರಿಂದ ಯಾರ್ಯಾರು ಇದ್ದಾರೆ ಅಂತ ಹೇಳ್ಬೇಕಲ್ಲ ನೀವು. ಇದರಿಂದ ನಡೀತಾ ಇರುವಂತ ಹುನ್ನಾರ ಏನು ಅನ್ನೋದು ನೀವು ಸ್ಪಷ್ಟ ಮಾಡ್ಬೇಕಲ್ಲ. ಎಲ್ಲಿಯ ತನಕದ ಆಕ್ರೋಶವಾದಂತ ಮಾತುಗಳನ್ನ ಆಡಿದ್ರೂ ಕೂಡ ಈ ಸರ್ಕಾರ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತೆ ಅಂತಂದ್ರೆ
ಅಲ್ಲಿರುವಂತ ಒಬ್ರು ಹೇಳ್ತಾರೆ, ಧರ್ಮಸ್ಥಳಕ್ಕೆ ನಾವು JCB ಅನ್ನು ನುಗ್ಗಿಸ್ತೇವೆ, ಧರ್ಮಸ್ಥಳಕ್ಕೆ ನುಗ್ಗುತ್ತವೆ ಅನ್ನುವಂತ ಹೇಳಿಕೆಗಳನ್ನ ಕೊಟ್ಟಾಗ್ಲೂ ಕೂಡ ನಿಮ್ಮ ಸರ್ಕಾರ ಮಾತಾಡೋದಿಲ್ಲ. ಯಾಕೆ? ಯಾರು ಬೇಕಾದ್ರೂ ಧರ್ಮಸ್ಥಳಕ್ಕೆ ನುಗ್ಗಬಹುದು, JCB ಹಾಕ್ಬೋದು ಅಂತ ಅನ್ಕೊಂಡಿದ್ದೀರಾ? ಸಮಾಜ ರಸ್ತೆಗಿಳಿದಿದೆ ಇವತ್ತು. ಧರ್ಮಸ್ಥಳದ ಬಗ್ಗೆ ಮಾತಾಡಬೇಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು. ಅಪಪ್ರಚಾರಗಳನ್ನು ಮಾಡೋರನ್ನ ಕಂಟ್ರೋಲ್ ಮಾಡಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮಾನ್ಯ ಗೃಹ ಸಚಿವರು ಮೊನ್ನೆ ಹೇಳಿದರು, SITಯ ತನಿಖೆನಲ್ಲಿ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ. ನಾವು ತನಿಖೆನಲ್ಲಿ ಮಧ್ಯಪ್ರವೇಶ ಮಾಡಿ ನಾವು ಹೇಳಲೇ ಇಲ್ಲ. ತನಿಖೆ ಹಿಂಗೆ ಆಗಬೇಕು ಅಂತೇಳಿ ನಾವು ಕೂಡ ಆಗ್ರಹ ಮಾಡ್ತಾ ಇಲ್ಲ. ಆದ್ರೆ ಅಪಪ್ರಚಾರದ ಬಗ್ಗೆ ನಿಮ್ಮ ಸರ್ಕಾರದ ನಿಲುವೇನು? ನಿಮ್ಮ ಇಲಾಖೆ ಯಾಕೆ ಅಪಪ್ರಚಾರದ ಬಗ್ಗೆ ಇವತ್ತು ತಲೆ ಕೆಡಿಸ್ಕೊಳ್ತಾ ಇಲ್ಲ? ನೀವು ಅಪಪ್ರಚಾರದ ಬಗ್ಗೆ ಕಳೆದ 15 ದಿನಗಳಿಂದ ಅಥವಾ ಕಳೆದ 1.5-2 ತಿಂಗಳಿಂದ ಇಷ್ಟು ದೊಡ್ಡ ಪ್ರಮಾಣದ ಅಪಪ್ರಚಾರಗಳು ನಡೆದರೂ ಕೂಡ ನೀವು ಮೌನ ವಹಿಸಿರೋದು ನೋಡಿದ್ರೆ ನಮಗೆ ಇದ್ರ ಬಗ್ಗೆ ಅನುಮಾನ ಇರೋದು. ಸರ್ಕಾರ ಏನ್ ಪಿತೂರಿ ಮಾಡ್ಲಿಕ್ಕೆ ಹೊರಟಿದೆ? ಯಾರ್ಯಾರ ಜೊತೆ ಸೇರ್ಕೊಂಡು ಸರ್ಕಾರ ಪಿತೂರಿಯನ್ನು ಮಾಡ್ತಾ ಇದ್ದೀರಿ? ಹಿಂದೂ ಧಾರ್ಮಿಕ ಸಂಸ್ಥೆಗಳನ್ನ ಹೇಗೆ ಬೇಕಾದ್ರೂ ನಡೆಸ್ಕೊಂಡು ಸುಮ್ಮನಿರುತ್ತೆ ಅಂತೇಳಿ ನಿಮ್ಮ ಮನಸ್ಸಿಗೆ ಬಂದ್ಬಿಟ್ಟಿದ್ಯಾ? ಒಂದು ಪುಣ್ಯಕ್ಷೇತ್ರದ ಬಗ್ಗೆ, ನಮ್ಮ ನಾಡಿನ ಒಂದು ಪ್ರಸಿದ್ಧ ಪುಣ್ಯಕ್ಷೇತ್ರದ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರಗಳು ಮಾಡಿದಾಗಲೂ ಸುಮ್ಮನೆ ಹೆಂಗಾಗತ್ತೆ? ಮತ್ತೆ ಷಡ್ಯಂತ್ರ ಹೆಂಗಾಗಿದೆ ಅನ್ನೋದಕ್ಕೆ ನಾನು ಆಗ್ಲೇ ಹೇಳಿದ್ನಲ್ಲ, SDPನವರು ಪ್ರತಿಭಟನೆಗೆ ಇಳಿತಾರೆ. ಇನ್ಯಾವುದೋ ದುಬೈನಲ್ಲಿರುವಂತ ಒಂದು ಚಾನಲ್ ಇದ್ರ ಬಗ್ಗೆ ಪ್ರಸಾರ ಮಾಡುತ್ತೆ, ಅಲ್ ಜಜೀರಾ ಚಾನಲ್ ಒಂದು ಪ್ರಚಾರ ಮಾಡುತ್ತೆ. ಅಲ್ಲೇನೋ ಹೆಣ್ಣು ಮಕ್ಕಳದು 100 ಹೆಣಗಳನ್ನ ಊತಿಟ್ಬಿಟ್ಟಿದ್ದಾರೆ ಅಂತೇಳಿ ಅವ್ರಿಗೇನು ಸಂಬಂಧ ಧರ್ಮಸ್ಥಳದ್ದು? ಕೇರಳದವರು ನಾವು ತನಿಖೆ ಮಾಡಬೇಕು ಅಂತೇಳಿ ಕೇರಳದವರಿಗೆ ಅನ್ಸುತ್ತೆ. ಏನ್ ನಡೆಸಿದಿರಿ ಮಾನ್ಯ ಅಧ್ಯಕ್ಷರೇ? BBC-ನವರು ನಿನ್ನೆ ಇನ್ನೊಂದು ಯಾವುದೋ ಹೊರದೇಶದ ಚಾನಲ್ ಇದ್ರಲ್ಲಿ ಬಹಳ ದೊಡ್ಡ ಸುದ್ದಿ ಪ್ರಕಟ ಆಯಿತು ಅಂತೇಳಿ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ನೀವು ಇದರ ಮೂಲ ಏನು ಅನ್ನೋದನ್ನ SIT ಹುಡುಕ್ಬೇಕಲ್ಲ. ಬರೀ ಗುಂಡಿ ಹುಡುಕಿದ್ ಮಾತ್ರ ಅಲ್ಲ, ಇದರ ಹಿಂದೆ ಯಾರ್ಯಾರು ಸಾಕ್ಷಿಗಳು ಅಂತ ಹೇಳ್ತಾ ಇದ್ರಲ್ಲ, ಬಹಳ ಜನ ನಮಗೆ ಸಾಕ್ಷಿ ಇದೆ ಅಂತ ಹೇಳಿದಾರಲ್ಲ, ಆ ಎಲ್ಲ ಸಾಕ್ಷಿದಾರರನ್ನ SIT ತನಿಖೆ ಮಾಡಬೇಕು. ಇದರ ಮೂಲ ಏನು ಅನ್ನೋದನ್ನ ತನಿಖೆ ಮಾಡಬೇಕು. ಮಾನ್ಯ ಗೃಹ ಸಚಿವರೇ, ನೀವು ಬಹಳ ಸಜ್ಜನರಾಗಿ ನನಗೇನೋ ಗೊತ್ತಿಲ್ಲ ಅಂತ ಮೌನ ವಹಿಸಿದ್ರೆ ನಾಳೆ ಬೆಳಿಗ್ಗೆ ಆ ಮುಸುಕುದಾರಿಯನ್ನ ನಿಮಗೆ ಇನ್ಯಾರೋ ಒತ್ತಡ ಮಾಡಿ ನಿಮ್ಮ ಗೃಹ ಇಲಾಖೆಗೆ ಸಲಹೆಗಾರನ ಮಾಡಿಬಿಡ್ತಾರೆ. ಎಚ್ಚರಿಕೆ ತಗೊಳ್ಳಿ, ಅಂತ ಪರಿಸ್ಥಿತಿ ಇದೆ ಇವತ್ತು. ಹಂಗಾಗಿ ನೀವು ಬಹಳ ಎಚ್ಚರಿಕೆಯಿಂದ, ನನಗೆ DK ಶಿವಕುಮಾರ್ ಇದ್ದಾಗ ಸ್ವಲ್ಪ ಧೈರ್ಯ ಇತ್ತು. ಏನು ಅಂತ ಕೇಳಿದ್ರೆ, ಧರ್ಮಸ್ಥಳಕ್ಕೆ ಬಂದಾಗ ಅವ್ರು ಹೇಳಿಕೆ ಕೊಟ್ಟಿದ್ರು, ಧರ್ಮಸ್ಥಳದ ಬಗ್ಗೆ 100 DK ಶಿವಕುಮಾರ್ ಇದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ನಮಗೊಂದು ವಿಶ್ವಾಸ, ಹೌದಪ್ಪ ನಮಗೊಬ್ಬ ಭಕ್ತ ಇದ್ದಾರೆ ಇಲ್ಲಿ, ಧರ್ಮಸ್ಥಳಕ್ಕೆ ಏನಾರು ಆದ್ರೆ ನೋಡ್ತೀನಿ ಅಂತ. ಆ 100 DK ಶಿವಕುಮಾರ್, ಆ ಬಿಸಿ ರಕ್ತದ DK ಶಿವಕುಮಾರ್ ಎಲ್ಲೋದ್ರು? ಮಾತಾಡ್ಬೇಕಿತ್ತಲ್ಲ. SIT ರಚನೆ ಆಗ್ಬೇಕಾರೆ ಆಯ್ತಪ್ಪ, ನಾಳೆ ಇನ್ನೊಂದು ಯಾರೋ ಬಂದು ಇಲ್ಲೊಂದು ಹೆಣ ಊತಿದೀವಿ ಅಂತಂದ್ರೆ ಇನ್ನೊಂದು SIT ಮಾಡ್ತೀರೇನು? SITಯ ಹಿಂದೆ ಏನ್ ಪಿತೂರಿ ನಡೆದಿದೆ ಅಂದ್ರೆ ನಾನು ಕೊನೆಗೆ ಬರ್ತೇನೆ ಅದಕ್ಕೆ. ಇಂಥ ಒಂದು ಷಡ್ಯಂತ್ರಗಳು ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ಹಿಂದೂ ಪಾವಿತ್ರತೆಯನ್ನು ಹಾಳು ಮಾಡುವಂತ ವ್ಯವಸ್ಥೆಗಳು ನಡೆದಾಗ ಸರ್ಕಾರ ಸುಮ್ಮನೆ ಕೂತಿರೋದ್ರ ಬಗ್ಗೆನೇ ನಮಗೆ ಅನುಮಾನಗಳು ಬರ್ತಾ ಇದೆ. ನಿಮಗೆ ಹುಲಿ ಉಗುರು ಹುಡುಕ್ಲಿಕ್ಕೆ ಬಹಳ ಆಸಕ್ತಿ. ಹುಲಿ ಉಗುರು ಹುಡ್ಕೊಂಡು ಯಾರ್ಯಾರ್ದೋ ಮನೆಗೆ ಹೋದ್ರಿ ನೀವು, ಹುಲಿ ಉಗುರು ಹುಡ್ಕೊಂಡು ಸರ್ಕಾರದ ಪೊಲೀಸ್ ಇಲಾಖೆ ಇಟ್ಕೊಂಡು ಗುಂಡಿ ತೋಡೋದ್ರ ಬಗ್ಗೆ ಬಹಳ ಆಸಕ್ತಿ. ಡ್ರಗ್ಸ್ ಫ್ಯಾಕ್ಟರಿ ಮೈಸೂರಲ್ಲಿ ಸಿಕ್ಕಿಬಿದ್ದಾಗ್ಲೂ ಕೂಡ ನಿಮ್ಮ ಇಲಾಖೆಗೆ ಏನು ಅನ್ನಿಸ್ಲಿಲ್ಲ. ಫೇಸ್ಬುಕ್ ಅಲ್ಲಿ 100 ಜನ ಅಪಪ್ರಚಾರ ಮಾಡಿದಾಗ್ಲೂ ಕೂಡ ಸರ್ಕಾರಕ್ಕೇನು ಅನ್ಸೋದಿಲ್ಲ. ಹಾಗಾಗಿ ಇವತ್ತು ಇದಕ್ಕೆಲ್ಲರೂ ಒಂದು ಕಡೆ ಈ ಅಪಪ್ರಚಾರಕ್ಕೆ ಕೊನೆ ಎಳಿಬೇಕು ಅನ್ನುವಂಥ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ನಮಗೆ ಕಾಡ್ತಾ ಇರುವಂತ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಇಲ್ಲಿ ಸತ್ಯ ಹೊರಗೆ ಬರಬೇಕು ಅನ್ನೋದಕ್ಕಿಂತನೇ ಹೆಚ್ಚಾಗಿ, ಇಲ್ಲಿ ನ್ಯಾಯ ದೊರಕಬೇಕು ಅನ್ನುವಂಥ ಕಳಕಳಿಗಿಂತ ಹೆಚ್ಚಾಗಿ ಒಂದು ಧಾರ್ಮಿಕ ನಂಬಿಕೆಯನ್ನ ಹಾಳು ಮಾಡುವಂತ ಒಂದು ವ್ಯವಸ್ಥಿತವಾದಂತ ಹುನ್ನಾರ ನಡೀತಾ ಇದೆ ಅಂತ. ನ್ಯಾಯಕ್ಕಿಂತ ಹೆಚ್ಚಾಗಿ ಒಂದು ಧಾರ್ಮಿಕ ನಿಂದನೆ ನಡಿಬೇಕು, ಸತ್ಯಕ್ಕಿಂತ ಹೆಚ್ಚಾಗಿ ಒಂದು ವ್ಯವಸ್ಥೆಯನ್ನ ಹಾಳು ಮಾಡಬೇಕು. ಒಂದು ಅರಾಜಕತೆಯನ್ನ ಕರ್ನಾಟಕದಲ್ಲಿ ಈ ಅಪಪ್ರಚಾರಗಳ ಮುಖಾಂತರವೇ ಮಾಡಬೇಕು ಅನ್ನುವಂಥ ಹುನ್ನಾರಗಳು ಸರ್ಕಾರದ ಕಡೆಯಿಂದ ಇವತ್ತು ನಡೀತಾ ಇದೆ ಅಂತೇಳಿ ನಮ್ಗೆ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಸರ್ಕಾರವನ್ನ ಈ ಸಂದರ್ಭದಲ್ಲಿ ಆಗ್ರಹಿಸುವುದು, ಈ ತನಿಖೆ ಎಷ್ಟು ದಿನ ನಡೆಯುತ್ತೆ ಅಂತ ಹೇಳಿ. ಮಾನ್ಯ ಗೃಹ ಸಚಿವರು ಇದರ ಮಧ್ಯಂತರ ವರದಿಯನ್ನು ನೀವು ಕೊಡ್ಲಿಲ್ಲ ಅಂತಾದ್ರೆ 100 ಊಹಾಪೋಹಗಳು ಇನ್ನಷ್ಟು ಹುಟ್ಟಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಊಹಾಪೋಹಗಳನ್ನ ಅವಕಾಶ ಕೊಡಬೇಡಿ ನೀವು. ಆ ಊಹಾಪೋಹಗಳಿಗೆ
ಮೂರನೇದು, ಆ ಯಾರು ಗುಂಡಿಗಳನ್ನು ತೋರಿಸ್ತಾ ಇದ್ದಾನೆ ಅವನು ಮಂಪರ್ ಪರೀಕ್ಷೆಯನ್ನು ಮಾಡಿ ಆತನ ಮೂಲ ಏನಿದೆ, ಇದಕ್ಕೆ ವಿದೇಶಿ ಹಣ ಬಂದಿದೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಈ ರೀತಿ ಇದಕ್ಕೆ ಯಾರು ಹಣಕಾಸಿನ ಮೂಲ ಒದಗಿಸಿದ್ದಾರೆ, ಇದರ ಹಿಂದೆ ಇರುವಂತಹ ಸಂಘಟನೆ ಯಾರು, ಇದರ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು, ಇದೆಲ್ಲದೂ ಕೂಡ SIT 2 ನಲ್ಲಿ ತನಿಖೆಗಳಾಗಬೇಕು. SIT 1 ಮುಗಿಸಕ್ಕಾಗಲ್ಲ ಇದನ್ನ. SIT 2 ನಲ್ಲಿ ಇದೆಲ್ಲದನ್ನು ಕೂಡ ಮಾಡಬೇಕು. ಬರೀ ಗುಂಡಿ ತೋಡಿದಕ್ಕೆ ಮಾತ್ರ SIT ಅಲ್ಲ. ಇದರ ಹಿಂದೆ ಇದು ಯಾರಿದ್ದಾರೆ, ಇದರ ಹಿಂದೆ ಯಾರು ಹಣಕಾಸಿನ ವ್ಯಕ್ತಿ ಕೊಟ್ಟಿದ್ದಾರೆ, ಮತ್ತು ಆ ಮುಸುಕುದಾರಿ 3-4 ಗಂಟೆ SIT ವಶದಲ್ಲಿ ಇದ್ರು ನಂತರ ಎಲ್ಲೆಲ್ಲಿ ಹೋಗಿದ್ದ, ಇದನ್ನು SIT ಅಲ್ಲಿ ತನಿಖೆ ಆಗಬೇಕಲ್ಲ. ಅದು ಯಾರ್ಯಾರು ಸಂಪರ್ಕ ಮಾಡಿದ್ರ ಆತನಿಗೆ, ಇದೆಲ್ಲದೂ ಕೂಡ ತನಿಖೆ ಮಾಡಬೇಕಾಗಿರುವಂತ ಅಗತ್ಯತೆ ಇದೆ ಅಂತ ನಾನು ಅನ್ಕೊಳ್ತೇನೆ. ಮತ್ತು ನನಗೆ ಬಹಳ ಗಟ್ಟಿ ಅನ್ಸೋದೇನು ಅಂತ ಕೇಳಿದ್ರೆ, ಇಷ್ಟೆಲ್ಲ ಸರ್ಕಾರ ಮೌನವಾಗಿ ಕೂತಿದೆ ಅಂತಂದ್ರೆ, ಇಷ್ಟೆಲ್ಲ ಅಪಪ್ರಚಾರಗಳು ದೀರ್ಘವಾಗಿ ನಡೆದಾಗ ಇಡೀ ರಾಜ್ಯದ ಜನ ಧರ್ಮಸ್ಥಳದ ನಂಬಿಕೆಗೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿದಾಗ್ಲೂ ಕೂಡ ನೀವು ಸುಮ್ಮನೆ ಕೂತಿದ್ದೀರಿ ಅಂತಂದ್ರೆ ನಿಮ್ಮ ಸರ್ಕಾರದ ಅಜೆಂಡಾ ಏನು, ನಿಮ್ಮ ಸರ್ಕಾರದ ಉದ್ದೇಶ ಏನಿದೆ? ಹಾಗಾದ್ರೆ ನನಗನ್ಸುತ್ತೆ ಮಾನ್ಯ ಅಧ್ಯಕ್ಷರೇ, ಜುಲೈ 11ನೇ ತಾರೀಕು ಆತ ಬುರುಡೆ ಹಿಡ್ಕೊಂಡು ಬಂದ. ಜುಲೈ 16ನೇ ತಾರೀಕು ಮಾನ್ಯ ಗೃಹ ಸಚಿವರು ನಿಮ್ಮ ಹೈಕಮಾಂಡಿನ ಉಸ್ತುವಾರಿಗಳನ್ನು ಇಲ್ಲಿ ಭೇಟಿ ಮಾಡಿದ್ರು. ಒಂದಿಷ್ಟು ಮಂತ್ರಿಗಳನ್ನು ಕರೆದು ಮಾತಾಡ್ತಾ ಇದ್ರು. ಜುಲೈ 19ನೇ ತಾರೀಕು SIT ರಚನೆ ಆಯಿತು. ನಿಮ್ಮ ಪಾರ್ಟಿ ಅಜೆಂಡಾ ಏನಿದೆ ಇದರಲ್ಲಿ? ನೀವು ಈ ಧರ್ಮಸ್ಥಳ ಕ್ಷೇತ್ರವನ್ನ ಅವಹೇಳನ ಮಾಡಬೇಕು ಅಂತೇಳಿ ನಿಮ್ಮ ಪಾರ್ಟಿನಲ್ಲಿ ಏನಾರು ಅಜೆಂಡಾ ಫಿಕ್ಸ್ ಮಾಡ್ಕೊಂಡಿದ್ದೀರಾ? ನಿಮ್ಮ ಹೈಕಮಾಂಡ್ ನಿರ್ದೇಶನದಂತೆ ಇದು ಏನಾರು ನಡೆದಿದೆಯಾ? ಇದು ಇಂಡಿ ಒಕ್ಕೂಟದ ಏನಾರು ಅಜೆಂಡಾನ, ಪಿತೂರಿನ ಇದು ನಿಮ್ಮ ಪಾಪದ ಕೂಸ ಇದು ಗೊತ್ತಾಗ್ಬೇಕಲ್ಲ. ಯಾಕೆ ಅಂತ ಹೇಳಿದ್ರೆ ಕೇರಳದವರು ಇದ್ರ ಬಗ್ಗೆ ಮಾತಾಡ್ತಾರೆ, ಯಾರೋ STP ಇದ್ರ ಬಗ್ಗೆ ಮಾತಾಡ್ತಾರೆ, ಇನ್ಯಾರೋ ಒಬ್ಬ MP ಅವ್ರು ಮಾತಾಡ್ತಾರೆ ಅಂತಂದಾಗ ಮುಗಿಸ್ಬಿಡ್ತೀನಿ. ನೀವು ಆಮೇಲೆ ಇಂಟರ್ವ್ಯೂನ್ ಆಗಿ ನಾನು ಮುಗಿಸ್ತೀನಿ. SIT ಶುರು ಆದಾಗ ನೀವು ಇಂಟರ್ವ್ಯೂನ್ ಆಗಬೇಕಿತ್ತು. ಈಗ ಅವ್ರು ಮುಗಿಸ್ಲಿ, ಆಮೇಲೆ ಇಂಟರ್ವ್ಯೂನ್ ಆಗ್ರಿ. ಈಗ ಆಯ್ತಾಯ್ತಪ್ಪ, ಸರ್ ಆಮೇಲೆ ಮಾತಾಡ್ರಿ ಸರ್. ನೀವು ಈಗ ಅವರ ಭಾವನೆ, ಅರ್ಥ, ನೋವು, ಧರ್ಮಸ್ಥಳದ ವಿಚಾರ ನಾನು ಅವ್ರೇನು ಹೇಳ್ತೀರಲ್ಲ, ಇಂಥ DK ಶಿವಕುಮಾರ್ 100 ಜನ ಇದ್ದಾರೆ ಅಂತ, ಐ ಬಿಲೀವ್ ಇನ್ ಇಟ್. ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ, ಅದ್ರಲ್ಲಿ ನಂಗೆ ನಂಬಿಕೆ ಇರೋನು. ಆ ಧರ್ಮಸ್ಥಳದ ಬಗ್ಗೆನೂ ನಂಬಿಕೆ ಇರೋನು, ಆ ದೇವಸ್ಥಾನ ಬಗ್ಗೆ ನಂಬಿಕೆ ಇರೋನು, ಧರ್ಮಾಧಿಕಾರಿ ಬಗ್ಗೆ ನಂಬಿಕೆ ಇರೋನು. ಅವರ ಆಚಾರ ವಿಚಾರ ಎಲ್ಲ ಕೂಡ ನಮಗೂ ಅರಿವಿದೆ, ನಮಗೂ ಗೊತ್ತಿದೆ. ಬಟ್ ಪರಿಸ್ಥಿತಿ ಏನಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ. ನಾನು ಬಿಕಾಸ್ ಈಸ್ ದಿ ಹೋಮ್ ಮಿನಿಸ್ಟರ್, he has gone very deeply, we know this subject. But what made us happen, ಯಾಕೆ ಇದಾಯ್ತು? ನಿಮ್ಗಿನ್ನ ಜಾಸ್ತಿ ಇಲ್ಲಿ ನಾವು ಮಾತಾಡೋ 4 ಜನ ಅಲ್ಲ, ಲಕ್ಷಾಂತರ ಜನ ಭಕ್ತಾದಿಗಳು ಇವತ್ತು ಇಡೀ ದೇಶದಲ್ಲೇ ಎಲ್ಲೂ ಅನ್ನದಾಸೋಹ ಪ್ರಾರಂಭ ಮಾಡದೇ ಇದ್ದಾಗ ಅಲ್ಲಿ ಒಂದು ಪರಂಪರೆ ಪ್ರಾರಂಭ ಮಾಡಿದ್ದು ಕೂಡ ನಮಗೆ ಅರಿವಿದೆ. ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಕೂಡ ನೀವು ಡೋಂಟ್ ಲಿಂಕ್ ಇಟ್ ಟು ಎ ಪೊಲಿಟಿಕಲ್ ಆ್ಯಂಗಲ್. ಕಾಂಗ್ರೆಸ್ ಹೈಕಮಾಂಡು ವೈ ಕಾಂಗ್ರೆಸ್ ವಿಲ್ ಇನ್ವಾಲ್ವ್? ಯಾವನೊಬ್ಬ ಬಂದು ಅಲ್ಲಿ ಇರೋಂಥ ಇಂಟರ್ನಲ್ ಪ್ರಾಬ್ಲಮ್ ಅಂತ ಬಂದು ಮಾಡಿ ಅವನು ಯಾವನೊಬ್ಬ ಬಂದು ಮಾಡಿದ್ದಾನೆ. ಡೆಫಿನೆಟ್ಲಿ ನಿಮ್ಗಿನ್ನ ಜಾಸ್ತಿ ನಮ್ಮ ಪಾರ್ಟಿಲೇ ಕೂಡ, ಇನ್ಕ್ಲೂಡಿಂಗ್ ಶಿವಲಿಂಗೇಗೌಡರು ಇರ್ಬೋದು, ನಮ್ಮ ರೈ ಇರ್ಬೋದು, ಇವರೆಲ್ಲ ಸೇರಿಕೊಂಡು ನಮ್ಮ ಪೊಲಿಟಿಕಲ್ ಪಾರ್ಟಿಲೂ ಕೂಡ CLP ಮೀಟಿಂಗಲ್ಲಿ ವಿ ಆರ್ ವೆರಿ ಫರ್ಮ್ ದಟ್ ಆ ಧರ್ಮಸ್ಥಳದ ಗೌರವ ಏನಿದೆ, ಧಾರ್ಮಿಕವಾದಂಥ ಗೌರವ, ಯಾಕೆಂದರೆ ಭಕ್ತನಿಗೂ ಭಗವಂತನಿಗೂ ಇರೋಂಥ ಸಂಬಂಧದಲ್ಲಿ ಯಾವ ಸಂದರ್ಭ ಕೂಡ ನಾಶ ಆಗಬಾರ್ದು. ಅವ್ರು ಮೊದಲಿಂದ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ. ಅವ್ರು ಮಾಡ್ತಾ ಇರೋಂಥ ಸೋಷಿಯಲ್ ಸರ್ವಿಸು, ಅವ್ರು ಮಾಡ್ತಾ ಇರೋಂಥ ಧಾರ್ಮಿಕ ವಿಧಾನ, ಅದ್ರ ಬಗ್ಗೆ ಯಾರಿಗೂ ಅನುಮಾನನೂ ಇಲ್ಲ. ವಿ ಸಪೋರ್ಟ್ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಈಸ್ ಕಮಿಟೆಡ್ ಟು ಸ್ಟ್ಯಾಂಡ್ ಬೈ ದೇರ್ ಫಿಲಾಸಫಿಕಲ್ ವರ್ಕ್ ಅಂಡ್ ಧಾರ್ಮಿಕವಾದಂಥ ವರ್ಕ್ಗೆ ರಕ್ಷಣೆ ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೀವಿ. ಕೆಲವರು ಬಂದು ಹೇಳಿದ್ದಾರೆ, ಕೋರ್ಟಲ್ಲಿ ಹೋಗಿ ಹೇಳಿದ್ದಾರೆ. ಕೋರ್ಟಲ್ಲಿ ಹೇಳಿದ ಸುಮ್ಮನೆ ಹೋಮ್ ಮಿನಿಸ್ಟರ್ ಕಿತ್ಕೊಂಡು ಒಂದು ಸರ್ಕಾರ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತದ? ದಟ್ ದ ಹಾನರಬಲ್ ಹೋಮ್ ಮಿನಿಸ್ಟರ್ ವಿಲ್ ರಿಪ್ಲೈ. ಐ ಆಮ್ ಟೆಲಿಂಗ್ ಯು ಸ್ಟಿಲ್ ನೌ ವಿ ನೋ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರಾಗಲಿ, ಅವರ ಪರಂಪರೆ ಆಗಲಿ, ಆ ದೇವಸ್ಥಾನ ಆಗಲಿ, ಅವ್ರ ಧಾರ್ಮಿಕ ವಿಚಾರ ಆಗಲಿ, ಧರ್ಮ ಆಗಲಿ, ಅದ್ರ ಬಗ್ಗೆ ನಮಗೂ ನಿಮ್ಗೆ ಎಷ್ಟು ಕಾಳಜಿ ಇದೆ ಅದಕ್ಕಿಂತ ಒಂದು ರೌಂಡ್ ಜಾಸ್ತಿನೇ ಇದೆ. ಅದು ಕೂಡ ತಮ್ಮ ತಲೆಯಲ್ಲಿ ಇರಲಿ. ವರ್ಕ್ ನೀವು ಹೇಳ್ತಾ ಇದ್ದೀರಿ ನಿಜ. ಈಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ. ಯಾರು ಅಲ್ಲಲ್ಲ ಹೇಳ, ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ, ಇದನ್ನ ಮಾಡ್ತಾ ಇದೆ. ಏನ್ ಮಾಡಕ್ಕಾಗ್ತದೆ? ನಿಮ್ಗೆ ಈ ಸಹಾನುಭೂತಿ ಅಪಪ್ರಚಾರ ಮಾಡಬೇಕಿದ್ದೀರಿ, ಪ್ರಶ್ನೆ ಬರ್ತಿರ್ಲಿಲ್ಲ. ಶಿವಕುಮಾರ್ ಅವರೇ, ತಾವು
ಅಲ್ಲ, ಒಂದೇ ನಿಮಿಷ. ತಾವು ಬಹಳ ರೋಷಾವೇಶದಿಂದ ಹೇಳಿದ್ದೀರಾ. ರೋಷ ಇಲ್ಲಪ್ಪ, ದ್ವೇಷದಿಂದನೂ ಹೇಳಿದ್ದೀರಾ. ದ್ವೇಷ ಇಲ್ಲ, ಬಹಳ ನಮ್ರತೆಯಿಂದ ಮಾತಾಡ್ತಾ ಇದ್ದೀರಾ. ಬಹಳ ಖಡಕ್ಕಾಗಿ ಹೇಳಿದ್ದೀರಾ. ರೋಷ ಬೇಡ, ಖಡಕ್. ಸ್ಟ್ಯಾಂಡ್. ಸೊ ಮೈ ಸ್ಟ್ಯಾಂಡ್ ಆನ್ ಧರ್ಮಸ್ಥಳ, ಮೈ ಸ್ಟ್ಯಾಂಡ್ ಆನ್ ಧರ್ಮಸ್ಥಳ, ಮೈ ಸ್ಟ್ಯಾಂಡ್ ಆನ್ ಮಂಜುನಾಥ, ಮೈ ಬಿಲೀಫ್ ಆನ್ ಮಂಜುನಾಥ. ಆದ್ರೆ ಶಿವಕುಮಾರ್ ಇಂಗ್ಲಿಷ್ ಅಲ್ಲಿ ಒಂದು ಸೆಂಟೆನ್ಸ್ ಇದೆ, ಪ್ರೂಫ್ ಆಫ್ ಪುಡ್ಡಿಂಗ್ ಈಸ್ ಇನ್ ಈಟಿಂಗ್ ಅಂತ. ನಿಮ್ಮ ಒಟ್ಟು ನಡವಳಿಕೆ, ಈ ಸರ್ಕಾರದ ನಡವಳಿಕೆ, SIT ಬೇಡ, ದಕ್ಷಿಣ ಕನ್ನಡ ಪೊಲೀಸ್ ಅವರೇ ದಕ್ಷರಿದ್ದಾರೆ, ಅವ್ರಿಗೆ ಇದಿದೆ ಅಂತ ಹಿಂದಿನ ದಿವಸ ಹೇಳಿ, ಮಾರನೇ ದಿವಸ SIT ಪ್ರಾರಂಭ ಮಾಡಿ ಅವನ್ ತೋರ್ಸಿಕ್ಕಿಂತ ಜಾಸ್ತಿ ಇವಾಗ ಏನ್ ಹೇಳ್ತಾರೆ ಅಲ್ಲೆಲ್ಲ ಹೋಗಿ ಅಡಿತಾ ಇದ್ದೀರಲ್ಲ. ಈ ಪ್ರೂಫ್ ಆಫ್ ಪುಡ್ಡಿಂಗ್ ಈಸ್ ಇನ್ ಈಟಿಂಗ್ ಅನ್ನೋದು ಇಲ್ಲಿ ಬರ್ತದೆ. DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿ ಹೇಳಿದಾರೋ ಒಬ್ಬ ಭಕ್ತನಾಗಿ ಹೇಳಿದಾರೋ ನನ್ಗೆ ಅರ್ಥ ಆಗೋದಿಲ್ಲ. ಆದ್ರೆ ನಿಮ್ಮ ಮಾತಿಗೆ, ನಿಮ್ಮ ಭಾವನೆಗೆ, ಇವ ಆಗ್ತಾ ಇರೋ ನಡವಳಿಕೆಗೆ ಏನು ಸಂಬಂಧ ಇಲ್ಲ, ಏನು ಸಂಬಂಧ ಇಲ್ಲ. ಎಲ್ಲ ಸಂಪೂರ್ಣ ಆಪೋಸಿಟ್ ಆಗ್ತಾ ಇದೆ. ಹೂ ಇಸ್ ಡೈರೆಕ್ಟಿಂಗ್ SIT? SIT ಯಾರು ಡೈರೆಕ್ಷನ್ ಕೊಡ್ತಾ ಇರೋದು? ಆಮೇಲೆ SITಗೆ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. ಆ ವ್ಯಕ್ತಿನ ತನ್ನ ಕಸ್ಟಡಿಯಲ್ಲಿ ದಿವಸ ಹೋಗ್ಬಿಟ್ಟು ಒಬ್ಬ ವಕೀಲರು SIT ಮಾಡುವಂತ ಹೇಳಿದ್ರು 164 ಅಲ್ಲಿ. ಅಲ್ಲ, ಆಯ್ತು ಅಧ್ಯಕ್ಷರೇ. ಸುರೇಶ್ ಕುಮಾರ್ ಅಲ್ಲ, ಶಿವಕುಮಾರ್ ನೋಡಿ, ಈಗ ಎಲ್ಲ ಚರ್ಚೆ ಆಗ್ತದೆ. ಇವರ ಬಗ್ಗೆ ಮುಗಿಸಿದ್ರೆ ಸುನಿಲ್ ಕುಮಾರ್ ಮುಗಿಸಿ, ಅಶೋಕ್ ಅವ್ರು ಮಾತಾಡಿ, ನಿಮ್ಮೆಲ್ಲ ಅವಕಾಶ ಕೊಡುವ. ಬಿಟ್ಟವನು ನೆನ್ನೆ ಇಷ್ಟು ಪ್ರಚೋದನಕಾರಿ ಭಾಷಣ ಮಾಡಿದ್ದಾನೆ. ಯು ಶುಡ್ ಹ್ಯಾವ್ ನ್ಯಾಬ್ಡ್ ಇಟ್. ನೀವು ಹೇಟ್ ಸ್ಪೀಚ್ ಬಗ್ಗೆ ಒಂದು ಲೆಜಿಸ್ಲೇಷನ್ ತರಬೇಕು ಅಂತ ಇದ್ದೀರಾ. ಅದಕ್ಕೆ ಫಸ್ಟ್ ಕೇಸ್ ಅದಾಗಬೇಕಾಯಿತು. ಎಂತ ನುಗ್ತೀವಿ ನಾವು, ಧರ್ಮಸ್ಥಳಕ್ಕೆ ನುಗ್ಗಿಸ್ತೀವಿ, ಇಡೀ ರಾಜ್ಯ ನುಗ್ಗುತ್ತೆ. ವಾಟ್ ಇಸ್ ದಿಸ್? ಹೌ ಕ್ಯಾನ್ ಯು ಅಲೋ ಸಚ್ ಒಂದು ಇನ್ಫ್ಲಮೇಟರಿ ಒಂದು ಸ್ಪೀಚ್ ಮಾಡ್ಲಿಕ್ಕೆ ಏನ್ ಮಾಡ್ತೀರಾ? ಅದಕ್ಕೋಸ್ಕರ DK ಶಿವಕುಮಾರ್ ಅವರೇ, ನಿಮ್ಮ ಮಾತನ್ನ ನಾನು ಗಂಭೀರವಾಗಿ ಕೇಳಿದ್ದೀನಿ. ಐ ಅಪ್ರಿಶಿಯೇಟ್ ಇರ್ಬೋದು. ಸಿದ್ದರಾಮಯ್ಯ ಆಗಿರ್ತದೆ, ಏನು ಮಾಡಕ್ಕಾಗಲ್ಲ. I appreciate your concern. I appreciate your faith. ಆದ್ರೆ ಅದನ್ನ ನಿಮ್ಮ ನಡವಳಿಕೆ ಬುದ್ಧಿವಾದ ಹೇಳ್ತೀರಾ? ಒಬ್ರು ಸ್ಟೇಟ್ಮೆಂಟ್ ಕೊಟ್ಟಾಗ ಏನಾಗ್ಬೇಕು ಅದನ್ನು ಹೇಳಿ. ಅಧ್ಯಕ್ಷರೇ, ಬಾಂಬ್ ಬಿಟ್ಟವರಿಗೆಲ್ಲ ಸದಸ್ಯತ್ವ ಕೊಟ್ಬಿಟ್ಟು ಟ್ರೈನಿಂಗ್ ಕೊಟ್ಬಿಟ್ಟು ನಮ್ಮೇಲೆ ಆಗ್ತಾ ಇದೆ. DK ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ಸಾಂದರ್ಭಿಕವಾಗಿ ಬಂದು ಮಾತಾಡಿದ್ದಾರೆ. ನಿಮಗೆ ಕಳಕಳಿ ಇಲ್ಲ ಅಂತ ನಾನು ಹೇಳಲೇ ಇಲ್ಲ. ನೀವು ಅವತ್ತು ಇದನ್ನ ಬಹಳ ಗಟ್ಟಿಯಾಗಿ ಹೇಳಿದ ನಂತರ ಇಷ್ಟೆಲ್ಲ ಅಪಪ್ರಚಾರಗಳು ನಡೆದಾಗ ಯಾವ ಮಿನಿಸ್ಟರ್ ಇದಕ್ಕೆ ಇಂಟರ್ವ್ಯೂನ್ ಆಗಲಿಲ್ಲ ಅಂತ, ಇಷ್ಟೆಲ್ಲ ದೊಡ್ಡ ಕೆಟ್ಟ ಅಪಪ್ರಚಾರಗಳು, ನಾನು ಬಹಳ ಅಪಪ್ರಚಾರ ನಮ್ ನೋಡಕ್ಕಾಗಲ್ಲ. ಅದು ಅಷ್ಟು ಅಪಪ್ರಚಾರ ನಡೆದಾಗ ಒಂದು FIR ಮಾಡಿಲ್ಲ ಸರ್ ಜಿಲ್ಲಾಡಳಿತ, ಒಂದು ಸರ್ಕಾರ ಮಾಡಲಿಲ್ಲ. ಇವತ್ತು ಭಾಷಣದಲ್ಲಿ ನಾನು ಬಹಳ ಅದ್ರ ಜೊತೆಗಿದ್ದೀನಿ ಅಂತಂದ್ರೆ ಆಗಲ್ಲ, ಕೃತಿನಲ್ಲಿ ಬರಬೇಕಲ್ಲ. ನಾನು ಭಾಷಣದಲ್ಲಿ ಹೌದು ಹಂಗೆ ಮಾಡ್ತೇನೆ ಅಂತ ಅಂದ್ಬಿಟ್ರೆ ನಾಳೆ ಹೆಡ್ಲೈನ್ ಆಗ್ಬೋದು ಪೇಪರಲ್ಲಿ. ಆದರೆ ಇಲ್ಲೇನು ನಡೆಸಿದಿರಿ ನೀವು? ಇವತ್ತು ಈ ದಿನ ಬೆಳಿಗ್ಗೆ ಅಲ್ಲಿ ಪ್ರಚಾರ ಅಪಪ್ರಚಾರ ಎಲ್ಲಿಯ ತನಕ ಅಂತಂದ್ರೆ, ನೀವು ಸುಳ್ಳು ಸುದ್ದಿಯ ಬಗ್ಗೆ ಒಂದು ಕಾನೂನು ತರ್ತೀನಿ ಅಂತ ಗೃಹ ಸಚಿವರು ಹೇಳಿದ್ರಿ. ಇದೆಲ್ಲ ಸುಳ್ಳು ಪ್ರಚಾರಗಳು ಆದ ನಂತರ ಕಾನೂನು ತರಬೇಕು ಅಂತ ಹೊರಟಿದ್ದೀರಾ? ಸುಮ್ಮನೆ ಕೂತ್ಕೊಂಡ್ರ? ಅದಕ್ಕೋಸ್ಕರ ಒದ್ದು ಒಳಗಾಕ್ಬೇಕಿತ್ತಲ್ಲ ಯಾರ್ಯಾರು ಹಿಂಗೆ ಧರ್ಮಸ್ಥಳದ ಬಗ್ಗೆ ಮಾತಾಡ್ತೀರಿ ಅಂತ. ಸರ್ಕಾರಕ್ಕೆ ನಾನು ಶಬಾಸ್ಗಿರಿ ಯಾವಾಗ ಕೊಡ್ತಿದ್ದೆ ಅಂತಂದ್ರೆ, ಒಬ್ಬ ಧರ್ಮಸ್ಥಳದ ಬಗ್ಗೆ ಮಾತಾಡಿದಾಗ, ಒಬ್ಬ ಮಂಜುನಾಥನ್ ಫೋಟೋ ಹಾಕೊಂಡು ಮಾತಾಡಿದಾಗ, ಒಬ್ಬ ಕುಟುಂಬದ ಬಗ್ಗೆ ಮಾತಾಡಿ ಅವಹೇಳನ ಮಾಡಿದಾಗ ಪೊಲೀಸ್ ಸ್ಟೇಷನ್ಗೆ ಒದ್ದು ಒಳಗಾಕಿ ಹುಷಾರ್, ಹಿಂದೂ ಧಾರ್ಮಿಕ ಕೇಂದ್ರದ ಬಗ್ಗೆ ಮಾತಾಡಿರೋ ಹುಷಾರ್ ಅಂತ ಹೇಳಿದ್ರೆ ಹೌದಪ್ಪ ಅಂತ ನಿಮ್ ಸರ್ಕಾರನ ಹೇಳ್ತಾ ಇದ್ದೆ. ನೀವು ಅಸಹಾಯಕರಾಗಿ ಕೂತ್ಕೊಂಡಿದ್ದೀರಿ ಇಡೀ ಸರ್ಕಾರ. ಯಾರು ಏನ್ ಬೇಕಾದ್ರೂ ಮಾಡಿ. ನಾನು ಹೇಳಿದ್ನಲ್ಲ, ಬಾಹುಬಲಿ ಬೆಟ್ಟದ ತನಕ ಹೋಗಿದ್ರಿ ನೀವು ಗುಂಡಿ ತೆಕ್ಕೊಂಡು. ಇದಕ್ಕಿಂತ ಒಂದು ಅಪಮಾನ ಬೇಕೇನೋ ಒಂದು ಕ್ಷೇತ್ರಕ್ಕೆ? ಬೇಡ, ಆಮೇಲೆ ನಾನು ಈಡಾಗಿಲ್ಲ ಸರ್, ನಾನು ಆಮೇಲೆ ಮಾತಾಡ್ತೀನಿ. ನೀವು ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ಇವತ್ತು ಈ ಕಳಕಳಿಯನ್ನು ತೋರಿಸೋದೇ ನೀವು? ಇವತ್ತು ಇಡೀ ರಾಜ್ಯದ ಜನ ಆಕ್ರೋಶಿತ ಪರ ಆಗಿರೋ ಕಾರಣಕ್ಕೆ ಈಗ ನೀವು ಕಳಕಳಿಯನ್ನು ತೋರಿಸ್ತಾ ಇದ್ದೀರಿ. ಇವತ್ತು ಇಡೀ ರಾಜ್ಯದ ಜನ ರಸ್ತೆಗೆ ಬಂದಿದ್ದಾರೆ. ನಾನು ಅದಕ್ಕೆ ಹೇಳಿದ್ದು,
ಬಾಹುಬಲಿ ಬೆಟ್ಟಕ್ಕೆ ಬುಡಕ್ಕೆ ಬಂದಿರುವಂತ ನಿಮ್ ಬುಡಕ್ಕೆ ಬರುತ್ತಿದ್ದು. ಆ ಆಕ್ರೋಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಜ್ವಾಲೆ ಆಗ್ಲಿಕ್ಕಿಂತ ಮುಂಚೆ ನೀವು ತಿರುಪತಿಯನ್ನ ಅವಹೇಳನ ಅವತ್ತು ಮಾಡಿದ್ ನೋಡಿದ್ವಿ, ಶಬರಿಮಲೆಯನ್ನು ಮಾಡಿದ್ ನೋಡಿದ್ವಿ. ಈಗ ಮುಂದಿನ ಟಾರ್ಗೆಟ್ ಧರ್ಮಸ್ಥಳ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ. ನಾಳೆ ಇನ್ನೇನು ಟಾರ್ಗೆಟ್ ಮಾಡ್ತೀರಾ ಗೊತ್ತಿಲ್ಲ. ಇದೊಂದು ಗ್ಯಾಂಗ್, ಇದು ಅಪಪ್ರಚಾರ ಮಾಡ್ಕೊಂಡು ಮುಂದಕ್ಕೆ ಹೋಗುವಂತ ಒಂದು ಗ್ಯಾಂಗ್ ಇದು. ನೀವು ಇದನ್ನ ಈ ಟೂಲ್ ಕಿಟ್ ಅನ್ನ ಇವತ್ತು ನಿಲ್ಲಿಸ್ತಿಲ್ಲ ಅಂತಾದ್ರೆ, ಮಾನ್ಯ ಗೃಹ ಸಚಿವರು ಉತ್ತರದಲ್ಲಿ SIT ತನಿಖೆಯ ಮಧ್ಯಂತರ ವರದಿ ಏನಾಯ್ತು ಅಂತ ಹೇಳಿ, ಈ ತನಿಖೆಯನ್ನ ಎಲ್ಲಿಯ ತನಕ ನಡೆಸ್ತೀರಿ ಅಂತ ಹೇಳಿ, ಇನ್ನೆಷ್ಟು ಗುಂಡಿಯಾಗಿ ಕೊಟ್ಟಿದ್ದೀರಿ ಅನ್ನೋದನ್ನ ಹೇಳಿ ಸ್ಪಷ್ಟ ಮಾಡ್ತಾ, ಈ ರೀತಿ ಹಿಂದೂ ಧಾರ್ಮಿಕತೆಯ ಬಗ್ಗೆ ಯಾರು ಅವಹೇಳನ ಮಾಡಿದ್ರೆ ಈ ಸರ್ಕಾರ ಸಹಿಸೋದಿಲ್ಲ ಅನ್ನುವಂತ ಒಂದು ಸಂದೇಶ ಕೊಡಿ. ಬರೀ ಹಿಂದೂ ಕಾರ್ಯಕರ್ತರ ಮೇಲೆ FIR ಹಾಕೊಂಡು ಪೌರುಷ ತೋರಿಸೋದಲ್ಲ ನಿಮ್ದು. ಈ ತರದವರಿಗೂ ಸ್ವಲ್ಪ ತೋರಿಸಿ ಏನು ಅಂತ. ಹಾಗಾಗಿ ನಿಮ್ ಜೊತೆಲಿರುವಂತ ಗುಂಪು ಏನು ಅಂತಂದ್ರೆ, ಮೊನ್ನೆ ಜ್ಞಾನೇಂದ್ರ ಹೇಳಿದ್ರು, ಕಾಡಲ್ಲಿರೋ ನಕ್ಸಲರನ್ನೆಲ್ಲ ಶರಣಾಗತಿ ಮಾಡಿ ನಗರಕ್ಕೆ ತಂದು ಬಿಟ್ಬಿಟ್ರಿ. ಅವರೆಲ್ಲ ಇವತ್ತು ಇದ್ರಲ್ಲಿ ಓಡಾಡ್ತಿದ್ದಾರೆ. ನಗರ ನಕ್ಸಲರೆಲ್ಲ ಓಡಾಡಕ್ ಶುರು ಮಾಡಿದ್ದಾರೆ. ಇವತ್ತು ಇನ್ನೊಂದು ತಂದ್ಬಿಟ್ಟಿದ್ದು, ನೀವೇ ತಂದ್ಬಿಟ್ಟಿದ್ದು. ಇನ್ಯಾರು ತಂದ್ಬಿಟ್ಟಿದ್ದು? ನಿಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಅಜೆಂಡಾ ಯಾಕೆಂದ್ರೆ ನಡೆದಿದೆ. ಈಗ ಅಧ್ಯಕ್ಷರೇ, ಯಾರು ಇದರ ಅಧಿಕಾರಿಗಳಿದ್ದಾರೆ, ಇದರ ಹಿಂದೆ ಯಾರು ತೆರೆಯ ಮರೆಯಲ್ಲಿ ಇದರಿಂದ ಕೆಲಸ ಮಾಡಿದ್ದಾರೆ, ಇದರ ಹಿಂದೆ ಇರುವಂತ ಯಾವ ಸಂಘಟನೆಗಳಿದೆ, ಇದರ ಹಿಂದೆ ಯಾವ ಹಣಕಾಸು ನೆರವನ್ನು ಕೊಟ್ಟಿದ್ದಾರೆ, ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು. ಇದು ಹೊರಗೆ ಬರಬೇಕು. ನಾಳೆ ತೇಜೋವಧೆ ಮಾಡಿ ನಂತರ ನನ್ನ ಮನೆ 0 ಅವರ್ನಲ್ಲಿ ಹೇಳ್ತಾ ಇದ್ದೆ, ಕೊನೆಗೆ ಏನ್ ಮಾಡ್ಬಿಡ್ತೀರಿ ನೀವು ಅಂತಂದ್ರೆ, ಇದನ್ನ ಮುಚ್ಚಾಕ್ಬೇಕು ಅಂತಾದಾಗ ಕೊನೆಗೆ SIT-ನವರು ಇನ್ನೇನೋ ವರದಿ ಏನ್ ಕೊಡ್ತಾರೆ ಅಂತಂದ್ರೆ, ಆ ಮುಸುಕುದಾರಿ ಮೆಂಟಲ್ ಸರ್, ಏನು ಮಾಡೋಕ್ಕಾಗಿಲ್ಲ ಅಂದ್ಬಿಡ್ತೀರಿ ನೀವು. ಕೊನೆಗೆ ಇದೇ ಮಾಡೋದು ನೀವು. ಅವನಿಗೆ ಮೆಂಟಲ್ ಟ್ರೀಟ್ಮೆಂಟ್ ಬೇಕಾಗಿದೆ, ಅವನೇನೋ ಹೇಳ್ದ, ಅವತ್ತೇನೋ ಅಚಾನಕ್ ಆಗಿ ನಡೆದೋಗ್ಬಿಟ್ಟಿತ್ತು ಅಂತೇಳಿ ಅದನ್ನ ಕೊಂಟೆ ಮಾಡ್ತೀರಿ. ಅಂದ್ರೆ ಇಡೀ ರಾಜ್ಯನ ಮೆಂಟಲ್ ಮಾಡ್ಲಿಕ್ಕೆ ಹೊರಟ್ಬಿಡ್ತೀರಿ ನೀವು. ಹಾಗಾಗಿ ಇದು ಯಾವುದಕ್ಕೂ ಅವಕಾಶ ಕೊಡದಲೆ ಇದರ ಭಾವನೆಗಳಿಗಾಗಿರುವಂತ ಹಾನಿಗಳನ್ನ ಯಾರು, ಆ ಹಾನಿಯನ್ನು ಸರಿ ಮಾಡ್ಕೊಳ್ಳೋದು ಯಾರು? ಹಾಗಾಗಿ ತಕ್ಷಣ ಸರ್ಕಾರ, ನೀವು ಇಡೀ ಮಂತ್ರಿ ಮಂಡಳ ಹೋಗಿ ಧರ್ಮಸ್ಥಳದ ಕ್ಷಮೆಯನ್ನು ಯಾಚಿಸ್ಬೇಕು ನೀವು. ಹೌದು, ನಮ್ಮ ಕಡೆ ತಪ್ಪಾಗಿದೆ, SIT ರಚನೆ ಮಾಡಿ ಅಪಪ್ರಚಾರ ಮಾಡಿ ಸುಮ್ಮನೆ ಕೂತ್ಕೊಂಡಿದೀವಿ ಅಂತ ನಿಮ್ಮ ಸರ್ಕಾರದ ಬಗ್ಗೆ, ಹೌದಪ್ಪ ನಮ್ಮ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಈ ಸರ್ಕಾರಕ್ಕೂ ಕೂಡ ನಂಬಿಕೆ ಇದೆ ಎನ್ನುವಂತ ವಿಶ್ವಾಸ ನಿರ್ಮಾಣ ಆಗುತ್ತೆ. ಹಾಗಾಗಿ ಒಂದು ವಿಶ್ವಾಸದ ಹೆಜ್ಜೆಯನ್ನ ಸರ್ಕಾರ ಇಡಬೇಕು. ಇನ್ನ ಯಾವುದೇ ವ್ಯಕ್ತಿ, ಯಾವುದೇ ಸಂಘಟನೆ, ಯಾವುದೇ ಪಿತೂರಿ ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅವಹೇಳನ ಮಾಡುವಂತ ಪ್ರಕ್ರಿಯೆಗೆ ನೀವೊಂದು ದಿಟ್ಟ ಹೆಜ್ಜೆಯನ್ನ ಸರ್ಕಾರ ಇಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ರಾಮಲಿಂಗ ರೆಡ್ಡಿ ಧಾರ್ಮಿಕ ಸಚಿವರು ಆಮೇಲೆ ಉತ್ತರ ಕೊಡ್ಲಿ. ಉತ್ತರ ಆಮೇಲೆ ಕೊಡ್ಲಿ, ಅವರು ಉತ್ತರ ಕೊಡ್ಲಿ ಆಮೇಲೆ. ಮೈಕ್ ಯೂಟ್ಯೂಬರ್ಸ್ ಮೇಲೆ ಏನಾಗಿತ್ತು, ಟಿಕೆಟ್ ಮಾಡಿದ್ಯಾರು, ನಾವು ಮಾಡಿದ್ದು, ಹೈಕೋರ್ಟ್ ಮಾಡಿದ್ದದು. ಅದರಿಂದ ನಮ್ಮ ಗೃಹ ಮಂತ್ರಿ ಧರ್ಮಸ್ಥಳಕ್ಕೆ ನಾವು ಜಾಸ್ತಿ ಹೋಗ್ಬೇಕು. ಚರ್ಚೆ ಮಾಡಿ ಪರಸ್ಪರ ಅಧ್ಯಕ್ಷರೇ, ಸತೀಶ್ ಬಹಳ ಪ್ರಮುಖವಾಗಿ ಸತೀಶ್ ಅವರೇ, ರಾಮಲಿಂಗ ಸಾಹೇಬ್ರೆ, ನಿಮ್ಮ ಅವ್ರಿಗೆ ಹೇಳಿ ಬಿಜೆಪಿಯವರಿಗಿಂತಲೂ ಜಾಸ್ತಿ ಕಾಂಗ್ರೆಸ್. ಸತೀಶ್ ರೆಡ್ಡಿ, ರಾಮಲಿಂಗ ರೆಡ್ಡಿ ಸಾಹೇಬ್ರೆ, ವೀರೇಂದ್ರ ಹೆಗಡೆ ಅವರೇ ಪತ್ರ ಬರೆದ್ರಲ್ಲ ನಮ್ ಗ್ಯಾರಂಟಿಗಳು ಸರಿ ಇದೆ ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರತಿಪಕ್ಷ ನಾಯಕ ನೋಡಿ. ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು ಜನಕ್ಕೆ ನೀವು ಮಾತಾಡಿ. ಅಶೋಕ್ ಮಾತಾಡ್ತಿದಾರಲ್ಲ. ಅಲ್ಲ ಅಧಿಕಾರಿಗಳಿಗೆ ಸಂಬಂಧ ಇಲ್ಲ ಸರ್. ಸರ್, ನೀವು ಮುಜರಾಯಿ ಸಚಿವರಾಗಿ ಎಲ್ಲರಿಗೂ 15 ದಿನದಿಂದ ಕೂಡ 15-20 ದಿನ ಆಯ್ತು. ಸರ್ಕಾರ ಒಂದು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಚರ್ಚೆ ಮಾಡಿಕೊಂಡು ಮತ್ತೆ ನಮ್ಮ ಪರಮೇಶ್ವರ್ ಅವರು ಬಹಳ
ನೀಟಾಗಿ ಇದನ್ನ ತಂದಿದ್ದಾರೆ. ನೀವು ಇದನ್ನ ಈ ಎಪಿಸೋಡನ್ನು ನೋಡಿದ್ರೆ ಇಟ್ಸ್ ನಾಟ್ ಎ ಇನ್ಸಿಡೆಂಟ್, ಇಟ್ ಈಸ್ ಪ್ರೀ ಪ್ಲಾನ್ಡ್ ಅಂಡ್ ಅದನ್ನ ಈ ನಾವು ಸ್ಯಾಟಲೈಟ್ನ ಕಳಿಸ್ತಿರಲ್ಲ, ನಾವು ಸ್ಯಾಟಲೈಟ್ ಕಳಿಸ್ಬೇಕಾದ್ರೆ ಯಾವ ರೀತಿ ಪ್ಲಾನ್ ಮಾಡ್ತಿರೋ ಆ ರೀತಿ ಮಾಡಿರೋ ಪ್ಲಾನ್. ಫಸ್ಟು ಆ ಒಂದು ಮಾಸ್ಕ್ ಮ್ಯಾನ್ ಹುಡುಕಿದ್ರು. ಆ ಮಾಸ್ಕ್ ಮ್ಯಾನ್ಗೆ ಸಪೋರ್ಟ್ ಆಗಿ ಯೂಟ್ಯೂಬರ್ಸ್, ಆ ಯೂಟ್ಯೂಬ್ ಓಪನ್ ಮಾಡಿದ್ರಲ್ಲ, ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ, ಯೂಟ್ಯೂಬರ್ಸ್ ಹುಡುಕಿದ್ರು. ಆಮೇಲೆ ಕೇರಳ ಸರ್ಕಾರ ಬಂತು. ಅವ್ ಎಷ್ಟು ಪವರ್ಫುಲ್ ಇವರು ಅಂತ, ಇವ್ರು ಎಷ್ಟು ಪವರ್ಫುಲ್ ಇದ್ದಾರೆ ಅನ್ನೋದಕ್ಕೆ ಕೇರಳ ಸರ್ಕಾರ ಹೇಳಿದ್ರು. ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಒಬ್ಬನೇ ಅಲ್ಲ, ಇದರಲ್ಲಿ 100 ಜನ ಇದ್ದಾರೆ ಅಂತ. ಆ 100 ಜನ ಇದ್ದಾರೆ, 100 ಜನ ಡಿ ಕೆ ಶಿವಕುಮಾರ್ ಇದ್ದಾರೆ. ಈ ಡಿ ಕೆ ಶಿವಕುಮಾರ್ ಇಲ್ಲ ಅಲ್ಲಿ, ಈ ಡಿ ಕೆ ಶಿವಕುಮಾರ್ ಇಲ್ಲ, 100 ಜನ ಬೇರೆ ಡಿ ಕೆ ಶಿವಕುಮಾರ್ ಇದ್ದಾರೆ. ಈ ಡಿ ಕೆ ಶಿವಕುಮಾರ್ ಬಿಟ್ಟು ಅಂತ ನಾನು ಹೇಳ್ತೀನಿ. 164 ಅಂತ ಹೇಳ್ತೀರಾ, ಡಿ ಕೆ ಶಿವಕುಮಾರ್ ಪದೇ 164 ಅಂತ. ಏನು 164 ಕೊಟ್ಬಿಟ್ರೆ SIT ಮಾಡು ಅಂತ ಹೇಳಿದ್ರಾ? ಯಾರು ಹೇಳಿದ್ರು SIT ಮಾಡು ಅಂತ? ಕೋರ್ಟ್ ಹೇಳ್ತಾ? ತೋರಿಸಿ, ಇದ್ರೆ ದಾಖಲೆ ಕೊಡಿ ಪ್ಲೀಸ್, ಪ್ರೊಡ್ಯೂಸ್ ಕೊಡಿ ದಾಖಲೆ. SIT ಮಾಡಕ್ಕೆ ಹೇಳಿದ್ರು ಅಂತ. ಮೊಹಂತಿನ್ ಮಾಡಕ್ಕೆ ಯಾರು ಹೇಳಿದ್ರು? ಕೋರ್ಟ್ ಹೇಳ್ತಾ ಮೊಹಂತಿನ್ ಮಾಡಬೇಕು ಅಂತ? ಪರ್ಟಿಕ್ಯುಲರ್ ಮೊಹಂತಿ ಈಸ್ ಎ ಗುಡ್ ಆಫೀಸರ್, ನಂದೇನು ಪ್ರಶ್ನೆನೇ ಇಲ್ಲ. ನೀವು SIT ಮಾಡಬೇಕು ಅಂತ ಕೋರ್ಟ್ ಹೇಳಿಲ್ಲ ಅಧ್ಯಕ್ಷರೇ. ಮೊಹಂತಿ ಮಾಡಬೇಕು ಅಂತ ಅಧ್ಯಕ್ಷರೇ, ಇಲ್ಲಿ ಯಾರು ಮಾಡಿಸಿದ್ದು? ಇಲ್ಲಿ ಯಾರು ಮಾಡಿಸಿದ್ದು? ಈ ಪ್ರಶ್ನೆ ಇವಾಗ ನಮ್ಗೆ ಮಾಡ್ತಾ ಇರೋದು. ಇದರ ಹಿಂದೆ ಗ್ಯಾಂಗ್ ಯಾವುದು? ಆಯ್ತು, ಇಲ್ಲಿ ಕೇಳಿ. ಇದ್ರ ಹಿಂದೆ ಇರೋದ ಗ್ಯಾಂಗ್ ಯಾವುದು? ಆ ಮುಖ್ಯಮಂತ್ರಿಗಳನ್ನ ಸರೌಂಡ್ ಆಗಿರುವಂತ ಗ್ಯಾಂಗ್ ಯಾವುದು? ಮುಖ್ಯಮಂತ್ರಿಗಳ ಆಫೀಸಲ್ಲಿ ಅದಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಗ್ಯಾಂಗ್ ಯಾವುದು? ಅರ್ಥ ಮಾಡ್ಕೊಳ್ಳಿ ಅಧ್ಯಕ್ಷರೇ, ಇದು ಟ್ಯಾಕ್ಸ್ ಪೇಯರ್ಸ್ ಮನಿ. ನಾನು ಸಂಬಳ ತಗೊಳ್ತಾ ಇರೋದು ಟ್ಯಾಕ್ಸ್ ಪೇಯರ್ಸು, ಪರಮೇಶ್ವರ್ ಅವರು ಟ್ಯಾಕ್ಸ್ ಪೇಯರ್ ಸಂಬಳ ತಗೊಳ್ತಾ ಇರೋದು, ಪೊಲೀಸವ್ರಿಗೂ ಟ್ಯಾಕ್ಸ್ ಪೇಯರ್ ಕೊಡ್ತಾ ಇದ್ದೀರಾ. ಗುಂಡಿ ಬೆಟ್ಟ ಅಗದು ಬಿಟ್ರಿ, ಇಲಿ ಹಿಡಿದು ಬಿಟ್ರಿ. ಆಯ್ತು, ಅವ್ರು ಸಿಕ್ತಂದ್ರೆ ನೀವು ಮಾತಾಡಿ ಮುಗಿಸ್ಲಿ, ಯಾಕೆ ಇಂಟರ್ಫಿಯರ್ ಆಗ್ತಿದ್ವಿ? ಹೇಳ್ತೀನಿ. ನೀವು 4 ಜನ ಇಲ್ಲಿದೆ, ಅವ್ರು ಏನ್ ಮಾಡ್ಬೇಕು? ಒಂದು ಬೋಗಸ್ ಬುರ್ಡೆ ಸಿಕ್ಕೈತಲ್ಲ, ಬೋಗಸ್ ಬುರ್ಡೆ. ಹುಲಿ ಬಂತು ಅಂತ ಒಂದು ಇಲಿನೂ ಬರಲಿಲ್ಲ. ನನಗೆ ಅದು ನಾನು ನೋಡ್ತಾ ಇದ್ದೀನಿ, ನಾನೇನು ಮಾಧ್ಯಮದವರ ಇದೆ ಏನಲ್ಲ. ನೀವು ಒಂದು ಏನೋ ನಾನು ಹೇಳಿದೆ, ಒಂದು ಸ್ಯಾಟಲೈಟ್ ಹೋಗ್ಬೇಕಾದ್ರೆ ಯಾರು ವಿಲಿಯಮ್ಸ್ ಅಲ್ಲ, ಸುನೀತಾ ವಿಲಿಯಮ್ಸ್ ಹೋಗ್ಬೇಕಾದ್ರೆ ಮಾಧ್ಯಮದವರೆಲ್ಲ ಹಿಂಗೆ ಹೋಗ್ತಾ ಇದ್ದಾರೆ, ಹತ್ತುತ್ತಾ ಇದ್ದಾರೆ, ಕೂತ್ಕೊಂಡ್ರು, ಮಾಸ್ಕ್ ಹಾಕ್ಕೊಂಡ್ರು, ಟೇಕ್ ಆಫ್ ಆಯಿತು, ಹೋದ್ರು. ಇದೆ ಈ ಮಾಸ್ಕ್ ಮ್ಯಾನ್ದು. ಯಾರು ಇವನು ಮಾಸ್ಕ್ ಮ್ಯಾನು? ನೀವು ಆ ಜಿಲ್ಲೆಯವರೇ, ನಿಮಗೂ ಅದ್ರ ಬಗ್ಗೆ ಭಾಳ ವಿಶೇಷ ಭಕ್ತಿನೂ ಇದೆ, ಪ್ರೀತಿನೂ ಇದೆ. ಪರಮೇಶ್ವರ್ಗೆ ಅವ್ರ ಹೆಸರು ಗೊತ್ತಿಲ್ಲ? ಪರಮೇಶ್ವರ್ ನಿಮ್ಗೆ ಅವರು ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಹೇಳಲ್ಲ. ಅವನ ಹೆಸರೇನು? ಅದೆಲ್ಲ ಅಲ್ಲ, ಭೀಮನೂ ಅಲ್ಲ, ಪಾಮನೂ ಅಲ್ಲ. ಜನ ಹೆಂಗ್ ಮಾತಾಡ್ತಾ ಇದ್ದಾರೆ? ಜನ ಹೇಳ್ತಾ ಇದ್ದಾರೆ ಅವನ ಯಾರು ಚೆನ್ನಯ್ಯ ಅಂತ ಹೇಳ್ತಾರೆ ಜನ. ಚಿನ್ನಯ್ಯ ಕೊಳ್ಳೇಗಾಲದವನು ಅಂತ ಹೇಳ್ತಾರೆ ಜನ. ಕನ್ವರ್ಟ್ ಆಗಿರೋನು ಅಂತ ಹೇಳ್ತಾರೆ, ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರೋನು ಅಂತ ಹೇಳ್ತಾರೆ. ಮಾತಾಡ್ತಾ ಇದ್ದಾರೆ, ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಬರ್ತಾ ಇದೆ. ಅವನಿಗೆ ಮಾಸ್ಕ್ ಹಾಕಿ ಅವನೊಂಥರ ಏನೋ ಸ್ಪೈಡರ್ ಮ್ಯಾನ್ ಥರ ಮಾಡಿಬಿಟ್ಟಿದ್ದೀರ. ನಾನು ಕೇಳ್ತೀನಿ ನಿಮಗೆ, ಪೊಲೀಸವ್ರಿಗೆ ಬೇರೆ ದಿನ ಪೊಲೀಸವ್ರ ಹತ್ತಿ ಅವನಿಗೆ ಮೇಕಪ್ ಮಾಡ್ಕೊಂಡು, ಅಚ್ಚೆ ಉಯ್ಕೊಂಡು, ದಿನ ಅವನ್ನ ಕರ್ಕೊಂಡು, ಅವನು ಬಿರಿಯಾನಿ ಕೊಡಿಸ್ಕೊಂಡು ಕರ್ಕೊಂಡು, ಏನು ನಮಗೂ ಅಷ್ಟು ಸೆಕ್ಯೂರಿಟಿ ಇಲ್ಲ, ಡಿ ಕೆ ಶಿವಕುಮಾರ್ಗೆ ಅಷ್ಟು ಸೆಕ್ಯೂರಿಟಿ ಇಲ್ಲ. ಹಿಂದೆ ಅವ್ನು ಖುಷಿ ಅವನೇ, ಈಸ್ ವೆರಿ ಹ್ಯಾಪಿ. ಅವನು ಹೇಳ್ತಾನೆ, ಒಳ್ಳೆ 2 ತಿಂಗಳಲ್ಲ, ಆರಾಮ್ಸೆ ಅವ್ನು ಲೈಫ್ ಲಾಂಗ್ ಸೇಫ್ ಆಗೋದು ಅವನು. ನೀವು ಯಾಕೆ ಮಾತಾಡ್ತಾರ? ಮಾತಾಡ್ಲಿ, ಅಲ್ಲಿ ಮಾತಾಡಿ. ನನಗೆ ಅನ್ಸೋವಂಥದ್ದು, ಅವನು ಎಂಜಾಯ್ ಮಾಡ್ತಾ ಇದ್ದಾನೆ. ಅವನು ಹೇಳ್ದ, ಇಲ್ಲಿದೆ ನೋಡಿ ಅಂದ.
ಈ ಪೊಲೀಸರು ದಡ ದಡ ಅಂತ ಚನ್ಕೆ ಬಾಂಡ್ಲಿ ಗುಂಡ್ಲಿ ಎಲ್ಲ ಎತ್ಕೊಂಡು ಹೋಗ್ಬಿಟ್ರು. ಹೋಗಿದ್ರು. 1 ಆಯಿತು, 2 ಆಯಿತು, 3 ಆಯಿತು. ಆಮೇಲೆ ಹೇಳ್ದ ಇಲ್ಲ ಇದಾಗಲ್ಲ, ದ್ರೋಣ್ ಮಾಡಿ ಅಂತ ಹೇಳ್ದ. ಪರಮೇಶ್ವರ್ ಅವರೇ, ದ್ರೋಣ್ಗೆ ಎಷ್ಟು ಖರ್ಚು ಆಗ್ತತೆ? 1.5 ಲಕ್ಷ ಅಂತ ನನಗೆ ಹೇಳ್ತಾರೆ ಅದು. ಆ ಮಿಷಿನ್ ಹೌದೋನೋ ಏನೋ ಹೇಳ್ಬೇಕು ನೀವು. 1.5 ಲಕ್ಷ ರೂಪಾಯಿ. ಒಬ್ಬ ನಮ್ಮಲ್ಲಿ ಒಬ್ಬ, ನೀವು ಓದಿದ್ದೀರಾ ಅಂತ, ಮಹಾಭಾರತದಲ್ಲಿ ಒಬ್ಬ ಇದ್ದ, ಘಟೋದ್ಗಜ ಅಂತ, ರಾಕ್ಷಸ. ಅವನು ನೀವು ಎಲ್ಲಿ ಹೇಳಿದ್ರು ಹಂಗೆ ಭೂಮಿನ ಬಗೆದ್ಬಿಡೋನು, ಭೂಮಿನ ಹಂಗೆ ಓಪನ್ ಮಾಡಿಬಿಡೋನು. ಏನು ಪರಮೇಶ್ವರ್ ಅವರೇ, 20 ಅಡಿ ಆಳದಾಗ ಯಾವನಾನ ಹೆಣ ಉಣ್ತಾನ? ಕಾಮನ್ ಸೆನ್ಸ್ ಬೇಡ ಪೊಲೀಸವ್ರಿಗೆ? 20 ಫೀಟ್. ಅದು ಮಂಗಳೂರಲ್ಲಿ. ನಮ್ಮಲ್ಲಾದ್ರೆ ಪರವಾಗಿಲ್ಲ, ಮಂಗಳೂರವರೆಲ್ಲ ಇಟ್ಕೆ ಮಾಡ್ತಾರೆ, ನರ್ಜು ಗಲ್ಲು ಭಾಳ ಗಟ್ಟಿ ಇಟ್ಕೆ ಮಾಡ್ತಾರೆ ಅಲ್ಲೆಲ್ಲ. ಲ್ಯಾಟ್ರೇಟ್, ಕೆಂಪು. ನಮ್ಮಲ್ಲಿ ನಾವು ಅಗಿಯೋದು ಡಿ.ಕೆ. ಶಿವಕುಮಾರ್ 3 ಅಡಿ ಅಗಲ, 6 ಅಡಿ ಉದ್ದ, ಅಲ್ಲ ಡೆಪ್ತ್ 6 ಅಡಿ. ಆ 6 ಅಡಿನೇ ಅಗಿಬೇಕಾದ್ರೆ ಎತ್ತಕ್ಕಾಗಲ್ಲ ಮಣ್ಣು. ಚೆನ್ಕೆ ತಗೊಂಡು ಹಿಂಗೆ ಎತ್ತಕ್ಕಾಗಲ್ಲ. ನಾವು ಒಳಗಡೆ ಇನ್ನೂ 2 ಇಟ್ಕೊಂಡು ಬಾಂಡ್ಲಿಯಲ್ಲಿ ಮಕರಿಯಲ್ಲಿ ತುಂಬಿ ಆಚೆ ಹಾಕ್ತೀರಿ. ಇವನೊಬ್ಬ ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಒಬ್ಬರೇ ಮಾಡ್ದ. ಹಾಂ, ಇವ್ನು ಬೇತಾಳ ಪಿಕ್ಚರ್ ನಾವು ನೋಡ್ತಾ ಇದ್ರಿ, ಬೇತಾಳ ಕಥೆಗಳು ನಾವು ದಿನ. ಚಂದಮಾಮ ಹಿಂದೆ ನಮ್ಮ ಕಾಲದಲ್ಲಿ ಬರ್ತಾ ಇತ್ತು, ಈಗಿಲ್ಲ, ಓದ್ತಾ ಇಲ್ಲ. ವಿಕ್ರಮ್ ಬೇತಾಳ. ವಿಕ್ರಮ್ ಬೇತಾಳ. ಅವನು ಹೆಣನ ಹಾಕ್ಕೊಂಡು ಹೋಗೋನಲ್ಲ ಹೆಗಲ ಮೇಲೆ ಎತ್ಕೊಂಡು, ಹಂಗೆ ಇವನು ಹೆಣ ಹಾಕ್ಕೊಂಡು ಕಾಡ್ಗೆ ಹೋಗ್ಬಿಡೋನು. ಇವನ್ಗೆ ಯಾವ ಪ್ರಾಣಿನೂ ಕಚ್ಚಲ್ಲ, ಯಾವ ಚಿರತೆನೂ ಬರಲ್ಲ. ಇಲ್ಲಿ ದಿನ ಅವರೆಲ್ಲ ಹೇಳ್ತಾ ಇದ್ರು, ಚಿರತೆ ಬಂತು, ಹುಲಿ ಬಂತು, ಹಾಲು ಏನೋ ಆನೆ ಬಂತು ಅಂತ ಹಿಡ್ಕೊಂಡು ಹೇಳ್ತಾ ಇದ್ ನಮ್ಮ ಪೂಂಜ. ಇವನಿಗೆ ಆನೆನೂ ಹಿಡಿಯಲ್ಲ, ಚಿರತೆನೂ ಹಿಡಿಯಲ್ಲ, ಏನೂ ಇಲ್ಲ ಇವನಿಗೆ. 20 ವರ್ಷದಿಂದ. ಅಂದ್ರೆ ಕಾಮನ್ ಸೆನ್ಸ್ ನಾನು ಹೇಳೋದು. ಯಾರೋ 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಿಜ, ನಾನೇನೋ ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಎಷ್ಟು ತನಿಖೆ ಬೇಕಾಯಿತು ಅಷ್ಟನ್ನು ಮಾಡಬೇಕಾಯ್ತು ಮೊದಲು. ನೀವು ಈ SITದು ಮಾಡಿದ್ದೀರಿ, ನಾವೇನು ವಿರೋಧ ಮಾಡಿಲ್ಲ. ಈ SIT ನಾನು ಹೇಳ್ತಾ ಇದ್ದೀನಿ, ಸುನಿಲ್ ಹೇಳಿದ್ದಾರೆ ಈಗ, SIT ಇಲ್ಲಿಗೆ ನಿಲ್ಲಬಾರ್ದು. ಅವನು ಮಾಸ್ಕ್ ಮ್ಯಾನ್ ಆಗಿರಬಾರ್ದು. ಅವನು ಓಪನ್ ಆಗಬೇಕು. ಅವನು ಯಾರು, ಅವನು ಓಪನ್ ಆಗಬೇಕು, ಗೊತ್ತಾಗ್ಬೇಕು ಜನಕ್ಕೆ. ಈ SITನ ಕಂಟಿನ್ಯೂ ಮಾಡಿ. SIT 2, KGF 1, KGF 2 ಇತ್ತಲ್ಲ, ನಿಮ್ದಲ್ಲ. ಹಂಗೆ ಆಗಬೇಕು. ಇಲ್ಲ ಅಂದರೆ ನೋಡಿ, ಈಗ ನಾನು ಸಜೆಷನ್ ಕೊಡ್ತೀನಿ ಸರ್ಕಾರಕ್ಕೆ. ನಮ್ಮ ಮುನಿಯಪ್ಪನವ್ರು ಇದ್ದಾರೆ, ಮಂತ್ರಿ ಇಲ್ಲ, ಕೃಷಿ ಸಚಿವರು ಕೃಷ್ಣ ಬೈರೇಗೌಡ ಇದ್ದರು, ಹೋಗ್ಬಿಟ್ಟಿದ್ದಾರೆ ಪಾಪ. ಎಲ್ಲಿ ಈ ಎಲ್ಲ ಅಗದಿದ್ದೀರಲ್ಲ, ಈ ಅಗದಿರೋದನ್ನೆಲ್ಲ ಕೃಷಿ ಹೊಂಡ ಮಾಡ್ಬಿಡಿ. ಹೆಂಗೂ ಅಗದಿದ್ದೀರಲ್ಲ, ಲಕ್ಷಾಂತರ ದುಡ್ಡು, ಪ್ರಾಣಿಗಳು ಪಕ್ಷಿಗಳೆಲ್ಲ ಬಂದು ನೀರನ್ನ ಕುಡಿತತೆ. ಅಗದು ಯಾಕೆ ಮುಚ್ಚುತ್ತೀರ ಅದನ್ನ? ರಾಶಿ ದಿನ ನಾವು ಬೆಳಗ್ಗೆ ಎದ್ರೆ ಬೇರೆ ಈ ಅಧಿವೇಶನದ್ದು ಏನು ಬರಲ್ಲ, ಅಧಿವೇಶನದ ನ್ಯೂಸೇ ಇಲ್ಲ. ದಿನ ಅವ್ನು ಬೆಳಗ್ಗೆ ಚೆನ್ಕೆ ಎತ್ಕೊಂಡ್ರು, ಗುದ್ಲಿ ಎತ್ಕೊಂಡ್ರು, ಹೋದ್ರು. ಇಷ್ಟೇ ಬೆಳಗ್ಗೆಯಿಂದ ಸಾಯಂಕಾಲದವ್ರು ಅಗದ್ರು ನೋಡಿ. ಇನ್ನೇನು ಕೆಲವೇ ಕ್ಷಣ ನಿಮಿಷಗಳು ಅಂತ ಬರ್ತದೆ. ನಿಮಿಷ ಆಯಿತು, ಸಾಯಂಕಾಲ ಖಾಲಿ ಚೆನ್ಕೆ, ಖಾಲಿ ಬಾಂಡ್ಲಿ ಎತ್ಕೊಂಡು ಮನೆಗೆ ಹೋದ್ರು. ಒಂದು ಸರ್ಕಾರ ರೀ, ದಿಸ್ ಅ ಗೌರ್ಮೆಂಟ್. ಪೊಲೀಸ್ ಇಲಾಖೆ, IPS ಆಫೀಸರ್ಸ್, ಕಾಮನ್ ಸೆನ್ಸ್ ಬೇಕಲ್ಲ. ಅವನು ಫಸ್ಟ್ ಅವನು ಯಾರು ಅಂತ ಅವನ್ನ ಐಡೆಂಟಿಫೈ, ಈಗ ಕಂಪ್ಲೇಂಟ್ ಯಾರು ಕೊಡ್ತಾನಲ್ಲ ಅವನು ಯಾರು ಅಂತ ಐಡೆಂಟಿಫೈ ಮಾಡ್ಬೇಕಾಯ್ತಲ್ಲ ಇವರು. ಅವನ ಹಿನ್ನೆಲೆ ಏನು, ಅವನು ಕಳ್ಳನ ಸುಳ್ಳನ ಏನು ಅಂತ ಗೊತ್ತಾಗಬೇಕಲ್ಲ ನಿಮಗೆ. ಅವನ ಹಿಂದೆ ಎಲ್ಲೋ ಕಳ್ತನ ಮಾಡ್ತಾ ಇದ್ನ, ಏನೂ ನೋಡಿಲ್ಲ, ಕರ್ಕೊಂಡ್ರು ಹೊರಟ್ರು. ಅವನಿಗೆ ಇವತ್ತು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾ ಇದ್ದೀರ ಅವನಿಗೆ. ಇದು ನನಗನ್ಸ್ತೈತೆ, ಇದು ಸುನಿಲ್ ಈಗಾಗಲೇ ಹೇಳಿದ್ದಾರೆ, ನಮಗೆ ಸೌಜನ್ಯ ಕೊಲೆ ಆಗಿದೆಲ್ಲ ಇನ್ನಷ್ಟು ತನಿಖೆ ಮಾಡಿ, ಏನೇನು ಸಾಧ್ಯನೋ ಈ ಪ್ರಪಂಚದಲ್ಲಿ ಅಷ್ಟೆಲ್ಲ ತನಿಖೆ ಮಾಡಿ ನ್ಯಾಯ ಕೊಡಿಸಿ ನಾವು ಅವ್ರ ಪರವಾಗಿದ್ದೀವಿ. ಏನಪ್ಪ ಪೂಂಜ, ವಿ ಆರ್ ವಿತ್ ಯು, ನಾವಿದ್ದೀರಿ. ಆದರೆ ಆ ಹೆಸರಲ್ಲಿ ಧರ್ಮಸ್ಥಳ ದೇವರನ್ನ, ಮಂಜುನಾಥ ಏನು ತಪ್ಪು ಮಾಡಿದ್ದ? ಪ್ರತಿ ಸಾರಿ ಮಂಜುನಾಥ. ನಾನು ಪರಮೇಶ್ವರ್ ಅವ್ರಿಗೆ ಹೇಳ್ತೀನಿ, ನೀವು ತಿರುಪತಿಗೆ ಹೋಗಿ ಬಂದಿದ್ದೀರಲ್ಲ ಮೊನ್ನೆ,
ಹುಟ್ಟಿದಬ್ಬಕ್ಕೆ ಏನೋ ತಿರುಪ್ತಿಗೆ ಹೋದ್ರಿ ಅಂತ ನಾನು ನೋಡಿದ್ದೆ. ಹೋಗಿದ್ದೀರಾ? ತಿರುಪ್ತಿಗೆ ಹೋಗಿದ್ದೀರಾ? ಅಲ್ಲೊಬ್ಬ ಯಾವನೋ ಇದ್ದ ಮುಖ್ಯಮಂತ್ರಿ, ಏನು ಹೆಸರು ಹೇಳೋದು ಬೇಡ, ಏಡುಕೊಂಡಲ್ಲ ಅಲ್ಲ ಅಂದ. ನಾವೆಲ್ಲ ಏಡುಕೊಂಡಲ್ಲ ವೆಂಕಟರಮಣ ಕೂಗ್ಕೊಂಡು ಹೋಗ್ತಾ, ನಾವು ಕೂಗಲ್ಲ, ಸುಮ್ಮನೆ ಸೈಲೆಂಟ್ ಹೋಗ್ತೀರಾ. ಕ್ಯೂ ನಿಂತಾಗ ಜ್ಞಾಪಕ ಇರಬೇಕು, ಆಟೋಮೆಟಿಕ್ ನಾವು ಕೂಗಕ್ಕೆ ಶುರು ಮಾಡ್ತೀರಿ. ಏಡುಕೊಂಡಲ್ಲ ವೆಂಕಟರಮಣ ವೆಂಕಟರಮಣ. ಆ CM ಯಾರು ಹೇಳ್ದ, 7 ಹಾಕ್ರಿ 6 ಇರೋದು, ಒಂದು ಬರೆದ್ಬಿಡ್ರಿ ಬೇರೆಯವ್ರಿಗೆ ಅಂದ. ಆಮೇಲೆ ಒಂದು ವಾರಕ್ಕೆ ಹೊರಟೋದ ಅವ್ನು, ಬಿಡು, ಯಾವುದೋ ಬೆಟ್ಟಕ್ಕೆ ಗುದ್ದಿ ಹೊರಟೋಯ್ತು, ಅದು ಬೇರೆ. ನೀವು ತಿರುಪ್ತಿನ ಮುಣಗ್ಸಾಕ್ ಹೊರಟ್ರಿ. ಇಲ್ಲಿ ಅದಾದಮೇಲೆ ನೀವು ಶಬರಿಮಲೆಗೆ ಬಂದ್ರಿ. ಇಲ್ಲಿ ಶನಿ ಏನದು ಶನಿ ಸಿಂಗಾಪುರಕ್ಕೆ ಬಂದ್ರಿ. ನಾನು ಹೇಳ್ತಾ ಇರೋದು ಈ ಗ್ಯಾಂಗ್ ಇದೆಯಲ್ಲ, ಈ ಸಾಮಾನ್ಯದ ಗ್ಯಾಂಗ್ ಅಲ್ಲ. ಶನಿ ಸಿಂಗಾಪುರಕ್ಕೆ ಹೋಗಿದ್ರಿ, ಅದನ್ನು ಹಾಳು ಮಾಡಿದ್ರಿ. ಆಮೇಲೆ ಇದು ಏನೋ ನಮ್ಮ ಕೇರಳ ಶಬರಿಮಲೆಗೆ ಬಂದ್ರಿ. ಆ ಅಮ್ಮನ ಯಾರೋ ಹೆಣ್ಮಗಳನ್ನ ಹಿಡ್ಕೊಂಡು ಅದು ದೇವಸ್ಥಾನಕ್ಕೆ ನುಗ್ರಿ ಅಂತ ಹೇಳ್ತೀನಿ. ನೋಡಿ ಎಲ್ಲ ದೇವಸ್ಥಾನಕ್ಕೂ ಅವ್ರದ್ದೇ ಒಂದು ಪಾವಿತ್ರ್ಯ ಇರ್ತದೆ. ಈಗ ಇದಿದೆ, ಮಸೀದಿ ಇದೆ, ನಾನು ಹೋಗಿದ್ದೀನಿ ಮಸೀದಿ. ಹೆಣ್ಮಕ್ಳು ಹೋಗ್ತಾರಲ್ಲಿ? ಇಲ್ಲ, ಅವ್ರದ್ದು ರೂಲ್, ಅದು ಅವ್ರ ಧರ್ಮದ್ದು. ನೀವು ಕೇರಳಗೆ ಇದಕ್ಕೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕು ಬಿಟ್ರು. ಅದೊಂದು ದೊಡ್ಡ ಗಲಾಟೆ ಮಾಡಿದ್ರು. ಅದಾಯಿತು, ತಿರುಪತಿ ಆಯಿತು, ಶನಿ ಮಹಾತ್ಮಂದಾಯಿತು, ಶನಿ ಸಿಂಗಾಪುರ ಆಯಿತು, ಕೇರಳ ಆಯಿತು, ಈಗ ಧರ್ಮಸ್ಥಳಕ್ಕೆ ಬಂದಿದ್ದೀರಾ. ಏನು ಅಂತಂದ್ರೆ ಹಿಂದೂಗಳ ದೇವರು ಸರಿ ಇಲ್ಲ, ಹಿಂದೂಗಳ ದೇವರು ಸರಿ ಇಲ್ಲ. ಇವನ್ನೆಲ್ಲ ಮುಗಿಸ್ಬಿಟ್ರೆ ಈ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು, ಹಿಂದೂ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು. ಈ ಪಿತೂರಿ ಇಟ್ಕೊಂಡು ಮಾಡ್ತಾ ಇರೋದು. ಇಲ್ಲ ಅಂದ್ರೆ ಅವನು ಯಾರೋ SITಗೆ ರಚನೆ ಮಾಡ್ತಾರೆ, ಅವನು ಯಾರೋ ಕಂಪ್ಲೇಂಟ್ ಮೇಲೆ ಮುಖ್ಯಮಂತ್ರಿಗಳು ಅಂದರೆ ಹಂಗಾರೆ 100 ಕಂಪ್ಲೇಂಟ್ ಕೊಡ್ತಾರೆ ದಿನ. ನನ್ನ ಹತ್ರನೂ ಬರ್ತಾರೆ, CBI ತನಿಖೆ ಕೊಡಿ, CBI ತನಿಖೆ ಕೊಡಿ, ED ಕೊಡಿ, ಅದು ಕೊಡಿ, ಇದು ಕೊಡಿ ಅಂತಾರೆ. ಏನೆಲ್ಲ ಕೊಟ್ಬಿಡ್ತೀರಾ ನೀವು? ಏನು ಕೋರ್ಟ್ ಹೇಳಿತ್ತ ನಿಮ್ಗೆ ಕೊಡೋಕ್ಕೆ? ಏನು ಹೇಳಿಲ್ಲಲ್ಲ. ಈ ಪಾವಿತ್ರತೆಯನ್ನು ಹಾಳು ಮಾಡುವಂಥ ಹುನ್ನಾರ ಅಷ್ಟೇ ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ. ಇದು ಒಂದು ಗ್ಯಾಂಗ್ ಐತೆ, ಇಲ್ಲೇ ಅಂತಲ್ಲ, ಇಡೀ ದೇಶದಲ್ಲೈತೆ ಈ ಥರ ಮತಾಂತರ ಮಾಡುವಂಥದ್ದು, ಈ ಥರ ದೇವರುಗಳನ್ನು ಅವಹೇಳನ ಮಾಡ್ತಕ್ಕಂಥದ್ದು. ಇದು ಇವತ್ತು ಇಂಪಾರ್ಟೆಂಟು. ಇಲ್ಲಿಯ ಮುಸ್ಕು ಮ್ಯಾನ್ ಯಾವನಿದಾನೋ ಅವನಲ್ಲ, ಅವನ ಹಿಂದೆ ಇರೋ ಗ್ಯಾಂಗ್ ಇಂಪಾರ್ಟೆಂಟು. ಆ ಗ್ಯಾಂಗ್ ಇಂಪಾರ್ಟೆಂಟು. ಅವರು ಬಲಾಢ್ಯರು, ಅವ್ರು ಇವನ್ ಕೈಲಿ ಮಾಡಿಸ್ತಾವ್ರಷ್ಟೇ. ಅಂಥವ್ನು ಹುಡುಕಿದ್ದಾರೆ ಇದನ್ನ. ಮತ್ತೆ ಯಾವುದೋ ಒಂದು ಚಾನಲಲ್ಲೂ ಬಂದಿತ್ತು, ಈ ಸುಜಾತಾ ಭಟ್ ದೂರು ಕೊಡ್ತಾರೆ. ಸುಜಾತ ಭಟ್ ಈಗ 20 ನನ್ನ ಮಗಳು ಧರ್ಮಸ್ಥಳಕ್ಕೆ ಹೋದ್ಲು, ಅವತ್ತು ಅನನ್ಯ ಹೋದ್ರು, ಅಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೊರಟೋದ್ರು, ಆಮೇಲೆ ಸಾಯಿಸ್ಬಿಟ್ರು ಅಂತ. ನೆನ್ನೆ ಸ್ಟ್ರಿಂಗ್ ಆಪರೇಷನ್ ಮಾಡಿದ್ದಾರೆ, ಯಾವುದು ಸುವರ್ಣ ಚಾನಲ್ ಮಾಡಿದ್ದಾರೆ. ಅವರು ಮಗಳೇ ಇಲ್ಲ ಅಂತ ಅವರ ಅಕ್ಕ ಭಾವ ಅವರ ಅವಳಿಗೆ ಮದುವೆನೇ ಆಗಿಲ್ಲ ಅಂತ ಅವರು ಮನೆಯವರು ಹೇಳಿದ್ದಾರೆ. ಮತ್ತೆ ಆ ಕಾಲೇಜಲ್ಲಿ MBBS ಅಂತ, MBBS ಅಲ್ಲಿ ಹೋದ್ರೆ ಆ ಕಾಲೇಜಲ್ಲಿ ಹೆಸರೇ ಇಲ್ಲ MBBS. ಈಗ ಮತ್ತೆ ಇನ್ನಿಬ್ಬರು ಹುಡ್ಕೊಂಬಂದಿದ್ದಾರೆ. ಯಾವಾಗ ಈ ಗುಂಡಿಯಾಗಿ ಚನಕೆ ಬಾಂಡ್ಲು ತೆಗಿ ಗುಂಡಿಯಾಗಿ ಹೋಗಿ ಆದ್ಮೇಲೆ ಈಗ ಇನ್ನಿಬ್ಬರು ಹುಡ್ಕೊಂಬಂದಿದ್ದಾರೆ. ಇನ್ನಿಬ್ಬರು ಬಂದಿದ್ದಾರೆ, ನಾವು ಇನ್ನಿಬ್ಬರು ತೋರಿಸ್ತೀರಿ ಅಂತ. ಪೊಲೀಸರದು ನಾನು ಅನ್ನೋದು, ಪೊಲೀಸರಿಗೆ ಯಾರು ಇದೆಲ್ಲ ಡೈರೆಕ್ಷನ್ಸ್ ಕೊಡ್ತಾವ್ರೆ, ಪಾಪ ಅವರು ಅಮಾಯಕರವ್ರೆ. ನಾನು ನೋಡಿದೆ ಪೊಲೀಸವ್ರನ್ನ, ಪೊಲೀಸವ್ರು ಹೇಳಿದ್ದು ನನಗೆ, ಸಾರ್ ಇವನ ಬಗ್ಗೆ ನಾವೇನಾನ ರೋಪ್ ಹಾಕ್ಬಿಟ್ರೆ ಮಾರನೇ ದಿನ ನನಗೆ ಫೋನ್ಗಳು ಬರ್ತಾವೆ ಸರ್ ಅಂತ ಪೊಲೀಸವ್ರು ಹೇಳಿದ್ದು. ಇವನಿಗೇನಾನ ನಾವು ರೋಪ್ ಹಾಕ್ಬಿಟ್ರೆ ಅದೇ ಬೇಕಾಗಿರೋದು ನಮ್ಗೂ. ಮಾಡಲಿ, 100% ಡೌಟೇ ಇಲ್ಲ. ನೋಡಿ ಹೆಂಗ್ ನಡ್ಸ್ಕೊಬೇಕಾಯ್ತು, ಅಲ್ಲ ಅವ್ನ ಹೆಂಗ್ ನಡ್ಸ್ಕೊಬೇಕಾಯ್ತು ನಡ್ಸ್ಕೊಂತಾರ. IPS ಆಫೀಸರ್ ಅವ್ನ ಹಿಂದೆ ಓದ್ತಾರಲ್ಲ ಡೈಲಿ. ಒಂದ್ಸರಿ ಅವನು ಇವಾಗ ನೀವು ಕೊನೆಯಲ್ಲಿ ಡಿಕ್ಲೇರ್ ಮಾಡೋದ್ ಬದಲು, ಕೊನೆಯಲ್ಲಿ ಇವನು ಮೆಂಟಲ್ಲು ಹುಚ್ಚ ಅಂತ ಡಿಕ್ಲೇರ್ ಮಾಡೋದ್ ಬದಲು ಸ್ಟಾರ್ಟಿಂಗ್ ಅವನು ಹುಚ್ಚನ ಮೆಂಟಲ್ಲು ಅಂತ ಡಿಕ್ಲೇರ್ ಮಾಡೋ ತಿಳ್ಕೊಂಬಿಟ್ಟಿದ್ರೆ ಮುಗ್ದೋಗಿತ್ತಲ್ಲ ಈ ಕೇಸು. ಇವತ್ತವರೆಗೂ ಮಂಪರ್ ಪರೀಕ್ಷೆ ಯಾಕೆ ಮಾಡಿಲ್ಲ ಅವನಿಗೆ? ಇಷ್ಟು ದುಡ್ಡು ಉಳಿತಾ ಇತ್ತಲ್ಲ ಸರ್ಕಾರದಿದು. ನನಗನ್ಸ್ತತೆ ಒಂದು
20 ಲಕ್ಷದ ಮೇಲೆ ಸಂಬಳ ಸಾರಿಗೆ ಎಲ್ಲ ಸೇರಿದ್ರೆ ಒಂದು 20-25 ಲಕ್ಷ ಖರ್ಚಾಗಿರ್ತದೆ. ಇನ್ನೂ ಆಗೈತಾ? ಹಾಂ, 1 ಕೋಟಿ ಆಗೈತೆ. ಈಗ ಬಂದವರೆ ಮುಚ್ಚಬೇಕಲ್ಲ, ಅಗ್ದಿದ್ದೆಲ್ಲ ಮುಚ್ಚಬೇಕು. ನಾನು ನೋಡಿದೆ ಒಂದು ಇಟ್ಯಾಚಿ JCB ದಿನ ಏನು ಪೊಲೀಸರು ಸ್ಟನ್ ಇದಿಟ್ಕೊಂಡವ್ರೆ, ಏನೋ ಸ್ಟನ್ ಗನ್ಗಳು. ನಮ್ಗೆ ಇಷ್ಟು ಪಿಸ್ತೂಲ್ ಕೊಡು ಅಂದರೆ ನಮ್ಮ DG ಕೊಡ್ಬೇಕಾ ಸರ್, ಅದು ವೆಪನ್ ಸರ್, ಗೊತ್ತಾಗಲ್ಲ, ಯಾವನ ಕೈಗೋ ಕೊಡೋಕ್ಕಾಗಲ್ಲ ಅಂತ 100 ಹೇಳ್ತಾರೆ ನಮ್ಗೆ ಯಾರನ್ನ ಕೊಡ್ಬೇಕಂದ್ರೆ. ಅವನು ಸ್ಟನ್ ಗನ್ ಇಟ್ಕೊಂಡವ್ರೆ ಅವನಿಗೆ. ಇಲ್ಲಿ ಸರ್ಕಾರದ ಫೇಲೂರು ಪಕ್ಕಾ. ಸರ್ಕಾರ ಇದನ್ನ ಒಂದು ರೀತಿ ಪ್ರಾಯೋಜಿತ ಅಂತಾನೆ ನಾನು ಹೇಳಬೇಕು. ಇಲ್ಲ ಅಂದರೆ ಹಿಂಗೆ ನಡೀತಾನೆ ಇರಲಿಲ್ಲ. ಅವ್ನು ಯಾವನ್ಗೋ ಇಷ್ಟೊಂದು ಬಿಲ್ಡಪ್, ಒಂದು ಸ್ಯಾಟಲೈಟ್ ಹೋಗೋಕ್ಕೂ ಇಷ್ಟು ಬಿಲ್ಡಪ್ ಕೊಟ್ಟಿಲ್ಲ, ಅಷ್ಟು ಮಾಧ್ಯಮದಲ್ಲಿ ಬಂದ್ಬಿಟ್ಟಿದೆ. ಅಷ್ಟು ದಿನನಿತ್ಯ ಏನು ಅಸೆಂಬ್ಲಿಯಲ್ಲಿ ನಡೆಯೋದು ಏನೂ ಗೊತ್ತಾಗೋದೇ ಇಲ್ಲ. ಆ ರೀತಿ ಆಗಿರೋವಂಥದ್ದನ್ನು ನಾವು ನೋಡ್ತಾ ಇದ್ದೀರಿ. ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ನೀವು ಈ ಮುಸ್ಕು ಮ್ಯಾನ್ ಯಾರು ಅನ್ನೋದನ್ನ ಫಸ್ಟು ಹೇಳಬೇಕು. ಮಾಸ್ಕ್ ಮ್ಯಾನ್ ಮತ್ತು ಅವನಿಗೆ ಯಾಕೆ ಇಷ್ಟೆಲ್ಲ ಅವನಿಗೆ ಹುಚ್ಚನ ಇವತ್ತೇ ಹೇಳ್ಬಿಡಿ. ನೀವು ಆಮೇಲೆ ರಿಪೋರ್ಟ್ ಸೋಮವಾರ ನನಗೆ ಗೊತ್ತು, ಅವಾಗೆ ಮಹಂತಿ ಎಲ್ಲ ಬಂದು ನಿಮ್ಮನ್ನು ಭೇಟಿ ಮಾಡೋಗಿದ್ದಾರೆ. ನಾನು ಮಾಧ್ಯಮದಲ್ಲಿ ಬಂದಿರೋದು, ಮುಖ್ಯಮಂತ್ರಿ ಭೇಟಿ ಮಾಡಿ ಕ್ಲಿಯರಾಗಿ ಹೇಳಿದ್ದಾರೆ. ಅವ್ರು ಏನು ಅಂತ ಹೇಳಿದ್ದಾರೆ, ಹೇಳ್ಬಿಟ್ಟಿದ್ದಾರೆ. ನೀವು ಮಂಗಳವಾರ ಕರೆದುಬಿಟ್ಟು ಅವನೊಬ್ಬ ಹುಚ್ಚ, ಅವನ್ನ ಮೆಂಟಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತೇಳಿ ಅದೊಂದು ಸೀರಿಯಲ್ಲು. ಅವನ್ನ ಅರೆಸ್ಟ್ ಮಾಡೋದು, ಮೆಂಟಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಬಿಡೋದು, ಅದೊಂದು ತಿರ್ಗಿ ಅದನ್ನೇ ನೋಡ್ಬೇಕು ನಾವು. ಹಾಂ, ತಿರ್ಗಿ ಈ SIT ಅವ್ರ ದಿನ ಪಾಪ ಅವನಿಗೆ ಆಗಿದ್ದ ಕತೆ, SIT ಪೊಲೀಸವ್ರಿಗೆ ಆಗ ಕತೆ, ಮೆಂಟಲ್ ಆಸ್ಪತ್ರೆಗಿರೋರ್ಗೆ ಆತತೆ. ಅಲ್ಲಿ ದಿನ ಹುಡ್ಕು ಅಂತ ತೋರಿಸ್ತಾನೆ ಅವರು. ಈಗ ಮುಂದುವರಿಸಿ. ಅದರಿಂದ ಇದು ಆಗೋದು ಬೇಡ. ಇದು ಭಾಳ ಸೀರಿಯಸ್ ಪ್ರಶ್ನೆ, ಒಂದು ಧರ್ಮದ ಪ್ರಶ್ನೆ. ಧರ್ಮದ ವಿಚಾರವಾಗಿ ಇಷ್ಟೆಲ್ಲ ನಡೀತಾ ಇದೆ, ಇದು ನಡಿಬಾರ್ದು. ಬೇರೆ ಸಂದರ್ಭದಲ್ಲಿ ಆಗಿದ್ರೆ ಹಿಂಗೆ ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಯಾರೇ ಅಪರಾಧಿ ಇರಲಿ, ಏನೋ ಆಗಿದ್ರೆ, ಕೊಲೆ ಆಗಿದ್ರೆ, ಮರ್ಡರ್ ಆಗಿದ್ರೆ ಯಾರೂ ತಪ್ಪಿಸೋಕ್ಕಾಗಲ್ಲ. ನಾನು ನೋಡಿದ್ದೀನಿ, ಕೆಲವು ಮುಖ್ಯಮಂತ್ರಿಗಳೇ ಜೈಲಿಗೆ ಹೋಗಿದ್ದಾರೆ. ನಾನು ಕೇರಳದಲ್ಲಿ ನೋಡಿದ್ದೀನಿ, ಒಬ್ಬ DG ಜೈಲಿಗೆ ಹೋಗಿದ್ದಾರೆ ಮರ್ಡರ್ ಕೇಸ್. ನಮ್ಮ ದೇಶದ ಕಾನೂನು ಇದೆಯಲ್ಲ, ಬೇರೆ ಎಲ್ಲ ಬಿಟ್ಟರು ಮರ್ಡರ್ ಕೇಸನ್ನು ಬಿಡಲ್ಲ ನಮ್ಮಲ್ಲಿ, ನಮ್ಮ ಪೊಲೀಸರು ಬಿಡಲ್ಲ. ಆ ಊಣಿ ಇರೋದು, ತಗೊಂಡೋಗಿರೋದು, ಆ 100 ಹೆಣ ನೋಡಿದ್ದೀನಿ. ಅವೆಲ್ಲ ಸಾಧ್ಯನೇ ಇಲ್ಲ ರೀ. ಆ ಸಿನಿಮಾದಲ್ಲೂ ಬರಲ್ಲ, ಅಷ್ಟು ಸಿನಿಮಾದಲ್ಲೂ ಹಂಗಿರ ಸಾಧ್ಯನೇ ಇಲ್ಲ. ನೀವು ನೋಡಿದಿರ, ಒಂದೇನಾದ್ರು ಸಣ್ಣ ಇನ್ಸಿಡೆಂಟ್ ಕೊಲೆ ಆದರೆ ಎಷ್ಟು ಫಾರ್ಮಾಲಿಟೀಸ್ ಇದೆ ಗೊತ್ತಾ? ಯಾರು ಫೋನ್ ಮಾಡಿದ್ರು ಬಿಡಲ್ಲ ನಮ್ಮ ಪೊಲೀಸರು ಆ ವಿಚಾರದಲ್ಲಿ. ಈ 100 ಜನನೇ ಎತ್ಕೊಂಡೋಗಿ ಒಬ್ಬನೇ ಬೇತಾಳರ ರೀತಿ ಹೋಗಿ ಊಣಿ ಎತ್ಕೊಂಬಂದು ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಕಾಮನ್ ಸೆನ್ಸ್ ಇದೆ. ಸರ್ಕಾರದ ಕಾಮನ್ ಸೆನ್ಸ್ ಇರಬೇಕು ಅದಕ್ಕೆ. ಇಲ್ಲಿ ಕಾಮನ್ ಸೆನ್ಸೇ ಸರ್ಕಾರ ಉಪಯೋಗ ಮಾಡಿಲ್ಲ. ಅದಕ್ಕೆ ನಾ ಹೇಳ್ತೀನಿ, ಈ SITನ ರದ್ದು ಮಾಡಬಾರ್ದು, ಕಂಟಿನ್ಯೂ ಆಗಬೇಕು. ಮತ್ತು ಇಷ್ಟೊಂದು ದುಡ್ಡು ಖರ್ಚಾಗಿದೆಯಲ್ಲ, ಯಾಕೆ ಖರ್ಚಾಯಿತು, ಯಾಕೆ ಮಾಡಿದ್ರಿ, ಇದು ಯಾರು ಒತ್ತಡದಿಂದ ಮಾಡಿದ್ರಿ, ಇದನ್ನು ಕೂಡ ಮತ್ತೊಂದು ತನಿಖೆ ಆಗಬೇಕು. ನಾನು ಹೇಳೋ ಅಂಥದ್ದು ಈ ವಿಚಾರವಾಗಿ ಇದು ಬಿಟ್ಬಿಡಿ. ಇದು ಪೊಲೀಸರು ನಮ್ಮ ತನಿಖೆ ಮಾಡ್ಕೊಂಡು ಹೋಗ್ತಾರೆ. ಏನು ಈ ಮರ್ಡರು ಏನೇನಾಗಿದೆ ನಮ್ಮ ಪೊಲೀಸರು ಅದಕ್ಕೆ ಶಕ್ತಿ ಇದೆ, ಮಾಡ್ತಾರೆ, ಅದನ್ನು ಬಿಡಲ್ಲ. ನಾನು ಹೋಮ್ ಮಿನಿಸ್ಟರ್ ಆಗಿದ್ದೀನಿ, ಮರ್ಡರ್ ಕೇಸ್ ಯಾವನು ಹೇಳಿದ್ರು ಕೇಳಲ್ಲ, ಯಾರು ಹೇಳಿದ್ರಲ್ಲ ಅದನ್ನು ಮಾಡ್ತಾರೆ. ಆದರೆ ಈ ಷಡ್ಯಂತ್ರ ಮಾಡಿರೋ ಗುಂಪಿದೆಯಲ್ಲ, ಇದನ್ನು ನೀವು ಬೇರೆ ತನಿಖೆಗೆ ಇಲ್ಲ ಆಗಲ್ಲ. ನೀವು CBI ತನಿಖೆಗಾದರೂ ಕೊಡಿ, ಇಲ್ಲ NI, ಯಾಕಂದರೆ ವಿದೇಶದ ದುಡ್ಡೆಲ್ಲ ಬಂದಿದೆ ಇವ್ರಿಗೆ, ಇವ್ರ ಅಕೌಂಟ್ಗೆ ವಿದೇಶದ ದುಡ್ಡೆಲ್ಲ, NI ತನಿಖೆ ಆಗಲಿ ಕೊಡಿ ಅಂತೇಳಿ ಆಗ್ರಹವನ್ನು. ಹರೀಶ್ ಪೂಂಜಾ ಲೋಕಲ್ MLA ಲೋಕಲ್ ಅಲ್ಲ ಸನ್ಮಾನ್ಯ ಹರೀಶ್ ಪೂಂಜಾ ಅವರು ಸುರೇಶ್ 3 ನಿಮಿಷ ಮಾತಾಡ್ತಾರೆ. 3 ಮಿನಿಟ್ಸ್. ಮಾನ್ಯ ಸಭಾಧ್ಯಕ್ಷರೇ, ನಾವು ಸಾಕಷ್ಟು ವರ್ಷಗಳಿಂದ ಸಾರ್ವಜನಿಕ ಬದುಕಲ್ಲಿ ಇದ್ದೀವಿ. ನಾವು ಭಾಳಷ್ಟು ಕಂಪ್ಲೇಂಟ್ಸು ಎಲ್ಲ ನೋಡಿದ್ವಿ. ನನ್ನ ಅನುಭವದಲ್ಲಿ ದ ಮೋಸ್ಟ್ ಪ್ರಿವಿಲೇಜ್ಡ್ ಕಂಪ್ಲೈನೆಂಟ್ ಈಸ್ ದಿಸ್ ಮುಸುಕುದಾರಿ. ಇವನಿಗಷ್ಟು ಪ್ರಿವಿಲೇಜಸ್ ಯಾವ ಕಂಪ್ಲೇಂಟ್ಗೂ ಸಿಗಲೇ ಇಲ್ಲ. ಆ ರೀತಿ ಇವತ್ತು ಸಿಕ್ಕಿದೆ. ಮತ್ತು ಸುನೀಲ್ ಕುಮಾರ್ ಅವರು ಹೇಳಿದಂಗೆ ಧರ್ಮಸ್ಥಳ ಒಂದು ದೇವಸ್ಥಾನ ಅಲ್ಲ, ಒಂದು ಭಾವನೆ ಅದು. ನಾವು ಹಿಸ್ಟ್ರಿಯಲ್ಲಿ ನೋಡ್ಬಿಟ್ಟಿದ್ದೀವಿ, ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ, ಅಲ್ಲಾವುದ್ದೀನ್ ಖಿಲ್ಜಿ ಇವರೆಲ್ಲ ಬಂದು ಆ ಸೋಮನಾಥನ ಮೇಲೆ ಅಟ್ಯಾಕ್ ಮಾಡಿದ್ದು, ವಿಗ್ರಹಗಳನ್ನ ಬಂಧಿಸಿದ್ದು, ನಮ್ಮ ನಂಬಿಕೆಗಳನ್ನ ಹಾಳು ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಇದು ಹೊಸ ಸಂತತಿ, ಇದು ನೆಪ. ಇದು ಸೌಜನ್ಯದು ನಾವು ಹೇಳ್ದಂಗೆ ಇದು ನ್ಯಾಯ ದೊರಕಲೇಬೇಕು. ಆದರೆ ಸೌಜನ್ಯ ಸಾವನ್ನ ಉಪಯೋಗಿಸ್ಕೊಳ್ತಾ ಇದ್ದಾರಲ್ಲ ತಮ್ಮದ್ಯಾವುದೋ ಒಂದು ಅಜೆಂಡಾಗೆ, ಅದಕ್ಕೆ ಅವಕಾಶ ಕೊಡಬಾರ್ದು.
ನಾನು ಆಗಲೇ ಅಟ್ ದಿ ರಿಸ್ಕ್ ಆಫ್ ರಿಪಿಟೇಷನ್ ಹೇಳ್ತೀನಿ, SIT ಶುಡ್ ಹ್ಯಾವ್ ಹ್ಯಾಡ್ ದಿ ಮಿನಿಮಮ್ ಕಾಮನ್ ಸೆನ್ಸ್. ಆ ಮುಸುಕದಾರಿನ ನಮ್ಮ ಕಸ್ಟಡಿಲಿ ಇಟ್ಕೊಳ್ಬೇಕು, ಕರ್ಕೊಂಡೋಗ್ಬೇಕು. ಅವನ್ನೆಲ್ಲ ಹೋಗ್ತಾನೋ ಅಲ್ಲಿ ಕರ್ಕೊಂಡೋಗ್ಬೇಕು, ಮತ್ತೆ ತಮ್ಮ ಕಸ್ಟಡಿಲಿ ಇಟ್ಕೋಬೇಕು. ಎಷ್ಟು ಹೆಂಗಿದ್ರು ಖರ್ಚು ಮಾಡ್ತಿದ್ದಾರಾ, ಇನ್ನೊಂದು ಬಿರಿಯಾನಿ ಅಷ್ಟೇ ಖರ್ಚಷ್ಟೇ. ನೈಟ್ ಒಂದು ವ್ಯವಸ್ಥೆ ಮಾಡಬೇಕು. ಅವನು 8 ಗಂಟೆ ಇರ್ತಾನೆ, ಇದೇನು ವರ್ಕಿಂಗ್ ಅವರ ಇದು? ನಮ್ಮ ಇವರು ಸ್ಪೀಕರ್ ಅವರು ಬೆಳಗ್ಗೆ 9:00 ಬನ್ನಿ ಅಂತ ಅಂದ್ಬಿಟ್ಟು 8 ಗಂಟೆ ಕಳಿಸ್ತಾರಲ್ಲ, ಆ ರೀತಿನ ಅದು? ಅವ್ನು ಬೆಳಗ್ಗೆ ಬರ್ತಾನಂತೆ, ಸಂಜೆ ಅವ್ನು ಬೇಕಾದಂಗೆ ಹೋಗ್ತಾನಂತೆ, ಅಲ್ಲಿ ಮುಸುಕು ತೆಗಿತಾನವನು. ಇದು ಒಂಥರ, ನಾನು ಎಲ್ಲೂ ಕೂಡ ಈ ರೀತಿ ವಿಚಾರಣೆನ ಕೇಳಿಲ್ಲ. ಅನ್ಹರ್ಡ್, ಅನ್ಸೀನ್. ಆ ರೀತಿ ಇವತ್ತು SIT ಮಾಡ್ತಾ ಇದೆ. ಈಗ ಎಲ್ಲರದು ಇವತ್ತು ಬೇಡಿಕೆ ಇರೋದು, ಮನವಿ ಇರೋದು, SIT ಶುಡ್ ನಾಟ್ ಬಿ ಮಿಸ್ಗೈಡೆಡ್ ಬೈ ದಟ್ ಮುಸುಕುದಾರಿ. ಇವತ್ತು ತುಂಬಾ ಮಿಸ್ಗೈಡ್ ಆಗ್ತಾ ಇದೆ. ಜೊತೆಗೆ ಯಾರೋ ಎಲ್ಲೋ ಕೂತ್ಕೊಂಡು ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಇವನು ಬಿಡಿ ಅಗಿಲಿ ಬಾಹುಬಲೆಗೆ ಹೋಗಿ, ನೆಕ್ಸ್ಟ್ ಬೇಕಾದ್ರೆ ಧರ್ಮಸ್ಥಳದ ಯಾರು ಕ್ಷೇತ್ರ ಅವ್ರ ಮನೇಲೇ ಊತಿರ್ಬೋದು ಅಂದ್ರೆ ಅಲ್ಲಿಗೂ ಕೂಡ ಹೋಗಿ ಅಗಿಸ್ತೀರ ನೀವು. ಸೊ ಅದಕ್ಕೋಸ್ಕರ ದೇ ಶುಡ್ ಬಿ ಲಿಮಿಟ್. ಡೋಂಟ್ ಪ್ಲೇ ವಿತ್ ದಿ ಟ್ರಸ್ಟ್ ಆರ್ ಫೇತ್ ಆಫ್ ದಿ ಹಿಂದೂ ಕಮ್ಯುನಿಟಿ. ಆ ಭಾವನೆಗಳ ಜೊತೆ ನೀವು ಚೆಲ್ಲಾಟ ಆಡಬೇಡಿ. ಯಾಕಂದ್ರೆ ನಾನು ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ಯಾರು ಬಂಧು ಇಲ್ಲ. ನನಗಿರೋದು ಒಬ್ಬನೇ ಒಬ್ಬ ಬಂಧು ಅಂತ ಅಂದರೆ ಧರ್ಮಸ್ಥಳದ ಮಂಜುನಾಥ. ನನಗೆ ಜೀವನದಲ್ಲಿ ಬಂದ ಕಷ್ಟ ಸಮಯದಲ್ಲೆಲ್ಲ ಸಹಾಯ ಮಾಡಿರೋನು ಅಂದರೆ ಮಂಜುನಾಥ. ಈ ಥರ ಲಕ್ಷಾಂತರ ಜನ ಇದ್ದಾರೆ ಯಾರಿಗೂ ಸಹಾಯ ಮಾಡದೇ ಇರೋರು. ಡೋಂಟ್ ಪ್ಲೇ ವಿತ್ ದೇರ್ ಇಮೋಷನ್ಸ್, ಫೇತ್. ತಕ್ಷಣ ಈ SIT ಅವನ ಹುಚ್ಚಾಟಕ್ಕೆ SIT ಬಲಿಯಾಗೋದು ಬೇಡ. ನಮ್ಮ ಪೊಲೀಸವ್ರಿಗೂ ಘನತೆ ಇದೆ, ಗೌರವ ಇದೆ, ಅವ್ರ ಕ್ಷಮತೆ ಇದೆ. ಅವ್ರು ಯಾರೋ ಒಬ್ರು ವಕೀಲರು, ಮುಖ್ಯಮಂತ್ರಿಗಳೇ, ಹಿ ರೈಟ್ಸ್ ಎ ಲೆಟರ್ ಟು ದಿ ಕೇರಳ ಲೆಜಿಸ್ಲೇಚರ್. ಕೇರಳ ಲೆಜಿಸ್ಲೇಚರ್ಗೆ ಲೆಟರ್ ಬರೆದು ಕೇರಳ ಲೆಜಿಸ್ಲೇಚರ್ ಅಲ್ಲಿ ಇದ್ರ ಬಗ್ಗೆ ರೆಸೊಲ್ಯೂಷನ್ ಪಾಸ್ ಮಾಡಬೇಕು ಅಂತ ಲೆಟರ್ ಬರೀತಾರೆ. ಅಷ್ಟೇ ಅಲ್ಲ, ಕೇರಳ ಪೊಲೀಸ್ ಅವರು ಇಲ್ಲಿನ ಇನ್ವೆಸ್ಟಿಗೇಷನ್ ಬಂದು ಅಸಿಸ್ಟ್ ಮಾಡಬೇಕು ಅಂತ ಬರುತ್ತೆ. ಏನು ಹುಚ್ಚಾಟಕ್ಕೆ ಒಂದು ಲಿಮಿಟ್ ಇರಬೇಕು. ದಿಸ್ ಶುಡ್ ಬಿ ಸಮ್ ಲಿಮಿಟ್. ಇನ್ನೊಬ್ರು ಪ್ರಚೋದನಾಕಾರಿ ಮಾತುಗಳನ್ನ ಆಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇದು ಮತ್ತಷ್ಟು ಹೆಚ್ಚಾಗಿ ರಾಜ್ಯದಲ್ಲಿ ಜನಸಾಮಾನ್ಯರಲ್ಲಿ, ಭಕ್ತರಲ್ಲಿ ಕ್ಷೋಭೆ ಹೆಚ್ಚಾಗಿಂತ ಮುಂಚೆ ಪುಟ್ ಅನ್ ಎಂಡ್ ಟು ದಿಸ್ ಡ್ರಾಮಾ. ದಿಸ್ ಇಸ್ ನಥಿಂಗ್ ಬಟ್ ಎ ಡ್ರಾಮಾ ವಿತ್ ಅನ್ ಅಜೆಂಡಾ. ಇದನ್ನ ನಿಲ್ಲಿಸಬೇಕು. ನಾವೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇರೋದು, ದಯವಿಟ್ಟು SITದು ಮಧ್ಯಂತರ ವರದಿನ ಕೊಡಿ. ಮಧ್ಯಂತರ ವರದಿ ಕೊಟ್ಟು ಹೆಚ್ಚು ಈ ಕಪೋಲ ಕಲ್ಪಿತ ಸಂಗತಿಗಳೇನು ಹರಡ್ತಾ ಇದೆ, ಪ್ಲೀಸ್ ಪುಟ್ ಎ ಸ್ಟಾಪ್. ಮತ್ತೆ ಬೇಗ ಆ ಹೇಟ್ ಸ್ಪೀಚ್ ಕಾನೂನು ತಂದು ಮೊದಲು ಅವ್ರನ್ನ ಒಳಗಡೆ ಹಾಕಿ. ಹರೀಶ್ ಪಂಜಾ. ಸನ್ಮಾನ್ಯ ಸಭಾಧ್ಯಕ್ಷರೇ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈ ಸದನದಲ್ಲಿ ಮಾತಾಡಬೇಕಾದಂಥ ಅನಿವಾರ್ಯತೆ ಇದೆ. ನಾನು ಈ SIT ಪ್ರಕರಣವನ್ನು ಮಾತಾಡುವುದಕ್ಕಿಂತ ಮುಂಚೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾಂಗಳದ ನಿವಾಸಿಯಾಗಿದ್ದಂಥ ವಿದ್ಯಾರ್ಥಿನಿ ಕುಮಾರಿ ಸೌಜನ್ಯ ಅವರ ಹತ್ಯೆ ಅಕ್ಟೋಬರ್ 9, 2012 ಆಯಿತು. ಈ ದಿವಸದ ನಂತರ ಅನೇಕ ಹೋರಾಟಗಳ ಮೂಲಕ ಸರ್ಕಾರಗಳು ಬೇರೆ ಬೇರೆ ತನಿಖೆಗೆ ಅದನ್ನು ಒಳಪಡಿಸಿದ್ದು. ಬೇರೆ ಬೇರೆ ತನಿಖೆಗೆ ಒಳಪಡಿಸಿದ ನಂತರ 2023 ಜೂನ್ 18ಕ್ಕೆ ಕೋರ್ಟಿನ ತೀರ್ಪು ಸಹ ಬಂತು. ಕೋರ್ಟ್ ತೀರ್ಪು ಬಂದ ಸಂದರ್ಭದಲ್ಲಿ ಯಾರು ಅಪರಾಧಿ ಅಂತೇಳಿ ಅರೆಸ್ಟ್ ಆಗಿದ್ದಂಥ ವ್ಯಕ್ತಿಯನ್ನು ಸಾಕ್ಷ್ಯಾಧಾರದ ಕೊರತೆಯಿಂದಾಗಿ ಬಿಡುಗಡೆಗೊಳಿಸ್ತಕ್ಕಂಥ ಕೆಲಸವನ್ನು ಕೋರ್ಟ್ ಮಾಡಿತು. ಅದರ ನಂತರದ ದಿನಗಳಲ್ಲೂ ಅನೇಕ ಹೋರಾಟಗಾರರು ಅನೇಕ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡ್ತಾ ಬಂದರು, ನಮ್ಮ ಹತ್ರ ಸಾಕ್ಷಿ ಇದೆ. ಅನೇಕ ಹೋರಾಟದ ಸಭೆಗಳಲ್ಲೂ ಹೋರಾಟಗಾರರು ಹೇಳ್ತಾ ಬಂದರು, ನಮ್ಮ ಹತ್ರ ಸಾಕ್ಷಿ ಇದೆ. ಅನೇಕ ಯೂಟ್ಯೂಬ್ಗಳಲ್ಲೂ ಹೇಳ್ತಾ ಬಂದರು, ನಮ್ಮ ಹತ್ರ ಸಾಕ್ಷಿ ಇದೆ ಅಂತೇಳಿ. ಪ್ರಾಯಶಃ ಕೋರ್ಟ್ ತೀರ್ಪು ಬಂದ 3 ದಿನಕ್ಕೆ ಜೂನ್ 21ಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ
ನಾನು ಮತ್ತು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕ ಪ್ರತಾಪ್ ಸಿಂಹ ನಾಯಕರು ಬಂದು ಮನವಿಯನ್ನು ಸಹ ಕೊಟ್ವಿ, ಈ ತನಿಖೆಯನ್ನು ಮರುತನಿಖೆ ಮಾಡಬೇಕು ಅಂತ ಹೇಳಿ. ಆ ನಂತರದ ದಿನಗಳಲ್ಲಿ ಇಡೀ ಜಿಲ್ಲೆ ಎಲ್ಲ BJP MLAಗಳು MP ಸೇರಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ಸೌಜನ್ಯ ಹತ್ಯೆ ಕೇಸನ್ನು ನೀವು ಮರುತನಿಖೆ ಮಾಡಬೇಕೆನ್ನುವಂಥ ಆಗ್ರಹವನ್ನು ಮಾಡಿದ್ವಿ. ಈ ಎಲ್ಲ ಹೋರಾಟಗಾರರ ಹೇಳಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಗೃಹ ಸಚಿವರಲ್ಲಿ ಸರ್ಕಾರ ಹತ್ರ ವಿನಂತಿ ಮಾಡ್ತೇನೆ. ನಾನು ಸಮಾಜಕ್ಕೆ ಒಂದು ಗೊಂದಲ ಇದೆ. ಇಷ್ಟು ಹೋರಾಟಗಾರರು ಸಾಕ್ಷಿ ಇದೆ ಅಂತ ಹೇಳಿದ ನಂತರನೂ ಯಾಕೆ ಇದನ್ನು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯಕ್ಕೆ ತರ್ತಾ ಇಲ್ಲ ಎನ್ನುವಂಥ ಒಂದು ಗೊಂದಲ ಇದೆ. ಆ ಗೊಂದಲವನ್ನು ನಿವಾರಣೆ ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಸಮಾಜಕ್ಕೆ ಈ ಸದನದ ಮೂಲಕ ಹೇಳಬೇಕೆನ್ನುವಂಥದ್ದನ್ನು ಮೊದಲು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಪ್ರಾಯಶಃ ನಂತರ ಬಂದಿರತಕ್ಕಂಥದ್ದು ಈ ಬುರುಡೆ ಪ್ರಕರಣ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ತನಿಖೆಯನ್ನು SITಗೆ ಕೊಡ್ತೇವೆ ಅಂತ ಹೇಳಿದ ತಕ್ಷಣ ಆ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಆ SIT ತನಿಖೆಯನ್ನು ನಾನು ಸ್ವಾಗತ ಮಾಡಿದ್ದೇನೆ. ಆ SIT ತನಿಖೆ ಪ್ರಾರಂಭದಿಂದ ಇವತ್ತಿನವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿಲ್ಲ. ನಾನು ಅನೇಕ ಮಾಧ್ಯಮಗಳು ನನ್ನನ್ನು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲೂ SIT ತನಿಖೆಗೆ ನಾವು ಡಿಸ್ಟರ್ಬ್ ಮಾಡಬಾರ್ದು, ನಮ್ಮ ಹೇಳಿಕೆಗಳು SIT ತನಿಖೆಯ ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳಿಯತಕ್ಕಂಥ ಸಂದರ್ಭದಲ್ಲಿ ಅದು ಡಿಸ್ಟರ್ಬ್ ಆಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಯಾವುದೇ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಆದರೆ ಇವತ್ತು ನಮ್ಮದು ಆಗ್ರಹ ಇರ್ತಕ್ಕಂಥದ್ದು, ಸಾವಿರಾರು ಕೋಟ್ಯಾಂತರ ಭಕ್ತರ ಮನಸ್ಸಿನ ಭಾವನೆ ಇದೆ. ಆ ಭಾವನೆಗೆ ಪೂರಕವಾಗಿ ನಮ್ಮ ಇಡೀ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಇಡೀ ದೇಶದ ಹಿಂದೂ ಸಮಾಜದ ಧಾರ್ಮಿಕ ಭಾವನೆಗೆ ಘಾಸಿ ಆಗ್ತಕ್ಕಂಥ ವ್ಯವಸ್ಥೆಗೆ ಒಂದು ಫುಲ್ ಸ್ಟಾಪ್ ಹಾಕ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ನಾನಿವತ್ತು ಎಲ್ಲ ಕ್ಷೇತ್ರದ ಜನ, ಜಿಲ್ಲೆಯ ಜನರ ಪರವಾಗಿ ನಾನು ವಿನಂತಿ ಮಾಡ್ತೇನೆ, ರಾಜ್ಯ ಸರ್ಕಾರ ಈ SIT ತನಿಖೆಯ ವರದಿಯನ್ನು ಆದಷ್ಟು ಶೀಘ್ರ ಸಮಾಜದ ಮುಂದೆ ಇಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕೆನ್ನುವಂಥ ಆಗ್ರಹವನ್ನು ನಾನು ಸರ್ಕಾರಕ್ಕೆ ಈ ಮೂಲಕ ಮಾಡ್ತೇನೆ. ಆ ಮೂಲಕ ಹಿಂದೂ ಸಮಾಜದ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಆಗ್ತಕ್ಕಂಥ ಆ ಅಪಮಾನವನ್ನು, ಈ ರೀತಿಯ ಸುಳ್ಳು ಹೇಳಿಕೆಗಳನ್ನು, ಈ ರೀತಿಯ ಯಾವುದೋ ರೀತಿಯಾಗಿ ಭಾವನೆಗೆ ಘಾಸಿ ಆಗ್ತಕ್ಕಂಥ ವ್ಯವಸ್ಥೆಗಳನ್ನು ಯಾರೂ ಮಾಡಬಾರ್ದು. ಮತ್ತೆ ಅನ್ಯಾಯ ಎನ್ನುವಂಥದ್ದನ್ನು ತೀರ್ಮಾನ ಮಾಡಲಿಕ್ಕೆ ಕಾನೂನಿನ ವ್ಯವಸ್ಥೆಗಳಿದೆ. ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಆಗಲೇಬೇಕಾಗ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ, ಆ SIT ತನಿಖೆಯ ಮೂಲಕ ಏನು ಸತ್ಯಾಸತ್ಯತೆ ಇದೆ ಎನ್ನುವಂಥದ್ದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಉಪಮುಖ್ಯಮಂತ್ರಿಗಳು, ಸರ್ಕಾರ ಸಮಾಜದ ಎದುರಿಗೆ ಆದಷ್ಟು ಶೀಘ್ರವಾಗಿ ಅದನ್ನು ವರದಿಯನ್ನು ಮಂಡಿಸಬೇಕೆನ್ನುವಂಥ ವಿನಂತಿಯನ್ನು ನಾನು ಎಲ್ಲ ಭಕ್ತರ ಪರವಾಗಿ ನಾನು ಮಾಡ್ತಾ ಇದ್ದೇನೆ. ಅಶೋಕ್ ರೈ ಅಥವಾ ನೆಕ್ಸ್ಟ್. ಮಾನ್ಯ ಸಭಾಧ್ಯಕ್ಷರೇ, ಧರ್ಮಸ್ಥಳದಲ್ಲಿ ಸುಮಾರು 10-12 ವರ್ಷಗಳ ಹಿಂದೆ ಸೌಜನ್ಯನ ಕೊಲೆಯಾಗಿದೆ, ಅತ್ಯಾಚಾರ ಆಗಿರುವ ಒಂದು ವಿಚಾರ ಗೊಂದಲವನ್ನು ಸೃಷ್ಟಿ ಮಾಡಿತ್ತು ಸಭಾಧ್ಯಕ್ಷರೇ. ಆನಂತರ ಅದು ಕೋರ್ಟಿನಲ್ಲಿ ಅದಕ್ಕೆ ಶಿಕ್ಷೆ ಆಗುವಂಥದ್ದು, ಆನಂತರ ಅವರನ್ನು ಬಿಡುಗಡೆ ಆಗುವಂಥ ಕೆಲಸಗಳು ಆಗಿತ್ತು. ಆದರೆ ಸಮಾಜದಲ್ಲಿ ಎಲ್ಲ ಕಡೆ ಗೊಂದಲ ಅದೇ ರೀತಿ ಇತ್ತು ಸಭಾಧ್ಯಕ್ಷರೇ. ಸೌಜನ್ಯವನ್ನು ಅತ್ಯಾಚಾರ ಮಾಡಿದ್ದಾರೆ, ಅಲ್ಲಿಯವರೇ ಮಾಡಿದ್ದಾರೆ ಅನ್ನುವ ವಿಚಾರಗಳು ಗೊಂದಲ ಎಲ್ಲ ಕಡೆ ಸೃಷ್ಟಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅದು ಚರ್ಚೆಯಲ್ಲಿ ನಿರಂತರ ಇತ್ತು. ಈಗ ನಡೀತಿರುವಂಥ ಕೇಸು ಸುಮಾರು 10-18 ದಿವಸದಿಂದ SITಗೆ ಈ ವಿಚಾರವನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಸಭಾಧ್ಯಕ್ಷರೇ. ಇದನ್ನು ಪೂರ್ತಿ ಧರ್ಮಸ್ಥಳದ ಆಡಳಿತದವರು ಕೂಡ ಇದನ್ನು ಸ್ವಾಗತ ಮಾಡಿದ್ದಾರೆ. ಎಲ್ಲರೂ ಕೂಡ ಯಾರು ಇದನ್ನು ವಿರೋಧ ಮಾಡ್ತಾ ಇದ್ರು, ಪರ ಇದ್ರು, ಎಲ್ಲರೂ ಕೂಡ SITಯನ್ನು ಸ್ವಾಗತ ಮಾಡಿದ್ದಾರೆ. ಇದು ಸರ್ಕಾರದ ಒಂದು ಒಳ್ಳೆಯ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಗೃಹ ಸಚಿವರು ಈ ನಿರ್ಧಾರ ನಿಜವಾಗ್ಲೂ ಅದು ಒಳ್ಳೆಯದು. ಇದನ್ನು ಧರ್ಮಸ್ಥಳದವರು ಕೂಡ ಸ್ವಾಗತ ಮಾಡೋದು ಎಲ್ರಿಗೂ ಗೊತ್ತಿದೆ. ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ, ಈ ಸಮಾಜದಲ್ಲಿ ಏನು ಗೊಂದಲ ಇತ್ತು, ಧರ್ಮಸ್ಥಳದ ಬಗ್ಗೆ ಇಡೀ ರಾಜ್ಯದಲ್ಲಿ ವಿಶ್ವದಲ್ಲಿ ಕೂಡ ಭಕ್ತಾದಿಗಳು ಇದ್ದಾರೆ. ಅವರ ಮನಸ್ಸಿನಲ್ಲಿ ಒಂದು ಗೊಂದಲ ಇತ್ತು. ಆ ಗೊಂದಲಕ್ಕೆ ಇವತ್ತು ತೆರೆ ಎಳೆಯುವಂಥ ಕೆಲಸ ಬಹುಶಃ ಸರ್ಕಾರ ಮಾಡಿದೆ.
ಸರ್ಕಾರ ತಗೊಂಡಿರುವಂಥ ಒಂದು ಒಳ್ಳೆ ನಿರ್ಧಾರ ಸಭಾಧ್ಯಕ್ಷರೇ. ಆದರೆ ನನ್ನ ಒಂದು ವಿಚಾರ ಏನಂತ ಹೇಳಿದ್ರೆ, ನಾನು ಕೂಡ ಪಕ್ಕದ ನಮ್ಮ ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿ ಇರುವುದು ನನ್ನ ಪಕ್ಕದಲ್ಲಿ ಸಭಾಧ್ಯಕ್ಷರೇ. ಇದರಲ್ಲಿ ರಾಜಕೀಯ ಮಾಡುವುದು ಒಳ್ಳೆಯದಲ್ಲ. ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷ, ನಮ್ಮ ಪಕ್ಷ ಕೂಡ ಧರ್ಮಸ್ಥಳದ ವಿರೋಧ ಇಲ್ಲ. ಇವತ್ತು ನಮ್ಮ ಪಕ್ಷ SITಗೆ ಕೊಟ್ಟದ್ರಿಂದ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು SITಗೆ ಕೊಟ್ಟಿರೋದ್ರಿಂದ ಬಹುಶಃ ಜನರಲ್ಲಿರುವಂತಹ ಗೊಂದಲ ನಿವಾರಣೆಗೆ ದಾರಿಯಾಗಿದೆ ಅಂತ ನನ್ನ ಅಭಿಪ್ರಾಯ ಸಭಾಧ್ಯಕ್ಷ. ಇದರಲ್ಲಿ ನಾವು ಅವರ ಪರವಾಗಿದ್ದೇವೆ, ವಿರೋಧ ಪಕ್ಷದವರು 13 ದಿವಸ ಅಂಥದ್ದು ಯಾವುದೇ ಮಾಹಿತಿಗಳನ್ನು ಅದರ ಪರವಾಗಿ ಯಾರೂ ಸ್ಟೇಟ್ಮೆಂಟ್ಗಳನ್ನು ಮಾಡಲಿಲ್ಲ. 13 ದಿವಸ ನಂತರ ಅದರಲ್ಲಿ ಜನರ ಪರ ವಿರೋಧವನ್ನು ನೋಡಿಕೊಂಡು ಆನಂತರ ಒಂದು ಪರವಾಗಿ ತಗೊಳ್ಳುವುದಂತಲ್ಲ, ನಮ್ಮ ಸರ್ಕಾರ ಕೂಡ ಅದರ ವಿರೋಧವಾಗಿಲ್ಲ. ನಾವು SIT ಕೊಟ್ಟಿರೋದ್ರಿಂದ ಇಡೀ ಧರ್ಮಸ್ಥಳದ ಭಕ್ತಾದಿಗಳು ಯಾರಿದ್ದಾರೆ ಅವರ ಗೊಂದಲಕ್ಕೆ ತೆರೆ ಎಳೆಯುವಂಥ ಕೆಲಸವನ್ನು ಬಹುಶಃ ನಮ್ಮ ಸರ್ಕಾರ ಮಾಡಿದೆ. ಇದು ಒಳ್ಳೆಯ ಕೆಲಸ. ಆದರೆ ಮುಂದಿನ ದಿವಸಗಳಲ್ಲಿ ಇನ್ನು ಅಲ್ಲಿ ಆಗಿಬೇಕು, ಇಲ್ಲಿ ಆಗಿಬೇಕು, ಇನ್ನೊಂದು ಈಗ ಒಂದು ಹಂತದ ಮಾಹಿತಿ ಬಂದಿದೆ, ಒಂದು ಹಂತದ ರಿಪೋರ್ಟ್ ನಮಗೆ ಬಂದಿದೆ. ಅದರಿಂದ ಮುಂದಿನ ಹಂತದಲ್ಲಿ ಇದಕ್ಕೆ ಯಾವ ರೀತಿ ಕಾನೂನಿನ ಪ್ರಕಾರ ಯಾವುದೇ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು ಮೊದಲ ದಿವಸವನ್ನು ಹೇಳಿದ್ದಾರೆ. ನಾವು ಧರ್ಮಸ್ಥಳದ ಪರವಾಗಿದ್ದೇವೆ, ನಾವು ಹಿಂದೂ ಧರ್ಮದ ಪರವಾಗಿದ್ದೇವೆ, ನಾವು ಅದರ ವಿರೋಧಿಗಳಲ್ಲ, ನಾನೆಲ್ಲ ಭಕ್ತ ಆಗಿದ್ದೇನೆ. ಅದರಿಂದ ನಾವು ಸರ್ಕಾರ ಯಾವುದೇ ಧರ್ಮದ ವಿರೋಧಗಳಲ್ಲ, ಅಂಥ ಕ್ಷೇತ್ರವನ್ನು ಕೂಡ ಉಳಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ. ಜೊತೆಯಲ್ಲಿ ಆ ಧರ್ಮಸ್ಥಳ ಕ್ಷೇತ್ರ ಬರೀ ಧರ್ಮದ ಕ್ಷೇತ್ರ ಮಾತ್ರ ಅಲ್ಲ ಸಭಾಧ್ಯಕ್ಷರೇ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದೊಂದು ಟೆಂಪಲ್ ಟೂರಿಸಮ್ ಕೂಡ ಅದು ಸಾಕ್ಷಿಯಾಗಿದೆ. ಅದರಿಂದ ಸರ್ಕಾರ ಇದರ ಪರವಾಗಿದೆ. ಎಲ್ಲರೂ ಇದರ ಪರವಾಗಿ ಏನೇನು ಕಾನೂನು ಪ್ರಕಾರವಾಗಿ ಕ್ರಮವನ್ನು ತಗೊಳ್ಬೇಕು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತದೆ ಅನ್ನುವ ವಿಚಾರಗಳನ್ನು ಈ ಇಡೀ ರಾಜ್ಯಕ್ಕೆ ತಿಳಿಸ್ತಾ ಅವಕಾಶಕ್ಕೆ ವಂದನೆಗಳು. ಸುರೇಶ್ ಶೆಟ್ಟಿ ನೆಕ್ಸ್ಟ್ ಜಾನಂದ್ ಫಸ್ಟ್ ಕಾರಪ್ಪ ಸುರೇಶ್ ಶೆಟ್ಟಿ ಅವರು ಮಾತಾಡ್ತಾರೆ. ನೆಕ್ಸ್ಟ್ ಅರಗ ಜಾನಂದ್ ಮತ್ತು ವಿಶ್ವನಾಥ್. ಸನ್ಮಾನ್ಯ ಅಧ್ಯಕ್ಷರೇ, ಲಾಸ್ಟಿಗೆ ಅಣ್ಣಪ್ಪ ಪಂಜುರ್ಲಿ ಮತ್ತು ಮಂಜುನಾಥ ನನ್ನ ಮನೆ ದೇವರು. ಬಹಳ ಆತಂಕದಿಂದ ಕಳಕಳಿಯಿಂದ ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನಾವೆಲ್ಲ ಕೇಳಿದ್ದೀವಿ, ಕುಂಬಾರನಿಗೆ ವರ್ಷ, ದೋಣಿಗೆ ನಿಮಿಷ ಅಂತೇಳಿ. ರಾಮಾಯಣದಲ್ಲಿ ಸೀತಾಮಾತೆಯ ಮೇಲೆ ಒಂದು ಅಪವಾದ ಬಂದಾಗ ಆ ಅಪವಾದದಿಂದ ಹೊರಬರಬೇಕೆನ್ನುವಂಥ ಚಿಂತನೆಯೊಂದಿಗೆ ಶ್ರೀರಾಮಚಂದ್ರ ತುಂಬು ಗರ್ಭಿಣಿ ಸೀತೆಯನ್ನು ಕಾಡಿ ಕಳಿಸ್ಕೊಡ್ತಾನೆ. ಆದರೆ ಅದು ದೊಡ್ಡ ಸುದ್ದಿ ಆಗ್ತದೆ. ಅವರು ಅದರಿಂದ ಪಾವಿತ್ರತೆಯನ್ನು ಉಳಿಸ್ಕೊಂಡು ಅವಳು ಪ್ರೂವ್ ಮಾಡ್ತಾಳೆ, ನಾನೇನು ಎಲ್ಲೂ ಶೀಲ ಕೆಟ್ಟಿಲ್ಲ ಅಂತೇಳಿ. ಅದು ದೊಡ್ಡ ಸುದ್ದಿನೇ ಆಗೋದಿಲ್ಲ. ಹಾಗಾಗಿ ಈ ನಾಡಿನ ದೇವಸ್ಥಾನಗಳು, ದೈವಸ್ಥಾನಗಳು, ಮೂಲಸ್ಥಾನಗಳು, ನಾಗಸ್ಥಾನಗಳು ನಮ್ಮ ಪೂರ್ವಜನಿಗೆ ಬಿಟ್ಟು ಹೋದ ಅಪೂರ್ವ ಆಸ್ತಿ ಅಂತ ಭಾವಿಸ್ತಾನೆ. ಅಲ್ಲಿಯ ಕಲ್ಲುಗಳು, ಕಂಬಗಳು ಕೂಡ ನಮ್ಮ ಆಸ್ತಿಕತೆ, ಅಗಾಧತೆ, ಸೊಲ್ಲನ್ನು ಫಲವಿಸ್ತವಂತೆ. ತುಂಬ ನೋವಿಂದ ಹೇಳ್ತಾ ಇದ್ದೀನಿ. ಸೌಜನ್ಯ ಕೇಸಿನ ಬಗ್ಗೆ ನಮಗೆಲ್ಲ ಅನುಕಂಪ ಇದೆ, ಆ ಕುಟುಂಬದ ಬಗ್ಗೆ ನಮಗೆಲ್ಲ ಅನುಕಂಪ ಇದೆ. ಆ ಹೋರಾಟದಲ್ಲಿ ನಾವು ಕೂಡ ಭಾಗಿಗಳಾಗಿದ್ದೀವಿ. ಸತ್ಯ ಹೊರಗೆ ಬರಬೇಕು, ಅನಂತರ ಅಪರಾಧಿಗಳ ಶಿಕ್ಷೆ ಆಗಬೇಕು ಅನ್ನೋದು ಎರಡು ಮಾತಿಲ್ಲ. ಆದರೆ ಇತ್ತೀಚೆಗೆ ನಡೆಯುವಂಥದ್ದು ಏನು, ಬಹುಶಃ ನಮಗೂ ಒಂದು ಗೊಂದಲ ಇತ್ತು, ಸಣ್ಣ ಗೊಂದಲ ಇತ್ತು. ಆದರೆ ಇದೆಲ್ಲ ಸಮಾಜಕ್ಕೆ ತಿಳಿಬೇಕು. ಆ ಕ್ಷೇತ್ರದ ಮೇಲೆ ಆಗಿರ್ತಕ್ಕಂಥ ಆ ಒಂದು ರೀತಿಯ ಗೊಂದಲಗಳು, ಒಂದು ರೀತಿಯ ನಿಗೂಢತೆ, ಒಂದು ರೀತಿಯ ಅವಮಾನಗಳು ನಿಮಗೆಲ್ಲ ಗೊತ್ತಿದೆ. ನೀವು ಅಲ್ಲಿಯವರು, ಆ ಕ್ಷೇತ್ರದವರು ಇಷ್ಟೆಲ್ಲ ಒಳ್ಳೆ ಪುಣ್ಯ ಕೆಲಸವನ್ನು ಮಾಡ್ತಿದ್ದಾರೆ. ನಾವು ನೇರವಾಗಿ ನಾವೆಲ್ಲ ಭಾಗಿಗಳಾಗಿದ್ದೀವಿ ಅವರ ಕ್ಷೇತ್ರದ ಇದರಲ್ಲಿ. ನಮಗೊಂಥರ ಗೊಂದಲ ಇತ್ತು. ಆಯಿತು, SIT ಮಾಡಿದ್ದೀರಿ, ಆದರೆ ಅಲ್ಲಿ ಇರ್ತಕ್ಕಂಥ ಸತ್ಯಾಸತ್ಯತೆ ಖಂಡಿತ ಜನರಿಗೆ ತಿಳಿಸ್ಬೇಕು. ಆ ಮಟ್ಟದ, ಯಾಕೆಂದರೆ ನಾವೆಲ್ಲ ಮುಂಬೈಯಿಂದ ಬೇರೆ ಬೇರೆ ಕಡೆ ನಮಗೆಲ್ಲ ದಿನ ದೂರವಾಣಿ ಕರೆ ಬರ್ತಾ ಇದೆ. ಧಾರ್ಮಿಕ ಕ್ಷೇತ್ರ ಅಂತ ಹೇಳಿದ್ರೆ ಒಂದು ನಂಬಿಕೆ ಮತ್ತು ಅಪನಂಬಿಕೆಗಳ ನಡುವೆ ಇರ್ತಕ್ಕಂಥ ಒಂದು ಶ್ರದ್ಧಾ ಕೇಂದ್ರ ಅದು ಈ ನಾಡಿನ ಅಸ್ಮಿತೆ ಕೂಡ. ಹಾಗಾಗಿ ಇವತ್ತು ನಮ್ಮ ಉತ್ತರ ಕನ್ನಡದಲ್ಲಿ ಹೇಳ್ತಾರೆ, ಇದ್ದ ಮೂವರಲ್ಲಿ ಕದ್ದವರು ಯಾರು ಅಂತೇಳಿ. ಒಂದು ಎಲ್ಲೋ ಚೊಂಬು ಕಳ್ತನ ಆಗ್ತದಂತ, ಅವ್ರು ಅಲ್ಲೇ ಇರ್ತಾರೆ. ಹಾಗಾಗಿ ಹಿಡ್ಕೋ ಬಡ್ಕೋ ಅಂತೇಳಿ 3 ಜನರನ್ನೇ ಸೂಚಿಸುವ ಬಿಟ್ಟರೆ ರಿಸಲ್ಟ್ ಏನು ಬರಲಿಲ್ಲ ಅಲ್ಲಿ. ಆ ನಿಟ್ಟಿನಲ್ಲಿ ಖಂಡಿತವಾಗಿ ಇವತ್ತು ನಮ್ಮ DCM ಅವರು ಅಲ್ಲಿಗೆ ಕ್ಷೇತ್ರಕ್ಕೆ ಬಂದಾಗ ಹೇಳಿದರು, ಅವರು ಒಂದು ಒಳ್ಳೆಯ ಉದ್ದೇಶದಿಂದ ಈ ಒಂದು ಕೆಲಸ ಆದರೆ ಇರತಕ್ಕಂಥ ಎಲ್ಲ ಗೊಂದಲ ನಿವಾರಣೆ ಆದರೆ, ಯಾಕಂತ ಹೇಳಿದ್ರೆ ಕಟ್ಟಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಸರಿ, ಯಾಕಂದ್ರೆ ಕನ್ಸ್ಟ್ರಕ್ಟಿವ್ ಇಸ್ ವೆರಿ ಡಿಫಿಕಲ್ಟ್.
ಡಿಸ್ಟ್ರಕ್ಟಿವ್ ಇಸ್ ವೆರಿ ಈಸಿ ಅನ್ನೋ ಮಾತನ್ನು ನಾವೆಲ್ಲ ಕೇಳಿದ್ದೀವಿ. ಆ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಸರ್ಕಾರ ಇವತ್ತು ಈ ಟೆಂಪೋ ಹಾಗೆ ಮೇಂಟೈನ್ ಆಗ್ತಾ ಇದೆ. ಇವತ್ತಾರು ಇನ್ಯಾರು ಇಬ್ಬರು ಬಂದಿದ್ದಾರೆ, ಆ ಟೆಂಪೋ ಹಾಗೆ ಮೇಂಟೈನ್ ಆಗ್ತದೆ. ಆ ಗೊಂದಲ ಆ ರೀತಿ ಅದನ್ನೆಲ್ಲ ಪರಿಹಾರ ಮಾಡಬೇಕು ಸರ್ಕಾರ ಅಂತ ಹೇಳ್ತಾ ಖಂಡಿತ ಅವಕಾಶ ಹೊಂದಿಸಿ ನಮಸ್ಕಾರ. ಸನ್ಮಾನ್ಯ ಅಧ್ಯಕ್ಷರೇ, ಧರ್ಮಸ್ಥಳದ ವಿಚಾರದಲ್ಲಿ ಈ ಸದನದಲ್ಲಿ ಸಾಕಷ್ಟು ಚರ್ಚೆ ಮಾಡಬೇಕು ಅಂತೇಳಿ ನಾವೆಲ್ಲ ಬಯಸಿದ್ವಿ. ಕಾರಣ ಇಷ್ಟೇ, SIT ರಚನೆ ಆದ ಮೇಲೆ ನಾವು ಎಲ್ಲರೂ ಸ್ವಾಗತ ಮಾಡಿದ್ದೀವಿ. ಸ್ವತಃ ಧರ್ಮಸ್ಥಳದ ಆಡಳಿತ ಮಂಡಳಿಯು ಸ್ವಾಗತ ಮಾಡ್ತು. ಯಾಕಂದರೆ ಎಲ್ಲೋ ಒಂದು ಕಡೆ ಕೆಲವರಲ್ಲಿ ಇರುವಂಥ ಅನುಮಾನ ಅದು ಹೋಗಲಾಡಬೇಕು, ಇದರಿಂದ ಹೊರಗೆ ಬರಬೇಕು ಅಂತೇಳಿ ಸರಿ ಇತ್ತು, ಆ ಮಟ್ಟಿಗೆ ಸರಿ ಇತ್ತು. ಆದರೆ ನನ್ನಂಥವನಿಗೆ ಗೊತ್ತಾಗ್ತಾ ಇತ್ತು, ಮೊನ್ನೆ ಸಿದ್ದರಾಮಯ್ಯನವರು ಜನತಾ ಪಕ್ಷದಲ್ಲಿದ್ದರು. ಅಧ್ಯಕ್ಷರೇ, ಈ ರಾಜ್ಯಕ್ಕೆ ಪಶ್ಚಿಮ ಘಟ್ಟಕ್ಕೆ ನಕ್ಸಲರು ಹೇಗೆ ಬಂದರು ಅಂತ ಹೇಳುವಂಥ ಹಿನ್ನೆಲೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದರಲ್ಲಿ ಹಿಂಸೆ ಅನುಭವಿಸಿದವರು ನಾವು. ಯಾರು ನಿಮಗೆ ಮೊನ್ನೆ ಒತ್ತಡ ಹಾಕಿದ್ರು, ಮೀಡಿಯಾದಲ್ಲಿ ನೋಡ್ತಾ ಇದ್ವಿ ನಿಮ್ಮ ಹಿಂದೆ ಮುಂದೆ ಯಾರ್ಯಾರು ಸುತ್ತಾ ಇದ್ರು ಅಂತ. ಆ ಶಕ್ತಿಗಳು ಯಾರ್ಯಾರು ಅಂತ ನನಗೆ ಅರ್ಥ ಆಗ್ತಾ ಇತ್ತು. ನಾನು ಆ ಭಾಗದಿಂದ ಬಂದಿರತಕ್ಕಂಥವನು. ನಿಮ್ಮ ಮೇಲೆ ಯಾರ್ಯಾರು ಒತ್ತಡ ಹಾಕ್ತಾ ಇದ್ರು, ಇದಕ್ಕೂ ಅವರಿಗೆ ಏನು ಸಂಬಂಧ? 20 ವರ್ಷದ ಹಿಂದೆ ಒಬ್ಬ ಇದ್ದಂಥ ಯಾರೋ ಕೆಲಸಗಾರ ಬಿಟ್ಟು ಎಲ್ಲೋ ಹೋಗ್ತಾನೆ, ಅವನ್ನ ಹಿಡ್ಕೊಂಡು ಬರ್ತಾರೆ. ನಾನು 100 ಹೆಣ ಹೂಳಿದ್ದೀನಿ ಅಂತೇಳಿ ಹೇಳಿ ಸ್ಟೇಟ್ಮೆಂಟ್ ಮಾಡಿ, ನಾನು ಹೇಳ್ತೇನೆ ಇವತ್ತು SIT, ನಾನು ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥವನು, ಟೆಕ್ನಿಕಲಿ ನನಗೇನು ಹೆಚ್ಚು ಗೊತ್ತಿಲ್ಲ. ಎಲ್ಲಿಂದ ಶುರು ಮಾಡಬೇಕಾಯ್ತು ಸ್ವಾಮಿ? ಆ ಬುಲ್ಡೆ ಹಿಡ್ಕೊಂಡು ಅವನು ಕೋರ್ಟಿಗೆ ಬಂದಲ್ಲ, ಆ ಬುಲ್ಡೆಯನ್ನು ಯಾವ ಸಮಾಧಿಯಿಂದ ತೆಗೆದಿದ್ದ ಅಂತ ನೋಡ್ಬೇಕಲ್ಲ. ನಮ್ಮಲ್ಲಿ ಒಂದು ಸಮಾಧಿ ಆಗಿಯೋದು ಅಷ್ಟು ಸುಲಭ ಅಲ್ಲ, ಭಾಳ ಗೌರವಾನ್ವಿತವಾಗಿ ಹೂಳ್ತಾರೆ. ಪೊಲೀಸರು ಹೂಳಿದ್ರು ಕೂಡ ಅದಕ್ಕೊಂದು ಪಾವಿತ್ರ್ಯತೆ ಇದೆ. ಅದನ್ನು ಕೀಳಬೇಕಾದ್ರೆ ಕೆಲವು ಕಾನೂನಿನ ನಿಬಂಧನೆಗಳಿದ್ದಾವೆ. ಎಲ್ಲಿಂದ ಶುರು ಮಾಡಬೇಕು? ಆ ಬುಲ್ಡೆ ಯಾರ್ದು? ಎಲ್ಲಿ ಹೋಗಿ ಕಿತ್ತ? ಅಲ್ಲಿಂದ ಅದು ಶುರುವಾಗಬೇಕಾಗಿತ್ತು. ಅದನ್ನು ಬಿಟ್ಟೇ ಬಿಟ್ಟರು. ಆ ಬುಲ್ಡೆ ಎಲ್ಲೋಯ್ತು ಗೊತ್ತಿಲ್ಲ, ಯಾರ ವಶದಲ್ಲಿದೆ ಗೊತ್ತಿಲ್ಲ. ದಿನಕ್ಕೆ ಒಂದೊಂದು ರೀತಿ ಹೇಳ್ತಾನೆ, ಆತನೇ ಅಡ್ವೈಸ್ ಮಾಡ್ತಾನೆ. ಅದರ ಜೊತೆಗೆ ಅಡ್ವೊಕೇಟ್ಗಳು, ಒಂದು 25 ಜನ ಅಡ್ವೊಕೇಟ್ಗಳಿದ್ದಾರೆ. ನಿಮ್ಮ SDPI ಅವರು ಇವರು ಎಲ್ಲರೂ ಸೇರ್ಕೊಂಡಿದ್ದಾರೆ. ಅಲ್ಲಿರುವಂಥ ಅಡ್ವೊಕೇಟ್ಗಳು ಇವತ್ತು ಬಂದಿದ್ದಾರೆ. ಒಬ್ಬೊಬ್ಬ ಯಾರೋ ಮಂಜುನಾಥ್ ಅಂತೇಳಿ ಯಾರೋ ಅಡ್ವೊಕೇಟ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಒಂಥರ ನಂಬಬೇಕು ಆ ರೀತಿ. ಈ ರೀತಿಯಲ್ಲಿ ಯಾರಿದ್ದಾರೆ? ಅಡ್ವೊಕೇಟ್ಗಳಿಗೆ ಫೀಸ್ ಯಾರು ಕೊಡ್ತಾ ಇದ್ದಾರೆ? ಫಂಡಿಂಗ್ ಯಾರು ಮಾಡ್ತಾ ಇದ್ದಾರೆ? ಇದೆಲ್ಲವೂ ಕೂಡ ಹೊರಗೆ ಬರಬೇಕಾಗ್ತದೆ. ಮೊನ್ನೆ ಸಿದ್ದರಾಮಯ್ಯನವರೇ, ನಿಮಗೂ ಗೊತ್ತಿದೆ, ಇವತ್ತು ಜನತಾ ಪಕ್ಷದ ಆಡಳಿತ ಅವತ್ತಿತ್ತು. ಇವರೆಲ್ಲ ಸೇರಿ ಕುದುರೆಮುಖ ಉಳಿಸಿ ಅಂತೇಳಿ ಹೇಳಿ ಒಂದು ಆಂದೋಲನ ಶುರುವಾಯಿತು. ಕುದುರೆಮುಖ ಉಳಿಸಿ ಅಂತ ನಾವೆಲ್ಲ ಆಂದೋಲನದಲ್ಲಿ ಸೇರಿದ್ವಿ. ಡಾಕ್ಟರ್ UR ಅನಂತಮೂರ್ತಿಯವರು ಅದರ ಲೀಡ್ ತೊಗೊಂಡ್ರು. ಇವರೆಲ್ಲ ಸೇರಿ ಅವ್ರನ್ನ ಲೀಡ್ ತೊಗೊಳಕ್ಕೂ ಹೇಳಿದ್ರು. ಆ ಪಾದಯಾತ್ರೆ ಶಿವಮೊಗ್ಗಕ್ಕೆ ಬಂತು, ಅಲ್ಲಿಗೆ ಕ್ಲೋಸ್ ಆಯಿತು. ನಾವೆಲ್ಲ ನಂಬಿದ್ವಿ ಇದೊಂದು ಪ್ರಾಮಾಣಿಕವಾಗಿ ಕುದುರೆಮುಖ ಉಳಿಸಿ ಒಂದು ಪರಿಸರದ ಹೋರಾಟ ಅಂತ. ಒಂದು ದಿವಸ ಶಿವಮೊಗ್ಗ ಹೋಟ್ಲ್ನಲ್ಲಿ ಮೀಟಿಂಗ್ ಆಗಿ ನಾನು ಹೋಗೋದು ಲೇಟ್ ಆಯಿತು. UR ಅನಂತಮೂರ್ತಿಯವರು ನನ್ನ ನೋಡಿದ ಕೂಡಲೇ ಆ ಹೋಟೆಲ್ನ ಸಭೆಯಿಂದ ಹೊರಗೆ ಬಂದರು. ನನ್ನ ಹೆಗಲ ಮೇಲೆ ಕೈ ಹಾಕಿ, ಜ್ಞಾನೇಂದ್ರ ನೀನು ಅಲ್ಲಿ ಹೋಗೋದು ಒಳ್ಳೆಯದಲ್ಲ, ನಾನು ಕೂಡ ಹೋಗಿ ಸಿಕ್ಕಾಕೊಂಡಿದ್ದೇನೆ. ಅವರೆಲ್ಲರೂ ಪ್ರೋ ನಕ್ಸಲಿಸ್ಟ್ ಇದ್ದಾರೆ. ನಮ್ಮನ್ನು ದುರ್ಬಳಕೆ ಮಾಡ್ಕೊಂಡು ಈ ಹೋರಾಟ ಮಾಡ್ತಾ ಅವರು ಪಶ್ಚಿಮ ಘಟ್ಟದಲ್ಲಿ ಅವರ ದಾರಿಯನ್ನು, ನೆಲೆಯನ್ನು ಸ್ಥಾಪನೆ ಮಾಡುವಂಥ, ಸ್ಕೆಚ್ ಮಾಡುವಂಥ ಎಲ್ಲ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿಗೆ ಕ್ಲೋಸ್, ನಾನು ಇನ್ನು ಭಾಗವಹಿಸೋದಿಲ್ಲ, ನೀನು ಭಾಗವಹಿಸಬಾರ್ದು ಅಂತ ನನಗೆ ಹೇಳಿದ್ರು. ಇವತ್ತು ಕೂಡ ನನ್ನ ಕಣ್ಣೆದುರುಗಡೆ ಇದೆ ಅಧ್ಯಕ್ಷರೇ. ಅದರ ಪರಿಣಾಮ ಏನಾಯಿತು? ಎಷ್ಟು ಕೋಟಿ ಖರ್ಚಾಯ್ತು ಸರ್ಕಾರಕ್ಕೆ ನಕ್ಸಲೈಟ್ರನ್ನ ಇದು ಮಾಡಲಿಕ್ಕಾಗಿ. ನಿಮ್ಮದೇ ಪಕ್ಷದಿಂದ ಶೇಷೇಗೌಡರು ಅಂತೇಳಿ ಹೇಳಿ ಒಂದು PLD ಬ್ಯಾಂಕಿಗೆ ನಾಮಿನೇಟ್ ಮಾಡಿದ್ರು. ಹೆಂಡತಿ ಮಕ್ಕಳ ಎದುರುಗಡೆ ಕೊಚ್ಚಿ ಕೊಂದರು. ಇಂಥದ್ದು 100 ಕೊಲೆಗಳಾಯಿತು ಅವರ ದಸೆಯಿಂದಾಗಿ. ಅಲ್ಲಿಗೆ ಬರ್ತೀನಿ ನಾನು. ಇದರ ಪರಿಣಾಮ ಇವತ್ತು ಆಂಟಿ ನಕ್ಸಲ್ ಸ್ಕ್ವಾಡ್ ಮಾಡಿದ್ವಿ.
ಎಷ್ಟು ಖರ್ಚಾಯಿತು? ಈಗಲೂ ಕೂಡ ಸ್ಕ್ವಾಡಲ್ಲಿದೆ. ಇದೇ ಶಕ್ತಿಗಳು ಇವತ್ತು ಬಂದಿದ್ದಾವೆ. ಇದೇ ಶಕ್ತಿಗಳು ಹಿಂದೂ ಭಾವನೆಗೆ ಘಾಸಿ ಉಂಟು ಮಾಡುವಂಥ, ಹಿಂದೂ ಪವಿತ್ರ ಕ್ಷೇತ್ರಗಳ ಒಂದು ನಿರ್ನಾಮ ಮಾಡುವಂಥ ಒಂದು ಸಂಕಲ್ಪವನ್ನು ಹೊತ್ತು ಬಂದಿದ್ದಾರೆ. ಅವರು ಏನಾರು ಇರಲಿ ಸರ್, ಅವ್ರ ಅಜೆಂಡಾಗಳಿರ್ತದೆ. ನಾನು ಹೇಳೋದು, ಸರ್ಕಾರ ಈಲ್ಡ್ ಆಗಬಾರ್ದಾಗಿತ್ತು. ಸರ್ಕಾರ ಈಲ್ಡ್ ಆಗಬಾರ್ದಾಗಿತ್ತು. ನಿಮಗೆ ನಿಮ್ಮದೇ ಆದಂಥ ಮಿಷನರಿ ಇದೆ. ಇವ್ರು ಯಾರು, ಯಾತಕ್ಕಾಗಿ ಹೀಗೆ ಮಾಡ್ತಾ ಇದ್ದಾರೆ? ಪ್ರಿಲಿಮಿನರಿ ಎನ್ಕ್ವೈರಿ ಆಗಬೇಕಾಗಿತ್ತು. ಒಬ್ಬ ಅಡ್ವೊಕೇಟ್ ಮೀಡಿಯಾದಲ್ಲಿ ಕೂತು ಹೇಳ್ತಾರೆ, ಏನು ಇದೆಲ್ಲ ಯಾಕೆ ಬೇಕು? ಕೂಡಲೇ ಸಲಿಕೆ ತೊಗೊಂಡೋಗೋದಂತೆ, ಅವನು ಕರ್ಕೊಂಡು ಹೋಗೋದಂತೆ, ಎಲ್ಲಿ ಉಳಿದೆಯಾ ತೋರಿಸು ಅನ್ನೋದು ಅವನು ಕೀಳೋದು ಅಷ್ಟೇ. ಇದನ್ನು ಮಾಡೋ ಬದಲು ಇಷ್ಟು ಲೇಟ್ ಯಾಕಾಗ್ತದೆ ಅಂತ 2 ದಿವಸ ಲೇಟ್ ಆಗಿತ್ತು SIT ರಚನೆ ಮಾಡಲಿಕ್ಕೆ. ನೀವು ಆವಾಗ ಮೀಡಿಯಾದಲ್ಲಿ ಒಬ್ಬ ಅಡ್ವೊಕೇಟ್ ಅವ್ರ ಪರವಾಗಿ ವಾದ ಮಾಡ್ತಾ ಇದ್ದಾನೆ. ಈ ರೀತಿಯಲ್ಲಿ ಇವತ್ತು ಆ ಮುಸುಕುದಾರಿಯ ಬಗ್ಗೆ ಮೊದಲೇ ನೀವು ಸಂಗ್ರಹ ಮಾಡಬೇಕಾಗಿತ್ತು. ಆ ಮಾಡಿದ್ದೀರೇನೋ ಗೊತ್ತಿಲ್ಲ. SIT ಏನನ್ನು ಹೊರಗೆ ತೆಗಿಬೇಕಾಗಿತ್ತು. ಅದು ಬಿಟ್ಟು ಇಡೀ ಧರ್ಮಸ್ಥಳದ ಪಾವಿತ್ರ್ಯತೆಯ ಬಗ್ಗೆ ಏನೋ ಒಂದು ಭಾವನೆಗಳಿದ್ದಾವೆ ಜನರಿಗೆ, ಅದು ಮುಸ್ಕಾಯ್ತು. ಈ 10-11 ದಿನ ಪ್ರತಿನಿತ್ಯ ಒಂದೊಂದು ಪಾತ್ರ ಹೊರಗೆ ಬರ್ತದೆ. ನೀವು ನೋಡಿರ್ಬೋದು. ಈ ಸಿನಿಮಾನ ಅವರು ರಚನೆ ಮಾಡಿದರೆ ಒಂದಷ್ಟು ದುಡಿಬೋದಾಗಿತ್ತು. ಅವರು ಸಿನಿಮಾ ಬರೆದದನ್ನು ಮಾಡಿದರೆ ದುಡಿಬೋದಾಗಿತ್ತು. ಯಾರೋ ಹೆಣ್ಮಗಳು ಬರ್ತಾಳೆ, ಅಳುತ್ತಾಳೆ, ಟಿ ವಿ ಎದುರುಗಡೆ ಅಳ್ತಾಳೆ. ನನ್ನ ಮಗಳು ಮಣಿಪಾಲ ವಿದ್ಯಾರ್ಥಿ ಆಗಿದ್ಲು, ಇಲ್ಲಿ ಬಂದು ಕಳೋಗಿದ್ದಾಳೆ, ಕನಿಷ್ಠ ಅವಳದ್ದು ಏನಾರು ಅಸ್ತಿ ಕೊಡಿ, ನಾನು ಅವಳಿಗೆ ಸದ್ಗತಿ ಮಾಡಬೇಕಾಗಿದೆ, ಕರ್ಮ ಮಾಡಬೇಕಾಗಿದೆ. ಇವತ್ತು ಸುದ್ದಿ ಬರ್ತಾ ಇದೆ, ಆ ಅಮ್ಮನಿಗೆ ಮದುವೆನೇ ಆಗಿರಲಿಲ್ಲ, ಅಂಥ ಒಬ್ಬಳು ಮಗಳೇ ಇರಲಿಲ್ಲ ಅಂತೇಳಿ ಹೇಳಿ ಆಕೆಯ ಅಣ್ಣ, ಆಕೆ ಬಂದು ಒಬ್ಬರು ನಿನ್ನೆ ಟಿ ವಿಯಲ್ಲಿ ಹೇಳ್ತಾ ಇದ್ದಾನೆ. ಇದರ ಅರ್ಥ ಏನು? ಮೊನ್ನೆ ಒಬ್ಬ ಬಂದಿದ್ದಾನೆ, ನಾನು ಕೊಳತ್ತಿತ್ತು, ಆ ಹೆಣವನ್ನು ನಾನು ಹೂಳೋದನ್ನ ನೋಡಿದ್ದೆ ಅಂತ. ಇನ್ನೊಬ್ಬ ಯಾರೋ ನಿನ್ನೆ ಶುರುವಾಗಿದೆ, ನನ್ನ ಅಂಗಡಿಗೆ ಕಾಣ್ತಾ ಇತ್ತು, 100 ಹೆಣಗಳನ್ನು ಒಬ್ಬ ಕಾರ್ನಲ್ಲಿ ತಂದು ದಿನಾ ಹುಳ್ತಾ ಇದ್ದ ಅಂತ. ಇವರೆಲ್ಲರೂ ಸಾಕ್ಷ್ಯ ಪ್ರತಿ ದಿವಸ ಕೊಡ್ತಾ ಇದ್ದಾರೆ. ಇದರ ಪರಿಸ್ಥಿತಿ ಏನು? ಧರ್ಮಸ್ಥಳ ಅಂದರೆ ಅತ್ಯಾಚಾರಿಗಳ ಸ್ಥಳವಾದು, ಧರ್ಮಸ್ಥಳ ಅಂದರೆ ಕೊಲೆ ಮಾಡುವ ಸ್ಥಳವಾದು. ನಿನ್ನೆ ದಿನ RTIನಲ್ಲಿ ಯಾರೋ ಮೀಡಿಯಾದವರು ತೆಗೆದಿದ್ದಾರೆ, ಎಷ್ಟು ಹೆಣ್ಣುಗಳನ್ನು ನಾವು ಮಾಜರು ಮಾಡಿ ಅನಾಥ ಶವಗಳನ್ನು ಉಳಿದ್ದೀವಿ ಅಂತ. ಸಹಜ, ಅಲ್ಲಿ 100 ವರ್ಷದಿಂದ ಹೋಗ್ತಾರೆ. ಕೆಲವರು ಮಾನಸಿಕ ರೋಗಿಗಳು ಹೋಗ್ತಾರೆ, ಕೆಲವರು ಧರ್ಮಸ್ಥಳ ಅಂದರೆ ಅದೊಂದು ಭಾವನೆ, ಹೋಗ್ತಾ ಇರ್ತಾರೆ. ಯಾಕೆ ಹೋಗ್ತಾರೆ ಅಂತ ಅವ್ರಿಗೆ ಗೊತ್ತಿಲ್ಲ. ನಾನೊಂದು 3 ಜನರನ್ನು ವಾಪಸ್ ಕರ್ಕೊಂಡು ಬಂದಿದ್ದೀನಿ, ನನ್ನ ತಾಲೂಕಿನ ಅಧ್ಯಕ್ಷರೇ. ಒಂಥರ ಮಾನಸಿಕ ಇದಾಗಿ ಹೋಗ್ತಾ ಇರ್ತಾರೆ. ನಾನು ಆಗುಂಬೆ ಹತ್ರ ಹೋಗಿ ಎಲ್ಲಿಗೆ ಹೋಗ್ತೀಯ ಕೇಳಿದ್ರೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾನೆ. ಅವನು ಹೆಂಡತಿ ಮಕ್ಕಳಿಗೆ ಗೊತ್ತಿಲ್ಲ. ನಾನು ಹೇಳ್ಕೊಂಡು ಬಂದಿದ್ದೇನೆ ವಾಪಸ್. ಅಂಥವ್ರು ಹೋದವರು ಭಾಳಷ್ಟು ಜನ ಅಲ್ಲೇ ಸಾಯ್ತಾರೆ. ನಾವು ಕೂಡ ಕೇಳಿದ್ದೀವಿ, ನೋಡಿರ್ತಕ್ಕಂಥದ್ದು. ಇವತ್ತು ಅಂತಹದನ್ನೆಲ್ಲ ಯಾರನ್ನೋ ಅತ್ಯಾಚಾರ ಮಾಡಿದ್ದಾರೆ, ಯಾರನ್ನೋ ಸಾಯಿಸಿದ್ದಾರೆ, ಯಾರನ್ನೋ ಉಳಿತಾರೆ. ಪರಿಸ್ಥಿತಿ ಏನು ಸರ್? ಕೊನೆಗೆ ಅವರು ಹೆಗಡೆಯವ್ರ ಮನೆಗೆ ಲಿಂಕ್ ಮಾಡೋದು, ಆ ಫ್ಯಾಮಿಲಿಗೆ ಲಿಂಕ್ ಮಾಡುವಂಥ ಒಂದು ದುಷ್ಟ ಪ್ರಯತ್ನ. ಇವತ್ತು ನಿಮಗೂ ಗೊತ್ತಿದೆ, ನೀವು ಆ ಕ್ಷೇತ್ರದಿಂದ ಬಂದಿದ್ದೀರಿ. ಅವ್ರು ಮಾಡ್ತಾ ಇರುವಂತಹ ಸಾಮಾಜಿಕ ಕಾರ್ಯ ಏನು ಸರ್? ಇವತ್ತು ಒಂದು ಸರ್ಕಾರ ಮಾಡಬೇಕಾಗಿರ್ತಕ್ಕಂಥದ್ದನ್ನ ಅವ್ರು ಮಾಡ್ತಾ ಇದ್ದಾರೆ. ಕೆರೆ ನಿರ್ಮಾಣ ಇರ್ಬೋದು, ಸಾಮಾನ್ಯ ಜನ, ಹಳ್ಳಿಯ ದಲಿತ ಮಹಿಳೆಯರಿಗೆ ಇವತ್ತು 2 ಲಕ್ಷ 3 ಲಕ್ಷ ಬೇಕು ಅಂತ ಹೇಳಿದ್ರೆ ಯಾರೋ ನಾವು ಅನುಕೂಲಸ್ಥರು ತಕ್ಷಣ ತರಲಿಕ್ಕಾಗಲ್ಲ. ಆ ಅಮ್ಮ ಕೂಲಿಕಾರರು ಹೋಗ್ತಾ ಇರ್ತಾಳೆ, ನನ್ನ ಸಂಘದಲ್ಲಿ ನನಗೆ ಕೊಡ್ತಾರೆ ಅಂತ ಒಂದು ಆತ್ಮವಿಶ್ವಾಸವನ್ನು ನಿರ್ಮಾಣ ಮಾಡಿದ್ದಾರೆ. ಸಾಮಾಜಿಕವಾಗಿ. ಕೇವಲ ಸಾಲ ಕೊಟ್ಟಿದ್ದಲ್ಲ, ಒಂದು ಆರ್ಥಿಕ ಶಿಸ್ತಿಗೆ ತಂದಿದ್ದಾರೆ ಜನರನ್ನ, ಕುಡಿಯುವಂಥವ್ರನ್ನ. ದುಶ್ಚಟ ಮುಕ್ತವಾಗಿರ್ತಕ್ಕಂಥ ಕರ್ನಾಟಕ ನಾವು ಹೇಳ್ತಾ ಇರ್ತೀವಿ. ಸರ್ಕಾರ ಮಾಡಲಿಕ್ಕಾಗಲಿಲ್ಲ, ಕೋಟಿಗಟ್ಟಲೆ ಹಣವನ್ನು ಸುರಿದು ಕೂಡ ಇವತ್ತು ಮಾಡಲಿಕ್ಕೆ ಆಗ್ತಾ ಇಲ್ಲ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಇವತ್ತು ಮಾಡ್ತಾ ಇದ್ದಾರೆ. ಇಂಥ ಹಲವಾರು ನಮ್ಮ ಶಾಲೆಗಳಿಗೆ ನೀವು ಕೊಟ್ಟಂಥ ಟೀಚರ್ಸ್ ಸಾಕಾಗಲಿಲ್ಲ, ಗೌರವ ಶಿಕ್ಷಕರನ್ನು ಒದಗಿಸಿದ್ದಾರೆ. 15,000 ರೂಪಾಯಿ ಪ್ರತಿ ದಿವಸ ಒಬ್ಬ ಟೀಚರ್ಗೆ ಸಂಬಳ ಕೊಟ್ಟು ಇಂಥದ್ದು 100 ಜನರನ್ನು ನೇಮಕ ಮಾಡಿದೆ ಆ ಸಂಘ. ಇಂಥ ಹಲವಾರು ಎಲ್ಲರೂ ಕೂಡ ಗೊತ್ತಿದೆ, ನಮ್ಮ ಎಲ್ಲರ ಕ್ಷೇತ್ರದಲ್ಲೂ ಇದ್ದಾರೆ. ಅನೇಕ ಅತ್ಯಂತ ತಳಮಟ್ಟದ ಕುಟುಂಬಗಳನ್ನು ಇವತ್ತು ಹಿಡಿದು ಮೇಲೆತ್ತುವಂಥ ಕಾರ್ಯವನ್ನು ಮಾಡಿದ್ದಾರೆ. ಅವರ ಮನಸ್ಸಿಗೆ ಘಾಸಿ ಆಗ್ತಕ್ಕಂಥ ಕೆಲಸ
ಮತ್ತು ಇಡೀ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಏಟು ಕೊಡುವಂಥ ಕೆಲಸ ಏನು ನಡೆದಿದೆ. ಇದರ ಜೊತೆಗೆ ಕನಿಷ್ಠ ನಮ್ಮ ಸರ್ಕಾರ ಇದರ ಜೊತೆಗೆ ಇನ್ವಾಲ್ವ್ ಆಗಬಾರ್ದು. ನಮ್ಮ ಭಾವನೆಗಳಿದು. ನೀವು ಇಷ್ಟೇ ದಿನ ಬೇರೆ ಧರ್ಮದ ಬಗ್ಗೆ ನೀವು ಹೇಳಿದ್ರಿ, ಏನಾಗ್ತಿತ್ತು ಹೇಳಿ, ಏನಾಗ್ತಿತ್ತು? ಇದನ್ನು ಹೇಳಿದ್ರು. ಈಗ ಯಾವುದೋ ಒಂದು ಸಣ್ಣ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರತಕ್ಕಂಥ ಅದಕ್ಕೇನೇನು, ಹುಬ್ಳಿನಲ್ಲಿ ಏನಾಯಿತು, ಡಿಜಹಳ್ಳಿ ಕೆಜಹಳ್ಳಿ ಏನಾಯಿತು? ಹಾಗಾದ್ರೆ ಏನಾಗ್ಬೋದಾಗಿತ್ತು? ನಿಮ್ಮ ಹಿಂದೂ ಧಾರ್ಮಿಕ ಭಾವನೆ ಅಂದ್ರೆ ಮಾತುಗಳು ಎಲ್ಲೆಲ್ಲೋ ಹೋಗೋದು ಬೇಡ ಸರ್. ಇಲ್ಲ, ರಿಸ್ಟ್ರಿಕ್ಟ್ ಮಾಡ್ಕೊಳ್ಳಿ ದಯವಿಟ್ಟು. ಮಾಡ್ತಾ ಇದ್ದೀನಿ, ನನ್ಗೆ ಗೊತ್ತಿದೆ. ಎಲ್ಲೆಲ್ಲೋ ತಗೊಂಡು ಹೋಗ್ಬೇಡಿ. ಅಲ್ಲಲ್ಲ, ಇಲ್ಲಿಗೆ ಅಷ್ಟೇ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳಿ. ಸರಿ ಸರಿ ಸರಿ. ಆದ್ರಿಂದ ಧಾರ್ಮಿಕ ಭಾವನೆಗಳಿಗೆ ಆಗಿರ್ತಕ್ಕಂಥ ಘಾಸಿ ಇವತ್ತು ಇಡೀ ರಾಜ್ಯದಲ್ಲಿ ಏನು ನಡೀತಾ ಇದೆ ರಿಪೋರ್ಟ್ ತರಿಸಿ. ಸರಿ. ತಾಲೂಕು ಕೇಂದ್ರದಲ್ಲಿ ಸಾವಿರಾರು ಜನ ಇವತ್ತು ಬೀದಿಗಿಳಿದಿದ್ದಾರೆ. ಹಾಗಾಗಿ ಸರ್ಕಾರ ಎಚ್ಚೆತ್ತು ಇದನ್ನ ಮಧ್ಯಂತರ ವರದಿಯನ್ನು ಹೇಳಬೇಕು. ಮತ್ತೆ ಇವತ್ತು SITಯನ್ನು ಇಲ್ಲಿಗೆ ಬಿಡಬಾರ್ದು. SIT ಇವತ್ತು ಹೊಂಡ ತೆಗೆಯೋದಲ್ಲ, ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು, ಅವರು ಮುಖವಾಡ ಕಳಿಸ್ಬೇಕು, ಅವ್ರು ಯಾರು ಹೊರಗೆ ಬರಬೇಕು, ಅವ್ರ ಉದ್ದೇಶ ಏನು ಅಂತೇಳಿ ಹೇಳಿ ಇವತ್ತು ಬರಬೇಕಾಗ್ತದೆ. ಈ ಕೆಲಸ ಇವತ್ತು ಆಗಬೇಕು ಅಂತೇಳಿ ಹೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಇಡೀ ದೇಶದಲ್ಲಿ ಬಹಳ ಚರ್ಚಿತವಾದಂಥ ಧರ್ಮಸ್ಥಳದ ವಿಚಾರವಾಗಿ ಅಶೋಕ್ 5 ನಿಮಿಷ ಮಾತಾಡ್ತೀನಿ. ಕೂತ್ಕೊಳ್ಳಿ, ಸೀಟ್ ಅಷ್ಟು ಕಾಲಿದೆ ಪಕ್ಕದಲ್ಲಿ, ಅಲ್ಲಿಂದ ಅಧ್ಯಕ್ಷ, ಇವತ್ತು ನಾವು SITಯನ್ನು ನಾವು ಯಾರು ವಿರೋಧ ಮಾಡಿಲ್ಲ. ಸರ್ಕಾರ ಏನು ನಿಲುವು ತಗೊಂಡಿದೆಯೋ ಅದನ್ನು ನಾವು ಸ್ವಾಗತವನ್ನು ಮಾಡಿದ್ದೀವಿ. ಯಾಕೆಂದರೆ 13-14 ವರ್ಷಗಳಿಂದ ನಡೆದಂಥ ಆ ಸೌಜನ್ಯ, ಆ ಹೆಣ್ಣುಮಗಳ ಕೊಲೆ ಏನಿತ್ತು, ಹೈಕೋರ್ಟು CBI ಆದರೂ ಕೂಡ ನಿಜವಾದ ಕೊಲೆಗಾರ ಸಿಕ್ಕಲಿಲ್ಲ ಅಂತಕ್ಕಂಥದ್ದು ಆ ಇಶ್ಯೂ ಇರ್ತಕ್ಕಂಥದ್ದು. ಆ ಸೌಜನ್ಯಳ ಹೆಣ ಕೂಡ ಸಿಕ್ಕಿದೆ, ಅಲ್ಲಿ ಎಲ್ಲಿ ಉಣವ್ರೇನೋದು ಎಲ್ಲ ಸಿಕ್ಕಿದೆ. ಇವತ್ತು ಅದರ ತನಿಖೆ ಎಲ್ಲೋ ಒಂದು ಕಡೆ ಹೊರಟೋಯ್ತು. ಅದರ ನೆಪದಲ್ಲಿ ಇವತ್ತು ಈ ಎಡಚರರು ಇವ್ರು ಏನಿದೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರಣೆ, ಇದನ್ನು ವಿಷಯಾಂತರ ಮಾಡಿ ನೇರವಾಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಮೇಲೆ, ಅದಾದಮೇಲೆ ಹಂಗೆ ದೇವಸ್ಥಾನದ ಮೇಲೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇದರಲ್ಲಿ ಇವತ್ತು ಆ ಕಡೆ ಇರೋರು, ಈ ಕಡೆ ಇರೋರು, ಅಧಿಕಾರಿಗಳು, ಪತ್ರಿಕಾ ಮಿತ್ರರು, ಇವ್ರು ಯಾರೂ ವಿರೋಧ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವೆಲ್ಲ ಕೂಡ 224 ಜನ ಶಾಸಕರು, ಅಲ್ಪಸಂಖ್ಯಾತರು ಸೇರಿ ನಾನು ಹೇಳ್ತಕ್ಕಂಥದ್ದು ಧರ್ಮಸ್ಥಳದ ಬಗ್ಗೆ ನಮಗೆಲ್ಲರೂ ಕೂಡ ಅಪಾರವಾದಂಥ ನಂಬಿಕೆ ಇರ್ತಕ್ಕಂಥವ್ರು. ಈಗ ನಮಗಿನ ಈಶ್ವರನ ಹೆಸರಿಟ್ಕೊಂಡ್ರವ್ರು ಆ ಕಡೆ ಜಾಸ್ತಿ ಅವರೇ. ಸಿದ್ದರಾಮಣ್ಣ ಈಶ್ವರ, ಶಿವಕುಮಾರ್ ಈಶ್ವರ, ಪರಮೇಶ್ವರ, ಬಸವರಾಯ ರೆಡ್ಡಿ ಬಸವಾಂದ್ರ ಈಶ್ವರ, ರಾಮಲಿಂಗ ಅಂದರೆ ಲಿಂಗ ಐತೆ ಅದು ಈಶ್ವರ, ನರೇಂದ್ರ ಸುರೇಶ್ ಅಲ್ಲೇ ಅವ್ರಿ, ಸುರೇಶ್ ಅದರಲ್ಲೂ ಈಶ ಐತೆ, ನರೇಂದ್ರ ಅವರೇ. ಅಲ್ಲ, ಭಾಳಷ್ಟು ಜನ ಅಲ್ಲಿ ಈಶ್ವರನ ಹೆಸರಿರ್ತಕ್ಕಂಥವ್ರು ಇದ್ದೀರಿ, ನೀವೇನಲ್ಲಿ ಅಪಚಾರ ಮಾಡ್ತೀರಿ, ನಾವು ಹೇಳ್ತಾ ಇಲ್ಲ. ಶಿವಲಿಂಗೇಗೌಡ ಅಲ್ಲ, ನಾನು ಹೇಳ್ತಾ ಇರ್ತಕ್ಕಂಥದ್ದು ಈಶ್ವರ ಧರ್ಮಸ್ಥಳದ ಹೆಂಗೆ ಅಂತಂದರೆ ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತಾರೆ. ಆ ವಿಶ್ವನಾಥ ನಮ್ಮ ಅಪ್ಪ ಧರ್ಮಸ್ಥಳದ್ದು ಇದರಲ್ಲಿ ಹುಟ್ಟಿದ್ದು ಅಂತೇಳಿ ನನಗೆ ವಿಶ್ವನಾಥ ಅಂತ ಇಟ್ಟಿರೋದು ನನಗೆ. ಅಧ್ಯಕ್ಷರೇ, ಯಾವ ದೇವ್ರ ಮೇಲೆ ಬೇಕಾದರೂ ನಾವು ಎಲೆಕ್ಷನ್ ನೋಡ್ತೀವಲ್ಲ ಪ್ರಮಾಣ ಮಾಡ್ತಾರೆ ಜನ, ಮಂಜುನಾಥ ಸ್ವಾಮಿ ಮೇಲೆ ಮಾಡಲ್ಲ. ಯಾಕಂದರೆ ಅಷ್ಟೊಂದು ಶಕ್ತಿಶಾಲಿ ಪ್ರಭಾವಿ ಇರ್ತಕ್ಕಂಥ ದೇವಸ್ಥಾನ ಅದು. ನಮ್ಗೆ ಹೇಳ್ತಾ ಇದ್ರು ಸಣ್ಣ ಏನಾರ ಹೋದಾಗ ನೇತ್ರಾವತಿ ನದಿಯಲ್ಲಿ ಕಲ್ಲೇನ ತಗೊಂಬಂದರೆ ಬಸ್ಸೇ ನಿಂತು ಹೋಗ್ತದೆ. ಈ ಥರ ನಾವು ಆ ನಂಬಿಕೆನಿಟ್ಟಿರ್ತಕ್ಕಂಥದ್ದು. ಆದರೆ ಇವತ್ತು ಆ SIT ತನಿಖೆ ನಡೀತಾ ಇರ್ತಕ್ಕಂಥ ವಿಧಾನ ಇದೆಯಲ್ಲ, ಅನುಮಾನಾಸ್ಪದವಾಗಿರ್ತಕ್ಕಂಥದ್ದು. ಅವನ ಮುಸುಕುದಾರಿ 100 ಹೆಣಗಳ ಕೊಲೆಯಾಗಿರ್ತಕ್ಕಂಥ ಮತ್ತು ಅತ್ಯಾಚಾರ ಆಗಿರ್ತಕ್ಕಂಥ ತಂದು ನಾನೇ ಉಣಿದ್ದೀನಿ ಅಂತ ಹೇಳ್ತಾನೆ. ಅವನ ಮೊದಲನೇ ಅಪರಾಧಿ ಅವನೇ ಅಲ್ವಾ? ಕೊಲೆ ಮಾಡಿರೋದು ಅವ್ನು ಗೊತ್ತಿದ್ರೆ, ಅತ್ಯಾಚಾರ ಆಗಿದ್ರೆ ಗೊತ್ತಿದ್ರೆ ಆವತ್ತೇ ಪೊಲೀಸ್ಗೆ ಹೇಳಬೇಕಾಗಿತ್ತು, ಆವತ್ತೇ ವಿಚಾರ ತಿಳಿಸ್ಬೇಕಾಗಿತ್ತು. 100 ಹೆಣಗಳನ್ನು ಕೊಲೆ ಮಾಡಿರೋದು 100 ಅಂತಂದರೆ ಅವನಿಗೆ ಜೀವಾವಧಿ ಎಲ್ಲ ಗಲ್ಗಾಕ್ಬೇಕಾಗ್ತದೆ ಅವನಿಗೆ. ಅದನ್ನು ನಾವು ಹೆಣ ಊರಿರೋರು ನೋಡಿದ್ದೀವಿ ಅಂತ ಹೇಳ್ತಾರಲ್ಲ ಕೆಲವು ಸಾಕ್ಷಿದಾರರು, ಅವ್ರದ್ದು ತಪ್ಪಲ್ವಾ? ಕೊಲೆ ಮಾಡಿದವನು ಎಷ್ಟು ತಪ್ಪೋ, ಕೊಲೆ ನೋಡ್ದಂಥವನು ಅದನ್ನು ಹೇಳ್ದೆ ಇರ್ತಕ್ಕಂಥವನು ಕೂಡ ಅಷ್ಟೇ ತಪ್ಪಾಗ್ತದೆ. ಅದನ್ನು ಕೂಡ ತನಿಖೆ ಮಾಡಬೇಕಾಗ್ತದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಕಳೆದ ವಾರ ಒಂದು ಮೀಡಿಯಾದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ನಾನು. ಯಾಕಂತಂದರೆ ನಾವು ಭಕ್ತರಾಗಿ ನಮ್ಮ ಭಯ ಇದ್ದಿದ್ದೇನು ಅಂದರೆ ಯೂಟ್ಯೂಬರ್ಗಳರದೆ ಎಲ್ಲಿ ಸೌಜನ್ಯ ಬಗ್ಗೆ ಮಾತಾಡಿದ್ರೆ ಹೆಣ್ಣು ಮಗಳು ಅತ್ಯಾಚಾರ ಆಗಿದ್ರು ಕೂಡ ಇವ್ನು ಮಾತಾಡ್ತಾ ಇಲ್ಲ, ಇವ್ರ ಮನೇಲಿ ಹೆಣ್ಮಕ್ಳಿಲ್ಲ, ಈ ಥರ ಎಲ್ಲರ ಮೇಲೂ ಯೂಟ್ಯೂಬ್ಗಳು ಭಾಳ ಒಂದು 5 ನಿಮಿಷದಲ್ಲಿ 100 ಬರ್ತವೆ ಕಾಮೆಂಟ್ಗಳು. ಇದಕ್ಕೆ ಒಂದು ಸ್ವಲ್ಪ ಎಲ್ಲ ಎದುರ್ಕೊಂಡು ನಾವು ಯಾರೂ ಮಾತಾಡ್ತಾ ಇರಲಿಲ್ಲ. ಆದರೆ ಮೊನ್ನೆ ಸಹಿಸೋಕ್ಕಾಗ್ದೇ
ನಾನೊಂದು ಹೇಳಿಕೆಯನ್ನು ಕೊಟ್ಟೆ, ಈ ಥರ ಸೌಜನ್ಯ ಕೇಸ್ ಏನಿದೆಯೋ ಅದರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ, ತನಿಖೆಯನ್ನು ಮಾಡಲಿ. ಆದರೆ ಇದರ ನೆಪದಲ್ಲಿ ಧರ್ಮಾಧಿಕಾರಿಗಳ ಬಗ್ಗೆ ಮಾತಾಡಿದ್ದಾರೆ ಅದೇ ಯೂಟ್ಯೂಬರ್ಸು. ಈಗ ಯಾರು ಹೋರಾಟಗಾರರಿದ್ದಾರೆ, ಒಬ್ಬ ಹೇಳ್ತಾನೆ ಆ ಮಂಜುನಾಥ ಸ್ವಾಮಿ ಆ ದೇವರು ವೇಸ್ಟು, ನಾವು ನಂಬೋದಿಲ್ಲ ಅಂತ ಹೇಳ್ತಾನೆ, ವಿಭೂತಿ ಇಟ್ಕೊಂತಾನೆ, ಕೇಸರಿ ಶಾಲ್ ಹಾಕ್ಕೊಂತಾನೆ. ಇದರ ನೆಪದಲ್ಲಿ ನೇರವಾಗಿ ಅವ್ರ ಗುರಿ ಇದ್ದಿದ್ದೆಲ್ಲಿ ಅಂತಂದರೆ ಧರ್ಮಸ್ಥಳಕ್ಕೆ ಅಪಚಾರ ಮಾಡಬೇಕು. ಮಂಜುನಾಥ ಸ್ವಾಮಿ ಹೋಗಿ ಕೊಲೆ ಮಾಡಿದ್ರಾ? ಅವರೇನಾದರೂ ಮಾಡಿದ್ರಾ? ಇಲ್ಲ ಆಡಳಿತ ಇದ್ರೆ ಮಾಡಲಿ, ಅವ್ರು ಯಾರ ಮೇಲೆ ಅವ್ರದ್ದು ಅಪಾದನೆ ಇದೆಯೋ ಅದನ್ನು ತನಿಖೆ ಮಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಈ ನೆಪದಲ್ಲಿ ನಾನು ಮಾಡಿದಾಗ ನಾನೊಂದು ಸ್ಟೇಟ್ಮೆಂಟ್ ಏನು ಮಾಡಿದೆ, ನಾವು ಯಲಹಂಕ ಕ್ಷೇತ್ರದ ನಮ್ಮ ಭಕ್ತರು ಮತ್ತು ನಾವೆಲ್ಲ ಕೂಡ 200 ಕಾರುಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಇದ್ದೀವಿ ಅಂತಕ್ಕಂಥ ಒಂದು ಚಲೋ ಅಂತೇಳಿ ಮಾಡಿದ್ವಿ. 16ನೇ ತಾರೀಕು ನಾನು ಶನಿವಾರ ಬೆಳಗ್ಗೆ 6 ಗಂಟೆಗೆ 400 ಗಾಡಿ ಹೋಗ್ತಾ ಇದ್ದೀವಿ. ನಾವು ಹೋಗ್ತೀವಿ, ಅಲ್ಲಿ ಹೋಗಿ ಏನು ಮಾಡ್ತೀವಿ, ದೇವಸ್ಥಾನ ಪೂಜೆ ಮಾಡ್ತೀವಿ. ಆ ಮಂಜುನಾಥ ಸ್ವಾಮಿಯಲ್ಲಿ ಸತ್ಯ ಇದ್ದರೆ ಯಾರು ತಪ್ಪಾಗಿದೆಯೋ ಅವ್ರಿಗೆ ಶಿಕ್ಷೆ ಕೊಡು, ಯಾರಿಗೆ ನಿನ್ಗೆ ಅಪಚಾರವನ್ನು ಮಾಡ್ತಾ ಇದ್ದಾರೋ ಅವ್ರಿಗೂ ಶಿಕ್ಷೆಯನ್ನು ಕೊಡಿ ಅಂತೇಳಿ ಕೇಳ್ಕೊಂಡು ಬರೋದಕ್ಕೆ ನಾವು ಹೋಗ್ತಾ ಇರ್ತಕ್ಕಂಥದ್ದು. ಇನ್ನೇನು ಭಾಷಣ ಮಾಡಲ್ಲ, ಏನೂ ಇಲ್ಲ. ಆದರೆ ಇದು ನಾನು ಹೇಳಿದ ಮೇಲೆ ಇಲ್ಲೊಬ್ಬ ನಕಲಿ ಒಬ್ಬ ಲಾಯರ್ ಅಂತ ಹೆಸರಿಟ್ಕೊಂಡಿರೋನೊಬ್ಬನವನೇ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡವನೆ ಅಂತ ಹೇಳಿದ್ರೆ, ನನ್ನ ಕುಟುಂಬದ ಬಗ್ಗೆ ಮಾತಾಡವನೆ. ಇವನು ಹೋಗ್ತಾ ಇರೋದು, ಇವನು ಬ್ಲ್ಯಾಕ್ ಮನಿ ವೀರೇಂದ್ರ ಹೆಗ್ಡೆ ಅವ್ರ ಹತ್ರ ಇಟ್ಟವನೇ, ಇವನು ತಿರುಪ್ತಿಯಲ್ಲಿ ಇಟ್ಟ ಏಕವಚನದಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡವನೆ. ಅದೇ ವ್ಯಕ್ತಿ ಗೃಹ ಮಂತ್ರಿಗಳ ಬಗ್ಗೆ ಮಾತಾಡವನೆ, DK ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡವನೆ, ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡವನೆ, ಪೊಲೀಸ್ ಕಮಿಷನರ್ ಬಗ್ಗೆ ಮಾತಾಡವನೆ. ಇವತ್ತು ಕೇಸಲ್ಲಿ ಬೇಲಲ್ಲ ಅವನೇ, ಆಚೆ ಕಡೆಗೆ ಅವನಿಗೆ ಅಶೋಕ್ ಅವ್ರ ಬಗ್ಗೆ ಮಾತಾಡವನೆ. ನೀವು ಮಾತಾಡಿದ್ರೆ ನಿಮ್ಮ ಬಗ್ಗೆನೂ ಮಾತಾಡ್ತಾನೆ ಅವನು. ಯಾರನ್ನ ಕೇಳಿದ್ರೆ ಅವ್ನು ಮೆಂಟ್ಲು ಅಂತಾನೆ. ಮೆಂಟ್ಲಲ್ಲ ಅವನು, ರೋಲ್ ಕಾಲ್ ಅವನು. ಇವತ್ತು ನಾವು ಯಾರಾದ್ರೂ ಯೂಟ್ಯೂಬಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಸಣ್ಣ ಕಾಮೆಂಟ್ ಮಾಡಿದ್ರೆ ಸುಮೋಟೋ ತಗೊಂಡು ಪೊಲೀಸವರು ನಮ್ಮ ಮೇಲೆ ಕೇಸ್ ಮಾಡ್ತಾರೆ. ಏನು ಮಾಡ್ಬೇಕು ಹೇಳಿ ಅಧ್ಯಕ್ಷರ? ಅವನು ಹೇಳ್ತಾನೆ ಧರ್ಮಸ್ಥಳದ ಪರವಾಗಿ ಯಾರು ಮಾತಾಡ್ತಾರೋ ಅವರ ಪರ್ಸ್ನಲ್ದು ಏನಿದೆಯೋ ಅದನ್ನೆಲ್ಲ ತಗೊಂಡು ಮಾತಾಡ್ತೀನಿ ನಾನು ಅಂತಕ್ಕಂಥ ನೇರವಾಗಿ ಮಾತಾಡ್ತಾನೆ. ಇವತ್ತುವರೆಗೂ ಅವನು ಒಂದು ಕೇಸ್ ಮಾಡಿಲ್ಲ ನಾವು. CIT ಅವರು ಈ ಥರ ನೀನು ಹೇಳ್ತಾ ಇದೆಯಲ್ಲಪ್ಪ ಅಂತ SIT ಅವರು ಅವನ ಮೇಲೆ ಕೇಸ್ ಮಾಡಿಲ್ಲ. ಗೃಹ ಸಚಿವರು 500 ಕೋಟಿ ರೂಪಾಯಿ, ಗೃಹ ಸಚಿವರೇ ನೀವು ಕೆಲವು ಕೇಸಲ್ಲಿ 500 ಕೋಟಿ ರೂಪಾಯಿ ತಗೊಂಡವನೆ ಅಂತ ಹೇಳವನೆ ಅವನು, ನಕಲಿ ಲಾಯರು, ನಿಮ್ಗೆ ಗೊತ್ತಿರಲಿ. ಆದರೂ ಕೂಡ ನೀವು ಅದು ಯಾಕೋ 3ನೇ ಕಣ್ಣು ತೆಗಿತಾನೆ ಇಲ್ಲ. ನೀವು ನರೇಂದ್ರ ಸ್ವಾಮಿ ಅವರು ಇರೋ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದೀರಾ ನೀವು. ನರೇಂದ್ರ ಸ್ವಾಮಿ ಅವರೇ ಕೂತ್ಕೊಳ್ಳಿ. ಡೇಂಜರ್ ಅಲ್ಲ, ಭಸ್ಮ ಆಗ್ಬೇಕಂತವ್ರು, ಅಂಥವ್ರು ಭಸ್ಮ ಆಗ್ಬೇಕು. ಇವತ್ತು SIT ತನಿಖೆಯಲ್ಲಿ ನಿಜವಾದ ತಪ್ಪಿದ್ದವ್ರನ್ನ ಭಸ್ಮ ಮಾಡ್ರಿ, ನಕಲಿಯವ್ರನ್ನು ಕೂಡ ಭಸ್ಮ ಮಾಡ್ಬೇಕು ನೀವು. ನಿಮ್ಮ ಹೆಸರು ಜಾಹೀರ್ ಆಗ್ತದೆ ಅದರಲ್ಲಿ. ಇವತ್ತು ನಾವು SIT ತನಿಖೆಗೆ ಯಾಕೆ ಒಪ್ಕೊಂಡಿರೋದು ಅಂದರೆ ಇದಕ್ಕೊಂದು ಅಂತ್ಯ ಆಡಬೇಕು. ನಾಳೆ ತಿರ್ಗಾ ಇವತ್ತು ಸರ್ಕಾರಕ್ಕೂ ಕೂಡ ಇಲ್ಲ, ಇರೋ ಕಣ್ಣು ಮುಚ್ಕೊಂಡು ಕನ್ನಡ ಹಾಕೊಂಡು ಕುಂತವ್ರೆ. ಅದೇ ಸಮಸ್ಯೆ ಆಗಿರೋದು ನಮಗೆ. SIT ತನಿಖೆದು ಇದು ಅಂತ್ಯ ಆಡಬೇಕು. ನಾಳೆ SIT ಅವನ ಮಾಡಿರೋ ಅಪಾದನೆ ಸುಳ್ಳು ಅಂತ ಹೇಳಿದ್ರೆ ಇದೇ ಯೂಟ್ಯೂಬರ್ಸು ಮುಖ್ಯಮಂತ್ರಿ ಮೇಲೆ ಕಾಮೆಂಟ್ ಮಾಡ್ತಾರೆ. ಬರ್ಕೊಡ್ರಿ, ಇವತ್ತೇ ಗೃಹ ಸಚಿವರ ಮೇಲೆ ಕಾಮೆಂಟ್ ಮಾಡ್ತಾರೆ. ಅವರು ಆ ಧರ್ಮಾಧಿಕಾರಿ ಜೊತೆಯಲ್ಲಿ ಮಿಂಗಲ್ ಆಗ್ಬಿಟ್ರು, ಇವ್ರು ಬ್ಲ್ಯಾಕ್ ಮನೆಯಲ್ಲಿ ಇಟ್ಟವ್ರೆ. ಮಾಡಲಿಲ್ಲ ಅಂತಂದ್ರೆ ಕೇಳ್ರಿ, ಅವ್ರು ಏನು ಹೇಳಿದ್ರು ಕೂಡ ಇದನ್ನು ಅಂತ್ಯ ಆಡಬೇಕಾಗ್ತದೆ. ಕೊಲೆ ಅಂತೂ ಆಗಿದೆ, ಯಾರೋ ಒಬ್ಬ ಮಾಡವನೆ. ಈ ಥರದ್ದು ಇಡೀ ರಾಜ್ಯದಲ್ಲಿ ಎಷ್ಟು ಕೊಲೆಗಳು ಅತ್ಯಾಚಾರ ಆಗಿಲ್ಲ, ಎಷ್ಟು ಹೆಣ್ಮಕ್ಳ ಬಗ್ಗೆ ಈ ಗ್ಯಾಂಗ್ ಮಾತಾಡ್ತಾವ್ರೆ. ಸೇಮ್ ಸೌಜನ್ಯ ಹೇಳ್ತಾರೆ, ಬೇರೆ ಹೆಣ್ಮಕ್ಳ ಬಗ್ಗೆ ನೀವು ಮಾತಾಡಬೇಕಲ್ಲ. ಇದು ಇರ್ತಕ್ಕಂಥದ್ದು, ಅದ್ರ ಹುನ್ನಾರ ಏನು ಅಂತ ಹೇಳ್ತಾವೆ, ಅರ್ಥ ಮಾಡ್ಕೊಬೇಕು. ಮತ್ತು ಇವತ್ತು ಏನು ನಮ್ಮ ಬಗ್ಗೆ ಆಗಲಿ, ಆ ಕಡೆ ಇರೋರ ಬಗ್ಗೆ ಈ ಕಡೆ ಇರೋರ ಬಗ್ಗೆ ಒಬ್ಬ ನಕಲಿ ಲಾಯರ್, ಅವನು ಲಾಯರೇ ಅಲ್ಲ, ಅವನು ಲಾಯರ್ ಅಂತ ಹೆಸರು ಇಡಬಾರ್ದು. ಅವನ ಮೇಲೆ ಆದರೂ ಕೇಸ್ ಆಗಬೇಕು. ಕೇಸ್ ಕೊಡ್ರಿ ಅಂತ ಹೇಳ್ತಾರೆ, ಕೇಸ್ ಕೊಟ್ಟರೆ ನಾನು ಕೋರ್ಟಿಗೆ ತಿರುಗಬೇಕು ಹೋಗಿ ಡೆಫರ್ಮೇಷನ್ ಹಾಕ್ಕೊಂಡು. ಕೆಲವೆಲ್ಲ ಹಾಕಿ ತಿರುಗಿದ್ದೀನಿ ನಾನು. ಲಾಸ್ಟ್ ಟೈಮ್ ಕೆಲವು ಪತ್ರಿಕೆಯವರು ನನ್ನ ಬಗ್ಗೆ ಮಾತಾಡಿದ್ರು ಅಂತೇಳಿ ಪ್ರಿವಿಲೇಜ್ ಮೂವ್ ಮಾಡಿದ್ವಿ. 1 ವರ್ಷ ಜೈಲು ಶಿಕ್ಷೆ ಆಯಿತು. ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಆಗಿದ್ರು. ಬೆಳಗಾವಿಯಲ್ಲಿ ಕೋರ್ಟ್ ಹೇಳ್ತು ನಾವೇನು ಮಾಡೋಕ್ಕಾಗಲ್ಲ, ಸಭೆ ತೀರ್ಮಾನ ತಗೊಂಡಿರೋದು, ಅಲ್ಲೇ ವಾಪಸ್ ತಗೊಬೇಕು ಅಂದರು. ಕೊನೆಗೆ ಬೆಳಗಾವಿಯಲ್ಲಿ ಹೋದಾಗ ಇಡೀ ಸದನ ಹೇಳ್ತು ಇಲ್ಲ ಜೈಲು ಆಗಬೇಕು ಅಂತ ಹೇಳ್ತು. ಜೈಲು ಶಿಕ್ಷೆ ಅಧ್ಯಕ್ಷರೇ. ಇವತ್ತು ನಮ್ಮ ಶಾಸಕರು ಧರ್ಮಸ್ಥಳದ ಬಗ್ಗೆ ಮಾತಾಡಂಗಿಲ್ಲ, ಬೇರೆ ಏನಾದ್ರ ಬಗ್ಗೆ ಮಾತಾಡೋದಿಲ್ಲ. ಅವ್ರಿಗೆ ಏನು ಕ್ರಮ ತಗೊಂತೀರಿ? ನೀವು ರಕ್ಷಣೆಗೆ ಬರಲಿಲ್ಲ ಅಂತಂದ್ರೆ ನಾಳೆ ಈಗ ನನ್ನ ಬಗ್ಗೆ ಮಾತಾಡೋರೆ, ಗೃಹ ಮಂತ್ರಿಗಳ ಬಗ್ಗೆ ಮಾತಾಡೋರೆ. ಆ DK ಶಿವಕುಮಾರ್ ಅವ್ರು ಯಾಕೆ ಬಿಟ್ಟವ್ರು ಅವ್ನು ಗೊತ್ತಿಲ್ಲ, ಬೇರೆಯವ್ರನ್ನೆಲ್ಲ ಹೊಡೆಯೋಕ್ಕೆ ಬರ್ತಾರೆ.
ಅವ್ರ ಬಗ್ಗೆನೂ ಮಾತಾಡೋನೆ ಅವನು. ಅದು ಯಾಕೆ ಸೈಲೆಂಟ್ ಆಗಿ ಅವ್ರಿಗೆ ಗೊತ್ತಿಲ್ಲ. ನಮ್ದೇನು ಏನು ಬೈಲ್ ತೆಗಿತಾನೆ ತೆಗೀಲಿ. ಇವತ್ತು ನಾಳೆ ಯಾರಾದ್ರೂ ಹೊಡೆದ್ರೆ ಅವನಿಗೆ ಸಬ್ಜೆಕ್ಟ್ ನನ್ನ ಮೇಲೆ ಹಾಕ್ತೀರಿ ನೀವು. ಸಬ್ಜೆಕ್ಟ್ಗೆ ಬನ್ನಿ. ಅಲ್ಲ ಅಧ್ಯಕ್ಷ, ಹೇಳ್ತೀನಿ ಕೇಳ್ರಿ. ಆ ವ್ಯಕ್ತಿನೇ ಅವನು ಕೂಡ ಯೂಟ್ಯೂಬರ್ ಅಲ್ಲಿ ಇರೋಂತಾನೆ. ಇಲ್ಲೇ ಕೊಡಗೇಳಿಲ್ಲ ಅವನೇ. 90 ದಿನ ಜೈಲಲ್ಲಿ ಇದ್ದ ಆಚೆಗೆ ಬಂದವನೇ. ಹುಚ್ಚನಾಯಿ ಹೊಡೆದಂಗೆ ಹೊಡೆದವ್ರೆ, ಲಾಯರ್ಗಳು ಹೊಡೆದವ್ರೆ, ಜನ ನೋಡಿತಾರೆ. ನೀವು ಗೃಹ ಸಚಿವರು ದಯವಿಟ್ಟು ಕ್ರಮ ತಗೊಬೇಕು. ಅವ್ನು ಬೇಲ್ ಕ್ಯಾನ್ಸಲ್ ಮಾಡೋದಕ್ಕೆ ದಯವಿಟ್ಟು ಮೂವ್ ಮಾಡಿ ಸರ್. ಕಮಿಷನರ್ ಬೈತಾನೆ ಸರ್, ಬರ್ತ್ಡೇ ಮೊನ್ನೆ ಆಚೆ ಕಡೆ ಒಂದು ಕೇಕ್ ಕಟ್ ಮಾಡಿದ್ರೆ ಅದನ್ನು ಕಾಮೆಂಟ್ ಮಾಡ್ತಾನೆ. ನಾವು ಏನು ಮಾಡ್ಬೇಕು ನೀವು ಹೇಳಬೇಕು. ನೀವು ಇಲ್ಲಿ ಆದೇಶ ಕೊಟ್ಟರೆ ಬಾಯಿ ಮುಚ್ಚೋದು ಗೊತ್ತು ನನಗೆ. ಇಲ್ಲ ನಮ್ಮ ಹುಡುಗರು ಯಾರೋ ಮುಚ್ಚಿಸ್ತಾರೆ. ಇಲ್ಲ ಸಿದ್ದರಾಮಯ್ಯ ಶಿಷ್ಯರು ಮುಖ್ಯಮಂತ್ರಿಗೆ ಮಾತಾಡಿದ್ರೆ ಬಿಡ್ತಾರೆ ಅವ್ರ ಶಿಷ್ಯರು. ಅವ್ರು ಹೊಡಿಬೋದು. ಅಲ್ಲಿ ಹೊಡೆದ ಕೇಸ್ ನನ್ನ ಮೇಲೆ ಬರ್ತದಲ್ಲ. ಸದನದಲ್ಲಿ ನೀನೇ ಮಾತಾಡಿರೋದು ಏನೋ ಮಾಡ್ತೀನಿ ಅಂತೇಳಿ FIR ನಂದು A1 ಬರಬಾರ್ದು. ಇಲ್ಲ ನೀವು ಕ್ರಮ ತಗೊಳ್ರಿ. ಇದನ್ನು ಮಾಡಲೇಬೇಕು ಅಧ್ಯಕ್ಷರೇ. ಯಾರೇ ಆಗಲಿ ಸುಳ್ಳು ಸುಳ್ಳು, ಅದು ಚರ್ಚ್ ಬಗ್ಗೆ ಇರಲಿ, ಮಸೀದಿ ಬಗ್ಗೆ ಇರಲಿ, ದೇವಸ್ಥಾನ ಬಗ್ಗೆ ಆಗಲಿ, ಅನಾವಶ್ಯವಾಗಿ ಈ ಥರ ಕಾಮೆಂಟ್ ಮಾಡಿದ್ರೆ ದಯವಿಟ್ಟು ಸರ್ಕಾರ ಆ ಕಡೆ ಈ ಕಡೆ ಅಂತಲ್ಲ. ಯಾಕಂದರೆ ಧರ್ಮಸ್ಥಳದ ವಿಚಾರದಲ್ಲಿ ನಾವೇನಾದರೂ ಅಪಚಾರ ಮಾಡಿದ್ರೆ ನಿಮಗೂ ಸಮಸ್ಯೆ ಆಗ್ತದೆ, ಈ ಕಡೆಗೂ ಸಮಸ್ಯೆ ಆಗ್ತದೆ. ಇದು ಯಾರು ನಾವೇನು ರಾಜಕೀಯ ಮಾಡಬೇಕು ಅಂತಿಲ್ಲ ಇದರಲ್ಲಿ. ಇದನ್ನು ಭಾಳ ಸೀರಿಯಸ್ ಆಗಿ ತಗೊಬೇಕು. ಯಾವನ ಯೂಟ್ಯೂಬರ್ ಮಾತಾಡ್ತಾನೆ ಸಂಬಂಧಪಟ್ಟದನು ಅವನ್ನೆಲ್ಲ ಸುಮ್ಮನೆ ಇಟ್ಕೊಂಡಿದ್ದೀವಿ ನಾವು. ಇದನ್ನ ಕಠಿಣ ಕ್ರಮ ತಗೊಳ್ಬೇಕು ಅಧ್ಯಕ್ಷ. ಧನ್ಯವಾದಗಳು. ಸಭಾಧ್ಯಕ್ಷರೇ, ಈಗ ಕೈ ಎತ್ತಿ ಈಗ ನಿಂತ್ರೆ ಆಗ್ತದ? ಮಾನ್ಯ ಸಭಾಧ್ಯಕ್ಷರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರದಲ್ಲಿ ರಾಜ್ಯದಲ್ಲಿ ಈ ರೀತಿ ಚರ್ಚೆಗಳು ಆಗ್ತದೆ, ನಾವು ಕೂಡ ಸದನದಲ್ಲಿ ಇದನ್ನ ಚರ್ಚೆ ಮಾಡ್ತೇವೆ ಅಂತ ಪರಿಸ್ಥಿತಿ ಬರ್ತದೆ ಅಂತೇಳಿ ನಾವು ಯಾರೂ ಕೂಡ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಸುರೇಶ್ ಕುಮಾರ್ ಅವರು ಹೇಳಿದ ಹಾಗೆ ಇದು ಕೇವಲ ಒಂದು ದೇವಸ್ಥಾನ ಅಲ್ಲ, ಒಂದು ಧಾರ್ಮಿಕ ಒಂದು ಶ್ರದ್ಧಾ ಕೇಂದ್ರ. ಇವತ್ತು ಇಂಥ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಬಗ್ಗೆ ಇವತ್ತು ಈ ರೀತಿಯ ಆರೋಪಗಳು ಬಂದಂಥ ಸಂದರ್ಭದಲ್ಲಿ ನನ್ನ ಪ್ರಕಾರ ರಾಜ್ಯ ಸರ್ಕಾರ ಒಂದು SIT ಘಟನೆ ಮಾಡ್ತಕ್ಕಂಥ ಮುಂಚಿತವಾಗಿ ಯಾರು ಆ ಮುಸುಕುದಾರಿ ಅಥವಾ ಕಂಪ್ಲೇನೆಂಟ್ ಯಾರು ಮುಂದೆ ಬಂದಿದ್ದಾನೆ ಅವನ ಹಿನ್ನೆಲೆ ಏನು, ಅವನ ಪೂರ್ವಪರ ವಿಚಾರವನ್ನು ರಾಜ್ಯ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಮಾಡಬೇಕಾಗಿತ್ತು. ಇವತ್ತು ಎಲ್ರಿಗೂ ಕೂಡ ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಶನಿವಾರ ಸಂಜೆ ಹೇಳ್ತಾರೆ SIT ನಾವು ತನಿಖೆ ಮಾಡೋದಿಲ್ಲ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಭಾನುವಾರ ಬೆಳಗ್ಗೆ SIT ತನಿಖೆ ಮಾಡ್ತೇವೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಸದನದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ, ಇವತ್ತು ರಾಜ್ಯ ಸರ್ಕಾರ SIT ತನಿಖೆ ಮಾಡಬೇಕು ಅಂತೇಳಿ SIT ಇವತ್ತು ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ರೆ ಯಾವ ಶಕ್ತಿಗಳು ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕಿದ್ರು, ಯಾವ ಸಂಘಟನೆಗಳು ರಾಜ್ಯ ಸರ್ಕಾರದ ಮೇಲೆ SIT ಮಾಡಬೇಕು ಅಂತೇಳಿ ಒತ್ತಡ ಹಾಕಿದ್ರು ಅಂತಕ್ಕಂಥದ್ದು ಕೂಡ ಈ ಸದನಕ್ಕೂ ಕೂಡ ಹೇಳಬೇಕಾಗ್ತದೆ, ರಾಜ್ಯದ ಜನರಿಗೂ ಕೂಡ, ರಾಜ್ಯದ ಜನರ ಗಮನಕ್ಕೂ ಕೂಡ ತರಬೇಕಾಗ್ತದೆ. ಸಾಕಷ್ಟು ಅಪಪ್ರಚಾರಗಳಾಗಿದ್ದಾವೆ ಇವತ್ತು ಈ ವಿಚಾರದಲ್ಲಿ. ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ವಿಚಾರವಾಗಿ ಇವತ್ತು ಸಾಕಷ್ಟು ಅಪಪ್ರಚಾರ ಆಗಿದೆ. ಇವತ್ತು ರಾಯಚೂರು ಇರ್ಬೋದು, ಗುಲ್ಬರ್ಗ ಇರ್ಬೋದು, ಬೀದರ್ ಇರ್ಬೋದು, ಕೊಪ್ಪಳ, ಬಳ್ಳಾರಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕೋಟ್ಯಾಂತರ ಇವತ್ತು ಭಕ್ತರು ಇವತ್ತು ಬೀದಿಗಿಳಿದು ಇವತ್ತು ಈ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭ ಸೃಷ್ಟಿಯಾಗಿದೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಈ ವಿಚಾರದಲ್ಲಿ ಕೋಟ್ಯಾಂತರ ಭಕ್ತರು ಏನು ಒಂದು ಈ ಧಾರ್ಮಿಕ ಕೇಂದ್ರದ ಬಗ್ಗೆ ಒಂದು ಶ್ರದ್ಧೆನ ಇಟ್ಕೊಂಡಿದ್ರು, ಇಂಥ ವಿಚಾರದಲ್ಲಿ ಯಾವ ತನಿಖೆ ಆಗಬೇಕು, ತನಿಖೆ ಬಗ್ಗೆ ನಾವು ವಿರೋಧ ಮಾಡಿರಲಿಲ್ಲ. ನಮ್ಮೆಲ್ಲ ಸದಸ್ಯರು ಹೇಳಿದಾಗೆ ರಾಜ್ಯ ಸರ್ಕಾರ SIT ತನಿಖೆ ಮಾಡಬೇಕು ಅಂತ ಹೇಳಿದಾಗ ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು, ಪಾರದರ್ಶಕವಾಗಿ ತನಿಖೆ ಆಗಬೇಕು, ಇದು ಸತ್ಯಾಂಶ ಹೊರ ಬರಬೇಕು ಅಂತ ಅಪೇಕ್ಷೆ ನಾವು ಕೂಡ ಇದ್ವಿ. ಆದರೆ ಯಾವ ರೀತಿ ಇವತ್ತು ಅಲ್ಲಿ ದಿನನಿತ್ಯ ಒಂದೊಂದೇ ಗುಂಡಿಗಳನ್ನು ತೆಗಿತಕ್ಕಂಥದ್ದು, ಒಂದೊಂದು ದಿನ 1 ಆಯಿತು, 2 ಆಯಿತು, 14 ಆಯಿತು, 15 ಆಯಿತು, ಅಂದರೆ ಈ ರೀತಿ ಹುಚ್ಚಾಟ ಏನು ನಡೀತಾ ಇದೆ. ರಾಜ್ಯದ ಜನ ಆಕ್ರೋಶ ಭರಿತರಾಗಿದ್ದಾರೆ. ಇಂತಹ ವಿಚಾರದಲ್ಲಿ
ಇವತ್ತು ಹಿಂದೂಗಳ ಭಾವನೆಗೆ ಧಕ್ಕೆ ಬರ್ತಕ್ಕಂಥ ಸಂದರ್ಭ ಈಗಾಗಲೇ ಸೃಷ್ಟಿಯಾಗಿದೆ. ಇವತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಏನು ಎಲ್ಲ ಸದಸ್ಯರು ಇವತ್ತು ಹೇಳಿದ್ದಾರೆ, ಇದು ಯಾವುದೋ ಒಂದು ಹಿಟ್ ಅಂಡ್ ರನ್ ಕೇಸ್ ಆಗೋದಕ್ಕೆ ಮಾನ್ಯ ಗೃಹ ಸಚಿವರು ರಾಜ್ಯ ಸರ್ಕಾರ ಬಿಡಬಾರ್ದು. ಇವತ್ತು ಹಿಟ್ ಅಂಡ್ ರನ್ ಆಗ್ತಕ್ಕಂಥ ಕೇಸ್ ಆಗಬಾರ್ದು. ಇವತ್ತೆಲ್ಲ ಸದಸ್ಯರು ಒತ್ತಾಯ ಮಾಡಿರೋ ಹಾಗೆ ರಾಜ್ಯ ಸರ್ಕಾರ ಇವತ್ತು ಇಲಾಖೆ ಇವತ್ತು ಮಧ್ಯಂತರ ವರದಿನೂ ಕೂಡ ರಾಜ್ಯ ಸರ್ಕಾರ ಸದನಕ್ಕೆ ಕೊಡಬೇಕು. ಮತ್ತೆ ಇದು ತನಿಖೆ ಇಲ್ಲೇ ಮುಗಿದಿದೆ, ಏನು ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೆ ಯಾರು ಮುಸುಕುದಾರಿ ಇದ್ದಾನೆ, ಒಂದಿನ ಬ್ಯಾಟ್ಮ್ಯಾನ್ ಆಗಿ ಬರ್ತಾನೆ, ಒಂದಿನ ಹೀಮ್ಯಾನ್ ಆಗಿ ಬರ್ತಾನೆ, ಒಂದಿನ ಸೂಪರ್ ಮ್ಯಾನ್ ಆಗಿ ಬರ್ತಾನೆ. ಯಾರು ಈ ವ್ಯಕ್ತಿ ಇದ್ದಾನೆ ಇವನ ಬಗ್ಗೆ ಮತ್ತೆ ಇವನ ಹಿಂದೆ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆನೂ ಕೂಡ ಸರಿಯಾದ ರೀತಿಯಂತ ತನಿಖೆ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ನೆಕ್ಸ್ಟ್ ರಂಗನಾಥ್. ಮಾನ್ಯ ಅಧ್ಯಕ್ಷರೇ, ಇವತ್ತು ಒಂದು ಬಹಳ ಗಂಭೀರ ವಿಚಾರದ ಬಗ್ಗೆ ಇಲ್ಲಿ ಸದನದಲ್ಲಿ ಚರ್ಚೆ ನಡೆದಿದೆ. ಇದು ಕೇವಲ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಚರ್ಚೆ ಅಲ್ಲ, ವೀರೇಂದ್ರ ಹೆಗ್ಗಡೆ ಅವರ ಕುಟುಂಬದ ಬಗ್ಗೆ ಚರ್ಚೆ ಅಲ್ಲ, ಇದು ಹಿಂದೂ ಧಾರ್ಮಿಕ ಭಾವನೆಗಳ ಬಗ್ಗೆ, ಹಿಂದೂ ಕ್ಷೇತ್ರಗಳ ಮೇಲೆ ಏನು ಪ್ರಹಾರ ನಡೆದಿದೆ ಅದರ ಮೇಲೆ ಚರ್ಚೆ ನಡೆದಿದೆ. ಇವತ್ತು ಒಬ್ಬ ಮುಸುಕುದಾರಿ ಬಂದು ಕಂಪ್ಲೇಂಟ್ ಕೊಡ್ತಾನಂತಂದ್ರೆ ನಾನು ಹೆಣ ಹೋಗಿದ್ದೇನೆ, ಮರ್ಡರ್ದಲ್ಲಿ ನಾನು ಜಾಯಿಂಟ್ ಆಗಿ ಕಲ್ಪ್ರಿಟ್ ಆಗಿದ್ದೇನೆ ಅಂತ ಹೇಳಿದಾನಂದ್ರೆ ಮೊದಲು ಅವನ್ನ ಅರೆಸ್ಟ್ ಮಾಡಬೇಕಿತ್ತು, ಮೊದಲು ಅವನ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕಿತ್ತು. ಅವನ ಮೇಲೆ ಯಾವುದೇ ಆ್ಯಕ್ಷನ್ ತೆಗೆದುಕೊಂಡಿಲ್ಲ ಇಲ್ಲಿ ತನಕ, ಅವನ್ನ ಹಿಡಿದಿಲ್ಲ. ಯಾವ ಮರ್ಡರ್ ಮಾಡಿದಿ, ಯಾವ ಟೈಮ್ದಲ್ಲಿ ನಿನ್ನ ಮರ್ಡರ್ದಲ್ಲಿ ನಿನ್ನ ಜೊತೆ ಇದ್ದಿ, ಹೆಣ ಹೂಳ್ಬೇಕಾದ್ರೆ ನಿನ್ನ ಜೊತೆ ಯಾರಿದ್ರು, ಎಲ್ಲಿಂದ ಹೆಣ ತಂದು, ಅದ್ರ ಬಗ್ಗೆ ಯಾವುದೇ ರೀತಿಯ ವಿಚಾರಣೆಯನ್ನು ನೀವು ಮಾಡಿದೆ ಅವನಿಗೆಲ್ಲ ರೀತಿಯ ಫೆಸಿಲಿಟಿಯನ್ನು ಕೊಟ್ಟು ಇವತ್ತು ಅವನು ದೊಡ್ಡ VIP ಟೈಪ್ ಅವ್ ಮಾಡಿ ಅವನ ಮಾತನ್ನು ಮುಂದಿಟ್ಕೊಂಡು ಇವತ್ತು ಇಡೀ ಹಿಂದೂ ಭಾವನೆಗಳಿಗೆ ಧಕ್ಕೆ ಮಾಡುವಂಥ ಕೆಲಸ ಇವತ್ತು ಇಡೀ ರಾಜ್ಯದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ನಡೆದಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಹಿಂದೆ ನಮ್ಮ ಉಳಿದ ಶಾಸಕರು ಹೇಳಿದರು, ಒಂದೇ ಒಂದು ಪೋಸ್ಟ್ ಬಂದಾಗ KJ ಹಳ್ಳಿ DJ ಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಸುಡುವಂಥ ಕೆಲಸ ಆಯಿತು. ಇವತ್ತು ಹಿಂದೂ ಭಾವನೆಗಳಿಗೆ ಧಕ್ಕೆ ಹುಟ್ಟೈತಿ, ಆದರೂ ಕೂಡ ಪೊಲೀಸ್ ಸ್ಟೇಷನ್ನು ಬಸ್ ಸ್ಟ್ಯಾಂಡು ಸುಟ್ಟಿಲ್ಲ ಅಂತಂದ್ರೆ ಹಿಂದೂಗಳು ಸುಮ್ಮ ಕುಂತಾರಂತಲ್ಲ. ನಮ್ಮ ವ್ಯಕ್ತಿ ಮಾಡುವಂಥ, ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವಂಥ, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಪದ್ಧತಿಗಳು ಬೇರೆ ಅದಾವು. ಅವು ಯಾವ ಸಂದರ್ಭದಲ್ಲಿ ಈ ಕಾರ್ಯಕ್ಕೆ ಕಾರಣೀಭೂತರಾಗಿದ್ದಾರೆ, ಈ ಕಾರ್ಯಕ್ಕೆ ನೀವು ಸಾಥಿ ಕೊಟ್ಟಂಥವ್ರಿಗೆ ನಿಮಗೆ ಸರಿಯಾದ ಶಿಕ್ಷೆಯನ್ನು ಸರಿಯಾದ ಸಮಯದಲ್ಲಿ ಹಿಂದೂ ಸಮಾಜ ಕೊಡ್ತೈತಿ, ಅದನ್ನು ನೀವು ಲಕ್ಷ್ಯ ಇಟ್ಕೊಂಡಿರಿ. ಇವತ್ತು ನೋಡ್ತಾ ಇದ್ದೀರಿ, ಪ್ರತಿಯೊಂದು ಊರಲ್ಲಿ 10,000, 6,000, 8,000 ಹೆಣ್ಮಕ್ಳು ರಸ್ತೆಗೆ ಬಂದಿದ್ದಾರೆ. ಆ ಎಲ್ಲ ಹೆಣ್ಮಕ್ಳು ಕೂಡ ಧರ್ಮಸ್ಥಳದ ಏನು ಒಳ್ಳೆ ಕೆಲಸಗಳಾಗಿದ್ದಾವೆ, ಅವ್ರು ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ಆಗಲಿ ಅಥವಾ ಬೇರೆ ರೀತಿಯಿಂದ ಅದ್ರ ಬೆನಿಫಿಷರೀಸ್ ಇದ್ದಾರೆ. ಅವರಿಗೆ ಗೊತ್ತೈತಿ ಧರ್ಮಸ್ಥಳದಿಂದ ಎಷ್ಟು ಒಳ್ಳೆ ಕೆಲಸ ಆಗ್ತಾ ಇದಾವೆ ಅಂಥೇಳಿ. ಹಾಗಾಗಿ ಇದು ನಿಮ್ಗೆ ಸುತ್ತಿ ನಿಮ್ಗೆ ಹೊಡಿತೈತಿ. ನೀವು ಬೇಗನೆ ಎಚ್ಚೆತ್ಕೊಳ್ರಿ, ಏನು ತಪ್ಪು ಮಾಡಿರಿ ಅದನ್ನು ಸುಧಾರಿಸ್ಕೊರಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಹಿಂದೂ ಭಾವನೆಗಳಿಗೆ ಧಕ್ಕೆ ಮಾಡುವಂಥ ಕೆಲಸ ನಿಮ್ಮ ಸರ್ಕಾರದಿಂದ ಆಗಬಾರದು ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು 4 ಮಾತು ಮುಗಿಸ್ತೀನಿ. ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಆಗಲಿ, ಅಲ್ಲಿನ ಧರ್ಮಾಧಿಕಾರಿಗಳ ವಿರುದ್ಧ ಒಂದು ಷಡ್ಯಂತ್ರ ಇವತ್ತು ಈ ರಾಜ್ಯದಲ್ಲಿ ನಡೀತಾ ಇದೆ. ಈಗಾಗಲೇ ಸುನೀಲ್ ಕುಮಾರ್ ಅವರು ಆರ್ ಅಶೋಕರು ಭಾಳ ಚೆನ್ನಾಗಿ ವಿಸ್ತೃತವಾಗಿ ಮಾತನಾಡಿದ್ದಾರೆ. ಹಿಂದೂಗಳ ಭಾವನೆಗಳನ್ನು ಅದರ ಜೊತೆಗೆ ಚೆಲ್ಲಾಟ ಆಡುವಂಥದ್ದು, ಹಿಂದೂಗಳ ದೇವರುಗಳನ್ನು ಅಪಮಾನ ಮಾಡುವಂಥದ್ದು ಇವತ್ತಿಂದಲ್ಲ, ಈ ದೇಶಕ್ಕೆ ಬಂದಂಥ ಮೊಘಲರಿಂದಲೇ ಈ ಒಂದು ವ್ಯವಸ್ಥಿತವಾಗಿ ಹಿಂದೂ ಸನಾತನ ಧರ್ಮವನ್ನು ನಾಶ ಮಾಡುವಂಥ ಒಂದು ವ್ಯವಸ್ಥಿತವಾದಂಥ ಸಂಚು ನಮ್ಮ ಸುರೇಶ್ ಕುಮಾರ್ ಅವರು ಹೇಳಿದ್ರಲ್ಲ, ಹಿಂದೆ ಅವರಿದ್ದರು, ಮೊಘಲರು ಇದ್ದರು. ಈಗ ಆಧುನಿಕ ಮೊಘಲರು, ಆಧುನಿಕ ಅಲಾವುದ್ದೀನ್ ಖಿಲ್ಜಿಗಳು, ಇವ್ರ ಒಂದು ಸಂತತಿ ಏನಿದೆ, ಅದೇ ಸಂತತಿ ಇಡೀ ದೇಶದಲ್ಲಿರುವಂಥ ಹಿಂದೂ ಧರ್ಮದ ಪವಿತ್ರವಾದಂಥ ಧಾರ್ಮಿಕ ಸಂಸ್ಥೆಗಳ ಮೇಲೆ
ಒಂದು ರೀತಿ ವ್ಯವಸ್ಥಿತವಾಗಿ ವಿದೇಶಿ ಹಣದ ಮೂಲಕ ಇಂತಹ ಸೋಕಾಲ್ಡ್ ಬುದ್ಧಿಜೀವಿಗಳು, ಎಡಚರರು, ಅವರಿಗೆ ಪ್ರೋತ್ಸಾಹ ಕೊಡುವಂಥ ಒಂದು ಜಾತ್ಯತೀತ ಅನ್ನುವಂಥ ಒಂದು ಡೋಂಗಿ ಮುಖವಾಡನ ಹಾಕೊಂಡಂಥ ಜನ ಕೂಡಿ ಇವತ್ತು ಧರ್ಮಸ್ಥಳವನ್ನು ಅಪವಿತ್ರ ಮಾಡುವಂಥ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಬಹುಶಃ ನಾವು ನೋಡಿದ್ದೀವಿ, ಯಾರು ದೇಶದ್ರೋಹಿ ಕೆಲಸ ಮಾಡಿದರೆ, ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಮಾಡೋದಂದ್ರೆ ಮುಸುಕುದಾರಿಗಳನ್ನು ಹಾಕ್ಕೊಂಡು ಕೋರ್ಟಿಗೆ ಬರ್ತಿದ್ರು. ಆದರೆ ಈ ಮನುಷ್ಯನಿಗೆ ಅವನು ಕೊಡುವಂಥ ಗೌರವ, ಅವನ 10 ಗಂಟೆಗೆ ಬಂದ ಮೇಲೆ ಅವನ ಅಧಿಕಾರಿಗಳು ಕರ್ಕೊಂಡು ಹೋಗುವಂಥದ್ದು, ಅವನ ಹಾವಭಾವ ನೋಡಿದಾಗ ವ್ಯವಸ್ಥಿತವಾಗಿ ಧರ್ಮಸ್ಥಳದ ಮೇಲೆ ಯಾವ ರೀತಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮೇಲೆ ಆಯಿತು, ತಿರುಪತಿ ದೇವಸ್ಥಾನದಲ್ಲಿ ಲಾಡೂದಲ್ಲಿ ದನದ ಕೊಬ್ಬನ್ನು ಸೇರಿಸುವಂಥ ವ್ಯವಸ್ಥಿತವಾದಂಥ ಸಂಚು ನಡೀತು. ಶನಿ ಶಿಂಗಣಾಪುರದಲ್ಲಿ ಅದರ ಪಾವಿತ್ರ್ಯತೆ ಬಗ್ಗೆ ಸಂದೇಹ ವ್ಯಕ್ತಪಡಿಸೋಂಥದ್ದಾಯಿತು. ಇದನ್ನೆಲ್ಲ ನೋಡಿದಾಗ ನಮಗೆ ಅನ್ನಿಸ್ತಾ ಇದೆ ಇವತ್ತು ಧರ್ಮಸ್ಥಳವನ್ನು ಸಹ, ಯಾಕಂದ್ರೆ ಧರ್ಮಸ್ಥಳ ಅಂದ್ಕೊಳ್ಳೇ ಮೊದಲ ಅನ್ನವನ್ನು ನೀಡುವಂಥ, ಪ್ರಸಾದ ಕೊಡುವಂಥ ದಾಸೋಹ ಪ್ರಾರಂಭ ಮಾಡಿದಂಥ ಒಂದು ಧಾರ್ಮಿಕ ಸಂಸ್ಥೆ. ಅದು ಯಾವುದೇ ಜಾತಿಯವರು ಅದರದ್ದು ಧರ್ಮಾಧಿಕಾರಿ ಇರ್ಬೋದು, ಆದರೆ ಇಷ್ಟು ವರ್ಷ ಅದರ ಪಾವಿತ್ರ್ಯತೆಯನ್ನು ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಹೆಸರಿನಿಂದ ಅನೇಕ ಸಮಾಜದ ಧಾರ್ಮಿಕ ಸಾಂಸ್ಕೃತಿಕ ನಮ್ಮ ಗತವೈಭವವನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಒಂದು ಪವಿತ್ರ ಕೆಲಸ ಇವತ್ತು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ಮಾಡಿದ್ದಾರೆ. ಅಧ್ಯಕ್ಷರೇ, ನಮ್ಮ 3000 ಮಠದ ಸ್ವಾಮಿಗಳು ಮೊನ್ನೆ ಒಂದು ಮಾತು ಹೇಳಿದ್ರು, ಈ ರಾಜ್ಯದಲ್ಲಿ ಅನೇಕ ವೀರಶೈವ ಮಠಗಳಿವೆ, ಆದರೆ ಇವತ್ತು ಭಜನಾ ಮಂಡಳಿಗಳು ಸುಮಾರು 3,000 to 4,000 ಭಜನಾ ಮಂಡಳಿಗಳನ್ನು ಪ್ರೋತ್ಸಾಹ ನೀಡಿ ಇಡೀ ನಮ್ಮ ಸನಾತನ ಧರ್ಮದ ವೈಭವವನ್ನು ಹಿಡಿಯುವಂಥ ಕೆಲಸ ಇವತ್ತು ಧರ್ಮಾಧಿಕಾರಿಗಳು ಮಾಡಿದ್ದಾರೆ. ನಿಮ್ಗೆ ಏನೋ ಒಂದು ಘಟನೆ ಸೌಜನ್ಯ ಒಂದು ಹೆಸರು ಮಾತ್ರ ತಗೊಂಡು ಯಾವನೋ ಒಬ್ಬ ಹೇಳ್ತಾನೆ, ಒಬ್ಬ ಅಂಥದಕ್ಕೊಂದು SIT ನೇಮಕ ಮಾಡಿದ್ದೇ ಮೊದಲೇ ದೊಡ್ಡ ತಪ್ಪು. ಮೊದಲು ಅವನ ತನಿಖೆ ಮಾಡಬೇಕಾಗಿತ್ತು, ಅವನು ಎಷ್ಟು ಯೋಗ್ಯದಾನೆ, ಅವನ ಇತಿಹಾಸ ಏನಿದೆ, ಅವನ ಚರಿತ್ರೆ ಏನು, ಅವ ಎಲ್ಲಿಂದ ಬಂದ. ಅಶೋಕರು ಹೇಳಿದ್ರಲ್ಲ, ಅವರೊಂದು ಮತ್ತೊಂದು ಧರ್ಮಕ್ಕೆ ಧರ್ಮಾಂತರ ಆಗಿದ್ದಾನೆ ಅಂತೇಳಿ. ಇದನ್ನೇ ಎಲ್ಲ ಅವನ ಇತಿಹಾಸವನ್ನು ತಿಳ್ಕೊಂಡ ಮೇಲೆ, ಯಾಕಂದ್ರೆ ಪೊಲೀಸ್ ಇಲಾಖೆ, ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆ ಹೆಂಗಾಗಿಬಿಟ್ಟಿದೆ ಅನ್ನೋದು ಅಧ್ಯಕ್ಷರೇ, ಮೈಸೂರಿನಲ್ಲಿ ಡ್ರಗ್ ಏನು ಕಾರ್ಖಾನೆ ಇದ್ದಿದ್ದು ಗೊತ್ತಿಲ್ಲ, ಮಹಾರಾಷ್ಟ್ರದವರು ಗುಜರಾತ್ದವರು ಕರ್ನಾಟಕ ಬಂದು ಅವನ್ನೆಲ್ಲ ಅಪರಾಧಿಗಳನ್ನ ಹಿಡ್ಕೊಂಡು ಹೋಗ್ತಾರೆ. ನಮ್ಮ ಗೃಹ ಮಂತ್ರಿಗಳದ ಒಂದು 2-3 ಉತ್ತರ ನನ್ನ ಗಮನಕ್ಕೆ ಬಂದಿಲ್ಲ, ಪರಿಶೀಲಿಸಿ ಹೇಳುತ್ತೇನೆ. ಈಗ ನಾನು ಚರ್ಚೆ ಮಾಡುತ್ತೇನೆ. ಇದನ್ನು ಬಿಟ್ಟರೆ ನಮ್ಮ ಗೃಹ ಮಂತ್ರಿಗಳ ಉತ್ತರ ಯಾವುದೂ ನೇರವಾಗಿ ಗೃಹ ಮಂತ್ರಿಗಳು ಈ ವಿಷಯದಲ್ಲಿ ಒಂದು ಗಟ್ಟಿ ನಿರ್ಣಯ ತೆಗೆದುಕೊಳ್ಬೇಕಾಗಿತ್ತು. ಅವನ ಇತಿಹಾಸ ನೋಡದೆ ಯಾವನೋ ಒಬ್ಬವ ಈ ನಮ್ಮ ರಾಜ್ಯದಲ್ಲಿ ಅಲ್ಲ ದೇಶದಲ್ಲೇ ಈ ಯೂಟ್ಯೂಬರ್ಗಳದ್ದು ಒಂದು ಹಾವಳಿ ಜಾಸ್ತಿ ಆಗಿದೆ ಅಧ್ಯಕ್ಷರೇ. ಇಷ್ಟು ಕೆಟ್ಟ ಪರಿಸ್ಥಿತಿ ಆಗಿದೆ ಯೂಟ್ಯೂಬರ್ಗಳದು. ಅವರು ವೈಯಕ್ತಿಕ ಚಾರಿತ್ರ್ಯ ಹರಣ ಮಾಡುವಂಥ ಎಲ್ಲ ರಾಜಕಾರಣಿಗಳು ಎಲ್ಲರದು ಈ ರಾಜ್ಯದಲ್ಲಿ ಇಂಥ ಯೂಟ್ಯೂಬರ್ಗಳು ಕೂಡ್ಕೊಂಡು ಒಂದು ಪವಿತ್ರವಾದಂಥ ನಮ್ಮ ಧರ್ಮ, ಅವೇನೂ ಸಂಬಂಧ ಇಲ್ಲ ನಮ್ಮ ಧರ್ಮಕ್ಕೆ, ಅವ ಯಾವುದೋ ಬೇರೆ ಧರ್ಮದವ, ಅವನ ಹೈಲೈಟ್ ಮಾಡೋದು, ಅವ ಏನೇನೋ ಕತೆಗಳನ್ನು ಕಟ್ಟಿ ಈ ರೀತಿ ಹಂಗಾದರೆ ನಾಳೆ ಹೇಳ್ತಾನೆ ಅವನು ಮುಸುಕದಾರಿ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನಕ್ಕೆ ಕೆಳಗೆ ಹೋಗಿದ್ದಾರೆ ಅಂದ್ರೆ ಅದನ್ನು ಹಾಡ್ತೀರಾ? ಈ ಬಾಹುಬಲಿ ಗುಡ್ಡಕ್ಕೆ ಬೆನ್ನ ಹತ್ತದ್ರಿ ಅಂದರೆ ಇನ್ನೂ ಎಷ್ಟು ದಿವಸ ಈ SIT ಅವ್ರಿಗೆ ಕೆಲಸ ಮಾಡೋರು? ನಾನು ಕೇಳಿದ್ರೆ SITಯನ್ನು ಇವತ್ತೇ ಕ್ಲೋಸ್ ಮಾಡಬೇಕು, ಮಾಡಿ ಮಧ್ಯಂತರ ರಿಪೋರ್ಟ್ ಬೇಕಾಗಿಲ್ಲ ನಮಗೆ. ಈಗ 13 ಕಡೆ ನೀವು ಹಡ್ಡಿ ನೋಡಿರಿ, ಏನು ಸಿಕ್ಕಿಲ್ಲ. 20 ಅಡಿ ತಳಗೆ ಯಾರು ಹಾಡ್ತಾರೇನ್ರಿ? ನಾವು ವೀರಶೈವ ಲಿಂಗಾಯತರದೀವಿ,
ನಾವೆಲ್ಲ ನಮ್ಮನ್ನು ಉಳ್ತಾರೆ ಎಷ್ಟು 6, 3, 6 ಫೂಟು ಎಲ್ಲರಿಗೆ ನಮ್ಮ ಲಿಂಗಾಯತರೊಳಗೆ ಇವು 20 ಫೂಟ್ ಹಾಡ್ತಾರವ್ರು SIT ಅವರು. ಅಂದ್ರೆ SIT ಒಳಗೆ ಯಾರು ಲಿಂಗಾಯತರು ಪಂಗಾಯತರು ಇದ್ದಂಗಿಲ್ಲ, ಯಾವ ಬೇರೆ ಜರ್ಮನ್ದವ್ರು ಅದಾರ ಕಾಣಿಸ್ತದೆ. ಅಷ್ಟು ತಳಗೋಗಿ ಟೆಕ್ನಾಲಜಿ ಸಲಹೆ ಕೊಡಿ. ಈಗ ಅದೇ ಸಲಹೆ ಹೇಳ್ತಾ ಇದ್ದೇನೆ, SIT ಮೊದಲು ಕ್ಲೋಸ್. ಓಕೆ ರಂಗನಾಥ್, ಅಂತಿಮ ರಿಪೋರ್ಟ್ ಮಾನ್ಯ ಮುಖ್ಯಮಂತ್ರಿ ಡಿಕ್ಲೇರ್ ಮಾಡಿ ಸೋಮವಾರ ಅಥವಾ ಮಂಗಳವಾರ ಸದನಕ್ಕೆ ಕೇಳಬೇಕು. ಓಕೆ, ಈ SIT ಕ್ಲೋಸ್ ಮಾಡಿದ್ದೀವಿ. ಅವ ಲೋಫರ್ ನನ್ನ ಮಗ ಅದಾನೆ, ಅವನ ಮಂಪರ ಪರೀಕ್ಷೆ ಮಾಡ್ತೀವಿ. ಅವನ ಹಿಂದೆ ಏನಂತ ಜಾಲ ಇದೆ. ಇದು ಇಡೀ ವಿಶ್ವದ ಅನೇಕ ದೇಶಗಳಿಂದ ಕಾಣ ಬಂದಿದೆ. ಯೂಟ್ಯೂಬರ್ಗಳಿಗೆ ಅವ್ರ ಅಕೌಂಟ್ ಚೆಕ್ ಮಾಡಬೇಕು. ಅದ್ರ ಜೊತೆಗೆ ಅವ್ರಿಗೆ ಯಾರ್ಯಾರು ಅಲ್ಲೊಬ್ಬನ ಅಲ್ಲಿ ಶಾಸಕರ ಭವನಕ್ಕೆ ಬಾಂಬ್ ಹಾಕದವ ಅಂಥವನ ಮಾತು ಕೇಳಿ ನೀವು ಇದನ್ನು ಮಾಡ್ತೀನಂದ್ರೆ, ಅವ ಒಬ್ಬ PSI ಇದ್ದ, ಅವ ಇಲ್ಲಿ ಬಾಂಬ್ ನಮ್ಮ ಶಾಸಕರ ಭವನದಾಗ ಒಂದು ಇದ್ರ ಬಾಂಬ್ ಹಾಕಿದ್ದವನು. ಯಾರಿಗೆ ನಂಬಬೇಕ, ಅಂಥವ್ರು ನಂಬಬೇಕು, ವಿಶ್ವಾಸಾರ್ಹತೆ ಇರ್ಬೇಕು ಅವ್ರನ್ನ. ಓಕೆ, ನಿಮಗೆ ಯಾವ ಮಾಹಿತಿ ಕೊಡೋರ ಬಗ್ಗೆ ವಿಶ್ವಾಸಾರ್ಹತೆ ಇಲ್ಲಾರ್ದವ್ರು ನಂಬಿ SIT ನೇಮಕ ಮಾಡಿ ನಿಮ್ಮ ನೀತಿ ಏನಿದೆ ಸರ್ಕಾರದ್ದು, ಹಿಂದೂ ಸಮಾಜವನ್ನು ಆದಷ್ಟು ಬೇಗನೆ ನಾಶ ಮಾಡಬೇಕು ಅನ್ನೋಂಥ ವ್ಯವಸ್ಥೆ ಏನಿದೆ, ಇದರಿಂದ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಅವ್ರನ್ನೆಲ್ಲ ತನಿಖೆ ಮಾಡಿ ಈ ಒಂದು ಇನ್ಮೇಲೆ ಅಲ್ಲಿ ಅಗಿಯೋದಾಗಲಿ ಮುಂದಿನ ತನಿಖೆ ಧರ್ಮಸ್ಥಳ ಮಾಡೋದಾಗಲಿ ಮಾಡಿದ್ರೆ ಕರ್ನಾಟಕದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ. ಜನ ಹಿಂದೂಗಳು ಸುಮ್ಕುತ್ತಾರಂದ್ರೆ ಸುಮ್ಕುತ್ತೆಲ್ಲ ನೋಡ್ತಾ ಇದ್ದಾರೆ, ಕಾದು ನೋಡ್ತಾರೆ. ನಾಳೆ ಧರ್ಮಸ್ಥಳ ಕಡೆ ಲಕ್ಷಾಂತರ ಜನ ಪ್ರಾರಂಭ ಮಾಡಿದ್ರೆ ಯಾವ ರೀತಿ ಅಯೋಧ್ಯೆ ಘಟನೆ ಆಯಿತು, ಆ ಅಯೋಧ್ಯೆ ಘಟನೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಆಗುವಂಥ ಎಲ್ಲ ಹಿಂದೂಗಳ ಭಾವನೆಯಲ್ಲಿ ಬರ್ತಾ ಇದೆ. ಆ ಎಚ್ಚರಿಕೆಯನ್ನು ಇಟ್ಕೊಂಡು ಧರ್ಮಸ್ಥಳಕ್ಕೆ ನೀವು ಕೈ ಹಾಕಿರಂದರೆ ನಿಮ್ಮ ಸರ್ಕಾರದ ಕೊನೆಯ ದಿನಗಳು ಪ್ರಾರಂಭ ಆಗಿವೆ ಅನ್ನೋಂಥ ಎಚ್ಚರಿಕೆ ಕೊಟ್ಟು, ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡ್ಕೋತೀನಿ, ಇಂಥ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡ್ಲಿಕ್ಕೆ ಹೋಗಬೇಡಿ. ನಿಮ್ದು ಏನೋ ಯಾವುದೋ ಸಮುದಾಯ ಮ್ಯಾಗ ಪ್ರೀತಿ ಐತಲ್ಲ, ಏನು ಬೇಕಾದ್ ಮಾಡಿ, ಇನ್ನು 3 ವರ್ಷ ಏನು ಮಾಡ್ತೀನಿ ಮಾಡ್ಕೋರಿ. ನಿಮ್ಮ ಸಲಹೆ ಕೊಡಿ, ಈಗ ಮುಗಿಸಿ. ನಾವು ಬಂದೇ ಬರ್ತೀವಿ. ನೀವು ಅವ್ರು ಮಾಡಿದಂಥ ಎಲ್ಲ ತಪ್ಪನ್ನ ನಾವು ಸರಿ ಮಾಡಿ ಕರ್ನಾಟಕವನ್ನ ನಾವು ಬರ್ತೀವಿ ಅಂದ್ರಲ್ಲ, ಯಾವ್ದು ಇಂಡಿಪೆಂಡೆಂಟ್ ಬಿಜೆಪಿ ಅವ್ರು ಯಾವ ಪಕ್ಷ ಅಂತಾನೆ ಇಲ್ಲ. ಯಾವುದು ರಂಗನಾಥ್ ಮಾನ್ಯ ಸಭಾಧ್ಯಕ್ಷ ನಾವು ಬರಿಲ್ಲ ಹೇಳ್ರಿ ಸರ್, ಅವ್ರು ಯಾವ್ದಂತ ಹೇಳ್ಬೇಕಲ್ಲ. ಏನ್ ಸುರೇಶ್ ಇಲ್ಲಿದ್ದಾರೆ ಅವರು. ರಂಗನಾಥ್ ನಾವು ಬರ್ತೀವಿ ಅಂದ್ರಲ್ಲ, ನೀವು ಅಂದ್ರೆ ಯಾವ್ದು ಬಿಜೆಪಿನ ಅಥವಾ ನಿಮ್ದೇ ಪಕ್ಷನ ಅಂತ ಭಾವನೆಗಳಿದ್ದವ್ರು ಬರ್ತಾರ ಅಂತ ಹೇಳಿದ್ರು. ಎಲ್ಲ ನಾವು ಇಂದು ಎಲ್ಲಾ ಭಾವನೆಗಳಿದೆ, ಎಲ್ಲ ನಿಮ್ಗಿಂತ ಜಾಸ್ತಿ ಭಾವನೆ ನಾವು ಹಿಂದೂಗಳ ಎಲ್ಲಾನು. ಸಭಾಧ್ಯಕ್ಷರೇ, ಆಲ್ ಆರ್ ಈಕ್ವಲ್, ಎಲ್ಲ ಒಂದೇ. ಆಯ್ತು ಮಾನ್ಯ ಸಭಾಧ್ಯಕ್ಷರೇ, ಇವತ್ತೇನು ಸಲಹೆ ಕೊಡಿ. 2 ನಿಮಿಷ ಸರ್. ಓಕೆ, ಬೇಡ 3 ನಿಮಿಷ ತಗೊಳ್ಳಿ, ಅದು ಮುಗಿಸಿ. 5 ನಿಮಿಷ ತಗೊಳ್ಳಿ. ಬೈರತಿ ಸುರೇಶ್ ಅವರೇ, ಮುಂದಿನ ದಿನ ನೀವು ಲಗ ಹೊಡೆದ್ರು ಬರೋದಿಲ್ಲ, ಬರೋರು ನಾವೇ, ಆ ಕಡೆ ನಾವು ಬರೋರು ನೀವು ಈ ಕಡೆ ಸರ್. ಏನ್ ಕಂಟಿನ್ಯೂಸ್ ಆಗಿ ಮಾತಾಡ್ತಾರೆ. ರಂಗನಾಥ್ ನೀವು ಸಬ್ಜೆಕ್ಟ್ ತಗೊಳ್ಳಿ. ಅಬ್ಬಾಯ್ ನಾವೇ ಅಂದ್ರೆ ಯಾರು ಅಂತ ಕೇಳ್ತಾ ಇದ್ದಾರೆ ಅವರು. ಅಭಯಣ್ಣ ಕೂತ್ಕೊಳ್ಳಿ, ಕ್ಲಿಯರ್ ಮಾಡ್ರಿ ಅಂತ. ನಾವು ಅಂದ್ರೆ ನೀವೊಬ್ಬರ ಸಿಂಗಲ್ ಪಾರ್ಟಿ ಬೇರೆ ಮಾಡ್ತಾ ಇದ್ದೀರಾ. ಅಭಯ್ ಪ್ರಸಾದ್ ಸಪ್ರೇಟ್. ಮಾನ್ಯ ಸಭಾಧ್ಯಕ್ಷರೇ, ಏನು 18 ದಿವಸದಿಂದ SITಯ ಒಂದು ಇನ್ವೆಸ್ಟಿಗೇಷನ್ಸ್ ಏನು ನಡೀತಾ ಇದೆ, ಇದು ಶುರುವಾದಂಥದ್ದು ತಮಗೆಲ್ಲ ಗೊತ್ತಿದೆ. ಸೋಷಿಯಲ್ ಮೀಡಿಯಾ, ಸಾಮಾಜಿಕ ತಾಣದಲ್ಲಿ ಶುರುವಾದಂಥ ಈ ಗೊಂದಲಗಳನ್ನು ನಿವಾರಣೆ ಮಾಡಲಿಕ್ಕೆ ನಮ್ಮ ಸರ್ಕಾರವು ಎಲ್ಲ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ SIT ಇನ್ವೆಸ್ಟಿಗೇಷನ್ ಶುರು ಮಾಡಿರೋಂಥದ್ದು. ಯಾವುದು ಸೌಜನ್ಯ ಹತ್ಯೆ ಆದ ನಂತರ. ಈಗ ನಾನು ಕೇಳ್ಕೊಳಂಥದ್ದು ಒಂದು ವಿಚಾರ ಮಾನ್ಯ ಸಭಾಧ್ಯಕ್ಷ, ಧರ್ಮಸ್ಥಳ ನಮ್ಮ ಕ್ಷೇತ್ರ, ಹಿಂದೂಗಳ ಕ್ಷೇತ್ರ. ನನ್ನ ಕುಣಿಗಲ್ ಕಾನ್ಸ್ಟಿಟ್ಯೂನ್ಸಿಲೂ ಪ್ರತಿಯೊಬ್ಬರು ಮನೇಲೂ ಪಾದಯಾತ್ರೆ ಮೂಲಕ ಹೋಗ್ತಾರೆ ಮಾನ್ಯ ಸಭಾಧ್ಯಕ್ಷ. ಭಾಳಷ್ಟು ನಂಬಿಕೆ ಇಟ್ಕೊಂಡು ಆ ದೇವರನ್ನು ಪೂಜೆ ಮಾಡಿಕೊಂಡು ಪವಿತ್ರವಾದಂಥ ಕ್ಷೇತ್ರವಾದಂಥದ್ದು ನಮ್ಮ ಮನೋಭಾವನೆಯಲ್ಲಿದೆ. ನಾನಿವತ್ತು ಸರ್ಕಾರಕ್ಕೆ ವಿಶೇಷವಾಗಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಏನು ಜಸ್ಟಿಸ್ ಅರೀಡ್
ಜಸ್ಟಿಸ್ ಬರೀಡ್ ಅಂತಾರೆ. ಭಾಳ ಸೂಕ್ಷ್ಮತೆಯಾದಂಥ ವಿಚಾರವನ್ನು ಪಾರದರ್ಶಕವಾಗಿ ಏನು ಗೊಂದಲ ಇರೋದನ್ನು ನಿವಾರಣೆ ಮಾಡಲಿಕ್ಕೆ SITಯ ಸೂಕ್ತವಾದಂಥ ವಿಚಾರಣೆನ ತೆಗೆದುಕೊಂಡಿರೋದಕ್ಕೆ ವಿಶೇಷವಾಗಿ ಶ್ಲಾಘನೀಯ. ಇವತ್ತು ಹಿಂದೂ ಧರ್ಮದಲ್ಲಿ ಹಲವಾರು ಸವಾಲುಗಳು ನೋಡಿದ್ದೇವೆ. ನಾವೇನು ರಾಮಾಯಣ ಮಹಾಗ್ರಂಥ ಓದ್ತೇವೆ, ಅದರಲ್ಲೂ ಸಹ ಸೀತಾಮಾತೆಯನ್ನು ಪರೀಕ್ಷೆ ಮಾಡಿದ್ದಂಥದ್ದು ಇವತ್ತು ನೋಡಿದ್ದೇವೆ. ಅದೇ ರೀತಿ ಇವತ್ತು ಧರ್ಮಸ್ಥಳ, ಅದೇನು ಧರ್ಮವನ್ನು ಕಾಪಾಡೋಂಥ ಸ್ಥಳ, ಈ ಒಂದು ಸವಾಲನ್ನು ಗೆದ್ದು ಈಚೆ ಬರುತ್ತೆ ಅಂತ ನಂಬಿಕೆಯನ್ನು ನಾವು ಇಟ್ಕೊಂಡಿದ್ದೇವೆ. ಆ ಕಾರಣಕ್ಕೋಸ್ಕರ ಇವತ್ತು ಒಂದಂತೂ ನಿಜ, ಆ ಕ್ಷೇತ್ರ ಮನುಷ್ಯತ್ವದ ಮನೋಭಾವನೆಯನ್ನು ಸೈದ್ಧಾಂತಿಕ ವ್ಯವಸ್ಥೆಯಲ್ಲಿ ನಮಗೆಲ್ಲ ಆಧ್ಯಾತ್ಮಿಕ ಶಕ್ತಿಯನ್ನು ಕೊಡೋಂಥದ್ದು ಕ್ಷೇತ್ರ. ಇವತ್ತು ಸಹ 2 ಲಕ್ಷ ಜನಕ್ಕೆ ಅನ್ನಹಾರಾದಿಗಳನ್ನು ಕೊಡೋಂಥ ಕ್ಷೇತ್ರ. ಸಾಕಷ್ಟು ಜನ ಗ್ರಾಮಾಂತರ ಪ್ರದೇಶಗಳು, ನಮ್ಮಂಥ ಊರುಗಳಲ್ಲಿ ಆ ಕೆರೆಗಳ ಕಟ್ಟೆಗಳಿಂದ ಹಿಡಿದು ಸಾಮಾಜಿಕ ಗೊಂದಲಗಳಿಂದ ಹಿಡಿದು ಎಲ್ಲದಕ್ಕೂ ಸರ್ಕಾರದ ಪರ್ಯಾಯ ಮಾರ್ಗದಲ್ಲಿ ಕೊಡ್ತಾ ಇರೋಂಥ ಒಂದು ಶಕ್ತಿಯುತವಾದಂಥ ಆ ಒಂದು ಸಂಸ್ಥೆ. ವೀರೇಂದ್ರ ಹೆಗಡೆ ಅವ್ರ ಮೇಲೆ ಅಪಾರವಾದಂಥ ಗೌರವ ಇಟ್ಕೊಂಡಿದ್ದೀವಿ ನಮ್ಮ ಕುಟುಂಬದವರು. ಒಂದು ವಿಚಾರ, ಮೈಕ್ರೋ ಫೈನಾನ್ಸು ನಮ್ಮ ಸರ್ಕಾರದವರು ಎಲ್ಲೋ ಒಂದು ಕಡೆ ಇನ್ನೂ ಹೆಚ್ಚಿನ ರೀತಿ ಮಾಡಬೇಕಾದಂಥ ಜವಾಬ್ದಾರಿನ ಅವ್ರು ಮಾಡ್ತಾ ಇದ್ದಾರೆ. ಇವತ್ತೇನಾದ್ರು ಮನೆಯಲ್ಲಿ ಮಹಿಳೆಯರು ಸ್ವಾವಲಂಬನೆ ಬಂದಿದೆ ಅಂತ ಅಂದರೆ ಅದು ಧರ್ಮಸ್ಥಳದ್ದು ಒಂದು ಪಾತ್ರ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಸ್ವಾಮಿಗಳೇ. ಸಾಕಷ್ಟು ಜನ ಕೆಲವು ಸಂದರ್ಭಗಳಲ್ಲಿ ಕಾಡಿದೆ, ಪ್ರದೇಶಗಳಿದೆ, ಎಲ್ಲೆಲ್ಲಿಂದನೂ ಏನೇನೋ ಆಗ್ಬೋದು, ಎಲ್ಲದನ್ನು ತೆಗೆದುಕೊಂಡು ಇವತ್ತು ಸೋಷಿಯಲ್ ಮೀಡಿಯಾ ಪ್ರಮುಖವಾಗಿ ನಾನು ಗೃಹ ಮಂತ್ರಿಗಳು ಕೇಳೋಂಥದ್ದು, ನಾನು ಅವತ್ತಿಂದ ಹೇಳ್ತೇನೆ ಇದ್ದೀನಿ, ಆನ್ಲೈನ್ ಬೆಟ್ಟಿಂಗು, ಗ್ಯಾಮ್ಲಿಂಗು, ಕನ್ಫ್ಯೂಷನ್ನು, ಸೋಷಿಯಲ್ ಹಾರ್ಮನಿ ಎಲ್ಲ ಹಾಳು ಮಾಡ್ತಾರಂಥದ್ದು ಸಾಮಾಜಿಕ ತಾಣ. ಅದನ್ನು ನಿಯಂತ್ರಣ ಮಾಡೋಂಥದ್ದು ಕಾಯ್ದೆ ಬರೆದವರೆಗೂ ಇವೆಲ್ಲ ಕಾರಣ ಆಗುತ್ತೆ. ಇವತ್ತು ದೊಡ್ಡ ಗೊಂದಲ ಶುರು ಮಾಡಿಬಿಟ್ಟಿದ್ದಾರೆ. ಹೌದು, ಇವತ್ತು ವಿರೋಧ ಪಕ್ಷದವರು ಭಾಳಷ್ಟು ಮಾತನಾಡ್ತಾರೆ, ನೀವು ಏನೇನೋ SIT ಮಾಡಿಬಿಟ್ಟಿದ್ರಿ, ಗುಂಡಿ ಮಾಡಿಬಿಟ್ಟಿದ್ರಿ ಅಂತ. ನಾನು ಒಂದು ವಿಚಾರ ಹೇಳ್ತೇನೆ ಸ್ವಾಮಿಗಳೇ, ಇವತ್ತು ಧರ್ಮಸ್ಥಳದ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿರೋನು ಈ ಪರೀಕ್ಷೆಯಲ್ಲಿ ಗೆದ್ದು ಬರೋಂಥ ಸಂದರ್ಭವನ್ನು ಮುಂದಿನ ದಿನ ಕಾಣ್ತೇವೆ. ನಮ್ಮ ಸರ್ಕಾರ ತೆಗೆದುಕೊಂಡಿದ್ದ ನಿರ್ಧಾರ ಶ್ಲಾಘನೀಯ. ಇವತ್ತು ಸಹ ಹೇಳ್ತೇವೆ, ಯಾವುದೇ ಒಂದು ಸಂದರ್ಭದಲ್ಲಿ ಪಾರದರ್ಶಕವಾಗಿ ಏನು ಜಸ್ಟಿಸ್ ಕೊಡಬೇಕಾದಂಥ ಪ್ರಯತ್ನವನ್ನು ಮಾಡ್ತಾ ಇರೋದಕ್ಕೆ ವಿಶೇಷವಾಗಿ ನಾನು ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ಕೇಳ್ಕೊತೀನಿ, ಆಕ್ರೋಶ ಪಡೋವಂಥ ಅವಶ್ಯಕತೆ ಇಲ್ಲ. ಭಾಳಷ್ಟು ಸುಲಲಿತವಾಗಿ ಇದೊಂದು ಪವಿತ್ರವಾದಂಥ ಸ್ಥಳಕ್ಕೆ ಪರೀಕ್ಷೆಯಲ್ಲಿ ಗೆದ್ದು ಬರೋಂಥ ಸಂದರ್ಭದಲ್ಲಿ ಯಾರೂ ತೊಂದರೆ ಆಗದಲೆ ವಿರೋಧ ಪಕ್ಷದ ಕೈ ಮುಗಿದು ಕೇಳ್ಕೊತೇನೆ, ರಾಜಕೀಯ ಮಾಡೋಕ್ಕೆ ಹೋಗ್ಬಿಡಿ. ರಂಗನಾಥ್, ನೀವು ನಿಮ್ಮ ಸಬ್ಜೆಕ್ಟ್ ವಿಚಾರ ಹೇಳಿ, ರಾಜಕೀಯನ ಮಾಡಕ್ ಹೋಗ್ಬಾರ್ದು. ಈಗ ಆ ಕಡೆ ಈ ಕಡೆ ಇಬ್ರು ಕೂಡ ಮಾತಾಡ್ತಿದ್ದೀರಿ, ವಿಚಾರ ಬಗ್ಗೆ ಚರ್ಚೆ ಮಾಡಿ. ಕಮ್ ಟು ಸಬ್ಜೆಕ್ಟ್. ಇವತ್ತು ಸರ್ಕಾರ ತೆಗೆದುಕೊಂಡಿದ್ದ ನಿರ್ಧಾರ ಶ್ಲಾಘನೀಯ. ಈ ಒಂದು ಪರೀಕ್ಷೆಯಲ್ಲಿ ನಾವು ಗೆದ್ದು ಬರ್ತೇವೆ ಅನ್ನೋದೊಂದು ಧರ್ಮಸ್ಥಳದ ಪರವಾಗಿ ನಾನು ಸಹ ಇವತ್ತು ಧ್ವನಿಗೂಡಿಸ್ತೇನೆ. ಆ ಕಾರಣಕ್ಕೋಸ್ಕರ ಸುಲಲಿತವಾಗಿ ಇನ್ನೂ ಹೆಚ್ಚಿನ ರೀತಿ ಪವಿತ್ರದ ಉನ್ನತ ಸ್ಥಾನಕ್ಕೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಎಲ್ಲ ಸಂಯಮದಲ್ಲಿ ಕಾಪಾಡೋಣ ಅಂತ ಹೇಳಿ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ ಸ್ವಾಮಿಗಳು. ಧನ್ಯವಾದಗಳು. ಈಗ ಮನೆ ಗೃಹ ಸಚಿವರು ರಿಪ್ಲೈ ಮಾಡ್ತೀರಾ? ಇಲ್ಲ, ಉತ್ತರ ಸೋಮವಾರ ಕೊಡ್ತೇನೆ. ಪ್ರಿಲಿಮಿನರಿ ಆಗಿ ಒಂದಷ್ಟು. ನಮಗೇನು ಸ್ವಲ್ಪ ಭಯ ಇದೆ ಅಂತಂದ್ರೆ, ಈ ಮುಸುಕುದಾರಿ ಸರ್ಕಾರಕ್ಕೆ ಮುಸುಕು ಹಾಕ್ಬಿಟ್ಟವನೆ, ನಿಮ್ಮ ವರದಿಗೆ ಏನಾನ ಮುಸುಕು ಹಾಕ್ಬಿಟ್ಟವನು, ಅದಕ್ಕೆ ಸ್ವಲ್ಪ ನೀಟಾಗಿ ನೋಡ್ಕೊಂಡು ಕೊಡಿ. ಎರಡು ಮಾತು ಹೇಳ್ಬೋದಲ್ಲ. ನೀವೇನಂದ್ರೆ ಈಗ ಏನೋ ಹೇಳ್ತೀರಿ, ಅದಕ್ಕೆ ಕ್ಲಾರಿಫಿಕೇಶನ್ ಎಲ್ಲ ಆಗುತ್ತೆ ಸೋಮವಾರ ಒಟ್ಟಿಗೆ. ಇಲ್ಲ, ಏನು ಜಾಸ್ತಿ ಹೇಳಕ್ ಹೋಗಲ್ಲ, ಒಂದು 2 ಪಾಯಿಂಟ್ ಹೇಳ್ತೀನಿ ಅಷ್ಟೇ. ಇಲ್ಲ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಗೃಹ ಮಂತ್ರಿಗಳೇ, ನಾನು ಇನ್ನೊಂದು ವಿಷಯ ಇದೆ, ಅದಾದ್ಮೇಲೆ ತಾವು ಹೇಳ್ಬಿಡ್ಬೋದು ಅಧ್ಯಕ್ಷರೇ. ಒಂದು ವಿಷಯ, ಮೊನ್ನೆ ವಿಜೇಂದ್ರ ಅವರು ಕೊಪ್ಪಳ ವಿಷಯ ಪ್ರಸ್ತಾಪ ಮಾಡಿದ್ರಲ್ಲ, ಅದ್ರ ಬಗ್ಗೆ ಅವರು ಉತ್ತರ ಹೇಳೋದಕ್ಕಿಂತ ಮುಂಚೆ ನಮ್ಮನ್ನು ಮಾತಾಡ್ಲಿಕ್ಕೆ ಕೇಳಿದ್ದೀರಿ. ಉತ್ತರ ಕೊಡೋದಿಲ್ಲ, 2-3 ಮಿನಿಟ್ಸ್ ಅಲ್ಲಿ. ಇವತ್ತಲ್ಲ, ಇವತ್ತು ಅದ್ರ ಬಗ್ಗೆ ಉತ್ತರ ಕೊಡೋದಿಲ್ಲ, ನಾಳೆ ಕೊಡುವ. ಸೋಮವಾರ ಆ ವಿಷಯ ಕೂಡ ಇವಾಗ ನಾನು ಪ್ರಸ್ತಾಪ ಸೋಮವಾರ ಮಾಡಿ. ಸೋಮವಾರ ಒಟ್ಟಿಗೆ ಸೋಮವಾರ ಅವರು ಅಲ್ಲ, ಈಗ ಬೇಡ. ಈಗ ಯಾವುದ್ರ ಬಗ್ಗೆ ಚರ್ಚೆ ನಡೀತಾ ಇದೆ? ಈಗ ಯಾವುದರ ಬಗ್ಗೆ ಚರ್ಚೆ ನಡೀತಾ ಇದೆ?
ಅಲ್ಲ ಮೊನ್ನೆ ವಿಜೇಂದ್ರ ಅವರು ಕರೆಕ್ಟ್, ಆ ಸಬ್ಜೆಕ್ಟೇ ಬೇರೆ ಅಲ್ವಾ? ಈ ಸಬ್ಜೆಕ್ಟ್ ಚರ್ಚೆ ಆಗಿದೆ, ಉತ್ತರ ಕೊಡ್ತೇವೆ, ತದನಂತರ ಆ ಸಬ್ಜೆಕ್ಟ್ ತಗೊಂಡು ಮಾತಾಡುವ. ಸೋಮವಾರ ಮಾತಾಡಲಿಕ್ಕೆ ಕೊಡ್ತೇವೆ. ಮಾನ್ಯ ಅಧ್ಯಕ್ಷರೇ, ತಾವು ಈ ಚರ್ಚೆಗೆ ಅನುಮತಿಯನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲೇ ನಾನು ಪ್ರಸ್ತಾಪ ಮಾಡಿದೆ. ಇದು ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅನೇಕ ವಿಚಾರಗಳನ್ನು ಮಾನ್ಯ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರು, ಸದಸ್ಯರು ಪ್ರಸ್ತಾಪ ಮಾಡಬಹುದು. ಇನ್ವೆಸ್ಟಿಗೇಷನ್ಸ್ಗೆ ಇದು ಬೇರೆ ಬೇರೆ ರೀತಿಯಲ್ಲಿ ರೂಪಗಳನ್ನು ತಗೋಬಹುದು ಅಂತೇಳಿ ನಾನು ಪ್ರಸ್ತಾಪ ಮಾಡಿದೆ. ಆದರೂ ತಮ್ಮ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಯಾವತ್ತೂ ಕೂಡ ಒಪ್ತೇವೆ. ತಾವು ಚರ್ಚೆಗೆ ಅವಕಾಶವನ್ನು ಕೊಟ್ರಿ. ನನ್ನ ಒಂದೇ ವಿನಂತಿ ಮಾನ್ಯ ಸದಸ್ಯರುಗಳಲ್ಲಿ, ಈ ವಿಚಾರ ರಾಜಕೀಯ ತಿರುವನ್ನು ತಗೋಬಾರ್ದು, ಜೊತೆಗೆ ಧಾರ್ಮಿಕ ತಿರುವನ್ನು ಕೂಡ ತಗೋಬಾರ್ದು. ನಾವು ಸರ್ಕಾರ ನಾವು ಯಾವುದೇ ಒತ್ತಡಕ್ಕೆ ಮಣಿದು SITಯನ್ನು ನಾವು ಮಾಡಿಲ್ಲ. ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್. ಸರ್, ದಿನೇಶ್ ಗುಂಡೂರಾವ್ ಅವರು ಹೇಳಿದಾರಲ್ಲ ಸರ್, ಅಧಿಕೃತವಾಗಿ ಒಬ್ಬ ಗೃಹ ಸಚಿವನಾಗಿ ಹೇಳ್ತಾ ಇದ್ದೇನೆ, ನಾವು ಯಾವುದೇ ಒತ್ತಡಕ್ಕೆ ನಾವು ಮಣಿದಿಲ್ಲ, ಮಣಿಯೋದು ಇಲ್ಲ. ನಮ್ಮ ದೃಷ್ಟಿಕೋನ ಓನೇ ಸತ್ಯ ಹೊರಗಡೆ ಬರಬೇಕು, ನ್ಯಾಯ ಕೊಡಬೇಕು. ಧರ್ಮಸ್ಥಳದ ವಿಚಾರದಲ್ಲಿ ನಮಗೆಲ್ಲ ಅಪಾರವಾದ ಗೌರವ ಇದೆ, ಭಕ್ತಿ ಇದೆ. ನಾನು ಅನೇಕ ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದೇನೆ. ನಾನು ಅಬ್ದುಲ್ ಕಲಾಂ ಅವ್ರನ್ನ ಕರ್ಕೊಂಡು ಹೋಗಿದ್ದೆ ಅಲ್ಲಿಗೆ. ಅವರು ರಾಷ್ಟ್ರಪತಿಗಳಾಗಿದ್ದಂಥ ಸಂದರ್ಭದಲ್ಲಿ ಐ ವಾಸ್ ದಿ ಮಿನಿಸ್ಟರ್ ಇನ್ ವೈಟಿಂಗ್ ಟು ಟೇಕ್ ಹಿಮ್ ಟು ಧರ್ಮಸ್ಥಳ. ಅಲ್ಲಿನ ಸಂದರ್ಭದಲ್ಲಿ ಅವರು ಇಸ್ಲಾಂ ಧರ್ಮಕ್ಕೆ ಸೇರಿದ್ದವರಾಗಿದ್ದಾರೆ ಅಂತ ಹೇಳಿ ಅವರನ್ನು ಬೇರೆ ರೀತಿಯಲ್ಲಿ ಕಾಣಲಿಲ್ಲ. ಅಂತಹ ಸ್ಥಳ ಅದು ಧರ್ಮಸ್ಥಳ ಅಂತ ಹೇಳಿದರೆ ಇಡೀ ಕೋಟಿ ಕೋಟಿ ಜನರಿಗೆ, ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಬೇರೆ ರಾಜ್ಯದಲ್ಲಿ ಇದೆ, ಬೇರೆ ದೇಶಗಳಲ್ಲಿ ಭಕ್ತಿ ಇರ್ತಕ್ಕಂಥವ್ರು ಭಾಳ ಜನ ನಡ್ಕೊಳ್ತಾರೆ. ಅದ್ರ ಬಗ್ಗೆ ಯಾರಿಗೂ ಕೂಡ ಡೌಟು ಬೇಡ, ಅದ್ರ ಬಗ್ಗೆ ಬೇರೆ ವಿಚಾರದಲ್ಲಿ ಯೋಚನೆ ಮಾಡೋದು ಬೇಡ. ಜೊತೆಗೆ ಅವರು ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ ಯೋಚನೆ ಮಾಡಿದರೆ, ಪದ್ಮಶ್ರೀ ಕೊಟ್ಟರು, ಅವ್ರಿಗೆ ಸುಮ್ಮನೆ ಕೊಟ್ರ? ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆ ಅವರಿಗೆ ಪದ್ಮಶ್ರೀ ಕೊಟ್ಟರು, ಸುಮ್ಮನೆ ಭಾರತ ಸರ್ಕಾರ ಕೊಡ್ತಾ. ಸಮಾಜದಲ್ಲಿ ತಾವು ಹೇಳಿದ್ರಿ, ಎಷ್ಟೋ ಜನ ಇವತ್ತು ಹೆಣ್ಣುಮಕ್ಕಳೆಲ್ಲ ಬೀದಿಗೆ ಬರ್ತಾ ಇದ್ದಾರೆ ಇದರ ವಿರುದ್ಧವಾಗಿ. ಆ ಹೆಣ್ಣು ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಜೀವನವನ್ನು ಕೊಡ್ತಕ್ಕಂಥ ಕೆಲಸ ಧರ್ಮಸ್ಥಳದ ಸಂಸ್ಥೆ ಮಾಡಿದೆ. ಶಿಕ್ಷಣ ಸಂಸ್ಥೆಗಳು ಮಾಡಿದ್ದಾರೆ. ಸಾವಿರಾರು ಜನ ಮಕ್ಕಳು ಇವತ್ತು ಗ್ರ್ಯಾಜುಯೇಟ್ಸ್ ಆಗಿದ್ದಾರೆ, ಅವರು ಜೀವನಗಳನ್ನು ಕಟ್ಕೊಂಡಿದ್ದಾರೆ. ಆದರೆ ಇವ್ರ ಮೇಲೆ ಬಂದಂಥ ಆಪಾದನೆಗೆ ಸತ್ಯ ಹೊರಗಡೆ ಬರಬಾರ್ದಾ? ಅದನ್ನು ಹಾಗೇ ಇಟ್ಕೊಂಡು ಜೀವಂತವಾಗಿ ಅದನ್ನು ಹಾಗೇ ಇಟ್ಟು ನಾವು ಅವ್ರ ಮೇಲೆ ಆಪಾದನೆ ಇಡಬೇಕಾ? ಆ ಕಾರಣಕ್ಕಾಗಿ ನಾವು SITಯನ್ನು ಮಾಡಿ ಸತ್ಯಶೋಧನೆ ಆಗಬೇಕು. ಇದರಿಂದ ಅವರು ಹೊರಗಡೆ ಬರಬೇಕು ಅಂಥೇಳಿ ನಾವು ಮಾಡಿರ್ತಕ್ಕಂಥ, ನಾವ್ಯಾವ ಒತ್ತಡಕ್ಕೆ, ಯಾರೋ ಹೇಳೋರು ಹೇಳ್ತಾರೆ, ಬೇಕಾದಷ್ಟು ಜನ ಹೇಳ್ತಾರೆ. ಇವತ್ತು ಆ ವ್ಯಕ್ತಿ ಬಂದು ತೋರಿಸಿದಾನೆ, ಹೌದು, ನ್ಯಾಯದ ದೃಷ್ಟಿಯಿಂದ ನಾವು ಮಾಡುವಂಥ ಕೆಲಸ ಪೊಲೀಸ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಹಂಗಂತೇಳಿ ಅವನು ಏನು ಹೇಳಿದ್ರು ಕೇಳಿಕೊಂಡು ಏನು ಹೇಳಿದ್ರು ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿಗೆ ಪೊಲೀಸ್ ಇಲಾಖೆ ಬರೋದಿಲ್ಲ. ದೇರ್ ಇಸ್ ಅನ್ ಎಂಡ್ ಟು ಇಟ್. ಅಂತ್ಯ ಆಡಲೇಬೇಕು, ಆಡ್ತೀವಿ. ಅವತ್ತಿಗಾದರೂ ಸತ್ಯ ಆಚೆ ಬರುತ್ತೆ. ಅವತ್ತು ಆ ವ್ಯಕ್ತಿ ಏನು ಹೇಳಿದ್ದಾನೆ, ಇವತ್ತು ಅದು ಅಸತ್ಯ ಆಗಿದ್ದರೆ ಕಾನೂನಲ್ಲಿ ಅವನ ಮೇಲೆ ಶಿಕ್ಷೆ ಮಾಡೋದಕ್ಕೆ ಅವಕಾಶ ಇಲ್ವಾ? ಈಗ ಹೊಸದಾಗಿ ಬಂದಿರತಕ್ಕಂಥ BNSSನಲ್ಲಿ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾರು ಸುಳ್ಳು ಆಪಾದನೆ ಮಾಡ್ತಾರೆ, ಯಾರು ಅಸತ್ಯ ಮಾಡ್ತಾರೆ ಅಂಥವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳೋದಕ್ಕೂ ಕೂಡ ಇವತ್ತು ಅವಕಾಶ ಇದೆ. ಆದ್ದರಿಂದ ಸುಲಭನಾಗಿ ಯಾರೋ ಏನೋ ಹೇಳಿದರು, ತಪ್ಪು ದಾರಿಗೆ ತೊಗೊಂಡು ಹೋದರು ಅದನ್ನು ಅಂತ ಹೇಳಿ ತಿಳ್ಕೊಳ್ಳೋದು ಬೇಡ. ಸರ್ಕಾರ ಏನು ಮಾಡಿದೆ? ಸರ್ಕಾರ
ಅಲ್ಲಲ್ಲ, 2 ನಿಮಿಷ ಮುಗಿಸ್ತೀನಿ. ಏನು ಮಾಡಿದೆ ಸರ್ಕಾರ? ಇಷ್ಟೊಂದು ತಾವು ಮಾತನಾಡಿದಂತೆ ಎಲ್ಲರೂ ಕೂಡ ಸರ್ಕಾರ ತಪ್ಪು ಮಾಡಿದೆ, ಸರ್ಕಾರ ಏನು ತಪ್ಪು ಮಾಡಿದ್ದೀವಿ? ವಾಟ್ ಈಸ್ ದ ಮಿಸ್ಟೇಕ್ ವಿ ಹ್ಯಾವ್ ಡನ್? ವಿ ಜಸ್ಟ್ ವಾಂಟ್ ಟು ನೋ ದ ಟ್ರೂತ್. ಅದು ಬಿಟ್ಬಿಟ್ಟು ಎಲ್ಲ ಸರ್ಕಾರ ಹೀಗಾಗಿದೆ ಅಂತೇಳಿ. ಆಮೇಲೆ ಧಾರ್ಮಿಕ ವಿಚಾರಗಳನ್ನು ತಾವು ಮಾತಾಡಿದ್ರಿ. ಯಾರಾದರೂ ನಾವು ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳಾಗಲಿ, ನಾನಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಯಾರಾದರೂ ಸಚಿವರು ಆ ವಿಚಾರದಲ್ಲಿ ಏನಾದರೂ ಪ್ರಸ್ತಾಪ ಮಾಡಿದ್ದೀವ? ವಿ ಹ್ಯಾವ್ ಗಿವನ್ ದೆಮ್ ಎ ಫ್ರೀ ಹ್ಯಾಂಡ್. ಒಂದು ಫೋನ್ ಕಾಲ್ ಮಾಡಲಿಲ್ಲ ನಾವು ಯಾರು ಕೂಡ ಆ ಮುಖ್ಯಸ್ಥರಿಗೆ. ಯಾಕೆಂದರೆ ಸತ್ಯ ಆಚೆ ಬರ್ಬೇಕು. ನಾಳೆ ನೀವು ಹೇಳ್ತೀರಿ, ಹೌದು ನೀವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀರಿ, ನಿಮ್ಮ ಸೂಚನೆ ಮೇಲೆ ನಡೀತಾ ಇದೆ ತನಿಖೆ ಅಂದರೆ ತನಿಖೆ ಆಗೋದಿಲ್ಲ ಅದು. ಆದ್ದರಿಂದ ನಾವು ಇವತ್ತು ಮಾನ್ಯ ಅಧ್ಯಕ್ಷರೇ, ಈ ವಿಚಾರ ನ್ಯಾಯಯುತವಾಗಿರಬೇಕು, ಸತ್ಯ ಹೊರಗಡೆ ಬರಬೇಕು. ಇದರಲ್ಲಿ ರಾಜಕೀಯ ಬರಬಾರ್ದು, ಧರ್ಮನೂ ಬರಬಾರ್ದು, ನ್ಯಾಯ ಬರಬೇಕು. ದ ಟ್ರೂತ್ ಹ್ಯಾಸ್ ಟು ಕಮ್ ಔಟ್ ಇನ್ ದ ಫ್ರೇಮ್ವರ್ಕ್ ಆಫ್ ದಿ ಲಾ. ಅಷ್ಟನ್ನು ನಾನು ಹೇಳ್ತೇನೆ. ಉತ್ತರವನ್ನು ನಾನು ಸೋಮವಾರ ಕೊಡ್ತೇನೆ. ಧನ್ಯವಾದಗಳು. ಓಕೆ, ಇವತ್ತು ಬಹುಶಃ ನಾಳೆ ಸ್ವಾತಂತ್ರ್ಯೋತ್ಸವ ದಿನ ಸಂದರ್ಭದಲ್ಲಿ ನಮ್ಮ ಸದಸ್ಯರೆಲ್ಲ ಕೂಡ ಅದೇ ಎಲ್ಲರಿಗೂ ಶುಭಾಶಯ ನಾನು ಕೂಡ ಸಲ್ಲಿಸ್ತೇನೆ. ಒಂದು ಎರಡನೇ ಬಲ ಸಂತೋಷದ ಇದನ್ನೆಲ್ಲ ಆಚರಿಸಿ, ಅದೇ ರೀತಿಯಲ್ಲಿ ಇವತ್ತು ನಾವೆಲ್ಲ ಸ್ವಲ್ಪ ಬೇಗ ಇವತ್ತು ಇದನ್ನು ನಾವು ಕ್ಲೋಸ್ ಮಾಡ್ತೇವೆ. ಅದಕ್ಕಾಗಿ ಸದನ ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ನಾವು ಪ್ರಾರಂಭಿಸ್ತೇವೆ. ಇರುವಂತಹ ಈ SIT ತನಿಖೆ ಮತ್ತು ಉತ್ಖನನದ ವಿಚಾರವನ್ನು ಕೇಳಿದ್ರಿ. ಪ್ರತಿಯೊಬ್ಬರು ಕೂಡ ಬಿಜೆಪಿ ಮುಖಂಡರಾಗಿರುವಂತಹ ಸುನೀಲ್ ಕುಮಾರ್ ಆಗಿರ್ಬೋದು, ಅಶೋಕ್ ಆಗಿರ್ಬೋದು, ಈ ಥರ ಪ್ರತಿಯೊಬ್ಬರು ಕೂಡ, ವಿಜೇಂದ್ರ, ಎಲ್ಲರೂ ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ. ಒಬ್ಬೊಬ್ಬರು ಒಂದೊಂಥರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂತ ಹೇಳಿದ್ರೆ ಇದು ಒಂದು ರಾಜಕೀಯ ಕುಮ್ಮಕ್ಕು ಅಂತ ಒಬ್ಬರು ಹೇಳಿದರೆ, ಇನ್ನೊಬ್ಬರು ಇದು ಷಡ್ಯಂತ್ರ ಹೇಳ್ತಾರೆ, ಕ್ಷೇತ್ರದ ಹೆಸರಿಗೆ ಧಕ್ಕೆ ಬರುವಂಥ ಕೆಲಸವನ್ನು ಮಾಡಲಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ವಿಚಾರವಾಗಿ ಇವತ್ತು ಅಧಿವೇಶನ ಚರ್ಚೆ ಆಗಿರುವಂಥದ್ದು. ಓಕೆ, ಸದ್ಯಕ್ಕೆ ನೀವು ನಮ್ಮ ಸುದ್ದಿ ನ್ಯೂಸಲ್ಲಿ ನೋಡ್ತಾ ಇರುವಂಥ ದೃಶ್ಯಾವಳಿ ಇದು. ಸ್ಪಾಟ್ ನಂಬರ್ ಇವತ್ತು 17 ಅಂತ. ಇನ್ನು ಕೂಡ ನಮಗೆ ಫೈಂಡ್ ಔಟ್ ಆಗಿರುವಂತಹ ಜಾಗ ಕಾಣಿಸಿಲ್ಲ. ಬಿಕಾಸ್ ನಮಗೆ ಅಲ್ಲಿ ಮಾಧ್ಯಮಕ್ಕೆ ಹೋಗುವಂಥ ಯಾವುದೇ ಅವಕಾಶವನ್ನು ಕೊಟ್ಟಿಲ್ಲ. ಹಾಗಾಗಿ ಆ ಸ್ಪಾಟ್ ಎಕ್ಸಾಕ್ಟ್ ಆಗಿ ಎಲ್ಲಿದೆ, ಅಲ್ಲಿ ಏನಾಗ್ತಾ ಇದೆ, ಎಷ್ಟು ಜಾಗವನ್ನು ಅಲ್ಲಿ ಫೈಂಡ್ ಔಟ್ ಮಾಡಿದ್ದಾರೆ, ಅಲ್ಲೇನಾದರೂ ಕ್ರೈಮ್ ಲೈನ್ ಎಳೆದಿದ್ದಾರೆ, ಯಾವುದು ಕೂಡ ಗೊತ್ತಾಗ್ತಿಲ್ಲ. ಯಾಕಂತ ಹೇಳಿದ್ರೆ ಹೊರಗಿನ ಭಾಗದಲ್ಲೇ ಮಾಧ್ಯಮಗಳಿಗೆ ನಿರ್ಬಂಧವನ್ನು ಹಾಕಿದ್ದಾರೆ, ಒಳಗಡೆ ಪ್ರವೇಶ ಮಾಡುವ ಹಾಗಿಲ್ಲ. ಒಳಗಡೆ ಈಗ ಉತ್ಖನನ ಪ್ರಕ್ರಿಯೆ ಆಗಿದೆ, ಅದರ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗಿ ಸದ್ಯಕ್ಕಂತೂ ಇವತ್ತು ರಹಸ್ಯವಾಗಿ ಈ SIT ತಂಡ, FSL ಆಗಿರ್ಬೋದು, ಸೋಕೋ ಅಧಿಕಾರಿಗಳು, ರೆವೆನ್ಯೂ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಬಹಳ ರಹಸ್ಯವಾಗಿ ಈ ಒಂದು ಸ್ಪಾಟನ್ನು ಅವ್ರು ನಿಗದಿ ಮಾಡಿ ಅಂತ ಹೇಳಿದ್ರೆ, ಆ ಮುಸುಕುದಾರಿ ವ್ಯಕ್ತಿ ಹೇಳಿರುವಂತಹ ಮಾಹಿತಿಯ ಪ್ರಕಾರ ಆ ಸ್ಪಾಟ್ ಕನ್ಯಾಡಿಯ ಒಳಭಾಗದಲ್ಲಿ ಬರುವಂಥ ರಾಮ ಮಂದಿರ ಇರುವಂಥ ಜಾಗದ ಒಳಭಾಗ ಬಂದಾಗ, ದ್ವಾರಕಾಪುರ ಅಲ್ಲಿ ಬಂದಾಗ ಸಿಗುವಂಥ ಜಾಗ ಇದು. ಅಲ್ಲೊಂದು ತೋಟ ಕಾಣಿಸ್ತಾ ಇದೆ, ಮಣ್ಣಿನ ರಸ್ತೆ ಕಾಣಿಸುತ್ತೆ. ಬಟ್ ಒಳಗಡೆ ಹೋದಾಗ ಅಲ್ಲಿ ಗೇಟ್ ಕೂಡ ಹಾಕಲಾಗಿತ್ತು. ಹಾಗಾಗಿ ಅಲ್ಲಿ ಹೋಗುವಂಥ ಯಾವುದೇ ಅವಕಾಶವನ್ನು ಕೂಡ ಕಲ್ಪಿಸಿಲ್ಲ. ಹಾಗಾಗಿ ಒಳಗಡೆ ಏನಾಗ್ತದೆ, ಸದ್ಯಕ್ಕೆ ಅಲ್ಲಿ ಉತ್ಖನನ ಆಗಿದೆಯಾ ಅಥವಾ ಕೇವಲ ಮಹಜರ್ ಪ್ರಕ್ರಿಯೆ ಆಗಿದೆಯಾ, ಇದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಸದ್ಯಕ್ಕೆ ನಮಗೆ ನಮ್ಮ ಚಾನೆಲ್ ಮುಖ್ಯಸ್ಥ ದಾಮೋದರ್ ಜಾಯ್ನ್ ಆಗ್ತಾರೆ, ಅವ್ರ ಹತ್ರ ಮಾತಾಡೋಣ. ಸದ್ಯಕ್ಕೆ ಮೊನ್ನೆಯಿಂದ ಆರಂಭವಾಗಿತ್ತು SIT ತನಿಖೆ. ಇದೀಗ ಡೇ 16ಕ್ಕೆ ಹೋಗಿದೆ. ಆದರೆ ಈವರೆಗೆ ಕೂಡ ಸ್ಪಾಟ್ ನಂಬರ್ 13 ಆಗಿ ಅದು ಹೆಚ್ಚುವರಿಯಾಗಿ 14, 15 ಕೂಡ ಆಗಿದೆ. ಅಂತ ಹೇಳಿದ್ರೆ ಆ ಮುಸುಕುದಾರಿ ವ್ಯಕ್ತಿ ಸೂಚನೆ ಮಾಡದೇ ಇರುವಂತಹ, ನಿಗದಿ ಮಾಡದೇ ಇರುವಂತಹ ಸ್ಪಾಟ್ 14, 15, 16 ಕೂಡ ಆಗಿರುವಂಥದ್ದು. ಇದೀಗ ಸ್ಪಾಟ್ ನಂಬರ್ 17 ಇದು ಕೂಡ ಹೊಸದಾಗಿರುವಂತಹ ಜಾಗ. ಇಲ್ಲೂ ಕೂಡ ಇವತ್ತು ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಆದರೆ ಆ ಜಾಗ ಎಕ್ಸಾಕ್ಟ್ ಆಗಿ ಎಲ್ಲಿ, ರೆವೆನ್ಯೂ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಜಾಗನ ಅಥವಾ ಆಗ ದಾಮೋದರ ಹೇಳ್ತಾ ಇದ್ರು ಅದೇನು ಜಾಗ ಪರಂಬೋಕು ಅಥವಾ ಈ ಖಾಸಗಿ ಜಾಗನ ಅನ್ನುವಂಥ ಕೂಡ ಸ್ವಲ್ಪ ಗೊಂದಲ ಇದೆ. ಇನ್ನು ಕೂಡ ಪರ್ಫೆಕ್ಟ್ ಆಗಿರುವಂಥ ಮಾಹಿತಿ ಸಿಕ್ಕಿಲ್ಲ. ಅದರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಸದ್ಯಕ್ಕೆ ಜಾಯ್ನ್ ಆಗ್ತಾರೆ ದಾಮೋದರ್.
ಇದು ನಾವು ತೋರಿಸಿರುವ ದೃಶ್ಯಾವಳಿ. ಇದು ಆಕ್ಚುಲಿ ಲೈವ್ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅಂದರೆ ಬೆಳಗ್ಗೆ ಬಂದಾಗ ಏನೆಲ್ಲ ಆಗಿತ್ತು, ಅಲ್ಲಿ ಸಿದ್ಧತೆ ಏನಾಗಿತ್ತು, ಯಾವ ಥರ ತಯಾರಿ ಆಗಿತ್ತು ಅಂತಹ ದೃಶ್ಯಾವಳಿ ತೋರಿಸ್ತಾ ಇದ್ದೀವಿ. ಯಾಕೆಂದರೆ ಒಳಗಡೆ ಈಗ ಯಾವ ಮೀಡಿಯಾ ಕೂಡ, ಅಂದರೆ ಕೇವಲ ನಮ್ಮ ಬೆಳ್ತಂಗಡಿದಂತಲ್ಲ, ಸ್ಟೇಟ್ ಚಾನಲ್ ಕೂಡ ಆಗಿರ್ಬೋದು ಅಥವಾ ನ್ಯಾಷನಲ್ ಚಾನಲ್ ಕೂಡ ಯಾರಿಗೂ ಕೂಡ ಒಳಗಡೆ ಹೋಗುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿಲ್ಲ. ಎಲ್ಲರನ್ನು ಕೂಡ ಹೊರಗಡೆ ನಿಲ್ಲಿಸಲಾಗಿದೆ. ಆದರೂ ಕೂಡ ತೋಟದೊಳಗೆ ಹೋಗಿ ಅಲ್ಲಿ ಕೊಡುವಂಥ ಏನಾದರೂ ಸಿಗುತ್ತಾ ಅಂತ ನಮ್ಮ ತಂಡದವರು, ಸುದ್ದಿ ನ್ಯೂಸ್ ಸಿಬ್ಬಂದಿಗಳಾಗಿರುವಂತಹ ಕ್ಯಾಮ್ರಾಮನ್ ಆಗಿರುವಂತಹ ಆದಿತ್ಯ ಶೆಟ್ಟಿ ಆಗಿರ್ಬೋದು, ವನೀಶ್ ಮರಡಿ ಎಲ್ಲರೂ ಕೂಡ ಹೋಗಿ ಅಲ್ಲಿ ಟ್ರೈ ಮಾಡಿದ್ರು. ಬಟ್ ಯಾವುದೇ ಅಲ್ಲಿ ದೃಶ್ಯಾವಳಿ ಸಿಕ್ಕಿಲ್ಲ. ಹಾಗಾಗಿ ಸದ್ಯಕ್ಕೆ ಅಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಾಗಿ ಅಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ, ಇದರ ಬಗ್ಗೆ ಮಾಹಿತಿ ಕೊಡೋಕ್ಕೆ ದಾಮೋದರ್ ಜಾಯ್ನ್ ಆಗಿದ್ದಾರೆ. ದಾಮೋದರ್ ನಮಸ್ತೆ. ಎಸ್, ನಾವು ಬೆಳಗ್ಗೆಂದಲೂ ಹೇಳ್ತಾ ಇದ್ವಿ ಇವತ್ತು ಡೇ 16ರ ಕಾರ್ಯಾಚರಣೆ ಅಂತ. ಆದರೆ ಅದು ಕೂಡ ಗೊಂದಲ ಇತ್ತು, ಎಲ್ಲಿ ಏನು ಅಂತ. ಸದ್ಯಕ್ಕೀಗ ಸ್ಪಾಟ್ಗೆ ಹೋಗಿದ್ದಾರೆ. ಆದರೆ ನೇರ ದೃಶ್ಯಾವಳಿ ಮೂಲಕ ಅಲ್ಲಿ ಆಗ್ತಿರುವಂತಹ ಕಾರ್ಯಾಚರಣೆ ತೋರ್ಸೋಕ್ಕಾಗ್ತಾ ಇಲ್ಲ ಇವತ್ತು. ಹಾಗಾಗಿ ನಿಮ್ಮ ಮಾಹಿತಿ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದೀಗ ಅಲ್ಲಿ ಏನಾಗ್ತಾ ಇದೆ, ಯಾವ ಥರ ಕೆಲಸ ಆಗ್ತಾ ಇದೆ, ಶೋಧ ಕಾರ್ಯಾಚರಣೆ ಯಾವ ಥರ ಆಗ್ತಾ ಇದೆ ಅಂತ ದಾಮೋದರ್ ಹೇಳಿ. ಈಗಾಗಲೇ ಅದು ಗುರುತು ಸಂಖ್ಯೆ 17 ಅಂತ ಹೇಳಿ ಮಾಡಿದ್ದಾರೆ ಅನ್ನುವಂಥದ್ದು ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಧರ್ಮಸ್ಥಳ ಗ್ರಾಮದ ಕನ್ಯಾಡಿ ರಾಮ ಮಂದಿರದ ಪಕ್ಕದಲ್ಲಿರ್ತಕ್ಕಂತಹ ರಸ್ತೆಯಲ್ಲಿ ಮುಂದೆ ಸಾಗಿದಾಗ ಒಂದು ಖಾಸಗಿ ಜಾಗ ಸಿಗ್ತದೆ. ಆ ಜಾಗದ ಒಳಭಾಗದಲ್ಲಿ ಹೋಗಿ ನದಿಯ ಇನ್ನೊಂದು ಬದಿ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಆ ಖಾಸಗಿ ಜಾಗವೇ ಅಲ್ಲಿಗೆ, ಖಾಸಗಿ ಜಾಗದ ಒಳಭಾಗದಲ್ಲಿ ಹೋದ್ರೆ ಅಲ್ಲಿಗೆ ಮಾರ್ಗ ಇರುವಂತದ್ದು. ಅಲ್ಲಿ ನದಿಯ ಪಕ್ಕದಲ್ಲಿ ಇರ್ತಕ್ಕಂತ ಅಣೆಕಟ್ಟಿನ ಪಕ್ಕದ ಜಾಗದಲ್ಲಿ ಅಥವಾ ಅಣೆಕಟ್ಟಿನ ಪಕ್ಕದಲ್ಲೇ ಅದು ಖಾಸಗಿ ಜಾಗವೋ ಅಥವಾ ನದಿಯ ಪಕ್ಕದ ಪರಂಬೋಕ ಅನ್ನುವಂಥದ್ದು ಸ್ಪಷ್ಟ ಇಲ್ಲ. ಅಲ್ಲಿ ತಾನು ಹಾಕಿದ್ದೇನೆ, ತಾನು ಹೂತಿದ್ದೇನೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಆತ ಕೊಟ್ಟಿದ್ದಾನೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಗುರುತು ಮಾಡಲಾಗಿದೆ. ಆ ಗುರುತಿನಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇದೆ. ಸುಮಾರು 1.5 ಇಂದ 2 ಫೀಟ್ನಷ್ಟು ಉತ್ಖನನ ಕಾರ್ಯ ಆಗ್ತಾ ಇದೆ, ಇಲ್ಲಿ ತನಕ ಆಗಿದೆ. ಇನ್ನು ಹೆಚ್ಚಿನ ಉತ್ಖನನ ಕಾರ್ಯ ಆಗಬೇಕಷ್ಟೇ, ಆಗ್ತಾ ಇದೆ ನಿರಂತರವಾಗಿ ಅನ್ನುವಂಥದ್ದು ಮಾಹಿತಿ. ಅದರ ಜೊತೆಗೆ ಅಲ್ಲಿ ಗೇಟು ಪಕ್ಕದಲ್ಲೇ ಎಲ್ಲ ಮಾಧ್ಯಮಗಳನ್ನು ಕೂಡ ನಿಲ್ಲಿಸಿದ್ದಾರೆ. ಯಾಕಂದ್ರೆ ಅಲ್ಲಿಗೆ ಒಳಗೆ ಬರಬೇಡಿ ಅನ್ನುವಂಥದ್ದು. ಜೊತೆಗೆ ಅದು ಪ್ರೈವೇಟ್ ಲ್ಯಾಂಡ್ ಆಗಿರೋದ್ರಿಂದ ನಾವು ಕೂಡ ಯಾವುದೇ ಹೋಗುವಂತ ಪ್ರಯತ್ನವನ್ನಾಗ್ಲಿ ಅಥವಾ ಬಹಳಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಅಲ್ಲಿ ಆಗ್ಲಿಲ್ಲ ಹೋಗ್ಲಿಕ್ಕೆ. ಅದರಿಂದ ಅಲ್ಲಿ ಅದರ ಬಗ್ಗೆ ಹೆಚ್ಚಿನ ಇದಿಲ್ಲ. ಆದ್ರೆ ಅಲ್ಲಿ ಉತ್ಖನನ ಕಾರ್ಯ ಆಗ್ತಾ ಇದೆ, ಉತ್ಖನನ ಕಾರ್ಯ ಆರಂಭಗೊಂಡಿದೆ. ಉತ್ಖನನ ಕಾರ್ಯದ ಒಂದು ಆರಂಭಗೊಂಡಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ ಹೊರತು ಏನಾಗಿದೆ ಮತ್ತು ಏನೇನು ಏನಾದ್ರೂ ಸಿಕ್ಕಿದ್ಯಾ ಇತ್ಯಾದಿಗಳು ಇನ್ನೂ ಕೂಡ ಲಭ್ಯವಾಗ್ಲಿಲ್ಲ. ಇತ್ಯಾದಿ ಮಾಹಿತಿಗಳು ಲಭ್ಯವಾಗ್ಲಿಲ್ಲ. ಅಂತೂ ಅಲ್ಲೊಂದು ಗುರುತಿದೆ. ಆ ಗುರುತಿನ ಉತ್ಖನನ ಕಾರ್ಯ ಆರಂಭವಾಗಿದೆ ಅನ್ನುವಂಥದ್ದು ಮಾತ್ರ ಈಗಿರುವಂತಹ ಮಾಹಿತಿ ಶ್ರೇಯ. ಅದರ ಜೊತೆಗೆ ಬಹಳಷ್ಟು ಒಂದು ರೀತಿಯಲ್ಲಿ ಊಹಾಪೋಹಗಳು ಇಂಥದ್ದೆಲ್ಲ ಇದ್ದಾವೆ. ಯಾಕಂದ್ರೆ ಈ ಕೇಸ್ ನಲ್ಲಿ ಅಂಥದ್ದು ಇದ್ದೇ ಇದೆ. ಅದರ ಜೊತೆಗೆ ಇವತ್ತು ಸದನದ ಮಾತುಗಳನ್ನ ಸುದ್ದಿ ನ್ಯೂಸ್ ಈಗಾಗಲೇ ಬಿತ್ತರಿಸಿತ್ತು. ಅಲ್ಲಿ ಏನೇನಾಗಿದೆ, ಯಾವ ರೀತಿಯಾಗಿ ಮಾತನಾಡಿದ್ರು, ಜೊತೆಗೆ ಈ ಪ್ರಕರಣದ ಬಗ್ಗೆ ಚರ್ಚೆಗೆ ಅವಕಾಶ ಕೊಟ್ಟಂತ ಸ್ಪೀಕರು, ಅನಂತರ ಗೃಹ ಸಚಿವರು ಕೂಡ ಮ್ಯಾಜಿಸ್ಟ್ರೇಟ್ ಆದೇಶ, ನಾವೇನು SIT ಕೊಡ್ಬೇಕು ಅಂತಲ್ಲ, ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದೇಶ ಇತ್ತು, ಆ ಆಧಾರದ ಮೇಲೆ SIT ಮಾಡಿದ್ದೇವೆ ಅನ್ನುವಂಥದ್ದನ್ನ ಅವರು ಹೇಳಿದ್ರು. SIT ಅವರು ತನಿಖೆ ಮಾಡ್ತಿದ್ದಾರೆ, ಇನ್ವೆಸ್ಟಿಗೇಷನ್ ಮುಂದುವರೆದಿದೆ. ಆದ್ರಿಂದ ಎಲ್ಲವನ್ನು ನೋಡ್ಕೊಂಡು ಮಾತಾಡಬೇಕು ಅನ್ನುವಂಥದ್ದನ್ನ ಗೃಹ ಸಚಿವರು ಹೇಳಿದ್ರು ಅನ್ನುವಂಥದ್ದು. ಅದ್ರ ಜೊತೆಗೆ ಬಹಳಷ್ಟು ವಿಷಯಗಳ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡಿದ್ರು. ಬಹಳ ಮುಖ್ಯವಾಗಿ ಸುನೀಲ್ ಕುಮಾರ್ ಅವರು ಮಾತನಾಡ್ತಾ ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ಧರ್ಮಸ್ಥಳ ಕ್ಷೇತ್ರದ ನಂಬಿಕೆ, ಗೌರವ, ಪಾವಿತ್ರತೆಯ ಬಗ್ಗೆ ಎಲ್ಲ ಮಾತನಾಡಿದ್ರು. ನಿರಂತರವಾಗಿ ಅಪಪ್ರಚಾರ ಮಾಡಿ ಧಾರ್ಮಿಕ ನಂಬಿಕೆಯನ್ನ ದುರ್ಬಲಗೊಳಿಸುವಂತ ಪ್ರಯತ್ನಗಳಾಗ್ತಾ ಇವೆ ಅನ್ನುವಂಥದ್ದನ್ನ ಮಾತನಾಡಿದ್ರು. ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹೆಸರಿನಲ್ಲಿ ಧಾರ್ಮಿಕ ನಂಬಿಕೆಗೆ ಹಾನಿ ಮಾಡಲಾಗ್ತಾ ಇದೆಯಾ ಅನ್ನುವಂಥದ್ದನ್ನ ಪ್ರಶ್ನಿಸಿದ್ರು. ಜೊತೆಗೆ ಇಂಥದ್ದು ಆಗ್ತಾ ಇದೆ, ಎಲ್ಲವೂ ಕೂಡ ಅದ್ರಲ್ಲೇನೋ ಇದೆ, ಇದ್ರಲ್ಲೇನೋ ಇದೆ ಅಂತ ಹೇಳ್ತಾರೆ. ಆದ್ರೆ ಇಲಾಖೆಗೆ ಅದು ಮಂಕು ಬಡಿಸಿದಾನೆ ಅನ್ನುವಂತಹ ರೀತಿಯಲ್ಲಿ ಸುನೀಲ್ ಕುಮಾರ್ ಅವರು ಮಾತನಾಡಿದ್ರು. ಆಮೇಲೆ SIT ತನಿಖೆಯ ಮಧ್ಯಂತರ ವರದಿ ಕೂಡಲೇ ಬಿಡುಗಡೆ ಮಾಡಬೇಕು. ಯಾಕೆಂತಂದ್ರೆ ಧರ್ಮಸ್ಥಳದ ಬಗ್ಗೆ ಗೌರವದ ವಾತಾವರಣ ಇದೆ. ಕೆಲ ಯೂಟ್ಯೂಬರ್ಸ್ ಎಷ್ಟು ಅವಾಚ್ಯವಾಗಿ ಮಾತಾಡಿದ್ದಾರೆ ನೋಡಿ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿದ್ರು. ಅದ್ರ ಜೊತೆಗೆ ಧರ್ಮಸ್ಥಳದ ಫೋಟೋ ಹಾಕಿ ಅವಾಚ್ಯವಾಗಿ ಮಾತನಾಡಿದ್ದಾರೆ. KGHಳ್ಳಿ DGHಳ್ಳಿ ಪ್ರಕರಣ ಉಲ್ಲೇಖ ಮಾಡಿ ಸುನೀಲ್ ಕುಮಾರ್ ಮಾತಾಡ್ತಾ ಅವತ್ತು ಒಂದು ಪೋಸ್ಟ್ ಹಾಕಿದಾಗ ಭಾವನೆಗಳಿಗೆ ಧಕ್ಕೆ ಮಾಡ್ತು ಅಂತ ಒಂದು ಸುಮೋಟ ಕೇಸನ್ನೆಲ್ಲ ದಾಖಲಿಸಿದಂತಹ ಸನ್ನಿವೇಶಗಳಿದಾವೆ. ಈಗ ಯಾಕೆ ಇಂತಹ ಹೇಳಿಕೆಗಳನ್ನ ಅಥವಾ ಇಂತಹ ರೀತಿಯಲ್ಲಿ ಮಾತಾಡ್ತಿರುವವರಿದ್ದ ಸುಮೋಟ ಕೇಸ್ ಹಾಕುದಿಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಕೇಳಿದ್ರು. ಅದರ ಜೊತೆಗೆ ಒಂದು
ಅಪಪ್ರಚಾರ, ಅವಾಚ್ಯ ಪೋಸ್ಟ್ಗಳ ಬಗ್ಗೆ ಯಾಕೆ ನಿರ್ಲಕ್ಷ್ಯ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿದ್ರು. ಹೀಗೆ ಇಂಥದ್ದೆಲ್ಲ ಒಂದು ಮಾತುಕತೆಗಳು ಮತ್ತು ಇವತ್ತು ಸ್ಪೀಕರ್ ಅವಕಾಶ ನೀಡಿರೋದ್ರಿಂದ ಬಹಳಷ್ಟು ನಾಯಕರು ಮಾತನಾಡಿದ್ರು. ನಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂತಹ ಹರೀಶ್ ಪೂಂಜಾ ಅವರು ಕೂಡ ಮಾತನಾಡಿದ್ರು. ಆದ್ರೆ ಅವ್ರು ಹೇಳಿದ್ರು ಅಂದ್ರೆ ಮತ್ತೊಂದು ವಿಷಯ ಹೇಳಿದ್ರು. ಧರ್ಮಸ್ಥಳದಲ್ಲಿ ನಿಂತ್ಕೊಂಡು DKC ಅವರೊಂದು ಹೇಳಿಕೆಯನ್ನ ನೀಡಿದ್ರು. ಏನಂತಂದ್ರೆ ನನ್ನಂತಹ 100 DKCಗಳು ಧರ್ಮಸ್ಥಳದ ಜೊತೆಗಿರ್ತಾರೆ ಅನ್ನುವಂತ ಹೇಳಿಕೆಯನ್ನ ಉಲ್ಲೇಖಿಸಿ ಮಾತನಾಡಿದ್ರು. ಅದನ್ನ ಮಾತನಾಡುವಾಗ ಒಂದು ಕೊಂಚ ಸಮಯದಲ್ಲೇ DKC ಅವರು ತಾನು ನಿಂತು ಮತ್ತೊಮ್ಮೆ ತನ್ನ ಮಾತಿಗೆ ನಾನು ಯಾವತ್ತು ಬದ್ಧ ಅನ್ನುವಂಥದ್ದನ್ನ ಹೇಳಿದ್ರು. ಅಂದ್ರೆ ಒಂದು ಸರ್ಕಾರ ಮಾಡ್ಲಿಕ್ಕೆ ಆಗದ ಕೆಲಸವನ್ನ ಧರ್ಮಸ್ಥಳದ ಕ್ಷೇತ್ರ ಮಾಡ್ತಾ ಇದೆ. ಅಲ್ಲಿಯ ಶೌರ್ಯ ತಂಡ, ಅಲ್ಲಿಯ ಗ್ರಾಮಾಭಿವೃದ್ಧಿ ಇತ್ಯಾದಿಗಳೆಲ್ಲ ಮಾಡ್ತಾ ಇದೆ. ಅವರ ಕ್ಷೇತ್ರದ ಜೊತೆಗೆ ಅಲ್ಲಿಯ ಧರ್ಮಾಧಿಕಾರಿ ಅವರ ಜೊತೆಗೆ ಅವರ ಈ ಎಲ್ಲ ಸಾಮಾಜಿಕ ಕೆಲಸ ಕಾರ್ಯಗಳ ಬಗ್ಗೆ ನಮಗೆ ಅಪಾರವಂತಹ ಗೌರವ ಇದೆ. ಅವರ ಜೊತೆಗೆ ಸದಾ ಸಿದ್ಧ ಅನ್ನುವಂಥದ್ದನ್ನ ಹೇಳಿದ್ರು. ಸದಾ ಸಿದ್ಧ ಅಂತ ಹೇಳ್ಕೊಂಡಾಗ ಮತ್ತಷ್ಟು ಚರ್ಚೆಗಳಾಯ್ತು. ಆಗ ಅವ್ರು ಹೇಳಿದ್ರು, ಯಾವತ್ತೂ ನಾನು ಅದೇ ಸ್ಟ್ಯಾಂಡ್ ನಲ್ಲಿ ಇರ್ತೇನೆ, ನಾನು ಅದೇ ಸ್ಟ್ಯಾಂಡ್ ಅಂತ ಹೇಳಿ ಅವರು ಮಾತನಾಡಿದಂಥದ್ದು ಕೂಡ ನಾವು ಕೇಳಿದ್ವಿ. ಅಂದ್ರೆ ಪ್ರತಿ ಒಂದು ಅವರ ಹೇಳಿಕೆಗಳಲ್ಲಿ ನಾನು ಧರ್ಮಸ್ಥಳದ ಪರವಾಗಿದ್ದೀನಿ ಮತ್ತು ಅಲ್ಲಿಯ ಸಾಮಾಜಿಕ ಕೆಲಸ ಕಾರ್ಯಗಳೇನಿದಾವೆ ಅಲ್ಲಿಯ ಒಂದು ಸರ್ಕಾರಕ್ಕೂ ಕೂಡ ಮಾಡೋದಕ್ಕೆ ಕಷ್ಟ ಆಗುವಂತಹ ಕೆಲಸ ಕಾರ್ಯಗಳನ್ನ ಧರ್ಮಸ್ಥಳದ ಮೂಲಕ ಮಾಡಿದೆ ಅನ್ನುವಂತಹ ಅಭಿಪ್ರಾಯಗಳು ಸದನದಲ್ಲಿ ವ್ಯಕ್ತವಾಯಿತು. ಅದರ ಜೊತೆಗೆ ಈ ಬೇರೆ ಬೇರೆ ಅಪಪ್ರಚಾರಗಳ ಬಗ್ಗೆ ಹೇಗೆ ಅದನ್ನು ಕಡಿಮೆಗೊಳಿಸೋದು ಅಥವಾ ಇಂಥದ್ದೊಂದು ಯೂಟ್ಯೂಬರ್ಸ್ ಇರ್ಬೋದು ಇದರಲ್ಲಿ ಹೇಗೆ ಮಾತಾಡ್ತಾರೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಮಾತಾಡಿದ್ರು. ಅದ್ರ ಜೊತೆಗೆ SIT ಅವರು ಪ್ರತಿದಿನ ಏನಾಗಿದೆ ಅನ್ನುವಂಥ ತಿಳಿಸ್ಬೇಕು ಅನ್ನುವಂಥ ರೀತಿಯಲ್ಲಿ ವಾದ ಕೂಡ ಆಯ್ತು. ಅದರ ಜೊತೆಗೆ ಸುನೀಲ್ ಕುಮಾರ್ ಅವರು ಮಾತಾಡ್ತಾ ನಾಳೆ ದಿನ ಯಾರೋ ಒಬ್ರು ಹೇಳಿ ಆ ಮುಸುಕುದಾರಿ ವ್ಯಕ್ತಿಯನ್ನ ಗೃಹ ಸಚಿವರಿಗೆ ಸಲಹೆಗಾರರನ್ನಾಗಿಯೂ ಮಾಡ್ತಾರೆ, ಒಪ್ಕೊಳ್ತೀರಾ ಅಂತಾನು ಪ್ರಶ್ನೆ ಮಾಡಿದ್ರು. ಇಂಥದ್ದೆಲ್ಲ ಪ್ರಶ್ನೆಗಳು ಬಂದಿವೆ. ಇದರ ನಡುವೆ ಒಂದು ರಾಷ್ಟ್ರೀಯ ವಾಹಿನಿಯಲ್ಲಿ ಆ ಮುಸುಕುದಾರಿಯ ಸಂದರ್ಶನ ಬಂದಿದೆ. ರಾಷ್ಟ್ರೀಯ ವಾಹಿನಿಯಲ್ಲಿ ಮುಸುಕುದಾರಿಯ ಸಂದರ್ಶನ ಇವತ್ತು ಪ್ರಸಾರ ಆಗಿದೆ. ಅದರಲ್ಲಿ ಆತ ಬಹಳಷ್ಟು ಜನರ ಹೆಸರನ್ನ ಹೇಳಿದಾನೆ. ಅಂದ್ರೆ ತನ್ನ ಜೊತೆಗೆ ಕೆಲಸ ಮಾಡ್ತಾ ಇದ್ದವರು ಈಗ ಇದೇ ತಾಲೂಕಿನಲ್ಲಿ ಕೂಡ ಅವರು ಇದ್ದಾರೆ ಅನ್ನುವಂತ ಮಾತು ಮತ್ತು ಅವ್ರು ಯಾರ್ಯಾರ ಹೆಸರು ಹೇಳಿದ್ದಾರೆ ಅನ್ನುವಂಥದ್ದೆಲ್ಲ ಇದೆ. ಅಂದ್ರೆ ಇದೆಲ್ಲ ಒಂದು ಇವತ್ತಿನ ಅಥವಾ ನಾಳೆ ನಾಡಿದ್ರದ ಚರ್ಚೆಗೆ ಇದು ಕಾರಣ ಆಗ್ಲಿಕ್ಕೆ ಖಂಡಿತವಾಗಿಯೂ ಕಾರಣ ಆಗುತ್ತೆ. ಈಗ ನಮಗೇನ್ ಗೊತ್ತಾಗಿದೆ ಆ ಮಾಹಿತಿಯನ್ನ ಒದಗಿಸ್ತಾ ಹೋಗ್ತವೆ. ಆದ್ರೆ ಬಹಳಷ್ಟು ವಿಚಾರಗಳ ಬಗ್ಗೆ ಇವತ್ತು ಸದನದಲ್ಲಿ ಮಾತುಗಳಾಗಿವೆ. ಅದರ ಜೊತೆಗೆ SDPIನವರು ಪ್ರತಿಭಟನೆ ಮಾಡ್ತಾರೆ, ಇದಕ್ಕೂ ಏನ್ ಸಂಬಂಧ? ಎಡಚರರು ಬೇರೆ ಬೇರೆ ಹೆಸರಿನಲ್ಲಿ ಸಂಘಟನೆ ಕಟ್ಟಿದ್ರೆ ಹಿಂದೆ ಇದ್ದಾರೆ ಅನ್ನುವಂಥದ್ದನ್ನ ಸುನಿಲ್ ಕುಮಾರ್ ಅವರು ಹೇಳಿದ್ರು. ಎಲ್ಲ ಮಾತುಗಳಿಗೆ ಸಮರ್ಥನೆಯನ್ನ ಸರ್ಕಾರ ಯಾವುದೇ ಸಮರ್ಥನೆಯನ್ನ ಮಾಡ್ಲಿಲ್ಲ. ಸುನೀಲ್ ಕುಮಾರ್ ಅವರ ಮಾತಿನ ನಡುವೆ ಎದ್ದು ನಿಂತ DK ಶಿವಕುಮಾರ್ ಹೇಳಿದ್ದು, ಮಾತು ಬಿಡದ ಮಂಜುನಾಥ ಕಾಸು ಬಿಡದ ತಿಮ್ಮಪ್ಪ ಅನ್ನುವಂತ ಮಾತಿದೆ. ಈ ಒಂದು ಕೇಸಿನ ಬಗ್ಗೆ ಯಾಕೆ SITಗೆ ಕೊಟ್ರು ಮತ್ತು ಯಾತಕ್ಕಾಗಿ SITಯನ್ನ ಮಾಡಲಾಗಿದೆ, ನಾವು ಈ ಬಗ್ಗೆ ಮಾತನಾಡೋದಕ್ಕಿಂತ ಅದರ ಬಗ್ಗೆ ಸಂಪೂರ್ಣವಾದಂತ ವಿವರನ ಹೋಮ್ ಮಿನಿಸ್ಟರ್ ಕೊಡ್ತಾರೆ, ಮಾತಾಡ್ತಾರೆ ಅನ್ನುವಂಥದ್ದನ್ನ DK ಶಿವಕುಮಾರ್ ಅವರು ಹೇಳಿದ್ರು. ನಮ್ಗೆ ಗೊತ್ತುಂಟು, ಅನ್ನದಾಸೋಹ ಪ್ರಾರಂಭ ಮಾಡಿದ್ದು ನಮಗೆ ಸರಿಯಾಗಿ ಗೊತ್ತುಂಟು, ನಮ್ಗೆ ಕೂಡ ಇದರ ಬಗ್ಗೆ ಕುತೂಹಲ ಇದೆ. ಧರ್ಮಸ್ಥಳದ ಗೌರವ ಕಾಪಾಡುವ ಉದ್ದೇಶ ನಮ್ಗಿದೆ. ನಮ್ಮ ಸರ್ಕಾರ ಧಾರ್ಮಿಕ ಕೆಲಸಕ್ಕೆ ಪೂರಕ ಆಗಿದೆ. ಕೋರ್ಟ್ ಆದೇಶಕ್ಕೆ ತನಿಖೆ ನಡೆಯುತ್ತಿದೆ. ವೀರೇಂದ್ರ ಹೆಗ್ಡೆ ಅವರ ಬಗ್ಗೆ ನಮಗೂ ಕಾಳಜಿ ಇದೆ ಅನ್ನುವಂತಹ ರೀತಿಯಲ್ಲಿ ಮತ್ತು ಮೈ ಸ್ಟ್ಯಾಂಡ್ ಈಸ್ ಧರ್ಮಸ್ಥಳ, ಮೈ ಸ್ಟ್ಯಾಂಡ್ ಈಸ್ ವಿತ್ ಮಂಜುನಾಥ ಅನ್ನುವಂತ ಹೇಳಿಕೆಯನ್ನ DKC ನೀಡಿದ್ರು. ಅದನ್ನು ಕೂಡ ನಾವು ಈ ಒಂದು ಇಡೀ ಕಲಾಪದ ಎಲ್ಲರ ಮಾತುಗಳನ್ನು ಕೂಡ ಪ್ರಸ್ತಾಪಿಸ್ತಾ ಹೋದ್ವಿ. ಅನಂತರ ಸುನಿಲ್ ಕುಮಾರ್ ಮತ್ತೆ ಮಾತು ಮುಂದುವರಿಸಿದ್ರು. ಅದ್ಯಾರೋ ಅನಾಮಿಕ ಹೇಳ್ದ ಅಂತ ನೀವು SIT ಮಾಡಿದ್ದೀರಾ, ನಾಳೆ ಎಲ್ಲ ಮುಗಿದ ಮೇಲೆ ಅವನ ತಲೆ ಸರಿ ಇಲ್ಲ ಅಂತ ಹೇಳ್ತೀರಾ, ಇಡೀ ರಾಜ್ಯವನ್ನು ಮೆಂಟಲ್ ಮಾಡ್ತೀರಾ. ಇದೊಂದು ಟೂಲ್ ಕಿಟ್. ಇವತ್ತು ಎಲ್ಲ ಕಡೆ ನಗರ ನಕ್ಸಲರು ಓಡಾಡ್ಕೊಂಡಿದ್ದಾರೆ. ಇದಕ್ಕೆಲ್ಲ ಸರ್ಕಾರ ಫುಲ್ ಸ್ಟಾಪ್ ಇಡಬೇಕು, ಇಡೀ ಮಂತ್ರಿಮಂಡಲ ಧರ್ಮಸ್ಥಳಕ್ಕೆ ಹೋಗಿ ಕ್ಷಮೆ ಕೇಳಬೇಕು ಅನ್ನುವಂತ ರೀತಿಯಲ್ಲಿ ಸುನೀಲ್ ಕುಮಾರ್ ಅವರು ಮಾತನಾಡಿದ್ರು. ಆನಂತರ ಗುರ್ಮೆ ಸುರೇಶ್ ಶೆಟ್ರು, ಆನಂತರ ಸುರೇಶ್ ಕುಮಾರ್ ಅವರು, ಆರಗ ಜ್ಞಾನೇಂದ್ರ ಅವರು, ಹರೀಶ್ ಪೂಂಜಾ ಅವರು, ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರು, ಬೇರೆ ಬೇರೆ ಎಲ್ಲ ನಾಯಕರುಗಳು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಅಶೋಕ್ ಕುಮಾರ್ ಅವರು ಮಾತನಾಡ್ತಾ ಹೇಳಿದ್ರು, ಈಗ ಈ ಒಂದು ತನಿಖೆ ಆಗ್ತಾ ಇರೋದ್ರಿಂದ
ಆ ಒಂದಷ್ಟು ಆರೋಪಗಳೆಲ್ಲ ಕ್ಲಿಯರ್ ಆಗ್ತಾ ಬಂತು. ಅಂದ್ರೆ ಆ ಒಂದು ಸ್ಪಷ್ಟತೆ ಸಿಕ್ಕಿದೆ. ಧರ್ಮಸ್ಥಳದ ಬಗ್ಗೆ ನಮಗೆ ಅಪಾರ ಗೌರವ ಇದೆ, ಏನೇನೋ ಮಾತಾಡೋದಲ್ಲ, ಅವರ ಮೇಲೆ ಕ್ರಮ ಆಗಬೇಕು ಅನ್ನುವಂತ ರೀತಿಯಲ್ಲಿ ಮಾತಾಡಿದ್ರು. ಅಂದ್ರೆ ಸದನದಲ್ಲಿ ವಿಸ್ತೃತವಾದಂತ ಚರ್ಚೆ ಆಗ್ತಾ ಇದೆ, ಚರ್ಚೆ ಆಗಿದೆ. ಅದರ ಜೊತೆಗೆ ಒಂದಷ್ಟು ಮಾತುಗಳಲ್ಲಿ ಅಂದ್ರೆ ಅವರ ಎಲ್ಲ ಅಭಿಪ್ರಾಯಗಳನ್ನು ನಾನು ಭಕ್ತ ಅನ್ನುವಂಥದ್ದನ್ನ ಹೇಳಿದ್ರು. ಮತ್ತೆ SR ವಿಶ್ವನಾಥ್ ಮಾತಾಡ್ತಾ ನಾನು ಒಂದ್ ವೇಳೆ ಹೀಗೆ ಮುಂದುವರೆದ್ರೆ ಏನ್ ಬೇಕಾದ್ರೆ ಆಗ್ಬೋದು, ಆದ್ರೆ ಹೇಗ್ ಮಾತಾಡಿದ ಕೂಡಲೇ ನನ್ನನ್ನ A1 ಮಾಡ್ಬಿಡ್ತೀನಿ ಅಲ್ಲೇನಾದ್ರೂ ಆದ್ರೆ, ಹಾಗಲ್ಲ, ಬದಲಾಗಿ ಸಿದ್ದರಾಮಯ್ಯ ಅವರ ಹುಡುಗರು ಏನಾದ್ರು ಮಾಡ್ಬೋದು ಅಂತ ಹೇಳುವಂತ ರೀತಿಯಲ್ಲಿ ಒಂದು ತಮ್ಮ ಮಾತುಗಳನ್ನ ಕೂಡ ವ್ಯಕ್ತಪಡಿಸಿದ್ರು. ಅಂದ್ರೆ ಬಹಳಷ್ಟು ವಿಸ್ತೃತವಾದಂತ ಚರ್ಚೆ ಇವತ್ತು ನಡೆದಿದೆ. ಸರ್ಕಾರದ ಉತ್ತರಕ್ಕೆ ಕಾಯ್ತಾ ಇದ್ದೇವೆ ಅನ್ನುವಂಥದ್ದು ಬಂತು. ಸರ್ಕಾರದ ಉತ್ತರ ಸೋಮವಾರ ಅನ್ನುವಂಥದ್ದು ಈಗ ಗೊತ್ತಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತಿನ ಸದನವೂ ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿತ್ತು, ಬಹಳಷ್ಟು ಜನರ ಮಾತುಗಳಿಗೆ ವೇದಿಕೆ ಆಗಿತ್ತು. ಸ್ಪೀಕರ್ ಅವರು ಎಲ್ಲರಿಗೂ ಕೂಡ ಮಾತನಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ರು. ಬಹಳಷ್ಟು ಜನ ಮಾತಾಡಿದ್ರು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ಧರ್ಮಸ್ಥಳದ ಪರಂಪರೆಯ ಬಗ್ಗೆಯೂ ಕೂಡ ಮಾತಾಡಿದ್ರು. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವಂತಹ ಹೇಳಿಕೆಗಳ ಬಗ್ಗೆ, ಅಧಿಕೃತವೋ ಅನಧಿಕೃತವೋ ಅಂತ ಗೊತ್ತಿಲ್ಲ, ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಿರಂತರವಾಗಿ ದಾಳಿಯ ರೂಪದಲ್ಲಿ ಮಾತುಗಳು ಬರ್ತಾ ಇವೆ, ಇವುಗಳಿಗೆ ಕಡಿವಾಣ ಹಾಕೋದು ಹೇಗೆ, ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಇವತ್ತು ಸದನದಲ್ಲಿ ಮಾತುಗಳು ಬಂದಿವೆ. ಸರ್ಕಾರದ ಉತ್ತರ ಸೋಮವಾರ ಅನ್ನುವಂಥದ್ದಿದೆ, ಅದಕ್ಕೆ ಕೂಡ ನಾವು ಕಾಯ್ಬೇಕಾಗಿದೆ. ಸರ್ಕಾರ ಏನ್ ಹೇಳುತ್ತೆ ಅಂತ ಕೇಳಬೇಕು. ಮತ್ತೊಂದು ಕಡೆಯಿಂದ ಇವತ್ತು ಉತ್ಖನನ ಕಾರ್ಯ 17ನೇ ಗುರುತು, ಹೊಸ ಗುರುತು ಆ ಒಂದು ನೇತ್ರಾವತಿ ನದಿಯ ಅಣೆಕಟ್ಟಿನ ಇನ್ನೊಂದು ಭಾಗ, ಆ ಭಾಗಕ್ಕೆ ಹೋಗುವಂತದ್ದು ಧರ್ಮಸ್ಥಳ ಗ್ರಾಮದ ಶ್ರೀರಾಮ ಕ್ಷೇತ್ರದ ಎದುರು ಭಾಗದಲ್ಲಿ ಇರ್ತಕ್ಕಂಥ ರಸ್ತೆಯಲ್ಲಿ ಹೋಗಿ ಒಂದು ಖಾಸಗಿ ಜಾಗದ ಗೇಟಿನ ಹತ್ರ ಬಂದು ಆ ಖಾಸಗಿ ಜಾಗದ ಒಳಗೆ ಹೋಗಿ ತದ ಬಳಿಕ ಸಿಗುವಂತ ಜಾಗ ಅನ್ನುವಂಥದ್ದು ಈಗ ಗೊತ್ತಾಗ್ತಿದೆ. ಅಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿದೆ ಅನ್ನುವಂಥದ್ದು. ಅಲ್ಲಿ ಏನ್ ಸಿಕ್ಕಿದೆ ಏನ್ ಸಿಕ್ಕಿಲ್ಲ ಇನ್ನೂ ಕೂಡ ಮಾಹಿತಿ ಬಂದಿಲ್ಲ ಶ್ರೇಯ. ನಾವು ಕೂಡ ವೇಟ್ ಮಾಡ್ತಾ ಇದ್ದೇವೆ, ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ನಮಗೆ ಮಾಹಿತಿ ಬಂದ ಕೂಡಲೇ ಅಪ್ಡೇಟ್ ಮಾಡ್ತೀವಿ ಶ್ರೇಯ. ಓಕೆ ದಾಮೋದರ್, ಧನ್ಯವಾದಗಳು. ಓಕೆ, ಸದ್ಯಕ್ಕೆ ಯಾವ ಮಾಧ್ಯಮ ತಂಡಕ್ಕೂ ಕೂಡ ಒಳಗಡೆ ಪ್ರವೇಶ ಕೊಟ್ಟಿಲ್ಲ, ಹಾಗಾಗಿ ಅಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಯಾರಿಗೂ ನಿಖರವಾದ ಮಾಹಿತಿ ಕೂಡ ಇಲ್ಲ. ಸದ್ಯಕ್ಕೆ ಅಲ್ಲಿ ಬರ್ತಿರುವಂಥ ಕೆಲವೊಂದು ಮಾಹಿತಿನ ಅನುಗುಣವಾಗಿ ಅಲ್ಲಿ ನಮಗೆ ವಿಷಯವನ್ನು ಅಲ್ಲಿ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಅವರು ಹೇಳಿರೋ ಪ್ರಕಾರ ಈ ರಾಮ ಕ್ಷೇತ್ರದ ಬರುವಂತಹ ದಾರಿಯಲ್ಲಿ ಒಳಗಡೆ ಒಂದು ಖಾಸಗಿ ಜಾಗ ಕೂಡ ಇದೆ. ಆ ಗೇಟನ್ನು ಓಪನ್ ಮಾಡಿ ಹೋದಾಗ ಒಂದು ನದಿಯ ಅಣೆಕಟ್ಟಿನ ಬದಿಯಲ್ಲಿ ಆ ಒಂದು ಸ್ಪಾಟ್ ಇದೆ, ಅಲ್ಲಿ ಇವತ್ತು ಶೋಧ ಕಾರ್ಯಾಚರಣೆ ಆಗ್ತಾ ಇದೆ ಅನ್ನೋ ಮಾತನ್ನು ಕೂಡ ಆ ಮಾಹಿತಿಯನ್ನು ಕೂಡ ಸದ್ಯಕ್ಕೆ ದಾಮೋದರ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಅಲ್ಲಿ ಉತ್ಖನನ ಆಗಿದೆಯಾ, ಅಧಿಕಾರಿಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಅಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ, ಅದರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿ ಯಾವುದು ಕೂಡ ಸದ್ಯಕ್ಕೆ ಇಲ್ಲ. ಎಲ್ಲ ಮಾಧ್ಯಮದವರು ಹೊರಭಾಗದಲ್ಲಿ ನಿಂತು ಒಳಗೆ ಇರುವಂತಹ ಮಾಹಿತಿಯನ್ನು ಕಲೆ ಹಾಕೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಸದ್ಯಕ್ಕೆ ಇಷ್ಟು ಮಾಹಿತಿ ನಮಗೆ ಲಭ್ಯವಾಗಿದೆ. ಓಕೆ, ಬೆಳಗ್ಗೆ ಹೊರಟಾಗಲೂ ಕೂಡ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಇವತ್ತಿನ ಸ್ಪಾಟ್ ಯಾವುದು ಅಂತ. ಎಲ್ಲರೂ ಅಂದ್ಕೊಂಡಿದ್ದು ಒಂದು ಕಲ್ಲೇರಿ ಇರ್ಬೋದು, ಅಂದರೆ ಕಲ್ಲೇರಿಯ ಗೋಂಕ್ರತ್ತಾರು ಭಾಗ ಇರ್ಬೋದು, ಅಥವಾ ನೇತ್ರಾವತಿ ಸ್ನಾನಘಟ್ಟ ಇರ್ಬೋದು, ಅಥವಾ ಈ ಕನ್ಯಾಡಿಯ ಯಾವುದಾದ್ರು ಭಾಗ ಅಂತ ಅಂದ್ಕೊಂಡಿದ್ರು. ಸೊ ಎಲ್ಲವೂ ಕೂಡ ಗೌಪ್ಯವಾಗಿ ಆಗುವಂತಹ ಕಾರ್ಯಾಚರಣೆ ಇದು. ಹಾಗೆ ಇವತ್ತು ಕೂಡ ಅವರನ್ನು ಫಾಲೋ ಮಾಡಿಕೊಂಡೆ ನಮ್ಮ ವಾಹನ OB ವ್ಯಾನ್ ಆಗಿರ್ಬೋದು, ಜೊತೆಗೆ ನಮ್ಮ ಸಿಬ್ಬಂದಿಗಳು ಕ್ಯಾಮ್ರಾ ಪರ್ಸನ್ ಆಗಿರುವಂತಹ ಆದಿತ್ಯ ಶೆಟ್ಟಿ ಬಡಂಜ ಹಾಗೆ ವನೀಶ್ ಮರೋಡಿ ಮೊನ್ನೆಯಿಂದಲೂ ಕೂಡ ಸತತವಾಗಿ ಅವರನ್ನು ಫಾಲೋ ಮಾಡಿಕೊಂಡು ಅವರು ಯಾವ ಭಾಗಕ್ಕೆ ಹೋಗ್ತಾರಂತ ಕಾದು ಅದರ ನೇರ ಪ್ರಸಾರ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ಪಾಟ್ ನಂಬರ್ 1ರಿಂದ 12ರವರೆಗೆ ಯಾವುದೇ ನಮಗೆ ಗೊಂದಲ ಇರಲಿಲ್ಲ ಅಂತ ನಮಗೆ ನಿಗದಿಯಾಗಿ ಗೊತ್ತಿತ್ತು ಇವತ್ತು ಅದೇ ಸ್ಪಾಟ್ಗೆ ಹೋಗ್ತಾರೆ ಅಂತ. ಆದರೆ ಯಾವಾಗ ಸ್ಪಾಟ್ ನಂಬರ್ 14, 15, 16 ಇದು ಅಂದರೆ ತುಂಬ ಗೌಪ್ಯವಾಗಿ ಯಾರಿಗೆ ಗೊತ್ತಿಲ್ಲದೆ ಇರುವಂಥ ಸ್ಪಾಟ್ ಆದ ನಂತರ ನಮ್ಗೆ ಕೂಡ ಕೆಲವೊಂದು ಗೊಂದಲ ಶುರುವಾಯಿತು. ಹಾಗಾಗಿ SIT ಕಚೇರಿಗೆ ಹೋಗಿ ಅಲ್ಲಿ ನಿಂತು ಅಲ್ಲಿಂದ ಹೊರಡುವಂತಹ ವಾಹನವನ್ನು ಫಾಲೋ ಮಾಡಿ ಆ ಸ್ಪಾಟ್ಗೆ ಹೋಗುವಂಥ ಕೆಲಸವನ್ನು ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ಹಾಗಾಗಿ ಇವತ್ತು ಕೂಡ ಹಾಗೆಯೇ ಇವತ್ತು ಎಲ್ಲಿ ಹೋಗ್ತಾರೆ ಅಂತ ಯಾವುದೇ ಕೂಡ ಸರಿಯಾದ ಮಾಹಿತಿ ಇರಲಿಲ್ಲ, ಅಂದರೆ ಎಲ್ಲೋ ಕೂಡ ಗೌಪ್ಯವಾಗಿ ಆಗಿರುವಂಥ ಕಾರ್ಯಾಚರಣೆ. ಹಾಗೆ ಫಾಲೋ ಮಾಡ್ಕೊಂಡು ಬಂದಾಗ ಇವತ್ತು ಆ ಕನ್ಯಾಡಿಯ ರಾಮ ಕ್ಷೇತ್ರದ ಒಳಗಡೆ ಹೋಗಿ ಅಲ್ಲಿ ಒಂದು ಸ್ವಲ್ಪ ನಿಂತರು. ಅಂದರೆ ನಮ್ಗೆ ಕೂಡ ಆಗ್ಲೂ ಗೊಂದಲ ಇತ್ತು, ಇವ್ರು ಯಾಕೆ ನಿಂತರು, ಅಲ್ಲಿ ಏನಾಗ್ತಾ ಇದೆ. ಒಂದ್ಸಲ ಜಿತೇಂದ್ರ ದಯಮ್ ಅವರು ಕೆಳಗೆ ಇಳಿತಾರೆ, ಮತ್ತೆ ಮೇಲೆ ಹೋಗ್ತಾರೆ, ಮತ್ತೆ ಮುಸುಕುಧಾರಿ ವ್ಯಕ್ತಿ ಕೂಡ ಒಬ್ಬ ಕೆಳಗೆ ಬಂದರು, ಇಣುಕಿದ್ರು. ಅಲ್ಲಿ ಏನಾಗ್ತಾ ಇದೆ ಅಂತ ಸ್ವಲ್ಪ ಗೊಂದಲ ಉಂಟಾಯಿತು. ಆಮೇಲೆ ಗೊತ್ತಾಯಿತು ಅಲ್ಲಿ ಒಳಗಡೆ ಒಂದು ಖಾಸಗಿ ಜಾಗ ಇದೆ, ಅಲ್ಲಿ ಗೇಟನ್ನು ಹಾಕಿದ್ರು, ಅದನ್ನು ತೆಗೆಯುವಂಥ ಕೆಲಸ ಆಗಬೇಕಾಗಿದೆ. ಯಾಕಂದರೆ ಪರ್ಮಿಷನ್ ಇರಲಿಲ್ಲ, ಇವರಿಗೆ ಯಾರಿಗೂ ಕೂಡ ಅಲ್ಲಿ ಸೂಚನೆ ಕೂಡ ಇರಲಿಲ್ಲ ಇವತ್ತು SIT ಅವರು ಅಲ್ಲಿ ಬರ್ತಾರೆ ಅಂತ. ಹಾಗಾಗಿ ಅಲ್ಲಿ ಕೆಲವೊಂದು ಮಾತುಕತೆ ಆದ ನಂತರ ಅಲ್ಲಿ ಗೇಟ್ ಓಪನ್ ಮಾಡ್ತಾರೆ ಮತ್ತು ಒಳಗಡೆ ಹೋಗ್ತಾರೆ. ಆದರೆ ಮಾಧ್ಯಮದವರಿಗೆ ಮಾತ್ರ ಒಳಗಡೆ ಪ್ರವೇಶವನ್ನು ಕೊಡೋದಿಲ್ಲ.
ಇನ್ನು ಬೆಳಗಿನ ಆ ಟೈಮಲ್ಲಿ AC ಸ್ಟೆಲ್ಲ ವರ್ಗೀಸ್ ಕೂಡ ಬಂದಿರುವುದಿಲ್ಲ, ತಹಶೀಲ್ದಾರ್ ಕೂಡ ಬಂದಿರುವುದಿಲ್ಲ. ಆ ನಂತರವಾಗಿ ಯಾವಾಗ ಈ ತನಿಖೆ ಶುರುವಾಗುತ್ತೋ ಅಲ್ಲಿ ಒಳಗಡೆ ಕಾರ್ಯಾಚರಣೆ ಆರಂಭವಾಗುತ್ತೋ ಆ ನಂತರ ಅಲ್ಲಿ ಬಂದಿರಬಹುದು. ಸದ್ಯಕ್ಕಂತೂ ನಾವು ಹೊರಗಡೆ ಇರುವಂಥ ದೃಶ್ಯಾವಳಿ, ಮುಸುಗುದರಿ ವ್ಯಕ್ತಿಯನ್ನು ಕರ್ಕೊಂಡು ಬಂದಿರುವಂಥ ವಾಹನ ಆಗಿರ್ಬೋದು, ಆಮೇಲೆ ದಯಾಮ ಅವರ ವಾಹನ ಆಗಿರ್ಬೋದು, SIT ಸೋಕೋ ಇಲಾಖೆ ಬಂದಿರುವಂತಹ ವಾಹನ, ಇದು ನಿಂತಿರುವ ಜಾಗವನ್ನು ಅಷ್ಟು ನಮಗೆ ತೋರಿಸೋಕ್ಕೆ ಸಾಧ್ಯವಾಗ್ತಾ ಇದೆ. ಅದರ ಒಳಗೆ ಏನಾಗ್ತಿದೆ ಅಂದರೆ ಮೊನ್ನೆ 13 ಸ್ಪಾಟ್ ನಂಬರ್ 13 ಉತ್ಖನನ ಪ್ರಕ್ರಿಯೆಯಲ್ಲಿ ಅಂತೂ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ನಾವು ಅಲ್ಲಿ ಉತ್ಖನನ ಪ್ರಕ್ರಿಯೆ ತೋರಿಸಿದ್ವಿ ನಾವು. ಯಾಕೆಂದರೆ ಅಲ್ಲಿ ಯಾವುದೇ ನಿರ್ಬಂಧ ಹಾಕಿರಲಿಲ್ಲ, ಗ್ರೀನ್ ಶೇಡ್ ನೆಟ್ ಹಾಕಿರಲಿಲ್ಲ, ಕ್ಲಿಯರ್ ಆಗಿ ಅಲ್ಲಿ ಏನಾಗ್ತಾ ಇದೆ, ಜೊತೆಗೆ ಡ್ರೋನ್ ಮುಖಾಂತರ ಅಲ್ಲಿ ಯಾವ ಥರ ಸ್ಕ್ಯಾನ್ ಮಾಡಲಾಯಿತು ಅದೆಲ್ಲವೂ ಕೂಡ ಬಹಳ ವಿಶೇಷವಾಗಿ ಕ್ಲಿಯರ್ ಆಗಿ ನಿಮಗೆ ತೋರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮಾಡಿದೆ. ಇವತ್ತು ಮಾತ್ರ ಆ ಸ್ಪಾಟಲ್ಲಿ ನಮ್ಮ ಮಾಧ್ಯಮಗಳಿಗೆ ಅಲ್ಲಿ ಪ್ರವೇಶವನ್ನು ಕೊಟ್ಟಿಲ್ಲ, ಹೊರಗೆ ನಿಲ್ಲಿಸಿದ್ದಾರೆ. ಹಾಗಾಗಿ ಇವತ್ತಿನ ಯಾವುದೇ ದೃಶ್ಯಾವಳಿ ನಿಮಗೆ ಸಿಗ್ತಾ ಇಲ್ಲ. ಆದರೆ ಅಲ್ಲಿ ಆಗ್ತಿರುವಂಥ ಮಾಹಿತಿಯನ್ನು ಮಾತ್ರ ನಿಮಗೆ ನಾವು ಕಡಾಖಂಡದಲ್ಲಿ ಕೊಡ್ತೀವಿ. ನಾವು ಅಲ್ಲಿ ಇರುವಂಥ ನಮ್ಮ ಚಾನೆಲ್ ಮುಖ್ಯಸ್ಥ ದಾಮೋದರ್ ಅಲ್ಲಿ ಪ್ರತಿಯೊಂದು ಆಗ್ತಿರುವಂಥ ಅಪ್ಡೇಟ್ಸ್ ತಗೋತಿದ್ದಾರೆ. ಅಲ್ಲಿ ಏನಾಗ್ತಾ ಇದೆ, ಯಾವ ಹಂತಕ್ಕೆ ಕಾರ್ಯಾಚರಣೆ ಹೋಗಿದೆ ಎಲ್ಲವನ್ನು ಕೂಡ ಅಪ್ಡೇಟ್ಸ್ ತಗೊಂಡು ನಮಗೆ ಈ ಲೈವ್ ಮುಖಾಂತರ ಅವರು ಕನೆಕ್ಟ್ ಆಗಿ ಆ ಮಾಹಿತಿಯನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕಂತೂ ಇವತ್ತು ಡೇ 16 ದಿನದ ಶೋಧ ಕಾರ್ಯಾಚರಣೆ ಸ್ಪಾಟ್ ನಂಬರ್ 17 ಸ್ಪಾಟ್ ನಂಬರ್ 1ರಿಂದ 16ರವರೆಗೆ ಆಗಿದೆ. ಅದರಲ್ಲಿ ಎಲ್ಲೂ ಕೂಡ ಆ ಒಂದು ಅನಾಮಿಕ ವ್ಯಕ್ತಿ, ಮುಸುಕುದಾರಿ ವ್ಯಕ್ತಿ ಕೊಟ್ಟಿರುವ ದೂರಿನ ಅನ್ವಯ ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ಲ. ಸ್ಪಾಟ್ ನಂಬರ್ 6ರಲ್ಲಿ ಸಿಕ್ಕಿದೆ, ಅದು ಕೂಡ ಒಂದು ಕೆಲವೊಂದು ಸಣ್ಣ ಪುಟ್ಟ ಮೂಳೆಯ ಪೀಸ್ಗಳು, ಅದು ಹೊರತುಪಡಿಸಿ ಬೇರೆ ಎಲ್ಲೂ ಕೂಡ ಯಾವುದೇ ರೀತಿಯಲ್ಲಿ ಶೋಧ ಕಾರ್ಯಾಚರಣೆ ಮಾಡಿದಾಗ ಕೂಡ ಎಲ್ಲೂ ಕೂಡ ಸಿಕ್ಕೋದಿಲ್ಲ. ಅದೇ ರೀತಿಯಾಗಿ ಸ್ಪಾಟ್ ನಂಬರ್ 13ರ ಮೇಲೆ ತುಂಬ ಮಂದಿಗೆ ಕುತೂಹಲ ಇತ್ತು. ಯಾಕಂತ ಹೇಳಿದ್ರೆ ಆ ಸ್ಪಾಟಲ್ಲಿ ನಾನು 16 ಹೆಣವನ್ನು ಹೂತಿದ್ದೀನಿ, ಅನುಮಾನಾಸ್ಪದವಾಗಿ ಕೊಲೆಯಾಗಿರುವಂತಹ ಹೆಣವನ್ನು ಹೂತಿದ್ದೀನಿ ಅನ್ನುವಂಥ ಮಾತನ್ನು ಕೂಡ ಆ ದೂರನ್ನು ಕೂಡ ಅನಾಮಿಕ ವ್ಯಕ್ತಿ ಕೊಟ್ಟಿದ್ದ. ಹಾಗಾಗಿ ಸ್ಪಾಟ್ ನಂಬರ್ 13ರ ಮೇಲೆ ತುಂಬ ಮಂದಿಗೆ ಕುತೂಹಲ ಇತ್ತು. ಓಕೆ, ಅಲ್ಲಾದರೂ ಏನಾದರೂ ಸಾಕ್ಷಿಗಳು ಸಿಗುತ್ತೆ ಅಂತ. ಜೊತೆಗೆ ಅಲ್ಲಿ ಬೆಳಗಿಂದಲೂ ಕೂಡ ನಮ್ಮ ಗೌತಮ್ ಶೆಟ್ಟಿ ಅವರು ಹೇಳ್ತಾ ಇದ್ರು 13 ಸ್ಪಾಟ್ ನಂಬರ್ ಯಾಕೆ ಅಲ್ಲಿ ತುಂಬ ಡಿಲೇ ಆಯಿತು ಅಂತ. ಯಾಕಂತ ಹೇಳಿದ್ರೆ ಅಲ್ಲಿ ಕೆಲವೊಂದು ಸವಾಲಿತ್ತು, 1-2-3 ವಿದ್ಯುತ್ ಕಂಬ ಇತ್ತು, ಜೊತೆಗೆ ಅಣೆಕಟ್ಟು ಇತ್ತು. ಹಾಗಾಗಿ ಅಲ್ಲಿ ಅಷ್ಟು ಸುಲಭವಾಗಿ ಶೋಧ ಕಾರ್ಯಾಚರಣೆ ಮಾಡುವ ಹಾಗಿರಲಿಲ್ಲ. ಹಾಗಾಗಿ ಅಲ್ಲಿ ಕೆಲವೊಂದು ರಾಡರನ್ನು ತಗೊಂಡು ಬಂದು ರ್ಯಾಡರ್ ಮೂಲಕ ಅಲ್ಲಿ ಶೋಧವನ್ನು ಮಾಡಿ ಅಲ್ಲಿ ಸ್ಕ್ಯಾನನ್ನು ಮಾಡಿ ಆಯಾ ಸ್ಪಾಟನ್ನು ಗುರುತಿಸಬೇಕಾಗಿತ್ತು. ಹಾಗಾಗಿ ಮೊನ್ನೆ ಸೋಮವಾರ ಡೆಮೋ ಮೂಲಕ ರ್ಯಾಡರ್ ತಗೊಬಂದು ಅಲ್ಲಿ ಡ್ರೋನ್ ಮೂಲಕ ಸ್ಕ್ಯಾನ್ ಮಾಡ್ತಾರೆ. ಆನಂತರವಾಗಿ ಮಾರನೇ ದಿನ ಮಂಗಳವಾರ ಅದರ ಮೂಲಕವನ್ನೇ ಸ್ಕ್ಯಾನ್ ಮಾಡಿ ಅಲ್ಲಿ ಉತ್ಖನನ ಕಾರ್ಯ ಮಾಡ್ತಾರೆ. ಸತತವಾಗಿ 2 ದಿನ 13 ಸ್ಪಾಟ್ ನಂಬರ್ 13ರಲ್ಲಿ ಮಂಗಳವಾರ ಮತ್ತು ಬುಧವಾರ ಸತತವಾಗಿ ಶೋಧ ಕಾರ್ಯಾಚರಣೆ ಮಾಡ್ತಾರೆ. ಒಟ್ಟು ಆ ಪಾಯಿಂಟ್ನಲ್ಲಿ 22 ಅಡಿ ಉದ್ದ, 8 ಅಡಿ ಅಗಲ, 18 ಅಡಿ ಆಳ ಅಗೆದ್ರೂ ಕೂಡ ಯಾವುದೇ ಕುರುಹು ಕೂಡ ಪತ್ತೆ ಆಗೋದಿಲ್ಲ. ಸೊ ಅಲ್ಲಿ ಕೂಡ ಅನೇಕ ಮಂದಿಯ ನಿರೀಕ್ಷೆ ಹುಸಿಯಾಗುತ್ತೆ. ಓಕೆ, ಇಲ್ಲಿಯಾದರೂ ಸಿಗುತ್ತೆ, ಆತ ದೂರಿಗೆ ಏನಾದರೂ ಸಾಕ್ಷಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು, ಅದು ಕೂಡ ಅಲ್ಲಿ ಸುಳ್ಳಾಗುತ್ತೆ, ಅಲ್ಲಿ ಏನು ಕೂಡ ಸಿಗೋದಿಲ್ಲ. ಅದಾಗಿ ನೆಕ್ಸ್ಟ್ಗೆ ಎಲ್ಲಿ ಹೋಗ್ತಾರೆ, ಮತ್ತೆ 13 ಸ್ಪಾಟ್ಗೆ ಹೋಗ್ತಾರಾ, ಅಥವಾ ಮೊನ್ನೆ ಸ್ಪಾಟ್ ನಂಬರ್ 15 ಅಂತ ಫೈಂಡ್ ಔಟ್ ಮಾಡಿರುವಂತಹ ಕಲ್ಲೇರಿಯ ಗೋಂಕ್ರತಾರ್ಗೆ ಹೋಗ್ತಾರಾ, ಅಥವಾ ಕನ್ಯಾಡಿ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದ್ದು, ಕನ್ಯಾಡಿಗೆ ಹೋಗ್ತಾರೆ ಅಂತ. ಹಾಗಾಗಿ ಅದು ಕೂಡ ನಿಖರವಾಗಿ ಎಲ್ಲಿ ಅಂತ ಗೊತ್ತಿರಲಿಲ್ಲ. ಸೊ ಇವತ್ತು ಕೂಡ ಅದು ಓಕೆ, ಆ ಸ್ಪಾಟ್ ಒಂದು ಮಟ್ಟಿಗೆ ಆ ಊಹೆ ನಿಜವಾಗಿದೆ, ಕನ್ಯಾಡಿಯ ಭಾಗವೇ ಆಗಿತ್ತು. ಅದು ಸ್ವಲ್ಪ ಒಳಭಾಗ, ರಾಮರ ಕ್ಷೇತ್ರದ ಒಳಭಾಗಕ್ಕೆ ಬಂದಾಗ ಸಿಗುವಂಥ ಒಂದು ಜಾಗ ಆಗುತ್ತೆ. ಅದು ಕೂಡ ಖಾಸಗಿ ಜಾಗದ ಒಳಗಡೆ ಬಂದು ಆ ಒಂದು ಜಾಗವನ್ನು ಫೈಂಡ್ ಔಟ್ ಮಾಡಿ ಅಲ್ಲಿ ಇವತ್ತು ಶೋಧ ಕಾರ್ಯಾಚರಣೆ ಆಗುತ್ತೆ. ಆದರೆ ಇವತ್ತು ಕೂಡ ಈವರೆಗೂ ಕೂಡ ಅಲ್ಲಿ ಏನಾಗಿದೆ, ಅಲ್ಲಿ ಉತ್ಖನನ ಪ್ರಕ್ರಿಯೆ ಎಷ್ಟು ಹಂತಕ್ಕೆ ಹೋಗಿದೆ, ಏನಾದರೂ ಕುರುಹು ಸಿಕ್ಕಿದೆಯಾ ಇನ್ನೂ ಕೂಡ ಗೊತ್ತಿಲ್ಲ. ಅದು ಇನ್ನೂ ಕೂಡ ಪ್ರಶ್ನೆಯಾಗಿ ಉಳಿದಿರುವಂಥದ್ದು. ಅದರ ಬಗ್ಗೆ ಮಾಹಿತಿಯನ್ನು ಸತತವಾಗಿ ನಮ್ಮ ಸುದ್ದಿ ನ್ಯೂಸ್ನ ಮುಖ್ಯಸ್ಥರಾಗಿರುವಂಥ ದಾಮೋದರ ದಂಡೋಲೆ ಅದನ್ನು ಕಲೆ ಹಾಕ್ತಾ ಇದ್ದಾರೆ. ಕೇವಲ ಅಲ್ಲಿ ಹೋಗಿ ಈಗ ಮಳೆ ಕೂಡ ಬರ್ತಾ ಇತ್ತು, ನಿನ್ನೆಯಿಂದ ಕೂಡ ಹೆವಿಯಾಗಿರುವಂಥ ಮಳೆ ಆಗ್ತಾ ಇದೆ. ಆದರೂ ಕೂಡ ಅಲ್ಲಿ ಅಧಿಕಾರಿಗಳು, SIT ಅಧಿಕಾರಿಗಳಾಗಿರ್ಬೋದು, ಸೋಕೋ ಇಲಾಖೆಯವರು, FSL ಡಿಪಾರ್ಟ್ಮೆಂಟ್ ಅವರು, ಕಂದಾಯ ಇಲಾಖೆಯವರು, ತಹಶೀಲ್ದಾರು, AC ಸ್ಟೆಲ್ಲ ವರ್ಗೀಸ್ ಎಲ್ಲರೂ ಕೂಡ ಅದು ಯಾವುದನ್ನು ಕೂಡ ಲೆಕ್ಕಿಸದೆ ಸದ್ಯಕ್ಕೆ ಈ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಈ ಉತ್ಖನನ ಪ್ರಕ್ರಿಯೆಯನ್ನು ಕಂಟಿನ್ಯೂ ಆಗಿ ಮಾಡ್ತಾ ಇದೆ.
ನಿನ್ನೆ ಸ್ವಲ್ಪ ಮಾತುಕತೆ ಕೇಳಿ ಬರ್ತಾ ಇತ್ತು. ನಿನ್ನೆಗೆ ಅಂದರೆ ಇಷ್ಟು ದಿನಗಳ ಕಾಲ ಇಷ್ಟು ಶೋಧ ಕಾರ್ಯಾಚರಣೆ ಮಾಡಿದ್ರು ಕೂಡ ಯಾವುದೇ ಪ್ರೂಫ್ಗಳು ಸಿಗದ ಕಾರಣಕ್ಕೋಸ್ಕರ ಅಲ್ಲಿಗೆ ತಡೆಯಾಗುತ್ತೆ. ಇನ್ನು ಮುಂದೆ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ಅನ್ನೋದು ಕೆಲವೊಂದು ವಿಷಯಗಳು ಬಂತು. ಆದರೆ ಮತ್ತೆ ನಮಗೆ ಅಲ್ಲಿ ಕನ್ಫರ್ಮ್ ಆಗಿ ಬಂದ ಮಾಹಿತಿ ಪ್ರಕಾರ ಇಲ್ಲ, ಅದು ಸ್ಟಾಪ್ ಆಗೋದಿಲ್ಲ. ಆತ ಹೇಳಿರೋ ಪ್ರಕಾರ ಒಟ್ಟು 30 ಸ್ಪಾಟನ್ನು ಕೂಡ SIT ಅವರು ಉತ್ಖನನ ಮಾಡೋ ಮೂಲಕ ಆ ಸಾಕ್ಷಿಯನ್ನು ಕಲೆ ಹಾಕುವಂತಹ ಪ್ರಯತ್ನವನ್ನು ಮಾಡ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದೆ. ಸದ್ಯಕ್ಕೆ ಇದೀಗ ಸ್ಪಾಟ್ ನಂಬರ್ 17, ಇನ್ನೂ ಕೂಡ 14ರಷ್ಟು ಸ್ಪಾಟ್ ಬಾಕಿ ಇದೆ. ಒಟ್ಟು 30 ಅಂತಾದಾಗ ಈಗ 16 ಆಗಿದೆ. ಹಾಗೆ ಇನ್ನೂ ಕೂಡ 16 ದಿನಗಳ ಕಾಲ ಈ ಶೋಧ ಕಾರ್ಯಾಚರಣೆ ಆಗುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಮುಗಿಯುವಂತಹ ಯಾವುದೇ ಲಕ್ಷಣ ಇಲ್ಲ. ಇದೀಗ ಈ ಅನಾಮಿಕ ವ್ಯಕ್ತಿ, ಮುಸುಕುದಾರಿ ವ್ಯಕ್ತಿ ಕೊಟ್ಟಿರುವ ದೂರಿನ ಅನ್ವಯ 30 ಸ್ಪಾಟ್. ಆನಂತರವಾಗಿ ಮತ್ತಷ್ಟು ಜನರು ಹೇಳಿಕೆ ಕೊಟ್ಟಿದ್ದಾರೆ. ಅನನ್ಯ ಭಟ್ ಅನ್ನುವಂಥ ಹೇಳಿಕೆ ಕೂಡ ಅದು ಕೆಲವೊಂದೀಗ ಸುದ್ದಿ ಬರ್ತಾ ಇದೆ, ಅದು ಕೂಡ ಸುಳ್ಳು ಅನ್ನುವಂಥದ್ದು. ಆದರೆ ಅದು ಕೂಡ ನಮಗೆ ನಿಖರವಾಗಿ ಹೇಳೋಕೆ ಅಸಾಧ್ಯವಾಗ್ತದೆ. ಯಾಕೆಂದರೆ ಅದು ಕೂಡ ಇನ್ನು ಕೂಡ ಚರ್ಚೆಗೆ ಆಗ್ತಿರುವಂಥ ವಿಚಾರ ಅದು. ಜೊತೆಗೆ ಜಯಂತ್ ಟಿ ಕೊಟ್ಟಿರುವ ದೂರು ಕೂಡ ಇದೆ. ಅವರು ಕೂಡ ನಂಗೆ ಕೂಡ ಕೆಲವೊಂದು ಸ್ಪಾಟ್ ಗೊತ್ತು ಅಂತ ಹೇಳಿದ್ದಾರೆ. ಹಾಗಾಗಿ ಜೊತೆಗೆ ಇನ್ನಷ್ಟು ಹೆಚ್ಚುವರಿಯಾಗಿ ಮಂದಿ ಬಂದು ಕೆಲವೊಂದು ಸಾಕ್ಷ್ಯನ ಕೊಟ್ಟಿದ್ದಾರೆ. ಹಾಗಾಗಿ ಆ ಎಲ್ಲರ ದೂರನ್ನು SIT ಅವರು ಸ್ವೀಕಾರ ಮಾಡಿಕೊಂಡು ಆ ಸ್ಪಾಟ್ಗೆ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಇದು ಸದ್ಯಕ್ಕೆ ಮುಗಿಯುವಂಥ ಯಾವುದೇ ಲಕ್ಷಣ ಇಲ್ಲ. ಈ ಮುಸುಕುದಾರಿ ಕೊಟ್ಟಿರುವಂತಹ ಜಾಗ 30 ಇದೆ. ಅದು ಹೊರತುಪಡಿಸಿ ಇನ್ನಷ್ಟು ಸಾಕ್ಷಿದಾರರು ಬಂದು ಕೊಟ್ಟಿರುವಂಥ ಜಾಗ ಕೂಡ ಇದೆ. ಅದನ್ನು ಕೂಡ ತನಿಖೆ ಮಾಡಲಾಗುತ್ತೆ. ಆದರೆ ಆ ಜಾಗ ಎಲ್ಲಿ ಏನು ಅನ್ನೋದು ಇನ್ನೂ ಕೂಡ ಯಾರಿಗೂ ಸರಿಯಾದ ಮಾಹಿತಿ ಗೊತ್ತಿಲ್ಲ. ಸದ್ಯಕ್ಕೆ ಸ್ಪಾಟ್ ನಂಬರ್ 13 ನಂತರವಾಗಿ ಈ ಮುಸುಕುದಾರಿ ವ್ಯಕ್ತಿ ದಿನಕ್ಕೊಂದರಂತೆ ಬೇರೆ ಬೇರೆ ಸ್ಪಾಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಉತ್ಖನನ ಪ್ರಕ್ರಿಯೆ ಆಗುತ್ತೆ. ಇವತ್ತು ಇಲ್ಲಿ ಕೂಡ ಹಾಗೇನೆ ಮುಂಚಿತವಾಗಿ ಕೆಲವೊಂದು ಅಧಿಕಾರಿಗಳಿಗೆ ಗೊತ್ತು ಅನ್ನೋದು ರೀತಿಯಲ್ಲಿ ಅಲ್ಲಿ ಕೆಲವೊಂದು ತಯಾರಿ ಮಾಡಲಾಗಿತ್ತು. ಮುಂಚಿನಲ್ಲಿ ಉತ್ಖನನ ಪ್ರಕ್ರಿಯೆ ಬೇಕಾಗಿದ್ದ JCB ಅನ್ನು ಕೂಡ, ಮಿನಿ JCB ಕೂಡ ಅಲ್ಲಿತ್ತು. ಆಮೇಲೆ ಕೆಲವು ವಾಹನಗಳು ಕೂಡ ಅಲ್ಲೇ ಇತ್ತು. ಹಾಗಾಗಿ ಕೆಲವೊಂದು ಒಳಮಟ್ಟಿನಲ್ಲಿ ಅಲ್ಲಿ ಮಾಹಿತಿ ಇತ್ತು. ಹಾಗಾಗಿ ಆ ಸ್ಪಾಟ್ನಲ್ಲಿ ಕೆಲವೊಂದು ತಯಾರಿಯನ್ನು ಮಾಡಿದ್ರು. ಆದರೆ ಆ ಜಾಗಕ್ಕೆ ಸಂಬಂಧಪಟ್ಟಂಥವರಿಗೆ ಮಾತ್ರ ಯಾವುದೇ ಮಾಹಿತಿ ಇರಲಿಲ್ಲ. ಹಾಗಾಗಿ ಅಲ್ಲಿ ಸ್ವಲ್ಪ ಹೊತ್ತು ಗೇಟ್ ತೆಗೆಯುವಂಥ ಪ್ರಕ್ರಿಯೆ ಸ್ವಲ್ಪ ಡಿಲೇ ಆಯಿತು. ಇಲ್ಲಾಂದರೆ ಯಾವಾಗಲೂ ಕೂಡ ಇಷ್ಟು ದಿನಗಳ ಕಾಲ ಸ್ಪಾಟ್ ನಂಬರ್ 1ರಿಂದ 15ರವರೆಗೆ, ಸ್ಪಾಟ್ ನಂಬರ್ 16ರವರೆಗೆ ಯಾವುದೇ ಒಂದು ಗೊಂದಲ ಇರಲಿಲ್ಲ. ಅಧಿಕಾರಿಗಳು ಬಂದ ತಕ್ಷಣವಾಗಿ ಆ ಸ್ಪಾಟ್ಗೆ ಹೋಗಿ ಅಲ್ಲಿ ಸಮಾಲೋಚನೆ ಮಾಡಿ ಆ ವಿಡಿಯೋಗ್ರಫಿಯನ್ನು ಅಂದರೆ ದಾಖಲೆಯನ್ನು ರೆಕಾರ್ಡ್ ಮಾಡಿಕೊಂಡು ಆನಂತರವಾಗಿ ಗ್ರೀನ್ ಶೇಡ್ ನೆಟ್ಟನ್ನು ಹಾಕಿ ಅಲ್ಲಿ ಉತ್ಖನನ ಪ್ರಕ್ರಿಯೆ ಮಾಡ್ತಾ ಇದ್ರು. ಆದರೆ ಇವತ್ತು ಮಾತ್ರ ಅಲ್ಲಿ ಒಂದು ಅರ್ಧ ಗಂಟೆ 3/4 ಗಂಟೆಗಳ ಕಾಲ ಅಲ್ಲಿ ಸ್ವಲ್ಪ ಡಿಲೇ ಆಗಿದೆ. ಯಾಕಂತ ಹೇಳಿದ್ರೆ ಅದೇ ನಾನು ಆಗಲೇ ಹೇಳ್ತಾ ಇದ್ದೆ, ಅಲ್ಲಿ ಯಾವುದೇ ಮಾಹಿತಿ ಇರಲಿಲ್ಲ ಅಲ್ಲಿ ಸಂಬಂಧಪಟ್ಟಂತಹ ಜನರಿಗೆ. ಹಾಗಾಗಿ ಅಲ್ಲಿ ಗೇಟ್ ತೆಗೆಯುವಷ್ಟು ಹೊತ್ತಿಗೆ ಅಲ್ಲಿ ಸ್ವಲ್ಪ ಡಿಲೇ ಆಗಿತ್ತು. ಆನಂತರವಾಗಿ ಈಗ ಅಲ್ಲಿ ಸದ್ಯಕ್ಕೆ ಅಲ್ಲಿ ಶೋಧ ಕಾರ್ಯಾಚರಣೆ ಆಗ್ತಾ ಇದೆ. ಆದರೆ ಯಾವ ರೂಪದಲ್ಲಿ ಆಗ್ತಾ ಇದೆ? ಎಸ್ಕವೇಟರ್ನ ಬಳಕೆ ಆಗ್ತಾ ಇದೆಯಾ, ಅಥವಾ ಮಾನವ ಶ್ರಮದ ಮೂಲಕನೇ, ಕಾರ್ಮಿಕರ ಮೂಲಕನೇ ಅಲ್ಲಿ ಉತ್ಖನನ ಪ್ರಕ್ರಿಯೆ ಆಗ್ತಾ ಇದೆಯಾ, ಅಲ್ಲಿ ಹೇಗೆ ಯಾವ ರೂಪದಲ್ಲಿ ಆಗ್ತಾ ಇದೆ ಅನ್ನೋದು ಯಾವುದೇ ಮಾಹಿತಿ ಕೂಡ ಇನ್ನೂ ಕೂಡ ಲಭ್ಯವಾಗಿಲ್ಲ. ಅದನ್ನು ಕಲೆ ಹಾಕುವಂಥ ಪ್ರಯತ್ನವನ್ನು ನಮ್ಮ ದಾಮೋದರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಹೇಗಾದರೂ ಮಾಡಿ ನಮ್ಮ ವೀಕ್ಷಕರ ಕುತೂಹಲಕ್ಕೆ ತಕ್ಕನಾಗಿ ಏನೋ ಸ್ವಲ್ಪನಾದರೂ ಅಲ್ಲಿ ವಿಡಿಯೋ ತಗೋಬೇಕು ಅಂತ ನಮ್ಮ ಕ್ಯಾಮ್ರಾ ಪರ್ಸನ್ ಆದಿತ್ಯ ಶೆಟ್ಟಿ ಆಗಿರ್ಬೋದು, ವನೀಶ್ ಮರೋಡಿ ತುಂಬ ಪ್ರಯತ್ನ ಪಟ್ಟರು. ಆದರೆ ಅಲ್ಲಿ ತುಂಬ ಸ್ಟ್ರಿಕ್ಟಾಗಿ ಪೊಲೀಸ್ ಖಾಕಿ ಪಡೆ ಅಲ್ಲಿ ಸ್ಟ್ರಿಕ್ಟಾಗಿ ಎಲ್ಲ ಕೂಡ ಬೆಂಗಾವಲು ಕೊಟ್ಟಿರುವ ಕಾರಣಕ್ಕೋಸ್ಕರ ಅಲ್ಲಿ ಯಾವುದೇ ರೀತಿಯಾಗಿ ನಮಗೆ ಇಲ್ಲಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಅಲ್ಲಿ ಹೊರಗಡೆ ನಿಂತ್ಕೊಂಡು ಅಲ್ಲಿ ಆಗ್ತಿರುವಂಥ ದೃಶ್ಯಾವಳಿ ಸೆರೆ ಹಿಡಿತಾ ಇದ್ದಾರೆ.
ಇನ್ನು ಕೇವಲ ಈ ಒಂದು SIT ತನಿಖೆ ಹಾಗೂ ಉತ್ಖನನ ಪ್ರಕ್ರಿಯೆ ಸಂಪೂರ್ಣ ವರದಿಯನ್ನು ಸುದ್ದಿ ನ್ಯೂಸ್ ನೇರ ಪ್ರಸಾರ ಮೂಲಕ ಮಾತ್ರ ಅಲ್ಲ, ನಮ್ಮ ಸುದ್ದಿ ಬಿಡುಗಡೆ ಪತ್ರಿಕೆ ಕೂಡ ಹಾಗೇನೆ ಅಲ್ಲಿ ಆಗ್ತಿರುವಂಥ ಪ್ರತಿಯೊಂದು ವರದಿಗಳನ್ನು ಕೂಡ ಬಹಳ ಸಂಕ್ಷಿಪ್ತವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡಿದೆ. ಈ ಬಾರಿಯ ಪೇಪರಲ್ಲಿ ಕೂಡ ಮುಖ್ಯವಾಗಿ ಪ್ರಥಮ ಪೇಜಲ್ಲಿ ಕೂಡ ಹೆಡ್ಲೈನಲ್ಲಿ ಹಾಕಿದ್ದೀವಿ ನಾವು, ರಾಡರ್ ಬಂದರು ಕೂಡ ಸಿಗದ ಬುರುಡೆ, ಪಾಯಿಂಟ್ 13ರಲ್ಲಿ 22 ಅಡಿ ಉದ್ದ, 8 ಅಡಿ ಅಗಲ, 18 ಅಡಿ ಆಳ ಅಗೆದರೂ ಸಿಗದ ಕುರುಹು, 30 ಕಡೆ ಉತ್ಖನನಕ್ಕೆ ಮುಸುಗುದರಿ ಒತ್ತಾಯ, ಅವನ ಮೇಲೆಯೇ ಸಂಶಯ, ಮಂಪರು ಪರೀಕ್ಷೆಗೆ ಆಗ್ರಹ ಅನ್ನುವಂಥ ಹಣೆ ಬರಹದ ಅಡಿಯಲ್ಲಿ ನಾವು ಬಹಳ ವಿಸ್ತೃತವಾಗಿ ಸಂಕ್ಷಿಪ್ತವಾಗಿರುವಂತಹ ವರದಿಯನ್ನು ಕೂಡ ಹಾಕಿದ್ದೀವಿ. ಜೊತೆಗೆ ಒಳಪುಟ ಪೇಜ್ ನಂಬರ್ 11ರಲ್ಲೂ ಕೂಡ ಹಾಗೇನೆ ಕಳೆದ ಒಂದು ವಾರಗಳಿಂದ ಏನಾಗಿದೆ, ಅಲ್ಲಿ ಆಗ್ತಿರುವಂತಹ ಪ್ರತಿಭಟನೆ ಕುರಿತಾಗಿ ಆಗಿರ್ಬೋದು, ಯಾರ ಮೇಲೆಲ್ಲ ಕೇಸ್ ಹಾಕಿದೆ, ಆಮೇಲೆ ಯಾವ ರೀತಿಯಾಗಿ ಇಲ್ಲೆಲ್ಲ ಒಂದು ಪ್ರಕರಣ ಯಾವ ಹಂತಕ್ಕೆ ಹೋಗಿದೆ ಎಲ್ಲವನ್ನು ಕೂಡ ಪೇಜ್ ನಂಬರ್ 11ರಲ್ಲೂ ಕೂಡ ಬಹಳ ವಿವರವಾಗಿ ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲಿ ಕೂಡ ಬಂದಿರುವಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ಈ SIT ತನಿಖೆಯ ಎಲ್ಲ ಒಂದು ಸಮಗ್ರ ತನಿಖೆಯ ಕಂಪ್ಲೀಟ್ ವರದಿಯನ್ನು ಸುದ್ದಿ ನ್ಯೂಸ್ ಕೂಡ ಜೊತೆಗೆ ಸುದ್ದಿ ಪತ್ರಿಕೆ ಕೂಡ ಪ್ರತಿಯೊಂದನ್ನು ಕೂಡ ಬಹಳ ಡಿಟೇಲ್ ಆಗಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ. ಜೊತೆಗೆ ನಮ್ಮ ವೆಬ್ಸೈಟ್ ಕೂಡ ನಮ್ಮ ನೇರ ಪ್ರಸಾರ ಮುಗಿದ ತಕ್ಷಣ ಆನಂತರ ಬಂದಿರುವಂಥ ಮಾಹಿತಿಯನ್ನು ನಾವು ವೆಬ್ಸೈಟಲ್ಲಿ ಕೂಡ ಕೊಡ್ತೀವಿ. ಈಗಾಗಲೇ ನಮ್ಮ ವೆಬ್ಸೈಟ್ಗೆ 1,00,000ಕ್ಕೂ ಮಿಕ್ಕಿದ ಓದುಗರಿದ್ದಾರೆ, 60 ದೇಶಗಳಲ್ಲೂ ಕೂಡ ಓದುವಂಥ ವೀಕ್ಷಕರಿದ್ದಾರೆ. ಅವರಿಂದ ಈ ಒಂದು ನಮ್ಮ ವರದಿಯ ಬಗ್ಗೆ ಅನೇಕ ಒಳ್ಳೆಯ ಪ್ರತಿಕ್ರಿಯೆ ಕೂಡ ಬರ್ತಾ ಇದೆ. ಅಂದರೆ ನೀವು ಕೊಡುವಂಥ ಮಾಹಿತಿಯಲ್ಲಿ ಯಾವುದೇ ಸುಳ್ಳು ಇರೋದಿಲ್ಲ, ಯಾವುದೇ ಊಹಾಪೋಹಕ್ಕೆ ನೀವು ಎಡೆ ಮಾಡಿ ಕೊಡೋದಿಲ್ಲ, ಡಿಟೇಲ್ ಆಗಿರುವಂತಹ ನೈಜವಾಗಿರುವಂತಹ ನಿಜ ಮಾಹಿತಿ ನೀವು ಕೊಡ್ತಾ ಇದ್ದೀರಿ ಅನ್ನುವಂಥ ಒಂದು ಪ್ರತಿಕ್ರಿಯೆ ಕೂಡ ನಮಗೆ ವ್ಯಕ್ತವಾಗಿರುವಂಥದ್ದು. ಕೇವಲ ವೆಬ್ಸೈಟ್ ಮಾತ್ರ ಅಲ್ಲ, ಪತ್ರಿಕೆ ಬಗ್ಗೆ ಆಗಿರ್ಬೋದು, ನಮ್ಮ ಸುದ್ದಿ ನ್ಯೂಸ್ ಚಾನೆಲ್ ಬಗ್ಗೆ ಆಗಿರ್ಬೋದು, ಎಲ್ಲರೂ ಕೂಡ ಬಹಳ ಒಂದು ಒಳ್ಳೆಯ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ನೀವು ನಿಜಾಂಶವನ್ನು ಕೊಡ್ತಾ ಇದ್ದೀರಾ, ಸುಳ್ಳು ಸುದ್ದಿಯನ್ನು ಕೊಡ್ತಾ ಇಲ್ಲ, ಯಾವುದರ ಬಗ್ಗೆ ಕೂಡ ಆರೋಪ ಮಾಡ್ತಾ ಇಲ್ಲ. ಜೊತೆಗೆ ಅಲ್ಲಿ ಏನಾಗ್ತಾ ಇದೆ ಆ ಒಂದು ವಿಷಯವನ್ನು ಹೇಳುವಂಥ ಪ್ರಯತ್ನವನ್ನು ನೀವು ಮಾಡ್ತಾ ಇದ್ದೀರಾ ಅಂತ ಒಳ್ಳೆಯ ಪ್ರತಿಕ್ರಿಯೆ ಕೂಡ ನಮಗೆ ಸಿಗ್ತಾ ಇರುವಂಥದ್ದು. ನಾವು ನಿಜ ಕೂಡ ನಾವು ಪ್ರಾರಂಭದಿಂದಲೂ ಕೂಡ ಯಾರು ಆ SITಗೆ SIT ರಚನೆ ಆಗುವ ಮುಂಚಿತವಾಗಿ ಆ ಮುಸುಕುದಾರಿ ವ್ಯಕ್ತಿಯ ಪತ್ರದ ಮುಖೇನ ಏನೆಲ್ಲ ಆಯಿತು, ಆ ನಂತರ ಆತ ಬೆಳ್ತಂಗಡಿಯ ಕೋರ್ಟಿಗೆ ಬಂದಿರುವಂಥ ವಿಚಾರ ಆಗಿರ್ಬೋದು, ಅಂದರೆ ಎಲ್ಲ ಅಪ್ಡೇಟ್ಸನ್ನು ಕೂಡ ನಾವು ಸುದ್ದಿ ನ್ಯೂಸ್ ನಿಮಗೆ ಕೊಡ್ತಾ ಬರ್ತಾ ಇದೆ. ಲಾಸ್ಟ್ ಜುಲೈ 13ಕ್ಕೆ ಈ SIT ಫಾರ್ಮ್ ಆಗುತ್ತೆ. ಆ ನಂತರವಾಗಿ ಏನೆಲ್ಲ ಪ್ರಕ್ರಿಯೆ ಆಯಿತು, ಎಷ್ಟು ತಂಡರು ಎಷ್ಟು ಜನ ಇದ್ದರು, ಅಲ್ಲಿ ಏನೆಲ್ಲ ಮಾತುಕತೆ ಆಗಿದೆ, ಅವರು ಯಾವಾಗ ಬೆಳ್ತಂಗಡಿ ಬಂದರು, ಬೆಳ್ತಂಗಡಿಯ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾವಾಗ SIT ಕಚೇರಿ ಅಲ್ಲಿ ಒಂದು ತಯಾರಾಗುತ್ತೆ, ಎಲ್ಲದರ ಬಗ್ಗೆ ಕೂಡ ನಾವು ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ನಮಗೆ ಕೊಡ್ತಾ ಬರ್ತಾ ಇದ್ದೀವಿ. ಆನಂತರವಾಗಿ ಸ್ಪಾಟ್ ನಂಬರ್ 1ರಿಂದ 13ರವರೆಗೆ ಆಗಿರುವಂಥ ಮಹಜರ ಪ್ರಕ್ರಿಯೆ ಅದನ್ನು ಕೂಡ ಹೇಳಿದ್ವಿ. ಅದು ಕೂಡ ಮಹಜರ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು ಜುಲೈ 28ರಿಂದ. ಈಗ ಜುಲೈ 28ರಿಂದ ಇವತ್ತು ನಾವು ಆಗಸ್ಟ್ 14ರವರೆಗೆ ಬಂದಿದ್ದೀವಿ. ಆಗಸ್ಟ್ 14ರವರೆಗೆ ಒಟ್ಟು ಸ್ಪಾಟ್ ನಂಬರ್ 17 ಆಗಿದೆ. ಇವತ್ತು 17ನೇ ಸ್ಪಾಟ್ ನಂಬರ್. ನಿನ್ನೆವರೆಗೆ ಸ್ಪಾಟ್ ನಂಬರ್ 15, ನಿನ್ನೆ ಸ್ಪಾಟ್ ನಂಬರ್ 13 ಮಾಡಿದ್ರು. ಫಸ್ಟ್ ಸ್ಪಾಟ್ ನಂಬರ್ 1ರಿಂದ 12, ಆನಂತರ 14 ಮಾಡ್ತಾರೆ, 15 ಮಾಡ್ತಾರೆ, 16 ಮಾಡ್ತಾರೆ. ಇದೀಗ ಇವತ್ತು ಮತ್ತೆ ಸ್ಪಾಟ್ ನಂಬರ್ 17ಕ್ಕೆ ಬಂದಿದೆ. 13 ಮಾತ್ರ ಸ್ವಲ್ಪ ಡಿಲೇ ಆಗಿದೆ, ಕಾರಣ ಅಲ್ಲಿ ಅನೇಕ ಸವಾಲುಗಳಿತ್ತು, ವಿದ್ಯುತ್ ಕಂಬ ಆಗಿರ್ಬೋದು, ಅಣೆಕಟ್ಟು, ಹಾಗಾಗಿ ಅಲ್ಲಿ ನೇರವಾಗಿ ಉತ್ಖನನ ಮಾಡುವ ಹಾಗಿರಲಿಲ್ಲ. ಹಾಗಾಗಿ ರ್ಯಾಡರ್ನ ಬಳಸಿ, ಡ್ರೋನ್ ಮೂಲಕ ರ್ಯಾಡರ್ ಬಳಸಿ ಅಲ್ಲಿ ಸ್ಕ್ಯಾನನ್ನು ಮಾಡಿ ಆನಂತರವಾಗಿ ಆ ಸ್ಪಾಟಲ್ಲಿ 2 ವಿಂಗಡಣೆ ಮಾಡ್ತಾರೆ. 2 ಸ್ಪಾಟನ್ನಲ್ಲಿ ಒಂದು 13, ಇನ್ನೊಂದು 13A ಅಂತ ಮಾಡ್ತಾರೆ, ಅಲ್ಲಿ ಉತ್ಖನನ ಮಾಡ್ತಾರೆ. ಒಟ್ಟು 22 ಅಡಿ ಉದ್ದ, 8 ಅಡಿ ಅಗಲ, 18 ಆಳವಾಗಿ ಅಗೆತ್ತಾರೆ. ಆದರೂ ಕೂಡ ಅಲ್ಲಿ ಯಾವುದೇ ಕುರುಹುಗಳು ಕೂಡ ಸಿಗೋದಿಲ್ಲ. ಆನಂತರವಾಗಿ ಇವತ್ತು ಕೂಡ ಬಹಳ ರಹಸ್ಯವಾಗಿ, ಬಹಳ ಗೌಪ್ಯವಾಗಿ ಇವತ್ತಿನ ಉತ್ಖನನ ಪ್ರಕ್ರಿಯೆ, ಇವತ್ತಿನ ಶೋಧ ಕಾರ್ಯಾಚರಣೆಯನ್ನು ಬಹಳ ಗೌಪ್ಯವಾಗಿ ಕಾಪಾಡಿಕೊಂಡು ಬಂದಿರುವಂಥ SIT ಅಧಿಕಾರಿಗಳು ನೇರವಾಗಿ ರಾಮ ಮಂದಿರದಲ್ಲಿ ಹೋಗುವಂಥ ರಾಮ ಮಂದಿರಕ್ಕೆ ಹೋಗುವಂಥ ಆ ಸ್ಪಾಟ್ ಏನಿದೆ ಕನ್ಯಾಡಿಯ, ಅಲ್ಲಿ ಒಳಭಾಗಕ್ಕೆ ಹೋಗಿ ಅಣೆಕಟ್ಟು ಏನಿದೆ ಅದರ ಹತ್ತಿರ ಇರುವಂಥ ಒಂದು ಜಾಗವನ್ನು ಫೈಂಡ್ ಔಟ್ ಮಾಡಿ ಅಲ್ಲಿ ಇವತ್ತು ಶೋಧ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಆಗ್ತಿರುವಂತಹ ದೃಶ್ಯಾವಳಿ ನಿಮಗೆ ತೋರ್ಸೋಕ್ಕಾಗ್ತಾ ಇಲ್ಲ, ಆದರೆ ಮಾಹಿತಿಯನ್ನು ಮಾತ್ರ ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಅಲ್ಲಿ ಎಷ್ಟು ಅಡಿಯಷ್ಟು ಉತ್ಖನನ ಆಗಿದೆ, ಎಷ್ಟು ಹಂತಕ್ಕೆ ಹೋಗಿದೆ, ಇದ್ರ ಬಗ್ಗೆ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ.
ಅದ್ರ ಬಗ್ಗೆ ಅಲ್ಲಿ ಎಲ್ಲ ಮಾಹಿತಿನ ಕಲೆ ಹಾಕುವಂಥ ಪ್ರಯತ್ನವನ್ನು ನಮ್ಮ ಮುಖ್ಯಸ್ಥರಾಗಿರುವಂಥ ಶಾಲೆಯ ಮುಖ್ಯಸ್ಥರಾಗಿರುವಂತಹ ದಾಮೋದರ್ ಮಾಡ್ತಾ ಇದ್ದಾರೆ. ಇದೀಗ ನಾವು ತೋರಿಸ್ತಿರುವಂಥ ದೃಶ್ಯಾವಳಿ ಬೆಳಗ್ಗೆ ಆ ಸ್ಪಾಟ್ಗೆ ಬಂದಾಗ ಅಲ್ಲಿ ಯಾವ ಥರ ತಯಾರಿ ಮಾಡಲಾಗಿತ್ತು, ಯಾವ ಥರ ಅಲ್ಲಿ ಚಿತ್ರಣ ಇತ್ತು, ಇದರ ದೃಶ್ಯಾವಳಿ ತೋರಿಸ್ತಾ ಇದ್ವಿ. ಕೇವಲ ನಾವು ಮಾತ್ರ ಅಲ್ಲ, ಇವತ್ತು ಯಾವುದೇ ಸ್ಟೇಟ್ ಆಗಿರ್ಬೋದು, ನ್ಯಾಷನಲ್ ಚಾನೆಲ್ ಕೂಡ ಯಾವುದೇ ದೃಶ್ಯಾವಳಿ ಲಭ್ಯವಾಗಿಲ್ಲ. ಅವರು ಕೂಡ ತುಂಬ ಪ್ರಯತ್ನ ಪಟ್ಟರು, ಒಳಗಡೆ ಹೋಗೋಕ್ಕೆ ಸಾಧ್ಯ ಇದೆಯಾ, ಗೇಟ್ ಓಪನ್ ಮಾಡುವಂಥ ದೃಶ್ಯಾವಳಿ ತೋರಿಸುವಂಥ ಪ್ರಯತ್ನವನ್ನು ಮಾಡಬಹುದಾ ಅಂತ ತುಂಬ ಟ್ರೈ ಮಾಡಿದರು. ಆದರೆ ಯಾವುದು ಕೂಡ ಸಾಧ್ಯವಾಗಿಲ್ಲ. ಹಾಗಾಗಿ ಹೊರಗಡೆ ನಿಂತ್ಕೊಂಡು ಒಳಗೆ ಆಗ್ತಿರುವಂತಹ ಅಂದರೆ ಸ್ಪಾಟ್ ನಂಬರ್ 17ರಲ್ಲಿ ಆಗ್ತಿರುವಂತಹ ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಯತ್ನವನ್ನು ಪ್ರತಿಯೊಬ್ಬರು ಕೂಡ ಮಾಡ್ತಾ ಇದ್ದಾರೆ. ಎಸ್, ಇದು SIT ತನಿಖೆ ಹಾಗೂ ಉತ್ಖನನ ಪ್ರಕ್ರಿಯೆಯ ಸಮಗ್ರ ವರದಿಯ ನೇರ ಪ್ರಸಾರ ಆಗ್ತಾ ಇರುವಂಥ ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಸ್ಪಾಟ್ ನಂಬರ್ 1ರಿಂದ ಸ್ಪಾಟ್ ನಂಬರ್ 17ರವರೆಗೆ. ಇವತ್ತು ಸ್ಪಾಟ್ ನಂಬರ್ 17. ಇಲ್ಲಿವರೆಗೆ ಏನೆಲ್ಲ ಆಯಿತು, ಎಷ್ಟು ಹಂತದಲ್ಲಿ ಉತ್ಖನನ ಪ್ರಕ್ರಿಯೆ ಆಗಿದೆ, ಎಲ್ಲೆಲ್ಲಿ ಏನು ಸಿಕ್ಕಿದೆ, ನಿಜ ಕೂಡ ಮುಸುಕುದಾರಿ ವ್ಯಕ್ತಿ ಕೊಟ್ಟಿರುವ ದೂರಿನ ಅನ್ವಯ ಎಲ್ಲ ಕಡೆ ಸಾಕ್ಷ್ಯ ಸಿಕ್ಕಿದೆಯಾ, ಎಲ್ಲದರ ಬಗ್ಗೆ ನಾವು ನೇರವಾಗಿ ಅದರ ಲೈವ್ ಮುಖಾಂತರ ಪ್ರತಿಯೊಂದನ್ನು ಕೂಡ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಇವತ್ತು ಕೂಡ ಅಂತಹ ಪ್ರಯತ್ನ ಮಾಡಿದ್ವಿ. ಆದರೆ ಇವತ್ತು ನಮಗೆ ಆ ಸ್ಪಾಟ್ ತೋರಿಸುವಂಥ ಕೆಲಸ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಮಗೆ ಮಾಧ್ಯಮದವರಿಗೆ ಅಲ್ಲಿ ಒಳಗಡೆ ಹೋಗುವಂಥ ಯಾವುದೇ ಅವಕಾಶವನ್ನು ಕೊಟ್ಟಿಲ್ಲ. ಇನ್ನು ಸ್ಪಾಟ್ ನಂಬರ್ ಆರಂಭದಿಂದ ಹೇಳೋದಾದರೆ ಸ್ಪಾಟ್ ನಂಬರ್ 1ರಿಂದ ಅಲ್ಲಿ ಆರಂಭ ಆಗುತ್ತೆ ಜುಲೈ 28ಕ್ಕೆ. ಸ್ಪಾಟ್ ನಂಬರ್ 1ರಲ್ಲಿ ಉತ್ಖನನ ಪ್ರಕ್ರಿಯೆ ಆಗುತ್ತೆ, ಅಲ್ಲಿ ಕೂಡ ಏನೂ ಸಿಗೋದಿಲ್ಲ. ಅದೇ ರೀತಿಗೆ ಸ್ಪಾಟ್ ನಂಬರ್ 2, 3, 4, 5 ಅಲ್ಲೂ ಕೂಡ ಏನೂ ಸಿಗೋದಿಲ್ಲ. ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ ಕೆಲವೊಂದು ಮೂಳೆಯ ಪೀಸ್ಗಳು ಸಿಗುತ್ತೆ. ಆ ನಂತರ ಬಗ್ಗೆ ಸ್ಪಾಟ್ ನಂಬರ್ 7 ಬರ್ತಾರೆ, 8, 9, 10, 11 ಆಗುತ್ತೆ. 11ಕ್ಕೆ ಆಗಬೇಕಾದ್ರೆ ಅಲ್ಲಿ ಮತ್ತೆ ಸ್ವಲ್ಪ ಗೊಂದಲ ಆಗುತ್ತೆ. 11ನ್ನು ಬಿಟ್ಟು ಅವರು ಅದೇ ಜಾಗದಲ್ಲಿ ಸ್ವಲ್ಪ ಮೇಲ್ಭಾಗ ಬಂಗ್ಲಗುಡ್ಡೆಗೆ ಹೋಗ್ತಾರೆ. ಅಲ್ಲಿ ಪೂರ್ತಿ ದಿನ ಶೋಧ ಕಾರ್ಯಾಚರಣೆ ಮಾಡ್ತಾರೆ. ಅಲ್ಲಿ ನೋಡಿದಾಗ ಸ್ವಲ್ಪ ಮತ್ತಷ್ಟು ಈ ಕೇಸ್ಗೆ ಟ್ವಿಸ್ಟ್ ಸಿಗುತ್ತೆ. ಅಲ್ಲಿ ಕೂಡ ಅಸ್ಥಿಪಂಜರ ಅಂತ ಹೇಳಿದ್ರೆ ಉತ್ಖನನ ಮಾಡಬೇಕಾದ್ರೆ ಅಲ್ಲ, ಭೂಮಿಯ ಮೇಲ್ಭಾಗದಲ್ಲಿ ಬಿದ್ದಿರುವಂಥ ಕೆಲವೊಂದು ಅಸ್ಥಿಪಂಜರ ಸಿಗುತ್ತೆ. ಅದನ್ನು SIT ಅವರು ಕಲೆಕ್ಟ್ ಮಾಡ್ತಾರೆ, ಸೋಕೋದವರು FSL ಅವರು ಕಲೆಕ್ಟ್ ಮಾಡಿಕೊಂಡು ಅದನ್ನು ಪರೀಕ್ಷೆಗೆ ಒಳಪಡಿಸ್ತಾರೆ. ಆ ನಂತರವಾಗಿ ಆ ಸ್ಪಾಟನ್ನು 14 ಅಂತ ಗುರುತು ಮಾಡ್ತಾರೆ. ಅದಾಗಿ ಮತ್ತೆ ಸ್ಪಾಟ್ ನಂಬರ್ 11, 12 ಆಗುತ್ತೆ. ಅಲ್ಲಿ ಕೂಡ ಯಾವುದೇ ಕುರುಹುಗಳು ಸಿಗೋದಿಲ್ಲ. ಆನಂತರ ಸ್ಪಾಟ್ ನಂಬರ್ 15
ಆ ಸ್ಪಾಟ್ ನಂಬರ್ 15 ಇಲ್ಲಿ ಅಂತ ಹೇಳಿದ್ರೆ ಕಲ್ಲೇರಿಯ ಗೊಂಗ್ರತ್ತಾರ್ ಬಳಿ ಹೋಗ್ತಾರೆ. ಅದು ಕೂಡ ಕಲ್ಲೇರಿ ಅನ್ನುವಂಥ ಭಾಗದ ಹೆಸರು ಕೂಡ ಈ ಮುಸುಕುದಾರಿ ವ್ಯಕ್ತಿ ಕೊಟ್ಟಿರುವ ದೂರಲ್ಲಿ ನಮೂದಾಗಿರುತ್ತೆ ಕಲ್ಲೇರಿಯ ಭಾಗ ಅಂತ. ಅದು ಅದೇ ದೂರಿನ ಅನ್ವಯ ಆಗಿರುವಂತಹ ಜಾಗನ ಅಥವಾ ಅದು ಬೇರೆಯ ಅನ್ನೋದು ಕೂಡ ಇನ್ನೂ ಕೂಡ ನಿಖರವಾದ ಮಾಹಿತಿ ಇಲ್ಲ. ಆದರೆ ಕಲ್ಲೇರಿಯ ಗೊಂಗ್ರತ್ತಾರ್ ಬಳಿ ಕೂಡ ಉತ್ಖನನ ಮಾಡ್ತಾರೆ, ಅಲ್ಲೂ ಕೂಡ ಯಾವುದೇ ಕುರುಹುಗಳು ಸಿಗೋದಿಲ್ಲ. ಆ ನಂತರವಾಗಿ ಸ್ಪಾಟ್ ನಂಬರ್ 15 ನಂತರ ಸ್ಪಾಟ್ ನಂಬರ್ 16 ಅದು ಕೂಡ ತುಂಬ ರಹಸ್ಯ ಬಗ್ಗೆ ಆಗುತ್ತೆ. ಆವತ್ತು ಕೂಡ ಗೊತ್ತಿರೋದಿಲ್ಲ ಎಲ್ಲಿ ಹೋಗ್ತಾರಂತ. ಹಾಗಾಗಿ ನಮ್ಮ OB ವ್ಯಾನ್, ನಮ್ಮ ಕ್ಯಾಮ್ರಾಮನ್ಗಳಾಗಿರುವಂಥ ಆದಿತ್ಯ ಶೆಟ್ಟಿ ಮತ್ತು ವನೀಶ್ ಮರೋಡಿ SIT ಅಧಿಕಾರಿಗಳು ಒಳಗೊಂಡಿರುವಂತಹ ವಾಹನವನ್ನು ಫಾಲೋ ಮಾಡ್ಕೊಂಡು ಹೋದಾಗ ಧರ್ಮಸ್ಥಳ ಕ್ಷೇತ್ರದ ಒಳಗಡೆ ಬಂದು ಅಲ್ಲಿ ತಿರುವನ್ನು ಪಡ್ಕೋತಾರೆ. ಆಗ ಗೊತ್ತಾಗೋದು ಬಾಹುಬಲಿ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ ಅಂತ. ಅಲ್ಲಿ ಬಾಹುಬಲಿ ಬೆಟ್ಟದ ಒಂದು ಮಧ್ಯಭಾಗಕ್ಕೆ ಹೋಗ್ತಾರೆ. ಅಲ್ಲಿ ಸ್ಪಾಟ್ ನಂಬರ್ 16 ಅಂತ ಫೈಂಡ್ ಔಟ್ ಮಾಡ್ತಾರೆ. ಅಲ್ಲಿ ಡಿಗ್ಗಿಂಗ್ ಮಾಡ್ತಾರೆ, ಕ್ರೈಮ್ ಲೈನನ್ನು ಎಳಿತಾರೆ. ಎಳೆದಾಗ ಅಲ್ಲೆಲ್ಲ ಕೂಡ ನೇರವಾಗಿ ಕಾಣಿಸುತ್ತೆ ಆ ಕ್ರೈಮ್ ಲೈನ್ ಎಳಿಬೇಕಾದ್ರೆ, ಆಮೇಲೆ ಜಿತೇಂದ್ರ ದಯಾಮ ಬರಬೇಕಾದ್ರೆ, ಅಲ್ಲಿ ಸಮಾಲೋಚನೆ ಆಗಬೇಕಾದ್ರೆ ಎಲ್ಲವೂ ಕೂಡ ನಮಗೆ ನೇರವಾಗಿ ಕಾಣಿಸುತ್ತೆ. ಅದಾದ ನಂತರ ಯಾವಾಗ ಈ ಉತ್ಖನನ ಪ್ರಕ್ರಿಯೆ ಆಗುತ್ತೋ ಆವಾಗ ಮಾತ್ರ ಅಲ್ಲಿ ಗ್ರೀನ್ ಶೇಡ್ ನೆಟ್ಟನ್ನು ಅಳವಡಿಕೆ ಮಾಡ್ತಾರೆ. ಹಾಗಾಗಿ ಆ ನಂತರ ಕೂಡ ನಮಗೆ ಯಾವುದೇ ದೃಶ್ಯ ಒಳ್ಳೆ ಸಿಗೋದಿಲ್ಲ. ಸ್ಪಾಟ್ ನಂಬರ್ 16 ನಂತರ ಸ್ಪಾಟ್ ನಂಬರ್ 16A ಅಂತ ನಿಗದಿ ಮಾಡ್ತಾರೆ. ಅಲ್ಲಿ ಕೂಡ ಉತ್ಖನನ ಪ್ರಕ್ರಿಯೆ ಮಾಡ್ತಾರೆ. ಅದೇ ಸೇಮ್ ಬಾಹುಬಲಿ ಬೆಟ್ಟದ ಕೆಳಭಾಗದಲ್ಲಿ ಇಳಿಜಾರಿನಲ್ಲಿ ಕೂಡ ಉತ್ಖನನ ಮಾಡ್ತಾರೆ. ಅಲ್ಲಿ ಕೂಡ ಯಾವುದೇ ಕುರುಹುಗಳು ಸಿಗೋದಿಲ್ಲ. ಆ ನಂತರವಾಗಿ ಸೋಮವಾರ ಅಂದರೆ ಭಾನುವಾರ ಮತ್ತೆ ಅಲ್ಲಿ ರಜಾ ದಿನ ಇರುತ್ತೆ. ಸೋಮವಾರ ಬೆಳ್ತಂಗಡಿಗೆ ರ್ಯಾಡರ್ ಬರುತ್ತೆ. ಅದರ ಮೂಲಕ ಉತ್ಖನನ ಪ್ರಕ್ರಿಯೆ ಆಗುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಅದೇ ರೀತಿಯಾಗಿ ಸೋಮವಾರ ಬೆಂಗಳೂರಿಂದ ಡ್ರೋನ್ ಮೂಲಕ ರ್ಯಾಡರ್ ಬರುತ್ತೆ. ಅಲ್ಲಿ ಡೆಮೋವನ್ನು ಮಾಡ್ತಾರೆ. ಡೆಮೋ ಮಾಡಿ ಆನಂತರವಾಗಿ ಕೆಲವೊಂದು ಸ್ಪಾಟನ್ನು ಮಂಗಳವಾರ ಆ ರ್ಯಾಡರ್ ಮೂಲಕನೇ ಸ್ಪಾಟನ್ನು ಗುರುತಿಸ್ತಾರೆ. ಆ ಜಾಗದಲ್ಲಿ ಕೂಡ ಅದು ಕೇವಲ ಒಂದು ಸಮಾಧಿ ಅಂತ ಹೇಳಿದ್ರೆ 6 ಅಡಿ ಅಗಲ 6 ಅಡಿ ಆಳ ಅಂತ ಇರುತ್ತೆ. ಆದರೆ ಅಲ್ಲಿ ಅಷ್ಟು ಮಾತ್ರ ಅಲ್ಲ, ಒಟ್ಟು 22 ಅಡಿ ಉದ್ದ, 8 ಅಡಿ ಅಗಲ, 18 ಅಡಿ ಆಳವನ್ನು ಅಗೆದ್ರೂ ಕೂಡ ಒಳಗೆ ಇರುವಂತಹ ಮಣ್ಣಿನ ಬಣ್ಣ ಬದಲಾದ್ರೂ ಕೂಡ ಅಲ್ಲಿ ಯಾವುದೇ ಕುರುಹುಗಳು ಕೂಡ ಸಿಗೋದಿಲ್ಲ. ಹಾಗಾಗಿ ಸ್ಪಾಟ್ ನಂಬರ್ 13 ಬಗ್ಗೆ ಇದ್ದ ಕುತೂಹಲ ಕೂಡ ಅಲ್ಲಿ ಮಣ್ಣಾಗತ್ತೆ. ಅಲ್ಲಿ ಯಾವುದೇ ಕುರುಹುಗಳು ಸಿಗೋದಿಲ್ಲ. ಹಾಗಾಗಿ ಆ ಸ್ಪಾಟ್ ನಂಬರ್ 13 ಮೇಲಿದ ಎಲ್ಲ ಕುತೂಹಲ ಕೂಡ ಅವತ್ತು ತೆರೆ ಬೀಳುತ್ತೆ. ಅದಾಗಿ ಇವತ್ತು ಯಾವ ಸ್ಪಾಟಿಗೆ ಹೋಗ್ತಾರೆ? ನೇತ್ರಾವತಿ ಸ್ನಾನಘಟ್ಟದ ಬದಿಗೆ ಹೋಗ್ತಾರಾ, ಅಥವಾ ಕಲ್ಲೇರಿಗೆ ಹೋಗ್ತಾರಾ, ಅಥವಾ ಬೇರೆ ಯಾವುದಾದ್ರು ಹೊಸ ಸ್ಪಾಟ್ ಅಂತ ತುಂಬ ಕನ್ಫ್ಯೂಷನ್ ಇತ್ತು. ಅದಕ್ಕೆ ಕೂಡ ಇವತ್ತು ಉತ್ತರ ಸಿಗುತ್ತೆ. ಅದಾಗಿ ಇವತ್ತು ಕನ್ಯಾಡಿಯ ರಾಮ ಮಂದಿರದ ಒಳಭಾಗಕ್ಕೆ ಬರ್ತಾರೆ. ಅಲ್ಲಿ ಒಳಭಾಗ ಹೋದಾಗ ಒಂದು ಖಾಸಗಿ ಜಾಗದಕ್ಕೆ ಒಳಗಡೆ ಹೋಗಿ ಅಲ್ಲಿ ನದಿಯ ಅಣೆಕಟ್ಟಿನ ಬದಿಯಲ್ಲಿರುವಂಥ ಆ ಜಾಗವನ್ನು ಫೈಂಡ್ ಔಟ್ ಮಾಡ್ತಾರೆ. ಅಲ್ಲಿ ಉತ್ಖನನ ಪ್ರಕ್ರಿಯೆ ಮಾಡ್ತಾರೆ. ಆದರೆ ಉತ್ಖನನ ಪ್ರಕ್ರಿಯೆ ಎಲ್ಲಿವರೆಗೆ ಸಾಗಿದೆ? ಇದೀಗ ಸಮಯ ಬೇರೆ 3:45 ಬಂತು. ಆದರೆ ಇನ್ನೂ ಕೂಡ ಅಲ್ಲಿ ಯಾವ ಹಂತದಲ್ಲಿ ಪ್ರಕ್ರಿಯೆ ಆಗಿದೆ, ಏನಾದರೂ ಕುರುಹು ಸಿಕ್ಕಿದೆಯಾ ಅಥವಾ ಗುಂಡಿ ಮುಚ್ಚಲಾಗ್ತಾ ಇದೆಯಾ, ಇದರ ಬಗ್ಗೆ ಯಾವುದರ ಬಗ್ಗೆ ಕೂಡ ಇದು ಕೂಡ ಸರಿಯಾದ ಮಾಹಿತಿ ಲಭ್ಯವಾಗಿಲ್ಲ. ಸರಿಯಾದ ಮಾಹಿತಿ ಸಿಕ್ಕ ತಕ್ಷಣ ನಿಮಗೆ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ದಾಮೋದರ ಅವರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ, ಅವರಿಂದ ಏನಾದರೂ ಮಾಹಿತಿ ಸಿಗುತ್ತಾ ಅಂತ. ಸದ್ಯಕ್ಕೆ ಅವರು ಕೂಡ ಅಲ್ಲಿ ಬ್ಯುಸಿ ಇದ್ದಾರೆ. ಯಾಕಂದರೆ ಅಲ್ಲಿ ನಮಗೆ ತುಂಬ ಹೊರಗಡೆ ಇರುವ ಕಾರಣಕ್ಕೋಸ್ಕರ ಒಳಗಡೆ ಏನಾಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಜೊತೆಗೆ ಎಲ್ಲ ಕೂಡ ಗೌಪ್ಯವಾಗಿ ಆಗ್ತಾ ಇದೆ. ಯಾರು ಕೂಡ ಅಷ್ಟು ಈಸಿಯಾಗಿ ಮಾಹಿತಿಯನ್ನು ಲೀಕ್ಔಟ್ ಮಾಡೋದಿಲ್ಲ. ತುಂಬ ಕಷ್ಟಪಟ್ಟು ಅಲ್ಲಿ ಮಾಹಿತಿಯನ್ನು ಕಲೆ ಹಾಕಬೇಕಾಗುತ್ತೆ. ಹಾಗಾಗಿ ನಮಗೆ ಕ್ಷಣಕ್ಕೆ ಅಲ್ಲಿ ಏನಾಗ್ತಾ ಇದೆ ಅನ್ನೋ ಮಾಹಿತಿಯನ್ನು ಕೊಡೋಕ್ಕೆ ತುಂಬ ಕಷ್ಟ ಇದೆ. ಆದರೂ ಕೂಡ ತಾಸಿಗೆ ಒಂದು ಸಲವಾದರೂ ನಿಮ್ಮ ಆ ಒಂದು ಅಲ್ಲಿ ಆಗ್ತಿರುವಂಥ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ. ಇದೀಗ ಸ್ಪಾಟ್ ನಂಬರ್ 17 ದಿನ 16 ಅಲ್ಲಿ ಆಗ್ತಿರುವಂತಹ ಶೋಧ ಕಾರ್ಯಾಚರಣೆ ಬಗ್ಗೆ ಬೆಳಗ್ಗೆ ಬಂದಾಗ ಅಲ್ಲಿ ಹೇಗಿತ್ತು, ಯಾವ ಥರ ಅಲ್ಲಿ ಕಾಕಿ ಪಡೆ ಇದ್ರು, ಪಹರೆ ಯಾವ ಥರ ಇತ್ತು, ವಾಹನ ಬರಬೇಕಾದಲ್ಲಿ ಯಾವ ಥರ ಅಡೆತಡೆ ಆಯಿತು, ಎಲ್ಲವೂ ಕೂಡ ಅಡೆತಡೆ ಆಯಿತು, ಎಲ್ಲವನ್ನು ಕೂಡ ನಾವು ತೋರಿಸುವಂಥ ಪ್ರಯತ್ನವನ್ನು ನಿಮಗೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಈಗ ಎಲ್ಲರೂ ಕೂಡ ಬಹಳ ಸಂಜೆಯ ಟೈಮಲ್ಲಿ ಎಲ್ಲರೂ ಕೂಡ ಬಹಳ ಕುತೂಹಲ ಇರುತ್ತೆ. ಏನಾಯಿತು ಬೆಳಗ್ಗೆ ಒಂದು ಕುತೂಹಲ ಇರುತ್ತೆ. ಓಕೆ, ಇವತ್ತು ಹೊರಟ್ರಾ, ಎಲ್ಲಿ ಹೋದ್ರು, ಯಾವ ಸ್ಪಾಟಿಗೆ ಹೋದ್ರು ಅಂತ ಕುತೂಹಲ ಬೆಳಗ್ಗೆ ಇದ್ದರೆ, ಸಂಜೆ ಹೊತ್ತಿಗೆ ಇವತ್ತು ಸಿಕ್ಕಿದೆಯಾ, ಏನಾದರೂ ಆಗಿದೆಯಾ,
ಆ ಸಾಕ್ಷಿಗೆ ತಕ್ಕನಾಗಿ ಆ ಮುಸುಕುದಾರಿ ವ್ಯಕ್ತಿ ಕೊಟ್ಟಿರುವ ದೂರಿನ ಅನ್ನುವ ಏನಾದರೂ ಸಿಕ್ಕಿದಿರುವಂಥ ಕುತೂಹಲ ಸಂಜೆಯ ವೇಳೆಗೆ ಬರುತ್ತೆ. ಮಧ್ಯಾಹ್ನಕ್ಕೆ ಸ್ವಲ್ಪ ಎಲ್ಲರೂ ಕೂಡ ಓಕೆ ಈಗ ಅಲ್ಲಿ ಉತ್ಖನನ ಪ್ರಕ್ರಿಯೆ ಆಗುತ್ತೆ ಅನ್ನುವಂಥ ಆ ಒಂದು ಮೆಂಟಲಿಟಿಯಲ್ಲಿ ಇರ್ತಾರೆ. ಸೊ ಸಂಜೆಯ ವೇಳೆಗೆ ಎಲ್ಲರೂ ಕೂಡ ಒಂದು ಕಾಯ್ತಾ ಇರುವಂಥದ್ದು ಅದರ ಉತ್ತರಕ್ಕೋಸ್ಕರ. ಸದ್ಯಕ್ಕೆ ನಾವು ಕೂಡ ಕಾಯ್ತಾ ಇದ್ವಿ ಅಲ್ಲಿ ಏನಾಗಿದೆ, ಶೋಧ ಕಾರ್ಯಾಚರಣೆ ಮುಗ್ದಿದೆಯಾ ಅಥವಾ ಏನಾದರೂ ಕುರುಹು ಸಿಕ್ಕಿದೆಯಾ ಅಂತ. ಇಲ್ಲೂ ಕೂಡ ನಮಗೆ ಉಪ್ಪಿನ ಮೂಟೆನ ಹುಡುಕುವಂಥ ಪ್ರಮೇಯ ಕೂಡ ಇಲ್ಲ. ಸದ್ಯಕ್ಕೆ ಅಲ್ಲಿ ಉಪ್ಪಿನ ಮೂಟೆಯಾಗಲಿ ಅಲ್ಲಿ ಕಾರ್ಮಿಕರಾಗಲಿ ಯಾವುದು ಕೂಡ ಕಾಣಿಸೋದಿಲ್ಲ. ಸ್ಪಾಟ್ ನಂಬರ್ 6 ಸ್ಪಾಟ್ ನಂಬರ್ 14ರಲ್ಲೆಲ್ಲ ನಾವು ಉಪ್ಪಿನ ಮೂಟೆ ನೋಡಿಕೊಂಡು ಹೇಳ್ತಾ ಇದ್ವಿ ಓಕೆ ಉಪ್ಪಿನ ಮೂಟೆಯ ರವಾನೆ ಆಗ್ತಾ ಇದೆ. ಸದ್ಯಕ್ಕೆ ಅಲ್ಲಿ ಮೋಸ್ಟ್ಲಿ ಅಲ್ಲಿ ಏನೋ ಸಾಕ್ಷಿ ಸಿಕ್ಕಿರಬೇಕು, ಹಾಗಾಗಿ ಉಪ್ಪಿನ ಮೂಟೆ ಹೋಗಿದೆ ಅಂತ ಅನ್ಕೋತಾ ಇದ್ವಿ. ಆದರೆ ಇವತ್ತು ಅಂತಹ ಲಕ್ಷಣಗಳು ಕೂಡ ಹೇಳುವಂಥ ಸಾಧ್ಯತೆ ಕೂಡ ಇಲ್ಲ. ಸೊ ಅಲ್ಲಿ ಎಸ್ಕವೇಟರ್ ಹೋಗಿದೆ, ಮಿನಿ JCB ಕೂಡ ಹೋಗಿ, ಸ್ವಲ್ಪ ದೊಡ್ಡ JCB ಕೂಡ ಹೋಗಿರುವಂಥದ್ದು. ಅದರ ಮೂಲಕ ಅಲ್ಲಿ ಉತ್ಖನನ ಪ್ರಕ್ರಿಯೆ ಆಗಿದೆಯಾ ಅಥವಾ ಮಾನವ ಶ್ರಮದ ಮೂಲಕನೇ ಅಂದರೆ ಕಾರ್ಮಿಕರ ಮೂಲಕನೇ ಉತ್ಖನನ ಪ್ರಕ್ರಿಯೆ ಆಗಿದೆಯಾ, ಇದ್ರ ಬಗ್ಗೆ ಸದ್ಯಕ್ಕೆ ಯಾವುದೇ ಮಾಹಿತಿ ಇಲ್ಲ. ಇನ್ನು ಕೆಲವೇ ಹೊತ್ತಲ್ಲಿ ದಾಮೋದರನ ಕಾಂಟ್ಯಾಕ್ಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ಮಾಡಿ ಅವರ ಮೂಲಕ ಅಲ್ಲಿ ಆಗ್ತಿರುವಂಥ ಮಾಹಿತಿನ ಕಲೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತೀವಿ. ಯಾಕಂತೇಳಿದ್ರೆ ನಮಗೆ ಈಗ ಸದ್ಯಕ್ಕೆ ನಾವು ಇಲ್ಲಿ ಕೂತು ಅಲ್ಲಿ ಆಗ್ತಿರುವಂಥ ಮಾಹಿತಿನ ಪಡೆದು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಸದ್ಯಕ್ಕೆ ಸ್ಪಾಟಲ್ಲಿ ಇರುವಂಥವರು ನಮ್ಮ ಚಾನೆಲ್ ಮುಖ್ಯಸ್ಥ ದಾಮೋದರ್, ಅವರು ನಿರಂತರವಾಗಿ ಅಲ್ಲಿ ಆಗ್ತಿರುವಂತಹ ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಸ್, ಕೇವಲ ಸುದ್ದಿ ನ್ಯೂಸ್ ಮಾತ್ರ ಅಲ್ಲ, ನಮ್ಮ ಪತ್ರಿಕೆ ಕೂಡ ಕಳೆದ 39 ವರ್ಷಗಳಿಂದ ಬೆಳ್ತಂಗಡಿಯಲ್ಲಿ ನಂಬರ್ 1 ಪತ್ರಿಕೆಯಾಗಿ ಪ್ರತಿಯೊಂದು ಮನೆಗೂ ಹೋಗ್ತಾ ಇದೆ. ನಾವು ಮುಖ್ಯವಾಗಿ ನಿಷ್ಪಕ್ಷಪಾತವಾಗಿ ಪತ್ರಿಕೆಯಲ್ಲಿ ನಾವು ವರದಿಯನ್ನು ಬಿತ್ತರಿಸ್ತೀವಿ. ಈ ಒಂದು SIT ತನಿಖೆಯ ಸಮಗ್ರ ವರದಿಯನ್ನು ಕೂಡ ಕೇವಲ ನೇರ ಪ್ರಸಾರ ಮಾತ್ರ ಅಲ್ಲ, ಸುದ್ದಿ ಬಿಡುಗಡೆ ಪತ್ರಿಕೆಯಲ್ಲೂ ಕೂಡ ಕಂಪ್ಲೀಟ್ ಆಗಿ ಪ್ರಾರಂಭದಿಂದ ಏನಾಗಿದೆ ಅನ್ನುವಂಥದ್ದನ್ನು ವಾರದಲ್ಲಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ವಿ. ಈ ವಾರ ಕೂಡ ಹಾಗೇನೆ ಫ್ರಂಟ್ ಪೇಜಲ್ಲಿ ಕೂಡ ಒಳ್ಳೆಯ ಹಣೆ ಬರಹ ಇದೆ, ಒಳ್ಳೆಯ ಹೆಡ್ಲೈನ್ ಇದೆ. ರಾಡರ್ ಬಂದರೂ ಕೂಡ ಸಿಗದ ಬುರುಡೆ, ಪಾಯಿಂಟ್ 13ರಲ್ಲಿ 22 ಅಡಿ ಉದ್ದ, 8 ಅಡಿ ಅಗಲ, 18 ಅಡಿ ಆಳ ಆಗಿದ್ರು ಸಿಗದ ಕುರುಹು, 30 ಕಡೆ ಉತ್ಖನನಕ್ಕೆ ಮುಸುಕುಧಾರಿ ಒತ್ತಾಯ, ಅವನ ಮೇಲೆಯೇ ಸಂಶಯ, ಮಂಪರು ಪರೀಕ್ಷೆಗೆ ಆಗ್ರಹ ಅನ್ನುವಂತಹ ಹೆಡ್ಲೈನ್ ಅನ್ನು ಹಾಕಿ ಬಹಳ ವಿವರವಾಗಿ ನಾವು ವರದಿಯನ್ನು ಹಾಕಿದ್ದೀವಿ. ಅಂತ ಹೇಳಿದ್ರೆ ಅನೇಕರು ಆ ಮುಸುಕುಧಾರಿ ವ್ಯಕ್ತಿಯನ್ನ ಆತ ಸುಳ್ಳು ಹೇಳ್ತಾ ಇದ್ದಾನೆ, ಆತನ ದೂರಿನಲ್ಲಿ ಯಾವುದೇ ಹುರುಳಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಆತನ ಮಂಪರು ಪರೀಕ್ಷೆ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಅಧಿವೇಶನದಲ್ಲಿ ಕೂಡ ಇದೇ ರೀತಿಯಾಗಿ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಗುತ್ತೆ. ಸುನೀಲ್ ಕುಮಾರ್ ಆಗಿರ್ಬೋದು, ಆಮೇಲೆ ಅಶೋಕ್ ಆಗಿರ್ಬೋದು, ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ BJP ಮುಖಂಡರು ಎಲ್ಲರೂ ಕೂಡ ಎದ್ದು ನಿಂತು ಇದರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಅಶೋಕ್ ರೈ ಎಲ್ಲರೂ ಕೂಡ ಅವರು ಇವರು ಅಂತ ನಾವು ಹೆಸರು ಹೇಳುವಾಗಿಲ್ಲ, ಪ್ರತಿಯೊಬ್ಬರು ಕೂಡ ಈ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾರೆ, ಕ್ಷೇತ್ರದ ಪವಿತ್ರತೆ ಬಗ್ಗೆ ಮಾತಾಡ್ತಾರೆ, ಇಲ್ಲಿರುವಂಥ ನಂಬಿಕೆ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ಯಾರು ಬೇಕಂತಲೇ ಇಲ್ಲಿ ಇರುವಂತಹ ಪಾವಿತ್ರ್ಯತೆಗೆ ಧಕ್ಕೆ ತರುವಂಥ ರೀತಿಯಲ್ಲಿ ಸುಮ್ಮನೆ ಮಸಿ ಬಳಿಯುವ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮೊದಲು ಆ ಮಾಸ್ಕ್ ಮ್ಯಾನ್ನ ಮುಖವಾಡ ತೆಗೀರಿ. ಎಲ್ಲರೂ ಕೂಡ ಮುಂದೆ ಬಂದು ದೂರನ ಕೊಡ್ತಾ ಇದ್ದಾರೆ, ಯಾವುದೇ ಒಂದು ಭಯ ಇಲ್ಲದೆ ದೂರನ ಕೊಡ್ತಾ ಇದ್ದಾರೆ. ಆದರೆ ಈ ಒಂದು ಮುಸುಕುಧಾರಿ ವ್ಯಕ್ತಿಯನ್ನು ಇನ್ನೂ ಯಾಕೆ ಮುಚ್ಚಿಡ್ತಾ ಇದ್ದೀರಾ, ಆತನ ಮಾಸ್ಕನ್ನು ತೆಗೀರಿ ಅನ್ನೋಂಥ ಹೆಚ್ಚಿನ ಒತ್ತಾಯಗಳು ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಇಷ್ಟೆಲ್ಲ ಸ್ಪಾಟಲ್ಲಿ ಇಲ್ಲದೇ ಇದ್ರೂ ಕೂಡ, ಯಾವುದೇ ಸಾಕ್ಷಿ ಸಿಗದೇ ಇದ್ರೂ ಕೂಡ ಮತ್ತಷ್ಟು ಯಾಕೆ ನೀವು ಉತ್ಖನನ ಪ್ರಕ್ರಿಯೆಯನ್ನು ಮಾಡ್ತೀರಿ ಅನ್ನೋದು ಕೂಡ ಆರೋಪಗಳು ಕೇಳಿ ಬರ್ತಾ ಇದೆ, ಆಕ್ರೋಶಗಳು ಕೇಳಿ ಬರ್ತಾ ಇದೆ. ಅದೇ ರೀತಿಯಾಗಿ ಮೊನ್ನೆಯಷ್ಟೇ ಉಡುಪಿಯಲ್ಲಿ ಕೂಡ ಪ್ರತಿಭಟನೆ ಆಗುತ್ತೆ, ಅಲ್ಲಿ ಕೂಡ ಹಾಗೇನೆ ಒಂದು ಒತ್ತಾಯವನ್ನು ಮಾಡ್ತಾರೆ. ಇದ್ರ ಬಗ್ಗೆ ಮಧ್ಯಂತರ ವರದಿಯನ್ನು ತರಬೇಕು, ವರದಿ ಬೇಕು ಅಂತ ಒಂದು ಒತ್ತಾಯವನ್ನು ಮಾಡ್ತಾರೆ. ಆದರೆ ಅದರ ಜೊತೆಗೆ ಇವತ್ತು ಸೆಷನಲ್ಲೂ ಕೂಡ ಚರ್ಚೆ ಆಗುತ್ತೆ. ಸೋಮವಾರದ ಒಳಗಡೆ ಇದ್ರ ಬಗ್ಗೆ ನಿಜವಾದ ಏನೆಲ್ಲ ಆಗ್ತಾ ಇದೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿರೋ ವರದಿಯನ್ನ ಸರ್ಕಾರ ಕೊಡಬೇಕು ಅಂತ ಒತ್ತಾಯವನ್ನು ಕೂಡ ಮಾಡ್ತಾರೆ. ಇದ್ರ ಬಗ್ಗೆ ಗೃಹ ಸಚಿವರು ಕೂಡ ಒಂದು ಮಾತನ್ನ ಹೇಳ್ತಾರೆ, ನಾವು ಕೂಡ ಧರ್ಮಸ್ಥಳದ ಪರವಾಗಿ ಇದ್ದೀವಿ ಅಂತ ಮಾತನ್ನು ಕೂಡ ಅವ್ರು ಹೇಳ್ತಾರೆ. ಓಕೆ, ಇವತ್ತಿನ ಈ ಒಂದು ಸ್ಪಾಟ್ ನಂಬರ್ 17ರಲ್ಲಿ ಏನಾಗಿದೆ, ಉತ್ಖನನ ಪ್ರಕ್ರಿಯೆ ಯಾವ ಹಂತಕ್ಕೆ ಹೋಗಿದೆ, ಶೋಧ ಕಾರ್ಯಾಚರಣೆ ಮುಗಿತಾ, ಇದ್ರ ಬಗ್ಗೆ ಮಾಹಿತಿ ಕೊಡಕ್ಕೆ ಜಾಯಿನ್ ಆಗಿದ್ದಾರೆ ದಾಮೋದರ್. ಎಸ್ ದಾಮೋದರ್, ಓವರ್ ಟು ಯು.
ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಶ್ರೇಯ, ಇವತ್ತು ನಂಬರ್ ಗುರುತು 17ರಲ್ಲಿ ಉತ್ಖನನ ಕಾರ್ಯ ಪೂರ್ಣಗೊಂಡಿದೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇಲ್ಲಿಯೂ ಕೂಡ ಯಾವುದೇ ಕಳೆಬರ ಪತ್ತೆ ಆಗ್ಲಿಲ್ಲ ಅನ್ನುವಂತ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇರುವಂತದ್ದು. ಈಗಾಗಲೇ ಅಲ್ಲಿ ಗುರುತು 17ರಲ್ಲಿ ಉತ್ಖನನ ಕಾರ್ಯ ಪೂರ್ಣಗೊಂಡಿತ್ತು, ಇಲ್ಲಿ ಕೂಡ ಯಾವುದೇ ಕಳೆಬರಗಳು ಪತ್ತೆ ಆಗಿಲ್ಲ ಅನ್ನುವಂಥದ್ದು. ಯಾಕಂತಂದ್ರೆ ಅಲ್ಲಿ ಕಾರ್ಯಾಚರಣೆ ನಡೆದು ಒಂದು 4 ಫೀಟ್ನಷ್ಟು ಹೊಂಡವನ್ನ ಅಗೆದು ತದ ಬಳಿಕ ಅದನ್ನ ಮುಚ್ಚುವಂತ ಕೆಲಸ ಕಾರ್ಯಗಳು ನಡೀತಾ ಇದಾವೆ ಅನ್ನುವಂತ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇರುವಂತದ್ದು. ಈಗ ಅಲ್ಲಿಯೂ ಕೂಡ ಯಾವುದೇ ರೀತಿಯಂತ ಕಳೆಬರಗಳು ಪತ್ತೆ ಆಗಿಲ್ಲ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ. ಶ್ರೇಯಾ, ಓಕೆ, ಯಾರ್ದು ಹೊರಗಡೆ ಬರುತ್ತಿರುವ ದೃಶ್ಯಾವಳಿ ಸಿಕ್ಕಿದ್ಯಾ ಅಥವಾ ಸದ್ಯಕ್ಕೆ ಏನಾದ್ರೂ ಕುರುಹುಗಳು? ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕಾರಿಗಳು ವಾಪಸ್ ಆಗುವಂತ ನಿರೀಕ್ಷೆಗಳಿದ್ದಾವೆ. ಶ್ರೇಯಾ, ಆ ಅಧಿಕಾರಿಗಳು ವಾಪಸ್ ಆಗುವಂತ ದೃಶ್ಯಾವಳಿಗಳನ್ನ ಕೆಲವು ಕ್ಷಣಗಳಲ್ಲಿ ಕೊಡ್ಲಿಕ್ಕಿದ್ದೇವೆ. ಅಂದ್ರೆ ಯಾವತ್ತಿಗೂ ಕಂಪೇರ್ ಮಾಡಿದ್ರೆ ತುಂಬಾ ಬೇಗವಾಗಿ ಈ ಒಂದು ಶೋಧ ಕಾರ್ಯ ಮುಗ್ದಿರುವಂತದ್ದು. ಹಾಗಾಗಿ ನೆಕ್ಸ್ಟ್ ಅವರ ಸ್ಟೆಪ್ ಏನಿರ್ಬೋದು ಅಂತ ಏನಾದ್ರೂ ಮಾಹಿತಿ ಇದೆಯಾ? ಅಂತಹ ಯಾವುದೇ ಮಾಹಿತಿಗಳಿಲ್ಲ. ಈಗ ಅವರು ಬಂದ ಕೂಡಲೇ ನಿಮಗೆ ಮತ್ತಷ್ಟು ಮಾಹಿತಿಯನ್ನು ಒದಗಿಸ್ತೀವಿ. ಓಕೆ ದಾಮೋದರ್. ಎಸ್, ಇವತ್ತಿನ ಸ್ಪಾಟ್ ನಂಬರ್ 17ರಲ್ಲಿ ಕೂಡ ಯಾವುದೇ ಕುರುಹುಗಳು ಲಭ್ಯವಾಗಿಲ್ಲ. ಸ್ಪಾಟ್ ನಂಬರ್ 17ರ ಶೋಧ ಕಾರ್ಯಾಚರಣೆ ಮುಕ್ತಾಯವಾಗಿದೆ. ಇವತ್ತು ಹೊಸ ಜಾಗ, ರಹಸ್ಯ ಜಾಗವಾಗಿತ್ತು. ತುಂಬ ಗೌಪ್ಯವಾಗಿ ಆ ಜಾಗವನ್ನ SIT ಅಧಿಕಾರಿಗಳು ಇಟ್ಕೊಂಡಿದ್ರು. ಆದರೆ ಅಲ್ಲೂ ಕೂಡ ಯಾವುದೇ ಕುರುಹುಗಳು ಪತ್ತೆಯಾವುದು ಆಗಿಲ್ಲ. ಒಟ್ಟು 4 ಅಡಿ, ಆಗ ದಾಮೋದರ್ ಹೇಳ್ತಾರೆ ಒಟ್ಟು 4 ಅಡಿಯಷ್ಟು ಆಳವನ್ನು ಅಗೆದಿದ್ದಾರೆ. ಆದರೆ ಅಲ್ಲಿ ಯಾವುದೇ ಕುರುಹುಗಳು ಪತ್ತೆಯಾಗಿಲ್ಲ. ಹಾಗಾಗಿ ಸದ್ಯಕ್ಕೆ ಅದನ್ನು ಮುಚ್ಚಿ ಅದನ್ನು ವಾಪಸ್ ಆಗುವಂತಹ ಲಕ್ಷಣ ಕಾಣಿಸ್ತಾ ಇದೆ ಅನ್ನುವಂಥ ಮಾಹಿತಿಯನ್ನ ಸದ್ಯಕ್ಕೆ ದಾಮೋದರ್ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ಸ್ಪಾಟ್ ಏನಾದ್ರು ಸಿಗುತ್ತಾ ಅನ್ನುವಂತಹ ಕುತೂಹಲಕ್ಕೆ ಇವತ್ತು ಕೂಡ ತೆರೆ ಬಿದ್ದಿದೆ. ಸ್ಪಾಟ್ ನಂಬರ್ 17ರಲ್ಲಿ ಇವತ್ತು ಕೂಡ ಯಾವುದೇ ಸಾಕ್ಷಿಗಳು ಲಭ್ಯವಾಗಿಲ್ಲ. ಖಾಸಗಿ ಜಾಗಕ್ಕೆ ಸಂಬಂಧಪಟ್ಟಂತಹ ಜಾಗಕ್ಕೆ ಸಂಬಂಧಪಟ್ಟಂತಹ ಸ್ಪಾಟ್ ಅಲ್ಲಿ ಕೂಡ ಸ್ಪಾಟ್ ನಂಬರ್ 17ರಲ್ಲಿ ಯಾವುದೇ ಕುರುಹುಗಳು ಸಿಕ್ಕಿಲ್ಲ. ಈ ಅನಾಮಿಕ ವ್ಯಕ್ತಿ ಒಂದು ದೂರು ಕೊಟ್ಟಿದ್ದ, ನಾನು 100 ಶವವನ್ನ, ಅಂದ್ರೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ, ಕೊಲೆಯಾಗಿರುವಂತಹ, ಅತ್ಯಾಚಾರಕ್ಕೆ ಒಳಗಾಗಿರುವಂತಹ 100 ಶವವನ್ನ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯಲ್ಲಿ ಹಲವಾರು ಕಡೆ ಹೂತಿದ್ದೀನಿ ಅನ್ನುವಂತಹ ಒಂದು ದೂರನ್ನ ಕೊಟ್ಟಿದ್ದ. ಅದರ ಅನ್ವಯ SIT ಫಾರ್ಮ್ ಆಗುತ್ತೆ. ಸರ್ಕಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರೆಡಿ ಮಾಡುತ್ತೆ. ಅದರ ಮೂಲಕ ಸ್ಪಾಟ್ ನಂಬರ್ 1ರಿಂದ 13ರವರೆಗೆ ಕೂಡ ಮಹಜರು ಮಾಡ್ತಾರೆ. ಅದಾಗಿ ಹೊಸ ಸ್ಪಾಟ್ ನಂಬರ್ 14, 15, 16 ಆಗುತ್ತೆ. ಆದರೆ ಎಲ್ಲೂ ಕೂಡ ಇವತ್ತು ಸ್ಪಾಟ್ ನಂಬರ್ 17 ಕೂಡ ಆಗುತ್ತೆ. ಆದರೆ ಎಲ್ಲೂ ಕೂಡ ಆತನ ದೂರಿಗೆ ಸಂಬಂಧಪಟ್ಟಂತೆ, ಅದಕ್ಕೆ ಪುರಾವೆ ಕೊಡುವಂತೆ, ಅದಕ್ಕೆ ತಾಳೆಯಾಗುವಂತೆ ಯಾವುದೇ ಕಳೆ ಬರಹದ ಸಾಕ್ಷಿಗಳು ಲಭ್ಯವಾಗಿರುವುದಿಲ್ಲ. ಸ್ಪಾಟ್ ನಂಬರ್ 6ರಲ್ಲಿ ಮಾತ್ರ 40 ವರ್ಷದ ಹಳೆಯ ಸಂಬಂಧಪಟ್ಟಂತ ಕೆಲವೊಂದು ಅವಶೇಷಗಳು ಸಿಗುತ್ತೆ. ಅದು ಹೊರತುಪಡಿಸಿ ಬೇರೆ ಯಾವುದೇ ಅವಶೇಷಗಳು ಎಲ್ಲೂ ಕೂಡ ಸಿಗುವುದಿಲ್ಲ. ಸ್ಪಾಟ್ ನಂಬರ್ 14 ಸಿಗುತ್ತೆ. ಅದು ಯಾವುದೇ ಉತ್ಖನನ ಪ್ರಕ್ರಿಯೆ ಅಲ್ಲ, ಭೂಮಿಯ ಮೇಲ್ಭಾಗದಲ್ಲಿ ಸಿಗುವಂತ ಅಸ್ಥಿಪಂಜರ ಆಗಿತ್ತು. ಅದು ಹೊರತುಪಡಿಸಿ ಇಷ್ಟು ಸ್ಪಾಟ್ ಅಲ್ಲಿ, ಸ್ಪಾಟ್ ನಂಬರ್ 1ರಿಂದ ಸ್ಪಾಟ್ ನಂಬರ್ 17ರವರೆಗೆ ಎಲ್ಲೂ ಕೂಡ ಯಾವುದೇ ರೀತಿಯ ಅವಶೇಷಗಳು, ಅಂದ್ರೆ ಆತನ ದೂರಿಗೆ ಸಂಬಂಧಪಟ್ಟಂತೆ ಯಾವುದೇ ಅವಶೇಷಗಳು ಸಿಕ್ಕಿರೋದಿಲ್ಲ. ಇವತ್ತು ಕೂಡ ತುಂಬಾ ನಿರೀಕ್ಷೆ ಇತ್ತು. ಅನೇಕ ಮಂದಿ ಕಾಯ್ತಾ ಇದ್ರು. ನಮಗೆ ಕಮೆಂಟ್ಸ್ ಬರ್ತಾ ಇರುತ್ತೆ, ಇವತ್ತು ಸಿಗುತ್ತಾ, ಇನ್ನು ತಿಕ್ಕಣು ಅಂತ ಕೆಲವೊಂದು ಕಮೆಂಟ್ಸ್ ಬರ್ತಾ ಇರುತ್ತೆ. ಆದರೆ ಎಲ್ಲರ ನಿರೀಕ್ಷೆ ಕೂಡ ಇವತ್ತು ಕೂಡ ಹುಸಿಯಾಗಿದೆ. ಯಾವುದೇ ಕುರುಹುಗಳು ಇವತ್ತು ಕೂಡ ಸಿಕ್ಕಿರೋದಿಲ್ಲ. ಸದ್ಯಕ್ಕೆ ಸ್ಪಾಟ್ ನಂಬರ್ 17ರ ಶೋಧ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ. ಇನ್ನು ಕೆಲವೇ ಹೊತ್ತಲ್ಲಿ ಅವರು ವಾಪಸ್ ಆಗ್ತಾರೆ. ಇಷ್ಟು ದಿನಗಳ ಕಾಲ ಸ್ಪಾಟ್ ನಂಬರ್ 1ರಿಂದ ಸ್ಪಾಟ್ ನಂಬರ್ 16ರವರೆಗೆ ಯಾವತ್ತೂ ಕೂಡ ಇಷ್ಟು ಬೇಗ ಶೋಧ ಕಾರ್ಯಾಚರಣೆ ಮುಗಿದಿರುವಂತಹ ಯಾವುದು ಆಗಿರಲಿಲ್ಲ. ಇವತ್ತು ಮಾತ್ರ ಬಹಳ ಬೇಗ 4 ಗಂಟೆಯ ಒಳಗಡೆನೆ ಇವತ್ತಿನ ಶೋಧ ಕಾರ್ಯಾಚರಣೆ ಮುಗ್ದಿದೆ. ಬಹಳ ವೇಗವಾಗಿ, ಬಹಳ ಬೇಗ ಮುಗ್ದಿದೆ. ಇವತ್ತು ಸ್ವಲ್ಪ ಗೊಂದಲ ಕೂಡ ಇತ್ತು, ಅಲ್ಲಿ ಸ್ವಲ್ಪ ಡಿಲೇ ಆಗಿತ್ತು, ಒಳಗಡೆ ಹೋಗ್ಬೇಕು ಡಿಲೇ ಆಗಿತ್ತು. ಆದರೂ ಕೂಡ ಬಹಳ ವೇಗವಾಗಿ ಇವತ್ತಿನ ಶೋಧ ಕಾರ್ಯಾಚರಣೆ ಮುಗ್ದಿದೆ. ಸದ್ಯಕ್ಕೆ ಮುಂದಿನ ಸ್ಟೆಪ್ ಏನು, ಇದು ಕೂಡ ಇನ್ನೂ ಕೂಡ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯಕ್ಕೆ ಅವರು ಹೊರಬರುವಂತಹ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಅದರ ದೃಶ್ಯಾವಳಿಯಲ್ಲಿ ಸೆರೆ ಹಿಡಿಯುವಂತಹ ಪ್ರಯತ್ನವನ್ನ ನಮ್ಮ ತಂಡ ಮಾಡ್ತಾ ಇದೆ. ಸದ್ಯಕ್ಕೆ ಯಾರು ಕೂಡ ಹೊರ ಬಂದಿಲ್ಲ. ಅದಕ್ಕೆ ಸಿಕ್ಕ ಮಾಹಿತಿ ಪ್ರಕಾರ ಸ್ಪಾಟ್ ನಂಬರ್ 17ರಲ್ಲಿ ಶೋಧ ಕಾರ್ಯಾಚರಣೆ ಮುಗ್ದಿದೆ. ಅಲ್ಲಿ ಯಾವುದೇ ಕುರುಹುಗಳು ಪತ್ತೆಯಾಗಿಲ್ಲ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯವಾಗಿರುವಂಥದ್ದು. ಸ್ಪಾಟ್ ನಂಬರ್ 17ರಲ್ಲಿ ಇವತ್ತು ಸಿಗುತ್ತಾ ಸಾಕ್ಷಿ ಅನ್ನುವಂಥ ಅನೇಕ ಪ್ರಶ್ನೆಗಳು ಇತ್ತು. ಅದಕ್ಕೀಗ ಉತ್ತರ ಇಲ್ಲ ಅನ್ನುವಂಥದ್ದು ಗೊತ್ತಾಗಿದೆ.
ಎಸ್ ಓಕೆ, ಇಷ್ಟೊತ್ತುಗಳ ಕಾಲ ನಮಗೆ ಆ ಗೇಟ್ ದೃಶ್ಯಾವಳಿ ಕಾಣಿಸ್ತಿರ್ಲಿಲ್ಲ. ಸದ್ಯಕ್ಕೆ ಈಗ ನಮ್ಮ ತಂಡ ಆ ಗೇಟ್ ಮುಂಭಾಗ ನಿಂತು ಅಲ್ಲಿ ಆಗ್ತಿರುವಂತಹ ಚಲನವಲನ ಎಲ್ಲವನ್ನು ಕೂಡ ಸೆರೆ ಹಿಡಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಸದ್ಯಕ್ಕೆ SIT ಅಧಿಕಾರಿಗಳ ಅಥವಾ ಕಂದಾಯ ಇಲಾಖೆಯವರ, ಅರಣ್ಯ ಇಲಾಖೆಯವರ ವಾಹನಗಳು ಒಳಗಡೆ ಹೋಗ್ತಾ ಇದೆ. ಸದ್ಯಕ್ಕೆ ನಮಗೆ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಸದ್ಯಕ್ಕೆ ಸ್ಪಾಟ್ ನಂಬರ್ 17ರಲ್ಲಿ ಶೋಧ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ. ಅಲ್ಲಿ ಯಾವುದೇ ಕುರುಹುಗಳು ಕೂಡ ಲಭ್ಯವಾಗಿಲ್ಲ. ಹಾಗಾಗಿ ಸದ್ಯಕ್ಕೆ ಹೊರಗಡೆ ಇದ್ದಂತಹ ಎಲ್ಲ ವಾಹನಗಳು ಒಳಗಡೆ ಹೋಗ್ತಾ ಇದೆ. ಮುಖ್ಯವಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳ ವಾಹನಗಳು ಮಾತ್ರ ಒಳಗಡೆ ಹೋಗ್ತಾ ಇದೆ. ಆ ಸ್ಪಾಟ್ ಹತ್ರ ಹೋಗ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಮೋಸ್ಟ್ಲಿ ಕಾರ್ಯಾಚರಣೆ ಮುಗ್ದಿರಬೇಕು. ಅವರನ್ನು ವಾಪಸ್ ಕರೆತರೋಕ್ಕೆ ವಾಹನಗಳು ಸ್ಪಾಟ್ ನಂಬರ್ 17ಕ್ಕೆ ಹೋಗ್ತಾ ಇರುವಂಥ ದೃಶ್ಯಾವಳಿಯನ್ನ ನೀವು ಸುದ್ದಿ ನ್ಯೂಸ್ ಬೆಳ್ತಂಗಡಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಾ. ನಾವು ಹೇಳ್ತಾ ಇದ್ವಿ ಬೆಳಗಿಂದ ಕೂಡ, ಖಾಸಗಿ ಜಾಗದ ಗೇಟ್ ಅಂತ ಅದೇ ಜಾಗ ಇದು. ಆ ಸ್ಪಾಟ್ ನಂಬರ್ 17ಕ್ಕೆ ಹೋಗುವಂತಹ ಸ್ಪಾಟ್ಗೆ ಎಂಟ್ರಿ ಕೊಡುವಂತಹ ಜಾಗ ಇದು. ಗೇಟ್ನ ಮುಂಭಾಗ ಈಗ ನಮ್ಮ ತಂಡ ಇದೆ. ಅಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಬಗ್ಗೆ ನೇರವಾಗಿ ದೃಶ್ಯಾವಳಿ ಸೆರೆ ಹಿಡಿಯುವ ಮೂಲಕ ನಾವು ಅಲ್ಲಿ ಆಗ್ತಿರುವಂತಹ ಅಪ್ಡೇಟ್ಸ್ ಕೊಡ್ತಾ ಇದ್ದೀವಿ. ಸದ್ಯಕ್ಕೆ ಹೊರಗೆ ಇದ್ದಂತಹ ಎಲ್ಲ ವಾಹನಗಳು, ಮುಖ್ಯವಾಗಿ ಕಂದಾಯ ಇಲಾಖೆಯ ಜಿತೇಂದ್ರ ದಯಾಮ ಅವರ ವಾಹನ ಆಗಿರ್ಬೋದು, SIT ಅವರ ವಾಹನ ಎಲ್ಲವೂ ಕೂಡ ಒಳಗಡೆ ಹೋಗ್ತಿರುವಂಥ ದೃಶ್ಯಾವಳಿಯನ್ನು ನೀವು ಸದ್ಯಕ್ಕೀಗ ವೀಕ್ಷಣೆ ಮಾಡ್ತಾ ಇದ್ದೀರಾ. ಇದು ಗೇಟ್ನ ಹೊರಭಾಗದಲ್ಲಿರುವಂತಹ ದೃಶ್ಯಾವಳಿ. ನಮಗೆ ಬೆಳಗಿಂದಲೂ ಕೂಡ ಇಲ್ಲಿಗೆ ಹೋಗುವಂಥ ಅವಕಾಶವನ್ನು ಕೊಟ್ಟಿರಲಿಲ್ಲ. ಸದ್ಯಕ್ಕೆ ಈಗ ಗೇಟ್ ಹೊರಭಾಗದಲ್ಲಿ ನಿಂತ್ಕೊಂಡು ಅಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳ ಬಗ್ಗೆ ನಾವು ಲೈವ್ ಮುಖಾಂತರ ನಮ್ಮ OB ವ್ಯಾನಲ್ಲಿ ಲೈವ್ ಮುಖಾಂತರ ತೋರಿಸ್ತಾ ಇದ್ವಿ. ಆಗಿನವರೆಗೆ ನಾವು ಬೆಳಗಿನ ರೆಕಾರ್ಡನ್ನು ಹಾಕ್ತಾ ಇದ್ವಿ. ಇದೀಗ ಲೈವ್ ನೇರವಾಗಿ ಅಲ್ಲಿ ಆಗ್ತಿರುವಂಥ ಡೆವಲಪ್ಮೆಂಟ್ ಬಗ್ಗೆ ನಿಮಗೆ ತೋರಿಸ್ತಾ ಇರುವಂಥ ದೃಶ್ಯಾವಳಿ ಇದು. ನೋಡ್ತಿರ್ಬೋದು KSRP ಅವರಾಗಿರ್ಬೋದು, ಆಮೇಲೆ ಕಾಕಿ ಪಡೆ ಎಲ್ಲರೂ ಕೂಡ ಒಳಗಡೆ ಹೋಗ್ತಾ ಇದ್ದಾರೆ. ಈಗಾಗಲೇ ವಾಹನ ಕೂಡ ಒಳಗಡೆ ಹೋಗಿದೆ. ಇನ್ನು ಕೆಲವೇ ಹೊತ್ತಲ್ಲಿ ಎಲ್ಲರೂ ಕೂಡ ವಾಪಸ್ ಆಗುವಂಥ ಸಾಧ್ಯತೆ ಕೂಡ ಇದೆ. ಅಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಅಂದರೆ ಒಳಭಾಗಕ್ಕೆ ವಾಹನ ಹೋದರೆ ಅವರನ್ನು ಕರೆತರುವಂಥ ವಾಹನಗಳು ಹೋಗಿರುವಂಥದ್ದು. ತುಂಬ ಒಳಭಾಗದಲ್ಲಿ ಆ ಸ್ಪಾಟ್ ಇದೆ ಅನಿಸುತ್ತೆ. ಹಾಗಾಗಿ ನಡ್ಕೊಂಡು ಬರುವಂತಹ ಸಾಧ್ಯತೆ ಇಲ್ಲ. ಹಾಗಾಗಿ ಹೊರಗಡೆ ಇದ್ದಂತಹ ಅಧಿಕಾರಿಗಳ ವಾಹನ ಒಳಗಡೆ ಹೋಗಿ ಅವರನ್ನು ಕರೆತರುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಗೇಟ್ನ ಹೊರಭಾಗದಲ್ಲಿ ಎಲ್ಲ ಮಾಧ್ಯಮದವರು ಕಾಯ್ತಾ ಇದ್ದಾರೆ. ಸ್ಟೇಟ್ ನ್ಯೂಸ್ ಆಗಿರ್ಬೋದು, ನ್ಯಾಷನಲ್ ನ್ಯೂಸ್ ಆಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಸುದ್ದಿ ನ್ಯೂಸ್ ತಂಡ ಎಲ್ಲರೂ ಕೂಡ ಆ ಗೇಟ್ ಹೊರಭಾಗದಲ್ಲಿ ಕಾಯ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಅವರು ಬೇಕಾದರೂ ಕೂಡ ಅವರು ಹೊರಗಡೆ ಬರಬಹುದು. SIT ತನಿಖೆಯ ಉತ್ಖನನ ಪ್ರಕ್ರಿಯೆ ದಿನ 16ರ ಸ್ಪಾಟ್ ನಂಬರ್ 17ರ ಉತ್ಖನನ ಪ್ರಕ್ರಿಯೆ ಇವತ್ತು ಮುಕ್ತಾಯವಾಗಿದೆ. ಇವತ್ತು ಕೂಡ ಯಥಾ ಪ್ರಕಾರವಾಗಿ ಯಾವುದೇ ಸಾಕ್ಷಿಗಳು ಲಭ್ಯವಾಗಿಲ್ಲ, ಯಾವುದೇ ಕುರುಹುಗಳು ಸಿಕ್ಕಿಲ್ಲ. ಆಗಲೇ ದಾಮೋದರ್ ಹೇಳ್ತಾ ಇದ್ರು ಒಟ್ಟು 4 ಅಡಿ ಆಳದಷ್ಟು ಅಗೆಯಲಾಗಿದೆ ಅಂತ. ಅಷ್ಟು ಅಡಿ ಯಾಕೆ ಅಗೆದ್ರು, ಅಲ್ಲಿ ಅಷ್ಟೇ ಅಡಿಯಲ್ಲಿ ತಾನು ಏನಾದರೂ ಕೂತಿದ್ದೀನಿ ಅಂತ ಮಾಹಿತಿಯನ್ನು ಮುಸುಕುತರಿ ವ್ಯಕ್ತಿ ಕೊಟ್ಟಿದ್ನ, ಅದರ ಆಧಾರದ ಮೇಲೆ ಅಷ್ಟು ಅಡಿ ಅಗೆದ್ರ, ಇನ್ನು ಕೂಡ ಮಾಹಿತಿ ಗೊತ್ತಿಲ್ಲ. ಸದ್ಯಕ್ಕೆ ಪೊಲೀಸ್ ವಾಹನ ಹೊರಗೆ ಬರ್ತಾ ಇದೆ. ಒಂದೊಂದೇ ವಾಹನ ಹೊರ ಬರ್ತಾ ಇದೆ. ಆಗ್ಲೇ ಹೇಳ್ತಾ ಇದ್ವಿ ಶೋಧ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ ಅಂತ. ಹಾಗಾಗಿ ಇದೀಗ ಒಂದೊಂದೇ ವಾಹನಗಳು ಹೊರಗಡೆ ಬರ್ತಾ ಇದೆ. ಆಗ್ಲೇ ಇದೆಲ್ಲ ವಾಹನಗಳು ಈ ಗೇಟ್ ಹೊರಭಾಗದಲ್ಲಿ ಇತ್ತು. ಆನಂತರವಾಗಿ ಈಗ 4 ಗಂಟೆಯ ಮೇಲೆ ಯಾವಾಗ ಶೋಧ ಕಾರ್ಯಾಚರಣೆ ಮುಗಿಯಿತು ಅನ್ನುವಂಥ ಮಾಹಿತಿ ಲಭ್ಯವಾಗಿದೆಯೋ ಆನಂತರವಾಗಿ ಹೊರಗಡೆ ಇದ್ದಂತಹ ವಾಹನಗಳು ಒಳಗಡೆ ಗೇಟ್ನ ಒಳಗಡೆ ಹೋಗಿದೆ. ಸದ್ಯಕ್ಕೀಗ ಒಂದು ಪೊಲೀಸ್ ಜೀಪ್ ಹೊರಗಡೆ ಬಂದಿದೆ. ಅವ್ರು ಮತ್ತೆ ವಾಪಸ್ ಒಳಗೆ ಹೋಗ್ತಾರಾ ಅಥವಾ ಅಲ್ಲಿಂದ ನಿರ್ಗಮಿಸಿದ್ರಾ ಇನ್ನು ಕೂಡ ಗೊತ್ತಿಲ್ಲ. ಎಲ್ಲ ಕೂಡ ಪ್ರಶ್ನೆಯಾಗೇ ಇದೆ. ಅಲ್ಲಿರುವಂಥ ಅಪ್ಡೇಟ್ಸನ್ನು ಕಲೆ ಹಾಕ್ತಾ ಇದ್ದಾರೆ ನಮ್ಮ ಚಾನೆಲ್ನ ಮುಖ್ಯಸ್ಥ ದಾಮೋದರ್. ಸದ್ಯಕ್ಕೆ ಸ್ಪಾಟ್ ನಂಬರ್ 17ರಲ್ಲಿ ಕನ್ಯಾಡಿಯ ರಾಮ ಮಂದಿರಕ್ಕೆ ಹೋಗುವಂತಹ ಒಳಭಾಗಕ್ಕೆ ಹೋಗುವಂತಹ ಜಾಗದಲ್ಲಿ ಒಂದು ಖಾಸಗಿ ಜಾಗದಲ್ಲಿ ಒಂದು ಗುರುತನ್ನು ಮಾಡ್ತಾರೆ, ಫೈಂಡ್ ಔಟ್ ಮಾಡ್ತಾರೆ ಒಂದು ಜಾಗವನ್ನು. ಒಂದು ಮುಸುಕುದಾರಿ ಕೊಟ್ಟಿರುವ ದೂರಿನ ಅನ್ವಯ ಆತ ಇವತ್ತು ಅಲ್ಲಿ ಹೋಗೋಣ, ಅಲ್ಲಿ ನಾನು ಒಂದು ಹೆಣವನ್ನು ಹುತ್ತಿದ್ದೀನಿ ಅಂತ ದೂರನ್ನು ಕೊಟ್ಟಿರಬೇಕು. ಅದರ ಅನ್ವಯ ಇವತ್ತು SIT ಅಧಿಕಾರಿಗಳು, ಸೋಕೋ ಡಿಪಾರ್ಟ್ಮೆಂಟ್ ಅವರು, FSL ಡಿಪಾರ್ಟ್ಮೆಂಟ್ ಅವರು, ಕಂದಾಯ ಇಲಾಖೆಯವರು, ಅದೇ ರೀತಿಯಾಗಿ FSL ಫಾರೆನ್ಸಿಕ್ ಅವರು ಎಲ್ಲರೂ ಕೂಡ ಈ ಸ್ಪಾಟ್ಗೆ ಬರ್ತಾರೆ.
ಸ್ವಲ್ಪ ಲೇಟಾಗಿ AC ಸ್ಟೆಲ್ಲ ವರ್ಗೀಸ್ ಬರ್ತಾರೆ, ತಹಶೀಲ್ದಾರ್ ಕೂಡ ಬಂದಿರ್ಬೋದು. ಅಂತಹ ದೃಶ್ಯಗಳು ನಮಗೆ ಕಾಣಿಸಿಲ್ಲ. ಯಾಕೆ ಮೊನ್ನೆಂದಲೂ ಕೂಡ ಅವರು ಎಲ್ಲ ಉತ್ಖನನ ಪ್ರಕ್ರಿಯೆಯಲ್ಲೂ ಕೂಡ ತಹಶೀಲ್ದಾರ್ ಕೂಡ ಇದ್ರು, ಪೃಥ್ವಿ ಸಾನಿಕಂ ಕೂಡ ಇದ್ರು. ಹಾಗಾಗಿ ಇವತ್ತು ಕೂಡ ಅವರು ಇರಲೇಬೇಕಾಗತ್ತೆ. ಆದರೆ ಒಳಗಡೆ ಹೋಗುವಂಥ ದೃಶ್ಯಗಳು ನಮಗೆ ಸಿಕ್ಕಿಲ್ಲ. ಹಾಗಾಗಿ ಒಂದು ಅಂದಾಜಿನ ಮೇಲೆ ಹೇಳ್ತಾ ಇದ್ದೀವಿ, ಅವರು ಇರಬೇಕಾಗುತ್ತೆ. ಹಾಗಾಗಿ ಅಲ್ಲಿ ಇರಬಹುದು. ಸದ್ಯಕ್ಕೆ ಒಂದು ಪೊಲೀಸ್ ಜೀಪ್ ಹೊರಗಡೆ ಬಂದಿದೆ. ಶೋಧ ಕಾರ್ಯಾಚರಣೆ ಮುಗ್ದಿದೆ ಅನ್ನುವಂಥ ಮಾಹಿತಿಗೆ ಒಂದು ಸಾಕ್ಷಿಯಾಗಿ ಹೊರಗಡೆ ಇದ್ದಂತಹ ವಾಹನಗಳು ಒಳಗೆ ಹೋಗಿದೆ, ಒಂದು ವಾಹನ ಹೊರಗಡೆ ಬಂದಿದೆ. ಸ್ಪಾಟ್ ನಂಬರ್ 1ರಿಂದ ಸ್ಪಾಟ್ ನಂಬರ್ 17ರವರೆಗೆ ಉತ್ಖನನ ಪ್ರಕ್ರಿಯೆ ಆಗಿದೆ. ನಿನ್ನೆ ಸ್ಪಾಟ್ ನಂಬರ್ 13ರಲ್ಲಿ 13 ಮತ್ತು 13A ಅನ್ನುವಂಥ ಗುರುತನ್ನು ಮಾಡಿ ಅಲ್ಲೂ ಕೂಡ ಅಂದರೆ ಇಷ್ಟು ದಿನಗಳ ಕಾಲ ಅಷ್ಟು ಅಡಿ ಆಗಲ್ಲ, ಅಷ್ಟು ಅಡಿ ಆಳವಾಗಿ ಎಲ್ಲೂ ಕೂಡ ಡಿಗ್ ಮಾಡಿರಲಿಲ್ಲ. ನಿನ್ನೆ ಮಾತ್ರ ಅಂತ ಹೇಳಿದ್ರೆ ಅದು ಅಣೆಕಟ್ಟು ಆಗಿರುವ ಕಾರಣಕ್ಕೋಸ್ಕರ ಅಲ್ಲಿ ಹೆಚ್ಚುವರಿಯಾಗಿ ಮಣ್ಣನ್ನು ಹಾಕಲಾಗಿದೆ ಅನ್ನುವ ಕಾರಣಕ್ಕೋಸ್ಕರ ಒಟ್ಟು 22 ಅಡಿ ಉದ್ದ, 8 ಅಡಿ ಅಗಲ, 18 ಅಡಿ ಆಳವನ್ನು ಅಗೆತಾರೆ. ಆದರೂ ಕೂಡ ಯಾವುದೇ, ಮುಖ್ಯವಾಗಿ ರ್ಯಾಡರನ್ನು ಕೂಡ ಯೂಸ್ ಮಾಡ್ಕೋತಾರೆ, ಅಲ್ಲೂ ಕೂಡ ಯಾವುದೇ ಕುರುಹುಗಳು ಕೂಡ ಸಿಗೋದಿಲ್ಲ. ಆನಂತರವಾಗಿ ಇವತ್ತು ಸ್ಪಾಟ್ ನಂಬರ್ 17ಕ್ಕೆ ಹೋಗ್ತಾರೆ. ಕನ್ಯಾಡಿಯ ಪ್ರದೇಶಕ್ಕೆ ಸೀಮಿತವಾಗಿರುವಂತಹ ರಾಮ ಮಂದಿರ ಕ್ಷೇತ್ರ ಏನಿದೆ, ಅಲ್ಲಿಂದ ಸ್ವಲ್ಪ ಒಳಭಾಗಕ್ಕೆ ಬಂದಾಗ ಒಂದು ತೋಟ ಸಿಗುತ್ತೆ, ಖಾಸಗಿ ಜಾಗ ಸಿಗುತ್ತೆ, ಅಲ್ಲಿ ಬರ್ತಾರೆ. ಅಲ್ಲಿ ಒಳಗಡೆ ಹೋಗುವಂಥ ಯಾವುದೇ ಅವಕಾಶವನ್ನು ಮಾಧ್ಯಮಕ್ಕೆ ಕೊಡೋದಿಲ್ಲ. ಈಗ ಮತ್ತೊಂದು ಇನ್ನೋವಾ ಕಾರ್ ಕೂಡ ಒಳಗಡೆ ಹೋಗ್ತಾ ಇದೆ. ಈಗಷ್ಟೇ ಒಂದು ಕಿಯಾ ಕಾರ್ ಕೂಡ ಒಳಗೆ ಹೋಗಿದೆ. ಮುಸುಕುದಾರಿ ವ್ಯಕ್ತಿ ಹೋಗುವಂತಹ ಕಾರು, ಕಿಯಾ ಕಾರು ಕೂಡ ಈಗ ಆ ಗೇಟ್ನ ಒಳಭಾಗಕ್ಕೆ ಹೋಗಿರುವಂಥ ದೃಶ್ಯಾವಳಿಯನ್ನು ನೀವು ಸುದ್ದಿ ನ್ಯೂಸಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀರಾ. ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ರು, ಸ್ಪಾಟ್ ನಂಬರ್ 17ರಲ್ಲಿ ಏನಾಗುತ್ತೆ, ಇವತ್ತಾದರೂ ಅಲ್ಲಿ ಸಾಕ್ಷಿ ಸಿಗುತ್ತಾ, ಆತನ ದೂರಿಗೆ ಒಂದು ಪುಷ್ಟಿ ಸಿಗುತ್ತಾ ಅಂತ ಕಾಯ್ತಾ ಇದ್ರು. ಆದರೆ ಅದು ಕೂಡ ಹುಸಿಯಾಗುತ್ತೆ. ಅಲ್ಲೂ ಕೂಡ ಕೇವಲ ಮಣ್ಣು ಸಿಗುತ್ತೆ, ಯಾವುದೇ ಮೂಳೆಗಳು ಸಿಗೋದಿಲ್ಲ. ಸ್ಪಾಟ್ ನಂಬರ್ 17ರ ಶೋಧ ಕಾರ್ಯಾಚರಣೆ ಇವತ್ತಿಗೆ ಮುಕ್ತಾಯಗೊಂಡಿದೆ. ಇದೀಗ ಒಳಗಿರುವಂತಹ ಮುಸುಕುದಾರಿ ವ್ಯಕ್ತಿಯನ್ನ ಅಥವಾ ಅಧಿಕಾರಿಗಳನ್ನ ಎಲ್ಲರನ್ನು ಕೂಡ ಕರ್ಕೊಂಡು ಬರೋಕ್ಕೆ ವಾಹನಗಳು ಒಳಗಡೆ ಪ್ರವೇಶ ಮಾಡ್ತಾ ಇದೆ. ಆಗಲೇ ಒಂದು ಪೊಲೀಸ್ ಜೀಪ್ ಹೊರಗಡೆ ಬಂದಿದೆ. ಆನಂತರವಾಗಿ ಮುಸುಕುದಾರಿ ವ್ಯಕ್ತಿಯನ್ನು ಕರ್ಕೊಂಡು ಬರುವಂತಹ ಕಿಯಾ ಕಾರು ಕೂಡ ಒಳಗಡೆ ಹೋಗಿದೆ. ಹೊರಭಾಗದಲ್ಲಿ ಖಾಕಿ ಪಡೆ ಕಾವಲು ಕಾಯ್ತಾ ಇದ್ದಾರೆ. ಯಾರು ಕೂಡ ಒಳಗಡೆ ಹೋಗೋದಂತೆ ತಡೆಯೋಕ್ಕೋಸ್ಕರ ತಮ್ಮ ಹದ್ದಿನ ಕಣ್ಣನ್ನು ಇಟ್ಟು ಶಸ್ತ್ರಸಜ್ಜಿತವಾಗಿ ಪಹರೆ ಕಾಯ್ತಾ ಇದ್ದಾರೆ. ಒಟ್ಟು ಸ್ಪಾಟ್ ನಂಬರ್ 1ರಿಂದ ಸ್ಪಾಟ್ ನಂಬರ್ 17ರವರೆಗೆ ಉತ್ಖನನ ಪ್ರಕ್ರಿಯೆ ಆಗಿದೆ. ಸ್ಪಾಟ್ ನಂಬರ್ 6 ಮತ್ತು ಸ್ಪಾಟ್ ನಂಬರ್ 14 ಹೊರತುಪಡಿಸಿ ಯಾವುದೇ ಕುರುಹುಗಳು ಕೂಡ ಸಿಗೋದಿಲ್ಲ. ಹಾಗಾಗಿ ಒಟ್ಟು ನಿನ್ನೆಗೆ ಮುಕ್ತಾಯ ಆಗುತ್ತೆ ಅನ್ನುವಂಥ ಕೆಲವೊಂದು ಮಾಹಿತಿಗಳು ಬರ್ತಾ ಇತ್ತು, ಆದರೆ ಅದು ಕೂಡ ಸುಳ್ಳಾಗಿದೆ. ಇನ್ನಷ್ಟು ಸ್ಪಾಟ್ಗಳು, ಒಟ್ಟು 30 ಸ್ಪಾಟನ್ನು ಉತ್ಖನನ ಮಾಡಲೇಬೇಕು ಅಂತ SIT ಅವರು ತೀರ್ಮಾನ ಮಾಡಿದ್ದಾರೆ. ಅಂಥೇಳಿದ್ರೆ ಇಲ್ಲಿ ಮುಸುಕುದಾರಿ ವ್ಯಕ್ತಿ ಕೊಟ್ಟಿರೋ ದೂರಿನ ಅನ್ವಯ ಆತ ಹೇಳುವಂಥ ಪ್ರತಿಯೊಂದು ಸ್ಪಾಟನ್ನು ಕೂಡ ಹೋಗಿ ಮಹಜರು ಮಾಡಿ ಅಲ್ಲಿ ಉತ್ಖನನ ಮಾಡಲೇಬೇಕಾಗುತ್ತೆ. ಹಾಗಾಗಿ ಇದು ಸದ್ಯಕ್ಕೆ ಮುಗಿಯುವಂಥ ಪ್ರಕ್ರಿಯೆ ಅಲ್ಲ. ಇನ್ನಷ್ಟು ದಿನಗಳ ಕಾಲ, ಇನ್ನಷ್ಟು 16 ದಿನಗಳು ಹೋಗುವಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಸ್ಪಾಟ್ ನಂಬರ್ 17ರ ಕ್ಯೂರಿಯಾಸಿಟಿ ಮುಗೀತು, ಇಲ್ಲಿ ಏನು ಸಿಕ್ಕಿಲ್ಲ. ಇನ್ನು ನಾಳೆ ಏನಾಗುತ್ತೆ, ನಾಳೆ ಯಾವ ಸ್ಪಾಟ್ಗೆ ಹೋಗ್ತಾರೆ? ಯಾಕಂದರೆ ಸ್ಪಾಟ್ ನಂಬರ್ 13ರವರೆಗೆ ಮಾತ್ರ ಈ ಸ್ಪಾಟ್ ಅಂತ ನಮಗೆ ಗೊತ್ತಿತ್ತು. ಆದರೆ ಸ್ಪಾಟ್ ನಂಬರ್ 14, ಸ್ಪಾಟ್ ನಂಬರ್ 15, ಸ್ಪಾಟ್ ನಂಬರ್ 16, ಇವತ್ತಿನ ಸ್ಪಾಟ್ ನಂಬರ್ 17 ಕೂಡ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅದರ ಕಿಂಚಿತ್ ಮಾಹಿತಿ ಕೂಡ ಇರಲಿಲ್ಲ. ಇನ್ನು ನಾಳೆ ಕೂಡ, ನಾಳೆಯ ಅಪ್ಡೇಟ್ಸ್ ಕೂಡ ಏನೂ ಇಲ್ಲ. ನಾಳೆ ಯಾವ ಸ್ಪಾಟ್ಗೆ ಹೋಗ್ತಾರೆ ಅದು ಗೊತ್ತಾಗಬೇಕಾದ್ರೆ ನಾಳೆ ಬೆಳಗ್ಗೆ ನಾವು ಕಾಯಲೇಬೇಕಾಗುತ್ತೆ. SIT ತಂಡವನ್ನು ನಾವು ಫಾಲೋ ಮಾಡಿದ ನಂತರವಾಗಿಯೇ, ಅವರ ವಾಹನವನ್ನು ಫಾಲೋ ಮಾಡಿದ ನಂತರವಾಗಿ ನಮಗೆ ಆ ಸ್ಪಾಟ್ ಯಾವುದಂತ ಗೊತ್ತಾಗುತ್ತೆ. ಅಲ್ಲಿಯವರೆಗೆ ಪ್ರತಿಯೊಂದು ವಿಚಾರವನ್ನು ಕೂಡ ಅವರು ಗೌಪ್ಯವಾಗಿ ಕಾಪಾಡ್ಕೋತಾರೆ. ಇವತ್ತು ಕೂಡ ಗೌಪ್ಯವಾಗಿ ಕಾಪಾಡಿದ್ರು. ಈ ಸ್ಪಾಟ್ ನಂಬರ್ 17 ರಾಮ ಮಂದಿರದ ಒಳಭಾಗದಲ್ಲಿ ಒಂದು ಖಾಸಗಿ ಜಾಗಕ್ಕೆ ಸಂಬಂಧಪಟ್ಟಂತಹ ಒಂದು ಜಾಗನ ಗುರುತು ಮಾಡ್ತಾರೆ. ಅಲ್ಲೊಂದು ಅಣೆಕಟ್ಟು ಕೂಡ ಇರುತ್ತೆ, ಪರಂಬೋಕು ಅನ್ನುವಂಥ ಸೇರಿದಂಥ ಜಾಗ ಕೂಡ ಆಗಿರುತ್ತೆ.
ಒಟ್ಟಾರೆ ಆ ಜಾಗದಲ್ಲೂ ಕೂಡ ಇವತ್ತು ಉತ್ಖನನ ಪ್ರಕ್ರಿಯೆ ಆದರೂ ಕೂಡ ಇವತ್ತು ಅಲ್ಲಿ ಯಾವುದೇ ಕುರುಹುಗಳು ಲಭ್ಯವಾಗೋದಿಲ್ಲ. ಸದ್ಯಕ್ಕೆ ಸ್ಪಾಟ್ ನಂಬರ್ 17ರ ಶೋಧ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ. ಇನ್ನು ಕೆಲವೇ ಹೊತ್ತಲ್ಲಿ ಎಲ್ಲರೂ ಕೂಡ ವಾಪಸ್ ಆಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಸಂಬಂಧಪಟ್ಟಂತಹ ವಾಹನಗಳು ಒಳಭಾಗಕ್ಕೆ ಹೋಗಿದೆ. ಅದು SIT ಅಧಿಕಾರಿಗಳ ವಾಹನ, ಅದೇ ರೀತಿಯಾಗಿ ಕಿಯಾ ಕಾರು ಕೂಡ ಹೋಗಿದೆ. ಮುಸುಕುದಾರಿ ವ್ಯಕ್ತಿ ಬಂದಿರುವಂತಹ ವಾಹನ ಅದಾಗಿತ್ತು, ಆ ಕಾರು ಕೂಡ ಒಳಗಡೆ ಹೋಗಿದೆ. ಇನ್ನು ಕೆಲವೇ ಹೊತ್ತಲ್ಲಿ ಅವರು ವಾಪಸ್ ಬರುವಂತಹ ಲಕ್ಷಣ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತು ಬಹಳ ಬೇಗ 4 ಗಂಟೆಗೇನೆ ಸ್ಪಾಟ್ ನಂಬರ್ 17ರ ಶೋಧ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ. ಇವತ್ತು ಶೋಧ ಕಾರ್ಯಾಚರಣೆ ಸ್ವಲ್ಪ ಲೇಟಾಗಿ ಆರಂಭವಾದರೂ ಕೂಡ ಉತ್ಖನನ ಪ್ರಕ್ರಿಯೆ ಬಹಳ ವೇಗವಾಗಿ ಮುಗಿದು 4 ಗಂಟೆಗೇನೆ ಎಲ್ಲರೂ ವಾಪಸ್ ಮುಕ್ತಾಯಗೊಳಿಸಿರುವಂತಹ ಮಾಹಿತಿ ಕೂಡ ನಮಗೆ ಸಿಕ್ಕಿರುವಂಥದ್ದು. ಇದೀಗ 4:15 ಆಗ್ತಾ ಬಂತು, ಇನ್ನು ಕೂಡ ಯಾರು ಹೊರಗಡೆ ಬಂದಿಲ್ಲ. ಸದ್ಯಕ್ಕೆ ಒಳಗಡೆ ಏನಾಗ್ತಾ ಇದೆ, ಯಾವ ರೀತಿಯಾಗಿ ಸಮಾಲೋಚನೆ ಆಗ್ತಾ ಇದೆ, ಯಾವುದು ಕೂಡ ಗೊತ್ತಿಲ್ಲ. ಇನ್ನು ಅವರು ಹೊರಗಡೆ ಬಂದ ನಂತರವೇ ಓಕೆ ಬಂದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗುವಂಥದ್ದು. ಇನ್ನು ನಾಳೆ ಬಗ್ಗೆ ಏನೂ ವಿಚಾರ ಗೊತ್ತಿಲ್ಲ. ನಾಳೆ ಕೂಡ ಹಾಗೇನೆ ನಿಮ್ಮ ಹಾಗೆ ನಮಗೂ ಕ್ಯೂರಿಯಾಸಿಟಿ ಇದೆ, ನಾಳೆ ಯಾವ ಸ್ಪಾಟ್ಗೆ ಹೋಗ್ತಾರೆ ಅನ್ನುವಂಥದ್ದು. ಅದಕ್ಕೋಸ್ಕರ ನಾವು ಬೆಳಗ್ಗೆನೆ ನಮ್ಮ ತಂಡ OB ವ್ಯಾನ್ ಸಮೇತ ನಮ್ಮ ತಂಡ ಕ್ಯಾಮ್ರಾಮನ್ ಆಯ್ತ ಶೆಟ್ಟಿ ಬಳಂಜ, ವನೀಶ್ ಮರೋಡಿ ಎಲ್ಲರೂ ಕೂಡ ಬೆಳಗ್ಗೆ ಬಂದು SIT ಕಚೇರಿಯಲ್ಲಿ ಕಾಯ್ತಾರೆ. ಅಲ್ಲಿ ಬಂದ ನಂತರ ಅವರ ವಾಹನವನ್ನು ಅವರು ಹೊರಟ ತಕ್ಷಣ ಅವರ ವಾಹನವನ್ನು ಫಾಲೋ ಮಾಡಿಕೊಂಡು ಹೋಗುವಂಥ ಕೆಲಸ ಆಗುತ್ತೆ. ಅದಾಗಿ ಅವರು ಯಾವ ಸ್ಪಾಟಲ್ಲಿ ಕಾರ ನಿಲ್ಲಿಸ್ತಾರೆ, ಗಾಡಿ ನಿಲ್ಲಿಸ್ತಾರೆ ಕಾದುಕೊಂಡು ಇದೀಗ ಇದೀಗ ಪೊಲೀಸ್ ವಾಹನ ಕೂಡ ಒಳಗೆ ಹೋಗ್ತಾ ಇದೆ. ಇದಕ್ಕೆ ಕನ್ಫರ್ಮ್ ಆಗ್ತಾ ಇದೆ. ಈಗ ಕನ್ಫರ್ಮ್ ಆಯಿತು, ಶೋಧ ಕಾರ್ಯಾಚರಣೆ ಮುಕ್ತಾಯಗೊಂಡು ಇದೀಗ ಕೆಲವೇ ಹೊತ್ತಲ್ಲಿ ಎಲ್ಲರೂ ಕೂಡ ವಾಪಸ್ ಆಗ್ತಾರೆ ಅನ್ನುವಂಥದ್ದು. ಪ್ರತಿಯೊಂದು ವಾಹನ ಕೂಡ ಒಳಗಡೆ ಹೋಗಿದೆ. ಪೊಲೀಸ್ ವ್ಯಾನ್ ಹೋಯ್ತು, ಕಿಯಾ ಕಾರು ಹೋಯ್ತು, ಇನೋವಾ ಕಾರು ಹೋಯ್ತು, ಪೊಲೀಸ್ ಜೀಪ್ ಹೋಯ್ತು. ಪ್ರತಿಯೊಂದು ಈ SIT ತನಿಖೆಗೆ ಸಂಬಂಧಪಟ್ಟ ಪ್ರತಿಯೊಂದು ವಾಹನಗಳು ಕೂಡ ಗೇಟ್ನ ಒಳಭಾಗ ಹೋಗಿರುವಂಥದ್ದು. ಇನ್ನು ಕೆಲವೇ ಹೊತ್ತಲ್ಲಿ ಎಲ್ಲರೂ ಕೂಡ ವಾಪಸ್ ಆಗ್ತಾರೆ. ವಾಪಸ್ಸಾಗಿ SIT ಕಚೇರಿಗೆ ಹೋಗ್ತಾರಾ ಅಥವಾ ಮುಂದೇನು ಅವರ ಸ್ಟೆಪ್ ಗೊತ್ತಿಲ್ಲ. ಸದ್ಯಕ್ಕೆ ನಾಳೆಯ ಸ್ಟೆಪ್ ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ಅಲ್ಲಿಯ ತನಿಖೆ ಮುಗಿಸಿ ವಾಪಸ್ ಆಗೋಕೆ ಸಾಕ್ಷಿಯಾಗಿರುವಂತಹ ದೃಶ್ಯಾವಳಿಯನ್ನು ನೀವು ನೋಡ್ತಾ ಇರುವಂಥದ್ದು. ಎಲ್ಲ ವಾಹನಗಳು ಕೂಡ ಈ ಖಾಸಗಿ ಜಾಗದ ಒಳಗಡೆ ಹೋಗಿದೆ, ಆ ಸ್ಪಾಟ್ನತ್ತ ಹೋಗಿದೆ. ಇನ್ನು ಕೆಲವೇ ಕ್ಷಣದಲ್ಲಿ ಎಲ್ಲರೂ ಕೂಡ ವಾಪಸ್ ಆಗ್ತಾರೆ. ದಿನ 14ರ ಸ್ಪಾಟ್ ನಂಬರ್ 17 ಇವತ್ತಿನ ಶೋಧ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ. ಇನ್ನು ಕೆಲವೇ ಹೊತ್ತಲ್ಲಿ ಕೆಲವೇ ಕ್ಷಣದಲ್ಲಿ ಎಲ್ಲರೂ ಕೂಡ ವಾಪಸ್ ಆಗ್ತಾರೆ. ನಾಳೆ ಏನು, ನಾಳೆ ಯಾವ ಸ್ಪಾಟ್ ಇನ್ನು ಕೂಡ ಉತ್ತರ ಗೊತ್ತಿಲ್ಲ. ಅದಕ್ಕೋಸ್ಕರ ನಿಮ್ಮಂತೆ ನಾವು ಕೂಡ ಕಾಯ್ತಾ ಇದ್ದೀವಿ. ಒಟ್ಟಾರೆಯಾಗಿ ಸ್ಪಾಟ್ ನಂಬರ್ 1ರಿಂದ ಸ್ಪಾಟ್ ನಂಬರ್ 17ರವರೆಗೆ ಏನೆಲ್ಲ ಆಗಿದೆ, ಯಾವ ಹಂತದಲ್ಲಿ ಈ ಎಸ್ಕವೇಷನ್ ಆಗಿದೆ, ಎಲ್ಲವನ್ನು ಕೂಡ ನಮ್ಮ ಸುದ್ದಿ ನ್ಯೂಸಲ್ಲಿ ನೀವು ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಇವತ್ತು ಕೂಡ ಮಾಡಿದ್ದೀವಿ. ಸದ್ಯಕ್ಕೆ ಅಲ್ಲಿ ಒಳಗಡೆ ಆಗ್ತಿರುವಂಥ ದೃಶ್ಯಾವಳಿ ನಿಮಗೆ ತೋರಿಸಿಲ್ಲ, ಆದರೆ ಅಲ್ಲಿ ಏನೆಲ್ಲ ಆಗಿದೆ ಅದೆಲ್ಲ ಮಾಹಿತಿಯನ್ನು ಕೂಡ ನಾವಿವತ್ತು ನೇರ ದೃಶ್ಯಾವಳಿ ಮೂಲಕ ನಿಮಗೆ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೀವಿ. ಸದ್ಯಕ್ಕೆ ಇವತ್ತಿನ ಶೋಧ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ. ಇವತ್ತಿನ ತನಿಖೆಗೆ ಇತಿಶ್ರೀ ಹಾಡಲಾಗಿದೆ. ನಾಳೆಯ ಮುನ್ನುಡಿ ಎಲ್ಲಿ, ನಾಳೆ ಯಾವ ಸ್ಪಾಟ್ ಇನ್ನೂ ಕೂಡ ಗೊತ್ತಿಲ್ಲ. ಸೊ ನಾಳೆವರೆಗೆ ಕಾಯಲೇಬೇಕು. ನಾಳೆ ಬೆಳಗ್ಗೆ SIT ಕಚೇರಿಗೆ ಬಂದು ಅಲ್ಲಿ ನಿಂತು ಅವರ ವಾಹನ ಹೊರಡುವ ವೇಳೆ ನಮ್ಮ ವಾಹನ ಕೂಡ ಅವರನ್ನು ಫಾಲೋ ಮಾಡ್ಕೊಂಡು ಹೋಗುತ್ತೆ. ಆನಂತರವಾಗಿ ಯಾವ ಸ್ಪಾಟ್ ಅನ್ನುವಂಥ ನಿಖರವಾದ ಮಾಹಿತಿ ಸಿಕ್ಕ ನಂತರವಾಗಿ ನಾವು ನಿಮಗೆ ಅಲ್ಲಿನ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಸದ್ಯಕ್ಕೆ ಎಲ್ಲವೂ ಕೂಡ ಗೌಪ್ಯವಾಗಿಯೇ ಇದೆ. ಆದರೆ ಇವತ್ತಿನ ಮಾಹಿತಿ ಅಂತೂ ಕನ್ಫರ್ಮ್ ಆಗಿ ಗೊತ್ತಾಗಿರುವಂಥದ್ದು, ಸ್ಪಾಟ್ ನಂಬರ್ 17ರಲ್ಲಿ ಯಾವುದೇ ಕುರುಹುಗಳು ಲಭ್ಯವಾಗಿಲ್ಲ. ಸದ್ಯಕ್ಕೆ ಶೋಧ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ. ಇನ್ನು ಕೆಲವೇ ಹೊತ್ತಲ್ಲಿ ಎಲ್ಲರೂ ಕೂಡ FSL ಅಧಿಕಾರಿಗಳು, ಸೋಕೋ ಡಿಪಾರ್ಟ್ಮೆಂಟ್ ಅವರು
SIT ಡಿಪಾರ್ಟ್ಮೆಂಟ್ ಅವರು, ರೆವೆನ್ಯೂ ಆಗಿರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, AC ಸ್ಟೆಲ್ಲಾ ವಾರ್ಗೀಸ್ ಆಗಿರ್ಬೋದು, ಎಲ್ಲರೂ ಕೂಡ ವಾಪಸ್ ಆಗ್ತಾರೆ. ನಾಳೆ ಏನು ಅನ್ನೋದನ್ನು ನಾವು ಕೂಡ ಕಾಯ್ತಾ ಇದ್ದೀವಿ. ಸದ್ಯಕ್ಕೆ SIT ತನಿಖೆ ಮುಕ್ತಾಯ ಆಗುವಂಥ ಯಾವುದೇ ಲಕ್ಷಣ ಇಲ್ಲ. ಒಟ್ಟು 30 ಸ್ಪಾಟನ್ನು ಉತ್ಖನನ ಮಾಡಬೇಕು ಅನ್ನುವಂತಹ ವಿಚಾರ ಗೊತ್ತಾಗಿದೆ. ಹಾಗಾಗಿ ಇದು ದೀರ್ಘ ಸಮಯದವರೆಗೆ ಈ ಪ್ರಕ್ರಿಯೆ ಮುಂದುವರಿಯುತ್ತೆ. ಸ್ಪಾಟ್ ನಂಬರ್ ಜುಲೈ 28ಕ್ಕೆ ಆರಂಭವಾಗಿರುವಂತಹ SIT ತನಿಖೆ ಉತ್ಖನನ ಪ್ರಕ್ರಿಯೆ ಇವತ್ತು ಆಗಸ್ಟ್ 14. ನಾಳೆ 79ನೇ ಸ್ವಾತಂತ್ರ್ಯ ದಿನಾಚರಣೆ. ನಾಳೆ ರಜೆ ಕೊಡ್ತಾರಾ ಗೊತ್ತಿಲ್ಲ, ಅಥವಾ ನಾಳೆ ಮತ್ತೆ ಉತ್ಖನನ ಪ್ರಕ್ರಿಯೆ ಆಗುತ್ತಾ ಅದು ಕೂಡ ಗೊತ್ತಿಲ್ಲ. ಸದ್ಯಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ. ನಾಳೆ ಪ್ರತಿಯೊಂದು ಸರ್ಕಾರಿ ಕಚೇರಿಗೆ ಎಲ್ಲರೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗುತ್ತೆ, ಸರ್ಕಾರಿ ರಜೆ ಇರುತ್ತೆ. ಹಾಗಾಗಿ ನಾಳೆ ಈ SIT ತನಿಖೆ ಕೂಡ ರಜೆಯನ್ನು ಕೊಡ್ತಾರಾ ಅಥವಾ ಶೋಧ ಕಾರ್ಯಾಚರಣೆ ಮುಂದುವರಿಯುತ್ತಾ ಯಾವುದರ ಬಗ್ಗೆ ಕೂಡ ನಿಖರವಾದ ಮಾಹಿತಿ ಗೊತ್ತಿಲ್ಲ. ಸದ್ಯಕ್ಕೆ ಇವತ್ತಿನ ತನಿಖೆ ಮುಕ್ತಾಯಗೊಂಡು ಇವತ್ತು ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಗೇಟ್ನ ಒಳಭಾಗಕ್ಕೆ ಪೊಲೀಸ್ ವ್ಯಾನ್, ಇನೋವಾ ಕಾರು, ಕಿಯಾ ಕಾರು, ಪೊಲೀಸ್ ಜೀಪ್ ಎಲ್ಲವೂ ಹೋಗಿದೆ. ಎಲ್ಲರೂ ವಾಪಸ್ ಆಗುವಂಥ ಲಕ್ಷಣ ಕಾಣಿಸ್ತಾ ಇದೆ. ಇವತ್ತಿನ ಊಟದ ಬ್ರೇಕ್, ಟೀ ಬ್ರೇಕ್ ಯಾವುದು ಕೂಡ ನಮ್ಗೆ ಗೊತ್ತಾಗಿಲ್ಲ. ಎಲ್ಲವೂ ಕೂಡ ಒಳಗಡೆ ಗೌಪ್ಯವಾಗಿ ಆಗಿರುವಂತಹ ಕಾರ್ಯಾಚರಣೆ. ಆದರೆ ಮಾಹಿತಿ ಮಾತ್ರ ಸ್ಪಷ್ಟ. ನಮಗೆ ನೇರವಾಗಿ ದೃಶ್ಯಾವಳಿ ಸಿಕ್ಕಿಲ್ಲ ಆದರೂ ಕೂಡ ನಾವು ಕೊಡುವಂಥ ಮಾಹಿತಿ ಮಾತ್ರ ಸ್ಪಷ್ಟವಾಗಿರುತ್ತೆ, ಸತ್ಯಾಂಶನ ಒಳಗೊಂಡಿರುತ್ತೆ. ಯಾವುದೇ ಊಹಾಪೋಹ ಇಲ್ಲ, ಗಾಳಿ ಸುದ್ದಿ ಇಲ್ಲ, ಯಾವುದೂ ಇಲ್ಲ. ಏನು ನಮಗೆ ಸ್ಪಷ್ಟವಾದ ಮಾಹಿತಿ ಸಿಗುತ್ತೋ ಅದನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ನಾನು ಆಗಲೇ ಹೇಳ್ತಾ ಇದ್ದೆ, ನಮ್ಮ ವೆಬ್ಸೈಟ್ ಬಗ್ಗೆ ಆಗಿರ್ಬೋದು, ಪತ್ರಿಕೆ ಬಗ್ಗೆ ಆಗಿರ್ಬೋದು, ಚಾನೆಲ್ ಬಗ್ಗೆ ಅನೇಕ ಪ್ರತಿಕ್ರಿಯೆಗಳು ಬಂದಿರುವಂಥದ್ದು. ನಿಮ್ಮ ಚಾನಲಲ್ಲಿ ಯಾವುದೇ ಊಹಾಪೋಹ ಇಲ್ಲ, ಯಾವುದೇ ಗಾಳಿ ಸುದ್ದಿ ಇಲ್ಲ, ನಿಖರವಾದ ಮಾಹಿತಿಯನ್ನು ನೀವು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀರಾ ಅನ್ನೋಂಥ ಮಾತನ್ನು ಅನೇಕ ಪ್ರತಿಕ್ರಿಯೆಗಳು ಬಂದಿರುವಂಥದ್ದು. ನಿಜಕ್ಕೂ ಇದು ನಾವು ಮಾಡಿರುವಂಥ ಕೆಲಸಕ್ಕೆ ಸಿಕ್ಕಿರುವಂಥ ಸಾರ್ಥಕ್ಯ. ಕೇವಲ ವ್ಯೂಸ್ ಬರಬೇಕು ಅಂತ ನಾವು ಸುಳ್ಳು ಸುದ್ದಿ ಕೊಟ್ಟರೆ ಅದು ಎಥಿಕ್ಸ್ ಆಗೋದಿಲ್ಲ, ಪತ್ರಿಕಾ ಧರ್ಮವನ್ನು ನಾವು ಉಲ್ಲಂಘನೆ ಮಾಡಿದಾಗ ಆಗುತ್ತೆ. ಹಾಗಾಗಿ ನಾವು ಎಥಿಕ್ಸನ್ನು ಕಾಪಾಡಿಕೊಂಡು ಅಲ್ಲಿ ಇರುವಂಥ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ನೈಜ ಮಾಹಿತಿಯನ್ನು, ನಿಜವಾದ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಡೇ 1 ಮಾಡ್ತಾ ಬರ್ತಾ ಇದ್ದೀವಿ. ಇವತ್ತು ಸ್ಪಾಟ್ ನಂಬರ್ 17 ಅದರ ಶೋಧ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ. ಅಲ್ಲಿ ಯಾವುದೇ ಕುರುಹುಗಳು ಲಭ್ಯವಾಗಿಲ್ಲ.
ಓಕೆ, ಡೇ 16ರ ಸ್ಪಾಟ್ ನಂಬರ್ 17ರ ಶೋಧ ಕಾರ್ಯಾಚರಣೆ ಇವತ್ತು ಮುಕ್ತಾಯಗೊಂಡಿದೆ. ಅಲ್ಲಿ ಯಾವುದೇ ಕುರುಹುಗಳು ಕೂಡ ಸಿಕ್ಕಿರುವುದಿಲ್ಲ. ಸದ್ಯಕ್ಕೆ ಎಲ್ಲರೂ ಕೂಡ ವಾಪಸ್ ಆಗುವಂಥ ಲಕ್ಷಣ ಕಾಣಿಸ್ತಾ ಇದೆ. ಈಗಾಗಲೇ ಗೇಟ್ನ ಒಳಭಾಗಕ್ಕೆ SIT ಅಧಿಕಾರಿಗಳ ಸಂಬಂಧಪಟ್ಟಂತಹ ಕಾರ್ ಆಗಿರ್ಬೋದು, ಪೊಲೀಸ್ ವ್ಯಾನ್ ಎಲ್ಲವೂ ಕೂಡ ಒಳಗಡೆ ಹೋಗಿದೆ. ಓಕೆ, ನೆಕ್ಸ್ಟ್ ಅಪ್ಡೇಟ್ಸ್ ಏನು? ಯಾರಾದ್ರೂ ವಾಪಸ್ ಬಂದಿದ್ದಾರಾ? ಇದ್ರ ಬಗ್ಗೆ ಮಾಹಿತಿ ಕೊಡೋಕೆ ಲೈವ್ಗೆ ಜಾಯಿನ್ ಆಗಿದ್ದಾರೆ ನಮ್ಮ ದಾಮೋದರ್. ಎಸ್, ವಾಪಸ್ ಆಗ್ತಾ ಇದ್ದಾರೆ ಅಧಿಕಾರಿಗಳು. ಆ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಅಂತ ಅನ್ಸುತ್ತೆ. ಹೌದು, ವಾಪಸ್ ಆಗ್ತಾ ಇದ್ದಾರೆ ಅಧಿಕಾರಿಗಳು. ಅದರ ಜೊತೆಗೆ ಸೋಕೋ ತಂಡವು ಕೂಡ ವಾಪಸ್ ಆಗ್ತಾ ಇರುವಂತದ್ದನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಸೋಕೋ ತಂಡವು ಕೂಡ ವಾಪಸ್ ಆಗ್ತಾ ಇರುವಂತದ್ದನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಜೊತೆಗೆ FSL ನ ತಂಡ, ಸೋಕೋ ತಂಡ, ವೈದ್ಯರ ತಂಡವು ಈಗಾಗಲೇ ಹೋಗಿರುವಂತದ್ದು. ಅದ್ರ ಜೊತೆಗೆ ಪುತ್ತೂರಿನ AC ಆಗಿರುವಂತಹ ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ವಾಪಸ್ ಆಗಿದ್ದಾರೆ. ಯಾಕಂತಂದ್ರೆ ನಾಳೆ ಸ್ವಾತಂತ್ರ್ಯ ದಿನ ಆಗಿರೋದ್ರಿಂದ ಬಹಳಷ್ಟು ತಯಾರಿಗಳನ್ನ ಮಾಡ್ಕೋಬೇಕಾದಂತ ಹಿನ್ನೆಲೆಯಲ್ಲಿ ಅವರು ಕೂಡ, ಸ್ಟೆಲ್ಲಾ ವರ್ಗೀಸ್ ಅವರು ಕೂಡ ವಾಪಸ್ ಆಗಿರುವಂತದ್ದು. ಇದೀಗ ಅಧಿಕಾರಿಗಳ ತಂಡವು ಕೂಡ ವಾಪಸ್ ಆಗ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಸುಕುದಾರಿಯನ್ನ ಒಳಗೊಂಡಿರುವಂತಹ SIT ತಂಡವು ಕೂಡ ವಾಪಸ್ ಆಗ್ತದೆ. ಅರಣ್ಯ ಇಲಾಖೆಯ ತಂಡವು ಕೂಡ ಈಗ ವಾಪಸ್ ಆಗ್ತಾ ಇರುವಂತಹ ದೃಶ್ಯಾವಳಿಯನ್ನು ತಾವು ನೋಡ್ತಾ ಇದ್ರಿ. ಅರಣ್ಯ ಇಲಾಖೆಯು ಕೂಡ ವಾಪಸ್ ಆಗಿದೆ. ಪ್ರತಿಯೊಬ್ಬರು ಈ ಒಂದು SIT ತಂಡದಲ್ಲಿ ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ಈಗ ವಾಪಸ್ಸು ತೆರಳುತ್ತಾ ಇರುವಂತಹ ದೃಶ್ಯಾವಳಿಗಳನ್ನು ತಾವೀಗ ನೋಡ್ತಾ ಇದ್ದೀರಿ ಶ್ರೇಯಾ. ಈ ಮೂಲಕ ಗುರುತು ನಂಬರ್ 17, ಬಹಳ ಕಾನ್ಫಿಡೆಂಟ್ ಆಗಿದ್ದ ಮುಸುಕುದಾರಿ ಅಂತ ಹೇಳಲಾಗುವಂತಹ ಗುರುತು ನಂಬರ್ 17ರಲ್ಲಿಯೂ ಕೂಡ ಯಾವುದೇ ರೀತಿಯಂತಹ ಕುರುಹುಗಳು ಪತ್ತೆ ಆಗ್ಲಿಲ್ಲ ಅನ್ನುವಂಥದ್ದು ಈಗ ಬಂದಿರುವಂತಹ ಮಾಹಿತಿ. ಇದೀಗ ಆ ಮುಸುಕುದಾರಿಯನ್ನ ಕರೆದುಕೊಂಡು ಪೊಲೀಸರು ವಾಪಸ್ಸು ಹೋಗ್ತಾ ಇರುವಂತಹ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ದೀರಿ. ಅವರು ವಾಪಸ್ಸು ಹೋಗ್ತಾ ಇದ್ದಾರೆ. ಸಂಪೂರ್ಣವಾಗಿ ಈ ಮುಸುಕುದಾರಿಯನ್ನ ಕರೆದುಕೊಂಡು ವಾಪಸ್ಸು ಬೆಳ್ತಂಗಡಿಯತ್ತ ಹೋಗ್ತಾ ಇರುವಂತಹ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ರಿ. ಕನ್ಯಾಡಿಯಿಂದ ವಾಪಸ್ ಆಗ್ತಾ ಇದ್ದಾರೆ. ಕನ್ಯಾಡಿಯಿಂದ ವಾಪಸ್ ಆಗ್ತಿರುವಂತಹ ದೃಶ್ಯಾವಳಿಯನ್ನ ತಾವೀಗ ನೋಡ್ತಾ ಇದ್ರಿ. ಮುಸುಕುದಾರಿಯನ್ನ ಕರೆದುಕೊಂಡು ಕನ್ಯಾಡಿಯಿಂದ ಬೆಳ್ತಂಗಡಿಯತ್ತ ವಾಪಸ್ ಆಗ್ತಿರುವಂತದನ್ನ ತಾವು ಈಗ ನೋಡ್ತಾ ಇದ್ದೀರಿ. ಈ ಮೂಲಕ ಇವತ್ತಿನ ಕಾರ್ಯಾಚರಣೆ ಮುಗಿದಿದೆ. ಸಮಾಧಿ ಶೋಧ ಈ ಕಾರ್ಯಾಚರಣೆ ಮುಗಿದಿದೆ. ಇದೀಗ ಇವತ್ತಿನ ಕಾರ್ಯಾಚರಣೆಯನ್ನು ಕೊನೆಗೊಳಿಸಿ ಅಧಿಕಾರಿಗಳು ವಾಪಸ್ ಆಗಿದ್ದಾರೆ ಶ್ರೇಯಾ. ಓಕೆ, ಇವತ್ತಿನ ಓವರ್ ಆಲ್ ಅಪ್ಡೇಟ್ಸ್ ಅನ್ನು ಹೇಳೋದಾದ್ರೆ, ವಿವರಿಸಿ ಹೇಳೋದಾದ್ರೆ, ಬೆಳಗ್ಗಿನ ಏನೆಲ್ಲ ಆಯ್ತು ಅನ್ನೋದನ್ನ ನೋಡೋದಾದ್ರೆ ಶ್ರೇಯಾ, ಇವತ್ತು ಬೆಳಗಿನಿಂದ ನಿರಂತರವಾದಂತಹ ಉತ್ಖನನ ಕಾರ್ಯಕ್ಕಾಗಿ ಒಂದು ರಹಸ್ಯ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದು. ಆ ರಹಸ್ಯ ಸ್ಥಳ ಯಾವುದು ಅಂತ ಹೇಳಿದ್ರೆ ನೇತ್ರಾವತಿ ಕಿಂಡಿ ಅಣೆಕಟ್ಟಿನ ಇನ್ನೊಂದು ಪಾರ್ಶ್ವದಲ್ಲಿ ಉತ್ಖನನ ಕಾರ್ಯ ನಡೆಯಿತು. ಅದು ಪ್ರಮುಖವಾಗಿ ನೇತ್ರಾವತಿ ಕಿಂಡಿ ಅಣೆಕಟ್ಟಿನ ಮತ್ತೊಂದು ಭಾಗದಲ್ಲಿ, ಅಂದ್ರೆ ಅಲ್ಲಿಗೆ ಹೋಗೋದಕ್ಕೆ ಕನ್ಯಾಡಿಯ ರಾಮ ಮಂದಿರದಿಂದ ಎದುರು ಮಾರ್ಗದಲ್ಲಿ ಸಾಗಿ ತದಬಳಿಕ ಆ ಮಾರ್ಗದಲ್ಲಿ ಸಾಗಿದ ನಂತರ ಒಂದು ಪ್ರೈವೇಟ್ ಲ್ಯಾಂಡ್ ಸಿಗುತ್ತೆ. ಆ ಪ್ರೈವೇಟ್ ಲ್ಯಾಂಡಿನ ಪಕ್ಕದಲ್ಲಿ, ಗೇಟ್ನ ಪಕ್ಕದಲ್ಲಿ ಹೋಗಿ ಅಧಿಕಾರಿಗಳು ನಿಂತಂಥದ್ದು. ಅಲ್ಲಿ ಆ ಪ್ರೈವೇಟ್ ಲ್ಯಾಂಡಿಗೆ ಬೀಗ ಹಾಕಿದ್ರು. ಆ ಬೀಗ ಇದನ್ನ ತೆಗೆಸೋದಕ್ಕೆ ಸ್ವಲ್ಪ ಹೊತ್ತು ಆಯ್ತು. ಅವರಿಗೆ ಯಾವುದೇ ಸೂಚನೆ ನೀಡದೆ ಬಂದಿರೋದ್ರಿಂದ ಬೀಗ ತೆಗೆಸಿದ ನಂತರ ಅವರು ಒಳ ಹೋದ್ರು. ಅದಾದ ನಂತರ ಹೊಳೆಯ ಬದಿಯ ಒಂದು ಲ್ಯಾಂಡ್ ಸಿಗುತ್ತೆ. ಆ ಲ್ಯಾಂಡಿನಲ್ಲಿ ಉತ್ಖನನ ಮಾಡಿದ್ದೇನೆ, ಇಲ್ಲಿ 100% ಮಾಡಿದ್ದೇನೆ ಅನ್ನುವಂಥ ರೀತಿಯಲ್ಲಿ ಕಾನ್ಫಿಡೆಂಟ್ ಆಗಿ ಆ ಮುಸುಕುದಾರಿ ಹೇಳಿದ್ದೆ ಅನ್ನುವಂತಹ ಒಂದು ಹೇಳಿಕೆಗಳು ಅಥವಾ ಆತ ಮಾಹಿತಿ ಕೊಟ್ಟಿದ್ದ. ಈ ಹಿನ್ನೆಲೆಯಲ್ಲಿ ಉತ್ಖನನ ನಡೆಸಲಾಯಿತು. ಉತ್ಖನನ ನಡೆಸಿದ್ರು ಅಲ್ಲಿ ಯಾವುದೇ ರೀತಿಯ ಕಳೇಬರ ಪತ್ತೆ ಆಗಲಿಲ್ಲ ಶ್ರೇಯಾ. ಈ ಮೂಲಕ ಇವತ್ತಿನ ಉತ್ಖನನ ಕಾರ್ಯವನ್ನ ಕೊನೆಗೊಳಿಸಿ ಅಧಿಕಾರಿಗಳು ವಾಪಸ್ ಬೆಳ್ತಂಗಡಿ ಅಂತ ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಸದನದಲ್ಲಿಯೂ ಕೂಡ ಬಿರುಸಿನ ಚರ್ಚೆ ಆಗಿದೆ. ಸದನದಲ್ಲಿಯೂ ಕೂಡ ಬಿರುಸಿನ ಚರ್ಚೆ ಆಗಿದ್ದು, ಆ ಚರ್ಚೆಯ ನಂತರ ಸರ್ಕಾರವು ಕೂಡ ಸೋಮವಾರ ಉತ್ತರ ನೀಡುತ್ತೆ ಅನ್ನುವಂಥದ್ದನ್ನ ಹೇಳಿದ್ರು. ಸರ್ಕಾರ ಸೋಮವಾರ ಈ ಬಗ್ಗೆ ಸ್ಪಷ್ಟವಾದಂತಹ ಒಂದು ವಿವರವನ್ನ ಕೊಡುವಂತಹ ಸಾಧ್ಯತೆ ಇದೆ. ಸರ್ಕಾರ ತನ್ನ ವಿವರಣೆಯಲ್ಲಿ ಏನನ್ನೆಲ್ಲ ಇನ್ಕ್ಲೂಡ್ ಮಾಡುತ್ತೆ, ಯಾವ ರೀತಿಯಾಗಿ ತನಿಖೆ ಆಗಿದೆ ಅನ್ನುವಂಥದ್ದನ್ನು ತಿಳಿಸುತ್ತೆ. ಈಗ ನಾವು ಕೊಟ್ಟಂತಹ ನಾವು ಇಲ್ಲಿ ನೇರವಾಗಿ ನೋಡಿದ್ದನ್ನ ಏನು ವರದಿ ಕೊಟ್ಟಿದ್ದೀವಿ, ಅವುಗಳಲ್ಲಿ ಏನಾದ್ರೂ ಬೇರೆ ರೀತಿಯಂತ ಮಾಹಿತಿಗಳಿದೆಯಾ, ಎಲ್ಲವನ್ನು ಕೂಡ ನೋಡಬೇಕಾಗಿದೆ ಶ್ರೇಯಾ. ಈಗಾಗಲೇ ಬಹಳ ಹೊತ್ತು ಈ ಒಂದು ಉತ್ಖನನ ಕಾರ್ಯ ನಡೆಯಿತು. ಉತ್ಖನನ ಕಾರ್ಯದ ನಂತರ ಈಗ ಅಧಿಕಾರಿಗಳು ವಾಪಸ್ ಆಗಿರುವಂತದನ್ನ ತಾವೀಗ ನೋಡ್ತಾ ಇದ್ರಿ. ಅದರ ಜೊತೆಗೆ ಮೊನ್ನೆ 1ನೇ ಗುರುತಿನಿಂದ ಇಲ್ಲಿಯ ತನಕವೂ ಕೂಡ ನಿರಂತರವಾದಂತಹ ಉತ್ಖನನ ಕಾರ್ಯ ನಡೀತಲೇ ಇದೆ. ಆದ್ರೆ 6ನೇ ಗುರುತನ್ನ ಹೊರತುಪಡಿಸಿ 17ನೇ ಗುರುತಿನ ತನಕ ಎಲ್ಲಿಯೂ ಕೂಡ ಯಾವುದೇ ಕಳೇಬರ ಪತ್ತೆ ಆಗಿರಲಿಲ್ಲ. 11ನೇ ಗುರುತಿನ ಬದಲು ಬಂಗ್ಲೆಗುಡ್ಡೆಯ ಮೇಲ್ಭಾಗದಲ್ಲಿ ನಡೆದಂತ ಉತ್ಖನನದಲ್ಲಿ ಒಂದು ಮೇಲ್ಮೈ ಭಾಗದಲ್ಲಿ ಒಂದು ಅಸ್ಥಿಪಂಜರ ಸಿಕ್ಕಿದ್ದು ಹೊರತುಪಡಿಸಿದ್ರೆ, ಸ್ಪಾಟ್ ನಂಬರ್ 14ರಲ್ಲಿ ಉತ್ಖನನದ ವೇಳೆ ಅಲ್ಲ, ಮೇಲ್ಮೈ ಭಾಗದಲ್ಲಿ ಸಿಕ್ಕಂತಹ ಅಸ್ಥಿಪಂಜರವನ್ನು ಹೊರತುಪಡಿಸಿದ್ರೆ ಉಳಿದಂತೆ 6ನೇ ಗುರುತಿನಲ್ಲಿ ಹೊರತುಪಡಿಸಿ ಮತ್ತೆಲ್ಲೂ ಕೂಡ ಯಾವುದೇ ರೀತಿಯಂತ ಕಳೇಬರಗಳು ಪತ್ತೆ ಆಗಲಿಲ್ಲ. ಈ ಮೂಲಕ ಇವತ್ತಿನ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ. ಬಹುತೇಕ ನಾಳೆ ಕಾರ್ಯಾಚರಣೆಗಳು ಇರೋದಿಲ್ಲ. ಯಾಕಂತಂದ್ರೆ ಅಧಿಕಾರಿಗಳು ಬಹುತೇಕರು ತಮ್ಮ ತಮ್ಮ ಇಲಾಖೆಗಳಲ್ಲಿ ಮತ್ತು
AC ಅವರು ಮತ್ತು ತಹಶೀಲ್ದಾರ್ ಎಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ನಾಳೆ ಸ್ವಾತಂತ್ರ್ಯೋತ್ಸವದ ಬ್ಯುಸಿಯಲ್ಲಿ ಇರೋದ್ರಿಂದ ನಾಳೆಯ ಕಾರ್ಯಾಚರಣೆಯ ಬಗ್ಗೆ ಇನ್ನೂ ಕೂಡ ಮಾಹಿತಿಗಳು ಹೊರಬಿದ್ದಿಲ್ಲ. ಬಹುತೇಕ ನಾಳೆ ಕಾರ್ಯಾಚರಣೆ ಇರೋದಿಲ್ಲ ಅಂತ ಅನ್ಸುತ್ತೆ. ಮುಂದೆ ಯಾವ ರೀತಿಯಂತ ಕಾರ್ಯಾಚರಣೆ ನಡೆಯುತ್ತೆ, ಮುಂದೆ ಗುರುತು ನಂಬರ್ 18 ಏನಾದ್ರು ಇದೆಯಾ ಅಥವಾ ಇಲ್ಲಿಗೆ ಮಧ್ಯಂತರ ವರದಿಯನ್ನ ಕೊಡ್ತಾರೋ, ಸೋಮವಾರ ವರದಿ ಕೊಡ್ತೇವೆ ಅಂತ ಹೇಳಿದ್ದು ಇವತ್ತಿನ ಕಾರ್ಯಾಚರಣೆ ಮುಗಿಯೋದಕ್ಕ ಅನ್ನುವಂಥದ್ದೆಲ್ಲ ಡೌಟ್ ಇದೆ. ಸೋಮವಾರದ ವರದಿಗಾಗಿ ಕಾಯ್ತಿದ್ದೇವೆ. ಅದರ ಜೊತೆಗೆ ಬಹುತೇಕ ಇವತ್ತಿನ ಕಾರ್ಯಾಚರಣೆ ಮುಕ್ತಾಯ ಆದ ನಂತರ ಉತ್ಖನನದ ಕಾರ್ಯ ಮುಕ್ತಾಯಗೊಂಡಿರಬಹುದು ಅನ್ನುವಂಥದ್ದು ಈಗಿರುವಂತಹ ಒಂದು ನ್ಯೂಸ್. ಶ್ರೇಯಾ. ಓಕೆ ದಾಮೋದರ್, ನಿಮ್ಮ ಮಾಹಿತಿಗಾಗಿ. ಎಸ್, ಹಾಗಾದ್ರೆ ಹೇಳ್ತಾ ಇದ್ರು ಇವತ್ತಿನ ಸ್ಪಾಟ್ ನಂಬರ್ 17 ರಾಮ ಮಂದಿರದ ಒಳಭಾಗಕ್ಕೆ ಬಂದಾಗ ಸಿಗುವಂಥ ಖಾಸಗಿ ಜಾಗದಲ್ಲಿ ಇವತ್ತು ಉತ್ಖನನ ಪ್ರಕ್ರಿಯೆ ಆಗಿತ್ತು. ಆದರೆ ನಿರಂತರವಾಗಿ ಉತ್ಖನನ ಪ್ರಕ್ರಿಯೆ ಆದರೂ ಕೂಡ ಅಲ್ಲಿ ಯಾವುದೇ ಕುರುಹುಗಳು ಲಭ್ಯವಾಗಿಲ್ಲ. ಎಸ್, ಇದು ಇವತ್ತಿನ ಡೇ 16ರ ಸ್ಪಾಟ್ ನಂಬರ್ 17ರ ಉತ್ಖನನ ಪ್ರಕ್ರಿಯೆಯ ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ. ಇವತ್ತು ಅಲ್ಲಿ ಉತ್ಖನನ ಪ್ರಕ್ರಿಯೆ ಆಗಿದೆ, ಆದರೆ ಯಾವುದೇ ಕುರುಹುಗಳು ಲಭ್ಯವಾಗಿರುವುದಿಲ್ಲ. ಹಾಗಾಗಿ ಇವತ್ತಿನ ಶೋಧ ಕಾರ್ಯಾಚರಣೆ ಮುಗಿಸಿ ಎಲ್ಲರೂ ಕೂಡ ವಾಪಸ್ ಆಗಿರುವಂಥ ದೃಶ್ಯಾವಳಿಯನ್ನು ನೀವು ನೋಡಿದ್ದೀರಾ. ಸೊ ನಾಳೆ ಏನು ಗೊತ್ತಿಲ್ಲ, ನಾಳೆ ಇಂಡಿಪೆಂಡೆನ್ಸ್ ಡೇ ಕೂಡ ಹೌದು. ಹಾಗಾಗಿ ಎಲ್ಲರೂ ಕೂಡ ಅಧಿಕಾರಿಗಳು ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ. ಬೇರೆ ಬೇರೆ ಇಲಾಖೆಯಲ್ಲಿ ಇಂಡಿಪೆಂಡೆನ್ಸ್ ಡೇ ಇರುತ್ತೆ. ಹಾಗಾಗಿ ನಾಳೆ ಬಹುತೇಕ ಡೌಟ್ ಎನ್ನಲಾಗ್ತಾ ಇದೆ, ಆದರೆ ಇನ್ನೂ ಕೂಡ ಅದರ ಬಗ್ಗೆ ನಿಖರವಾದ ಮಾಹಿತಿ ಲಭ್ಯವಾಗಿಲ್ಲ. ಸದ್ಯಕ್ಕಂತೂ ನಾಳೆ ಏನು ಅನ್ನೋದ ಪ್ರಶ್ನೆಯಾಗೇ ಇದೆ. ಸದ್ಯಕ್ಕೆ ಇವತ್ತಿನ ಸ್ಪಾಟ್ ನಂಬರ್ 17ರ ಉತ್ಖನನ ಪ್ರಕ್ರಿಯೆ ಮುಗಿದು ಎಲ್ಲರೂ ಕೂಡ ವಾಪಸ್ ಆಗಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಇವತ್ತಿನ ಸದನದಲ್ಲಿ ಏನೆಲ್ಲ ಆಯಿತು, ಯಾವ ರೀತಿಯಾಗಿ ಬಿಜೆಪಿ ಮುಖಂಡರು ಈ ಧರ್ಮಸ್ಥಳ ವಿಚಾರದ ಬಗ್ಗೆ ಮಾತನಾಡಿದ್ರು, ಇದನ್ನು ನೋಡ್ಕೊಂಡು ಬರೋಣ ಬನ್ನಿ. ಮಾತಾಡುವಂತದ್ದು ಯಾವುದು ಕೂಡ ಇನ್ವೆಸ್ಟಿಗೇಷನ್ಗೆ ತೊಂದರೆ ಆಗದ ರೀತಿಯಲ್ಲಿ ತಾವು ಮಾತಾಡಬೇಕು ಅಷ್ಟೇ ನಾನು ಕೇಳೋದು. ಅಧ್ಯಕ್ಷರೇ, ಅಷ್ಟು ಎಚ್ಚರಿಕೆ. ಗೃಹ ಸಚಿವ ಮಾನ್ಯ ಗೃಹ ಸಚಿವರೇ, ನೀವು ಹೇಳಿದಂತೆ ಇನ್ವೆಸ್ಟಿಗೇಷನ್ಗೆ ಏನೂ ತೊಂದರೆ ಆಗದಂತೆ, ಅದಕ್ಕೇನೋ ಅಪಾಯ ಆಗದಂತೆ ನಾನು ಮಾತಾಡ್ತೀನಿ ಅಷ್ಟೇ. ನಾನು ಏನ್ ಚಿಂತೆ ಮಾಡಬೇಡಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಸುನೀಲ್ ಒಂದೇ ನಿಮಿಷ. ಅಲ್ಲ ಇದು ನಾನು ಮಾತಾಡಿ 1 ಮಿನಿಟ್ ಅಷ್ಟೇ. ಒಂದೇ ನಿಮಿಷ ಏನೋ ಮಾತಾಡ. ಅಲ್ಲ, ಜಸ್ಟ್ 1 ಮಿನಿಟ್ ಅಷ್ಟೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಿನ್ನೆ ಅಲ್ಲಲ್ಲ ಈ ವಿಷಯ ಇಲ್ಲಮ್ಮ, ನಾನು ಮಾತಾಡ್ತಿರೋದು ಬೇರೆ. ಮಾನ್ಯ ಅದು ನಿನ್ನ ಕೊಪ್ಪಳಿದ್ದೆ ವಿಜೇಂದ್ರ. ಕರ್ನಾಟಕ ರಾಜ್ಯದಲ್ಲಿ ಧಾರ್ಮಿಕ ಕ್ಷೇತ್ರಗಳ ಪೈಕಿ ಧರ್ಮಸ್ಥಳ ಕ್ಷೇತ್ರ ಒಂದು ಅತ್ಯಂತ ಪಾವಿತ್ರತೆಯಾದಂಥ ಕ್ಷೇತ್ರ. ಮಾತನಾಡುವ ಮಂಜುನಾಥ ಅಂತ ಹೇಳ್ತೇನೆ, ರಾಜ್ಯದ ಇಡೀ ಹಿಂದೂ ಸಮಾಜ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ನಡ್ಕೊಳ್ಳುವಂಥ ಒಂದು ಪುಣ್ಯಕ್ಷೇತ್ರ ಇದು. ಬಹುಶಃ ನಮ್ಮ ರಾಜ್ಯದ ಎಲ್ಲರ ಮನೆಗಳಲ್ಲಿ ಧರ್ಮಸ್ಥಳದ ಫೋಟೋ ಇದೆ. ಧರ್ಮಸ್ಥಳವನ್ನು ಆರಾಧಿಸಿಕೊಂಡು ಬರ್ತಾ ಇರುವಂಥ ಸಾವಿರಾರು ಲಕ್ಷಾಂತರ ಕುಟುಂಬಗಳು ವರ್ಷಕ್ಕೆ ಒಂದು ಬಾರಿ ಆದರೂ ಕೂಡ ಧರ್ಮಸ್ಥಳಕ್ಕೆ ಹೋಗಿ ಬರುವಂಥ ಒಂದು ಪರಂಪರೆಯನ್ನು ಇಟ್ಕೊಂಡಿದ್ದಾರೆ. ಎಲ್ಲರ ಮನೆಗಳಲ್ಲಿ ಧರ್ಮಸ್ಥಳದ ಬಗ್ಗೆ ಅದರದೇ ಆದಂಥ ಒಂದು ನಂಬಿಕೆ, ಅದರದೇ ಆದಂಥ ಒಂದು ಶ್ರದ್ಧೆ ಇದ್ದೇ ಇದೆ. ಬಹುಶಃ ನಮ್ಮ ಅಜ್ಜನ ಕಾಲದಿಂದ ನಾವೆಲ್ಲರೂ ಕೂಡ
ನನಗೆ ಗೊತ್ತಿದ್ದಂತೆ ಧರ್ಮಸ್ಥಳವನ್ನು ನಾವು ನೋಡ್ಕೊಂಡು ಬಂತಾ ಇರುವಂಥವ್ರು. ಇವತ್ತು ಧರ್ಮಸ್ಥಳಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಪಾದಯಾತ್ರೆಗಳನ್ನು ಬರುವಂಥ ಜನ ಭಕ್ತರು, ಈ ರೀತಿ ಅದಕ್ಕೆ ಅದರದೇ ಆದಂಥ ಪಾವಿತ್ರತೆ ಮತ್ತು ಧರ್ಮಸ್ಥಳದ ಬಗ್ಗೆ ಭಕ್ತಿಯಿಂದ ಕೇಳಿಕೊಂಡ್ರೆ ಎಲ್ಲದನ್ನೂ ಕೂಡ ಅನುಗ್ರಹಿಸುತ್ತೆ ಎನ್ನುವಂಥ ನಂಬಿಕೆ ಇವತ್ತಿಗೂ ಕೂಡ ನಮ್ಮೆಲ್ಲರ ಮನೆಗಳಲ್ಲಿ ಇದೆ. ಇವತ್ತು ಆ ಧರ್ಮಸ್ಥಳ ಪುಣ್ಯಕ್ಷೇತ್ರ, ಧರ್ಮಸ್ಥಳ ಪ್ರಮಾಣ ಕ್ಷೇತ್ರ, ಮಾತನಾಡುವ ಮಂಜುನಾಥ ಅನ್ನುವಂಥ ಹೆಸರಿನಿಂದ ಪ್ರಸಿದ್ಧ ಆಗಿರುವಂಥ ಧರ್ಮಸ್ಥಳದ ಬಗ್ಗೆ ಕೆಲವು ತಿಂಗಳುಗಳಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಅಪಪ್ರಚಾರವನ್ನು ಮಾಡುವಂತ ಒಂದು ಹುನ್ನಾರ ನಡೀತಾ ಇದೆ. ಇದ್ಯಾವುದೋ ಒಂದು ದಿನ ಯಾವುದೋ ಒಬ್ಬ ವ್ಯಕ್ತಿ ಮಾಡಿದ್ದೇನೆ ಅಂತಂದಿದ್ರೆ ಇವತ್ತಿಲ್ಲಿ ಚರ್ಚೆ ಮಾಡುವಂತ ಅವಶ್ಯಕತೆಗಳಿರಲಿಲ್ಲ. ಆದ್ರೆ ಅಪಪ್ರಚಾರ ನಿರಂತರವಾಗಿ ನಡೀತಾ ಒಂದು ಧಾರ್ಮಿಕ ನಂಬಿಕೆಯನ್ನ ದುರ್ಬಲಗೊಳಿಸುವಂತ ಪ್ರಯತ್ನವನ್ನ ಕೆಲವು ವ್ಯಕ್ತಿಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸರ್ಕಾರ ಸಹಾನುಭೂತಿ ತೋರಿಸ್ತಾ ಇದೆಯೇನೋ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ನಿರ್ಮಾಣ ಆಗಿದೆ. ನಾನು ಧರ್ಮಸ್ಥಳದ ಪರಿಸರದಲ್ಲಿ ಆ ಸೌಜನ್ಯ ಅನ್ನುವಂಥ ಹೆಣ್ಣು ಮಗಳ ಸಾವೇನಾಯಿತು, ಅದಕ್ಕೆ ನ್ಯಾಯ ಒದಗಿಸಬೇಕು ಅನ್ನೋದ್ರ ಬಗ್ಗೆ ನಮ್ದು ಯಾರ್ದು ಕೂಡ ಬಿಜೆಪಿಯ ಕಡೆಯಿಂದ ಅಭ್ಯಂತರಗಳಿಲ್ಲ. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲೇಬೇಕು. ಅದಕ್ಕೆ ಇನ್ಯಾವುದಾದ್ರು ತನಿಖೆಯನ್ನು ತೆಗೆದುಕೊಂಡು ಬಂದು ಆ ಹೆಣ್ಣು ಮಗಳಿಗೆ, ಆ ಕುಟುಂಬಕ್ಕೆ ನ್ಯಾಯ ಕೊಡ್ಲಿಕ್ಕೆ ಬೇಕಾದಂತ ಎಲ್ಲ ಪ್ರಕ್ರಿಯೆಯನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾಡೋಣ. ಅದ್ರ ಬಗ್ಗೆ ಭಿನ್ನಾಭಿಪ್ರಾಯಗಳಿಲ್ಲ. ಅದಕ್ಕೆ ಹಿಂದೆ ಸಿಬಿಐ ತನಿಖೆ ಆಗಿತ್ತು, ಕೋರ್ಟ್ ತೀರ್ಪುಗಳೇನು ಬಂದಿತ್ತು, ನಾನು ಅದನ್ನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥ ಹೆಸರಿನಡಿನಲ್ಲಿ ಧಾರ್ಮಿಕ ನಂಬಿಕೆಯ ಹರಣವನ್ನ ಮಾಡುವಂತ ಪ್ರಕ್ರಿಯೆಗಳು ನಿರಂತರವಾಗಿ ನಡೀತಾ ಇದೆ. ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನಾವು ಏನ್ ಬೇಕಾದ್ರೂ ಮಾತಾಡ್ಬೋದು, ನಮಗೆ ಅವಕಾಶ ಇದೆ ಅಂತ ಹೇಳ್ತಾ ಅದಕ್ಕೆಲ್ಲ ಒಂದು ಕಡೆ ಸಂವಿಧಾನದ ನೆರಳನ್ನ ತೆಗೆದುಕೊಂಡು ಬಂದು, ಕಾನೂನಿನ ನೆರಳನ್ನ ತೆಗೆದುಕೊಂಡು ಬಂದು ಯಾರನ್ನ, ಯಾವ ಕ್ಷೇತ್ರವನ್ನ ಎಷ್ಟು ಬೇಕಾದ್ರೂ ಅಪಮಾನ ಮಾಡಬಹುದು ಅನ್ನುವಷ್ಟರ ಮಟ್ಟಿಗೆ ದಿನದಿಂದ ದಿನಕ್ಕೆ ಈ ಪ್ರಕರಣಗಳು ವಿಜೃಂಭಿಸಲಿಕ್ಕೆ ಪ್ರಾರಂಭ ಆಗಿದೆ. ನನಗೆ ಪರಮೇಶ್ವರ್ ಅವರು ಗೃಹ ಸಚಿವರಾಗಿದ್ದಾರೆ. ಮಂಜುನಾಥನ ಇನ್ನೊಂದು ಹೆಸರೇ ಪರಮೇಶ್ವರ. ಇಷ್ಟು ಮಂಜುನಾಥನ ಬಗ್ಗೆ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳು ನಡೆದಾಗ ಒಂದು ಸರ್ಕಾರಕ್ಕೆ ಏನಾದ್ರು ಅನ್ನಿಸ್ಬೇಕಲ್ಲ. ನಮ್ಮ ರಾಜ್ಯದ ಒಂದು ದೇವಸ್ಥಾನ, ಇಡೀ ಕೋಟ್ಯಾಂತರ ಜನರ ಭಕ್ತರ ಕೇಂದ್ರ ಇದು. ಇದಕ್ಕೆ ಪ್ರತಿನಿತ್ಯ ಅಪಪ್ರಚಾರಗಳು ನಡೀತಾ ಇದೆ. ಒಂದು ಗುಂಪು ವ್ಯವಸ್ಥಿತ ಪಿತೂರಿಯನ್ನ ಮಾಡ್ತಾ ಇದೆ ಅಂತ, ಪಿತೂರಿ ಎನ್ನುವಂತ ಶಬ್ದವನ್ನೇ ಬಳಸ್ತೇನೆ ನಾನು. ಪಿತೂರಿಯನ್ನ ಮಾಡ್ತಾ ಇದೆ. ಇದಕ್ಕೆಲ್ಲರ ಕಡೆ ಕಡಿವಾಣ ಹಾಕಬೇಕು ಅಂತೇಳಿ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ಲ. ಪ್ರತಿದಿನ ಒಬ್ರಲ್ಲ ಒಬ್ರು ಬರ್ತಾರೆ, ನಾನೊಂದಿಷ್ಟು ಸಾಕ್ಷಿ ಕೊಡ್ತೀನಿ ಅಂತ ಹೇಳ್ತಾರೆ. ನಾಳೆ ಇನ್ನೊಬ್ಬ ಬರ್ತಾನೆ, ಇನ್ನೊಂದಿಷ್ಟು ಗುಂಡಿ ತೆಗಿಬೇಕು ಅಂತ ಹೇಳ್ತಾನೆ. ಹಿಂಗೆಲ್ಲ ಒಂದಿಷ್ಟು ದಿನನಿತ್ಯ ನಡೀತಾ ಇದೆ. ಇವತ್ತು ಕೂಡ ಇನ್ಯಾರೋ 2 ಜನ ಬಂದಿದ್ದಾರೆ ಅಂತೇಳಿ ನಾನು ಪತ್ರಿಕೆಗಳಲ್ಲಿ ನೋಡಿದೆ. ಸತ್ಯ ಅಲ್ಲಿ ಏನಾರ ಘಟನೆಗಳಾಗಿದ್ರೆ ಸತ್ಯ ಹೊರಗೆ ಬರಬೇಕು ಅನ್ನೋದ್ರ ಬಗ್ಗೆ ಯಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ. ಯಾರೋ ಒಬ್ಬ ವ್ಯಕ್ತಿ, ಮಾನ್ಯ ಗೃಹ ಸಚಿವರು ಹೇಳಿದಂತಾನೆ 164ನಲ್ಲಿ ಹೇಳಿಕೆಯನ್ನು ಕೊಟ್ಟು ನನಗೊಂದು ಬುರುಡೆ ಸಿಕ್ಕಿದೆ ಅಂತೇಳಿ ಬರ್ತಾನೆ. ಇವತ್ತು ಆತ ತೆಗೆದುಕೊಂಡು ಬಂದಂತ ಬುರುಡೆ ಬಗ್ಗೆ ತನಿಖೆನೇ ಆಗಲಿಲ್ಲ ಇನ್ನು. ಅದೇ ಬುರುಡೆ, ಹೊಸ ಬುರುಡೆಯ ಬಗ್ಗೆ, ಹೊಸ ಗುಂಡಿಗಳ ಬಗ್ಗೆ ಇವತ್ತು ತನಿಖೆಗಳು ನಡೀಲಿಕ್ಕೆ ಪ್ರಾರಂಭ ಆಗಿದೆ. ಆ ವ್ಯಕ್ತಿ ಇಲ್ಲಿ ಅಸಹಜ ಸಾವುಗಳಾಗಿದ್ದೆ, ಅದರ ಹೆಣವನ್ನು ನಾನು ಊದ್ದಿದ್ದೀನಿ ಅಂತ ಹೇಳಿದಾಗ ಮಂಗಳೂರಿನ SP ಅವರು ಹೇಳಿಕೆಯನ್ನು ಕೊಟ್ಟರು. ಈತ ಹೇಳ್ತಾ ಇರೋದ್ರ ಬಗ್ಗೆ ಒಂದು ಅನುಮಾನ ಇದೆ, ಆತನನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕು ಅಂತೇಳಿ ಮಂಗಳೂರಿನ SP ಹೇಳಿಕೆ ಕೊಟ್ಟಿದ್ರು. ಆಗ ತನಿಖೆ ಸರಿಯಾಗಬಹುದು ಅಂತ ಅನ್ಕೊಂಡಿದ್ವಿ. ಬಹುಶಃ ಅವಾಗಲೇ ಆತನನ್ನು ವಶಕ್ಕೆ ತೆಗೆದುಕೊಂಡು ಮಂಪರ್ ಪರೀಕ್ಷೆನ ಇನ್ನೇನಾರು ಎನ್ಕ್ವೈರಿಗಳನ್ನು ಮಾಡಿದ್ರೆ ಇವತ್ತು ಇಷ್ಟು ಅಪಪ್ರಚಾರಗಳು ಮುಂದುವರಿತಿರ್ಲಿಲ್ಲ. ಅದಾದ ನಂತರ ಸರ್ಕಾರ SIT ರಚನೆಯನ್ನ ಮಾಡುತ್ತೆ. ನಾನು SIT ರಚನೆಯನ್ನ ಸ್ವಾಗತವನ್ನು ಮಾಡ್ತಾ, ಒಂದು ತನಿಖೆ ಹೇಗೆ ಹೋಗ್ಬೇಕು ಅಧ್ಯಕ್ಷರೇ? ಪ್ರತಿನಿತ್ಯ ಆ ಮುಸುಕುದಾರಿ ಅಥವಾ ಅನಾಮಿಕ ಅಥವಾ ನೀವು ಹೆಸರಿಟ್ಟಿರುವಂತಹ ಭೀಮಾ 1 ಪಾಯಿಂಟ್, 2 ಪಾಯಿಂಟ್, 3 ಪಾಯಿಂಟ್, 4 ಪಾಯಿಂಟ್ ಅಂತೇಳಿ 13 ಪಾಯಿಂಟ್ಗಳನ್ನು ತೋರಿಸ್ತಾನೆ. ನನಗೊಂದು ಬಹಳ ಆಶ್ಚರ್ಯ ಮಾನ್ಯ ಅಧ್ಯಕ್ಷರೇ, ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ರಾಜ್ಕುಮಾರ್ ಅವರದೊಂದು ಪತ್ತೆದಾರಿ ಫಿಲಮ್ಗಳು ನೋಡ್ತಾ ಇದ್ವಿ, ಸಸ್ಪೆನ್ಸ್ ಫಿಲಮ್ಗಳನ್ನ.
ಆ CID 999, ಆಮೇಲೆ ಥ್ರಿಲ್ಲರ್ ಸಸ್ಪೆನ್ಸ್ ಪಿಕ್ಚರ್ ಹಿಂಗೆಲ್ಲ ನೋಡ್ತಾ ಇದ್ವಿ. ಇದು ಹಂಗೆ, ಇದು ಬೆಳಿಗ್ಗೆ 10 ಗಂಟೆ 11 ಗಂಟೆಗೆ ಕಾಯೋದು. ಈಗ ಮುಸುಕುದಾರಿ, ಈಗ ಅಲ್ಲಿಂದ ಹೊರಟರು, ಈಗ ಬಂದರು ಅಂತೇಳಿ ಯಾರು ಹೇಳೋದು? ಅವರ ಜೊತೆನಲ್ಲಿರುವಂಥ ಒಂದಿಷ್ಟು ಮಾಧ್ಯಮಗಳು, ಯೂಟ್ಯೂಬರ್ಗಳೇ ಅದನ್ನು ಕ್ರಿಯೇಟ್ ಮಾಡೋದು. ನಂತರ 1ನೇ ಗುಂಡಿಯನ್ನು ತೆಗೆದೋದ್ರಲ್ಲಿ ಏನು ಸಿಕ್ತೋ ಬಿಡ್ತೋ ನಮಗೆ ಗೊತ್ತಿಲ್ಲ. ನಾನು ಅದನ್ನು ಅಧಿಕೃತವಾಗಿ ಹೇಳಲಿಕ್ಕೆ ತಯಾರಿಲ್ಲ. ಹೋಮ್ ಮಿನಿಸ್ಟರ್ ಅದನ್ನು ಹೇಳಬೇಕು. ಸಂಜೆಯ ಹೊತ್ತಿಗೆ ಅವರೇ ಹೇಳೋದು, ಇದರಲ್ಲಿ ಒಂದು ಹೆಣ್ಣಿನ ಮೃತದೇಹ ಸಿಕ್ಕಿದೆ, ಒಂದು ಅಸ್ಥಿಪಂಜರ ಸಿಕ್ಕಿದೆ, ಇದು 16 ವರ್ಷದ್ದು ಅಂತ ಅನ್ನಿಸ್ತಾ ಇದೆ ಅಂತೇಳಿ ಅವರೇ ಅದನ್ನ ಸುಳ್ಳು ಸುದ್ದಿಗಳನ್ನು ಹರಡೋದು. ನಂತರ 6 ಗಂಟೆ ನಂತರ 5 ಗಂಟೆ ನಂತರ ಮುಸುಕುದಾರಿ ಎಲ್ಲಿ ಹೋಗ್ತಾನೆ ಅಂತ ಗೊತ್ತಿಲ್ಲ. ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ SITಯ ವಶದಲ್ಲಿ ಅಂತ ಹೇಳಲ್ಲ, SITಯ ಜೊತೆನಲ್ಲಿ ಸಹಪಾಠಿ ಅಂತ ಜೊತೆನಲ್ಲಿ ಹೋಗಿ ಮಾಡೋದು. ನಮಗೂ SIT ತನಿಖೆ ಅಂದಾಗ ಸತ್ಯ ಬರುತ್ತೇನೋ, ಸತ್ಯ ಏನಾರು ಇರ್ಬೋದೇನೋ ಅಂತ ನಾವು ಒಂದು ಸ್ವಲ್ಪ ಇದೆಲ್ಲ ಅನುಮಾನಗಳ ಮೇಲೆ ನಡೆದಿದ್ರಿಂದ ಮೊದಲನೇ ಗುಂಡಿ ತೆಗೆದಾಗ ನಾವು ನೋಡಿದ್ವಿ ಜನರು ಸಿಗುತ್ತಾ ಅಂತ ನೋಡ್ತಾ ಇದ್ವಿ. ಸಂಜೆ 6 ಗಂಟೆ ಹೊತ್ತಿಗೆ ಏನೋ ಸಿಕ್ತು ಅಂತ ಅಪಪ್ರಚಾರಗಳನ್ನು ನಡೆಸಿದ್ರು. 6:30 7 ಗಂಟೆ ನಂತರ ಏನೂ ಸಿಕ್ಕಿಲ್ಲ ಅಂತೇಳಿ ಸುದ್ದಿಗಳು ಪ್ರಕಟ ಆಗ್ಲಿಕ್ಕೆ ಶುರು ಆಯಿತು. 2ನೇ ದಿನ 2ನೇ ಗುಂಡಿ, 3ನೇ ಗುಂಡಿ, 4ನೇ ಗುಂಡಿ, ರಸ್ತೆಗಳ ಗುಂಡಿ ಸಾಕಾಗ್ಲಿಲ್ಲ ಅಂತ ಕಾಡೊಳಗೆ ಗುಂಡಿಗಳು ಶುರು ಆಯ್ತು. ಈಗ ಗುಂಡಿಗಳನ್ನು ತೆಗಿತಾ ಎಷ್ಟು ತನಕ ಹೋದ್ರು? 13 ಪಾಯಿಂಟ್ಗಳನ್ನು ಮಾಡಿದ್ರು. ಈಗ 14, 15, 16ನೇ ಗುಂಡಿ ತನಕನೂ ಕೂಡ ಹೋಗಿದ್ದಾರೆ. 13ನೇ ಗುಂಡಿನಲ್ಲಿ ಏನೋ ಇದೆ ಎನ್ನುವಂತ ಒಂದು ದೊಡ್ಡ ಚಿತ್ರಣವನ್ನ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಪ್ರಚಾರ ಮಾಡಿದ್ರು. ಅದಕ್ಕೆ GPR ತೆಗೆದುಕೊಂಡು ಬಂದು ಅದನ್ನ ಎನ್ಕ್ವೈರಿ ನಡೀತು. ನಾನು ನಿಮ್ಮ ತನಿಖೆ ಸತ್ಯಾಸತ್ಯತೆ ಬರಬೇಕಾ ಇದ್ರ ಬಗ್ಗೆ ನಾನು ಚರ್ಚೆಗಳನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಆ ಮುಸುಕುದಾರಿ ನಿಮ್ಮ ಡಿಪಾರ್ಟ್ಮೆಂಟಿಗೆ ಮಂಕು ಕರೆಯುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನೀವು ಮೊನ್ನೆ 0 ಅವರಲ್ಲಿ ರೈಸ್ ಮಾಡಿದಾಗ ಹೇಳಿದ್ರೆ ನಮಗೆ ಅವ್ರು ಎಷ್ಟು ಹೇಳ್ತಾರೋ ಅಂತೇಳಿ ಅಷ್ಟು ಗುಂಡಿಗಳನ್ನು ತೆಗಿಲಿಕ್ಕೆ ಆಗಲ್ಲ ಅನ್ನುವಂಥ ಹೇಳಿಕೆಯನ್ನು ಸದನದಲ್ಲಿ ನೀವು ಮಾಡಿದಿರಿ. ಆದರೆ ಇದು ಎಲ್ಲಿಯ ತನಕ ನಡೀತು? ಇದಕ್ಕೊಂದು ಕಾಲಮಿತಿ ಇಲ್ವಾ? ನಮ್ಮ ಡಿಮ್ಯಾಂಡ್, BJPದ ಡಿಮ್ಯಾಂಡ್ ಮಧ್ಯಂತರ ವರದಿಯನ್ನು ಕೊಡಿ ಅಂತ. ಈ ಊಹಾಪೋಹಗಳಿಗೆ ತೆರೆ ಎಳಿರಿ. ಒಂದು ಮಧ್ಯಂತರ ವರದಿಯನ್ನು ಕೊಡಿ. ಸದನ ನಡೀತಾ ಇರುವಂಥ ಸಂದರ್ಭದಲ್ಲಿ 12-13 ದಿನಗಳ ಕಾಲ ಚರ್ಚೆ ಆಗಿದೆ. ಇಡೀ ರಾಜ್ಯದ ಜನ ಆತಂಕದಿಂದ ಶ್ರದ್ಧೆಯ ಮೇಲೆ ಧಕ್ಕೆ ಆಗಿದೆ ಅಂತೇಳಿ ಮಾತಾಡ್ತಿದ್ದಾರೆ, ರಸ್ತೆಗೆ ಬಂದಿದ್ದಾರೆ. ನೀವು ನೋಡಿ, 16-17 ಜಿಲ್ಲೆಗಳಲ್ಲಿ ಸಾವಿರಾರು ಜನ ರಸ್ತೆಗೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಒಂದು ಸೋಮೋಟ ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಇಂಥ ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಒಂದು ಚರ್ಚೆ ಬಂದಿತ್ತು ಅಂತ ಹೇಳಬೇಕಾಗಿತ್ತು. ಸರ್ಕಾರ ಅದನ್ನು ಹೇಳಲಿಕ್ಕೆ ತಯಾರಿಲ್ಲ, ಸರ್ಕಾರ ಅದನ್ನು ಮಾತಾಡ್ಲಿಕ್ಕೆ ತಯಾರಿಲ್ಲ. ನನಗೆ ಇವೆಲ್ಲದನ್ನು ನೋಡಿದಾಗ ಅನ್ಸುತ್ತೆ, ನಿಮ್ಮ ಸರ್ಕಾರದ ಸಹಾನುಭೂತಿ, ಗೃಹ ಇಲಾಖೆಯ ಸಹಾನುಭೂತಿಯ ಕಾರಣಕ್ಕೋಸ್ಕರನೇ ಇಷ್ಟು ದೊಡ್ಡ ಪ್ರಮಾಣದ ಅಪಪ್ರಚಾರಗಳು ನಡೀತಾ ಇದೆ, ಮುಂದೆಯೂ ಕೂಡ ನಡೆಯುವಂತ ಒಂದು ಹುನ್ನಾರವನ್ನು ನೀವೆಲ್ಲರೂ ಕೂಡ ಸೇರಿ ನಡೆಸಿದ್ದೀರಿ ಅಂತ. ಮಾನ್ಯ ಅಧ್ಯಕ್ಷರೇ, ನೀವು ನಮ್ಮ ಜಿಲ್ಲೆನವರು, ಧರ್ಮಸ್ಥಳದ ಬಗ್ಗೆ, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಮತ್ತು ಆ ಇಡೀ ಪರಿಸರದ ಬಗ್ಗೆ ಎಷ್ಟೊಂದು ಗೌರವದ ವಾತಾವರಣ ಇದೆ. ನೀವು ಮಾನ್ಯ ಗೃಹ ಸಚಿವರು ನಾನು ಕೇಳ್ತೇನೆ, ಕಳೆದ 15 ದಿನಗಳಿಂದ ಅಥವಾ 1 ತಿಂಗಳಿಂದ ಕೆಲವರ ಸೋಷಿಯಲ್ ಮೀಡಿಯಾಗಳನ್ನು ಓಪನ್ ಮಾಡಿ, ಕೆಲವು ಫೇಸ್ಬುಕ್ಗಳನ್ನು ಓಪನ್ ಮಾಡಿ, ಕೆಲವು ಯೂಟ್ಯೂಬರ್ಗಳನ್ನು ಓಪನ್ ಮಾಡಿ, ಧರ್ಮಸ್ಥಳದ ಮಂಜುನಾಥವನ್ನು ಫೋಟೋ ಹಾಕಿ ಎಷ್ಟು ಅವಾಚ್ಯವಾಗಿ ಮಾತಾಡಿದ್ದಾರೆ ನೋಡಿ. ಹಿಂದೂ ಧರ್ಮ, ಹಿಂದುತ್ವ ಮತ್ತು ಆ ಕುಟುಂಬವನ್ನು ಉದ್ದೇಶಿಸಿ ಎಷ್ಟು ಕೀಳಾಗಿ ಆ ಕ್ಷೇತ್ರದ ಬಗ್ಗೆ ಅವಹೇಳನಕಾರಿಯಾದಂಥ ಮಾತುಗಳನ್ನು ಹೇಳಿದ್ದಾರೆ ಅಂತ ನೀವು ನೋಡಿ. ನಾನು ತುಂಬ ಉಲ್ಲೇಖ ಮಾಡ್ಲಿಕ್ಕೆ ಹೋಗಲ್ಲ. ಅವತ್ತು KGಹಳ್ಳಿ DGಹಳ್ಳಿನಲ್ಲಿ ಒಂದು ಗಲಾಟೆ ಆಯಿತು. ನಮ್ಮ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಇಲ್ಲಿ ಕೂತ್ ಭಾಷಣ ಮಾಡಿದ್ದೆ, ನಾನು ಇಲ್ಲಿ ತಗೊಂಡ್ಬಂದಿದ್ದೀನಿ, ಆ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. ಒಬ್ಬ ಫೇಸ್ಬುಕ್ನಲ್ಲಿ ಒಂದು ಮತದ ಯಾರೋ ಪ್ರಮುಖರ ಬಗ್ಗೆ ಅವಹೇಳನ ಮಾಡ್ದ ಅನ್ನುವಂಥ ಒಂದು ಪೋಸ್ಟನ್ನು ಇಟ್ಕೊಂಡು, ಫೇಸ್ಬುಕ್ನ ಹಾಕಲಂತ ಒಂದು ಪೋಸ್ಟನ್ನು 6 ಗಂಟೆಗೆ ಹಾಕ್ತಾ ಅನ್ನೋದನ್ನ ಇಟ್ಕೊಂಡು ಇಡೀ ಪೊಲೀಸ್ ಸ್ಟೇಷನ್ ಅನ್ನ ಒಂದು ಗುಂಪು ಸುಟ್ಟಾಕಿದೆ ಮತ್ತು ಒಂದು MLA ಮನೆಯನ್ನು ಸುಟ್ಟಾಕ್ತು. ಅವಾಗ ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಭಾಷಣ ಮಾಡಿದ ಏನು ಅಂತ ಕೇಳಿದ್ರೆ, ಆ ಪೋಸ್ಟ್ನಿಂದ ಭಾವನೆಗಳಿಗೆ ಧಕ್ಕೆ ಆಯಿತು, ಭಾವನೆಗಳಿಗೆ ಧಕ್ಕೆ ಆದಂತ ಜನ ಆಕ್ರೋಶದಿಂದ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರು ಅಂತೇಳಿ ಸಿದ್ದರಾಮಯ್ಯನವರು ಭಾಷಣ ಮಾಡಿದ್ದಾರೆ. ಇಲ್ಲಿ ನಿಮಗೆ ಒಂದು ಪೋಸ್ಟು ಒಂದು ಪೊಲೀಸ್ ಸ್ಟೇಷನ್ ಅನ್ನ ಬೆಂಕಿ ಇಡುತ್ತೆ ಅಂತಾದ್ರೆ ಇಲ್ಲಿ ಎಷ್ಟು ಪೋಸ್ಟ್ಗಳನ್ನು ಹಾಕಿದ್ದಾರೆ ಮಾನ್ಯ ಗೃಹ ಸಚಿವರೇ? ಎಷ್ಟು ಅವಹೇಳನಕಾರಿಯಾದಂಥ ಸಂಗತಿಗಳು ನೂರಾರು ಬಂದಾಗ ನಿಮ್ಗೆ ಯಾಕೆ ಸುಮ್ಮನೆ ಅನ್ನಿಸ್ಲಿಲ್ಲ? ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತೇಳಿ ಯಾಕೆ ಅನ್ನಿಸ್ಲಿಲ್ಲ?
ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗ್ತಿದೆ ಧರ್ಮಸ್ಥಳದ ಅಪಪ್ರಚಾರದ ಮುಖಾಂತರ ಅಂತೇಳಿ ಯಾಕೆ ಸರ್ಕಾರಕ್ಕೆ ಅನ್ನಿಸ್ಲಿಲ್ಲ? ನಾನು ಇನ್ನೂ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಲೇಬೇಕಿಲ್ಲಿ. ನಮ್ಮ ಜಿಲ್ಲೆನಲ್ಲಿ ನೀವು ನೆನ್ನೆ ಹೇಳಿದ್ರಿ ಏನು, ನೆನ್ನೆ ವೇದವ್ಯಾಸ ಕಾಮತ್ರು ಒಂದು ಪ್ರಶ್ನೆ ಕೇಳಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಕಾಪಾಡಬೇಕು, ಸೌಹಾರ್ದತೆ ಕಾಪಾಡಬೇಕು, ಇದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂತೇಳಿ ಒಂದು ಒಳ್ಳೆಯ ಉತ್ತರವನ್ನು ನೀವು ಕೊಟ್ರಿ. ನಾನು ಸ್ವಾಗತಿಸ್ತೇನೆ ನಿಮ್ಮ ಉತ್ತರವನ್ನು. ಆ ಘಟನೆ ಹಿಂದೆ 2 ಮರ್ಡರ್ಗಳಾದಂಥ ಘಟನೆಯ ಸಂದರ್ಭದಲ್ಲಿ ನಾವೆಲ್ಲ ಶಾಸಕರು ಇಲ್ಲಿದ್ದೀವಿ. ನಿಮ್ಮ ಮಂಗಳೂರಿನ ಜಿಲ್ಲಾಡಳಿತ, ಉಡುಪಿಯ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ನಮ್ಮೆಲ್ಲ ಕಾರ್ಯಕರ್ತರ ಫೇಸ್ಬುಕ್ಗಳನ್ನು ಹುಡುಕಿ ಇದರಲ್ಲಿ ಧಾರ್ಮಿಕ ನಿಂದನೆ ಏನಿದೆ, ಇದರಲ್ಲಿ ಧಾರ್ಮಿಕ ಪ್ರಚೋದನೆ ಏನಿದೆ ಅಂತೇಳಿ ಹುಡುಕಿ ಸುಳ್ಯದಿಂದ ಬೈಂದೂರಿನ ತನಕ 50ಕ್ಕೂ ಹೆಚ್ಚು FIRಗಳನ್ನ ಯಾರೋ ದೂರು ಕೊಟ್ಟಿದ್ದಲ್ಲ, ಸೋಮೋಟೋ ನೀವು ದಾಖಲು ಮಾಡಿದ್ರಿ. ಸೋಮೋಟೋ FIRಗಳನ್ನು ಹಾಕಿದ್ರಿ. ಏನಕ್ಕೆ ಹಾಕಿದ್ರಿ? ನನ್ನ ಕ್ಷೇತ್ರದ ಒಬ್ಬ ಕಾರ್ಯಕರ್ತ ರಾಮಾಯಣದ ಬಗ್ಗೆ ಏನೋ ಒಂದು ಪೋಸ್ಟ್ ಹಾಕಿದ ಅಂತಂದಾಗ ಬೆಳಿಗ್ಗೆ 6 ಗಂಟೆ ಕರ್ಕೊಂಡ್ಬಂದು ಅವನನ್ನು ಕರ್ಕೊಂಡೋಗಿ ಅರೆಸ್ಟ್ ಮಾಡಿದ್ರಿ ನೀವು. ಅದ್ರಲ್ಲಿ ಏನಿದೆ ಅಂತ ಕೇಳಿದ್ರೆ ಅಲ್ಲಿ ಧಾರ್ಮಿಕ ಪ್ರಚೋದನೆ ಇದೆ ಅಂತ ಹೇಳಿದ್ರಿ. ನಾವು ಯಾರು ಕೂಡ ಅದಕ್ಕೆ ಪ್ರತಿಭಟನೆ ಮಾಡಲಿಲ್ಲ. ಆಯ್ತು, ಅದಕ್ಕೇನೋ ಅನ್ಸುತ್ತೆ ಅಂತ. ಅವಾಗ ಸೋಮೋಟೋ ಕೇಸುಗಳನ್ನ ದಾಖಲಿಸುವಂತ ನಿಮ್ಮ ಇಲಾಖೆ, ನಿಮ್ಮ ಆಡಳಿತ ಧರ್ಮಸ್ಥಳದ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರಗಳು, ಅವಾಚ್ಯ ನಿಂದನೆಗಳಾದಾಗ ಯಾಕೆ ಸೋಮೋಟೋ ಒಂದು FIR ಮಾಡಲಿಲ್ಲ ನೀವು? ಅವತ್ತಿನಿಗೊಂದು ಕಾನೂನು, ಇವತ್ತಿಗೊಂದು ಕಾನೂನಾ? ಧರ್ಮಸ್ಥಳದ ಬಗ್ಗೆ 100 ಅಪಪ್ರಚಾರಗಳನ್ನ ಫೇಸ್ಬುಕ್ಗಳನ್ನು ಓಪನ್ ಮಾಡಿದ್ರೆ ನಮಗೆ ತಲೆ ತಗ್ಗಿಸ್ಬೇಕು, ಅಷ್ಟು ಆಕ್ರೋಶ ಬರುತ್ತೆ. ಇಷ್ಟು ಹಿಂದುತ್ವದ ಬಗ್ಗೆ, ಅವಹೇಳನ ಬಗ್ಗೆ, ಒಂದು ದೇವಸ್ಥಾನಗಳ ಬಗ್ಗೆ ಅಪಪ್ರಚಾರದ ಪೋಸ್ಟ್ಗಳನ್ನು ಹಾಕಿದಾಗ ನಿಮ್ಮ ಅಧಿಕಾರಿಗಳು ಒಂದು FIR ಹಾಕೋದಿಲ್ಲ ಅಂತಂದ್ರೆ ಏನ್ ತಿಳ್ಕೊಳ್ಬೇಕು ಸರ್ಕಾರದ ಬಗ್ಗೆ? ನಾವು ಸರ್ಕಾರ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಅನ್ಕೊಳ್ಬೇಕ ನಾವು? ನಾನು ಅದಕ್ಕೆ ಹೇಳಿದೆ, ಸರ್ಕಾರದ ಸಹಾನುಭೂತಿ ಇದೆಯಾ ಈ ಅಪಪ್ರಚಾರಕ್ಕೆ? ಧರ್ಮಸ್ಥಳ ಕೇವಲ ಭಕ್ತಿಯ ಕೇಂದ್ರ ಮಾತ್ರ ಅಲ್ಲ. ಆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಕಳೆದ 50 ವರ್ಷಗಳಿಂದ ಒಂದು ಸರ್ಕಾರ ಮಾಡದಲೇ ಇರುವಂತ 100 ಸಾಮಾಜಿಕ ಕಾರ್ಯಗಳನ್ನ ಆ ಸಂಸ್ಥೆ ಮಾಡ್ತಾ ಬಂದಿದೆ. ನೀವು ಕೃಷಿ ಮೇಳದಿಂದ ಹಿಡಿದು ಅರಣ್ಯ ಬೆಳೆಸುವ ತನಕ, ಹೈನುಗಾರಿಕೆಯಿಂದ ಹಿಡಿದು ಮಧ್ಯವರ್ಜನ ಶಿಬಿರದ ತನಕ, ಕೆರೆ, ದೇವಸ್ಥಾನ, ಭಜನಾ ಮಂದಿರ, ರುದ್ರಭೂಮಿಯ ತನಕ ಸಂಸ್ಥೆ ಇವತ್ತು ದಾನ ಧರ್ಮಗಳನ್ನು ಮಾಡ್ತಾ ಬಂದಿದೆ. ಜ್ಞಾನ ವಿಕಾಸಕ್ಕೆ ಶಿಕ್ಷಕರನ್ನ ಕೊಡೋದ್ರಿಂದ ಆರಂಭ ಮಾಡಿ, ಪ್ರಾಕೃತಿಕ ವಿಕೋಪದಲ್ಲಿ ಶೌರ್ಯ ಅನ್ನುವಂಥ ಟೀಮನ್ನು ಮಾಡಿ ಗ್ರಾಮಗಳಲ್ಲಿ ಸರ್ಕಾರ ಮಾಡಬೇಕಾಗಿರುವ ಕೆಲಸವನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಕೇಂದ್ರವಾಗಿ ಇಟ್ಟುಕೊಂಡು ನಡೆಸ್ತಾ ಇದೆ. ಇಷ್ಟೆಲ್ಲ ಒಂದು ಸರ್ಕಾರಕ್ಕೆ ಸಾಮಾಜಿಕ ಪರಿವರ್ತನೆ ಮಾಡ್ತಾ ಇರುವಂತ ಒಂದು ಕ್ಷೇತ್ರದ ಬಗ್ಗೆ ಇಷ್ಟು ಅವಹೇಳನ ಮಾಡಿದಾಗ ನಿಮ್ಮ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ವಲ್ಲ? ನಿನ್ನೆ ಯಾರೋ ಸಚಿವರಿಗೆ ಏಕವಚನದಲ್ಲಿ ಮಾತಾಡಿದ್ರು ಅಂತಂದಾಗ ನಿಮ್ಮ ಉಪಮುಖ್ಯಮಂತ್ರಿಗಳು ನಮಗೆ ಬಿಸಿ ರಕ್ತ ಇದೆ ಅಂತ ಭಾಷಣ ಮಾಡಿದ್ರು. ನಮಗೂ ಬಿಸಿ ರಕ್ತ ಇದೆ ಈ ಸಮಾಜಕ್ಕೆ. ಇಷ್ಟು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದಾಗ ಎಷ್ಟು ಬಿಸಿ ರಕ್ತದಿಂದ ಕುದಿಬೇಕಾಗಿತ್ತು ನಾವು? ಕೆಜೆಹಳ್ಳಿ ಘಟನೆಯಲ್ಲಿ ಒಂದು ಪೋಸ್ಟ್ ನಲ್ಲಿ ನೀವು ಬೆಂಕಿ ಹಾಕಿದಾಗ ಭಾವನೆಗಳಿಗೆ ಧಕ್ಕೆ ಆಯ್ತು ಅಂತ ಹೇಳಿ ಭಾಷಣ ಮಾಡಿರುವಂತ ಅವತ್ತಿನ ವಿರೋಧ ಪಕ್ಷದ ನಾಯಕರು ಇವತ್ತು ಮುಖ್ಯಮಂತ್ರಿ ಆಗಿ ಸಾವಿರಾರು ಪೋಸ್ಟ್ಗಳಾದಾಗ ನಿಮಗೆ ಭಾವನೆ ಧಕ್ಕೆ ಆಯ್ತು ಅಂತ ಅನ್ನಿಸ್ಲಿಲ್ವಾ? ನಾನು ಮಾನ್ಯ ಅಧ್ಯಕ್ಷರೇ, ಮಾನ್ಯ ಗೃಹ ಸಚಿವರು ಹೇಳ್ತಾ ಇದ್ದೀನಿ, ಜನ ರಸ್ತೆಗೆ ಇಳಿದಿದ್ದಾರೆ ಇವತ್ತು. ಎಲ್ಲಿಯ ತನಕ 13 ಗುಂಡಿ 14 ಗುಂಡಿ ಬಿಡಿ, ಧರ್ಮಸ್ಥಳದ ಒಳಗಿರುವಂತ ಬಾಹುಬಲಿ ಬೆಟ್ಟದ ಬುಡಕ್ಕೆ ಕೈ ಹಾಕಿದ್ರಿ ನೀವು. ಬಾಹುಬಲಿ ಬುಡಕ್ಕೆ ಕೈ ಹಾಕಿರುವಂತ ನಿಮಗೆ ಸರ್ಕಾರದ ಬುಡಕ್ಕೂ ಕೂಡ ಇದು ಬರುತ್ತೆ ಅನ್ನೋದು ನೆನಪಿರ್ಲಿ. ಸರ್ಕಾರದ ಬುಡಕ್ಕೂ ಬರುತ್ತಿದ್ದು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ ನೀವು. ನಮಗೆ ಬಹಳ ಆಶ್ಚರ್ಯ, ಪತ್ರಿಕೆಗಳಲ್ಲಿ ವರದಿ ಆಗ್ತಾ ಇರುವಂತದ್ದು, ನಮ್ಮ ಜಿಲ್ಲೆನಲ್ಲೇ ಸರ್ಕಾರಿ ಕೆಲಸವನ್ನು ಮಾಡಿದಂತ ಒಬ್ಬ ಹಿರಿಯ ಅಧಿಕಾರಿ ಈಗ ನಿಮ್ಮ ಪಾರ್ಟಿನಲ್ಲಿ ಸೇರಿ ಜನಪ್ರತಿನಿಧಿ ಆದ ನಂತರ ಒಂದು ಎಡಚರರು ಉಳಿದಂತವರು ಬೇರೆ ಬೇರೆ ಹೆಸರಿನಲ್ಲಿ ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಂಡು ಇದ್ರ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಷಡ್ಯಂತ್ರವನ್ನು ನಡೆಸಿದ್ದಾರೆ ಅಂತೇಳಿ ಪತ್ರಿಕೆಗಳಲ್ಲಿ ವರದಿಯಾಗಿದೆ. ನಮಗೆ ಬಹಳ ಆಶ್ಚರ್ಯ ಆಗೋದು, ಆಯ್ತಪ್ಪ ಅಲ್ಲಿರುವಂತ ಯಾರೋ ಯುವಕರು ಇದಕ್ಕೆ ಮಾಡ್ತಿದ್ದಾರೆ, ಆಯ್ತು ಮಾಡಿ. ಧರ್ಮಸ್ಥಳದಲ್ಲಿ ಉಜಿರೆನಲ್ಲಿ ಯಾವುದೋ ಇದನ್ನ ಪ್ರತಿರೋಧವನ್ನ ಅಲ್ಲಿ ಸ್ಥಳೀಯರು ವ್ಯಕ್ತ ಮಾಡಿದಾಗ STP ಏನ್ ಸಂಬಂಧ ಸ್ವಾಮಿ? STPನವ್ರು ಯಾಕೆ ಪ್ರತಿಭಟನೆ ಮಾಡ್ಬೇಕು? ಅದಕ್ಕೆ ಧರ್ಮಸ್ಥಳಕ್ಕೂ STPಗೂ ಏನ್ ಸಂಬಂಧ? ಧರ್ಮಸ್ಥಳದಲ್ಲಿ ಯಾವುದೋ ಘಟನೆಗಳಾದಾಗ STPನವ್ರು ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ಇದರಿಂದ ಯಾರ್ಯಾರು ಇದ್ದಾರೆ ಅಂತ ಹೇಳ್ಬೇಕಲ್ಲ ನೀವು. ಇದರಿಂದ
ನಡೀತಾ ಇರುವಂತ ಹುನ್ನಾರ ಏನು ಅನ್ನೋದನ್ನ ನೀವು ಸ್ಪಷ್ಟ ಮಾಡಬೇಕಲ್ಲ. ಎಲ್ಲಿಯ ತನಕದ ಆಕ್ರೋಶವಾದಂತ ಮಾತುಗಳನ್ನ ಆಡಿದ್ರೂ ಕೂಡ ಈ ಸರ್ಕಾರ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತೆ ಅಂತಂದ್ರೆ, ಅಲ್ಲಿರುವಂತ ಒಬ್ರು ಹೇಳ್ತಾರೆ ಧರ್ಮಸ್ಥಳಕ್ಕೆ ನಾವು JCBಯನ್ನು ನುಗ್ಗಿಸ್ತೇವೆ, ಧರ್ಮಸ್ಥಳಕ್ಕೆ ನುಗ್ಗುತ್ತವೆ ಅನ್ನುವಂತ ಹೇಳಿಕೆಗಳನ್ನ ಕೊಟ್ಟಾಗ್ಲೂ ಕೂಡ ನಿಮ್ಮ ಸರ್ಕಾರ ಮಾತಾಡೋದಿಲ್ಲ. ಯಾಕೆ? ಯಾರು ಬೇಕಾದ್ರೂ ಧರ್ಮಸ್ಥಳಕ್ಕೆ ನುಗ್ಗಬಹುದು, JCB ಹಾಕ್ಬೋದು ಅಂತ ಅನ್ಕೊಂಡಿದ್ದೀರಾ? ಸಮಾಜ ರಸ್ತೆಗಿಳಿದಿದೆ ಇವತ್ತು. ಧರ್ಮಸ್ಥಳದ ಬಗ್ಗೆ ಮಾತಾಡಬೇಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು. ಅಪಪ್ರಚಾರಗಳನ್ನು ಮಾಡೋರನ್ನ ಕಂಟ್ರೋಲ್ ಮಾಡಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮಾನ್ಯ ಗೃಹ ಸಚಿವರು ಮೊನ್ನೆ ಹೇಳಿದ್ರು SITಯ ತನಿಖೆನಲ್ಲಿ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ. ನಾವು ತನಿಖೆನಲ್ಲಿ ಮಧ್ಯಪ್ರವೇಶ ಮಾಡಿ ನಾವು ಹೇಳಲೇ ಇಲ್ಲ. ತನಿಖೆ ಹಿಂಗೆ ಆಗಬೇಕು ಅಂತೇಳಿ ನಾವು ಕೂಡ ಆಗ್ರಹ ಮಾಡ್ತಾ ಇಲ್ಲ. ಆದ್ರೆ ಅಪಪ್ರಚಾರದ ಬಗ್ಗೆ ನಿಮ್ಮ ಸರ್ಕಾರದ ನಿಲುವೇನು? ನಿಮ್ಮ ಇಲಾಖೆ ಯಾಕೆ ಅಪಪ್ರಚಾರದ ಬಗ್ಗೆ ಇವತ್ತು ತಲೆ ಕೆಡಿಸ್ಕೊಳ್ತಾ ಇಲ್ಲ? ನೀವು ಅಪಪ್ರಚಾರದ ಬಗ್ಗೆ ಕಳೆದ 15 ದಿನಗಳಿಂದ ಅಥವಾ ಕಳೆದ 1.5-2 ತಿಂಗಳಿಂದ ಇಷ್ಟು ದೊಡ್ಡ ಪ್ರಮಾಣದ ಅಪಪ್ರಚಾರಗಳು ನಡೆದರೂ ಕೂಡ ನೀವು ಮೌನ ವಹಿಸಿರೋದು ನೋಡಿದ್ರೆ ನಮಗೆ ಇದ್ರ ಬಗ್ಗೆ ಅನುಮಾನ ಇರೋದು. ಸರ್ಕಾರ ಏನ್ ಪಿತೂರಿ ಮಾಡ್ಲಿಕ್ಕೆ ಹೊರಟಿದೆ? ಯಾರ್ಯಾರ ಜೊತೆ ಸೇರ್ಕೊಂಡು ಸರ್ಕಾರ ಪಿತೂರಿಯನ್ನು ಮಾಡ್ತಾ ಇದ್ದೀರಿ? ಹಿಂದೂ ಧಾರ್ಮಿಕ ಸಂಸ್ಥೆಗಳನ್ನ ಹೇಗೆ ಬೇಕಾದ್ರೂ ನಡೆಸ್ಕೊಂಡು ಸುಮ್ಮನಿರುತ್ತೆ ಅಂತೇಳಿ ನಿಮ್ಮ ಮನಸ್ಸಿಗೆ ಬಂದ್ಬಿಟ್ಟಿದ್ಯಾ? ಒಂದು ಪುಣ್ಯಕ್ಷೇತ್ರದ ಬಗ್ಗೆ, ನಮ್ಮ ನಾಡಿನ ಒಂದು ಪ್ರಸಿದ್ಧ ಪುಣ್ಯಕ್ಷೇತ್ರದ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರಗಳು ಮಾಡಿದಾಗಲೂ ಸುಮ್ಮನೆ ಹೆಂಗಾಗತ್ತೆ? ಮತ್ತೆ ಷಡ್ಯಂತ್ರ ಹೆಂಗಾಗಿದೆ ಅನ್ನೋದಕ್ಕೆ ನಾನು ಆಗ್ಲೇ ಹೇಳಿದ್ನಲ್ಲ, SDPನವರು ಪ್ರತಿಭಟನೆಗೆ ಇಳಿತಾರೆ. ಇನ್ಯಾವುದೋ ದುಬೈನಲ್ಲಿರುವಂತ ಒಂದು ಚಾನಲ್ ಇದ್ರ ಬಗ್ಗೆ ಪ್ರಚಾರ ಮಾಡುತ್ತೆ, ಅಲ್ ಜಜೀರಾ ಚಾನಲ್ ಒಂದು ಪ್ರಚಾರ ಮಾಡುತ್ತೆ. ಅಲ್ಲೇನೋ ಹೆಣ್ಣು ಮಕ್ಕಳದು 100 ಹೆಣಗಳನ್ನ ಊತಿಟ್ಬಿಟ್ಟಿದ್ದಾರೆ ಅಂತೇಳಿ ಅವ್ರಿಗೇನು ಸಂಬಂಧ ಧರ್ಮಸ್ಥಳದ್ದು? ಕೇರಳದವರು ನಾವು ತನಿಖೆ ಮಾಡಬೇಕು ಅಂತೇಳಿ ಕೇರಳದವರಿಗೆ ಅನ್ಸುತ್ತೆ. ಏನ್ ನಡೆಸಿದ್ರಿ ಮಾನ್ಯ ಅಧ್ಯಕ್ಷರೇ? BBCನವರು ನಿನ್ನೆ ಇನ್ನೊಂದು ಯಾವುದೋ ಹೊರದೇಶದ ಚಾನಲ್ ಇದ್ರಲ್ಲಿ ಬಹಳ ದೊಡ್ಡ ಸುದ್ದಿ ಪ್ರಕಟ ಆಯಿತು ಅಂತೇಳಿ ಹೇಳಿಕ್ ಶುರು ಮಾಡಿದ್ದಾರೆ. ನೀವು ಇದರ ಮೂಲ ಏನು ಅನ್ನೋದನ್ನ SIT ಹುಡುಕ್ಬೇಕಲ್ಲ. ಬರೀ ಗುಂಡಿ ಹುಡುಕಿದ್ ಮಾತ್ರ ಅಲ್ಲ, ಇದರ ಹಿಂದೆ ಯಾರ್ಯಾರು ಸಾಕ್ಷಿಗಳು ಅಂತ ಹೇಳ್ತಾ ಇದ್ರಲ್ಲ, ಬಹಳ ಜನ ನಮಗೆ ಸಾಕ್ಷಿ ಇದೆ ಅಂತ ಹೇಳಿದಾರಲ್ಲ, ಆ ಎಲ್ಲ ಸಾಕ್ಷಿದಾರರನ್ನ SIT ತನಿಖೆ ಮಾಡಬೇಕು. ಇದರ ಮೂಲ ಏನು ಅನ್ನೋದನ್ನ ತನಿಖೆ ಮಾಡಬೇಕು. ಮಾನ್ಯ ಗೃಹ ಸಚಿವರೇ, ನೀವು ಬಹಳ ಸಜ್ಜನರಾಗಿ ನನಗೇನೋ ಗೊತ್ತಿಲ್ಲ ಅಂತ ಮೌನ ವಹಿಸಿದ್ರೆ, ನಾಳೆ ಬೆಳಿಗ್ಗೆ ಆ ಮುಸುಕುದಾರಿಯನ್ನ ನಿಮಗೆ ಇನ್ಯಾರೋ ಒತ್ತಡ ಮಾಡಿ ನಿಮ್ಮ ಗೃಹ ಇಲಾಖೆಗೆ ಸಲಹೆಗಾರನ ಮಾಡಿಬಿಡ್ತಾರೆ. ಎಚ್ಚರಿಕೆ ತಗೊಳ್ಳಿ, ಅಂತ ಪರಿಸ್ಥಿತಿ ಇದೆ ಇವತ್ತು. ಹಂಗಾಗಿ ನೀವು ಬಹಳ ಎಚ್ಚರಿಕೆಯಿಂದ, ನನಗೆ DK ಶಿವಕುಮಾರ್ ಇದ್ದಾಗ ಸ್ವಲ್ಪ ಧೈರ್ಯ ಇತ್ತು. ಏನು ಅಂತ ಕೇಳಿದ್ರೆ, ಧರ್ಮಸ್ಥಳಕ್ಕೆ ಬಂದಾಗ ಅವ್ರು ಹೇಳಿಕೆ ಕೊಟ್ಟಿದ್ರು, ಧರ್ಮಸ್ಥಳದ ಬಗ್ಗೆ 100 DK ಶಿವಕುಮಾರ್ ಇದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ನಮಗೊಂದು ವಿಶ್ವಾಸ, ಹೌದಪ್ಪ ನಮಗೊಬ್ಬ ಭಕ್ತ ಇದ್ದಾರೆ ಇಲ್ಲಿ, ಧರ್ಮಸ್ಥಳಕ್ಕೆ ಏನಾರು ಆದ್ರೆ ನೋಡ್ತೀನಿ ಅಂತ. ಆ 100 DK ಶಿವಕುಮಾರ್, ಆ ಬಿಸಿ ರಕ್ತದ DK ಶಿವಕುಮಾರ್ ಎಲ್ಲೋದ್ರು? ಮಾತಾಡ್ಬೇಕಿತ್ತಲ್ಲ. SIT ರಚನೆ ಆಗ್ಬೇಕಾರೆ ಆಯ್ತಪ್ಪ, ನಾಳೆ ಇನ್ನೊಂದು ಯಾರೋ ಬಂದು ಇಲ್ಲೊಂದು ಹೆಣ ಊತಿದೀವಿ ಅಂತಂದ್ರೆ ಇನ್ನೊಂದು SIT ಮಾಡ್ತೀರೇನು? SIT ಚರ್ಚೆ ಆಯಿತು. ಬಿಜೆಪಿ ಶಾಸಕರು ಯಾವ ವಿಚಾರದ ಬಗ್ಗೆ ಮಾತನಾಡಿದ್ರು, ಜೊತೆಗೆ ಏನೆಲ್ಲ ಉತ್ತರವನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಾವು ಗಮನಿಸಿದ್ವಿ. ಸೊ ಇದೀಗ ಉತ್ಖನನವನ್ನ ಮುಗಿಸಿಕೊಂಡು SIT ಮುಂದಿನ ಜಾಗದ ಮಹಜರಿಗೆ ಹೋಗಿದೆ ಎನ್ನುವಂತಹ ಮಾಹಿತಿ ಈಗ ಲಭಿಸ್ತಾ ಇರುವಂತದ್ದು. ಸೊ ಈಗ ನಾವು ದೃಶ್ಯಗಳನ್ನ ಗಮನಿಸ್ತಾ ಇದ್ದೇವೆ. ಇದು ಮಹಜರಿಗೆ ತೆರಳಿರುವಂತಹ ಜಾಗ. ಅಣ್ಣಪ್ಪ ಬೆಟ್ಟದ ಸಮೀಪ ಬಂದು ಆ ಒಂದು ವಾಹನ ನಿಂತಿರುವಂತದ್ದು. ಸೊ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬೇಕು. ಸೊ ಈಗ ಆ ಒಂದು ಜಾಗದಲ್ಲಿ ಕನ್ಯಾಡಿಯಿಂದ ಎಡಭಾಗಕ್ಕೆ ತಿರುವನ್ನ ತೆಗೆದುಕೊಂಡು ಒಳಭಾಗಕ್ಕೆ ತೆರಳಿ ಅಲ್ಲಿ ಉತ್ಖನನವನ್ನ ನಡೆಸಿದ ಪಾಯಿಂಟ್ ನಂಬರ್ 17ರ ಉತ್ಖನನವನ್ನ ನಡೆಸಿ ವಾಪಸ್ ಬಂದಂತಹ ತಂಡ ಇದೀಗ ಮತ್ತೊಂದು ಜಾಗದ ಮಹಜರಿಗೆ ಮುಂದಾಗಿದೆ ಎನ್ನುವಂತ ಡೀಟೇಲ್ಸ್ ಈಗ ಲಭ್ಯ ಆಗ್ತಾ ಇದೆ. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಸಾಕ್ಷಿ ದೂರುದಾರ ಮತ್ತು SIT ಅಧಿಕಾರಿಗಳನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ವಾಹನ ಸಾಗ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬೇಕು. ದಾಮೋದರ್ ದೊಂಡೋಲೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ದಾಮೋದರ್, ಏನಿದು ಮತ್ತೆ ಮಹಜರು ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದು? ಅಂದ್ರೆ ಹೊಸ ಜಾಗವನ್ನ ಗುರುತಿಸಿದ್ದಾರಾ? ಎಲ್ಲಿ ಇದು ಅನ್ನುವಂಥದ್ದು?
ಗೌತಮ್, ಈಗಾಗಲೇ ಅದು ಮಹಜರು ಪ್ರಕ್ರಿಯೆಯೋ ಅಥವಾ ಆತ ಇಲ್ಲಿ ಕೆಲಸ ಮಾಡ್ತಿದ್ದಕ್ಕಂತ ಇದ್ದಂತಹ ಸ್ಥಳವೋ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಿಲ್ಲ. ಬಟ್ ಧರ್ಮಸ್ಥಳದ ಹಳೆಯ ಬಸ್ ಸ್ಟ್ಯಾಂಡಿನ ಸಮೀಪದ ಒಂದು ಸ್ಥಳವನ್ನ ಆತ ತೋರಿಸ್ತಾ ಇರುವಂತದ್ದು. ಅದರ ಜೊತೆಗೆ ಟಾಯ್ಲೆಟ್, ಶೌಚಾಲಯದ ಒಳಭಾಗಕ್ಕೂ ಕೂಡ ಆತನನ್ನ ಕರೆದುಕೊಂಡು ಅಧಿಕಾರಿಗಳು ಹೋಗಿರುವಂತದ್ದು ಆತ ಇಲ್ಲಿ ತೋರಿಸ್ತಾ ಇರುವಂತದ್ದನ್ನು ತಾವು ಗಮನಿಸ್ತಾ ಇದ್ರಿ. ಈಗಾಗಲೇ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಬೆಟ್ಟದ ಪಕ್ಕದಲ್ಲಿರ್ತಕ್ಕಂತಹ ಒಂದು ಹಳೆಯ ಬಸ್ ಸ್ಟ್ಯಾಂಡ್, ಈ ಹಿಂದಿನ ಬಸ್ ಸ್ಟ್ಯಾಂಡ್ ಏನಾಗಿತ್ತು ಆ ಬಸ್ ಸ್ಟ್ಯಾಂಡ್ ನ ಪಕ್ಕದಲ್ಲಿ ನೆಸ್ಕೆಫೆ ಒಂದು ಸ್ಟಾಲ್ ಇದೆ, ಅದರ ಹಿಂಭಾಗವನ್ನ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ತೋರಿಸ್ತಾ ಇದೀವಿ. ಅದರ ಜೊತೆಗೆ ಕಾವೇರಿ ಮತ್ತು ಗೋದಾವರಿಯ ಮಧ್ಯಭಾಗದ ಒಂದು ಜಾಗವನ್ನ ಆತ ತೋರಿಸ್ತಾ ಇರುವಂತಹದ್ದು, ಕಾವೇರಿ ಮತ್ತು ಗೋದಾವರಿಯ ಮಧ್ಯಭಾಗದ ಜಾಗವನ್ನ ಆತ ತೋರಿಸ್ತಾ ಇರುವಂತದನ್ನ ತಾವು ಗಮನಿಸ್ತಾ ಇದ್ರಿ. ಈಗಾಗಲೇ ಆತ ಅಧಿಕಾರಿಗಳನ್ನ ಕರೆದುಕೊಂಡು ಶೌಚಾಲಯದ ಒಳಭಾಗಕ್ಕೆ ಹೋಗಿದ್ದಾರೆ. ಗೌತಮ್, ಮತ್ತಷ್ಟು ಅಪ್ಡೇಟ್ ಗಳನ್ನ ನಿಮಗೆ ಕೊಡ್ತೇವೆ ಗೌತಮ್. ಓಕೆ ಎಸ್, ಥ್ಯಾಂಕ್ ಯು. ಸೊ ಇದೀಗ ಆಗ್ತಾ ಇರುವಂತಹ ಹೊಸ ಬೆಳವಣಿಗೆ. ಸೊ ಈಗ ಉತ್ಖನನ ಕಾರ್ಯವನ್ನ ಮುಗಿಸಿಕೊಂಡು ಬಂದು ಇದೀಗ ಮತ್ತೊಂದು ಜಾಗಕ್ಕೆ ಬಂದಿದ್ದಾರೆ. ಸೊ ನಾವು ದೃಶ್ಯಗಳಲ್ಲಿ ನೋಡಬಹುದು, ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಜೊತೆಗೆ SIT ಅಧಿಕಾರಿಗಳು ಬಂದಂತಹ ವಾಹನ ಏನಿದೆ ಟೆಂಪೋ ಟ್ರಾವೆಲರ್ ಅದು ಬಂದು ನಿಂತಿರುವಂಥದ್ದು. ಸೊ ಅಲ್ಲಿ ಶೌಚಾಲಯದ ಒಳಭಾಗಕ್ಕೆ ಅಧಿಕಾರಿಗಳನ್ನ ಕರೆದುಕೊಂಡು ಹೋಗಿದ್ದಾನೆ ಸಾಕ್ಷಿ ದೂರುದಾರ ಎನ್ನುವಂತಹ ಮಾಹಿತಿಗಳು ಇದೀಗ ಲಭಿಸ್ತಾ ಇರುವಂಥದ್ದು. ಖಾಸಗಿ ಬಸ್ ನಿಲ್ದಾಣದ ಸಮೀಪದಲ್ಲಿರುವಂತಹ ಈ ಒಂದು ಜಾಗ. ಸೊ ಅಲ್ಲಿನ ಒಂದು ಶೌಚಾಲಯದ ಬಳಿಗೆ ಕರೆದುಕೊಂಡು ಹೋಗಿರುವಂಥದ್ದನ್ನು ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಸೊ ಇದೀಗ ಬರ್ತಾ ಇರುವಂತಹ ಹೊಸ ಅಪ್ಡೇಟ್. ಈಗಾಗಲೇ ಸಾಮಾನ್ಯವಾಗಿ ಉತ್ಖನನವನ್ನು ಮುಗಿಸಿಕೊಂಡು ಅಧಿಕಾರಿಗಳು ಬೆಳ್ತಂಗಡಿಯಲ್ಲಿರುವಂತಹ SIT ಕಚೇರಿಗೆ ವಾಪಸ್ ಆಗ್ತಾ ಇದ್ರು. ಆದರೆ ಇವತ್ತು ಈ ಒಂದಷ್ಟು ಸಮಯ ಇತ್ತು ಅನ್ನುವಂಥ ಹಿನ್ನೆಲೆಯಲ್ಲಿ ಬಹುಶಃ ಇದೀಗ ಮುಂದಿನ ಪ್ರಕ್ರಿಯೆಗೆ ಆಗಮಿಸಿದ್ದಾರೆ. ಇದು ಹೊಸ ಜಾಗವನ್ನು ಗುರುತಿಸುವಂಥದ್ದು ಅಥವಾ ತನಿಖೆಯ ವಿಚಾರವಾಗಿ ಇರುವಂತಹ ಬೆಳವಣಿಗೆಯು ಅನ್ನುವಂಥದ್ದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಸೊ ಇನ್ನೊಂದಷ್ಟು ಬೆಳವಣಿಗೆಗಳು ಕೂಡ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇದೆ ಅನ್ನುವಂಥದ್ದು. ಸೊ ಈಗಾಗಲೇ ಪಾಯಿಂಟ್ ನಂಬರ್ 17 ಎನ್ನುವಂತಹ ಒಂದು ಜಾಗವನ್ನು ಗುರುತಿಸಿಕೊಂಡು ಕಿಂಡಿ ಅಣೆಕಟ್ಟಿನ ಪಕ್ಕದಲ್ಲಿದ್ದಂತಹ ಒಂದು ಜಾಗದಲ್ಲಿ ಉತ್ಖನನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಸೊ ಬೆಳಗ್ಗೆ ಆಗಮಿಸಿದಂತಹ ಅಧಿಕಾರಿಗಳು ಅಲ್ಲಿ ಒಂದಷ್ಟು ಹೊತ್ತು ವೇಟ್ ಮಾಡಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಇವತ್ತು ಉತ್ಖನನವನ್ನ ನಡೆಸಿದಂತಹ ಜಾಗಕ್ಕೆ ಹೋಗಬೇಕಿದ್ರೆ ಖಾಸಗಿಯವರ ಜಾಗದ ಮೂಲಕ ಹಾದು ಹೋಗಬೇಕಿತ್ತು. ಸೊ ಆ ಒಂದು ಖಾಸಗಿ ಜಾಗಕ್ಕೆ ಗೇಟ್ ಹಾಕಿದ್ದಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಹೊತ್ತು ಆ ಗೇಟ್ ತೆಗೆಯುವವರೆಗೂ ಕೂಡ ಕಾದ್ರು. ಆ ಬಳಿಕ ಒಳಭಾಗಕ್ಕೆ ತೆರಳಿ ಆ ಒಂದು ಖಾಸಗಿ ಜಮೀನಿನ ಮೂಲಕ ಹಾದು ಯಾವ ಜಾಗದಲ್ಲಿ ಉತ್ಖನನವನ್ನ ಮಾಡಬೇಕಿತ್ತೋ ಆ ಒಂದು ಜಾಗದಲ್ಲಿ ಉತ್ಖನನ ಮಾಡಿದ್ದಾರೆ. ಒಂದು ನದಿಯ ಪಕ್ಕದಲ್ಲಿ ಅಂದರೆ ಅಣೆಕಟ್ಟಿನ ಇನ್ನೊಂದು ಪಾರ್ಶ್ವದಲ್ಲಿದ್ದಂತಹ ಜಾಗ ಅನ್ನುವಂತಹ ಮಾಹಿತಿ. ಸೊ ಈಗಾಗಲೇ ಅಲ್ಲಿ ಉತ್ಖನನವನ್ನು ನಡೆಸಿ ವಾಪಸ್ ಆಗಿದ್ದಾರೆ. ವಾಪಸ್ ಆಗುವ ನಡುವೆ ಈ ಒಂದು ಬೆಳವಣಿಗೆ ನಡೆದಿದೆ ಅನ್ನುವಂಥದ್ದು. ಎಸ್, ನಾವು ಆ ಒಂದು ವಾಹನವನ್ನು ಕೂಡ ಗಮನಿಸ್ತಾ ಇದ್ದೇವೆ. ಅದರ ಜೊತೆಗೆ ಸಾಕ್ಷಿ ದೂರುದಾರ ಪೊಲೀಸರನ್ನ ಕರೆದುಕೊಂಡು ಶೌಚಾಲಯದ ಒಳಗೆ ತೆರಳುತ್ತಾ ಇರುವಂಥದ್ದನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದ್ದೇವೆ. ಸೊ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಲ್ಲಿಂದ ನೇರ ಪ್ರಸಾರವೂ ಕೂಡ ನಮಗೆ ನೇರ ಪ್ರಸಾರದಲ್ಲಿ ಇನ್ನೊಂದಷ್ಟು ದೃಶ್ಯಗಳು ಕೂಡ ಲಭ್ಯ ಆಗೋದಕ್ಕಿದೆ. ಸಾಮಾನ್ಯವಾಗಿ ಉತ್ಖನನ ಕೆಲಸವನ್ನು ಮುಗಿಸಿಕೊಂಡು ನೇರವಾಗಿ ಬೆಳ್ತಂಗಡಿ SIT ಕಚೇರಿಯತ್ತ ಆಗಮಿಸ್ತಾ ಇದ್ರು. ಆದರೆ ಇವತ್ತು ಇನ್ನೊಂದು ಹೊಸ ಜಾಗದತ್ತ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಈಗ ನಾವು ಗಮನಿಸ್ತಾ ಇದ್ದೇವೆ. ಸೊ ಈ ಬಗ್ಗೆ ಇನ್ನೊಂದಷ್ಟು ಸ್ಪಷ್ಟವಾದ ಮಾಹಿತಿಗಳನ್ನು ನಾವು ಪಡೆದುಕೊಳ್ಬೇಕಾಗುತ್ತೆ. ಅಲ್ಲಿ ಸಾರ್ವಜನಿಕ ಶೌಚಾಲಯ ಎನ್ನುವಂತಹ ಒಂದು ಬೋರ್ಡನ್ನು ನಾವು ನೋಡಬಹುದು. ಆ ಬೋರ್ಡ್ನ ಶೌಚಾಲಯದ ಒಳಗೆ ಸಾಕ್ಷಿ ದೂರುದಾರ SIT ಅಧಿಕಾರಿಗಳನ್ನು ಕರೆದುಕೊಂಡು ಹೋಗಿರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೇವೆ. ಸೊ ಇವತ್ತಿಗೆ 16ನೇ ದಿನದ ಕಾರ್ಯಾಚರಣೆಯನ್ನು SIT ಮಾಡ್ತಾ ಇರುವಂಥದ್ದು. ಸೊ ಈಗಾಗಲೇ 17 ಜಾಗಗಳ ಒಂದು ಉತ್ಖನನ ಪ್ರಕ್ರಿಯೆಯನ್ನು ನಡೆಸಲಾಗಿದೆ. ಜುಲೈ 28ರಂದು ಒಂದಷ್ಟು ಜಾಗಗಳನ್ನು ಮಹಜರು ಮಾಡುವಂತಹ ಕೆಲಸಗಳು ಆದ ಬಳಿಕ ಜುಲೈ 29ರಿಂದ ಉತ್ಖನನ ಮಾಡುವಂತಹ ಕೆಲಸಗಳು ನಡೀತಾ ಬಂದಿದೆ. ಈ ನಡುವೆ ಒಂದು 3 ದಿನಗಳಲ್ಲಿ ಇಷ್ಟು ದಿನಗಳ ಅವಧಿಯನ್ನು ಪರಿಗಣಿಸಿದರೆ ನಡುವೆ 3 ದಿನ ಒಂದಷ್ಟು ಉತ್ಖನನದ ಪ್ರಕ್ರಿಯೆ ನಡೆದಿಲ್ಲ ಅನ್ನುವಂಥದ್ದನ್ನು ಬಿಟ್ಟರೆ ಉಳಿದಂತೆ ಎಲ್ಲ ದಿನಗಳಲ್ಲೂ ಕೂಡ ಉತ್ಖನನದ ಕಾರ್ಯ ನಡೀತಾ ಇದೆ. ಮುಖ್ಯವಾಗಿ ಇಲ್ಲಿ SITಯ ಪ್ರಮುಖ ತನಿಖಾಧಿಕಾರಿಯಾಗಿರುವಂತಹ ಜಿತೇಂದ್ರ ಕುಮಾರ್ ದಯಾಮ ಅವರು
ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬಂದು ಉತ್ಖನನದ ಒಂದು ಪ್ರಕ್ರಿಯೆಯನ್ನ ಅದರ ಒಂದು ಮೇಲುಸ್ತುವಾರಿಯನ್ನ ನೋಡಿಕೊಳ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಇಷ್ಟು ದಿನಗಳ ಕಾಲ ಗಮನಿಸಿದ್ದೇವೆ. ಅದರ ಜೊತೆಗೆ ಇನ್ನಿತರ ಅಧಿಕಾರಿಗಳು SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ತನಿಖೆಗೆ ಸಂಬಂಧಪಟ್ಟ ಹಾಗೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ 2-3 ಬಾರಿ ಉತ್ಖನನ ನಡೆಯುವಂತಹ ಜಾಗಕ್ಕೂ ಕೂಡ ಬಂದು ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ನಾವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೇವೆ. ಬಹುಶಃ ಅಲ್ಲಿ ಒಂದಷ್ಟು ಹೊತ್ತು ಮಾಹಿತಿಗಳನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಅಲ್ಲಿ ಸ್ಟೂಲ್ಗಳನ್ನು ಚೇರ್ಗಳನ್ನು ಕೂಡ ತಂದು ಜೋಡಿಸಿಡ್ತಾ ಇರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಸೊ ಹೀಗಾಗಿ ಅದರ ಜೊತೆಗೆ ಬಹಳಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಭದ್ರತೆಗಾಗಿ ಮೀಸಲು ಪಡೆಯ ಪೊಲೀಸರು ಕೂಡ ಅಲ್ಲಿ ನಿಯೋಜನೆಯಾಗಿರುವಂಥದ್ದು. ಕಾರ್ಯಾಚರಣೆ ನಡೆಯುವಂತಹ ಜಾಗಗಳಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಿರುವಂತಹ ದೃಶ್ಯಗಳನ್ನು ಕೂಡ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸ್ತಾ ಇದ್ದೇವೆ. ಅಂದರೆ ಒಂದಷ್ಟು ಅಹಿತಕರ ಘಟನೆಗಳು ಪಾಂಗಳ ಕ್ರಾಸ್ ಬಳಿ, ಆ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಯ ಬಳಿ ಒಂದಷ್ಟು ಜನರು ಸಮಾವೇಶಗೊಂಡಿದ್ದಂಥ ಹಿನ್ನೆಲೆಯಲ್ಲಿ ಆ ಬಳಿಕ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಹೆಚ್ಚುವರಿ ಪೊಲೀಸರನ್ನ ಈ ಒಂದು ಕಾರ್ಯಾಚರಣೆಯ ಹಿನ್ನೆಲೆಯಲ್ಲಿ ಈ ಭಾಗಕ್ಕೆ ಕಳುಹಿಸಿಕೊಡಲಾಗಿದೆ. ಸೊ ಹಾಗಾಗಿ ಎಲ್ಲ ಕಡೆಯಲ್ಲೂ ಕೂಡ ಈಗ ಪೊಲೀಸರ ಹೆಚ್ಚುವರಿ ಭದ್ರತೆಯನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಮುಖ್ಯವಾಗಿ ಉತ್ಖನನ ನಡೆಯುವಂತಹ ಪ್ರದೇಶಗಳಲ್ಲಿ ಬಿಗಿ ಬಂದೋಬಸ್ತನ್ನ ಶಸ್ತ್ರಸಹಿತವಾಗಿ ಪೊಲೀಸ್ ಸಿಬ್ಬಂದಿಗಳಿಂದ ಒಂದು ಬಂದೋಬಸ್ತನ್ನ ಏರ್ಪಾಡು ಮಾಡಿರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಸೊ ಇವತ್ತು ಇದೀಗ ಮತ್ತೊಂದು ಹೊಸ ಜಾಗದತ್ತ ತೆರಳಿದ್ದಾರೆ. ಇದು ಮಹಜರು ಪ್ರಕ್ರಿಯೆಗೂ ಅಥವಾ ಏನಾದರೂ ಮಾಹಿತಿಗಳನ್ನು ಸಂಗ್ರಹಿಸುವಂತಹ ಹಿನ್ನೆಲೆಯಲ್ಲೋ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ಸೊ ಇದೀಗ ಎಲ್ಲರಲ್ಲೂ ಕೂಡ ಕುತೂಹಲ ಇದೆ. ಸೊ ಈ ಬಗ್ಗೆ ಇನ್ನಷ್ಟು ಸ್ಪಷ್ಟವಾದ ಮಾಹಿತಿಗಳನ್ನು, ನಿಖರವಾದ ಮಾಹಿತಿಗಳನ್ನು ಸುದ್ದಿ ಚಾನಲ್ ಮುಖ್ಯಸ್ಥ ದಾಮೋದರ್ ಅವರಿಂದ ಪಡೆದುಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಕೂಡ ನಾವು ಮಾಡ್ತೇವೆ. ಸೊ ಈಗಾಗಲೇ ಅವರು ಸ್ಥಳದಲ್ಲಿದ್ದಾರೆ. ಅಲ್ಲಿ ಮಾಹಿತಿ ಸಂಗ್ರಹಿಸುವಂತಹ ಕೆಲಸಗಳು ಕೂಡ ನಡೀತಾ ಇದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಈ ಬಗ್ಗೆ ನಮಗೆ ಸ್ಪಷ್ಟವಾದ ಒಂದು ಮಾಹಿತಿಯನ್ನ ಅವರು ಒದಗಿಸುವುದಕ್ಕಿದ್ದಾರೆ. ನಾವು ನೋಡ್ತಾ ಇರುವಂಥದ್ದು ನೇರ ಪ್ರಸಾರದ ದೃಶ್ಯಗಳನ್ನ. ಅಲ್ಲಿನ ನೇರ ಪ್ರಸಾರದಲ್ಲಿ ಅಲ್ಲಿನ ಒಂದಷ್ಟು ಚಟುವಟಿಕೆಗಳನ್ನ ತೋರಿಸುವಂತಹ ಒಂದು ಕೆಲಸ ಆಗ್ತಾ ಇದೆ. ಬಹುಶಃ ಅಲ್ಲಿ ಸಾಕ್ಷಿ ದೂರುದಾರನನ್ನ ಕುಳ್ಳಿರಿಸಿ ಅವರಿಂದ ಮಾಹಿತಿಯನ್ನ ಸಂಗ್ರಹಿಸುವಂತಹ ಕೆಲಸಗಳಾಗ್ತಾ ಇದೆ. ಅಧಿಕಾರಿಗಳು ಕೂಡ ಅಲ್ಲಿ ಇರುವಂಥದ್ದನ್ನು ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೇವೆ. ಅಲ್ಲಿ ಸಾಕ್ಷಿ ದೂರುದಾರ ನಿಂತ್ಕೊಂಡಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಸಾಕ್ಷಿ ದೂರುದಾರನಿಂದ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕುವಂತಹ ಕೆಲಸಗಳು ನಡೀತಾ ಇರುವ ಹಾಗೆ ಕಂಡು ಬರ್ತಾ ಇದೆ.
ಸ್ಪಷ್ಟವಾದ ಮಾಹಿತಿ ಏನು ಎತ್ತ ಅನ್ನುವಂಥದ್ದನ್ನು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಒದಗಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಈಗ ನಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ನೇರ ಪ್ರಸಾರದಲ್ಲಿ ಬರ್ತಾ ಇರುವಂಥದ್ದು. ಸೊ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲ ಹೆಚ್ಚಾಗ್ತಾ ಇದೆ. ಉತ್ಖನನವನ್ನು ಮುಗಿಸಿಕೊಂಡು ಅಧಿಕಾರಿಗಳು ಬಂದಿರುವಂಥದ್ದು. ಸೊ ಅಲ್ಲಿ ಒಂದಷ್ಟು ಸಮಾಲೋಚನೆಯನ್ನು ನಡೆಸುವಂಥದ್ದು ಕಂಡು ಬರ್ತಾ ಇದೆ. ಆದರೆ ಏನು ಎತ್ತ ಅನ್ನುವಂಥ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಲಭ್ಯ ಆಗಬೇಕಾಗಿದೆ. ಅಲ್ಲಿ ಸಾಕ್ಷಿ ದೂರುದಾರ ನಿಂತುಕೊಂಡಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅದೇ ರೀತಿ ಅಧಿಕಾರಿಗಳು ಕೂಡ ಅಲ್ಲಿ ನಿಂತುಕೊಂಡಿದ್ದಾರೆ. ಲೋಕೇಶ್ ಉಲ್ಲೇಖ ಮಾಡಿದ್ದಾರೆ. ಈಗ ಇಲ್ಲಿ ಕೆಲಸ ಮಾಡ್ತಾ ಇರುವ ಸಂದರ್ಭದಲ್ಲಿ ಆತನಿಗೆ ಮಾಹಿತಿ ಕಚೇರಿಯಿಂದ ಆ ಮಾಹಿತಿಗಳು ಬರ್ತಾ ಇದ್ವು. ಅದರ ಮೇರೆಗೆ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಪುಷ್ಪನ ಗಾಡಿ ನೋಡಿ ಈ ಭಾಗ ಇದು ಹಳೆ ಬಸ್ ಸ್ಟ್ಯಾಂಡ್ ಧರ್ಮಸ್ಥಳದ ಹಳೆ ಬಸ್ ನಿಲ್ದಾಣದ ಭಾಗವಾಗಿದ್ದು ಇದ್ರ ಜೊತೆಗೆ ಗೋದಾವರಿ ಮತ್ತು ಕಾವೇರಿ ಏನು ಎರಡು ಸಮುಚ್ಚಯಗಳು ಕೂಡ ಇರುತ್ತದೆ. ಆ ಭಾಗದಲ್ಲಿ ಆತ ನಾನು ಹಿಂದೆ ಈ ಭಾಗದಲ್ಲಿ ಕೂತಿದ್ದೆ, ಇಲ್ಲಿಂದಲೇ ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದೆ ಹೇಳುವ ಸಾಧ್ಯತೆಗಳು ಕೂಡ ಇರುವುದು. ಇಲ್ಲಿ ಸಾಕಷ್ಟು ಈ ಭಾಗದಲ್ಲಿ ಹಿಂದೆ ಬಸ್ ಸ್ಟ್ಯಾಂಡ್, ಆದರೆ ಈಗ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಮಾಡಿರುವಂಥದ್ದು. ಅದು ಇರುವಂಥದ್ದು ಧರ್ಮಸ್ಥಳದ ಮಹಾದ್ವಾರದ ಒಳಭಾಗದಲ್ಲಿ, ಅಂದರೆ ಒಳಭಾಗದ ಬಲಭಾಗದಲ್ಲಿ ಆತ ಹಿಂದೆ ನಾನು ಇಲ್ಲೆಲ್ಲ ಕೂತ್ಕೊಂಡಿದ್ದೆ, ಇಲ್ಲಿಂದಲೇ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ತಿದ್ದೆ ಅಂತ ವಿಚಾರಗಳ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂತ ಹೇಳಿದರೆ ಆತ ಹಿಂದೆ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದ ಅಂತ ಹೇಳುವಂತಹ ಮಾತನ್ನು ಕೂಡ ಆತ ದೂರಿನಲ್ಲಿ ದಾಖಲಿಸಿಕೊಂಡಿರುತ್ತಾರೆ. ಆ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಆತ ಕೆಲಸ ಮಾಡ್ತಿರುವಂತಹ ಜಾಗವನ್ನು ಹಾಜರು ಮಾಡುವಂತಹ ಪ್ರಕ್ರಿಯೆಗಳು ಸಾಧ್ಯತೆಗಳು ಕೂಡ ಇರುವಂತಹ ಒಟ್ಟಾರೆಯಾಗಿ ಈ ಭಾಗ ಇದೆ. ಅಂದರೆ ಇಂಥವರೆಗೆ ಉತ್ಖನನ ಪ್ರಕ್ರಿಯೆ ಕೂಡ ಅದು ಇವಾಗ ಧರ್ಮಸ್ಥಳ ಗ್ರಾಮದ ಒಳಗಡೆ ಅದು ಏನು ಮಾಡ್ತಿದ್ದಾನೆ, ಈ SIT ಅಧಿಕಾರಿಗಳು ಯಾಕೆ ಆತನನ್ನು ಇಲ್ಲಿಯವರೆಗೂ ಕರೆದುಕೊಂಡು ಬಂದಿದ್ದಾರೆ ಅಂತ ಪ್ರಶ್ನೆಗಳು ಕೂಡ ಮೂಡಿರುವುದು. ಅಂದರೆ ಮೇಲ್ನೋಟಕ್ಕೆ ಆತನನ್ನು ಆತ ಕಾರ್ಯಾಚರಿಸಿರುವಂಥ ಅಥವಾ ಕೆಲಸಕ್ಕೆ ಎಲ್ಲಿದ್ದ ಆ ಭಾಗವನ್ನು ತೋರಿಸಲಿಕ್ಕೋಸ್ಕರ SIT ಅಧಿಕಾರಿಗಳು ಕರೆದ ಒಂದು ಸಾಧ್ಯತೆಗಳು ಕೂಡ ಇಲ್ಲಿ ಬರ್ತಿದೆ. ಯಾಕಂತ ಹೇಳಿದರೆ ಒಂದು ಮಟ್ಟಿನ ಮುಖ್ಯಮಂತ್ರಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವ ನಿಟ್ಟಿನಲ್ಲಿ ಈ ಒಂದು ಬಗೆಯನ್ನು ಮಾಡ್ತಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ SIT ಅಧಿಕಾರಿಗಳು ನೇಮಿಸಿರುವಂಥದ್ದು. ಇದೇ
ಹಲೋ ಉಂಟು ಹತ್ತತ್ತು ಇಂಚು ಬರ್ತಾ ನಾನು ಸರಿ ಅವರು ಟೈಪ್ ಅಂತ ಅನ್ಲೇಕ ಟೈಪ್ ನೀವು ಕೋಪಣ ಅಂತ ಅಂದ್ಕೊಂಡು ಸರಿ ಅಲ್ಲಿ ಫುಲ್ಲಿ ನಾನು ಟೈಪ್ ಅಂತ ಅನ್ಲೇ ಲ್ಯಾಪ್ಟಾಪ್ ಅಂಚ ಅವು ತೂಪುನ ಝೂಮ್ ಆಗ್ತಾರೆ ತೂಪಂತ ಅದು ಮುಂಚೆ
ಇದ್ದೇನು ನಮ್ಮಲ್ಲಿ ಗೊತ್ತಿದ್ದು ಆನ್ ಮಾಡಿಯೋದು ಪೊಲೀಸ್ನ ಕೆಂಪು ಕೊಡ್ತಾನೆ ಬಂಡೆ ಕೊಡ್ತಾರೆ ಬಂಡೆ ಹೊಡಿತೀವಿ ಇನ್ನು लक 19 लाख काही देतो
ಅದೇ ಅಂದೆ ಗುಡ್ ಡೇ ಗುಡ್
ಕರೆಕ್ಟ್ ಆಗಿದೆ ಏನು ಹೋಗ್ತಾ ಇಲ್ಲ ಎರಡು ವಾಶ್ರೂಮ್ ಮಾಡ್ಕೊಂಡು ಆಮೇಲೆ SIT ಅಧಿಕಾರಿಗಳು ಅಲ್ಲಿ ಒಂದಷ್ಟು ಮಾಹಿತಿ ಸಂಗ್ರಹ ಮಾಡ್ತಾ ಇರುವಂತಹ ದೃಶ್ಯಗಳು ನಮಗೆ ಕಂಡು ಬರ್ತಾ ಇದೆ. ಮಾಧ್ಯಮಗಳು ಕೂಡ ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂತಹ ನಿಟ್ಟಿನಲ್ಲಿ ಅಲ್ಲಿ ನೆರೆದಿದ್ದಾರೆ. ಜೊತೆಗೆ ಅಲ್ಲಿ ಸೇರಿರುವಂತಹವರ ಸಂಖ್ಯೆಯು ಕೂಡ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಅದರ ನಡುವೆ ಅಲ್ಲಿ ಮಾಹಿತಿ ಸಂಗ್ರಹಿಸುವಂತಹ ಕೆಲಸ ನಡೀತಾ ಇದೆ. ಸಾಕ್ಷಿ ದೂರುದಾರನನ್ನು ಕೂಡ ನಾವು ಅಲ್ಲಿ ಗಮನಿಸ್ತಾ ಇದ್ದೇವೆ. ಆತ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು, ಅಧಿಕಾರಿಗಳು ಆ ಮಾಹಿತಿಯನ್ನ ನೋಟ್ ಡೌನ್ ಮಾಡಿಕೊಳ್ತಾ ಇರುವಂತಹ ದೃಶ್ಯಗಳು ಈಗ ಸದ್ಯಕ್ಕೆ ಅಲ್ಲಿ ನಮಗೆ ಕಂಡು ಬರ್ತಾ ಇರುವಂಥದ್ದು. SIT ತನಿಖೆ ನಡೆಸ್ತಾ ಇದೆ. ಅನಾಮಧೇಯ ವ್ಯಕ್ತಿ ನೀಡಿದ ದೂರಿನ ಹಾಗೆ ವಿಶೇಷ ತನಿಖಾ ತಂಡ ನಡೆಸ್ತಾ ಇರುವಂತಹ ಶೋಧ ಕಾರ್ಯ. ಈಗಾಗಲೇ 17 ಪಾಯಿಂಟ್ಗಳಲ್ಲಿ ಉತ್ಖನನ ಕಾರ್ಯವನ್ನ ನಡೆಸಲಾಗಿದೆ. ಈ ಪೈಕಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶೋಧವನ್ನ ನಡೆಸ್ತಾ ಇದ್ರು ಅಂದ್ರೆ ಮುಖ್ಯವಾಗಿ ಸಾಕ್ಷಿ ದೂರುದಾರ ಕೊಟ್ಟಿರುವಂತಹ ದೂರು, ನೂರಾರು ಅಪರಾಧ ಕೃತ್ಯಗಳ ಮೃತದೇಹಗಳನ್ನ ನನಗೆ ಬೆದರಿಕೆ ಹಾಕಿ ಕಾನೂನು ಬಾಹಿರವಾಗಿ ಹೂತು ಹಾಕಿಸಲಾಗಿದೆ ಎನ್ನುವಂಥದ್ದು. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಆ ಬಳಿಕ ಪೊಲೀಸ್ ವರಿಷ್ಠಾಧಿಕಾರಿಗಳ ಮುಂದೆ ಜೊತೆಗೆ ಬೆಳ್ತಂಗಡಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ಕೊಟ್ಟಂತಹ ಬಳಿಕ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ನಡೆಸೋದಿಕ್ಕೆ ರಚನೆಯಾಗಿರುವಂತಹ SIT ಈ ಒಂದು ದೂರಿಗೆ ಪೂರಕವಾದ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸುವಂತ ನಿಟ್ಟಿನಲ್ಲಿ ಪ್ರಾಥಮಿಕ ಹಂತದ ತನಿಖೆಯನ್ನ ಈಗ ಮಾಡ್ತಾ ಇರುವಂಥದ್ದು. ಸೊ ಮೊದಲನೆಯದಾಗಿ ಆಗುವಂತಹ ಕೆಲಸ ಅಂತ ಹೇಳಿದ್ರೆ ಉತ್ಖನನ. ಇರುವಂತಹ ದೂರಿಗೆ ಪೂರಕವಾದ ಸಾಕ್ಷ್ಯಾಧಾರಗಳು ಲಭಿಸುತ್ತಾ ಎನ್ನುವಂಥದ್ದನ್ನ ಮಾಹಿತಿ ಕಲೆ ಹಾಕುವಂತಹ ನಿಟ್ಟಿನಲ್ಲಿ, ಸಾಕ್ಷ್ಯಗಳನ್ನು ಸಂಗ್ರಹಿಸುವಂತಹ ನಿಟ್ಟಿನಲ್ಲಿ ಉತ್ಖನನ ಕಾರ್ಯವನ್ನ ನಡೆಸಿದ್ರು. ಜುಲೈ 28ರಂದು ಮಹಜರು ಪ್ರಕ್ರಿಯೆಯನ್ನ ಮುಗಿಸಿ 13 ಜಾಗಗಳನ್ನ ಸಾಕ್ಷಿ ದೂರುದಾರ ತೋರಿಸಿದ್ದು, ಅದನ್ನ ಗುರುತು ಮಾಡಿ 29ರಿಂದ ಜುಲೈ 29ರಿಂದ ಆ ಎಲ್ಲ ಸ್ಥಳಗಳನ್ನ ಉತ್ಖನನ ಮಾಡುವಂತಹ ಕೆಲಸಕ್ಕೆ SIT ಮುಂದಾಗಿರುವಂಥದ್ದು. SIT ಮುಖ್ಯಸ್ಥ ಹಿರಿಯ IPS ಅಧಿಕಾರಿ ಪ್ರಣವ್ ಮೊಹಂತಿ ಅವರ ನೇತೃತ್ವದಲ್ಲಿ IPS ಅಧಿಕಾರಿ DIG MN ಅನುಚೇತ್, ಅದೇ ರೀತಿ ಇನ್ನೋರ್ವ IPS ಅಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರ ನೇತೃತ್ವದ ತಂಡ ಈ ಒಂದು ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದೆ. ತನಿಖಾಧಿಕಾರಿಯಾಗಿ ಮುಖ್ಯವಾಗಿ ಜಿತೇಂದ್ರ ಕುಮಾರ್ ದಯಾಮ ಅವರು ಸಾಕ್ಷಿ ದೂರುದಾರನನ್ನ ಸ್ಥಳಕ್ಕೆ ಕರೆದುಕೊಂಡು ಬಂದು ಉತ್ಖನನವನ್ನ ನಡೆಸ್ತಾ ಇರುವಂಥದ್ದು. ಈ ಉತ್ಖನನದಲ್ಲಿ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್, ಸೋಕೋ, ಅರಣ್ಯ ಇಲಾಖೆ, ಕಂದಾಯ ಇಲಾಖೆ ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಅಧಿಕಾರಿ ವರ್ಗ ಎಲ್ಲರೂ ಕೂಡ ಭಾಗವಹಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದರ ಜೊತೆಗೆ
ಸಕ್ಷಮ ಪ್ರಾಧಿಕಾರದ ಅಧಿಕಾರಿಯಾಗಿ ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತರು ಅಸಿಸ್ಟೆಂಟ್ ಕಮಿಷನರ್ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಈ ಒಂದು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಉಪಸ್ಥಿತರಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಬಂದಿದ್ದೇವೆ. ಜುಲೈ 29ರಿಂದ ಇವತ್ತಿನವರೆಗೂ ಕೂಡ ಶೋಧ ಕಾರ್ಯಾಚರಣೆಯನ್ನ ನಡೆಸಿಕೊಂಡು ಬಂದಿದೆ. ಈ ನಡುವೆ ಆಗಸ್ಟ್ 3, ಆಗಸ್ಟ್ 7 ಮತ್ತು ಆಗಸ್ಟ್ 10 ಈ 3 ದಿನಗಳನ್ನು ಹೊರತುಪಡಿಸಿದ್ರೆ ಇತರ ಎಲ್ಲ ದಿನಗಳಲ್ಲೂ ಕೂಡ ಉತ್ಖನನದ ಕಾರ್ಯವನ್ನ ನಡೆಸಲಾಗಿದೆ. SITಯ ಭಾಗ ಆಗಿರುವಂತಹ ಅಧಿಕಾರಿಗಳು ಅಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇರುವಂತಹ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ನೋಟ್ ಡೌನ್ ಮಾಡಿಕೊಳ್ತಾ ಇರುವಂತಹ ರೀತಿ ಕಂಡು ಬರ್ತಾ ಇದೆ. ಸ್ಪಷ್ಟವಾದ ಮಾಹಿತಿಗಳು ಏನು, ಅಲ್ಲಿ ಏನು ನಡೀತಾ ಇದೆ ಅನ್ನುವಂಥ ಬಗ್ಗೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಾವು ಸ್ಪಷ್ಟವಾದ ಮಾಹಿತಿಯನ್ನ ಒದಗಿಸುವುದಕ್ಕಿದ್ದೇವೆ. ಸುದ್ದಿ ಚಾನೆಲ್ ಮುಖ್ಯಸ್ಥ ದಾಮೋದರ್ ದೊಂಡೋಲಿ ಅವರು ಅಲ್ಲಿ ಸ್ಥಳದಲ್ಲೇ ಇದ್ದಾರೆ. ಅಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸೊ ಏನಾಗ್ತಾ ಇದೆ ಅನ್ನುವಂಥ ಬಗ್ಗೆ ಮುಂದಿನ ಕೆಲವೇ ಹೊತ್ತಿನಲ್ಲಿ ಸ್ಪಷ್ಟವಾದ ಮಾಹಿತಿಯನ್ನ ಒದಗಿಸ್ತೇವೆ ಅನ್ನುವಂಥದ್ದು.
ಈವರೆಗೆ ಸಾಕ್ಷಿ ದೂರುದಾರ ಗುರುತಿಸಿದ್ದ 1 ರಿಂದ 13 ಮತ್ತು ಆ ಬಳಿಕ ಹೊಸದಾಗಿ ಗುರುತಿಸಿದ್ದಂತಹ 14 ರಿಂದ 16, 16A, ಆ ಬಳಿಕ ಇವತ್ತು ಪಾಯಿಂಟ್ ನಂಬರ್ 17 ಈ ಎಲ್ಲ ಜಾಗಗಳಲ್ಲಿ ನಿರಂತರವಾಗಿ ಶೋಧ ಕಾರ್ಯಾಚರಣೆಯನ್ನು ನಡೆಸಿದ್ರು ಕೂಡ ಯಾವುದೇ ಮಹತ್ವದ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸೋದಕ್ಕೆ ಸಾಧ್ಯ ಆಗಿಲ್ಲ. ಈ ನಡುವೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಂಟ್ರಿಯನ್ನು ಕೊಟ್ಟಿದೆ. ಕಳೆದ 2-3 ದಿನಗಳಿಂದ ಧರ್ಮಸ್ಥಳ ಠಾಣಾ ವ್ಯಾಪ್ತಿಯ ಹಲವು ಜಾಗಗಳಿಗೆ ಭೇಟಿಯನ್ನು ಕೊಟ್ಟು ಮಾಹಿತಿಗಳನ್ನು ಸಂಗ್ರಹಿಸುವಂತಹ ಕೆಲಸ ಮಾಡಿದೆ. ಮೊದಲನೆಯದಾಗಿ SIT ಕಚೇರಿಗೆ ಭೇಟಿ ನೀಡಿ SIT ಅಧಿಕಾರಿಗಳಿಂದ ಒಂದಷ್ಟು ಮಾಹಿತಿ ಸಂಗ್ರಹಿಸುವಂತಹ ಕೆಲಸವನ್ನು ಮಾಡಿದೆ. ಅದಾದ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಗೂ ಕೂಡ ತೆರಳಿ ಅಲ್ಲೂ ಕೂಡ ಒಂದಷ್ಟು ಡೀಟೇಲ್ಸನ್ನು ಕಲೆ ಹಾಕಿದೆ. ಅದರ ಜೊತೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತ್ಗೂ ಕೂಡ ಭೇಟಿಯನ್ನು ಕೊಟ್ಟಿದ್ದು ಅಲ್ಲೂ ಕೂಡ ಒಂದಷ್ಟು ದಾಖಲೆಗಳನ್ನು ಕೇಳಿ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದೆ. ಅದಾದ ಬಳಿಕ ಶನಿವಾರದ ದಿನ ಉತ್ಖನನ ನಡೆದಂತಹ ಬಾಹುಬಲಿ ಬೆಟ್ಟಕ್ಕೆ ತೆರಳುವಂತಹ ರಸ್ತೆಯ ತಿರುವಿನಲ್ಲಿ ಇರುವಂತಹ ಪಾಯಿಂಟ್ ನಂಬರ್ 16 ಒಂದು ಪಾಯಿಂಟ್ ಏನಿದೆ ಆ ಒಂದು ಪಾಯಿಂಟ್ಗೆ ತೆರಳಿ ಅಲ್ಲೂ ಕೂಡ ಒಂದಷ್ಟು ಪರಿಶೀಲನೆಯನ್ನು ನಡೆಸಿದೆ. ಅದರ ಬಳಿಕ ಪಾಯಿಂಟ್ ನಂಬರ್ 13ರ ಉತ್ಖನನ ಏನು ನಡೀತು ಅಥವಾ ಉತ್ಖನನಕ್ಕೆ ಏನು ಪೂರಕ ಸಿದ್ಧತೆಗಳನ್ನು ವ್ಯವಸ್ಥೆಗಳನ್ನು ಮಾಡಿಕೊಳ್ತಾ ಇದ್ರು, ಡ್ರೋನ್ ಮೌಂಟೆಡ್ GPR ಅನ್ನು ಬಳಕೆ ಮಾಡಿ ಶೋಧವನ್ನು ನಡೆಸಿದಂತಹ ಸಂದರ್ಭದಲ್ಲೂ ಕೂಡ ಆ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ಪರಿಶೀಲನೆಯನ್ನು ನಡೆಸಿದೆ. ಅದೇ ಸಂದರ್ಭದಲ್ಲಿ AC ಸ್ಟೆಲ್ಲಾ ವರ್ಗೀಸ್ ಅವರ ಜೊತೆಗೂ ಕೂಡ ಸಮಾಲೋಚನೆ ನಡೆಸಿ IPS ಅಧಿಕಾರಿ DYSP ರವಿ ಸಿಂಗ್ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಸದಸ್ಯರು ಭೇಟಿ ಕೊಟ್ಟಿರುವಂಥದ್ದು. ಸೊ ಅವರು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಅವರ ಒಂದು ತನಿಖೆ ಕೂಡ ಇನ್ನೊಂದು ಮಾರ್ಗದಲ್ಲಿ ನಡೀತಾ ಇದೆ. ಅದರ ಜೊತೆಗೆ ಡ್ರೋನ್ GPR ಅನ್ನು ಬಳಕೆ ಮಾಡಿಕೊಂಡು ಕೂಡ ಶೋಧವನ್ನು ನಡೆಸುವಂತಹ ಕೆಲಸಗಳಾಗಿದೆ. ಪಾಯಿಂಟ್ ನಂಬರ್ 13ರಲ್ಲಿ ಸಾಕ್ಷಿ ದೂರುದಾರ ಗುರುತಿಸಿದ್ದಂತಹ ಜಾಗಗಳ ಪೈಕಿ ಪಾಯಿಂಟ್ ನಂಬರ್ 13 ಬಹಳಷ್ಟು ಕುತೂಹಲವನ್ನು ಕೆರಳಿಸಿತ್ತು. ಸಾಕ್ಷಿ ದೂರುದಾರ ಈ ಹಿಂದೆ ದೂರು ಕೊಟ್ಟಂತಹ ಸಂದರ್ಭದಲ್ಲಿ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹ ಪ್ರಕಾರ ಆ ಜಾಗದಲ್ಲಿ ಹಲವಾರು ಮೃತದೇಹಗಳನ್ನು ಹೂತು ಹಾಕಿದ್ದಾಗಿ ಹೇಳಲಾಗಿತ್ತು. ಸೊ ಹಾಗಾಗಿ ಅಲ್ಲಿ ಉತ್ಖನನ ನಡೆಸುವಂತಹ ಸಂದರ್ಭದಲ್ಲಿ ಕಳೇಬರಗಳು ಸಿಕ್ಕೇ ಸಿಗುತ್ತೆ ಎನ್ನುವಂತಹ ಮಾತುಗಳು ಕೂಡ ಹರಿದಾಡ್ತಾ ಇದ್ವು. ಹಾಗಾಗಿ ಪಾಯಿಂಟ್ ನಂಬರ್ 13ರ ಶೋಧವನ್ನು ಬಹಳಷ್ಟು ವಿಸ್ತೃತವಾಗಿ ನಡೆಸೋದಕ್ಕೆ SIT ಚಿಂತನೆಯನ್ನು ನಡೆಸಿತ್ತು. ಅದಕ್ಕಾಗಿ ಪಾಯಿಂಟ್ ನಂಬರ್ 13ರ ಉತ್ಖನನವನ್ನು ಬಾಕಿ ಇರಿಸಿಕೊಂಡ ಹಾಗೆಯೇ ಇನ್ನಿತರ ಪಾಯಿಂಟ್ಗಳ ಒಂದು ಶೋಧ ಕಾರ್ಯಾಚರಣೆಯನ್ನು ಉತ್ಖನನದ ಮೂಲಕ ನಡೆಸಲಾಗಿತ್ತು. ಪಾಯಿಂಟ್ ನಂಬರ್ 13ರ ಕಾರ್ಯಾಚರಣೆ ಬಾಕಿ ಇರುವ ಹಾಗೆಯೇ ಪಾಯಿಂಟ್ ನಂಬರ್ 14 ಎನ್ನುವಂತಹ ಜಾಗವನ್ನು ಬಂಗ್ಲಗುಡ್ಡೆ ಅರಣ್ಯ ಭಾಗದ ಮೇಲ್ಭಾಗದಲ್ಲಿ ಗುರುತಿಸಿ ಅಲ್ಲಿ ಕಳೇಬರಕ್ಕಾಗಿ ಶೋಧ ನಡೆಸಲಾಗಿತ್ತು. ಅದಾದ ಬಳಿಕ ಕಲ್ಲೇರಿಯಿಂದ ಸುಮಾರು 2 ಕಿಲೋಮೀಟರ್ ಎದುರು ಗೋಂಕ್ರತ್ತಾರು ಎನ್ನುವಂತಹ ಅರಣ್ಯ ಪ್ರದೇಶದಲ್ಲೂ ಕೂಡ ಪಾಯಿಂಟ್ ನಂಬರ್ 15 ಎನ್ನುವಂತಹ ಜಾಗವನ್ನು ಗುರುತಿಸಿ ಅಲ್ಲೂ ಕೂಡ ಶೋಧವನ್ನು ನಡೆಸಲಾಯಿತು. ಅದಾದ ಬಳಿಕ ಮತ್ತೊಂದು ಹೊಸ ಜಾಗ ಬಹಳಷ್ಟು ಗೌಪ್ಯತೆಯನ್ನು ಕಾಯ್ದುಕೊಂಡು ಬಾಹುಬಲಿ ಬೆಟ್ಟಕ್ಕೆ ತೆರಳುವಂತಹ ರಸ್ತೆಯ ತಿರುವಿನಲ್ಲಿದ್ದಂತಹ ಒಂದು ಜಾಗದಲ್ಲಿ ಸಾಕ್ಷಿ ದೂರುದಾರ ತೋರಿಸಿದ ಹಿನ್ನೆಲೆಯಲ್ಲಿ ಆ ಒಂದು ಜಾಗವನ್ನು ಮಾರ್ಕ್ ಮಾಡಿ ಮಹಜರು ನಡೆಸಿ ಆ ಜಾಗದಲ್ಲೂ ಕೂಡ ಉತ್ಖನನ ಮಾಡುವಂತಹ ಕೆಲಸಗಳಾಯಿತು. ಅದರ ಜೊತೆಗೆ ಅದರ ಪಕ್ಕದಲ್ಲೇ ಇನ್ನೊಂದಷ್ಟು ಜಾಗವನ್ನು ಆಳಕ್ಕೆ ಅಗೆದು ಅಲ್ಲೂ ಕೂಡ ಅಸ್ಥಿಪಂಜರದ ಅವಶೇಷಗಳಿಗಾಗಿ ಶೋಧವನ್ನು ನಡೆಸಲಾಯಿತು. ಆ 2 ಪಾಯಿಂಟ್ಗಳಲ್ಲೂ ಕೂಡ ಯಾವುದೇ ಅವಶೇಷಗಳು ಪತ್ತೆಯಾಗದಂತಹ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಯಿತು. ಅದಾದ ಬಳಿಕ ಪಾಯಿಂಟ್ ನಂಬರ್ 13ರ ಉತ್ಖನನದತ್ತ ಅಧಿಕಾರಿಗಳು ಮುಂದಾಗಿದ್ದು. ಸೊ ಡ್ರೋನ್
ಮೌಂಟೆಡ್ GPR ಅನ್ನು ಬಳಕೆ ಮಾಡಿಕೊಂಡು ವೈಜ್ಞಾನಿಕವಾಗಿ ಶೋಧವನ್ನು ನಡೆಸೋದಕ್ಕೆ SIT ಪೂರ್ವ ತಯಾರಿಯನ್ನು ಮಾಡಿಕೊಂಡಿತ್ತು. ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಸಿದ್ಧತೆಗಳೆಲ್ಲವನ್ನು ಕೂಡ ಕಲ್ಪಿಸಿಕೊಂಡು ಸೋಮವಾರ ಆಗಸ್ಟ್ 11ರಂದು ಪ್ರಾಯೋಗಿಕವಾಗಿ ಡ್ರೋನ್ ಮೌಂಟೆಡ್ GPR ಅನ್ನ ಒಂದು ಹಾರಾಟ ನಡೆಸಿ ಪ್ರಾಯೋಗಿಕವಾದ ಒಂದು ಪರೀಕ್ಷೆಯನ್ನು ಕೂಡ ನಡೆಸಿದ್ರು. ಹೇಗೆ ಹಾರಾಟ ಆಗುತ್ತೆ, ಅಲ್ಲಿ ಯಾವ ರೀತಿ ಪೂರಕ ವ್ಯವಸ್ಥೆಗಳಾಗಬೇಕು, ಪೂರಕ ಸಿದ್ಧತೆಗಳಾಗಬೇಕು ಇತ್ಯಾದಿ ಎಲ್ಲವನ್ನು ಕೂಡ ಪರಿಶೀಲನೆಯನ್ನು ನಡೆಸಿತು. ಅದಾದ ಬಳಿಕ ಆಗಸ್ಟ್ 12ರಂದು ಮಂಗಳವಾರ ಅಧಿಕೃತವಾಗಿ ಪಾಯಿಂಟ್ ನಂಬರ್ 13ರ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಯಿತು. ಬೆಳಿಗ್ಗೆ ಆಗಮಿಸಿದ್ದಂತಹ GPR ಟೆಕ್ನಿಷಿಯನ್ಸ್ ಅಲ್ಲಿ ಮೊದಲ ಹಂತದಲ್ಲಿ ಒಂದು ಹಾರಾಟವನ್ನು ನಡೆಸಿ ಎಲ್ಲವೂ ಸರಿಯಾಗಿದೆ ಅನ್ನುವಂಥದ್ದನ್ನು ಖಚಿತಪಡಿಸಿಕೊಂಡು ಆ ಬಳಿಕ ಅಧಿಕಾರಿಗಳು ಆಗಮಿಸಿದಂತಹ ಬಳಿಕ SIT ಅಧಿಕಾರಿಗಳು ಸಾಕ್ಷಿ ದೂರುದಾರನನ್ನು ಕರೆದುಕೊಂಡು ಆ ಜಾಗಕ್ಕೆ ಬಂದ ಬಳಿಕ ಮತ್ತೆ ಹಾರಾಟವನ್ನು ನಡೆಸಿ ಶೋಧವನ್ನು ನಡೆಸಿದ್ರು. ಸಾಕ್ಷಿ ದೂರುದಾರ ತೋರಿಸಿದ್ದಂತಹ ಜಾಗದ ದುಪ್ಪಟ್ಟು ಜಾಗವನ್ನು ಆ ಒಂದು ರೇಡಾರ್ ಮೂಲಕ ಸ್ಕ್ಯಾನ್ ಮಾಡುವಂತಹ ಕೆಲಸಗಳು ಕೂಡ ಆಯಿತು. ಸೊ ಆ ಬಳಿಕ ಆಗಸ್ಟ್ 12ರ ಮಂಗಳವಾರದಂದು SIT ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಕೂಡ ಈ ಒಂದು ಜಾಗಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿದ್ದಂತಹ ಅಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸುವಂತಹ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು. ಸರಿಸುಮಾರು 15 ನಿಮಿಷಗಳ ಕಾಲ ಸ್ಥಳದಲ್ಲಿ ಇದ್ದುಕೊಂಡು ಆ ಬಳಿಕ ಅಲ್ಲಿಂದ ತೆರಳಿದ್ರು. ಅದಾದ ಬಳಿಕ ಆ ಒಂದು ಪಾಯಿಂಟ್ನ ಉತ್ಖನನ ಕೆಲಸಕ್ಕೆ SIT ಮುಂದಾಯಿತು. SIT ಅಧಿಕಾರಿಗಳು ಸ್ಥಳಕ್ಕೆ 2 ಎಕ್ಸ್ಕವೇಟರ್ಗಳನ್ನು ಕರೆಸಿಕೊಂಡು ಅಂದರೆ ಮಣ್ಣು ಅಗೆಯುವಂತಹ ಯಂತ್ರಗಳನ್ನು ಕರೆಸಿಕೊಂಡು ಅಗೆಯುವಂತಹ ಕೆಲಸವನ್ನು ಮಾಡಿದ್ರು. ಪಾಯಿಂಟ್ ನಂಬರ್ 13ರಲ್ಲಿ ಗುರುತು ಮಾಡಿದ್ದಂತಹ ಜಾಗದ ಮೊದಲ ಅರ್ಧ ಭಾಗವನ್ನು ಅಗೆಯುವಂತಹ ಕೆಲಸ ಆಗಸ್ಟ್ 12ರ ಮಂಗಳವಾರ ನಡೆಯಿತು. ಸರಿಸುಮಾರು 18 ಅಡಿ ಆಳದವರೆಗೂ ಕೂಡ ಅಗೆದ್ರೂ ಕೂಡ ಯಾವುದೇ ರೀತಿಯ ಕಳೆ ಬರಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಗಳನ್ನು ಸಂಗ್ರಹಿಸೋದು ಸಾಧ್ಯ ಆಗಲಿಲ್ಲ, ಯಾವುದೂ ಕೂಡ ಸಿಗಲಿಲ್ಲ. ಒಂದಷ್ಟು ಸುಮಾರು 15 ಅಡಿ ಆಳ ಅಗಿತಾ ಇದ್ದ ಹಾಗೆ ಅಲ್ಲಿ ನೀರು ತುಂಬಿಕೊಳ್ಳುವಂತಹ ಸಮಸ್ಯೆ ಕೂಡ ಎದುರಾಯಿತು. ಸೊ ಆ ನೀರನ್ನು ತೆಗೆದು ಹೊರಹಾಕುವಂಥ ನಿಟ್ಟಿನಲ್ಲಿ ಡೀಸೆಲ್ ಪಂಪ್ಗಳನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಯಿತು. ಕಾರ್ಮಿಕರ ಮೂಲಕ ಪಂಪನ್ನು ಆ ಸ್ಥಳಕ್ಕೆ ತರಿಸಿಕೊಂಡು ಅಲ್ಲಿ ತುಂಬಿದ್ದಂತಹ ನೀರನ್ನು ಹೊರಹಾಕುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಸೊ ಆವತ್ತು ರಾತ್ರಿ 8:30ವರೆಗೂ ಕೂಡ ನಡೆದಿರುವಂತಹ ಕಾರ್ಯಾಚರಣೆ. ಸುಮಾರು 7:30ವರೆಗೂ ಕೂಡ ಒಂದು ಅಗೆಯುವಂತಹ ಕೆಲಸವನ್ನ ಮಾಡಿ ಏನು ಸಿಗ್ಲಿಲ್ಲ ಅಂತ ಹೇಳಿದಾಗ ವಾಪಸ್ ಮಣ್ಣು ಹಾಕಿ ಆ ಒಂದು ಹೊಂಡವನ್ನ ಮುಚ್ಚಿ ಅದನ್ನ ಸೀಲ್ ಮಾಡಿ ಆ ಕಾನೂನು ಪ್ರಕ್ರಿಯೆಗಳು ಅಥವಾ ವಿಧಿವಿಧಾನಗಳು ಏನೆಲ್ಲ ಆಗಬೇಕು ಅದೆಲ್ಲವನ್ನು ಕೂಡ ಪೂರೈಸಿ ಅಧಿಕಾರಿಗಳು AC ಸಹಿತ SIT ಅಧಿಕಾರಿಗಳ ಒಟ್ಟು ತಂಡ ಅಲ್ಲಿಂದ ನಿರ್ಗಮಿಸಿತ್ತು. ಅದಾದ ಬಳಿಕ ನಿನ್ನೆ ಆಗಸ್ಟ್ 13 ಪಾಯಿಂಟ್ ನಂಬರ್ 13ರ ಇನ್ನರ್ಧ ಭಾಗವನ್ನು ಉತ್ಖನನ ನಡೆಸೋದಿಕ್ಕೆ SIT ಆಗಮಿಸಿತು. ಬೆಳಗ್ಗೆ ಸರಿಸುಮಾರು 11:30 ಸುಮಾರಿಗೆ ಆಗಮಿಸಿದಂತಹ ತಂಡ ಅಲ್ಲಿ ಇನ್ನುಳಿದ ಅರ್ಧ ಭಾಗವನ್ನ ಅಗೆಯುವಂತಹ ಕೆಲಸವನ್ನ ಆರಂಭಿಸಿತು. ಇಲ್ಲೂ ಕೂಡ 2 ಎಕ್ಸ್ಕವೇಟರ್ಗಳನ್ನು ಬಳಕೆ ಮಾಡಿಕೊಂಡಿರುವಂಥದ್ದನ್ನು ನಾವು ಗಮನಿಸಿದ್ದೇವೆ. ಸೊ 2 ವಾಹನಗಳನ್ನು ಬಳಕೆ ಮಾಡಿಕೊಂಡು ಸಂಜೆ 5 ಗಂಟೆಯವರೆಗೂ ಕೂಡ ನಡುವೆ ಒಂದಷ್ಟು ಊಟದ ವಿರಾಮವನ್ನು ಹೊರತುಪಡಿಸಿ ಸಂಜೆಯವರೆಗೂ ಕೂಡ ಅಗೆಯುವಂತಹ ಕೆಲಸವನ್ನ ನಿರಂತರವಾಗಿ ಮಾಡಿದ್ರು. ಸಂಜೆಯವರೆಗೂ ಅಗೆದ್ರು. ಯಾವುದೇ ಅವಶೇಷಗಳು ಕಳೆಬರಗಳು ಪತ್ತೆಯಾಗದಂತಹ ಹಿನ್ನೆಲೆಯಲ್ಲಿ ಮತ್ತೆ ಈ ಒಂದು ಹೊಂಡವನ್ನ ಮುಚ್ಚಿ ಸೀಲ್ ಮಾಡುವಂತಹ ಪ್ರಕ್ರಿಯೆಗೆ SIT ಮುಂದಾಗಿತ್ತು. ಸೊ ಈ ಮೂಲಕ ಒಟ್ಟು ಪಾಯಿಂಟ್ 13ರಲ್ಲಿ 22 ಅಡಿ ಉದ್ದ, 8 ಅಡಿ ಅಗಲ ಮತ್ತು 18 ಅಡಿ ಆಳದವರೆಗೆ ಅಗೆದರೂ ಕೂಡ ಯಾವುದೇ ಕುರುಹುಗಳು ಪತ್ತೆಯಾಗಲಿಲ್ಲ. ಸೊ ಹಾಗಾಗಿ ಆ ಒಂದು ಪಾಯಿಂಟ್ ನಂಬರ್ 13ರ ಒಟ್ಟು ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿ ಅಧಿಕಾರಿಗಳು ವಾಪಸ್ಸಾಗಿದ್ರು. ಅದರ ಬಳಿಕ ಪಾಯಿಂಟ್ ನಂಬರ್ 13ರ ಬಳಿಕ ಮುಂದೆ ಏನು ಎತ್ತ ಎನ್ನುವಂತಹ ಒಂದು ಪ್ರಶ್ನೆಗಳು ಎಲ್ಲರನ್ನು ಕಾಡ್ತಾ ಇತ್ತು. ಸೊ ಪಾಯಿಂಟ್ ನಂಬರ್ 13ರ ಉತ್ಖನನದ ಬಳಿಕ SIT ಅಧಿಕಾರಿಗಳ ನಡೆ ಏನು, ಅದರ ಜೊತೆಗೆ ಅಧಿವೇಶನದಲ್ಲೂ ಕೂಡ ಈ ಒಂದು ವಿಚಾರ ಬಹಳಷ್ಟು ಚರ್ಚೆಗೆ ಒಳಗಾಗ್ತಾ ಇತ್ತು. ಹೀಗಾಗಿ ಮುಂದಕ್ಕೆ ಏನು, ಈ ನಡುವೆ ಮಧ್ಯಂತರ ವರದಿಯನ್ನ ಸಲ್ಲಿಕೆ ಮಾಡಬೇಕು ಎನ್ನುವಂತಹ ಆಗ್ರಹ ಅಧಿವೇಶನದಲ್ಲಿ ವಿಪಕ್ಷಗಳಿಂದ ವ್ಯಕ್ತವಾದಂತಹ ಹಿನ್ನೆಲೆಯಲ್ಲಿ ಮಧ್ಯಂತರ ವರದಿ ಸಲ್ಲಿಕೆಯ ಬಳಿಕ ಮುಂದಿನ ಒಂದು ತನಿಖೆಯನ್ನ SIT ಕೈಗೆತ್ತಿಕೊಳ್ಳಬಹುದು ಎನ್ನುವಂತಹ ಒಂದು ಲೆಕ್ಕಾಚಾರಗಳು, ಅಂತಹ ಒಂದು ಮಾತುಗಳು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದ್ದದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಆದರೆ ಇವತ್ತು
ಮತ್ತೊಂದು ರಹಸ್ಯವಾದ ಸ್ಥಳದಲ್ಲಿ ಉತ್ಖನನ ನಡೆಯುತ್ತೆ ಎನ್ನುವಂತಹ ಒಂದು ಮಾಹಿತಿಗಳು ಹರಿದಾಡ್ತಾ ಇದ್ದ ನಡುವೆಯೇ ಅಧಿಕಾರಿಗಳು ಬೆಳಗ್ಗೆ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಎಂದಿನ ಹಾಗೆ ಕಾರ್ಯಾಚರಣೆಗೆ ಮುಂದಾದ್ರು. ನೇರವಾಗಿ ಕನ್ಯಾಡಿ ಸಮೀಪಕ್ಕೆ ಬಂದು ಕನ್ಯಾಡಿಯಿಂದ ಎಡಭಾಗಕ್ಕೆ ತಿರುವನ್ನ ಪಡೆದುಕೊಂಡು ಆ ಸಣ್ಣದಾದ ರಸ್ತೆಯಲ್ಲಿ ಒಳಗೆ ತೆರಳಿದ್ರು. ಸೊ ಅಲ್ಲಿ ಒಂದು ಖಾಸಗಿ ತೋಟದ ನಡುವಿನ ಒಂದು ದಾರಿಯ ಮೂಲಕ ಸಾಗಿ ನದಿಯ ಪಕ್ಕದಲ್ಲೇ ಇದ್ದಂತಹ ಜಾಗದಲ್ಲಿ ಪಾಯಿಂಟ್ ನಂಬರ್ 17 ಎನ್ನುವಂತಹ ಒಂದು ಜಾಗವನ್ನ ಗುರುತು ಮಾಡಿಕೊಂಡು ಅಲ್ಲಿ ಉತ್ಖನನವನ್ನ ನಡೆಸಿದ್ದಾರೆ ಅನ್ನುವಂಥದ್ದು. ಸೊ ಅಲ್ಲೂ ಕೂಡ ಯಾವುದೇ ಅವಶೇಷಗಳು ಕಳೇಬರಗಳು ಪತ್ತೆಯಾಗಿಲ್ಲ. ಹಾಗಾಗಿ ಆ ಒಂದು ಪಾಯಿಂಟ್ 17ರ ಕಾರ್ಯಾಚರಣೆಯನ್ನ ಮುಕ್ತಾಯಗೊಳಿಸಿ ಆ ಒಂದು ಜಾಗಕ್ಕೆ ಮಣ್ಣು ಹಾಕಿ ಮುಚ್ಚಿ ಅಲ್ಲಿಂದ ವಾಪಸ್ಸಾಗಿ ಸಾಮಾನ್ಯವಾಗಿ ಕಾರ್ಯಾಚರಣೆಯನ್ನ ಮುಗಿಸಿಕೊಂಡು ನೇರವಾಗಿ ಬೆಳ್ತಂಗಡಿಯಲ್ಲಿರುವಂತಹ SIT ಕಚೇರಿಗೆ ಆಗಮಿಸ್ತಾ ಇದ್ರು SIT ಅಧಿಕಾರಿಗಳು. ಸಾಕ್ಷಿ ದೂರುದಾರನನ್ನು ಕೂಡ ಕರೆದುಕೊಂಡು ಬಂದು ಆ ಬಳಿಕ ಆತ ತಾನು ಆಗಮಿಸ್ತಾ ಇದ್ದಂತಹ ವಕೀಲರ ಜೊತೆಗೆ ಖಾಸಗಿ ವಾಹನದಲ್ಲಿ ವಾಪಸ್ ಆಗ್ತಾ ಇದ್ರು. ಅವರಿಗೆ ಭದ್ರತೆಗಾಗಿ ಒಂದು ಬೆಂಗಾವಲು ವಾಹನವನ್ನ ಇಬ್ಬರು ಪೊಲೀಸ್ ಸಿಬ್ಬಂದಿಗಳ ಜೊತೆಗೆ ನೀಡಲಾಗ್ತಾ ಇತ್ತು. ಆದ್ರೆ ಇವತ್ತು ನೇರವಾಗಿ ಮತ್ತೊಂದು ಜಾಗಕ್ಕೆ ಬಂದಿದ್ದಾರೆ. ಈಗ ಜಾಗಕ್ಕೆ ಆಗಮಿಸಿ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬಂದಿದ್ದಾರೆ. ಸೊ ಅಲ್ಲಿ ಈಗ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸಗಳಾಗ್ತಾ ಇದೆ ಅನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಪೊಲೀಸರನ್ನು ಕೂಡ ಅಲ್ಲಿ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಬಿಗಿ ಬಂದೋಬಸ್ತನ್ನ ಏರ್ಪಾಡು ಮಾಡಲಾಗಿದೆ. ಅದರ ಜೊತೆಗೆ ಅಲ್ಲಿ ಸಾಕ್ಷಿ ದೂರುದಾರ SIT ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿಯನ್ನ ಒದಗಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ಈಗ ನೇರ ಪ್ರಸಾರದಲ್ಲಿ ಗಮನಿಸ್ತಾ ಇದ್ದೇವೆ. ಅಲ್ಲಿಂದ ಇತ್ತ ಕಡೆಗೆ ಆಗಮಿಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದಂತಹ ದೃಶ್ಯಗಳು ನಮಗೆ ಕಂಡು ಬಂದು ಈಗ ವಾಪಸ್ ವಾಹನಕ್ಕೆ ಹತ್ತುತ್ತಾ ಇರುವಂತದ್ದು ಸಾಕ್ಷಿ ದೂರುದಾರ. ಅದರ ಜೊತೆಗೆ ಇತರ ಅಧಿಕಾರಿಗಳು ಸಿಬ್ಬಂದಿಗಳು ಎಲ್ಲರೂ ಕೂಡ ಒಂದು ವಾಹನವನ್ನ ಹತ್ತುತ್ತಾ ಇರುವಂತದ್ದನ್ನ ನೋಡ್ತಾ ಇದ್ದೇವೆ. SP ಜಿತೇಂದ್ರ ಕುಮಾರ್ ದಯಾಮ್ ಅವರು ಕೂಡ ವಾಹನವನ್ನ ಹತ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನಿತರ ಅಧಿಕಾರಿಗಳು ಕೂಡ ಆ ವಾಹನವನ್ನ ಹತ್ತಿಕೊಳ್ತಾ ಇದ್ದಾರೆ. ನೇರ ಪ್ರಸಾರದಲ್ಲಿ ನೋಡ್ತಾ ಇರುವಂತಹ ದೃಶ್ಯಗಳು. ಅದರ ಮುಂಭಾಗದಲ್ಲಿ ರಾಜ್ಯ ಮೀಸಲು ಪೊಲೀಸ್ ಪಡೆಯ ವಾಹನವನ್ನ ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ಬಹಳಷ್ಟು ಸಂಖ್ಯೆಯಲ್ಲಿ ಪೊಲೀಸರನ್ನ ಭದ್ರತೆಗಾಗಿ ಅಲ್ಲಿ ನಿಯೋಜನೆ ಮಾಡಲಾಗಿರುವಂತದ್ದು. ಮೀಸಲು ಪಡೆಯ ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಅದರ ಜೊತೆಗೆ ಸಾರ್ವಜನಿಕರ ಒಂದು ಸಂಖ್ಯೆಯು ಕೂಡ ಬಹಳಷ್ಟು ಹೆಚ್ಚಾಗಿದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಸೊ ಈಗ ಆ ಒಂದು ಸ್ಥಳದಿಂದ ಮುಂದಕ್ಕೆ ತೆರಳ್ತಾ ಇದ್ದಾರೆ. ಆ ಒಂದು ವಾಹನ ಆ ಒಂದು ಜಾಗದಿಂದ ಹೊರಟಿದೆ. ಸೊ ಏನು ಎತ್ತ ಅನ್ನುವಂಥದ್ದು ಕೂಡ ಈಗ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ ವಿಚಾರ.
ಏನು ವಿಚಾರಗಳು ಎಲ್ಲದರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಈಗ ಚಾನಲ್ ಮುಖ್ಯಸ್ಥ ದಾಮೋದರ್ ದೊಂಡೋಲಿ ಅವರು ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ದಾಮೋದರ್, ಅಲ್ಲಿ ನಡೆದಿರುವಂತಹ ಪ್ರಕ್ರಿಯೆ ಏನಾಯ್ತು ಅನ್ನುವಂಥದ್ದು? ಗೌತಮ್, ಇವತ್ತಿನ 17ನೇ ನಂಬರ್ನ ಗುರುತಿನ ಉತ್ಖನನದ ನಂತರ ಏಕಾಏಕಿ ಆ ಮುಸುಕುದಾರಿಯನ್ನ ಕರೆದುಕೊಂಡು ಧರ್ಮಸ್ಥಳದ ದ್ವಾರದ ಒಳಭಾಗದಲ್ಲಿರ್ತಕ್ಕಂತಹ ಸ್ಥಳಕ್ಕೆ ಕರ್ಕೊಂಡು ಬಂದ್ರು. ಅದರಲ್ಲಿ ಮುಖ್ಯವಾಗಿ ಕಾವೇರಿ ಮತ್ತು ಗೋದಾವರಿ ಲಾಡ್ಜ್ನ ಮಧ್ಯಭಾಗದಲ್ಲಿರ್ತಕ್ಕಂಥ ಶೌಚಾಲಯದ ಪಕ್ಕದ ಸ್ಥಳಕ್ಕೆ ಕರೆದುಕೊಂಡು ಬಂದು ಅಲ್ಲಿಯ ಸ್ಥಳದ ಮಹಜರನ್ನ ಮಾಡಿರುವಂತದ್ದು. ಅಲ್ಲಿ ಸ್ಥಳ ಮಹಜರನ್ನ ಮಾಡಿ ತಾನು ಇಲ್ಲಿ ಓಡಾಡ್ತಾ ಇದ್ದೆ ಮತ್ತು ಇಲ್ಲಿ ಇರ್ತಾ ಇದ್ದೆ, ಈ ಸ್ಥಳದಲ್ಲಿ ಹೆಚ್ಚಾಗಿ ಇರ್ತಾ ಇದ್ದೆ ಅನ್ನುವಂತಹದ್ದನ್ನ ಕೂಡ ಆತ ಅಲ್ಲಿ ತಿಳಿಸಿರುವಂತದ್ದು. ಪಂಚರ ಮುಂದೆ ಅಂದ್ರೆ 5 ಜನರ ಮುಂದೆ ಪಂಚರ ಮುಂದೆ ಪಂಚನಾಮೆಯನ್ನ ಮಾಡುವಂತಹ ಕಾರ್ಯವನ್ನ ಈಗ ಅವರು ಮಾಡಿರುವಂತದ್ದು. ಇಲ್ಲಿ ಒಂದು ಶೌಚಾಲಯದ ಒಳಭಾಗಕ್ಕೂ ಕೂಡ ಅಧಿಕಾರಿಗಳ ಜೊತೆಗೆ ಅಂದ್ರೆ 2 ಅಧಿಕಾರಿಗಳ ಜೊತೆಗೆ ಒಳಭಾಗಕ್ಕೂ ಕೂಡ ಆತ ಕರೆದುಕೊಂಡು ಹೋಗಿದ್ದ. ಅದರ ಜೊತೆಗೆ ಅಲ್ಲಿ ಒಂದು ನೆಸ್ಕೆಫೆ ಅನ್ನುವಂತಹ ಒಂದು ಬೂತ್ ಏನಿದೆ ಅದರ ಹಿಂಭಾಗದಲ್ಲಿ ಆತ ಕುಳಿತುಕೊಂಡು ತನ್ನ ಏನೆಲ್ಲ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಕೂಡ ಅಲ್ಲಿ ತಿಳಿಸಿದ್ದ. ಅವುಗಳನ್ನ ಈಗ ಅಲ್ಲಿ ತಿಳಿಸ್ತಾ ಇದ್ದಾನೆ. ಆರಂಭದಲ್ಲಿ ನಮಗೂ ಕೂಡ ಡೌಟ್ ಆಗಿತ್ತು, ಇಲ್ಲೇನಾದ್ರೂ ಆತ ಗುರುತು ಮಾಡ್ತಾ ಇದ್ದಾನ ಅನ್ನುವಂಥದ್ದು. ಅಂಥದ್ದೇನಲ್ಲ, ಬದಲಾಗಿ ಆತ ತೋರಿಸ್ತಾ ಇದ್ದದ್ದು ನಾನು ಇಲ್ಲಿ ಇರ್ತಿದ್ದೆ, ಹೀಗೆ ಓಡಾಡ್ತಾ ಇದ್ದೆ, ಈ ಪ್ರದೇಶದಲ್ಲಿ ಇರ್ತಿದ್ದೆ, ಈ ಸ್ಥಳದಲ್ಲೇ ಇರ್ತಿದ್ದೆ ಅನ್ನುವಂಥದ್ದನ್ನೆಲ್ಲ ಆತ ತಿಳಿಸಿದ್ದಾನೆ. ಈ ಮೂಲಕ ಆತನ ಒಂದು ಎಲ್ಲೆಲ್ಲಿ ಓಡಾಡ್ತಿದ್ದ, ಯಾವ್ಯಾವ ಸ್ಥಳದಲ್ಲಿ ಇರ್ತಾ ಇದ್ದ ಅನ್ನುವಂತಹ ಮಹಜರು ಕಾರ್ಯವನ್ನು ಕೂಡ ಈಗ ಪೊಲೀಸರು ಮುಗಿಸಿರುವಂತದ್ದು ಗೌತಮ್. ಈ ಮೂಲಕ ಪೊಲೀಸರು ಮತ್ತೊಂದು ಕಾರ್ಯವನ್ನ ಮಾಡಿದಂತಾಗ್ತದೆ. ಯಾಕಂದ್ರೆ ಆತನ ಚಲನವಲನಗಳ ಬಗ್ಗೆ ಮತ್ತು ಆತ ಇರ್ತಾ ಇದ್ದಂತಹ ಜಾಗವನ್ನು ಕೂಡ ಮಹಜರು ಮಾಡಬೇಕಾದಂತಹ ಅನಿವಾರ್ಯತೆ ಇರೋದ್ರಿಂದ ಅವುಗಳನ್ನೆಲ್ಲ ಈಗ ಮಾಡಿದ್ದಾರೆ. ಮೋಸ್ಟ್ಲಿ ಇದರ ರಿಸಲ್ಟ್ ಏನು ಅನ್ನುವಂಥದ್ದಂದ್ರೆ ಈತನ ಕೇಸಿಗೆ ಸಂಬಂಧಪಟ್ಟಂಗೆ ಇನ್ನು ಮುಂದೆ ಉತ್ಖನನ ಕಾರ್ಯ ನಡೆಯುವ ಬಗ್ಗೆ ಅನುಮಾನ ಇದೆ, ಡೌಟ್ ಇದೆ. ಯಾಕಂತಂದ್ರೆ ಈಗ ಆತ ಇರುವಿಕೆ, ಆತನ ಇದನ್ನೆಲ್ಲ ಪ್ರಶ್ನಿಸಿದ್ರಿಂದ ಇದು ಈ ಒಂದು ಮಹಜರು ಪ್ರಕ್ರಿಯೆ ಕಡೆಯದಾಗಿ ಆಗುತ್ತಾ ಇದೆ ಅನ್ನುವಂತಹದ ರೀತಿಯಲ್ಲಿ ಅಂದುಕೊಳ್ಳಬಹುದು. ಆದ್ರೆ ಹಾಗೆಯೋ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಆದ್ರೆ ಈಗ ಈ ಮಾಹಿತಿಯನ್ನು ಒದಗಿಸಬಹುದು ಗೌತಮ್. ಮತ್ತು ನಾಳೆ ಸ್ವತಂತ್ರ ದಿನದ ಹಿನ್ನೆಲೆಯಲ್ಲಿ ನಾಳೆ ಯಾವುದೇ ಕಾರ್ಯಾಚರಣೆಗಳು ಇರುವುದಿಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಮತ್ತೊಂದೆಡೆ ನಾಡಿದ್ದು ಮತ್ತೊಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಡೆವಲಪ್ಮೆಂಟ್ ಆಗುವಂತಹ ಸಾಧ್ಯತೆಗಳು ಇವೆಯಾ ಅನ್ನುವಂಥದ್ದು. ಯಾಕಂತಂದ್ರೆ ಜಯಂತ್ ಟಿ ಅವರು ಕೊಟ್ಟಂತಹ ದೂರಿನ ಪ್ರಕಾರ ಆತನ ದೂರಿನ ಬಗ್ಗೆಯೂ ಕೂಡ SIT ಅಧಿಕಾರಿಗಳು ಯಾವ್ದಾದ್ರು ನಿರ್ಧಾರವನ್ನ ತೆಗೆದುಕೊಳ್ತಾರ ಅನ್ನುವಂಥದ್ದು ಕಾದು ನೋಡಬೇಕು. ಅಥವಾ ಈ ಮುಸುಕುದಾರಿ ಇನ್ಯಾವುದಾದ್ರೂ ಪಾಯಿಂಟ್ ಅನ್ನ ತೋರಿಸ್ತಾನ ಅಥವಾ ಆತ ಏನಾದ್ರು ತನ್ನ ಆತ್ಮವಿಶ್ವಾಸದಿಂದ ಯಾವ್ದಾದ್ರು ಗುರುತುಗಳನ್ನ ತೋರಿಸಿದಾನ ಅನ್ನುವಂಥದ್ದನ್ನ ನೋಡಿದ ನಂತರ ಮುಂದಿನ ನಿರ್ಧಾರವನ್ನ ಕೈಗೊಳ್ತಾರೆ. ನಾಳೆ ಯಾವುದೇ ನಿರ್ಧಾರಗಳು ಇರೋದಿಲ್ಲ ಅನ್ನುವಂಥದ್ದು ಈಗ ಬಂದಿರುವಂತ ಮಾಹಿತಿ. ಓಕೆ, ಅದರ ಜೊತೆಗೆ ಈಗ ಇನ್ನೊಂದು ವಿಚಾರ, ಈಗಾಗಲೇ NHRC ಅಂದ್ರೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಆಗಮಿಸಿರುವಂತದ್ದು. ಸೊ ನಿನ್ನೆ ಅವರು ಬಂದಿರ್ಲಿಲ್ಲ ಕಾರ್ಯಾಚರಣೆ ನಡೆಯುವಂತ ಜಾಗಕ್ಕೆ. ಸೊ ಇವತ್ತು ಏನಾದ್ರು ಬಂದಿದ್ರ, ಏನಾದ್ರು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸಗಳಾಗಿದೆಯಾ ಅನ್ನುವಂಥದ್ದು ಇಲ್ಲಿ? ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇವತ್ತು ಕೂಡ ಸ್ಥಳಕ್ಕೆ ಬರಲಿಲ್ಲ, ಅಂದ್ರೆ ಉತ್ಖನನ ನಡೆಯುವಂತ ಸ್ಥಳಕ್ಕೆ ಬರಲಿಲ್ಲ. ಬದಲಾಗಿ ಅವರು ವಿವಿಧ ಜನರನ್ನ ಮಾತಾಡಿಸಿರುವಂತದ್ದು, ಆ ಟೈಮ್ ನಲ್ಲಿ ಫೋಟೋ ತೆಗೆಯುತ್ತಿದ್ದಂಥದ್ದು, ಅವರನ್ನ ಮಾತಾಡಿಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾಗಿದೆ. ಅದರ ಜೊತೆಗೆ ಪಂಚಾಯತ್ ಇರ್ಬೋದು, ಪೊಲೀಸ್ ಠಾಣೆ ಇರ್ಬೋದು, ಇತರ ಪ್ರಮುಖ ವ್ಯಕ್ತಿಗಳು ಯಾರೆಲ್ಲ ಇದ್ದಾರೆ, ಆ ಟೈಮ್ ನಲ್ಲಿ ಯಾರ್ಯಾರು ಸಿಬ್ಬಂದಿಗಳಾಗಿದ್ರು ಅವರೆಲ್ಲರ ಕಡೆಯಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಗೌತಮ್. ಓಕೆ, ಎಸ್, ಈಗ ಆ ಒಂದು ಜಾಗದಿಂದ ಏನು ಹೊರಟಿದ್ದಾರೆ, ಮುಂದಕ್ಕೆ ಯಾವ್ದಾದ್ರು ಒಂದು ಪಾಯಿಂಟ್ ಗೆ ತೆರಳುವಂತಹ ಸಾಧ್ಯತೆಗಳಿದೆಯಾ? ಅಂದ್ರೆ ಮಹಜರು ಅಥವಾ ಈಗ ನೇರವಾಗಿ ಬೆಳ್ತಂಗಡಿ SIT ಕಚೇರಿಗೆ ಆಗಮಿಸಿದ್ದಾರಾ ಹೇಗೆ ಅಂತ? ಈಗ ಇಲ್ಲಿಂದ ಅವರು ನೇರವಾಗಿ ಬೆಳ್ತಂಗಡಿ SIT ಕಚೇರಿಗೆ ಆಗಮಿಸಿದ್ದಾರೆ. ಇವತ್ತಿನ ಕಾರ್ಯಾಚರಣೆ ಮತ್ತು ಮಹಜರು ಪ್ರಕ್ರಿಯೆ ಎರಡೂ ಕೂಡ ಮುಕ್ತಾಯಗೊಳಿಸಿ ಇವತ್ತು ಬೆಳ್ತಂಗಡಿಯ ಕಚೇರಿಗೆ ತೆರಳಿದ್ದಾರೆ ಗೌತಮ್. ಸೊ ಹಾಗಿದ್ರೆ ಈಗ ನಾಳೆ ಸ್ವಾತಂತ್ರ್ಯ ದಿನದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಕಾರ್ಯಾಚರಣೆಗಳು ಇರೋದಿಲ್ಲ, ಶನಿವಾರದ ದಿನ ಇರುವಂತಹ ಸಾಧ್ಯತೆಗಳು ಕೂಡ ಸಾಧ್ಯತೆಗಳಿದಾವೆ. ಓಕೆ, ಎಸ್, ಥ್ಯಾಂಕ್ ಯು ದಾಮೋದರ್. ಮತ್ತೆ ಇನ್ನೊಮ್ಮೆ ನಿಮ್ಗೆ ಓವರ್ ಆಲ್ ಮಾಹಿತಿಯನ್ನ ಪಡೆದುಕೊಳ್ಳುವಂತ ನಿಟ್ಟಿನಲ್ಲಿ ಮತ್ತೊಮ್ಮೆ ತಮ್ಮಿಂದ ಮಾಹಿತಿಯನ್ನ ಪಡೆದುಕೊಳ್ತೇವೆ. ಥ್ಯಾಂಕ್ ಯು ಈ ಕ್ಷಣದ ಮಾಹಿತಿಗಾಗಿ. ಎಸ್, ಇದಿಷ್ಟು ಈಗಿನ ಒಂದು ಬೆಳವಣಿಗೆಯ ಬಗ್ಗೆ ಕೊಟ್ಟಿರುವಂತಹ ಮಾಹಿತಿ ದಾಮೋದರ್ ಅವರು. ಧರ್ಮಸ್ಥಳದ ಕಾವೇರಿ ಅಂಡ್ ಗೋದಾವರಿ ವಸತಿ ಗೃಹಗಳು ಏನಿದೆ ಅದರ ನಡುವೆ ಇರುವಂತಹ ಒಂದು ಶೌಚಾಲಯ, ಆ ಭಾಗದಲ್ಲಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಒದಗಿಸುವಂತಹ ಕೆಲಸವನ್ನ ಮಾಡಿರುವಂತದ್ದು ಸಾಕ್ಷಿ ದೂರುದಾರ. ಅಂದ್ರೆ
ತಾನು ಇಲ್ಲಿ ಈ ಹಿಂದೆ ಕೆಲಸವನ್ನ ಮಾಡ್ತಾ ಇದ್ದೇನೆ ಅಂತ ಆತ ಹೇಳಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನ ಒಂದು ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಮುಂದಾಗಿದ್ರು. ಸೊ ಅದಕ್ಕಾಗಿ ಆತನನ್ನ ಕರೆದುಕೊಂಡು ಬಂದು ಆತನ ಚಲನವಲನಗಳು ಹೇಗಿತ್ತು, ಏನೆಲ್ಲ ಮಾಡ್ತಾ ಇದ್ದ ವ್ಯಕ್ತಿ ಅನ್ನುವಂಥದ್ದನ್ನ ಆತನ ಹೇಳಿಕೆಯ ಹಿನ್ನೆಲೆಯಲ್ಲಿ ಒಂದು ದಾಖಲು ಮಾಡಿಕೊಳ್ಳುವಂತಹ ಮಾಹಿತಿಯನ್ನ ಸಂಗ್ರಹಿಸುವಂತಹ ಕೆಲಸಕ್ಕೆ ಬಂದಿದ್ರು. ಸೊ ಸಾಕ್ಷಿ ದೂರುದಾರನನ್ನ ಕರೆದುಕೊಂಡು ಬಂದು ಆ ಮಾಹಿತಿಯನ್ನ ಸಂಗ್ರಹಿಸುವಂತಹ ಕೆಲಸವನ್ನ ಮಾಡಿ ಪಂಚನಾಮೆಯನ್ನ ಪೂರೈಸಿ ಪಂಚರ ಮುಂದೆ ಆತ ತನ್ನ ಹೇಳಿಕೆಯನ್ನ ಒಂದು ಮಾಹಿತಿಯನ್ನ ಒದಗಿಸಿರುವಂಥದ್ದು. ಆ ಎಲ್ಲ ಮಾಹಿತಿಗಳನ್ನ ಸಂಗ್ರಹಿಸಿಕೊಂಡು ಆ ಎಲ್ಲ ಮಾಹಿತಿಗಳನ್ನ ಪಡೆದುಕೊಂಡು ಅಲ್ಲಿಂದ ಈಗ ಆ ತಂಡ ಬೆಳ್ತಂಗಡಿಯತ್ತ ಆಗಮಿಸ್ತಾ ಇದೆ. ಸೊ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ, ಅವರು ವಾಹನವನ್ನ ಹತ್ತಿ ಅಲ್ಲಿಂದ ತೆರಳುತ್ತಾ ಇರುವಂಥದ್ದು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಕಾರ್ಯಾಚರಣೆಯನ್ನ SIT ಅಧಿಕಾರಿಗಳು ಇಲ್ಲಿಗೆ ಕೊನೆಗೊಳಿಸಿದ್ದಾರೆ. ಅಂದ್ರೆ ಇವತ್ತಿನ ಕಾರ್ಯಾಚರಣೆ ಇಲ್ಲಿಗೆ ಮುಕ್ತಾಯಗೊಂಡಿದೆ. ನಾಳೆ ಸ್ವಾತಂತ್ರ್ಯ ದಿನದ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕಾರ್ಯಾಚರಣೆ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಇನ್ ಕೇಸ್ ಉತ್ಖನನವನ್ನ ನಡೆಸಬೇಕಿದ್ರೆ ಅಲ್ಲಿ ಸಕ್ಷಮ ಪ್ರಾಧಿಕಾರ ಅಂದ್ರೆ ಮುಖ್ಯವಾಗಿ AC ಅವರ ಒಂದು ಉಪಸ್ಥಿತಿ ಬೇಕಾಗುತ್ತೆ. ಇಷ್ಟು ದಿನಗಳ ಕಾರ್ಯಾಚರಣೆಯೂ ಕೂಡ AC ಅವರ ಸಮ್ಮುಖದಲ್ಲೇ ನಡೆದಿರುವಂಥದ್ದು. ಆದ್ರೆ ನಾಳೆ ಸ್ವಾತಂತ್ರ್ಯ ದಿನದ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಈ ಒಂದು ಸರ್ಕಾರಿ ಹಬ್ಬ ಅಂದ್ರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಿರುವಂತಹ ಅನಿವಾರ್ಯತೆ ಹಿನ್ನೆಲೆಯಲ್ಲಿ ಅವರಿಗೆ ಈ ಒಂದು ಉತ್ಖನನದಲ್ಲಿ ಪಾಲ್ಗೊಳ್ಳೋದು ಸಾಧ್ಯ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಇನ್ನಿತರ ಕಂದಾಯ ಇಲಾಖೆ ಅಧಿಕಾರಿಗಳಿರ್ಬೋದು, PWD ಇರ್ಬೋದು, ಅರಣ್ಯ ಇರ್ಬೋದು, ಎಲ್ಲರೂ ಕೂಡ ಈ ಒಂದು ಸ್ವಾತಂತ್ರ್ಯೋತ್ಸವದಲ್ಲಿ ಪಾಲ್ಗೊಳ್ಳಬೇಕಿರುವಂತಹ ಹಿನ್ನೆಲೆಯಲ್ಲಿ ಅವರು ಯಾರು ಕೂಡ ಲಭ್ಯರಿರೋದಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ನಾಳೆ ಯಾವುದೇ ರೀತಿಯಲ್ಲೂ ಉತ್ಖನನ ಕಾರ್ಯಾಚರಣೆ ನಡೆಯೋದಿಲ್ಲ ಎನ್ನುವಂತಹ ಮಾಹಿತಿ ಈಗಾಗಲೇ ಬಂದಿರುವಂಥದ್ದು. ಸೊ ಹಾಗಾಗಿ ಶನಿವಾರದ ದಿನ ಮತ್ತೆ ಕಾರ್ಯಾಚರಣೆ ನಡೆಯುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಮುಖ್ಯವಾಗಿ ಈ ಒಂದು ಬೆಳವಣಿಗೆಯನ್ನ ಗಮನಿಸಿದ್ರೆ ಸಾಕ್ಷಿ ದೂರುದಾರ ಅಂದ್ರೆ ಮುಸುಕುದಾರಿ ಅನಾಮಿಕ ವ್ಯಕ್ತಿ ಕೊಟ್ಟಂತಹ ದೂರಿನ ಹಿನ್ನೆಲೆಯಲ್ಲಿ ಆತನ ಒಂದು ದೂರಿಗೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ನಡೆಸಿದಂತಹ SIT ಇದೀಗ ಆತ ಕೆಲಸ ನಿರ್ವಹಿಸ್ತಾ ಇದ್ದಂತಹ ಸ್ಥಳಗಳಿಗೆ ಬಂದು ಮಾಹಿತಿಯನ್ನ ಪಡೆದುಕೊಂಡಿರುವಂತದ್ದನ್ನ ಗಮನಿಸಿದ್ರೆ ಆತನ ದೂರಿಗೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸಿದ್ರ ಅಥವಾ ಒಂದು ಹಂತಕ್ಕೆ ಅದನ್ನ ನಿಲ್ಲಿಸಿ ಮುಂದಿನ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಕೊಳ್ತಾರಾ ಎನ್ನುವಂತ ಒಂದು ಅನುಮಾನ ಕೂಡ ಕಾಡ್ತಾ ಇರುವಂತದ್ದು. ಅದರ ಜೊತೆಗೆ ಸಲ್ಲಿಕೆಯಾಗಿರುವಂತಹ ಇನ್ನೆರಡು ಕೇಸುಗಳು, ಒಂದು ಸಾಮಾಜಿಕ ಕಾರ್ಯಕರ್ತ ಜಯಂತ್ T ಅವರು ಕೊಟ್ಟಿರುವಂತಹ ದೂರು, ಅದೇ ರೀತಿ ಪದ್ಮಲತಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಲ್ಲಿಕೆಯಾಗಿರುವಂತಹ ದೂರು. ಸೊ ಇವೆರಡು ದೂರುಗಳಿಗೆ ಸಂಬಂಧಪಟ್ಟ ಹಾಗೆ SIT ತನಿಖೆಯನ್ನ ಕೈಗೆತ್ತಿಕೊಳ್ಳುತ್ತಾ ಶನಿವಾರದ ದಿನ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಾಚರಣೆ ನಡೆಯುವಂತಹ ಸಾಧ್ಯತೆಗಳಿದೆಯಾ ಅನ್ನುವಂಥದ್ದು ಸದ್ಯಕ್ಕೆ ಇರುವಂತಹ ಅನುಮಾನ. ಅದಕ್ಕೂ ಯಾವುದೇ ರೀತಿಯ ಸ್ಪಷ್ಟತೆಗಳು ಈ ಕ್ಷಣದವರೆಗೂ ಕೂಡ ಸಿಕ್ಕಿಲ್ಲ. ಕಾದು ನೋಡ್ಬೇಕಷ್ಟೇ ಅದರ ಬಗ್ಗೆ ಏನು ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು. ಇದರ ನಡುವೆ ಈ ಒಂದು ವಿಚಾರ ಅಧಿವೇಶನದಲ್ಲೂ ಕೂಡ ಬಹಳಷ್ಟು ಚರ್ಚೆಯಾಗಿದೆ. ನಾವು ಅಧಿವೇಶನದಲ್ಲಿ ಯಾರೆಲ್ಲ ಮುಖಂಡರು, ಯಾರೆಲ್ಲ ಶಾಸಕರು ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು, ಯಾವೆಲ್ಲ ಸಚಿವರು ಏನ್ ಹೇಳಿದ್ರು, ಅದಕ್ಕೆ ಯಾವ ಉತ್ತರ ಬಂದಿದೆ ಎಲ್ಲವನ್ನೂ ಕೂಡ ನಾವು ಗಮನಿಸಿದ್ವಿ. ಸೊ ಸುದ್ದಿ ನ್ಯೂಸ್ ಕೂಡ ಆ ಎಲ್ಲ ಅಧಿವೇಶನದ ಒಂದು ಚಿತ್ರಣವನ್ನ ವೀಕ್ಷಕರ ಮುಂದೆ ಇಡುವಂತಹ ಒಂದು ಪ್ರಯತ್ನವನ್ನ ಮಾಡಿದೆ. ಸೊ ಏನೇನಾಯ್ತು, ಯಾರೆಲ್ಲ ಏನೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಅನ್ನುವಂಥದ್ದನ್ನ ಸವಿವರವಾಗಿ ನೇರ ಪ್ರಸಾರದಲ್ಲೇ ಒದಗಿಸುವಂತಹ ಕೆಲಸಗಳು ಕೂಡ ಆಗಿದೆ. ಅದರ ನಡುವೆ ಈ ಒಂದು ಬೆಳವಣಿಗೆ ಕೂಡ ಇಲ್ಲಿ ಆಗಿದೆ ಅನ್ನುವಂಥದ್ದು. ಸೊ ಈಗ ಅಲ್ಲಿಂದ ಕೆಲಸವನ್ನು ಮುಗಿಸಿ ಕ್ಷೇತ್ರಗಳ ಪೈಕಿ ಧರ್ಮಸ್ಥಳ ಕ್ಷೇತ್ರ ಒಂದು ಅತ್ಯಂತ ಪಾವಿತ್ರತೆಯಾದಂಥ ಕ್ಷೇತ್ರ. ಮಾತನಾಡುವ ಮಂಜುನಾಥ ಅಂತ ಹೇಳ್ತಾನೆ ರಾಜ್ಯದ ಇಡೀ ಹಿಂದೂ ಸಮಾಜ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ನಡ್ಕೊಳ್ಳುವಂಥ ಒಂದು ಪುಣ್ಯಕ್ಷೇತ್ರ ಇದು. ಬಹುಶಃ ನಮ್ಮ ರಾಜ್ಯದ ಎಲ್ಲರ ಮನೆಗಳಲ್ಲಿ ಧರ್ಮಸ್ಥಳದ ಫೋಟೋ ಇದೆ. ಧರ್ಮಸ್ಥಳವನ್ನು ಆರಾಧಿಸಿಕೊಂಡು ಬರ್ತಾ ಇರುವಂಥ ಸಾವಿರಾರು ಲಕ್ಷಾಂತರ ಕುಟುಂಬಗಳು ವರ್ಷಕ್ಕೆ ಒಂದು ಬಾರಿ ಆದರೂ ಕೂಡ ಧರ್ಮಸ್ಥಳಕ್ಕೆ ಹೋಗಿ ಬರುವಂಥ ಒಂದು ಪರಂಪರೆಯನ್ನು ಇಟ್ಕೊಂಡಿದ್ದಾರೆ. ಎಲ್ಲರ ಮನೆಗಳಲ್ಲಿ ಧರ್ಮಸ್ಥಳದ ಬಗ್ಗೆ ಅದರದೇ ಆದಂಥ ಒಂದು ನಂಬಿಕೆ, ಅದರದೇ ಆದಂಥ ಒಂದು ಶ್ರದ್ಧೆ ಇದ್ದೇ ಇದೆ. ಬಹುಶಃ ನಮ್ಮ ಅಜ್ಜನ ಕಾಲದಿಂದ ನಾವೆಲ್ಲರೂ ಕೂಡ ನನಗೆ ಗೊತ್ತಿದ್ದಂತೆ ಧರ್ಮಸ್ಥಳವನ್ನು ನಾವು ನೋಡ್ಕೊಂಡು ಬಂತಾ ಇರುವಂಥವ್ರು.
ಇವತ್ತು ಧರ್ಮಸ್ಥಳಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಪಾದಯಾತ್ರೆಗಳನ್ನು ಬರುವಂತ ಜನ ಭಕ್ತರು, ಈ ರೀತಿ ಅದಕ್ಕೆ ಅದರದೇ ಆದಂತಹ ಪಾವಿತ್ರತೆ ಮತ್ತು ಧರ್ಮಸ್ಥಳದ ಬಗ್ಗೆ ಭಕ್ತಿಯಿಂದ ಕೇಳಿಕೊಂಡ್ರೆ ಎಲ್ಲದನ್ನೂ ಕೂಡ ಅನುಗ್ರಹಿಸುತ್ತೆ ಎನ್ನುವಂತ ನಂಬಿಕೆ ಇವತ್ತಿಗೂ ಕೂಡ ನಮ್ಮೆಲ್ಲರ ಮನೆಗಳಲ್ಲಿ ಇದೆ. ಇವತ್ತು ಆ ಧರ್ಮಸ್ಥಳ ಪುಣ್ಯಕ್ಷೇತ್ರ, ಧರ್ಮಸ್ಥಳ ಪ್ರಮಾಣ ಕ್ಷೇತ್ರ, ಮಾತನಾಡುವ ಮಂಜುನಾಥ ಅನ್ನುವಂಥ ಹೆಸರಿನಿಂದ ಪ್ರಸಿದ್ಧ ಆಗಿರುವಂಥ ಧರ್ಮಸ್ಥಳದ ಬಗ್ಗೆ ಕೆಲವು ತಿಂಗಳುಗಳಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಅಪಪ್ರಚಾರವನ್ನು ಮಾಡುವಂತ ಒಂದು ಹುನ್ನಾರ ನಡೀತಾ ಇದೆ. ಇದ್ಯಾವುದೋ ಒಂದು ದಿನ ಯಾವುದೋ ಒಬ್ಬ ವ್ಯಕ್ತಿ ಮಾಡಿದ್ದೇನೆ ಅಂತಂದಿದ್ರೆ ಇವತ್ತಿಲ್ಲಿ ಚರ್ಚೆ ಮಾಡುವಂತ ಅವಶ್ಯಕತೆಗಳಿರಲಿಲ್ಲ. ಆದರೆ ಅಪಪ್ರಚಾರ ನಿರಂತರವಾಗಿ ನಡೀತಾ ಒಂದು ಧಾರ್ಮಿಕ ನಂಬಿಕೆಯನ್ನ ದುರ್ಬಲಗೊಳಿಸುವಂತ ಪ್ರಯತ್ನವನ್ನ ಕೆಲವು ವ್ಯಕ್ತಿಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಸರ್ಕಾರ ಸಹಾನುಭೂತಿ ತೋರಿಸ್ತಾ ಇದೆಯೇನೋ ಅನ್ನುವಷ್ಟರ ಮಟ್ಟಿಗೆ ಅನುಮಾನಗಳು ನಿರ್ಮಾಣ ಆಗಿದೆ. ನಾನು ಧರ್ಮಸ್ಥಳದ ಪರಿಸರದಲ್ಲಿ ಆ ಸೌಜನ್ಯ ಅನ್ನುವಂಥ ಹೆಣ್ಣು ಮಗಳ ಸಾವೇನಾಯಿತು, ಅದಕ್ಕೆ ನ್ಯಾಯ ಒದಗಿಸಬೇಕು ಅನ್ನೋದ್ರ ಬಗ್ಗೆ ನಮ್ದು ಯಾರ್ದು ಕೂಡ ಬಿಜೆಪಿಯ ಕಡೆಯಿಂದ ಅಭ್ಯಂತರಗಳಿಲ್ಲ. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲೇಬೇಕು. ಅದಕ್ಕೆ ಇನ್ಯಾವುದಾದ್ರು ತನಿಖೆಯನ್ನು ತೆಗೆದುಕೊಂಡು ಬಂದು ಆ ಹೆಣ್ಣು ಮಗಳಿಗೆ, ಆ ಕುಟುಂಬಕ್ಕೆ ನ್ಯಾಯ ಕೊಡ್ಲಿಕ್ಕೆ ಬೇಕಾದಂತ ಎಲ್ಲ ಪ್ರಕ್ರಿಯೆಯನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಮಾಡೋಣ. ಅದ್ರ ಬಗ್ಗೆ ಭಿನ್ನಾಭಿಪ್ರಾಯಗಳಿಲ್ಲ. ಅದಕ್ಕೆ ಹಿಂದೆ ಸಿಬಿಐ ತನಿಖೆ ಆಗಿತ್ತು, ಕೋರ್ಟ್ ತೀರ್ಪುಗಳೇನು ಬಂದಿತ್ತು, ನಾನು ಅದನ್ನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥ ಹೆಸರಿನಡಿನಲ್ಲಿ ಧಾರ್ಮಿಕ ನಂಬಿಕೆಯ ಹರಣವನ್ನು ಮಾಡುವಂತ ಪ್ರಕ್ರಿಯೆಗಳು ನಿರಂತರವಾಗಿ ನಡೀತಾ ಇದೆ. ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ನಾವು ಏನು ಬೇಕಾದ್ರೂ ಮಾತಾಡ್ಬೋದು, ನಮಗೆ ಅವಕಾಶ ಇದೆ ಅಂತ ಹೇಳ್ತಾ ಅದಕ್ಕೆಲ್ಲ ಒಂದು ಕಡೆ ಸಂವಿಧಾನದ ನೆರಳನ್ನು ತೆಗೆದುಕೊಂಡು ಬಂದು, ಕಾನೂನಿನ ನೆರಳನ್ನು ತೆಗೆದುಕೊಂಡು ಬಂದು ಯಾರನ್ನ, ಯಾವ ಕ್ಷೇತ್ರವನ್ನ ಎಷ್ಟು ಬೇಕಾದ್ರೂ ಅಪಮಾನ ಮಾಡಬಹುದು ಅನ್ನುವಷ್ಟರ ಮಟ್ಟಿಗೆ ದಿನದಿಂದ ದಿನಕ್ಕೆ ಈ ಪ್ರಕರಣಗಳು ವಿಜೃಂಭಿಸಲಿಕ್ಕೆ ಪ್ರಾರಂಭ ಆಗಿದೆ. ನನಗೆ ಪರಮೇಶ್ವರ್ ಅವರು ಗೃಹ ಸಚಿವರಾಗಿದ್ದಾರೆ. ಮಂಜುನಾಥನ ಇನ್ನೊಂದು ಹೆಸರೇ ಪರಮೇಶ್ವರ. ಇಷ್ಟು ಮಂಜುನಾಥನ ಬಗ್ಗೆ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳು ನಡೆದಾಗ ಒಂದು ಸರ್ಕಾರಕ್ಕೆ ಏನಾದ್ರು ಅನ್ನಿಸ್ಬೇಕಲ್ಲ. ನಮ್ಮ ರಾಜ್ಯದ ಒಂದು ದೇವಸ್ಥಾನ, ಇಡೀ ಕೋಟ್ಯಾಂತರ ಜನರ ಭಕ್ತರ ಕೇಂದ್ರ ಇದು. ಇದಕ್ಕೆ ಪ್ರತಿನಿತ್ಯ ಅಪಪ್ರಚಾರಗಳು ನಡೀತಾ ಇದೆ. ಒಂದು ಗುಂಪು ವ್ಯವಸ್ಥಿತ ಪಿತೂರಿಯನ್ನ ಮಾಡ್ತಾ ಇದೆ ಅಂತ, ಪಿತೂರಿ ಎನ್ನುವಂತ ಶಬ್ದವನ್ನೇ ಬಳಸ್ತೇನೆ ನಾನು. ಪಿತೂರಿಯನ್ನ ಮಾಡ್ತಾ ಇದೆ. ಇದಕ್ಕೆಲ್ಲ ನನ್ನ ಕಡೆ ಕಡಿವಾಣ ಹಾಕಬೇಕು ಅಂತೇಳಿ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ಲ. ಪ್ರತಿದಿನ ಒಬ್ರಲ್ಲ ಒಬ್ರು ಬರ್ತಾರೆ, ನಾನೊಂದಿಷ್ಟು ಸಾಕ್ಷಿ ಕೊಡ್ತೀನಿ ಅಂತ ಹೇಳ್ತಾರೆ. ನಾಳೆ ಇನ್ನೊಬ್ಬ ಬರ್ತಾನೆ, ಇನ್ನೊಂದಿಷ್ಟು ಗುಂಡಿ ತೆಗಿಬೇಕು ಅಂತ ಹೇಳ್ತಾನೆ. ಹಿಂಗೆಲ್ಲ ಒಂದಿಷ್ಟು ದಿನನಿತ್ಯ ನಡೀತಾ ಇದೆ. ಇವತ್ತು ಕೂಡ ಇನ್ಯಾರೋ 2 ಜನ ಬಂದಿದ್ದಾರೆ ಅಂತೇಳಿ ನಾನು ಪತ್ರಿಕೆಗಳಲ್ಲಿ ನೋಡಿದೆ. ಸತ್ಯ ಅಲ್ಲಿ ಏನಾರ ಘಟನೆಗಳಾಗಿದ್ರೆ ಸತ್ಯ ಹೊರಗೆ ಬರಬೇಕು ಅನ್ನೋದ್ರ ಬಗ್ಗೆ ಯಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ. ಯಾರೋ ಒಬ್ಬ ವ್ಯಕ್ತಿ, ಮಾನ್ಯ ಗೃಹ ಸಚಿವರು ಹೇಳಿದಂತಾನೆ 164ನಲ್ಲಿ ಹೇಳಿಕೆಯನ್ನು ಕೊಟ್ಟು ನನಗೊಂದು ಬುರುಡೆ ಸಿಕ್ಕಿದೆ ಅಂತೇಳಿ ಬರ್ತಾನೆ. ಇವತ್ತು ಆತ ತೆಗೆದುಕೊಂಡು ಬಂದಂತ ಬುರುಡೆಯ ಬಗ್ಗೆ ತನಿಖೆನೇ ಆಗಲಿಲ್ಲ. ಇನ್ನು ಅದೇ ಬುರುಡೆ, ಹೊಸ ಬುರುಡೆಯ ಬಗ್ಗೆ, ಹೊಸ ಗುಂಡಿಗಳ ಬಗ್ಗೆ ಇವತ್ತು ತನಿಖೆಗಳು ನಡೀಲಿಕ್ಕೆ ಪ್ರಾರಂಭ ಆಗಿದೆ. ಆ ವ್ಯಕ್ತಿ ಇಲ್ಲಿ ಅಸಹಜ ಸಾವುಗಳಾಗಿದೆ, ಅದರ ಹೆಣವನ್ನು ನಾನು ಊದ್ದಿದ್ದೀನಿ ಅಂತ ಹೇಳಿದಾಗ ಮಂಗಳೂರಿನ SP ಅವರು ಹೇಳಿಕೆಯನ್ನು ಕೊಟ್ಟರು. ಈತ ಹೇಳ್ತಾ ಇರೋದ್ರ ಬಗ್ಗೆ ಒಂದು ಅನುಮಾನ ಇದೆ, ಆತನನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕು ಅಂತೇಳಿ ಮಂಗಳೂರಿನ SP ಹೇಳಿಕೆ ಕೊಟ್ಟಿದ್ರು. ಆಗ ತನಿಖೆ ಸರಿಯಾಗಬಹುದು ಅಂತ ಅನ್ಕೊಂಡಿದ್ವಿ. ಬಹುಶಃ ಅವಾಗಲೇ ಆತನನ್ನು ವಶಕ್ಕೆ ತೆಗೆದುಕೊಂಡು ಮಂಪರ್ ಪರೀಕ್ಷೆನ ಇನ್ನೇನಾರು ಎನ್ಕ್ವೈರಿಗಳನ್ನು ಮಾಡಿದ್ರೆ ಇವತ್ತು ಇಷ್ಟು ಅಪಪ್ರಚಾರಗಳು ಮುಂದುವರಿತಿರ್ಲಿಲ್ಲ. ಅದಾದ ನಂತರ ಸರ್ಕಾರ SIT ರಚನೆಯನ್ನ ಮಾಡುತ್ತೆ. ನಾನು SIT ರಚನೆಯನ್ನ ಸ್ವಾಗತವನ್ನು ಮಾಡ್ತಾ, ಒಂದು ತನಿಖೆ ಹೇಗೆ ಹೋಗ್ಬೇಕು ಅಧ್ಯಕ್ಷರೇ? ಪ್ರತಿನಿತ್ಯ ಆ ಮುಸುಕುದಾರಿ ಅಥವಾ ಅನಾಮಿಕ ಅಥವಾ ನೀವು ಹೆಸರಿಟ್ಟಿರುವಂತಹ ಭೀಮ 1 ಪಾಯಿಂಟು, 2 ಪಾಯಿಂಟು, 3 ಪಾಯಿಂಟು, 4 ಪಾಯಿಂಟ್ ಅಂತೇಳಿ 13 ಪಾಯಿಂಟ್ಗಳನ್ನು ತೋರಿಸ್ತಾನೆ. ನನಗೊಂದು ಬಹಳ ಆಶ್ಚರ್ಯ ಮಾನ್ಯ ಅಧ್ಯಕ್ಷರೇ, ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ರಾಜ್ಕುಮಾರ್ ಅವರದೊಂದು ಪತ್ತೆದಾರಿ ಫಿಲಮ್ಗಳು ನೋಡ್ತಾ ಇದ್ವಿ, ಸಸ್ಪೆನ್ಸ್ ಫಿಲಮ್ಗಳನ್ನ. ಆ CID 999, ಆಮೇಲೆ ಥ್ರಿಲ್ಲರ್, ಸಸ್ಪೆನ್ಸ್ ಪಿಕ್ಚರ್ ಹಿಂಗೆಲ್ಲ ನೋಡ್ತಾ ಇದ್ವಿ.
ಇದು ಹಂಗೆ, ಇದು ಬೆಳಿಗ್ಗೆ 10 ಗಂಟೆ 11 ಗಂಟೆಗೆ ಕಾಯೋದು. ಈಗ ಮುಸುಕುದಾರಿ, ಈಗ ಇಲ್ಲಿಂದ ಹೊರಟರು, ಈಗ ಬಂದರು ಅಂತೇಳಿ ಯಾರು ಹೇಳೋದು? ಅವರ ಜೊತೆನಲ್ಲಿರುವಂಥ ಒಂದಿಷ್ಟು ಮಾಧ್ಯಮಗಳು, ಯೂಟ್ಯೂಬರ್ಗಳೇ ಅದನ್ನು ಕ್ರಿಯೇಟ್ ಮಾಡೋದು. ನಂತರ 1ನೇ ಗುಂಡಿಯನ್ನು ತೆಗೆದೋದ್ರಲ್ಲಿ ಏನು ಸಿಕ್ತೋ ಬಿಡ್ತೋ ನಮಗೆ ಗೊತ್ತಿಲ್ಲ. ನಾನು ಅದನ್ನು ಅಧಿಕೃತವಾಗಿ ಹೇಳಲಿಕ್ಕೆ ತಯಾರಿಲ್ಲ. ಹೋಮ್ ಮಿನಿಸ್ಟರ್ ಅದನ್ನು ಹೇಳಬೇಕು. ಸಂಜೆಯ ಹೊತ್ತಿಗೆ ಅವರೇ ಹೇಳೋದು, ಇದರಲ್ಲಿ ಒಂದು ಹೆಣ್ಣಿನ ಮೃತದೇಹ ಸಿಕ್ಕಿದೆ, ಒಂದು ಅಸ್ಥಿಪಂಜರ ಸಿಕ್ಕಿದೆ, ಇದು 16 ವರ್ಷದ್ದು ಅಂತ ಅನ್ನಿಸ್ತಾ ಇದೆ ಅಂತೇಳಿ ಅವರೇ ಅದನ್ನ ಸುಳ್ಳು ಸುದ್ದಿಗಳನ್ನು ಹರಡೋದು. ನಂತರ 6 ಗಂಟೆ ನಂತರ 5 ಗಂಟೆ ನಂತರ ಮುಸುಕುದಾರಿ ಎಲ್ಲಿ ಹೋಗ್ತಾನೆ ಅಂತ ಗೊತ್ತಿಲ್ಲ. ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ SITಯ ವಶದಲ್ಲಿ ಅಂತ ಹೇಳಲ್ಲ, SITಯ ಜೊತೆನಲ್ಲಿ ಸಹಪಾಠಿ ಅಂತ ಜೊತೆನಲ್ಲಿ ಹೋಗಿ ಮಾಡೋದು. ನಮಗೂ SIT ತನಿಖೆ ಅಂದಾಗ ಸತ್ಯ ಬರುತ್ತೇನೋ, ಸತ್ಯ ಏನಾರು ಇರ್ಬೋದೇನೋ ಅಂತ ನಾವು ಒಂದು ಸ್ವಲ್ಪ ಇದೆಲ್ಲ ಅನುಮಾನಗಳ ಮೇಲೆ ನಡೆದಿದ್ರಿಂದ 1ನೇ ಗುಂಡಿ ತೆಗೆದಾಗ ನಾವು ನೋಡಿದ್ವಿ, ಜನ ಸಿಗುತ್ತಾ ಅಂತ ನೋಡ್ತಾ ಇದ್ವಿ. ಸಂಜೆ 6 ಗಂಟೆ ಹೊತ್ತಿಗೆ ಏನೋ ಸಿಕ್ತು ಅಂತ ಅಪಪ್ರಚಾರಗಳನ್ನು ನಡೆಸಿದ್ರು. 6:30 7 ಗಂಟೆ ನಂತರ ಏನೂ ಸಿಕ್ಕಿಲ್ಲ ಅಂತೇಳಿ ಸುದ್ದಿಗಳು ಪ್ರಕಟ ಆಗ್ಲಿಕ್ಕೆ ಶುರು ಆಯಿತು. 2ನೇ ದಿನ 2ನೇ ಗುಂಡಿ, 3ನೇ ಗುಂಡಿ, 4ನೇ ಗುಂಡಿ, ರಸ್ತೆಗಳ ಗುಂಡಿ ಸಾಕಾಗ್ಲಿಲ್ಲ ಅಂತ ಕಾಡೊಳಗೆ ಗುಂಡಿಗಳು ಶುರು ಆಯ್ತು. ಈಗ ಗುಂಡಿಗಳನ್ನು ತೆಗಿತಾ ಎಷ್ಟು ತನಕ ಹೋದ್ರು? 13 ಪಾಯಿಂಟ್ಗಳನ್ನು ಮಾಡಿದ್ರು. ಈಗ 14, 15, 16ನೇ ಗುಂಡಿ ತನಕನೂ ಕೂಡ ಹೋಗಿದ್ದಾರೆ. 13ನೇ ಗುಂಡಿನಲ್ಲಿ ಏನೋ ಇದೆ ಎನ್ನುವಂತ ಒಂದು ದೊಡ್ಡ ಚಿತ್ರಣವನ್ನ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಪ್ರಚಾರ ಮಾಡಿದ್ರು. ಅದಕ್ಕೆ GPR ಅನ್ನು ತೆಗೆದುಕೊಂಡು ಬಂದು ಅದನ್ನ ಎನ್ಕ್ವೈರಿ ನಡೀತು. ನಾನು ನಿಮ್ಮ ತನಿಖೆ ಸತ್ಯಾಸತ್ಯತೆ ಬರಬೇಕಾ ಇದ್ರ ಬಗ್ಗೆ ನಾನು ಚರ್ಚೆಗಳನ್ನು ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಆ ಮುಸುಕುದಾರಿ ನಿಮ್ಮ ಡಿಪಾರ್ಟ್ಮೆಂಟಿಗೆ ಮಂಕು ಕರೆಯುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನೀವು ಮೊನ್ನೆ 0 ಅವರಲ್ಲಿ ರೈಸ್ ಮಾಡಿದಾಗ ಹೇಳಿದ್ರೆ ನಮಗೆ ಅವ್ರು ಎಷ್ಟು ಹೇಳ್ತಾರೋ ಅಂತೇಳಿ ಅಷ್ಟು ಗುಂಡಿಗಳನ್ನು ತೆಗಿಲಿಕ್ಕೆ ಆಗಲ್ಲ ಅನ್ನುವಂಥ ಹೇಳಿಕೆಯನ್ನು ಸದನದಲ್ಲಿ ನೀವು ಮಾಡಿದಿರಿ. ಆದರೆ ಇದು ಎಲ್ಲಿಯ ತನಕ ನಡೀತು? ಇದಕ್ಕೊಂದು ಕಾಲಮಿತಿ ಇಲ್ವಾ? ನಮ್ಮ ಡಿಮ್ಯಾಂಡ್, BJP ಡಿಮ್ಯಾಂಡ್ ಮಧ್ಯಂತರ ವರದಿಯನ್ನು ಕೊಡಿ ಅಂತ. ಈ ಊಹಾಪೋಹಗಳಿಗೆ ತೆರೆ ಎಳಿರಿ. ಒಂದು ಮಧ್ಯಂತರ ವರದಿಯನ್ನು ಕೊಡಿ. ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ 12-13 ದಿನಗಳ ಕಾಲ ಚರ್ಚೆ ಆಗಿದೆ. ಇಡೀ ರಾಜ್ಯದ ಜನ ಆತಂಕದಿಂದ ಶ್ರದ್ಧೆಯ ಮೇಲೆ ಧಕ್ಕೆ ಆಗಿದೆ ಅಂತೇಳಿ ಮಾತಾಡ್ತಿದ್ದಾರೆ, ರಸ್ತೆಗೆ ಬಂದಿದ್ದಾರೆ. ನೀವು ನೋಡಿ, 16-17 ಜಿಲ್ಲೆಗಳಲ್ಲಿ ಸಾವಿರಾರು ಜನ ರಸ್ತೆಗೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಒಂದು ಸೋಮೋಟ ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಇಂಥ ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಒಂದು ಚರ್ಚೆ ಬಂದಿತ್ತು ಅಂತ ಹೇಳಬೇಕಾಗಿತ್ತು. ಸರ್ಕಾರ ಅದನ್ನು ಹೇಳಲಿಕ್ಕೆ ತಯಾರಿಲ್ಲ, ಸರ್ಕಾರ ಅದನ್ನು ಮಾತಾಡ್ಲಿಕ್ಕೆ ತಯಾರಿಲ್ಲ. ನನಗೆ ಇವೆಲ್ಲದನ್ನು ನೋಡಿದಾಗ ಅನ್ಸುತ್ತೆ, ನಿಮ್ಮ ಸರ್ಕಾರದ ಸಹಾನುಭೂತಿ, ಗೃಹ ಇಲಾಖೆಯ ಸಹಾನುಭೂತಿಯ ಕಾರಣಕ್ಕೋಸ್ಕರನೇ ಇಷ್ಟು ದೊಡ್ಡ ಪ್ರಮಾಣದ ಅಪಪ್ರಚಾರಗಳು ನಡೀತಾ ಇದೆ, ಮುಂದೆಯೂ ಕೂಡ ನಡೆಯುವಂತ ಒಂದು ಹುನ್ನಾರವನ್ನು ನೀವೆಲ್ಲರೂ ಕೂಡ ಸೇರಿ ನಡೆಸಿದ್ದೀರಿ ಅಂತ. ಮಾನ್ಯ ಅಧ್ಯಕ್ಷರೇ, ನೀವು ನಮ್ಮ ಜಿಲ್ಲೆನವರು, ಧರ್ಮಸ್ಥಳದ ಬಗ್ಗೆ, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ ಮತ್ತು ಆ ಇಡೀ ಪರಿಸರದ ಬಗ್ಗೆ ಎಷ್ಟೊಂದು ಗೌರವದ ವಾತಾವರಣ ಇದೆ. ನೀವು ಮಾನ್ಯ ಗೃಹ ಸಚಿವರು ನಾನು ಕೇಳ್ತೇನೆ, ಕಳೆದ 15 ದಿನಗಳಿಂದ ಅಥವಾ 1 ತಿಂಗಳಿಂದ ಕೆಲವರ ಸೋಷಿಯಲ್ ಮೀಡಿಯಾಗಳನ್ನು ಓಪನ್ ಮಾಡಿ, ಕೆಲವು ಫೇಸ್ಬುಕ್ಗಳನ್ನು ಓಪನ್ ಮಾಡಿ, ಕೆಲವು ಯೂಟ್ಯೂಬರ್ಗಳನ್ನು ಓಪನ್ ಮಾಡಿ, ಧರ್ಮಸ್ಥಳದ ಮಂಜುನಾಥವನ್ನ ಫೋಟೋ ಹಾಕಿ ಎಷ್ಟು ಅವಾಚ್ಯವಾಗಿ ಮಾತಾಡಿದ್ದಾರೆ ನೋಡಿ. ಹಿಂದೂ ಧರ್ಮ, ಹಿಂದುತ್ವ ಮತ್ತು ಆ ಕುಟುಂಬವನ್ನು ಉದ್ದೇಶಿಸಿ ಎಷ್ಟು ಕೀಳಾಗಿ ಆ ಕ್ಷೇತ್ರದ ಬಗ್ಗೆ ಅವಹೇಳನಕಾರಿಯಾದಂಥ ಮಾತುಗಳನ್ನು ಹೇಳಿದ್ದಾರೆ ಅಂತ ನೀವು ನೋಡಿ. ನಾನು ತುಂಬ ಉಲ್ಲೇಖ ಮಾಡ್ಲಿಕ್ಕೆ ಹೋಗಲ್ಲ. ಅವತ್ತು KGಹಳ್ಳಿ DGಹಳ್ಳಿನಲ್ಲಿ ಒಂದು ಗಲಾಟೆ ಆಯಿತು ನಮ್ಮ ಸರ್ಕಾರ ಇದ್ದಾಗ. ಸಿದ್ದರಾಮಯ್ಯ ಇಲ್ಲಿ ಕೂತ್ ಭಾಷಣ ಮಾಡಿದ್ದು ನಾನು ಇಲ್ಲಿ ತಗೊಂಡ್ಬಂದಿದ್ದೀನಿ, ಆ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ. ಒಬ್ಬ ಫೇಸ್ಬುಕ್ನಲ್ಲಿ ಒಂದು ಮತದ ಯಾರೋ ಪ್ರಮುಖರ ಬಗ್ಗೆ ಅವಹೇಳನ ಮಾಡ್ದ ಅನ್ನುವಂಥ ಒಂದು ಪೋಸ್ಟನ್ನು ಇಟ್ಕೊಂಡು, ಫೇಸ್ಬುಕ್ನ ಹಾಕಲಂತ ಒಂದು ಪೋಸ್ಟನ್ನು 6 ಗಂಟೆಗೆ ಹಾಕ್ತಾ ಅನ್ನೋದನ್ನ ಇಟ್ಕೊಂಡು ಇಡೀ ಪೊಲೀಸ್ ಸ್ಟೇಷನ್ ಅನ್ನ ಒಂದು ಗುಂಪು ಸುಟ್ಟಾಕಿದೆ ಮತ್ತು ಒಂದು MLA ಮನೆಯನ್ನು ಸುಟ್ಟಾಕ್ತು. ಅವಾಗ ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ಭಾಷಣ ಮಾಡಿದ ಏನು ಅಂತ ಕೇಳಿದ್ರೆ, ಆ ಪೋಸ್ಟ್ನಿಂದ ಭಾವನೆಗಳಿಗೆ ಧಕ್ಕೆ ಆಯಿತು, ಭಾವನೆಗಳಿಗೆ ಧಕ್ಕೆ ಆದಂತ ಜನ ಆಕ್ರೋಶದಿಂದ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರು ಅಂತೇಳಿ ಸಿದ್ದರಾಮಯ್ಯನವರು ಭಾಷಣ ಮಾಡಿದ್ದಾರೆ. ಇಲ್ಲಿ ನಿಮಗೆ ಒಂದು ಪೋಸ್ಟು ಒಂದು ಪೊಲೀಸ್ ಸ್ಟೇಷನ್ ಅನ್ನ ಬೆಂಕಿ ಇಡುತ್ತೆ ಅಂತಾದ್ರೆ ಇಲ್ಲಿ ಎಷ್ಟು ಪೋಸ್ಟ್ಗಳನ್ನು ಹಾಕಿದ್ದಾರೆ ಮಾನ್ಯ ಗೃಹ ಸಚಿವರೇ? ಎಷ್ಟು ಅವಹೇಳನಕಾರಿಯಾದಂಥ ಸಂಗತಿಗಳು ನೂರಾರು ಬಂದಾಗ ನಿಮ್ಗೆ ಯಾಕೆ ಸುಮ್ಮನೆ ಅನ್ನಿಸ್ಲಿಲ್ಲ? ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತೇಳಿ ಯಾಕೆ ಅನ್ನಿಸ್ಲಿಲ್ಲ? ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗ್ತಿದೆ ಧರ್ಮಸ್ಥಳದ ಅಪಪ್ರಚಾರದ ಮುಖಾಂತರ ಅಂತೇಳಿ ಯಾಕೆ ಸರ್ಕಾರಕ್ಕೆ ಅನ್ನಿಸ್ಲಿಲ್ಲ?
ನಾನು ಇನ್ನೂ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಲೇಬೇಕಿಲ್ಲಿ. ನಮ್ಮ ಜಿಲ್ಲೆನಲ್ಲಿ ನೀವು ನೆನ್ನೆ ಹೇಳಿದ್ರಿ ಏನು, ನೆನ್ನೆ ವೇದವ್ಯಾಸ ಕಾಮತ್ರು ಒಂದು ಪ್ರಶ್ನೆ ಕೇಳಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಕಾಪಾಡಬೇಕು, ಸೌಹಾರ್ದತೆ ಕಾಪಾಡಬೇಕು, ಇದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂತೇಳಿ ಒಂದು ಒಳ್ಳೆಯ ಉತ್ತರವನ್ನು ನೀವು ಕೊಟ್ರಿ. ನಾನು ಸ್ವಾಗತಿಸ್ತೇನೆ ನಿಮ್ಮ ಉತ್ತರವನ್ನು. ಆ ಘಟನೆ ಹಿಂದೆ 2 ಮರ್ಡರ್ಗಳಾದಂಥ ಘಟನೆಯ ಸಂದರ್ಭದಲ್ಲಿ ನಾವೆಲ್ಲ ಶಾಸಕರಿಲ್ಲಿದ್ದೀವಿ. ನಿಮ್ಮ ಮಂಗಳೂರಿನ ಜಿಲ್ಲಾಡಳಿತ, ಉಡುಪಿಯ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ನಮ್ಮೆಲ್ಲ ಕಾರ್ಯಕರ್ತರ ಫೇಸ್ಬುಕ್ಗಳನ್ನು ಹುಡುಕಿ ಇದರಲ್ಲಿ ಧಾರ್ಮಿಕ ನಿಂದನೆ ಏನಿದೆ, ಇದರಲ್ಲಿ ಧಾರ್ಮಿಕ ಪ್ರಚೋದನೆ ಏನಿದೆ ಅಂತೇಳಿ ಹುಡುಕಿ ಸುಳ್ಯದಿಂದ ಬೈಂದೂರಿನ ತನಕ 50ಕ್ಕೂ ಹೆಚ್ಚು FIRಗಳನ್ನು ಯಾರೋ ದೂರು ಕೊಟ್ಟಿದ್ದಲ್ಲ, ಸೋಮೋಟೋ ನೀವು ದಾಖಲು ಮಾಡಿದ್ರಿ. ಸೋಮೋಟೋ FIRಗಳನ್ನು ಹಾಕಿದ್ರಿ. ಏನಕ್ಕೆ ಹಾಕಿದ್ರಿ? ನನ್ನ ಕ್ಷೇತ್ರದ ಒಬ್ಬ ಕಾರ್ಯಕರ್ತ ರಾಮಾಯಣದ ಬಗ್ಗೆ ಏನೋ ಒಂದು ಪೋಸ್ಟ್ ಹಾಕಿದ ಅಂತಂದಾಗ ಬೆಳಿಗ್ಗೆ 6 ಗಂಟೆ ಕರ್ಕೊಂಡ್ಬಂದು ಅವನನ್ನು ಕರ್ಕೊಂಡೋಗಿ ಅರೆಸ್ಟ್ ಮಾಡಿದ್ರಿ ನೀವು. ಅದ್ರಲ್ಲಿ ಏನಿದೆ ಅಂತ ಕೇಳಿದ್ರೆ ಅಲ್ಲಿ ಧಾರ್ಮಿಕ ಪ್ರಚೋದನೆ ಇದೆ ಅಂತ ಹೇಳಿದ್ರಿ. ನಾವು ಯಾರು ಕೂಡ ಅದಕ್ಕೆ ಪ್ರತಿಭಟನೆ ಮಾಡಲಿಲ್ಲ. ಆಯ್ತು, ಅದಕ್ಕೇನೋ ಅನ್ಸುತ್ತೆ ಅಂತ. ಅವಾಗ ಸೋಮೋಟೋ ಕೇಸುಗಳನ್ನು ದಾಖಲಿಸುವಂತ ನಿಮ್ಮ ಇಲಾಖೆ, ನಿಮ್ಮ ಆಡಳಿತ ಧರ್ಮಸ್ಥಳದ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರಗಳು, ಅವಾಚ್ಯ ನಿಂದನೆಗಳಾದಾಗ ಯಾಕೆ ಸೋಮೋಟೋ ಒಂದು FIR ಮಾಡಲಿಲ್ಲ ನೀವು? ಅವತ್ತಿನಿಗೊಂದು ಕಾನೂನು, ಇವತ್ತಿಗೊಂದು ಕಾನೂನಾ? ಧರ್ಮಸ್ಥಳದ ಬಗ್ಗೆ 100 ಅಪಪ್ರಚಾರಗಳನ್ನ ಫೇಸ್ಬುಕ್ಗಳನ್ನು ಓಪನ್ ಮಾಡಿದ್ರೆ ನಮಗೆ ತಲೆ ತಗ್ಗಿಸ್ಬೇಕು, ಅಷ್ಟು ಆಕ್ರೋಶ ಬರುತ್ತೆ. ಇಷ್ಟು ಹಿಂದುತ್ವದ ಬಗ್ಗೆ, ಅವಹೇಳನ ಬಗ್ಗೆ, ಒಂದು ದೇವಸ್ಥಾನಗಳ ಬಗ್ಗೆ ಅಪಪ್ರಚಾರದ ಪೋಸ್ಟ್ಗಳನ್ನು ಹಾಕಿದಾಗ ನಿಮ್ಮ ಅಧಿಕಾರಿಗಳು ಒಂದು FIR ಹಾಕೋದಿಲ್ಲ ಅಂತಂದ್ರೆ ಏನ್ ತಿಳ್ಕೊಳ್ಬೇಕು ಸರ್ಕಾರದ ಬಗ್ಗೆ? ನಾವು ಸರ್ಕಾರ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಅನ್ಕೊಳ್ಬೇಕ ನಾವು? ನಾನು ಅದಕ್ಕೆ ಹೇಳಿದೆ, ಸರ್ಕಾರದ ಸಹಾನುಭೂತಿ ಇದೆಯಾ ಈ ಅಪಪ್ರಚಾರಕ್ಕೆ? ಧರ್ಮಸ್ಥಳ ಕೇವಲ ಭಕ್ತಿಯ ಕೇಂದ್ರ ಮಾತ್ರ ಅಲ್ಲ. ಆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಕಳೆದ 50 ವರ್ಷಗಳಿಂದ ಒಂದು ಸರ್ಕಾರ ಮಾಡದಲೇ ಇರುವಂತ 100 ಸಾಮಾಜಿಕ ಕಾರ್ಯಗಳನ್ನ ಆ ಸಂಸ್ಥೆ ಮಾಡ್ತಾ ಬಂದಿದೆ. ನೀವು ಕೃಷಿ ಮೇಳದಿಂದ ಹಿಡಿದು ಅರಣ್ಯ ಬೆಳೆಸುವ ತನಕ, ಹೈನುಗಾರಿಕೆಯಿಂದ ಹಿಡಿದು ಮಧ್ಯವರ್ಜನ ಶಿಬಿರದ ತನಕ, ಕೆರೆ, ದೇವಸ್ಥಾನ, ಭಜನಾ ಮಂದಿರ, ರುದ್ರಭೂಮಿಯ ತನಕ ಸಂಸ್ಥೆ ಇವತ್ತು ದಾನ ಧರ್ಮಗಳನ್ನು ಮಾಡ್ತಾ ಬಂದಿದೆ. ಜ್ಞಾನ ವಿಕಾಸಕ್ಕೆ ಶಿಕ್ಷಕರನ್ನ ಕೊಡೋದ್ರಿಂದ ಆರಂಭ ಮಾಡಿ, ಪ್ರಾಕೃತಿಕ ವಿಕೋಪದಲ್ಲಿ ಶೌರ್ಯ ಅನ್ನುವಂಥ ಟೀಮನ್ನ ಮಾಡಿ ಗ್ರಾಮಗಳಲ್ಲಿ ಸರ್ಕಾರ ಮಾಡಬೇಕಾಗಿರುವ ಕೆಲಸವನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಕೇಂದ್ರವಾಗಿ ಇಟ್ಟುಕೊಂಡು ನಡೆಸ್ತಾ ಇದೆ. ಇಷ್ಟೆಲ್ಲ ಒಂದು ಸರ್ಕಾರಕ್ಕೆ ಸಾಮಾಜಿಕ ಪರಿವರ್ತನೆಯನ್ನು ಮಾಡ್ತಾ ಇರುವಂತ ಒಂದು ಕ್ಷೇತ್ರದ ಬಗ್ಗೆ ಇಷ್ಟು ಅವಹೇಳನ ಮಾಡಿದಾಗ ನಿಮ್ಮ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ವಲ್ಲ? ನಿನ್ನೆ ಯಾರೋ ಸಚಿವರಿಗೆ ಏಕವಚನದಲ್ಲಿ ಮಾತಾಡಿದ್ರು ಅಂತಂದಾಗ ನಿಮ್ಮ ಉಪಮುಖ್ಯಮಂತ್ರಿಗಳು ನಮಗೆ ಬಿಸಿ ರಕ್ತ ಇದೆ ಅಂತ ಭಾಷಣ ಮಾಡಿದ್ರು. ನಮಗೂ ಬಿಸಿ ರಕ್ತ ಇದೆ ಈ ಸಮಾಜಕ್ಕೆ. ಇಷ್ಟು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದಾಗ ಎಷ್ಟು ಬಿಸಿ ರಕ್ತದಿಂದ ಕುದಿಬೇಕಾಗಿತ್ತು ನಾವು? ಕೆಜಿಹಳ್ಳಿ ಘಟನೆಯಲ್ಲಿ ಒಂದು ಪೋಸ್ಟ್ ನಲ್ಲಿ ನೀವು ಬೆಂಕಿ ಹಾಕಿದಾಗ ಭಾವನೆಗಳಿಗೆ ಧಕ್ಕೆ ಆಯ್ತು ಅಂತ ಹೇಳಿ ಭಾಷಣ ಮಾಡಿರುವಂತ ಅವತ್ತಿನ ವಿರೋಧ ಪಕ್ಷದ ನಾಯಕರು ಇವತ್ತು ಮುಖ್ಯಮಂತ್ರಿ ಆಗಿ ಸಾವಿರಾರು ಪೋಸ್ಟ್ಗಳಾದಾಗ ನಿಮಗೆ ಭಾವನೆ ಧಕ್ಕೆ ಆಯ್ತು ಅಂತ ಅನ್ನಿಸ್ಲಿಲ್ವಾ? ನಾನು ಮಾನ್ಯ ಅಧ್ಯಕ್ಷರೇ, ಮಾನ್ಯ ಗೃಹ ಸಚಿವರು ಹೇಳ್ತಾ ಇದ್ದೀನಿ, ಜನ ರಸ್ತೆಗೆ ಇಳಿದಿದ್ದಾರೆ ಇವತ್ತು. ಎಲ್ಲಿಯ ತನಕ 13 ಗುಂಡಿ 14 ಗುಂಡಿ ಬಿಡಿ, ಧರ್ಮಸ್ಥಳದ ಒಳಗಿರುವಂತ ಬಾಹುಬಲಿ ಬೆಟ್ಟದ ಬುಡಕ್ಕೆ ಕೈ ಹಾಕಿದ್ರಿ ನೀವು. ಬಾಹುಬಲಿ ಬುಡಕ್ಕೆ ಕೈ ಹಾಕಿರುವಂತ ನಿಮಗೆ ಸರ್ಕಾರದ ಬುಡಕ್ಕೂ ಕೂಡ ಇದು ಬರುತ್ತೆ ಅನ್ನೋ ನೆನಪಿರ್ಲಿ. ಸರ್ಕಾರದ ಬುಡಕ್ಕೂ ಬರುತ್ತಿದ್ದು ಅಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳಿಕ್ಕೆ ಆಗಲ್ಲ ನೀವು. ನಮಗೆ ಬಹಳ ಆಶ್ಚರ್ಯ, ಪತ್ರಿಕೆಗಳಲ್ಲಿ ವರದಿ ಆಗ್ತಾ ಇರುವಂತದ್ದು, ನಮ್ಮ ಜಿಲ್ಲೆನಲ್ಲೇ ಸರ್ಕಾರಿ ಕೆಲಸವನ್ನು ಮಾಡಿದಂತ ಒಬ್ಬ ಹಿರಿಯ ಅಧಿಕಾರಿ ಈಗ ನಿಮ್ಮ ಪಾರ್ಟಿನಲ್ಲಿ ಸೇರಿ ಜನಪ್ರತಿನಿಧಿ ಆದ ನಂತರ ಒಂದು ಎಡಚರರು ಉಳಿದಂತವರು ಬೇರೆ ಬೇರೆ ಹೆಸರಿನಲ್ಲಿ ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಂಡು ಇದರ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಷಡ್ಯಂತ್ರವನ್ನು ನಡೆಸಿದ್ದಾರೆ ಅಂತೇಳಿ ಪತ್ರಿಕೆಗಳಲ್ಲಿ ವರದಿ ಆಗಿದೆ. ನಮಗೆ ಬಹಳ ಆಶ್ಚರ್ಯ ಆಗೋದು, ಆಯ್ತಪ್ಪ ಅಲ್ಲಿರುವಂತ ಯಾರೋ ಯುವಕರು ಇದಕ್ಕೆ ಮಾಡ್ತಿದ್ದಾರೆ, ಆಯ್ತು ಮಾಡಿ. ಧರ್ಮಸ್ಥಳದಲ್ಲಿ ಉಜಿರೆನಲ್ಲಿ ಯಾವುದೋ ಇದನ್ನ ಪ್ರತಿರೋಧವನ್ನು ಅಲ್ಲಿ ಸ್ಥಳೀಯರು ವ್ಯಕ್ತ ಮಾಡಿದಾಗ SDP ಏನ್ ಸಂಬಂಧ ಸ್ವಾಮಿ? SDP ಯಾಕೆ ಪ್ರತಿಭಟನೆ ಮಾಡ್ಬೇಕು? ಅದಕ್ಕೆ ಧರ್ಮಸ್ಥಳಕ್ಕೂ SDPಗೂ ಏನ್ ಸಂಬಂಧ? ಧರ್ಮಸ್ಥಳದಲ್ಲಿ ಯಾವುದೋ ಘಟನೆಗಳಾದಾಗ SDP ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ಇದರಿಂದ ಯಾರ್ಯಾರಿದ್ದಾರೆ ಅಂತ ಹೇಳ್ಬೇಕಲ್ಲ ನೀವು. ಇದರಿಂದ ನಡೀತಾ ಇರುವಂತ ಹುನ್ನಾರ ಏನು ಅನ್ನೋದು ನೀವು ಸ್ಪಷ್ಟ ಮಾಡ್ಬೇಕಲ್ಲ.
ಎಲ್ಲಿಯ ತನಕದ ಆಕ್ರೋಶವಾದಂಥ ಮಾತುಗಳನ್ನು ಆಡಿದ್ರೂ ಕೂಡ ಈ ಸರ್ಕಾರ ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತೆ ಅಂತಂದ್ರೆ, ಅಲ್ಲಿರುವಂಥ ಒಬ್ರು ಹೇಳ್ತಾರೆ ಧರ್ಮಸ್ಥಳಕ್ಕೆ ನಾವು JCBಯನ್ನು ನುಗ್ಗಿಸ್ತೇವೆ, ಧರ್ಮಸ್ಥಳಕ್ಕೆ ನುಗ್ಗುತ್ತವೆ ಅನ್ನುವಂಥ ಹೇಳಿಕೆಗಳನ್ನು ಕೊಟ್ಟಾಗಲೂ ಕೂಡ ನಿಮ್ಮ ಸರ್ಕಾರ ಮಾತಾಡೋದಿಲ್ಲ. ಯಾಕೆ? ಯಾರು ಬೇಕಾದ್ರೂ ಧರ್ಮಸ್ಥಳಕ್ಕೆ ನುಗ್ಗಬಹುದು, JCB ಹಾಕ್ಬೋದು ಅಂತ ಅನ್ಕೊಂಡಿದ್ದೀರಾ? ಸಮಾಜ ರಸ್ತೆಗಿಳಿದಿದೆ ಇವತ್ತು. ಧರ್ಮಸ್ಥಳದ ಬಗ್ಗೆ ಮಾತಾಡಬೇಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು. ಅಪಪ್ರಚಾರಗಳನ್ನು ಮಾಡೋರನ್ನ ಕಂಟ್ರೋಲ್ ಮಾಡಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಮಾನ್ಯ ಗೃಹ ಸಚಿವರು ಮೊನ್ನೆ ಹೇಳಿದರು SITಯ ತನಿಖೆನಲ್ಲಿ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ. ನಾವು ತನಿಖೆನಲ್ಲಿ ಮಧ್ಯಪ್ರವೇಶ ಮಾಡಿ ನಾವು ಹೇಳಲೇ ಇಲ್ಲ. ತನಿಖೆ ಹಿಂಗೆ ಆಗಬೇಕು ಅಂತೇಳಿ ನಾವು ಕೂಡ ಆಗ್ರಹ ಮಾಡ್ತಾ ಇಲ್ಲ. ಆದ್ರೆ ಅಪಪ್ರಚಾರದ ಬಗ್ಗೆ ನಿಮ್ಮ ಸರ್ಕಾರದ ನಿಲುವೇನು? ನಿಮ್ಮ ಇಲಾಖೆ ಯಾಕೆ ಅಪಪ್ರಚಾರದ ಬಗ್ಗೆ ಇವತ್ತು ತಲೆ ಕೆಡಿಸ್ಕೊಳ್ತಾ ಇಲ್ಲ? ನೀವು ಅಪಪ್ರಚಾರದ ಬಗ್ಗೆ ಕಳೆದ 15 ದಿನಗಳಿಂದ ಅಥವಾ ಕಳೆದ 1.5-2 ತಿಂಗಳಿಂದ ಇಷ್ಟು ದೊಡ್ಡ ಪ್ರಮಾಣದ ಅಪಪ್ರಚಾರಗಳು ನಡೆದರೂ ಕೂಡ ನೀವು ಮೌನ ವಹಿಸಿರೋದು ನೋಡಿದ್ರೆ ನಮಗೆ ಇದ್ರ ಬಗ್ಗೆ ಅನುಮಾನ ಇರೋದು. ಸರ್ಕಾರ ಏನು ಪಿತೂರಿ ಮಾಡ್ಲಿಕ್ಕೆ ಹೊರಟಿದೆ? ಯಾರ್ಯಾರ ಜೊತೆ ಸೇರ್ಕೊಂಡು ಸರ್ಕಾರ ಪಿತೂರಿಯನ್ನು ಮಾಡ್ತಾ ಇದ್ದೀರಿ? ಹಿಂದೂ ಧಾರ್ಮಿಕ ಸಂಸ್ಥೆಗಳನ್ನ ಹೇಗೆ ಬೇಕಾದ್ರೂ ನಡೆಸ್ಕೊಂಡ್ರು ಸುಮ್ಮನಿರುತ್ತೆ ಅಂತೇಳಿ ನಿಮ್ಮ ಮನಸ್ಸಿಗೆ ಬಂದ್ಬಿಟ್ಟಿದ್ಯಾ? ಒಂದು ಪುಣ್ಯಕ್ಷೇತ್ರದ ಬಗ್ಗೆ, ನಮ್ಮ ನಾಡಿನ ಒಂದು ಪ್ರಸಿದ್ಧ ಪುಣ್ಯಕ್ಷೇತ್ರದ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರಗಳು ಮಾಡಿದಾಗಲೂ ಸುಮ್ಮನೆ ಹೆಂಗಾಗತ್ತೆ? ಮತ್ತೆ ಷಡ್ಯಂತರ ಹೆಂಗಾಗಿದೆ ಅನ್ನೋದಕ್ಕೆ ನಾನು ಆಗ್ಲೇ ಹೇಳಿದ್ನಲ್ಲ, SDPನವರು ಪ್ರತಿಭಟನೆಗೆ ಇಳಿತಾರೆ. ಇನ್ಯಾವುದೋ ದುಬೈನಲ್ಲಿರುವಂತ ಒಂದು ಚಾನಲ್ ಇದ್ರ ಬಗ್ಗೆ ಪ್ರಸಾರ ಮಾಡುತ್ತೆ, ಅಲ್ ಜಜೀರಾ ಚಾನಲ್ ಒಂದು ಪ್ರಚಾರ ಮಾಡುತ್ತೆ. ಅಲ್ಲೇನೋ ಹೆಣ್ಣು ಮಕ್ಕಳದು 100 ಹೆಣಗಳನ್ನ ಊತಿಟ್ಬಿಟ್ಟಿದ್ದಾರೆ ಅಂತೇಳಿ ಅವ್ರಿಗೇನು ಸಂಬಂಧ ಧರ್ಮಸ್ಥಳದ್ದು? ಕೇರಳದವರು ನಾವು ತನಿಖೆ ಮಾಡಬೇಕು ಅಂತೇಳಿ ಕೇರಳದವರಿಗೆ ಅನ್ಸುತ್ತೆ. ಏನ್ ನಡೆಸಿದ್ರಿ ಮಾನ್ಯ ಅಧ್ಯಕ್ಷರೇ? BBCನವರು ನಿನ್ನೆ ಇನ್ನೊಂದು ಯಾವುದೋ ಹೊರದೇಶದ ಚಾನಲ್ ಇದರಲ್ಲಿ ಬಹಳ ದೊಡ್ಡ ಸುದ್ದಿ ಪ್ರಕಟ ಆಯಿತು ಅಂತೇಳಿ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ನೀವು ಇದರ ಮೂಲ ಏನು ಅನ್ನೋದನ್ನ SIT ಹುಡುಕ್ಬೇಕಲ್ಲ. ಬರೀ ಗುಂಡಿ ಹುಡುಕಿದ್ ಮಾತ್ರ ಅಲ್ಲ, ಇದರ ಹಿಂದೆ ಯಾರ್ಯಾರು ಸಾಕ್ಷಿಗಳು ಅಂತ ಹೇಳ್ತಾ ಇದ್ರಲ್ಲ, ಬಹಳ ಜನ ನಮಗೆ ಸಾಕ್ಷಿ ಇದೆ ಅಂತ ಹೇಳಿದಾರಲ್ಲ, ಆ ಎಲ್ಲ ಸಾಕ್ಷಿದಾರರನ್ನ SIT ತನಿಖೆ ಮಾಡಬೇಕು. ಇದರ ಮೂಲ ಏನು ಅನ್ನೋದನ್ನ ತನಿಖೆ ಮಾಡಬೇಕು. ಮಾನ್ಯ ಗೃಹ ಸಚಿವರೇ, ನೀವು ಬಹಳ ಸಜ್ಜನರಾಗಿ ನನಗೇನೋ ಗೊತ್ತಿಲ್ಲ ಅಂತ ಮೌನ ವಹಿಸಿದ್ರೆ, ನಾಳೆ ಬೆಳಿಗ್ಗೆ ಆ ಮುಸುಕುದಾರಿಯನ್ನ ನಿಮಗೆ ಇನ್ಯಾರೋ ಒತ್ತಡ ಮಾಡಿ ನಿಮ್ಮ ಗೃಹ ಇಲಾಖೆಗೆ ಸಲಹೆಗಾರನ ಮಾಡಿಬಿಡ್ತಾರೆ. ಎಚ್ಚರಿಕೆ ತಗೊಳ್ಳಿ, ಅಂತ ಪರಿಸ್ಥಿತಿ ಇದೆ ಇವತ್ತು. ಹಂಗಾಗಿ ನೀವು ಬಹಳ ಎಚ್ಚರಿಕೆಯಿಂದ, ನನಗೆ DK ಶಿವಕುಮಾರ್ ಇದ್ದಾಗ ಸ್ವಲ್ಪ ಧೈರ್ಯ ಇತ್ತು. ಏನು ಅಂತ ಕೇಳಿದ್ರೆ, ಧರ್ಮಸ್ಥಳಕ್ಕೆ ಬಂದಾಗ ಅವ್ರು ಹೇಳಿಕೆ ಕೊಟ್ಟಿದ್ರು, ಧರ್ಮಸ್ಥಳದ ಬಗ್ಗೆ 100 DK ಶಿವಕುಮಾರ್ ಇದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ರು. ನಮಗೊಂದು ವಿಶ್ವಾಸ, ಹೌದಪ್ಪ ನಮಗೊಬ್ಬ ಭಕ್ತ ಇದ್ದಾರೆ ಇಲ್ಲಿ, ಧರ್ಮಸ್ಥಳಕ್ಕೆ ಏನಾರು ಆದ್ರೆ ನೋಡ್ತೀನಿ ಅಂತ. ಆ 100 DK ಶಿವಕುಮಾರ್, ಆ ಬಿಸಿ ರಕ್ತದ DK ಶಿವಕುಮಾರ್ ಎಲ್ಲೋದ್ರು? ಮಾತಾಡ್ಬೇಕಿತ್ತಲ್ಲ. SIT ರಚನೆ ಆಗ್ಬೇಕಾರೆ ಆಯ್ತಪ್ಪ, ನಾಳೆ ಇನ್ನೊಂದು ಯಾರೋ ಬಂದು ಇಲ್ಲೊಂದು ಹೆಣ ಊತಿದೀವಿ ಅಂತಂದ್ರೆ ಇನ್ನೊಂದು SIT ಮಾಡ್ತೀರೇನು? SITಯ ಹಿಂದೆ ಏನ್ ಪಿತೂರಿ ನಡೆದಿದೆ ಅಂದ್ರೆ ನಾನು ಕೊನೆಗೆ ಬರ್ತೇನೆ. ಅದಕ್ಕೆ ಇಂಥ ಒಂದು ಷಡ್ಯಂತ್ರಗಳು ಧರ್ಮಸ್ಥಳದ ಬಗ್ಗೆ, ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ, ಹಿಂದೂ ಪಾವಿತ್ರತೆಯನ್ನು ಹಾಳು ಮಾಡುವಂತ ವ್ಯವಸ್ಥೆಗಳು ನಡೆದಾಗ ಸರ್ಕಾರ ಸುಮ್ಮನೆ ಕೂತಿರೋದ್ರ ಬಗ್ಗೆನೇ ನಮಗೆ ಅನುಮಾನಗಳು ಬರ್ತಾ ಇದೆ. ನಿಮಗೆ ಹುಲಿ ಉಗುರು ಹುಡುಕ್ಲಿಕ್ಕೆ ಬಹಳ ಆಸಕ್ತಿ. ಹುಲಿ ಉಗುರು ಹುಡ್ಕೊಂಡು ಯಾರ್ಯಾರ್ದೋ ಮನೆಗೆ ಹೋದ್ರಿ ನೀವು, ಹುಲಿ ಉಗುರು ಹುಡ್ಕೊಂಡು ಸರ್ಕಾರದ ಪೊಲೀಸ್ ಇಲಾಖೆ ಇಟ್ಕೊಂಡು ಗುಂಡಿ ತೋಡೋದ್ರ ಬಗ್ಗೆ ಬಹಳ ಆಸಕ್ತಿ. ಡ್ರಗ್ಸ್ ಫ್ಯಾಕ್ಟರಿ ಮೈಸೂರಲ್ಲಿ ಸಿಕ್ಕಿಬಿದ್ದಾಗ್ಲೂ ಕೂಡ ನಿಮ್ಮ ಇಲಾಖೆಗೆ ಏನು ಅನ್ನಿಸ್ಲಿಲ್ಲ. ಫೇಸ್ಬುಕ್ ಅಲ್ಲಿ 100 ಜನ ಅಪಪ್ರಚಾರ ಮಾಡಿದಾಗ್ಲೂ ಕೂಡ ಸರ್ಕಾರಕ್ಕೇನು ಅನ್ಸೋದಿಲ್ಲ. ಹಾಗಾಗಿ ಇವತ್ತು ಇದಕ್ಕೆಲ್ಲರೂ ಒಂದು ಕಡೆ ಈ ಅಪಪ್ರಚಾರಕ್ಕೆ ಕೊನೆ ಎಳಿಬೇಕು ಅನ್ನುವಂಥ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ನಮಗೆ ಕಾಡ್ತಾ ಇರುವಂತ ಪ್ರಶ್ನೆ ಏನು ಅಂತ ಕೇಳಿದ್ರೆ, ಇಲ್ಲಿ ಸತ್ಯ ಹೊರಗೆ ಬರಬೇಕು ಅನ್ನೋದಕ್ಕಿಂತನೇ ಹೆಚ್ಚಾಗಿ, ಇಲ್ಲಿ ನ್ಯಾಯ ದೊರಕಬೇಕು ಅನ್ನುವಂಥ ಕಳಕಳಿಗಿಂತ ಹೆಚ್ಚಾಗಿ, ಒಂದು ಧಾರ್ಮಿಕ ನಂಬಿಕೆಯನ್ನ ಹಾಳು ಮಾಡುವಂತ ಒಂದು ವ್ಯವಸ್ಥಿತವಾದಂತ ಹುನ್ನಾರ ನಡೀತಾ ಇದೆ ಅಂತ. ನ್ಯಾಯಕ್ಕಿಂತ ಹೆಚ್ಚಾಗಿ ಒಂದು ಧಾರ್ಮಿಕ ನಿಂದನೆ ನಡಿಬೇಕು, ಸತ್ಯಕ್ಕಿಂತ ಹೆಚ್ಚಾಗಿ ಒಂದು ವ್ಯವಸ್ಥೆಯನ್ನ ಹಾಳು ಮಾಡಬೇಕು. ಒಂದು ಅರಾಜಕತೆಯನ್ನ ಕರ್ನಾಟಕದಲ್ಲಿ ಈ ಅಪಪ್ರಚಾರಗಳ ಮುಖಾಂತರವೇ ಮಾಡಬೇಕು ಅನ್ನುವಂಥ ಹುನ್ನಾರಗಳು ಸರ್ಕಾರದ ಕಡೆಯಿಂದ ಇವತ್ತು ನಡೀತಾ ಇದೆ ಅಂತೇಳಿ ನಮ್ಗೆ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಸರ್ಕಾರವನ್ನ ಈ ಸಂದರ್ಭದಲ್ಲಿ ಆಗ್ರಹಿಸುವುದು, ಈ ತನಿಖೆ ಎಷ್ಟು ದಿನ ನಡೆಯುತ್ತೆ ಅಂತ ಹೇಳಿ. ಮಾನ್ಯ ಗೃಹ ಸಚಿವರು ಇದರ ಮಧ್ಯಂತರ ವರದಿಯನ್ನು ನೀವು ಕೊಡಲಿಲ್ಲ ಅಂತಾದ್ರೆ
ನೂರಾರು ಊಹಾಪೋಹಗಳು ಇನ್ನಷ್ಟು ಹುಟ್ಟಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಊಹಾಪೋಹಗಳನ್ನು ಅವಕಾಶ ಕೊಡಬೇಡಿ ನೀವು, ಆ ಊಹಾಪೋಹಗಳಿಗೆ. ಮೂರನೇದು, ಆ ಯಾರು ಗುಂಡಿಗಳನ್ನು ತೋರಿಸ್ತಾ ಇದ್ದಾನೆ ಅವನು ಮಂಪರ್ ಪರೀಕ್ಷೆಯನ್ನು ಮಾಡಿ, ಮಂಪರ್ ಪರೀಕ್ಷೆಯನ್ನು ಮಾಡಿ ಆತನ ಮೂಲ ಏನಿದೆ, ಇದಕ್ಕೆ ವಿದೇಶಿ ಹಣ ಬಂದಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಈ ರೀತಿ ಇದಕ್ಕೆ ಯಾರು ಹಣಕಾಸಿನ ಮೂಲ ಒದಗಿಸಿದ್ದಾರೆ, ಇದರ ಹಿಂದೆ ಇರುವಂತಹ ಸಂಘಟನೆ ಯಾರು, ಇದರ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು, ಇದೆಲ್ಲದೂ ಕೂಡ SIT 2 ನಲ್ಲಿ ತನಿಖೆಗಳಾಗಬೇಕು. SIT 1 ಮುಗಿಸಕ್ಕಾಗಲ್ಲ ಇದನ್ನ. SIT 2 ನಲ್ಲಿ ಇದೆಲ್ಲದನ್ನು ಕೂಡ ಮಾಡಬೇಕು. ಬರೀ ಗುಂಡಿ ತೋಡಿದಕ್ಕೆ ಮಾತ್ರ SIT ಅಲ್ಲ, ಇದರ ಹಿಂದೆ ಇದು ಯಾರಿದ್ದಾರೆ, ಇದರ ಹಿಂದೆ ಯಾರು ಹಣಕಾಸಿನ ವ್ಯಕ್ತಿ ಕೊಟ್ಟಿದ್ದಾರೆ, ಮತ್ತು ಆ ಮುಸುಕುದಾರಿ 3-4 ಗಂಟೆ SIT ವಶದಲ್ಲಿ ಇದ್ರು ನಂತರ ಎಲ್ಲೆಲ್ಲಿ ಹೋಗಿದ್ದ, ಇದನ್ನು SIT ಅಲ್ಲಿ ತನಿಖೆ ಆಗಬೇಕಲ್ಲ. ಅದು ಯಾರ್ಯಾರು ಸಂಪರ್ಕ ಮಾಡಿದ್ರ ಆತನಿಗೆ, ಇದೆಲ್ಲದೂ ಕೂಡ ತನಿಖೆ ಮಾಡಬೇಕಾಗಿರುವಂತ ಅಗತ್ಯತೆ ಇದೆ ಅಂತ ನಾನು ಅನ್ಕೊಳ್ತೇನೆ. ಮತ್ತು ನನಗೆ ಬಹಳ ಗಟ್ಟಿ ಅನ್ಸೋದೇನು ಅಂತ ಕೇಳಿದ್ರೆ, ಇಷ್ಟೆಲ್ಲ ಸರ್ಕಾರ ಮೌನವಾಗಿ ಕೂತಿದೆ ಅಂತಂದ್ರೆ, ಇಷ್ಟೆಲ್ಲ ಅಪಪ್ರಚಾರಗಳು ದೀರ್ಘವಾಗಿ ನಡೆದಾಗ, ಇಡೀ ರಾಜ್ಯದ ಜನ ಧರ್ಮಸ್ಥಳದ ನಂಬಿಕೆಗೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿದಾಗ್ಲೂ ಕೂಡ ನೀವು ಸುಮ್ಮನೆ ಕೂತಿದ್ದೀರಿ ಅಂತಂದ್ರೆ ನಿಮ್ಮ ಸರ್ಕಾರದ ಅಜೆಂಡಾ ಏನು, ನಿಮ್ಮ ಸರ್ಕಾರದ ಉದ್ದೇಶ ಏನಿದೆ? ಹಾಗಾದ್ರೆ ನನಗನ್ಸುತ್ತೆ ಮಾನ್ಯ ಅಧ್ಯಕ್ಷರೇ, ಜುಲೈ 11ನೇ ತಾರೀಕು ಆತ ಬುರುಡೆ ಹಿಡ್ಕೊಂಡು ಬಂದ, ಜುಲೈ 11ನೇ ತಾರೀಕು ಆತ ಬುರುಡೆ ಹಿಡ್ಕೊಂಡು ಬಂದ. ಜುಲೈ 16ನೇ ತಾರೀಕು ಮಾನ್ಯ ಗೃಹ ಸಚಿವರು ನಿಮ್ಮ ಹೈಕಮಾಂಡಿನ ಉಸ್ತುವಾರಿಗಳನ್ನು ಇಲ್ಲಿ ಭೇಟಿ ಮಾಡಿದ್ರು. ಅವರೊಂದಿಷ್ಟು ಮಂತ್ರಿಗಳನ್ನು ಕರೆದು ಮಾತಾಡ್ತಾ ಇದ್ರು. ಜುಲೈ 19ನೇ ತಾರೀಕು SIT ರಚನೆ ಆಯಿತು. ನಿಮ್ಮ ಪಾರ್ಟಿ ಅಜೆಂಡಾ ಏನಿದೆ ಇದರಲ್ಲಿ? ನೀವು ಈ ಧರ್ಮಸ್ಥಳ ಕ್ಷೇತ್ರವನ್ನ ಅವಹೇಳನ ಮಾಡಬೇಕು ಅಂತೇಳಿ ನಿಮ್ಮ ಪಾರ್ಟಿನಲ್ಲಿ ಏನಾದ್ರು ಅಜೆಂಡಾ ಫಿಕ್ಸ್ ಮಾಡ್ಕೊಂಡಿದ್ದೀರಾ? ನಿಮ್ಮ ಹೈಕಮಾಂಡ್ ನಿರ್ದೇಶನದಂತೆ ಇದು ಏನಾರು ನಡೆದಿದೆಯಾ? ಇದು ಇಂಡಿ ಒಕ್ಕೂಟದ ಏನಾರು ಅಜೆಂಡಾನ, ಪಿತೂರಿನ ಇದು ನಿಮ್ಮ ಪಾಪದ ಕೂಸ ಇದು ಗೊತ್ತಾಗ್ಬೇಕಲ್ಲ. ಯಾಕೆ ಅಂತ ಹೇಳಿದ್ರೆ ಕೇರಳದವರು ಇದ್ರ ಬಗ್ಗೆ ಮಾತಾಡ್ತಾರೆ, ಯಾರೋ STP ಇದ್ರ ಬಗ್ಗೆ ಮಾತಾಡ್ತಾರೆ, ಇನ್ಯಾರೋ ಒಬ್ಬ MP ಅವ್ರು ಮಾತಾಡ್ತಾರೆ ಅಂತಂದಾಗ ಮುಗಿಸ್ಬಿಡ್ತೀನಿ ಸರ್, ಮುಗಿಸ್ಬಿಡ್ತೀನಿ. ನೀವು ಆಮೇಲೆ ಇಂಟರ್ವ್ಯೂನ್ ಆಗಿ ನಾನು ಮುಗಿಸ್ತೀನಿ. SIT ಶುರು ಆದಾಗ ನೀವು ಇಂಟರ್ವ್ಯೂ ಆಗಬೇಕಿತ್ತು, ಈಗ ಅವ್ರು ಮುಗಿಸ್ಲಿ ಆಮೇಲೆ ಇಂಟರ್ವ್ಯೂ ಆಗ್ರಿ. ಆಯ್ತಾಯ್ತಪ್ಪ, ಆಮೇಲೆ ಮಾತಾಡ್ರಿ ಸರ್ ನೀವು. ಈಗ ಅವರ ಭಾವನೆ, ಅರ್ಥ, ನೋವು, ಧರ್ಮಸ್ಥಳದ ವಿಚಾರ ನಾನು ಅವ್ರೇನು ಹೇಳ್ತೀರಲ್ಲ, ಇಂಥ DK ಶಿವಕುಮಾರ್ 100 ಜನ ಇದ್ದಾರೆ ಅಂತ, ಐ ಬಿಲೀವ್ ಇನ್ ಇಟ್. ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ, ಅದ್ರಲ್ಲಿ ನಂಗೆ ನಂಬಿಕೆ ಇರೋನು. ಆ ಧರ್ಮಸ್ಥಳದ ಬಗ್ಗೆನೂ ನಂಬಿಕೆ ಇರೋನು, ಆ ದೇವಸ್ಥಾನ ಬಗ್ಗೆ ನಂಬಿಕೆ ಇರೋನು, ಧರ್ಮಾಧಿಕಾರಿ ಬಗ್ಗೆ ನಂಬಿಕೆ ಇರೋನು. ಅವರ ಆಚಾರ ವಿಚಾರ ಎಲ್ಲ ಕೂಡ ನಮಗೂ ಅರಿವಿದೆ, ನಮಗೂ ಗೊತ್ತಿದೆ. ಬಟ್ ಪರಿಸ್ಥಿತಿ ಏನಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ. ನಾನು ಬಿಕಾಸ್ ಈಸ್ ದಿ ಹೋಮ್ ಮಿನಿಸ್ಟರ್, he has gone very deeply, we know this subject. But what made us happen, ಯಾಕೆ ಇದಾಯ್ತು? ನಿಮ್ಗಿನ್ನ ಜಾಸ್ತಿ ಇಲ್ಲಿ ನಾವು ಮಾತಾಡೋರು 4 ಜನ ಅಲ್ಲ, ಲಕ್ಷಾಂತರ ಜನ ಭಕ್ತಾದಿಗಳು ಇವತ್ತು ಇಡೀ ದೇಶದಲ್ಲೇ ಎಲ್ಲೂ ಅನ್ನದಾಸೋಹ ಪ್ರಾರಂಭ ಮಾಡದೇ ಇದ್ದಾಗ ಅಲ್ಲಿ ಒಂದು ಪರಂಪರೆ ಪ್ರಾರಂಭ ಮಾಡಿದ್ದು ಕೂಡ ನಮಗೆ ಅರಿವಿದೆ. ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಕೂಡ ನೀವು ಡೋಂಟ್ ಲಿಂಕ್ ಇಟ್ ಟು ಎ ಪೊಲಿಟಿಕಲ್ ಆ್ಯಂಗಲ್. ಕಾಂಗ್ರೆಸ್ ಹೈಕಮಾಂಡು ವೈ ಕಾಂಗ್ರೆಸ್ ವಿಲ್ ಇನ್ವಾಲ್ವ್? ಯಾವನೊಬ್ಬ ಬಂದು ಅಲ್ಲಿ ಇರೋಂಥ ಇಂಟರ್ನಲ್ ಪ್ರಾಬ್ಲಮ್ ಅಂತ ಬಂದು ಮಾಡಿ ಅವನು ಯಾವನೊಬ್ಬ ಬಂದು ಮಾಡಿದ್ದಾನೆ. ಡೆಫಿನೆಟ್ಲಿ ನಿಮ್ಗಿನ್ನ ಜಾಸ್ತಿ ನಮ್ಮ ಪಾರ್ಟಿಲೇ ಕೂಡ, ಇನ್ಕ್ಲೂಡಿಂಗ್ ಶಿವಲಿಂಗೇಗೌಡರು ಇರ್ಬೋದು, ನಮ್ಮ ರೈ ಇರ್ಬೋದು, ಇವರೆಲ್ಲ ಸೇರಿಕೊಂಡು ನಮ್ಮ ಪೊಲಿಟಿಕಲ್ ಪಾರ್ಟಿಲೂ ಕೂಡ CLP ಮೀಟಿಂಗಲ್ಲಿ ವಿ ಆರ್ ವೆರಿ ಫರ್ಮ್ ದಟ್ ಆ ಧರ್ಮಸ್ಥಳದ ಗೌರವ ಏನಿದೆ, ಧಾರ್ಮಿಕವಾದಂಥ ಗೌರವ, ಯಾಕೆಂದರೆ ಭಕ್ತನಿಗೂ ಭಗವಂತನಿಗೂ ಇರೋಂಥ ಸಂಬಂಧದಲ್ಲಿ ಯಾವ ಸಂದರ್ಭ ಕೂಡ ನಾಶ ಆಗಬಾರ್ದು. ಅವ್ರು ಮೊದಲಿಂದ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ. ಅವ್ರು ಮಾಡ್ತಾ ಇರೋಂಥ ಸೋಷಿಯಲ್ ಸರ್ವಿಸು, ಅವ್ರು ಮಾಡ್ತಾ ಇರೋಂಥ ಧಾರ್ಮಿಕ ವಿಧಾನ, ಅದ್ರ ಬಗ್ಗೆ ಯಾರಿಗೂ ಅನುಮಾನನೂ ಇಲ್ಲ. ವಿ ಸಪೋರ್ಟ್ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಈಸ್ ಕಮಿಟೆಡ್ ಟು ಸ್ಟ್ಯಾಂಡ್ ಬೈ ದೇರ್ ಫಿಲಾಸಫಿಕಲ್ ವರ್ಕ್ ಅಂಡ್ ಧಾರ್ಮಿಕವಾದಂಥ ವರ್ಕ್ಗೆ ರಕ್ಷಣೆ ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೀವಿ. ಕೆಲವರು ಬಂದು ಹೇಳಿದ್ದಾರೆ, ಕೋರ್ಟಲ್ಲಿ ಹೋಗಿ ಹೇಳಿದ್ದಾರೆ. ಕೋರ್ಟಲ್ಲಿ ಹೇಳಿದ ಸುಮ್ಮನೆ ಹೋಮ್ ಮಿನಿಸ್ಟರ್ ಕಿತ್ಕೊಂಡು ಒಂದು ಸರ್ಕಾರ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತದ? ದಟ್ ದ ಹಾನರಬಲ್ ಹೋಮ್ ಮಿನಿಸ್ಟರ್ ವಿಲ್ ರಿಪ್ಲೈ. ಐ ಆಮ್ ಟೆಲಿಂಗ್ ಯು ಸ್ಟಿಲ್ ನೌ ವಿ ನೋ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರಾಗಲಿ, ಅವರ ಪರಂಪರೆ ಆಗಲಿ, ಆ ದೇವಸ್ಥಾನ ಆಗಲಿ, ಅವ್ರ ಧಾರ್ಮಿಕ ವಿಚಾರ ಆಗಲಿ, ಧರ್ಮ ಆಗಲಿ, ಅದ್ರ ಬಗ್ಗೆ ನಮಗೂ ನಿಮ್ಗೆ ಎಷ್ಟು ಕಾಳಜಿ ಇದೆ ಅದಕ್ಕಿಂತ ಒಂದು ರೌಂಡ್ ಜಾಸ್ತಿನೇ ಇದೆ. ಅದು ಕೂಡ ತಮ್ಮ ತಲೆಯಲ್ಲಿ ಇರಲಿ. ವರ್ಕ್ ನೀವು ಹೇಳ್ತಾ ಇದ್ದೀರಿ ನಿಜ. ಈಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಯಾರು ಅಲ್ಲಲ್ಲ
ಹೇಳ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ, ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ, ಇದು ಮಾಡ್ತಾ ಇದೆ, ಏನ್ ಮಾಡಕ್ಕಾಗ್ತದೆ? ನಿಮ್ಗೆ ಈ ಸಹಾನುಭೂತಿ ಅಪಪ್ರಚಾರ ಮಾಡಬೇಕಿದ್ದೀರಿ, ಪ್ರಶ್ನೆ ಬರ್ತಿರ್ಲಿಲ್ಲ. ಶಿವಕುಮಾರ್ ಅವರೇ, ತಾವು ಅಲ್ಲ ಒಂದೇ ನಿಮಿಷ, ತಾವು ಬಹಳ ರೋಷಾವೇಶದಿಂದ ಹೇಳಿದ್ದೀರಾ. ರೋಷ ಇಲ್ಲಪ್ಪ, ದ್ವೇಷದಿಂದನೂ ಹೇಳಿದ್ದೀರಾ. ದ್ವೇಷ ಇಲ್ಲ, ಬಹಳ ನಮ್ರತೆಯಿಂದ ಮಾತಾಡ್ತಾ ಇದ್ದೀರಾ, ಬಹಳ ಖಡಕ್ ಆಗಿ ಹೇಳಿದ್ದೀರಾ. ರೋಷ ಬೇಡ, ಖಡಕ್ ಸ್ಟ್ಯಾಂಡ್. ಸೊ ಮೈ ಸ್ಟ್ಯಾಂಡ್ ಆನ್ ಧರ್ಮಸ್ಥಳ, ಮೈ ಸ್ಟ್ಯಾಂಡ್ ಆನ್ ಧರ್ಮಸ್ಥಳ, ಮೈ ಸ್ಟ್ಯಾಂಡ್ ಆನ್ ಮಂಜುನಾಥ, ಮೈ ಬಿಲೀಫ್ ಆನ್ ಮಂಜುನಾಥ. ಆದ್ರೆ ಶಿವಕುಮಾರ್ ಪಾಲಿಟಿಕ್ಸ್ ಇಂಗ್ಲಿಷ್ ಅಲ್ಲಿ ಒಂದು ಸೆಂಟೆನ್ಸ್ ಇದೆ, ಪ್ರೂಫ್ ಆಫ್ ಪುಡ್ಡಿಂಗ್ ಈಸ್ ಇನ್ ಈಟಿಂಗ್ ಅಂತ. ನಿಮ್ಮ ಒಟ್ಟು ನಡವಳಿಕೆ, ಈ ಸರ್ಕಾರದ ನಡವಳಿಕೆ, SIT ಬೇಡ, ದಕ್ಷಿಣ ಕನ್ನಡ ಪೊಲೀಸ್ ಅವರೇ ದಕ್ಷರಿದ್ದಾರೆ, ಅವ್ರಿಗೆ ಇದಿದೆ ಅಂತ ಹಿಂದಿನ ದಿವಸ ಹೇಳಿ, ಮಾರನೇ ದಿವಸ SIT ಪ್ರಾರಂಭ ಮಾಡಿ ಅವನ್ ತೋರ್ಸಿಕ್ಕಿಂತ ಜಾಸ್ತಿ ಇವಾಗ ಏನ್ ಹೇಳ್ತಾರೆ ಅಲ್ಲೆಲ್ಲ ಹೋಗಿ ಅಡಿತಾ ಇದ್ದೀರಲ್ಲ. ಈ ಪ್ರೂಫ್ ಆಫ್ ಪುಡ್ಡಿಂಗ್ ಈಸ್ ಈಟಿಂಗ್ ಅನ್ನೋದು ಇಲ್ಲಿ ಬರ್ತದೆ. DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿ ಹೇಳಿದಾರೋ ಒಬ್ಬ ಭಕ್ತನಾಗಿ ಹೇಳಿದಾರೋ ನನ್ಗೆ ಅರ್ಥ ಆಗೋದಿಲ್ಲ. ಆದ್ರೆ ನಿಮ್ಮ ಮಾತಿಗೆ, ನಿಮ್ಮ ಭಾವನೆಗೆ, ಇವ ಆಗ್ತಾ ಇರೋ ನಡವಳಿಕೆಗೆ ಏನು ಸಂಬಂಧ ಇಲ್ಲ, ಏನು ಸಂಬಂಧ ಇಲ್ಲ. ಎಲ್ಲ ಸಂಪೂರ್ಣ ಆಪೋಸಿಟ್ ಆಗ್ತಾ ಇದೆ. ಹೂ ಇಸ್ ಡೈರೆಕ್ಟಿಂಗ್ SIT? SIT ಯಾರು ಡೈರೆಕ್ಷನ್ ಕೊಡ್ತಾ ಇರೋದು? ಆಮೇಲೆ SITಗೆ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. ಆ ವ್ಯಕ್ತಿನ ತನ್ನ ಕಸ್ಟಡಿಯಲ್ಲಿ SIT ಕೊಟ್ಟೋದ್ರಿಂದ ಒಬ್ಬ ವಕೀಲರು SIT ಮಾಡುವಂತ ಹೇಳಿದ್ರು 164 ಅಲ್ಲಿ ಅಲ್ಲ. ಆಯ್ತು ಅಧ್ಯಕ್ಷರೇ, ಸುರೇಶ್ ಕುಮಾರ್ ಅಲ್ಲ ಶಿವಕುಮಾರ್ ನೋಡಿ, ಈಗ ಎಲ್ಲ ಚರ್ಚೆ ಆಗ್ತದೆ. ಇವರ ಬಗ್ಗೆ ಮುಗಿಸಿದ್ರೆ ಸುನಿಲ್ ಕುಮಾರ್ ಮುಗಿಸಿ ಮಾತಾಡಿ, ನಿಮ್ಮೆಲ್ಲ ಅವಕಾಶ ಕೊಡುವ. ಬಿಟ್ಟವನು ನೆನ್ನೆ ಇಷ್ಟು ಪ್ರಚೋದನಾಕಾರಿ ಭಾಷಣ ಮಾಡಿದ್ದಾನೆ. ಯು ಶುಡ್ ಹ್ಯಾವ್ ನ್ಯಾಬ್ಡ್ ಇಟ್. ನೀವು ಹೇಟ್ ಸ್ಪೀಚ್ ಬಗ್ಗೆ ಒಂದು ಲೆಜಿಸ್ಲೇಷನ್ ತರಬೇಕು ಅಂತ ಇದ್ದೀರಾ. ಅದಕ್ಕೆ ಫಸ್ಟ್ ಕೇಸ್ ಅದು ಆಗ್ಬೇಕಾಗಿತ್ತು. ಎಂತ ನುಗ್ಗುತ್ತೀವಿ ನಾವು, ಧರ್ಮಸ್ಥಳಕ್ಕೆ ನುಗ್ಗಿಸ್ತೀವಿ, ಇಡೀ ರಾಜ್ಯ ನುಗ್ಗುತ್ತೆ. ವಾಟ್ ಇಸ್ ದಿಸ್? ಹೌ ಕ್ಯಾನ್ ಯು ಅಲೋ ಸಚ್ ಒಂದು ಇನ್ಫ್ಲಮೇಟರಿ ಒಂದು ಸ್ಪೀಚ್ ಮಾಡ್ಲಿಕ್ಕೆ ಏನ್ ಮಾಡ್ತೀರಾ? ಅದಕ್ಕೋಸ್ಕರ DK ಶಿವಕುಮಾರ್ ಅವರೇ, ನಿಮ್ಮ ಮಾತನ್ನ ನಾನು ಗಂಭೀರವಾಗಿ ಕೇಳಿದ್ದೀನಿ. ಐ ಅಪ್ರಿಶಿಯೇಟ್ ಇರ್ಬೋದು ಸಿದ್ದರಾಮಯ್ಯ ಆಗಿರ್ತದೆ, ಏನು ಮಾಡಕ್ಕಾಗಲ್ಲ. ನಾನು ಐ ಅಪ್ರಿಶಿಯೇಟ್ ಯುವರ್ ಕನ್ಸರ್ನ್. ಐ ಅಪ್ರಿಶಿಯೇಟ್ ಯುವರ್ ಆದ್ರೆ ಅದನ್ನ ನಿಮ್ಮ ನಡವಳಿಕೆ ಬುದ್ಧಿವಾದ ಹೇಳ್ತೀರಾ ಅಧ್ಯಕ್ಷರೇ? ಒಬ್ರು ಸ್ಟೇಟ್ಮೆಂಟ್ ಕೊಟ್ಟಾಗ ಏನಾಗ್ಬೇಕು ಅದನ್ನು ಹೇಳಿ. ಅಧ್ಯಕ್ಷರೇ, ಬಾಂಬ್ ಬಿಟ್ಟವರಿಗೆಲ್ಲ ಸದಸ್ಯತ್ವ ಕೊಟ್ಬಿಟ್ಟು ಟ್ರೈನಿಂಗ್ ಕೊಟ್ಬಿಟ್ಟು ನಮ್ಮೇಲೆ ಆಗ್ತಾ ಇದೆ. DK ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ಸಾಂದರ್ಭಿಕವಾಗಿ ಬಂದು ಮಾತಾಡಿದ್ದಾರೆ. ನಿಮಗೆ ಕಳಕಳಿ ಇಲ್ಲ ಅಂತ ನಾನು ಹೇಳಲೇ ಇಲ್ಲ. ನೀವು ಅವತ್ತು ಇದನ್ನ ಬಹಳ ಗಟ್ಟಿಯಾಗಿ ಹೇಳಿದ ನಂತರ ಇಷ್ಟೆಲ್ಲ ಅಪಪ್ರಚಾರಗಳು ನಡೆದಾಗ ಯಾವ ಮಿನಿಸ್ಟರ್ ಇದಕ್ಕೆ ಇಂಟರ್ವ್ಯೂನ್ ಆಗಲಿಲ್ಲ ಅಂತ, ಇಷ್ಟೆಲ್ಲ ದೊಡ್ಡ ಕೆಟ್ಟ ಅಪಪ್ರಚಾರಗಳು, ನಾನು ಬಹಳ ಅಪಪ್ರಚಾರ ನಮ್ ನೋಡಕ್ಕಾಗಲ್ಲ. ಅದು ಅಷ್ಟು ಅಪಪ್ರಚಾರ ನಡೆದಾಗ ಒಂದು FIR ಮಾಡಿಲ್ಲ ಸರ್ ಜಿಲ್ಲಾಡಳಿತ, ಒಂದು ಸರ್ಕಾರ ಮಾಡಲಿಲ್ಲ. ಇವತ್ತು ಭಾಷಣದಲ್ಲಿ ನಾನು ಬಹಳ ಅದ್ರ ಜೊತೆಗಿದ್ದೀನಿ ಅಂತಂದ್ರೆ ಆಗಲ್ಲ, ಕೃತಿನಲ್ಲಿ ಬರಬೇಕಲ್ಲ. ನಾನು ಭಾಷಣದಲ್ಲಿ ಹೌದು ಹಂಗೆ ಮಾಡ್ತೇನೆ ಅಂತಂದ್ಬಿಟ್ರೆ ನಾಳೆ ಹೆಡ್ಲೈನ್ ಆಗ್ಬೋದು ಪೇಪರಲ್ಲಿ. ಆದ್ರೆ ಇಲ್ಲೇನು ನಡೆಸಿದಿರಿ ನೀವು? ಇವತ್ತು ಈ ದಿನ ಬೆಳಿಗ್ಗೆ ಅಲ್ಲಿ ಪ್ರಚಾರ ಅಪಪ್ರಚಾರ ಎಲ್ಲಿಯ ತನಕ ಅಂತಂದ್ರೆ, ನೀವು ಸುಳ್ಳು ಸುದ್ದಿಯ ಬಗ್ಗೆ ಒಂದು ಕಾನೂನು ತರ್ತೀನಿ ಅಂತ ಗೃಹ ಸಚಿವರು ಹೇಳಿದ್ರಿ. ಇದೆಲ್ಲ ಸುಳ್ಳು ಪ್ರಚಾರಗಳು ಆದ ನಂತರ ಕಾನೂನು ತರಬೇಕು ಅಂತ ಹೊರಟಿದ್ದೀರಾ? ಸುಮ್ಮನೆ ಕೂತ್ಕೊಂಡ್ರ? ಅದಕ್ಕೋಸ್ಕರ ಒದ್ದು ಒಳಗಾಕ್ಬೇಕಿತ್ತಲ್ಲ ಯಾರ್ಯಾರು ಹಿಂಗೆ ಧರ್ಮಸ್ಥಳದ ಬಗ್ಗೆ ಮಾತಾಡ್ತೀರಿ ಅಂತ. ಸರ್ಕಾರಕ್ಕೆ ನಾನು ಶಬಾಸ್ಗಿರಿ ಯಾವಾಗ ಕೊಡ್ತಿದ್ದೆ ಅಂತಂದ್ರೆ, ಒಬ್ಬ ಧರ್ಮಸ್ಥಳದ ಬಗ್ಗೆ ಮಾತಾಡಿದಾಗ, ಒಬ್ಬ ಮಂಜುನಾಥನ್ ಫೋಟೋ ಹಾಕೊಂಡು ಮಾತಾಡಿದಾಗ, ಒಬ್ಬ ಕುಟುಂಬದ ಬಗ್ಗೆ ಮಾತಾಡಿ ಅವಹೇಳನ ಮಾಡಿದಾಗ ಪೊಲೀಸ್ ಸ್ಟೇಷನ್ಗೆ ಒತ್ತು ಒಳಗಾಕಿ ಹುಷಾರ್, ಹಿಂದೂ ಧಾರ್ಮಿಕ ಕೇಂದ್ರದ ಬಗ್ಗೆ ಮಾತಾಡಿರಿ ಹುಷಾರ್ ಅಂತ ಹೇಳಿದ್ರೆ ಹೌದಪ್ಪ ಅಂತ ನಿಮ್ ಸರ್ಕಾರನ ಹೇಳ್ತಾ ಇದ್ದೆ. ನೀವು ಅಸಹಾಯಕರಾಗಿ ಕುತ್ಕೊಂಡಿದ್ದೀರಿ ಇಡೀ ಸರ್ಕಾರ. ಯಾರು ಏನ್ ಬೇಕಾದ್ರೂ ಮಾಡಿ. ನಾನು ಹೇಳಿದ್ನಲ್ಲ, ಬಾಹುಬಲಿ ಬೆಟ್ಟದ ತನಕ ಹೋಗಿದ್ರಿ ನೀವು ಗುಂಡಿ ತೆಗೆದುಕೊಂಡು. ಇದಕ್ಕಿಂತ ಒಂದು ಅಪಮಾನ ಬೇಕೇನೊಂದು ಕ್ಷೇತ್ರಕ್ಕೆ?
ಬೇಡ, ಆಮೇಲೆ ನಾನು ಈಲ್ಡಾಗಿಲ್ಲ ಸರ್, ಈಲ್ಡಾಗಿಲ್ಲ, ಆಮೇಲೆ ಮಾತಾಡ್ತೀನಿ. ನೀವು ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ಇವತ್ತು ಈ ಕಳಕಳಿಯನ್ನು ತೋರಿಸೋದೇ ನೀವು? ಇವತ್ತು ಇಡೀ ರಾಜ್ಯದ ಜನ ಆಕ್ರೋಶದ ಪರ ಆಗಿರೋ ಕಾರಣಕ್ಕೆ ಈಗ ನೀವು ಕಳಕಳಿಯನ್ನು ತೋರಿಸ್ತಾ ಇದ್ದೀರಿ. ಇವತ್ತು ಇಡೀ ರಾಜ್ಯದ ಜನ ರಸ್ತೆಗೆ ಬಂದಿದ್ದಾರೆ. ನಾನು ಅದಕ್ಕೆ ಹೇಳಿದ್ದು, ಬಾಹುಬಲಿ ಬೆಟ್ಟಕ್ಕೆ ಬುಡಕ್ಕೆ ಬಂದಿರುವಂತ ನಿಮ್ ಬುಡಕ್ಕೆ ಬರುತ್ತಿದ್ದು ಆ ಆಕ್ರೋಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಜ್ವಾಲೆ ಆಗ್ಲಿಕ್ಕಿಂತ ಮುಂಚೆ ನೀವು ತಿರುಪತಿಯನ್ನ ಅವಹೇಳನ ಅವತ್ತು ಮಾಡಿದ್ ನೋಡಿದ್ವಿ, ಶಬರಿಮಲೆಯನ್ನು ಮಾಡಿದ್ ನೋಡಿದ್ವಿ. ಈಗ ಮುಂದಿನ ಟಾರ್ಗೆಟ್ ಧರ್ಮಸ್ಥಳ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ. ನಾಳೆ ಇನ್ನೇನು ಟಾರ್ಗೆಟ್ ಮಾಡ್ತೀರಾ ಗೊತ್ತಿಲ್ಲ. ಇದೊಂದು ಗ್ಯಾಂಗ್, ಇದು ಅಪಪ್ರಚಾರ ಮಾಡ್ಕೊಂಡು ಮುಂದಕ್ಕೆ ಹೋಗುವಂತ ಒಂದು ಗ್ಯಾಂಗ್ ಇದು. ನೀವು ಇದನ್ನ ಈ ಟೂಲ್ ಕಿಟ್ ಅನ್ನ ಇವತ್ತು ನಿಲ್ಲಿಸ್ತಿಲ್ಲ ಅಂತಾದ್ರೆ, ಮಾನ್ಯ ಗೃಹ ಸಚಿವರು ಉತ್ತರದಲ್ಲಿ SIT ತನಿಖೆಯ ಮಧ್ಯಂತರ ವರದಿ ಏನಾಯ್ತು ಅಂತ ಹೇಳಿ, ಈ ತನಿಖೆಯನ್ನ ಎಲ್ಲಿಯ ತನಕ ನಡೆಸ್ತೀರಿ ಅಂತ ಹೇಳಿ, ಇನ್ನೆಷ್ಟು ಗುಂಡಿಯಾಗಿ ಕೊಟ್ಟಿದ್ದೀರಿ ಅನ್ನೋದನ್ನ ಹೇಳಿ ಸ್ಪಷ್ಟ ಮಾಡ್ತಾ, ಈ ರೀತಿ ಹಿಂದೂ ಧಾರ್ಮಿಕತೆಯ ಬಗ್ಗೆ ಯಾರು ಅವಹೇಳನ ಮಾಡಿದ್ರೆ ಈ ಸರ್ಕಾರ ಸಹಿಸೋದಿಲ್ಲ ಅನ್ನುವಂತ ಒಂದು ಸಂದೇಶ ಕೊಡಿ. ಬರೀ ಹಿಂದೂ ಕಾರ್ಯಕರ್ತರ ಮೇಲೆ FIR ಹಾಕೊಂಡು ಪೌರುಷ ತೋರಿಸೋದಲ್ಲ ನಿಮ್ದು. ಈ ತರದವರಿಗೂ ಸ್ವಲ್ಪ ತೋರಿಸಿ ಏನು ಅಂತ. ಹಾಗಾಗಿ ನಿಮ್ ಜೊತೆಲಿರುವಂತ ಗುಂಪು ಏನು ಅಂತಂದ್ರೆ, ಮೊನ್ನೆ ಜ್ಞಾನೇಂದ್ರ ಹೇಳಿದ್ರು, ಕಾಡಲ್ಲಿರೋ ನಕ್ಸಲರನ್ನೆಲ್ಲ ಶರಣಾಗತಿ ಮಾಡಿ ನಗರಕ್ಕೆ ತಂದು ಬಿಟ್ಬಿಟ್ರಿ. ಅವರೆಲ್ಲ ಇವತ್ತು ಇದ್ರಲ್ಲಿ ಓಡಾಡ್ತಿದ್ದಾರೆ. ನಗರ ನಕ್ಸಲರೆಲ್ಲ ಓಡಾಡಕ್ ಶುರು ಮಾಡಿದ್ದಾರೆ. ಇವತ್ತು ಇನ್ನೊಂದು ತಂದ್ಬಿಟ್ಟಿದ್ದು, ನೀವೇ ತಂದ್ಬಿಟ್ಟಿದ್ದು. ಇನ್ಯಾರು ತಂದ್ಬಿಟ್ಟಿದ್ದು? ನಿಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಅಜೆಂಡಾ ಯಾಕೆಂದ್ರೆ ನಡೆದಿದೆ. ಈಗ ಯಾರು ಇದರ ಹಿಂದೆ ಅಧಿಕಾರಿಗಳಿದ್ದಾರೆ, ಇದರ ಹಿಂದೆ ಯಾರು ತೆರೆಯ ಮರೆಯಲ್ಲಿ ಕೆಲಸ ಮಾಡಿದ್ದಾರೆ, ಇದರ ಹಿಂದೆ ಇರುವಂತ ಯಾವ ಸಂಘಟನೆಗಳಿದೆ, ಇದರ ಹಿಂದೆ ಯಾವ ಹಣಕಾಸು ನೆರವನ್ನು ಕೊಟ್ಟಿದ್ದಾರೆ, ಇದೆಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು. ಇದು ಹೊರಗೆ ಬರಬೇಕು. ನಾಳೆ ತೇಜೋವಧೆ ಮಾಡಿ ನಂತರ ನನ್ನ ಮನೆ 0 ಅವರ್ನಲ್ಲಿ ಹೇಳ್ತಾ ಇದ್ದೆ, ಕೊನೆಗೆ ಏನ್ ಮಾಡ್ಬಿಡ್ತೀರಿ ನೀವು ಅಂತಂದ್ರೆ, ಇದನ್ನ ಮುಚ್ಚಾಕ್ಬೇಕು ಅಂತಾದಾಗ ಕೊನೆಗೆ SIT-ನವರು ಅದು ಇನ್ನೇನೋ ವರದಿ ಏನ್ ಕೊಡ್ತಾರೆ ಅಂತಂದ್ರೆ, ಆ ಮುಸುಕುದಾರಿ ಮೆಂಟಲ್ ಸರ್, ಏನು ಮಾಡಕ್ಕಾಗಿಲ್ಲ ಅಂದ್ಬಿಡ್ತೀರಿ ನೀವು. ಕೊನೆಗೆ ಇದೇ ಮಾಡೋದು ನೀವು. ಅವನಿಗೆ ಮೆಂಟಲ್ ಟ್ರೀಟ್ಮೆಂಟ್ ಬೇಕಾಗಿದೆ, ಅವನೇನೋ ಹೇಳ್ದ, ಅವತ್ತೇನೋ ಅಚಾನಕ್ ಆಗಿ ನಡೆದೋಗ್ಬಿಟ್ಟಿತ್ತು ಅಂತೇಳಿ ಕೊಂಟೆ ಮಾಡ್ತೀರಿ. ಅಂದ್ರೆ ಇಡೀ ರಾಜ್ಯನ ಮೆಂಟಲ್ ಮಾಡ್ಲಿಕ್ಕೆ ಹೊಟ್ಬಿಡ್ತೀರಿ ನೀವು. ಹಾಗಾಗಿ ಇದು ಯಾವುದಕ್ಕೂ ಅವಕಾಶ ಕೊಡದಲೆ ಇದರ ಭಾವನೆಗಳಿಗಾಗಿರುವಂತಹ ಹಾನಿಗಳನ್ನ ಯಾರು ಆ ಹಾನಿಯನ್ನು ಸರಿ ಮಾಡ್ಕೊಳ್ಳೋದು ಯಾರು? ಹಾಗಾಗಿ ತಕ್ಷಣ ಸರ್ಕಾರ ನಿಮ್ ಇಡೀ ಮಂತ್ರಿ ಮಂಡಳ ಹೋಗಿ ಧರ್ಮಸ್ಥಳದ ಕ್ಷಮೆಯನ್ನು ಯಾಚಿಸ್ಬೇಕು ನೀವು. ಹೌದು, ನಮ್ ಕಡೆ ತಪ್ಪಾಗಿದೆ, SIT ರಚನೆ ಮಾಡಿ ಅಪಪ್ರಚಾರ ಮಾಡಿ ಸುಮ್ಮನೆ ಕೂತ್ಕೊಂಡಿದೀವಿ ಅಂತ ನಿಮ್ಮ ಸರ್ಕಾರದ ಬಗ್ಗೆ, ಹೌದಪ್ಪ ನಮ್ಮ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಈ ಸರ್ಕಾರಕ್ಕೂ ಕೂಡ ನಂಬಿಕೆ ಇದೆ ಎನ್ನುವಂತ ವಿಶ್ವಾಸ ನಿರ್ಮಾಣ ಆಗುತ್ತೆ. ಹಾಗಾಗಿ ಒಂದು ವಿಶ್ವಾಸದ ಹೆಜ್ಜೆಯನ್ನ ಸರ್ಕಾರ ಇಡಬೇಕು. ಇನ್ನ ಯಾವುದೇ ವ್ಯಕ್ತಿ, ಯಾವುದೇ ಸಂಘಟನೆ, ಯಾವುದೇ ಪಿತೂರಿ ಹಿಂದೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅವಹೇಳನ ಮಾಡುವಂತ ಪ್ರಕ್ರಿಯೆಗೆ ನೀವೊಂದು ದಿಟ್ಟ ಹೆಜ್ಜೆಯನ್ನ ಸರ್ಕಾರ ಇಡಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಾವು ರಾಮಲಿಂಗ ರೆಡ್ಡಿ ಧಾರ್ಮಿಕ ಸಚಿವರು ಆಮೇಲೆ ಉತ್ತರ ಕೊಡ್ಲಿ. ಉತ್ತರ ಆಮೇಲೆ ಕೊಡ್ಲಿ, ಅವರು ಉತ್ತರ ಕೊಡ್ಲಿ ಆಮೇಲೆ. ಮೈಕ್ ಯೂಟ್ಯೂಬರ್ಸ್ ಮೇಲೆ ಏನಾಗಿತ್ತು, ಟಿಕೆಟ್ ಮಾಡಿದ್ದಾರೋ ನಾವು ಮಾಡಿದ್ದು, ಹೈಕೋರ್ಟ್ ಮಾಡಿದ್ದದು. ಅದರಿಂದ ನಮ್ಮ ಗೃಹ ಮಂತ್ರಿ ಧರ್ಮಸ್ಥಳಕ್ಕೆ ನಾವು ಜಾಸ್ತಿ ಹೋಗ್ಬಿಟ್ಟಿದ್ದೀವಿ. ಅವ್ರಿಗೆ ಚರ್ಚೆ ಮಾಡಿ ಪರಸ್ಪರ ಅಧ್ಯಕ್ಷರೇ, ಸತೀಶ್ ಬಹಳ ಪ್ರಮುಖವಾಗಿ ನಿಮ್ಮ ಅವ್ರಿಗೆ ಹೇಳಿ ಬಿಜೆಪಿಯವ್ರಿಗಿಂತಲೂ ಜಾಸ್ತಿ ಕಾಂಗ್ರೆಸ್. ರಾಮಲಿಂಗ ರೆಡ್ಡಿ ಸಾಹೇಬ್ರೆ, ವೀರೇಂದ್ರ ಹೆಗಡೆ ಅವರೇ ಪತ್ರ ಬರೆದ್ರಲ್ಲ ನಮ್ ಗ್ಯಾರಂಟಿಗಳು ಸರಿ ಇದೆ ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ಪ್ರತಿಪಕ್ಷ ನಾಯಕ ನೋಡಿ. ಸನ್ಮಾನ್ಯ ಅಧ್ಯಕ್ಷರೇ, ಆಯ್ತು ಜನಕ್ಕೆ ನೀವು ಮಾತಾಡಿ. ಅಶೋಕ್ ಮಾತಾಡ್ತಿದಾರಲ್ಲ. ಅಲ್ಲ ಅಧಿಕಾರಿಗಳು ಇದಕ್ಕೆ ಸಂಬಂಧ ಇಲ್ಲ ಸರ್. ನೀವು ಮುಜರಾಯಿ ಸಚಿವರಾಗಿ
ಸತೀಶ್ ಎಲ್ಲರಿಗೂ ನಾವು ಕಳೆದ 15 ದಿನದಿಂದ ಕೂಡ 15-20 ದಿನ ಆಯ್ತು ಸರ್ಕಾರ ಒಂದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಚರ್ಚೆ ಮಾಡಿಕೊಂಡು ಮತ್ತೆ ನಮ್ಮ ಪರಮೇಶ್ವರ್ ಅವರು ಬಹಳ ನೀಟಾಗಿ ಇದನ್ನ ತಂದಿದ್ದಾರೆ. ನೀವು ಇದನ್ನ ಈ ಎಪಿಸೋಡ್ ಅನ್ನ ನೋಡಿದ್ರೆ ಇಟ್ಸ್ ನಾಟ್ ಎ ಇನ್ಸಿಡೆಂಟ್, ಇಟ್ ಈಸ್ ಪ್ರೀ ಪ್ಲಾನ್ಡ್ ಅಂಡ್ ಅದನ್ನ ಈ ನಾವು ಸ್ಯಾಟಲೈಟ್ನ ಕಳಿಸ್ತಿರಲ್ಲ, ನಾವು ಸ್ಯಾಟಲೈಟ್ ಕಳಿಸ್ಬೇಕಾದ್ರೆ ಯಾವ ರೀತಿ ಪ್ಲಾನ್ ಮಾಡ್ತಿರೋ ಆ ರೀತಿ ಮಾಡಿರೋ ಪ್ಲಾನ್. ಫಸ್ಟು ಆ ಒಂದು ಮಾಸ್ಕ್ ಮ್ಯಾನ್ ಹುಡುಕಿದ್ರು, ಆ ಮಾಸ್ಕ್ ಮ್ಯಾನ್ಗೆ ಸಪೋರ್ಟ್ ಆಗಿ ಯೂಟ್ಯೂಬರ್ಸ್, ಆ ಯೂಟ್ಯೂಬ್ ಓಪನ್ ಮಾಡಿದ್ರಲ್ಲ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ, ಯೂಟ್ಯೂಬರ್ಸ್ ಹುಡುಕಿದ್ರು. ಆಮೇಲೆ ಕೇರಳ ಸರ್ಕಾರ ಬಂತು. ಅವ್ ಎಷ್ಟು ಪವರ್ಫುಲ್ ಇವರು ಅಂತ, ಇವ್ರು ಎಷ್ಟು ಪವರ್ಫುಲ್ ಇದ್ದಾರೆ ಅನ್ನೋದಕ್ಕೆ ಕೇರಳ ಸರ್ಕಾರಕ್ಕೆ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು, ಐ ಆಮ್ ನಾಟ್ ಡಿ ಕೆ ಶಿವಕುಮಾರ್ ಒಬ್ಬನೇ ಅಲ್ಲ, ಇದನ್ನು 100 ಜನ ಇದ್ದಾರೆ ಅಂತ. ಆ 100 ಜನ ಇದ್ದಾರೆ, 100 ಜನ ಡಿ ಕೆ ಶಿವಕುಮಾರ್ ಇದ್ದಾರೆ. ಈ ಡಿ ಕೆ ಶಿವಕುಮಾರ್ ಇಲ್ಲ ಅಲ್ಲಿ, ಈ ಡಿ ಕೆ ಶಿವಕುಮಾರ್ ಇಲ್ಲ, 100 ಜನ ಬೇರೆ ಡಿ ಕೆ ಶಿವಕುಮಾರ್ ಇದ್ದಾರೆ. ಈ ಡಿ ಕೆ ಶಿವಕುಮಾರ್ ಬಿಟ್ಟು ಅಂತ ನಾನು ಹೇಳ್ತೀನಿ. 164 ಅಂತ ಹೇಳ್ತೀರಾ, ಡಿ ಕೆ ಶಿವಕುಮಾರ್ ಪದೇ 164 ಅಂತ. ಏನು 164 ಕೊಟ್ಬಿಟ್ರೆ SIT ಮಾಡು ಅಂತ ಹೇಳಿದ್ರ? ಯಾರು ಹೇಳಿದ್ರು SIT ಮಾಡು ಅಂತ? ಕೋರ್ಟ್ ಹೇಳ್ತಾ? ತೋರಿಸಿ, ಇದ್ರೆ ದಾಖಲೆ ಕೊಡಿ ಪ್ಲೀಸ್, ಪ್ರೊಡ್ಯೂಸ್ ಕೊಡಿ ದಾಖಲೆ. SIT ಮಾಡಕ್ಕೆ ಹೇಳಿದ್ರು ಅಂತ. ಮೊಹಂತಿನ್ ಮಾಡಕ್ಕೆ ಯಾರು ಹೇಳಿದ್ರು? ಕೋರ್ಟ್ ಹೇಳ್ತಾ ಮೊಹಂತಿನ್ ಮಾಡಬೇಕು ಅಂತ? ಪರ್ಟಿಕ್ಯುಲರ್ ಮೊಹಂತಿ ಈಸ್ ಎ ಗುಡ್ ಆಫೀಸರ್, ನಂದೇನು ಪ್ರಶ್ನೆನೇ ಇಲ್ಲ. ನೀವು SIT ಮಾಡಬೇಕು ಅಂತ ಕೋರ್ಟ್ ಹೇಳಿಲ್ಲ ಅಧ್ಯಕ್ಷರೇ. ಮೊಹಂತಿ ಮಾಡಬೇಕು ಅಂತ ಅಧ್ಯಕ್ಷರೇ, ಇಲ್ಲಿ ಯಾರು ಮಾಡಿಸಿದ್ದು? ಇಲ್ಲಿ ಯಾರು ಮಾಡಿಸಿದ್ದು? ಈ ಪ್ರಶ್ನೆ ಇವಾಗ ನಮ್ಗೆ ಮಾಡ್ತಾ ಇರೋದು. ಇದರ ಹಿಂದೆ ಗ್ಯಾಂಗ್ ಯಾವುದು? ಆಯ್ತು, ಇಲ್ಲಿ ಕೇಳಿ. ಇದ್ರ ಹಿಂದೆ ಇರೋಂತ ಗ್ಯಾಂಗ್ ಯಾವುದು? ಆ ಮುಖ್ಯಮಂತ್ರಿಗಳನ್ನ ಸರೌಂಡ್ ಆಗಿರುವಂತ ಗ್ಯಾಂಗ್ ಯಾವುದು? ಮುಖ್ಯಮಂತ್ರಿಗಳ ಆಫೀಸಲ್ಲಿ ಅದಕ್ಕೆ ಪ್ರೇರಣೆ ಕೊಡ್ತಕ್ಕಂಥ ಗ್ಯಾಂಗ್ ಯಾವುದು? ಅರ್ಥ ಮಾಡ್ಕೊಳ್ಳಿ ಅಧ್ಯಕ್ಷರೇ, ಇದು ಟ್ಯಾಕ್ಸ್ ಪೇಯರ್ಸ್ ಮನಿ. ನಾನು ಸಂಬಳ ತಗೊಳ್ತಾ ಇರೋದು ಟ್ಯಾಕ್ಸ್ ಪೇಯರ್ಸು, ಪರಮೇಶ್ವರ್ ಅವರು ಟ್ಯಾಕ್ಸ್ ಪೇಯರ್ ಸಂಬಳ ತಗೊಳ್ತಾ ಇರೋದು, ಪೊಲೀಸವ್ರಿಗೂ ಟ್ಯಾಕ್ಸ್ ಪೇಯರ್ ಕೊಡ್ತಾ ಇದ್ದೀರಾ. ಗುಂಡಿ ಬೆಟ್ಟ ಅಗದು ಬಿಟ್ರಿ, ಇಲಿ ಹಿಡಿದು ಬಿಟ್ರಿ. ಆಯ್ತು, ಅವ್ರು ಸಿಕ್ತಂದ್ರೆ ನೀವು ಮಾತಾಡಿ ಮುಗಿಸ್ಲಿ, ಯಾಕೆ ಇಂಟರ್ಫಿಯರ್ ಆಗ್ತಿದೆ? ಹೇಳ್ತೀನಿ. ನೀವು 4 ಜನ ಹೇಳಿದ್ರೆ ಅವ್ರು ಏನ್ ಮಾಡ್ಬೇಕು? ಬೋಗಸ್ ಬುರ್ಡೆ ಸಿಕ್ಕೈತಲ್ಲ, ಬೋಗಸ್ ಬುರ್ಡೆ. ಹುಲಿ ಬಂತು ಅಂತ ಒಂದು ಇಲಿನೂ ಬರಲಿಲ್ಲ. ನನಗೆ ಅದು ನಾನು ನೋಡ್ತಾ ಇದ್ದೀನಿ, ನಾನೇನೋ ಮಾಧ್ಯಮದವರ ಇದೆ ಏನಲ್ಲ. ನೀವು ಒಂದು ಏನೋ ನಾನು ಹೇಳಿದೆ, ಒಂದು ಸ್ಯಾಟಲೈಟ್ ಹೋಗ್ಬೇಕಾದ್ರೆ ಯಾರು ವಿಲಿಯಮ್ಸ್ ಅಲ್ಲ, ಸುನೀತಾ ವಿಲಿಯಮ್ಸ್ ಹೋಗ್ಬೇಕಾದ್ರೆ ಮಾಧ್ಯಮದವರೆಲ್ಲ ಹಿಂಗೆ ಹೋಗ್ತಾ ಇದ್ದಾರೆ, ಹತ್ತುತ್ತಾ ಇದ್ದಾರೆ, ಕೂತ್ಕೊಂಡ್ರು, ಮಾಸ್ಕ್ ಹಾಕ್ಕೊಂಡ್ರು, ಟೇಕ್ ಆಫ್ ಆಯ್ತು, ಹೋದ್ರು. ಇದೆ ಈ ಮಾಸ್ಕ್ ಮ್ಯಾನ್ದು. ಯಾರು ಇವನು ಮಾಸ್ಕ್ ಮ್ಯಾನು? ನೀವು ಆ ಜಿಲ್ಲೆಯವರೇ, ನಿಮಗೂ ಅದ್ರ ಬಗ್ಗೆ ಬಹಳ ವಿಶೇಷ ಭಕ್ತಿನೂ ಇದೆ, ಪ್ರೀತಿನೂ ಇದೆ. ಪರಮೇಶ್ವರ್ಗೆ ಅವ್ರ ಹೆಸರು ಗೊತ್ತಿಲ್ಲ. ಪರಮೇಶ್ವರ್ ನಿಮ್ಗೆ ಅವರು ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಹೇಳಲ್ಲ. ಅವನ ಹೆಸರೇನು? ಅದೆಲ್ಲ ಅಲ್ಲ, ಭೀಮನೂ ಅಲ್ಲ, ಪಾಮನೂ ಅಲ್ಲ. ಜನ ಹೆಂಗ್ ಮಾತಾಡ್ತಾ ಇದ್ದಾರೆ? ಜನ ಹೇಳ್ತಾ ಇದ್ದಾರೆ ಅವನ ಯಾರು ಚೆನ್ನಯ್ಯ ಅಂತ ಹೇಳ್ತಾರೆ ಜನ. ಚಿನ್ನಯ್ಯ ಕೊಳ್ಳೇಗಾಲದವನು ಅಂತ ಹೇಳ್ತಾರೆ ಜನ. ಕನ್ವರ್ಟ್ ಆಗಿರೋನು ಅಂತ ಹೇಳ್ತಾರೆ, ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರೋನು ಅಂತ ಹೇಳ್ತಾರೆ. ಮಾತಾಡ್ತಾ ಇದ್ದಾರೆ, ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಬರ್ತಾ ಇದೆ. ಅವನಿಗೆ ಮಾಸ್ಕ್ ಹಾಕಿ ಅವನೊಂಥರ ಏನೋ ಸ್ಪೈಡರ್ ಮ್ಯಾನ್ ಥರ ಮಾಡಿಬಿಟ್ಟಿದ್ದೀರ. ನಾನು ಕೇಳ್ತೀನಿ ನಿಮಗೆ, ಪೊಲೀಸವ್ರಿಗೆ ಬೇರೆ ದಿನ ಪೊಲೀಸವ್ರ ಹತ್ತಿ ಅವನಿಗೆ ಮೇಕಪ್ ಮಾಡ್ಕೊಂಡು, ಅಚ್ಚೆ ಉಯ್ಕೊಂಡು, ದಿನ ಅವನ್ನ ಕರ್ಕೊಂಡು, ಅವನು ಬಿರಿಯಾನಿ ಕೊಡಿಸ್ಕೊಂಡು ಕರ್ಕೊಂಡು, ಏನು ನಮಗೂ ಅಷ್ಟು ಸೆಕ್ಯೂರಿಟಿ ಇಲ್ಲ, ಡಿ ಕೆ ಶಿವಕುಮಾರ್ಗೆ ಅಷ್ಟು ಸೆಕ್ಯೂರಿಟಿ ಇಲ್ಲ. ಹಿಂದೆ ಅವ್ನು ಖುಷಿ ಔಟ್, ಅವನೇ ಇಸ್ ವೆರಿ ಹ್ಯಾಪಿ.
ಈಸ್ ವೆರಿ ಹ್ಯಾಪಿ. ಅವನು ಹೇಳ್ತಾನೆ ಒಳ್ಳೆ 2 ತಿಂಗಳಲ್ಲ, ಆರಾಮ್ಸೆ ಅವ್ನು ಲೈಫ್ ಲಾಂಗ್ ಸೇಫ್ ಆಗೋದು ಅವನು. ನೀವು ಯಾಕೆ ಮಾತಾಡ್ತಾರೋ ಮಾತಾಡ್ಲಿ, ಅಲ್ಲಿ ಮಾತಾಡಿ. ನನಗೆ ಅನಿಸೋವಂಥದ್ದು ಅವನು ಎಂಜಾಯ್ ಮಾಡ್ತಾ ಇದ್ದಾನೆ. ಅವನು ಹೇಳ್ದ ಇಲ್ಲಿದೆ ನೋಡಿ ಅಂದ. ಈ ಪೊಲೀಸರು ದಡ ದಡ ಅಂತ ಚನ್ಕೆ ಬಾಂಡ್ಲಿ ಗುಂಡ್ಲಿ ಎಲ್ಲ ಎತ್ಕೊಂಡು ಹೋಗ್ಬಿಟ್ರು. ಹೋಗಿದ್ರು 1 ಆಯಿತು, 2 ಆಯಿತು, 3 ಆಯಿತು. ಆಮೇಲೆ ಹೇಳ್ದ ಇಲ್ಲ ಇದಾಗಲ್ಲ, ದ್ರೋಣ್ ಮಾಡಿ ಅಂತ ಹೇಳ್ದ. ಪರಮೇಶ್ವರ್ ಅವರೇ, ದ್ರೋಣ್ಗೆ ಎಷ್ಟು ಖರ್ಚು ಆಗ್ತೈತೆ? 1.5 ಲಕ್ಷ ಅಂತ ನನಗೆ ಹೇಳ್ತಾರೆ ಅದು ಆ ಮಿಷಿನ್. ಹೌದೋನೋ ಏನೋ ಹೇಳ್ಬೇಕು ನೀವು. 1.5 ಲಕ್ಷ ರೂಪಾಯಿ. ಒಬ್ಬ ನಮ್ಮಲ್ಲಿ ಒಬ್ಬ, ನೀವು ಓದಿದ್ದೀರಾ ಅಂತ, ಮಹಾಭಾರತದಲ್ಲಿ ಒಬ್ಬ ಇದ್ದ ಘಟೋದ್ಗಜ ಅಂತ, ರಾಕ್ಷಸ. ಅವನು ನೀವು ಎಲ್ಲಿ ಹೇಳಿದ್ರು ಹಂಗೆ ಭೂಮಿನ ಬಗೆದ್ಬಿಡೋನು, ಭೂಮಿನ ಹಂಗೆ ಓಪನ್ ಮಾಡಿಬಿಡೋನು. ಏನು ಪರಮೇಶ್ವರ್ ಅವರೇ, 20 ಅಡಿ ಆಳದಾಗ ಯಾವನಾನ ಹೆಣ ಉಣ್ತಾನ? ಕಾಮನ್ ಸೆನ್ಸ್ ಬೇಡ ಪೊಲೀಸವ್ರಿಗೆ? 20 ಫೀಟ್. ಅದು ಮಂಗಳೂರಲ್ಲಿ, ನಮ್ಮಲ್ಲಾದ್ರೆ ಪರವಾಗಿಲ್ಲ. ಮಂಗಳೂರವರೆಲ್ಲ ಇಟ್ಕೆ ಮಾಡ್ತಾರೆ, ನರ್ಜು ಗಲ್ಲು ಭಾಳ ಗಟ್ಟಿ ಇಟ್ಕೆ ಮಾಡ್ತಾರೆ ಅಲ್ಲೆಲ್ಲ. ಲ್ಯಾಟ್ರೇಟ್, ಕೆಂಪು ಕಲ್ಲು. ನಮ್ಮಲ್ಲಿ ನಾವು ಅಗಿಯೋದು ಡಿ ಕೆ ಶಿವಕುಮಾರು 3 ಅಡಿ ಅಗಲ, 6 ಅಡಿ ಉದ್ದ, ಅಲ್ಲ ಡೆಪ್ತ್ 6 ಅಡಿ. ಆ 6 ಅಡಿನ ಅಗಿಬೇಕಾದ್ರೆ ಎತ್ತಕ್ಕಾಗಲ್ಲ ಮಣ್ಣು, ಚೆನ್ಕೆ ತಗೊಂಡು ಹಿಂಗೆ ಎತ್ತಕ್ಕಾಗಲ್ಲ. ನಾವು ಒಳಗಡೆ ಇನ್ನೂ 2 ಇಟ್ಕೊಂಡು ಬಾಂಡ್ಲಿಯಲ್ಲಿ ಮಕರಿಯಲ್ಲಿ ತುಂಬಿ ಆಚೆ ಹಾಕ್ತೀರಿ. ಇವನೊಬ್ಬ ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಒಬ್ಬರೇ ಮಾಡ್ದ. ಇವ್ನು ಬೇತಾಳ ಪಿಕ್ಚರ್ ನಾವು ನೋಡ್ತಾ ಇದ್ರಿ, ಬೇತಾಳ ಕಥೆಗಳು ನಾವು ದಿನ. ಚಂದಮಾಮ ಹಿಂದೆ ನಮ್ಮ ಕಾಲದಲ್ಲಿ ಬರ್ತಾ ಇತ್ತು, ಈಗಿಲ್ಲ, ಓದ್ತಾ ಇಲ್ಲ. ವಿಕ್ರಮ್ ಬೇತಾಳ. ವಿಕ್ರಮ್ ಬೇತಾಳ. ಅವನು ಹೆಣನ ಹಾಕ್ಕೊಂಡು ಹೋಗೋನಲ್ಲ ಹೆಗಲ ಮೇಲೆ ಎತ್ಕೊಂಡು, ಹಂಗೆ ಇವನು ಹೆಣನ ಹಾಕ್ಕೊಂಡು ಕಾಡ್ಗೆ ಹೋಗ್ಬಿಡೋನು. ಇವನ್ಗೆ ಯಾವ ಪ್ರಾಣಿನೂ ಕಚ್ಚಲ್ಲ, ಯಾವ ಚಿರತೆನೂ ಬರಲ್ಲ. ಇಲ್ಲಿ ದಿನ ಅವರೆಲ್ಲ ಹೇಳ್ತಾ ಇದ್ರು, ಚಿರತೆ ಬಂತು, ಹುಲಿ ಬಂತು, ಹಾಲು ಏನೋ ಇದು ಆನೆ ಬಂತು ಅಂತ ಹಿಡ್ಕೊಳ್ತಾ ಹೇಳ್ತಾ ಇದ್ ನಮ್ಮ ಪೂಂಜ. ಇವನಿಗೆ ಆನೆನೂ ಹಿಡಿಯಲ್ಲ, ಚಿರತೆನೂ ಹಿಡಿಯಲ್ಲ, ಏನೂ ಇಲ್ಲ ಇವನಿಗೆ. 20 ವರ್ಷದಿಂದ. ಅಂದ್ರೆ ಕಾಮನ್ ಸೆನ್ಸ್ ನಾನು ಹೇಳೋದು. ಯಾರೋ 164 ಸ್ಟೇಟ್ಮೆಂಟ್ ಮಾಡಿದ್ದಾರೆ, ನಿಜ, ನಾನೇನೋ ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಎಷ್ಟು ತನಿಖೆ ಬೇಕಾಯಿತು ಅಷ್ಟನ್ನು ಮಾಡಬೇಕಾಯ್ತು ಮೊದಲು. ನೀವು ಈ SITದು ಮಾಡಿದ್ದೀರಿ, ನಾವೇನು ವಿರೋಧ ಮಾಡಿಲ್ಲ. ಈ SIT ನಾನು ಹೇಳ್ತಾ ಇದ್ದೀನಿ, ಸುನಿಲ್ ಹೇಳಿದ್ದಾರೆ ಈಗ, SIT ಇಲ್ಲಿಗೆ ನಿಲ್ಲಬಾರ್ದು. ಅವನು ಮಾಸ್ಕ್ ಮ್ಯಾನ್ ಆಗಿರಬಾರ್ದು. ಅವನು ಓಪನ್ ಆಗಬೇಕು. ಅವನು ಯಾರವನು ಓಪನ್ ಆಗಬೇಕು, ಗೊತ್ತಾಗ್ಬೇಕು ಜನಕ್ಕೆ. ಈ SITನ ಕಂಟಿನ್ಯೂ ಮಾಡಿ. SIT 2, KGF 1, KGF 2 ಇತ್ತಲ್ಲ, ನಿಮ್ದಲ್ಲ. ಹಂಗೆ ಆಗಬೇಕು. ಇಲ್ಲ ಅಂದರೆ ನೋಡಿ, ಈಗ ನಾನು ಸಜೆಷನ್ ಕೊಡ್ತೀನಿ ಸರ್ಕಾರಕ್ಕೆ. ನಮ್ಮ ಮುನಿಯಪ್ಪನವ್ರು ಇದ್ದಾರೆ, ಮಂತ್ರಿ ಇಲ್ಲ, ಕೃಷಿ ಸಚಿವರು ಕೃಷ್ಣ ಬೈರೇಗೌಡ ಇದ್ದರು, ಹೋಗ್ಬಿಟ್ಟಿದ್ದಾರೆ ಪಾಪ. ಎಲ್ಲಿ ಈ ಎಲ್ಲ ಅಗದಿದ್ದೀರಲ್ಲ, ಈ ಅಗದಿರೋದನ್ನೆಲ್ಲ ಕೃಷಿ ಹೊಂಡ ಮಾಡ್ಬಿಡಿ. ಹೆಂಗೂ ಅಗದಿದ್ದೀರಲ್ಲ, ಲಕ್ಷಾಂತರ ದುಡ್ಡು, ಪ್ರಾಣಿಗಳು ಪಕ್ಷಿಗಳೆಲ್ಲ ಬಂದು ನೀರನ್ನ ಕುಡಿತತೆ. ಅಗದು ಯಾಕೆ ಮುಚ್ಚುತ್ತೀರ ಅದನ್ನ? ರಾಶಿ ದಿನ ನಾವು ಬೆಳಗ್ಗೆ ಎದ್ರೆ ಬೇರೆ ಈ ಅಧಿವೇಶನದ್ದು ಏನು ಬರಲ್ಲ, ಅಧಿವೇಶನದ ನ್ಯೂಸೇ ಇಲ್ಲ. ದಿನ ಅವ್ನು ಬೆಳಗ್ಗೆ ಚೆನ್ಕೆ ಎತ್ಕೊಂಡ್ರು, ಗುದ್ಲಿ ಎತ್ಕೊಂಡ್ರು, ಹೋದ್ರು. ಇಷ್ಟೇ ಬೆಳಗ್ಗೆಯಿಂದ ಸಾಯಂಕಾಲದವ್ರು ಅಗದ್ರು ನೋಡಿ. ಇನ್ನೇನು ಕೆಲವೇ ಕ್ಷಣ ನಿಮಿಷಗಳು ಅಂತ ಬರ್ತದೆ. ನಿಮಿಷ ಆಯಿತು, ಸಾಯಂಕಾಲ ಖಾಲಿ ಚೆನ್ಕೆ, ಖಾಲಿ ಬಾಂಡ್ಲಿ ಎತ್ಕೊಂಡು ಮನೆಗೆ ಹೋದ್ರು. ಒಂದು ಸರ್ಕಾರ ರೀ ಇದು. ಇಸ್ ಅ ಗೌರ್ಮೆಂಟ್. ಪೊಲೀಸ್ ಇಲಾಖೆ, IPS ಆಫೀಸರ್ಸ್, ಕಾಮನ್ ಸೆನ್ಸ್ ಬೇಕಲ್ಲ. ಅವನು ಯಾರು ಅಂತ ಅವನ್ನ ಐಡೆಂಟಿಫೈ. ಈಗ ಕಂಪ್ಲೇಂಟ್ ಯಾರು ಕೊಡ್ತಾನಲ್ಲ, ಅವನು ಯಾರು ಅಂತ ಐಡೆಂಟಿಫೈ ಮಾಡ್ಬೇಕಾಯ್ತಲ್ಲ ಇವರು. ಅವನ ಹಿನ್ನೆಲೆ ಏನು, ಅವನು ಕಳ್ಳನ ಸುಳ್ಳನ ಏನು ಅಂತ ಗೊತ್ತಾಗಬೇಕಲ್ಲ ನಿಮಗೆ. ಅವನ ಹಿಂದೆ ಎಲ್ಲೋ ಕಳ್ತನ ಮಾಡ್ತಾ ಇದ್ನ, ಏನೂ ನೋಡಿಲ್ಲ. ಕರ್ಕೊಂಡ್ರು, ಹೊರಟ್ರು. ಅವನಿಗೆ ಇವತ್ತು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾ ಇದ್ದೀರ ಅವನಿಗೆ. ಇದು ನನಗನ್ಸ್ತೈತೆ, ಇದು ಸುನಿಲ್ ಈಗಾಗಲೇ ಹೇಳಿದ್ದಾರೆ. ನಮಗೆ
ಕೊಲೆ ಸೌಜನ್ಯ ಕೊಲೆ ಆಗಿದೆಯಲ್ಲ, ಇನ್ನಷ್ಟು ತನಿಖೆ ಮಾಡಿ ಏನೇನು ಸಾಧ್ಯನೋ ಈ ಪ್ರಪಂಚದಲ್ಲಿ ಅಷ್ಟೆಲ್ಲ ತನಿಖೆ ಮಾಡಿ ನ್ಯಾಯ ಕೊಡಿಸಿ ನಾವು ಅವ್ರ ಪರವಾಗಿದ್ದೀವಿ. ಏನಪ್ಪ ಪುಂಜ, ವಿ ಆರ್ ವಿತ್ ಯು, ನಾವಿದ್ದೀರಿ. ಆದರೆ ಆ ಹೆಸರಲ್ಲಿ ಧರ್ಮಸ್ಥಳ ದೇವರನ್ನ ಮಂಜುನಾಥ ಏನು ತಪ್ಪು ಮಾಡಿದ್ದ? ಪ್ರತಿ ಸಾರಿ ಮಂಜುನಾಥ ಮಂಜುನಾಥ. ನಾನು ಪರಮೇಶ್ವರ್ ಅವ್ರಿಗೆ ಹೇಳ್ತೀನಿ, ನೀವು ತಿರುಪತಿಗೆ ಹೋಗಿ ಬಂದಿದ್ದೀರಲ್ಲ ಮೊನ್ನೆ, ಹುಟ್ಟಿದಬ್ಬಕ್ಕೆ ಏನೋ ತಿರುಪತಿಗೆ ಹೋದ್ರಿ ಅಂತ ನಾನು ನೋಡಿದ್ದೆ. ಹೋಗಿದ್ದೀರಾ? ತಿರುಪತಿಗೆ ಹೋಗಿದ್ದೀರಾ? ಅಲ್ಲೊಬ್ಬ ಯಾವನೋ ಇದ್ದ ಮುಖ್ಯಮಂತ್ರಿ, ಏನು ಹೆಸರು ಹೇಳೋದು ಬೇಡ, ಏಡುಕೊಂಡಲ್ಲ ಅಲ್ಲ ಅಂದ. ನಾವೆಲ್ಲ ಏಡುಕೊಂಡಲ್ಲ ವೆಂಕಟರಮಣ ಕೂಗ್ಕೊಂಡು ಹೋಗ್ತಾ, ನಾವು ಕೂಗಲ್ಲ, ಸುಮ್ಮನೆ ಸೈಲೆಂಟ್ ಹೋಗ್ತೀರಾ, ಕ್ಯೂ ನಿಂತಾಗ ಜ್ಞಾಪಕ ಇರಬೇಕು. ಆಟೋಮೆಟಿಕ್ ನಾವು ಕೂಗಕ್ಕೆ ಶುರು ಮಾಡ್ತೀರಿ, ಏಡುಕೊಂಡಲ್ಲ ವೆಂಕಟರಮಣ ವೆಂಕಟರಮಣ. ಆ CM ಯಾರು ಹೇಳ್ದ, 7 ಹಾಕ್ರಿ 6 ಇರೋದು, ಒಂದು ಬರೆದ್ಬಿಡ್ರಿ ಬೇರೆಯವ್ರಿಗೆ ಅಂದ. ಆಮೇಲೆ ಒಂದು ವಾರಕ್ಕೆ ಹೊರಟೋದ ಅವ್ನು, ಬಿಡು, ಯಾವುದೋ ಬೆಟ್ಟಕ್ಕೆ ಗುದ್ದಿ ಹೊರಟೋಯ್ತು. ಇದ್ದಾರೆ ನೀವು ತಿರುಪ್ತಿನ ಮುಣಗ್ಸಾಕ್ ಹೊರಟ್ರಿ. ಇಲ್ಲಿ ಅದಾದಮೇಲೆ ನೀವು ಶಬರಿಮಲೆಗೆ ಬಂದ್ರಿ. ಇಲ್ಲಿ ಶನಿ ಏನದು ಶನಿ ಸಿಂಗಾಪುರಕ್ಕೆ ಬಂದ್ರಿ. ನಾನು ಹೇಳ್ತಾ ಇರೋದು ಈ ಗ್ಯಾಂಗ್ ಇದೆಯಲ್ಲ, ಈ ಸಾಮಾನ್ಯದ ಗ್ಯಾಂಗ್ ಅಲ್ಲ. ಶನಿ ಸಿಂಗಾಪುರಕ್ಕೆ ಹೋಗಿದ್ರಿ, ಅದನ್ನು ಹಾಳು ಮಾಡಿದ್ರಿ. ಆಮೇಲೆ ಇದು ಏನೋ ನಮ್ಮ ಕೇರಳ ಶಬರಿಮಲೆಗೆ ಬಂದ್ರಿ. ಆ ಅಮ್ಮನ ಯಾರೋ ಹೆಣ್ಮಗಳನ್ನ ಹಿಡ್ಕೊಂಡು ದೇವಸ್ಥಾನಕ್ಕೆ ನುಗ್ರಿ ಅಂತ ಹೇಳ್ತೀನಿ. ನೋಡಿ ಎಲ್ಲ ದೇವಸ್ಥಾನಕ್ಕೂ ಅವ್ರದ್ದೇ ಒಂದು ಪಾವಿತ್ರ ಇರ್ತದೆ. ಈಗ ಇದಿದೆ, ಮಸೀದಿ ಇದೆ, ನಾನು ಹೋಗಿದ್ದೀನಿ ಮಸೀದಿ. ಹೆಣ್ಮಕ್ಳು ಹೋಗ್ತಾರಲ್ಲಿ? ಇಲ್ಲ, ಅವ್ರದ್ದು ರೂಲ್ ಅದು, ಅವ್ರ ಧರ್ಮದ್ದು. ನೀವು ಕೇರಳಗೆ ಇದಕ್ಕೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕು ಬಿಟ್ರು, ಅದೊಂದು ದೊಡ್ಡ ಗಲಾಟೆ ಮಾಡಿದ್ರು. ಅದಾಯಿತು, ತಿರುಪತಿ ಆಯಿತು, ಶನಿ ಮಹಾತ್ಮಂದಾಯಿತು, ಶನಿ ಸಿಂಗಾಪುರ ಆಯಿತು, ಕೇರಳ ಆಯಿತು, ಈಗ ಧರ್ಮಸ್ಥಳಕ್ಕೆ ಬಂದಿದ್ದೀರಾ. ಏನು ಅಂತಂದ್ರೆ ಹಿಂದೂಗಳ ದೇವರು ಸರಿ ಇಲ್ಲ, ಹಿಂದೂಗಳ ದೇವರು ಸರಿ ಇಲ್ಲ. ಇವನ್ನೆಲ್ಲ ಮುಗಿಸ್ಬಿಟ್ರೆ ಈ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು, ಹಿಂದೂ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು. ಈ ಪಿತೂರಿ ಇಟ್ಕೊಂಡು ಮಾಡ್ತಾ ಇರೋದು. ಇಲ್ಲ ಅಂದ್ರೆ ಅವನು ಯಾರೋ SITಗೆ ರಚನೆ ಮಾಡ್ತಾರೆ, ಅವನು ಯಾರೋ ಕಂಪ್ಲೇಂಟ್ ಮೇಲೆ ಮುಖ್ಯಮಂತ್ರಿಗಳು ಅಂದ್ರೆ ಹಂಗಾರೆ 100 ಕಂಪ್ಲೇಂಟ್ ಕೊಡ್ತಾರೆ ದಿನ. ನನ್ನ ಹತ್ರನೂ ಬರ್ತಾರೆ, CBI ತನಿಖೆ ಕೊಡಿ, CBI ತನಿಖೆ ಕೊಡಿ, ED ಕೊಡಿ, ಅದು ಕೊಡಿ, ಇದು ಕೊಡಿ ಅಂತಾರೆ. ಏನೆಲ್ಲ ಕೊಟ್ಬಿಡ್ತೀರಾ ನೀವು? ಏನು ಕೋರ್ಟ್ ಹೇಳಿತ್ತ ನಿಮ್ಗೆ ಕೊಡೋಕ್ಕೆ? ಏನು ಹೇಳಿಲ್ಲಲ್ಲ. ಈ ಪಾವಿತ್ರತೆಯನ್ನು ಹಾಳು ಮಾಡುವಂಥ ಹುನ್ನಾರ ಅಷ್ಟೇ ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ. ಇದು ಒಂದು ಗ್ಯಾಂಗ್ ಐತೆ, ಇಲ್ಲೇ ಅಂತಲ್ಲ, ಇಡೀ ದೇಶದಲ್ಲೈತೆ ಈ ಥರ ಮತಾಂತರ ಮಾಡುವಂಥದ್ದು, ಈ ಥರ ದೇವರುಗಳನ್ನು ಅವಹೇಳನ ಮಾಡ್ತಕ್ಕಂಥದ್ದು. ಇದು ಇವತ್ತು ಇಂಪಾರ್ಟೆಂಟು. ಇಲ್ಲಿಯ ಮುಸ್ಕು ಮ್ಯಾನ್ ಯಾವನಿದಾನೋ ಅವನಲ್ಲ, ಅವನ ಹಿಂದೆ ಇರೋ ಗ್ಯಾಂಗ್ ಇಂಪಾರ್ಟೆಂಟು. ಆ ಗ್ಯಾಂಗ್ ಇಂಪಾರ್ಟೆಂಟು. ಅವರು ಬಲಾಢ್ಯರು, ಅವ್ರು ಇವನ್ ಕೈಲಿ ಮಾಡಿಸ್ತಾವ್ರಷ್ಟೇ. ಅಂಥವ್ನು ಹುಡುಕಿದ್ದಾರೆ ಇದನ್ನ. ಮತ್ತೆ ಯಾವುದೋ ಒಂದು ಚಾನಲಲ್ಲೂ ಬಂದಿತ್ತು, ಈ ಸುಜಾತಾ ಭಟ್ ಆ ದೂರು ಕೊಡ್ತಾರೆ. ಸುಜಾತ ಭಟ್ ಈಗ 20 ನನ್ನ ಮಗಳು ಧರ್ಮಸ್ಥಳಕ್ಕೆ ಹೋದ್ಲು, ಅವತ್ತು ಅನನ್ಯ ಹೋದ್ರು, ಅಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೊರಟೋದ್ರು, ಆಮೇಲೆ ಸಾಯಿಸ್ಬಿಟ್ರು ಅಂತ. ನೆನ್ನೆ ಆ ಸ್ಟ್ರಿಂಗ್ ಆಪರೇಷನ್ ಮಾಡಿದ್ದಾರೆ, ಯಾವುದು ಸುವರ್ಣ ಚಾನಲ್ ಮಾಡಿದ್ದಾರೆ. ಅವರು ಮಗಳೇ ಇಲ್ಲ ಅಂತ ಅವರ ಅಕ್ಕ ಭಾವ ಅವರ ಅವಳಿಗೆ ಮದುವೆನೇ ಆಗಿಲ್ಲ ಅಂತ ಅವರು ಮನೆಯವರು ಹೇಳಿದ್ದಾರೆ. ಮತ್ತೆ ಆ ಕಾಲೇಜಲ್ಲಿ MBBS ಅಂತ, MBBS ಅಲ್ಲಿ ಹೋದ್ರೆ ಆ ಕಾಲೇಜಲ್ಲಿ ಹೆಸರೇ ಇಲ್ಲ MBBS. ಈಗ ಮತ್ತೆ ಇನ್ನಿಬ್ಬರು ಹುಡ್ಕೊಂಬಂದಿದ್ದಾರೆ. ಯಾವಾಗ ಈ ಗುಂಡಿಯಾಗಿ ಚನಕೆ ಬಾಣಲು ತೆಗಿ ಗುಂಡಿಯಾಗಿ ಹೋಗಿ ಆದ್ಮೇಲೆ ಈಗ ಇನ್ನಿಬ್ಬರು ಹುಡ್ಕೊಂಬಂದಿದ್ದಾರೆ. ಇನ್ನಿಬ್ಬರು ಬಂದಿದ್ದಾರೆ, ನಾವು ಇನ್ನಿಬ್ಬರು ತೋರಿಸ್ತೀರಿ ಅಂತ. ಪೊಲೀಸರದು ನಾನು ಅನ್ನೋದು, ಪೊಲೀಸರಿಗೆ ಯಾರು ಇದೆಲ್ಲ ಡೈರೆಕ್ಷನ್ಸ್ ಕೊಡ್ತಾವ್ರೆ, ಪಾಪ ಅವರು ಅಮಾಯಕರವ್ರೆ. ನಾನು ನೋಡಿದೆ ಪೊಲೀಸವ್ರನ್ನ, ಪೊಲೀಸವ್ರು ಹೇಳಿದ್ದು ನನಗೆ, ಸಾರ್ ಇವನ ಬಗ್ಗೆ ನಾವೇನಾನ ರೋಪ್ ಹಾಕ್ಬಿಟ್ರೆ ಮಾರನೇ ದಿನ ನನಗೆ ಫೋನ್ಗಳು ಬರ್ತಾವೆ ಸರ್ ಅಂತ ಪೊಲೀಸವ್ರು ಹೇಳಿದ್ದು. ಇವನಿಗೇನಾನ ನಾವು ರೋಪ್ ಹಾಕ್ಬಿಟ್ರೆ ಅದೇ ಬೇಕಾಗಿರೋದು ನಮಗೂ. ಮಾಡಲಿ, 100% ಡೌಟೇ ಇಲ್ಲ. ನೋಡಿ ಹೆಂಗ್ ನಡ್ಸ್ಕೊಬೇಕಾಯ್ತು, ಅಲ್ಲ ಅವ್ನು ಹೆಂಗ್ ನಡ್ಸ್ಕೊಬೇಕಾಯ್ತು ನಡ್ಸ್ಕೊಂತಾರ. IPS ಆಫೀಸರ್ ಅವ್ನ ಹಿಂದೆ ಓದ್ತಾರಲ್ಲ ಡೈಲಿ,
ಒಂದ್ಸರಿ ಅವನ ಇವಾಗ ನೀವು ಕೊನೆಯಲ್ಲಿ ಡಿಕ್ಲೇರ್ ಮಾಡೋದ್ ಬದಲು ಕೊನೆಯಲ್ಲಿ ಇವನು ಮೆಂಟಲ್ಲು ಹುಚ್ಚ ಅಂತ ಡಿಕ್ಲೇರ್ ಮಾಡೋದ್ ಬದಲು ಸ್ಟಾರ್ಟಿಂಗ್ಗೆ ಅವನು ಹುಚ್ಚನ ಮೆಂಟಲ್ಲು ಅಂತ ಡಿಕ್ಲೇರ್ ಮಾಡೋ ತಿಳ್ಕೊಂಬಿಟ್ಟಿದ್ರೆ ಮುಗ್ದೋಗಿತ್ತಲ್ಲ ಈ ಕೇಸು. ಇವತ್ತವರೆಗೂ ಮಂಪರ್ ಪರೀಕ್ಷೆ ಯಾಕೆ ಮಾಡಿಲ್ಲ ಅವನಿಗೆ? ಇಷ್ಟು ದುಡ್ಡು ಉಳಿತಾಯ್ತಲ್ಲ ಸರ್ಕಾರದಿದು. ನನಗನ್ಸ್ತತೆ ಒಂದು 20 ಲಕ್ಷದ ಮೇಲೆ ಸಂಬಳ ಸಾರಿಗೆ ಎಲ್ಲ ಸೇರಿದ್ರೆ ಒಂದು 20-25 ಲಕ್ಷ ಖರ್ಚಾಗಿರ್ತದೆ. ಇನ್ನೂ ಆಗೈತಾ? 1 ಕೋಟಿ ಆಗೈತೆ. ಈಗ ಬಂದವರೆ ಮುಚ್ಚಬೇಕಲ್ಲ, ಅಗ್ದಿದ್ದೆಲ್ಲ ಮುಚ್ಚಬೇಕು. ಯಾರು ನಾನು ನೋಡಿದೆ ಒಂದು ಇಟ್ಯಾಚಿ JCB ದಿನ ಏನು ಪೊಲೀಸರು ಸ್ಟನ್ ಇದಿಟ್ಕೊಂಡವ್ರೆ, ಏನೋ ಸ್ಟನ್ ಗನ್ಗಳು. ನಮ್ಗೆ ಇಷ್ಟು ಪಿಸ್ತೂಲ್ ಕೊಡು ಅಂದರೆ ನಮ್ಮ DG ಕೊಡ್ಬೇಕಾ ಸರ್, ಅದು ವೆಪನ್ ಸರ್, ಗೊತ್ತಾಗಲ್ಲ, ಯಾವನ ಕೈಗೋ ಕೊಡೋಕ್ಕಾಗಲ್ಲ ಅಂತ 100 ಹೇಳ್ತಾರೆ ನಮ್ಗೆ ಯಾರನ್ನ ಕೊಡ್ಬೇಕಂದ್ರೆ. ಅವನು ಸ್ಟನ್ ಗನ್ ಹಿಡ್ಕೊಂಡವ್ರೆ ಅವನಿಗೆ. ಇಲ್ಲಿ ಸರ್ಕಾರದ ಫೇಲೂರು ಪಕ್ಕಾ. ಸರ್ಕಾರ ಇದನ್ನ ಒಂದು ರೀತಿ ಪ್ರಾಯೋಜಿತ ಅಂತಾನೆ ನಾನು ಹೇಳ್ಬೇಕು. ಇಲ್ಲ ಅಂದ್ರೆ ಹಿಂಗೆ ನಡೀತಾನೆ ಇರಲಿಲ್ಲ. ಅವ್ನು ಯಾವನ್ಗೋ ಇಷ್ಟೊಂದು ಬಿಲ್ಡಪ್, ಒಂದು ಸ್ಯಾಟಲೈಟ್ ಹೋಗೋಕ್ಕೂ ಇಷ್ಟು ಬಿಲ್ಡಪ್ ಕೊಟ್ಟಿಲ್ಲ, ಅಷ್ಟು ಮಾಧ್ಯಮದಲ್ಲಿ ಬಂದ್ಬಿಟ್ಟಿದೆ. ಅಷ್ಟು ದಿನನಿತ್ಯ ಏನು ಅಸೆಂಬ್ಲಿಯಲ್ಲಿ ನಡೆಯೋದು ಏನೂ ಗೊತ್ತಾಗೋದೇ ಇಲ್ಲ. ಆ ರೀತಿ ಆಗಿರೋವಂಥದ್ದನ್ನು ನಾವು ನೋಡ್ತಾ ಇದ್ದೀರಿ. ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಆಗ್ರಹ ಮಾಡ್ತೀನಿ, ನೀವು ಈ ಮುಸ್ಕು ಮ್ಯಾನ್ ಯಾರು ಅನ್ನೋದನ್ನ ಫಸ್ಟು ಹೇಳಬೇಕು. ಮಾಸ್ಕ್ ಮ್ಯಾನ್ ಮತ್ತು ಅವನಿಗೆ ಯಾಕೆ ಇಷ್ಟೆಲ್ಲ ಅವನಿಗೆ ಹುಚ್ಚನ ಇವತ್ತೇ ಹೇಳ್ಬಿಡಿ. ನೀವು ಆಮೇಲೆ ರಿಪೋರ್ಟ್ ಸೋಮವಾರ ನನಗೆ ಗೊತ್ತು, ಅವಾಗೆ ಮಹಂತಿ ಎಲ್ಲ ಬಂದು ನಿಮ್ಮನ್ನು ಭೇಟಿ ಮಾಡೋಗಿದ್ದಾರೆ. ನಾನು ಮಾಧ್ಯಮದಲ್ಲಿ ಬಂದಿರೋದು, ಮುಖ್ಯಮಂತ್ರಿ ಭೇಟಿ ಮಾಡಿ ಕ್ಲಿಯರಾಗಿ ಹೇಳಿದ್ದಾರೆ. ಅವ್ರು ಏನು ಅಂತ ಹೇಳ್ಬಿಟ್ಟಿದ್ದಾರೆ. ನೀವು ಮಂಗಳವಾರ ಕರೆದುಬಿಟ್ಟು ಅವನೊಬ್ಬ ಹುಚ್ಚ, ಅವನ್ನ ಮೆಂಟಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೀರಿ ಅಂತೇಳಿ ಅದೊಂದು ಸೀರಿಯಲ್ಲು. ಅವನ್ನ ಅರೆಸ್ಟ್ ಮಾಡೋದು, ಮೆಂಟಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದು, ಬಿಡೋದು, ಅದನ್ನು ತಿರ್ಗಿ ಅದನ್ನೇ ನೋಡ್ಬೇಕು ನಾವು. ತಿರ್ಗಿ SIT ಅವರು ದಿನ ಪಾಪ ಅವನಿಗೆ ಆಗಿದ್ದ ಕತೆ, SIT ಪೊಲೀಸವ್ರಿಗೆ ಆಗ ಕತೆ, ಮೆಂಟಲ್ ಆಸ್ಪತ್ರೆಗಿರೋರ್ಗೆ ಆತತೆ. ಅಲ್ಲಿ ದಿನ ಹುಡ್ಕು ಅಂತ ತೋರಿಸ್ತಾನೆ ಅವರು. ಈಗ ಮುಂದುವರಿಸಿ. ಅದರಿಂದ ಇದು ಆಗೋದು ಬೇಡ. ಇದು ಭಾಳ ಸೀರಿಯಸ್ ಪ್ರಶ್ನೆ, ಒಂದು ಧರ್ಮದ ಪ್ರಶ್ನೆ. ಧರ್ಮದ ವಿಚಾರವಾಗಿ ಇಷ್ಟೆಲ್ಲ ನಡೀತಾ ಇದೆ, ಇದು ನಡಿಬಾರ್ದು. ಬೇರೆ ಸಂದರ್ಭದಲ್ಲಿ ಆಗಿದ್ರೆ ಹಿಂಗೆ ಮಾಡ್ತಾ ಇರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಯಾರೇ ಅಪರಾಧಿ ಇರಲಿ, ಏನೋ ಆಗಿದ್ರೆ, ಕೊಲೆ ಆಗಿದ್ರೆ, ಮರ್ಡರ್ ಆಗಿದ್ರೆ ಯಾರೂ ತಪ್ಪಿಸೋಕ್ಕಾಗಲ್ಲ. ನಾನು ನೋಡಿದ್ದೀನಿ, ಕೆಲವು ಮುಖ್ಯಮಂತ್ರಿಗಳೇ ಜೈಲಿಗೆ ಹೋಗಿದ್ದಾರೆ. ನಾನು ಕೇರಳದಲ್ಲಿ ನೋಡಿದ್ದೀನಿ, ಒಬ್ಬ DG ಜೈಲಿಗೆ ಹೋಗಿದ್ದಾರೆ ಮರ್ಡರ್ ಕೇಸ್. ನಮ್ಮ ದೇಶದ ಕಾನೂನು ಇದೆಯಲ್ಲ, ಬೇರೆ ಎಲ್ಲ ಬಿಟ್ಟರು ಮರ್ಡರ್ ಕೇಸನ್ನು ಬಿಡಲ್ಲ ನಮ್ಮಲ್ಲಿ, ನಮ್ಮ ಪೊಲೀಸರು ಬಿಡಲ್ಲ. ಆ ಊಣಿ ಇರೋದು, ತಗೊಂಡೋಗಿರೋದು, ಆ 100 ಹೆಣ ನೋಡಿದ್ದೀನಿ. ಅವೆಲ್ಲ ಸಾಧ್ಯನೇ ಇಲ್ಲ ರೀ. ಆ ಸಿನಿಮಾದಲ್ಲೂ ಬರಲ್ಲ, ಅಷ್ಟು ಸಿನಿಮಾದಲ್ಲೂ ಹಂಗಿರ ಸಾಧ್ಯನೇ ಇಲ್ಲ. ನೀವು ನೋಡಿದಿರ, ಒಂದೇನಾದ್ರು ಸಣ್ಣ ಇನ್ಸಿಡೆಂಟ್ ಕೊಲೆ ಆದರೆ ಎಷ್ಟು ಫಾರ್ಮಾಲಿಟೀಸ್ ಇದೆ ಗೊತ್ತಾ? ಯಾರು ಫೋನ್ ಮಾಡಿದ್ರು ಬಿಡಲ್ಲ ನಮ್ಮ ಪೊಲೀಸರು ಆ ವಿಚಾರದಲ್ಲಿ. ಈ 100 ಜನನ ಎತ್ಕೊಂಡೋಗಿ ಒಬ್ಬನೇ ಬೇತಾಳರ ರೀತಿ ಹೋಗಿ ಊಣಿ ಎತ್ಕೊಂಬಂದು ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಕಾಮನ್ ಸೆನ್ಸ್ ಇದೆ. ಸರ್ಕಾರದ ಕಾಮನ್ ಸೆನ್ಸ್ ಇರಬೇಕು ಅದಕ್ಕೆ. ಇಲ್ಲಿ ಕಾಮನ್ ಸೆನ್ಸೇ ಸರ್ಕಾರ ಉಪಯೋಗ ಮಾಡಿದೆ. ಅದಕ್ಕೆ ನಾ ಹೇಳ್ತೀನಿ, ಈ SITನ ರದ್ದು ಮಾಡಬಾರ್ದು, ಕಂಟಿನ್ಯೂ ಆಗಬೇಕು. ಮತ್ತು ಇಷ್ಟೊಂದು ದುಡ್ಡು ಖರ್ಚಾಗಿದೆಯಲ್ಲ, ಯಾಕೆ ಖರ್ಚಾಯಿತು, ಯಾಕೆ ಮಾಡಿದ್ರಿ, ಇದು ಯಾರು ಒತ್ತಡದಿಂದ ಮಾಡಿದ್ರಿ, ಇದನ್ನು ಕೂಡ ಮತ್ತೊಂದು ತನಿಖೆ ಆಗಬೇಕು. ನಾನು ಹೇಳೋವಂಥದ್ದು ಈ ವಿಚಾರವಾಗಿ ಇದು ಬಿಟ್ಬಿಡಿ. ಇದು ಪೊಲೀಸರು ನಮ್ಮ ತನಿಖೆ ಮಾಡ್ಕೊಂಡು ಹೋಗ್ತಾರೆ. ಏನು ಈ ಮರ್ಡರು ಏನೇನಾಗಿದೆ ನಮ್ಮ ಪೊಲೀಸರು ಅದಕ್ಕೆ ಶಕ್ತಿ ಇದೆ, ಮಾಡ್ತಾರೆ, ಅದನ್ನು ಬಿಡಲ್ಲ. ನಾನು ಹೋಮ್ ಮಿನಿಸ್ಟರ್ ಆಗಿದ್ದೀನಿ, ಮರ್ಡರ್ ಕೇಸ್ ಯಾವನು ಹೇಳಿದ್ರು ಕೇಳಲ್ಲ, ಯಾರು ಹೇಳಿದ್ರಲ್ಲ ಅದನ್ನು ಮಾಡ್ತಾರೆ. ಆದರೆ ಈ ಷಡ್ಯಂತ್ರ ಮಾಡಿರೋ ಗುಂಪಿದೆಯಲ್ಲ, ಇದನ್ನು ನೀವು ಬೇರೆ ತನಿಖೆಗೆ ಇಲ್ಲ ಆಗಲ್ಲ. ನೀವು CBI ತನಿಖೆಗಾದರೂ ಕೊಡಿ, ಇಲ್ಲ NI, ಯಾಕಂದರೆ ವಿದೇಶದ ದುಡ್ಡೆಲ್ಲ ಬಂದಿದೆ ಇವ್ರಿಗೆ, ಇವ್ರ ಅಕೌಂಟ್ಗೆ ವಿದೇಶದ ದುಡ್ಡೆಲ್ಲ, NI ತನಿಖೆ ಕೊಡಿ ಅಂತೇಳಿ ಆಗ್ರಹವನ್ನು. ಹರೀಶ್ ಪುಂಜ ಲೋಕಲ್ MLA ಲೋಕಲ್ ಅಲ್ಲ ಸನ್ಮಾನ್ಯ ಹರೀಶ್ ಪುಂಜ ಅವರು. ಸುರೇಶ್ 3 ನಿಮಿಷ ಮಾತಾಡ್ತಾರೆ, 3 ಮಿನಿಟ್ಸ್. ಮಾನ್ಯ ಸಭಾಧ್ಯಕ್ಷರೇ, ನಾವು ಸಾಕಷ್ಟು ವರ್ಷಗಳಿಂದ ಸಾರ್ವಜನಿಕ ಬದುಕಲ್ಲಿ ಇದ್ದೀವಿ. ನಾವು ಭಾಳಷ್ಟು ಕಂಪ್ಲೇಂಟ್ಸು ಎಲ್ಲ ನೋಡಿದ್ದೀವಿ. ನನ್ನ ಅನುಭವದಲ್ಲಿ ದ ಮೋಸ್ಟ್ ಪ್ರಿವಿಲೇಜ್ಡ್ ಕಂಪ್ಲೈನೆಂಟ್ ಈಸ್ ದಿಸ್ ಮುಸುಕುದಾರಿ. ಇವನ್ಗಷ್ಟು ಪ್ರಿವಿಲೇಜಸ್ ಯಾವ ಕಂಪ್ಲೇಂಟ್ಗೂ ಸಿಗಲೇ ಇಲ್ಲ. ಆ ರೀತಿ ಇವತ್ತು ಸಿಕ್ಕಿದೆ. ಮತ್ತು ಸುನೀಲ್ ಕುಮಾರ್ ಅವರು ಹೇಳಿದಂಗೆ ಧರ್ಮಸ್ಥಳ ಒಂದು ದೇವಸ್ಥಾನ ಅಲ್ಲ, ಒಂದು ಭಾವನೆ ಅದು. ನಾವು ಹಿಸ್ಟ್ರಿಯಲ್ಲಿ ನೋಡ್ಬಿಟ್ಟಿದ್ದೀವಿ, ಮೊಹಮ್ಮದ್ ಗೋರಿ, ಮೊಹಮ್ಮದ್ ಗಜ್ನಿ, ಅಲಾವುದ್ದೀನ್ ಖಿಲ್ಜಿ,
ಇವರೆಲ್ಲ ಬಂದು ಆ ಸೋಮನಾಥನ್ ಮೇಲೆ ಅಟ್ಯಾಕ್ ಮಾಡಿದ್ದು, ವಿಗ್ರಹಗಳನ್ನ ಬಂಧಿಸಿದ್ದು, ನಮ್ಮ ನಂಬಿಕೆಗಳನ್ನ ಹಾಳು ಮಾಡಕ್ಕೆ ಟ್ರೈ ಮಾಡಿದ್ವಿ. ಇದು ಹೊಸ ಸಂತತಿ, ಇದು ನೆಪ. ಇದು ಸೌಜನ್ಯದು ನಾವು ಹೇಳ್ದಂಗೆ ನ್ಯಾಯ ದೊರಕಲೇಬೇಕು. ಅರೆ ಸೌಜನ್ಯ ಸಾವನ್ನ ಉಪಯೋಗಿಸ್ಕೊಳ್ತಾ ಇದ್ದಾರಲ್ಲ ತಮ್ದ್ಯಾವುದೋ ಒಂದು ಅಜೆಂಡಾಗೆ, ಅದಕ್ಕೆ ಅವಕಾಶ ಕೊಡಬಾರ್ದು. ನಾನು ಆಗಲೇ ಅಟ್ ದಿ ರಿಸ್ಕ್ ಆಫ್ ರಿಪಿಟೇಷನ್ ಹೇಳ್ತೀನಿ, SIT ಶುಡ್ ಹ್ಯಾವ್ ಹ್ಯಾಡ್ ದಿ ಮಿನಿಮಮ್ ಕಾಮನ್ ಸೆನ್ಸ್. ಆ ಮುಸುಕದಾರಿನ ನಮ್ಮ ಕಸ್ಟಡಿಲಿ ಇಟ್ಕೊಳ್ಬೇಕು, ಕರ್ಕೊಂಡೋಗ್ಬೇಕು. ಅವನ್ನೆಲ್ಲಿ ಹೋಗ್ತಾನೋ ಅಲ್ಲಿ ಕರ್ಕೊಂಡೋಗ್ಬೇಕು, ಮತ್ತೆ ತಮ್ಮ ಕಸ್ಟಡಿಲಿ ಇಟ್ಕೋಬೇಕು. ಎಷ್ಟೇ ಹೆಂಗಿದ್ರು ಖರ್ಚು ಮಾಡ್ತಿದ್ದಾರಾ, ಇನ್ನೊಂದು ಬಿರಿಯಾನಿ ಅಷ್ಟೇ ಖರ್ಚಷ್ಟೇ. ನೈಟ್ ಒಂದು ವ್ಯವಸ್ಥೆ ಮಾಡಬೇಕು. ಅವನು 8 ಗಂಟೆ ಇರ್ತಾನೆ, ಇದೇನೋ ವರ್ಕಿಂಗ್ ಅವರ ಇದು? ನಮ್ಮ ಇವರು ಸ್ಪೀಕರ್ ಅವರು ಬೆಳಗ್ಗೆ 9:00 ಬನ್ನಿ ಅಂತ ಅಂದ್ಬಿಟ್ಟು 8 ಗಂಟೆ ಕಳಿಸ್ತಾರಲ್ಲ, ಆ ರೀತಿನ ಅದು? ಅವ್ನು ಬೆಳಗ್ಗೆ ಬರ್ತಾನಂತೆ, ಸಂಜೆ ಅವ್ನು ಬೇಕಾದಂಗೆ ಹೋಗ್ತಾನಂತೆ, ಅಲ್ಲಿ ಮುಸುಕು ತೆಗಿತಾನವನು. ಇದು ಒಂಥರ, ನಾನು ಎಲ್ಲೂ ಕೂಡ ಈ ರೀತಿ ವಿಚಾರಣೆನ ಕೇಳಿಲ್ಲ. ಅನ್ಹರ್ಡ್, ಅನ್ಸೀನ್. ಆ ರೀತಿ ಇವತ್ತು SIT ಮಾಡ್ತಾ ಇದೆ. ಈಗ ಎಲ್ಲರದು ಇವತ್ತು ಬೇಡಿಕೆ ಇರೋದು, ಮನವಿ ಇರೋದು, SIT ಶುಡ್ ನಾಟ್ ಬಿ ಮಿಸ್ಗೈಡೆಡ್ ಬೈ ದಟ್ ಮುಸುಕುದಾರಿ. ಇವತ್ತು ತುಂಬಾ ಮಿಸ್ಗೈಡ್ ಆಗ್ತಾ ಇದೆ. ಜೊತೆಗೆ ಯಾರೋ ಎಲ್ಲೋ ಕೂತ್ಕೊಂಡು ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಇವನು ಬಿಡಿ ಅಗಿಲಿ ಬಾಹುಬಲೆಗೆ ಹೋಗಿ, ನೆಕ್ಸ್ಟ್ ಬೇಕಾದ್ರೆ ಧರ್ಮಸ್ಥಳದ ಯಾರು ಕ್ಷೇತ್ರ ಅವ್ರ ಮನೇಲೇ ಊತಿರ್ಬೋದು ಅಂದ್ರೆ ಅಲ್ಲಿಗೂ ಕೂಡ ಹೋಗಿ ಅಗಿಸ್ತೀರ ನೀವು. ಸೊ ಅದಕ್ಕೋಸ್ಕರ ದೇ ಶುಡ್ ಬಿ ಲಿಮಿಟ್. ಡೋಂಟ್ ಪ್ಲೇ ವಿತ್ ದಿ ಟ್ರಸ್ಟ್ ಆರ್ ಫೇತ್ ಆಫ್ ದಿ ಹಿಂದೂ ಕಮ್ಯುನಿಟಿ. ಆ ಭಾವನೆಗಳ ಜೊತೆ ನೀವು ಚೆಲ್ಲಾಟ ಆಡಬೇಡಿ. ಯಾಕಂದ್ರೆ ನಾನು ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ಯಾರು ಬಂಧು ಇಲ್ಲ. ನನಗಿರೋದು ಒಬ್ಬನೇ ಒಬ್ಬ ಬಂಧು ಅಂತ ಅಂದರೆ ಧರ್ಮಸ್ಥಳದ ಮಂಜುನಾಥ. ನನಗೆ ಜೀವನದಲ್ಲಿ ಬಂದ ಕಷ್ಟ ಸಮಯದಲ್ಲೆಲ್ಲ ಸಹಾಯ ಮಾಡಿರೋನು ಅಂದರೆ ಮಂಜುನಾಥ. ಈ ಥರ ಲಕ್ಷಾಂತರ ಜನ ಇದ್ದಾರೆ ಯಾರಿಗೂ ಸಹಾಯ ಮಾಡದೇ ಇರೋರು. ಡೋಂಟ್ ಪ್ಲೇ ವಿತ್ ದೇರ್ ಇಮೋಷನ್ಸ್, ಫೇತ್. ತಕ್ಷಣ ಈ SIT ಅವನ ಹುಚ್ಚಾಟಕ್ಕೆ SIT ಬಲಿಯಾಗೋದು ಬೇಡ. ನಮ್ಮ ಪೊಲೀಸವ್ರಿಗೂ ಘನತೆ ಇದೆ, ಗೌರವ ಇದೆ, ಅವ್ರ ಕ್ಷಮತೆ ಇದೆ. ಅವ್ರು ಯಾರೋ ಒಬ್ರು ವಕೀಲರು, ಮುಖ್ಯಮಂತ್ರಿಗಳೇ, ಹಿ ರೈಟ್ಸ್ ಎ ಲೆಟರ್ ಟು ದಿ ಕೇರಳ ಲೆಜಿಸ್ಲೇಚರ್. ಕೇರಳ ಲೆಜಿಸ್ಲೇಚರ್ಗೆ ಲೆಟರ್ ಬರೆದು ಕೇರಳ ಲೆಜಿಸ್ಲೇಚರ್ ಅಲ್ಲಿ ಇದ್ರ ಬಗ್ಗೆ ರೆಸೊಲ್ಯೂಷನ್ ಪಾಸ್ ಮಾಡಬೇಕು ಅಂತ ಲೆಟರ್ ಬರೀತಾರೆ. ಅಷ್ಟೇ ಅಲ್ಲ, ಕೇರಳ ಪೊಲೀಸ್ ಅವರು ಇಲ್ಲಿನ ಇನ್ವೆಸ್ಟಿಗೇಷನ್ ಬಂದು ಅಸಿಸ್ಟ್ ಮಾಡಬೇಕು ಅಂತ ಬರುತ್ತೆ. ಏನು ಹುಚ್ಚಾಟಕ್ಕೆ ಒಂದು ಲಿಮಿಟ್ ಇರಬೇಕು. ದಿಸ್ ಶುಡ್ ಬಿ ಸಮ್ ಲಿಮಿಟ್. ಇನ್ನೊಬ್ರು ಪ್ರಚೋದನಾಕಾರಿ ಮಾತುಗಳನ್ನ ಆಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇದು ಮತ್ತಷ್ಟು ಹೆಚ್ಚಾಗಿ ರಾಜ್ಯದಲ್ಲಿ ಜನಸಾಮಾನ್ಯರಲ್ಲಿ, ಭಕ್ತರಲ್ಲಿ ಕ್ಷೋಭೆ ಹೆಚ್ಚಾಗಿಂತ ಮುಂಚೆ ಪುಟ್ ಅನ್ ಇಂಟು ದಿಸ್ ಡ್ರಾಮಾ. ದಿಸ್ ಇಸ್ ನಥಿಂಗ್ ಬಟ್ ಎ ಡ್ರಾಮಾ ವಿತ್ ಅನ್ ಅಜೆಂಡಾ. ಇದನ್ನ ನಿಲ್ಲಿಸಬೇಕು. ನಾವೆಲ್ಲರೂ ಕೂಡ ಆಗ್ರಹ ಮಾಡ್ತಾ ಇರೋದು, ದಯವಿಟ್ಟು SIT ಇದು ಮಧ್ಯಂತರ ವರದಿನ ಕೊಡಿ. ಮಧ್ಯಂತರ ವರದಿ ಕೊಟ್ಟು ಹೆಚ್ಚು ಈ ಕಪೋಲ ಕಲ್ಪಿತ ಸಂಗತಿಗಳೇನು ಹರಡ್ತಾ ಇದೆ, ಪ್ಲೀಸ್ ಪುಟ್ ಎ ಸ್ಟಾಪ್. ಮತ್ತೆ ಬೇಗ ಆ ಹೇಟ್ ಸ್ಪೀಚ್ ಕಾನೂನು ತಂದು ಮೊದಲು ಅವ್ರನ್ನ ಒಳಗಡೆ ಹಾಕಿ. ಹರೀಶ್ ಪಂಜಾ. ಸನ್ಮಾನ್ಯ ಸಭಾಧ್ಯಕ್ಷರೇ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈ ಸದನದಲ್ಲಿ ಮಾತಾಡಬೇಕಾದಂಥ ಅನಿವಾರ್ಯತೆ ಇದೆ. ನಾನು ಈ SIT ಪ್ರಕರಣವನ್ನು ಮಾತಾಡುವುದಕ್ಕಿಂತ ಮುಂಚೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಧರ್ಮಸ್ಥಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪಾಂಗಳದ ನಿವಾಸಿಯಾಗಿದ್ದಂಥ ವಿದ್ಯಾರ್ಥಿನಿ ಕುಮಾರಿ ಸೌಜನ್ಯ ಅವರ ಹತ್ಯೆ ಅಕ್ಟೋಬರ್ 9, 2012 ಆಯಿತು. ಈ ದಿವಸದ ನಂತರ ಅನೇಕ ಹೋರಾಟಗಳ ಮೂಲಕ ಸರ್ಕಾರಗಳು ಬೇರೆ ಬೇರೆ ತನಿಖೆಗೆ ಅದನ್ನು ಒಳಪಡಿಸಿದ್ದು. ಬೇರೆ ಬೇರೆ ತನಿಖೆಗೆ ಒಳಪಡಿಸಿದ ನಂತರ 2023 ಜೂನ್ 18ಕ್ಕೆ ಕೋರ್ಟಿನ ತೀರ್ಪು ಸಹ ಬಂತು. ಕೋರ್ಟ್ ತೀರ್ಪು ಬಂದ ಸಂದರ್ಭದಲ್ಲಿ ಯಾರು ಅಪರಾಧಿ ಅಂತೇಳಿ ಅರೆಸ್ಟ್ ಆಗಿದ್ದಂಥ ವ್ಯಕ್ತಿಯನ್ನು ಸಾಕ್ಷ್ಯಾಧಾರದ ಕೊರತೆಯಿಂದಾಗಿ ಬಿಡುಗಡೆಗೊಳಿಸ್ತಕ್ಕಂಥ ಕೆಲಸವನ್ನು ಕೋರ್ಟ್ ಮಾಡಿತು. ಅದರ ನಂತರದ ದಿನಗಳಲ್ಲೂ ಅನೇಕ ಹೋರಾಟಗಾರರು ಅನೇಕ ಮಾಧ್ಯಮಗಳಲ್ಲಿ ಹೇಳಿಕೆ ಕೊಡ್ತಾ ಬಂದರು, ನಮ್ಮ ಹತ್ರ ಸಾಕ್ಷಿ ಇದೆ,
ಅನೇಕ ಹೋರಾಟದ ಸಭೆಗಳಲ್ಲೂ ಹೋರಾಟಗಾರರು ಹೇಳ್ತಾ ಬಂದರು ನಮ್ಮ ಹತ್ರ ಸಾಕ್ಷಿ ಇದೆ, ಅನೇಕ ಯೂಟ್ಯೂಬ್ಗಳಲ್ಲೂ ಹೇಳ್ತಾ ಬಂದರು ನಮ್ಮ ಹತ್ರ ಸಾಕ್ಷಿ ಇದೆ ಅಂತೇಳಿ. ಪ್ರಾಯಶಃ ಕೋರ್ಟ್ ತೀರ್ಪು ಬಂದ 3 ದಿನಕ್ಕೆ ಜೂನ್ 21ಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮತ್ತು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕ ಪ್ರತಾಪ್ ಸಿಂಹ ನಾಯಕರು ಬಂದು ಮನವಿಯನ್ನು ಸಹ ಕೊಟ್ವಿ, ಈ ತನಿಖೆಯನ್ನು ಮರುತನಿಖೆ ಮಾಡಬೇಕು ಅಂತ ಹೇಳಿ. ಆ ನಂತರದ ದಿನಗಳಲ್ಲಿ ಇಡೀ ಜಿಲ್ಲೆ ಎಲ್ಲ BJP MLAಗಳು MP ಸೇರಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ಸೌಜನ್ಯ ಹತ್ಯೆ ಕೇಸನ್ನು ನೀವು ಮರುತನಿಖೆ ಮಾಡಬೇಕೆನ್ನುವಂಥ ಆಗ್ರಹವನ್ನು ಮಾಡಿದ್ವಿ. ಈ ಎಲ್ಲ ಹೋರಾಟಗಾರರ ಹೇಳಿಕೆಯನ್ನು ಗಮನದಲ್ಲಿಟ್ಟುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಗೃಹ ಸಚಿವರಲ್ಲಿ ಸರ್ಕಾರ ಹತ್ರ ವಿನಂತಿ ಮಾಡ್ತೇನೆ. ನಾನು ಸಮಾಜಕ್ಕೆ ಒಂದು ಗೊಂದಲ ಇದೆ, ಇಷ್ಟು ಹೋರಾಟಗಾರರು ಸಾಕ್ಷಿ ಇದೆ ಅಂತ ಹೇಳಿದ ನಂತರನೂ ಯಾಕೆ ಇದನ್ನು ತಾರ್ಕಿಕವಾಗಿರ್ತಕ್ಕಂಥ ಅಂತ್ಯಕ್ಕೆ ತರ್ತಾ ಇಲ್ಲ ಎನ್ನುವಂಥ ಒಂದು ಗೊಂದಲ ಇದೆ. ಆ ಗೊಂದಲವನ್ನು ನಿವಾರಣೆ ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ಸಮಾಜಕ್ಕೆ ಈ ಸದನದ ಮೂಲಕ ಹೇಳಬೇಕೆನ್ನುವಂಥದ್ದನ್ನು ಮೊದಲು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಪ್ರಾಯಶಃ ನಂತರ ಬಂದಿರತಕ್ಕಂಥದ್ದು ಈ ಬುರುಡೆ ಪ್ರಕರಣ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ತನಿಖೆಯನ್ನು SITಗೆ ಕೊಡ್ತೇವೆ ಅಂತ ಹೇಳಿದ ತಕ್ಷಣ ಆ ಕ್ಷೇತ್ರದ ಜನಪ್ರತಿನಿಧಿಯಾಗಿ ನಾನು ಆ SIT ತನಿಖೆಯನ್ನು ನಾನು ಸ್ವಾಗತ ಮಾಡಿದ್ದೇನೆ. ಆ SIT ತನಿಖೆ ಪ್ರಾರಂಭದಿಂದ ಇವತ್ತಿನವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿಲ್ಲ. ನಾನು ಅನೇಕ ಮಾಧ್ಯಮಗಳು ನನ್ನನ್ನು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲೂ SIT ತನಿಖೆಗೆ ನಾವು ಡಿಸ್ಟರ್ಬ್ ಮಾಡಬಾರ್ದು, ನಮ್ಮ ಹೇಳಿಕೆಗಳು SIT ತನಿಖೆಯ ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳಿಯತಕ್ಕಂಥ ಸಂದರ್ಭದಲ್ಲಿ ಅದು ಡಿಸ್ಟರ್ಬ್ ಆಗಬಾರ್ದು ಎನ್ನುವ ಕಾರಣಕ್ಕೋಸ್ಕರ ಯಾವುದೇ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಆದರೆ ಇವತ್ತು ನಮ್ಮದು ಆಗ್ರಹ ಇರ್ತಕ್ಕಂಥದ್ದು, ಸಾವಿರಾರು ಕೋಟ್ಯಾಂತರ ಭಕ್ತರ ಮನಸ್ಸಿನ ಭಾವನೆ ಇದೆ. ಆ ಭಾವನೆಗೆ ಪೂರಕವಾಗಿ ನಮ್ಮ ಇಡೀ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಇಡೀ ದೇಶದ ಹಿಂದೂ ಸಮಾಜದ ಧಾರ್ಮಿಕ ಭಾವನೆಗೆ ಘಾಸಿ ಆಗ್ತಕ್ಕಂಥ ವ್ಯವಸ್ಥೆಗೆ ಒಂದು ಫುಲ್ ಸ್ಟಾಪ್ ಹಾಕ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ನಾನಿವತ್ತು ಎಲ್ಲ ಕ್ಷೇತ್ರದ ಜನ, ಜಿಲ್ಲೆಯ ಜನರ ಪರವಾಗಿ ನಾನು ವಿನಂತಿ ಮಾಡ್ತೇನೆ, ರಾಜ್ಯ ಸರ್ಕಾರ ಈ SIT ತನಿಖೆಯ ವರದಿಯನ್ನು ಆದಷ್ಟು ಶೀಘ್ರ ಸಮಾಜದ ಮುಂದೆ ಇಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಮಾಡಬೇಕೆನ್ನುವಂಥ ಆಗ್ರಹವನ್ನು ನಾನು ಸರ್ಕಾರಕ್ಕೆ ಈ ಮೂಲಕ ಮಾಡ್ತೇನೆ. ಆ ಮೂಲಕ ಹಿಂದೂ ಸಮಾಜದ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಆಗ್ತಕ್ಕಂಥ ಅಪಮಾನವನ್ನು, ಈ ರೀತಿಯ ಸುಳ್ಳು ಹೇಳಿಕೆಗಳನ್ನು, ಈ ರೀತಿಯ ಯಾವುದೋ ರೀತಿಯಾಗಿ ಭಾವನೆಗೆ ಘಾಸಿ ಆಗ್ತಕ್ಕಂಥ ವ್ಯವಸ್ಥೆಗಳನ್ನು ಯಾರೂ ಮಾಡಬಾರ್ದು. ಮತ್ತು ಅನ್ಯಾಯ ಎನ್ನುವಂಥದ್ದನ್ನು ತೀರ್ಮಾನ ಮಾಡಲಿಕ್ಕೆ ಕಾನೂನಿನ ವ್ಯವಸ್ಥೆಗಳಿದೆ. ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಆಗಲೇಬೇಕಾಗ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ, ಆ SIT ತನಿಖೆಯ ಮೂಲಕ ಏನು ಸತ್ಯಾಸತ್ಯತೆ ಇದೆ ಎನ್ನುವಂಥದ್ದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ಉಪಮುಖ್ಯಮಂತ್ರಿಗಳು, ಸರ್ಕಾರ ಸಮಾಜದ ಎದುರಿಗೆ ಆದಷ್ಟು ಶೀಘ್ರವಾಗಿ ಅದನ್ನು ವರದಿಯನ್ನು ಮಂಡಿಸಬೇಕೆನ್ನುವಂಥ ವಿನಂತಿಯನ್ನು ನಾನೆಲ್ಲ ಭಕ್ತರ ಪರವಾಗಿ ನಾನು ಮಾಡ್ತಾ ಇದ್ದೇನೆ. ಅಶೋಕ್ ರೈ ನೆಕ್ಸ್ಟ್. ಮಾನ್ಯ ಸಭಾಧ್ಯಕ್ಷರೇ, ಧರ್ಮಸ್ಥಳದಲ್ಲಿ ಸುಮಾರು 10-12 ವರ್ಷಗಳ ಹಿಂದೆ ಸೌಜನ್ಯನ ಕೊಲೆಯಾಗಿದೆ, ಅತ್ಯಾಚಾರ ಆಗಿರುವ ಒಂದು ವಿಚಾರ ಗೊಂದಲವನ್ನು ಸೃಷ್ಟಿ ಮಾಡಿತ್ತು ಸಭಾಧ್ಯಕ್ಷರೇ. ಆನಂತರ ಅದು ಕೋರ್ಟಿನಲ್ಲಿ ಅದಕ್ಕೆ ಶಿಕ್ಷೆ ಆಗುವಂಥದ್ದು, ಆನಂತರ ಅವರನ್ನು ಬಿಡುಗಡೆ ಆಗುವಂಥ ಕೆಲಸಗಳು ಆಗಿತ್ತು. ಆದರೆ ಸಮಾಜದಲ್ಲಿ ಎಲ್ಲ ಕಡೆ ಗೊಂದಲ ಅದೇ ರೀತಿ ಇತ್ತು ಸಭಾಧ್ಯಕ್ಷರೇ. ಸೌಜನ್ಯವನ್ನು ಅತ್ಯಾಚಾರ ಮಾಡಿದ್ದಾರೆ, ಅಲ್ಲಿಯವರೇ ಮಾಡಿದ್ದಾರೆ ಅನ್ನುವ ವಿಚಾರಗಳು ಗೊಂದಲ ಎಲ್ಲ ಕಡೆ ಸೃಷ್ಟಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅದು ಚರ್ಚೆಯಲ್ಲಿ ನಿರಂತರ ಇತ್ತು. ಈಗ ನಡೀತಿರುವಂಥ ಕೇಸು ಸುಮಾರು 10-18 ದಿವಸದಿಂದ SITಗೆ ಈ ವಿಚಾರವನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಸಭಾಧ್ಯಕ್ಷರೇ. ಇದನ್ನು ಪೂರ್ತಿ ಧರ್ಮಸ್ಥಳದ ಆಡಳಿತದವರು ಕೂಡ ಇದನ್ನು ಸ್ವಾಗತ ಮಾಡಿದ್ದಾರೆ. ಎಲ್ಲರೂ ಕೂಡ ಯಾರು ಇದನ್ನು ವಿರೋಧ ಮಾಡ್ತಾ ಇದ್ರು, ಪರ ಇದ್ರು, ಎಲ್ಲರೂ ಕೂಡ SITಯನ್ನು ಸ್ವಾಗತ ಮಾಡಿದ್ದಾರೆ. ಇದು ಸರ್ಕಾರದ ಒಂದು ಒಳ್ಳೆಯ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಗೃಹ ಸಚಿವರು ಈ ನಿರ್ಧಾರ ನಿಜವಾಗ್ಲೂ ಅದು ಒಳ್ಳೆಯದು.
ಇದನ್ನು ಧರ್ಮಸ್ಥಳದವರು ಕೂಡ ಸ್ವಾಗತ ಮಾಡೋದು ಎಲ್ರಿಗೂ ಗೊತ್ತಿದೆ. ಇದರಿಂದ ಏನಾಗಿದೆ ಅಂತ ಹೇಳಿದ್ರೆ, ಈ ಸಮಾಜದಲ್ಲಿ ಏನು ಗೊಂದಲ ಇತ್ತು ಧರ್ಮಸ್ಥಳದ ಬಗ್ಗೆ, ಇಡೀ ರಾಜ್ಯದಲ್ಲಿ ವಿಶ್ವದಲ್ಲಿ ಕೂಡ ಭಕ್ತಾದಿಗಳು ಇದ್ದಾರೆ. ಅವರ ಮನಸ್ಸಿನಲ್ಲಿ ಒಂದು ಗೊಂದಲ ಇತ್ತು. ಆ ಗೊಂದಲಕ್ಕೆ ಇವತ್ತು ತೆರೆ ಎಳೆಯುವಂಥ ಕೆಲಸ ಬಹುಶಃ ಸರ್ಕಾರ ಮಾಡಿದೆ. ಸರ್ಕಾರ ತಗೊಂಡಿರುವಂಥ ಒಂದು ಒಳ್ಳೆ ನಿರ್ಧಾರ ಸಭಾಧ್ಯಕ್ಷರೇ. ಆದರೆ ನನ್ನ ಒಂದು ವಿಚಾರ ಏನಂತ ಹೇಳಿದ್ರೆ, ನಾನು ಕೂಡ ಪಕ್ಕದ ನಮ್ಮ ವಿಧಾನಸಭಾ ಕಾನ್ಸ್ಟಿಟ್ಯೂನ್ಸಿ ಇರುವುದು ನನ್ನ ಪಕ್ಕದಲ್ಲಿ ಸಭಾಧ್ಯಕ್ಷರೇ. ಇದರಲ್ಲಿ ರಾಜಕೀಯ ಮಾಡುವುದು ಒಳ್ಳೆಯದಲ್ಲ. ಅಧಿಕಾರದಲ್ಲಿರುವ ಕಾಂಗ್ರೆಸ್ ಪಕ್ಷ, ನಮ್ಮ ಪಕ್ಷ ಕೂಡ ಧರ್ಮಸ್ಥಳದ ವಿರೋಧ ಇಲ್ಲ. ಇವತ್ತು ನಮ್ಮ ಪಕ್ಷ SITಗೆ ಕೊಟ್ಟದ್ರಿಂದ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು SITಗೆ ಕೊಟ್ಟಿರೋದ್ರಿಂದ ಬಹುಶಃ ಜನರಲ್ಲಿರುವಂತಹ ಗೊಂದಲ ನಿವಾರಣೆಗೆ ದಾರಿಯಾಗಿದೆ ಅಂತ ನನ್ನ ಅಭಿಪ್ರಾಯ ಸಭಾಧ್ಯಕ್ಷ. ಇದರಲ್ಲಿ ನಾವು ಅವರ ಪರವಾಗಿದ್ದೇವೆ. ವಿರೋಧ ಪಕ್ಷದವರು 13 ದಿವಸ ಅಂಥದ್ದು ಯಾವುದೇ ಮಾಹಿತಿಗಳನ್ನು ಅದರ ಪರವಾಗಿ ಯಾರೂ ಸ್ಟೇಟ್ಮೆಂಟ್ಗಳನ್ನು ಮಾಡಲಿಲ್ಲ. 13 ದಿವಸ ನಂತರ ಅದರಲ್ಲಿ ಜನರ ಪರ ವಿರೋಧವನ್ನು ನೋಡಿಕೊಂಡು ಆನಂತರ ಒಂದು ಪರವಾಗಿ ತಗೊಳ್ಳುವುದಂತಲ್ಲ. ನಮ್ಮ ಸರ್ಕಾರ ಕೂಡ ಅದರ ವಿರೋಧವಾಗಿಲ್ಲ. ನಾವು SIT ಕೊಟ್ಟಿರೋದ್ರಿಂದ ಇಡೀ ಧರ್ಮಸ್ಥಳದ ಭಕ್ತಾದಿಗಳು ಯಾರಿದ್ದಾರೆ ಅವರ ಗೊಂದಲಕ್ಕೆ ತೆರೆ ಎಳೆಯುವಂತಹ ಕೆಲಸವನ್ನು ಬಹುಶಃ ನಮ್ಮ ಸರ್ಕಾರ ಮಾಡಿದೆ. ಇದು ಒಳ್ಳೆಯ ಕೆಲಸ. ಆದರೆ ಮುಂದಿನ ದಿವಸಗಳಲ್ಲಿ ಇನ್ನು ಅಲ್ಲಿ ಆಗಿಬೇಕು, ಇಲ್ಲಿ ಆಗಿಬೇಕು, ಇನ್ನೊಂದು ಈಗ ಒಂದು ಹಂತದ ಮಾಹಿತಿ ಬಂದಿದೆ, ಒಂದು ಹಂತದ ರಿಪೋರ್ಟ್ ನಮಗೆ ಬಂದಿದೆ. ಅದರಿಂದ ಮುಂದಿನ ಹಂತದಲ್ಲಿ ಇದಕ್ಕೆ ಯಾವ ರೀತಿ ಕಾನೂನಿನ ಪ್ರಕಾರ ಯಾವುದೇ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಉಪಮುಖ್ಯಮಂತ್ರಿಗಳು ಮೊದಲ ದಿವಸವನ್ನು ಹೇಳಿದ್ದಾರೆ. ನಾವು ಧರ್ಮಸ್ಥಳದ ಪರವಾಗಿದ್ದೇವೆ, ನಾವು ಹಿಂದೂ ಧರ್ಮದ ಪರವಾಗಿದ್ದೇವೆ, ನಾವು ಅದರ ವಿರೋಧಿಗಳಲ್ಲ, ನಾನೆಲ್ಲ ಭಕ್ತ ಆಗಿದ್ದೇನೆ. ಅದರಿಂದ ನಾವು ಸರ್ಕಾರ ಯಾವುದೇ ಧರ್ಮದ ವಿರೋಧಗಳಲ್ಲ, ಅಂಥ ಕ್ಷೇತ್ರವನ್ನು ಕೂಡ ಉಳಿಸುವಂತಹ ಕೆಲಸವನ್ನು ಸರ್ಕಾರ ಮಾಡ್ತದೆ. ಜೊತೆಯಲ್ಲಿ ಆ ಧರ್ಮಸ್ಥಳ ಕ್ಷೇತ್ರ ಬರೀ ಧರ್ಮದ ಕ್ಷೇತ್ರ ಮಾತ್ರ ಅಲ್ಲ ಸಭಾಧ್ಯಕ್ಷರೇ, ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಅದೊಂದು ಟೆಂಪಲ್ ಟೂರಿಸಮ್ ಕೂಡ ಅದು ಸಾಕ್ಷಿಯಾಗಿದೆ. ಅದರಿಂದ ಸರ್ಕಾರ ಇದರ ಪರವಾಗಿ ಇದೆ. ಎಲ್ಲರೂ ಇದರ ಪರವಾಗಿ ಏನೇನು ಕಾನೂನು ಪ್ರಕಾರವಾಗಿ ಕ್ರಮವನ್ನು ತಗೊಳ್ಬೇಕು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತದೆ ಅನ್ನುವ ವಿಚಾರಗಳನ್ನು ಈ ಇಡೀ ರಾಜ್ಯಕ್ಕೆ ತಿಳಿಸ್ತಾ ಅವಕಾಶಕ್ಕೆ ವಂದನೆಗಳು. ಸುರೇಶ್ ಶೆಟ್ಟಿ ನೆಕ್ಸ್ಟ್ ಜಾನಂದ್ ಫಸ್ಟ್ ಸ್ಕಾರ್ಪ್ ಸುರೇಶ್ ಶೆಟ್ಟಿ ಅವರು ಮಾತಾಡ್ತಾರೆ. ನೆಕ್ಸ್ಟ್ ಅರಗ ಜಾನಂದ್ ಮತ್ತು ವಿಶ್ವನಾಥ್. ಸನ್ಮಾನ್ಯ ಅಧ್ಯಕ್ಷರೇ, ಲಾಸ್ಟಿಗೆ ಅಣ್ಣಪ್ಪ ಪಂಜುರ್ಲಿ ಮತ್ತು ಮಂಜುನಾಥ ನನ್ನ ಮನೆ ದೇವರು. ಬಹಳ ಆತಂಕದಿಂದ ಕಳಕಳಿಯಿಂದ ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನಾವೆಲ್ಲ ಕೇಳಿದ್ದೀವಿ ಕುಂಬಾರನಿಗೆ ವರ್ಷ ದೋಣಿಗೆ ನಿಮಿಷ ಅಂತೇಳಿ. ರಾಮಾಯಣದಲ್ಲಿ ಸೀತಾಮಾತೆ ಮೇಲೆ ಒಂದು ಅಪವಾದ ಬಂದಾಗ ಆ ಅಪವಾದದಿಂದ ಹೊರಬರಬೇಕೆನ್ನುವಂಥ ಚಿಂತನೆಯೊಂದಿಗೆ ಶ್ರೀರಾಮಚಂದ್ರ ತುಂಬು ಗರ್ಭಿಣಿ ಸೀತೆಯನ್ನು ಕಾಡಿ ಕಳಿಸ್ಕೊಡ್ತಾನೆ. ಆದರೆ ಅದು ದೊಡ್ಡ ಸುದ್ದಿ ಆಗ್ತದೆ. ಅವರು ಅದರಿಂದ ಪಾವಿತ್ರತೆಯನ್ನು ಉಳಿಸ್ಕೊಂಡು ಅವಳು ಪ್ರೂವ್ ಮಾಡ್ತಾಳೆ, ನಾನೇನು ಎಲ್ಲೂ ಶೀಲ ಕಿಟ್ಟಿಲ್ಲ ಅಂತೇಳಿ. ಅದು ದೊಡ್ಡ ಸುದ್ದಿನೇ ಆಗೋದಿಲ್ಲ. ಹಾಗಾಗಿ ಈ ನಾಡಿನ ದೇವಸ್ಥಾನಗಳು, ದೈವಸ್ಥಾನಗಳು, ಮೂಲಸ್ಥಾನಗಳು, ನಾಗಸ್ಥಾನಗಳು ನಮ್ಮ ಪೂರ್ವಜನರಿಗೆ ಬಿಟ್ಟು ಹೋದ ಅಪೂರ್ವ ಆಸ್ತಿ ಅಂತ ಭಾವಿಸ್ತಾನೆ. ಅಲ್ಲಿಯ ಕಲ್ಲುಗಳು, ಕಂಬಗಳು ಕೂಡ ನಮ್ಮ ಆಸ್ತಿಕತೆ, ಅಗಾಧತೆ, ಸೊಲ್ಲನ್ನು ಫಲವಿಸ್ತವಂತೆ. ತುಂಬ ನೋವಿಂದ ಹೇಳ್ತಾ ಇದ್ದೀನಿ. ಸೌಜನ್ಯ ಕೇಸಿನ ಬಗ್ಗೆ ನಮಗೆಲ್ಲ ಅನುಕಂಪ ಇದೆ, ಆ ಕುಟುಂಬದ ಬಗ್ಗೆ ನಮಗೆಲ್ಲ ಅನುಕಂಪ ಇದೆ. ಆ ಹೋರಾಟದಲ್ಲಿ ನಾವು ಕೂಡ ಭಾಗಿಗಳಾಗಿದ್ದೀವಿ. ಸತ್ಯ ಹೊರಗೆ ಬರಬೇಕು, ಅನಂತರ ಅಪರಾಧಿಗಳ ಶಿಕ್ಷೆ ಆಗಬೇಕು ಅನ್ನೋದು ಎರಡು ಮಾತಿಲ್ಲ. ಆದರೆ ಇತ್ತೀಚೆಗೆ ನಡೆಯುವಂಥದ್ದು ಏನು, ಬಹುಶಃ ನಮಗೂ ಒಂದು ಗೊಂದಲ ಇತ್ತು, ಸಣ್ಣ ಗೊಂದಲ ಇತ್ತು. ಆದರೆ ಇದೆಲ್ಲ ಸಮಾಜಕ್ಕೆ ತಿಳಿಬೇಕು. ಆ ಕ್ಷೇತ್ರದ ಮೇಲೆ ಆಗಿರ್ತಕ್ಕಂತಹ ಆ ಒಂದು ರೀತಿಯ ಗೊಂದಲಗಳು, ಒಂದು ರೀತಿಯ ನಿಗೂಢತೆ, ಒಂದು ರೀತಿಯ ಅವಮಾನಗಳು ನಿಮಗೆಲ್ಲ ಗೊತ್ತಿದೆ. ನೀವು ಅಲ್ಲಿಯವರು, ಆ ಕ್ಷೇತ್ರದವರು ಇಷ್ಟೆಲ್ಲ ಒಳ್ಳೆ ಪುಣ್ಯ ಕೆಲಸವನ್ನು ಮಾಡ್ತಿದ್ದಾರೆ. ನಾವು ನೇರವಾಗಿ ನಾವು ಎಲ್ಲ ಭಾಗಿಗಳಾಗಿದ್ದೀವಿ ಅವರ ಕ್ಷೇತ್ರದ ಇದರಲ್ಲಿ. ನಮಗೊಂಥರ ಗೊಂದಲ ಇತ್ತು. ಆಯಿತು, SIT ಮಾಡಿದ್ದೀರಿ, ಆದರೆ ಅಲ್ಲಿ ಇರ್ತಕ್ಕಂಥ ಸತ್ಯಾಸತ್ಯತೆ ಖಂಡಿತ ಜನರಿಗೆ ತಿಳಿಸ್ಬೇಕು. ಆ ಮಟ್ಟದ, ಯಾಕೆಂದರೆ ನಾವೆಲ್ಲ ಮುಂಬೈಯಿಂದ ಬೇರೆ ಬೇರೆ ಕಡೆ ನಮಗೆಲ್ಲ ದಿನ ದೂರವಾಣಿ ಕರೆ ಬರ್ತಾ ಇದೆ. ಧಾರ್ಮಿಕ ಕ್ಷೇತ್ರ ಅಂತ ಹೇಳಿದ್ರೆ ಒಂದು ನಂಬಿಕೆ ಮತ್ತು ಅಪನಂಬಿಕೆಗಳ ನಡುವೆ ಇರ್ತಕ್ಕಂಥ ಒಂದು ಶ್ರದ್ಧಾ ಕೇಂದ್ರ ಅದು ಈ ನಾಡಿನ ಅಸ್ಮಿತೆ ಕೂಡ. ಹಾಗಾಗಿ ಇವತ್ತು ನಮ್ಮ ಉತ್ತರ ಕನ್ನಡದಲ್ಲಿ ಹೇಳ್ತಾರೆ, ಇದ್ದ ಮೂವರಲ್ಲಿ ಕದ್ದವರು ಯಾರು ಅಂತೇಳಿ. ಒಂದು ಎಲ್ಲೋ ಚೊಂಬು ಕಳ್ತನ ಆಗ್ತದಂತ, ಅವ್ರು ಅಲ್ಲೇ ಇರ್ತಾರೆ. ಹಾಗಾಗಿ ಹಿಡ್ಕೋ ಬಡ್ಕೋ ಅಂತೇಳಿ 3 ಜನರನ್ನೇ ಸೂಚಿಸುವ ಬಿಟ್ಟರೆ ರಿಸಲ್ಟ್ ಏನು ಬರಲಿಲ್ಲ ಅಲ್ಲಿ.
ಆ ನಿಟ್ಟಿನಲ್ಲಿ ಖಂಡಿತವಾಗಿ ಇವತ್ತು ನಮ್ಮ DCM ಅವರು ಅಲ್ಲಿಗೆ ಕ್ಷೇತ್ರಕ್ಕೆ ಬಂದಾಗ ಹೇಳಿದರು, ಅವರು ಒಂದು ಒಳ್ಳೆಯ ಉದ್ದೇಶದಿಂದ ಈ ಒಂದು ಕೆಲಸ ಆದರೆ ಎಲ್ಲ ಇರತಕ್ಕಂಥ ಎಲ್ಲ ಗೊಂದಲ ನಿವಾರಣೆ ಆದರೆ, ಯಾಕಂತ ಹೇಳಿದ್ರೆ ಕಟ್ಟಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಸರಿ, ಯಾಕಂದ್ರೆ ಕನ್ಸ್ಟ್ರಕ್ಟಿವ್ ಇಸ್ ವೆರಿ ಡಿಫಿಕಲ್ಟ್, ಡಿಸ್ಟ್ರಕ್ಟಿವ್ ಇಸ್ ವೆರಿ ಈಸಿ ಅನ್ನೋ ಮಾತನ್ನು ನಾವೆಲ್ಲ ಕೇಳಿದ್ದೀವಿ. ಆ ನಿಟ್ಟಿನಲ್ಲಿ ಖಂಡಿತವಾಗಿಯೂ ಸರ್ಕಾರ ಇವತ್ತು ಈ ಟೆಂಪೋ ಹಾಗೆ ಮೇಂಟೈನ್ ಆಗ್ತಾ ಇದೆ. ಇವತ್ತಾರು ಇನ್ಯಾರು ಇಬ್ಬರು ಬಂದಿದ್ದಾರೆ, ಆ ಟೆಂಪೋ ಹಾಗೆ ಮೇಂಟೈನ್ ಆಗ್ತದೆ. ಆ ಗೊಂದಲ ಆ ರೀತಿ ಅದನ್ನೆಲ್ಲ ಪರಿಹಾರ ಮಾಡಬೇಕು ಸರ್ಕಾರ ಅಂತ ಹೇಳ್ತಾ ಖಂಡಿತ ಅವಕಾಶ ಹೊಂದಿಸಿ ನಮಸ್ಕಾರ. ಜ್ಞಾನೇಂದ್ರ ಕೊಡ್ತೇನೆ ನೆಕ್ಸ್ಟ್ ಸನ್ಮಾನ್ಯ ಅಧ್ಯಕ್ಷರೇ, ಧರ್ಮಸ್ಥಳದ ವಿಚಾರದಲ್ಲಿ ಈ ಸದನದಲ್ಲಿ ಸಾಕಷ್ಟು ಚರ್ಚೆ ಮಾಡಬೇಕು ಅಂತೇಳಿ ನಾವೆಲ್ಲ ಬಯಸಿದ್ವಿ. ಕಾರಣ ಇಷ್ಟೇ, SIT ರಚನೆ ಆದ ಮೇಲೆ ನಾವು ಎಲ್ಲರೂ ಸ್ವಾಗತ ಮಾಡಿದ್ದೀವಿ. ಸ್ವತಃ ಧರ್ಮಸ್ಥಳದ ಆಡಳಿತ ಮಂಡಳಿಯು ಸ್ವಾಗತ ಮಾಡ್ತು. ಯಾಕಂದರೆ ಎಲ್ಲ ಒಂದು ಕಡೆ ಕೆಲವರಲ್ಲಿ ಇರುವಂಥ ಅನುಮಾನ ಅದು ಹೋಗಲಾಡಬೇಕು, ಇದರಿಂದ ಹೊರಗೆ ಬರಬೇಕು ಅಂತೇಳಿ ಸರಿ ಇತ್ತು, ಆ ಮಟ್ಟಿಗೆ ಸರಿ ಇತ್ತು. ಆದರೆ ನನ್ನಂಥವನಿಗೆ ಗೊತ್ತಾಗ್ತಾ ಇತ್ತು, ಮಾನ್ಯ ಸಿದ್ದರಾಮಯ್ಯನವರು ಜನತಾ ಪಕ್ಷದಲ್ಲಿದ್ದರು. ಅಧ್ಯಕ್ಷರೇ, ಈ ರಾಜ್ಯಕ್ಕೆ ಪಶ್ಚಿಮ ಘಟ್ಟಕ್ಕೆ ನಕ್ಸಲರು ಹೇಗೆ ಬಂದರು ಅಂತ ಹೇಳುವಂಥ ಹಿನ್ನೆಲೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಅದರಲ್ಲಿ ಹಿಂಸೆ ಅನುಭವಿಸಿದವರು ನಾವು. ಯಾರು ನಿಮಗೆ ಮೊನ್ನೆ ಒತ್ತಡ ಹಾಕಿದ್ರು, ಮೀಡಿಯಾದಲ್ಲಿ ನೋಡ್ತಾ ಇದ್ವಿ ನಿಮ್ಮ ಹಿಂದೆ ಮುಂದೆ ಯಾರ್ಯಾರು ಸುತ್ತಾ ಇದ್ರು ಅಂತ. ಆ ಶಕ್ತಿಗಳು ಯಾರ್ಯಾರು ಅಂತ ನನಗೆ ಅರ್ಥ ಆಗ್ತಾ ಇತ್ತು. ನಾನು ಆ ಭಾಗದಿಂದ ಬಂದಿರತಕ್ಕಂಥವನು. ನಿಮ್ಮ ಮೇಲೆ ಯಾರ್ಯಾರು ಒತ್ತಡ ಹಾಕ್ತಾ ಇದ್ರು, ಇದಕ್ಕೂ ಅವರಿಗೆ ಏನು ಸಂಬಂಧ? 20 ವರ್ಷದ ಹಿಂದೆ ಒಬ್ಬ ಇದ್ದಂಥ ಯಾರೋ ಕೆಲಸಗಾರ ಬಿಟ್ಟು ಎಲ್ಲೋ ಹೋಗ್ತಾನೆ, ಅವನ್ನ ಹಿಡ್ಕೊಂಡು ಬರ್ತಾರೆ. ನಾನು 100 ಹೆಣ ಹೂಳಿದ್ದೀನಿ ಅಂತೇಳಿ ಹೇಳಿ ಸ್ಟೇಟ್ಮೆಂಟ್ ಮಾಡಿ, ನಾನು ಹೇಳ್ತೇನೆ ಇವತ್ತು SIT, ನಾನು ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥವನು, ಟೆಕ್ನಿಕಲಿ ನನಗೇನು ಹೆಚ್ಚು ಗೊತ್ತಿಲ್ಲ. ಎಲ್ಲಿಂದ ಶುರು ಮಾಡಬೇಕಾಯ್ತು ಸ್ವಾಮಿ? ಆ ಬುಲ್ಡೆ ಹಿಡ್ಕೊಂಡು ಅವನು ಕೋರ್ಟಿಗೆ ಬಂದಲ್ಲ, ಆ ಬುಲ್ಡೆಯನ್ನು ಯಾವ ಸಮಾಧಿಯಿಂದ ತೆಗೆದಿದ್ದ ಅಂತ ನೋಡ್ಬೇಕಲ್ಲ. ನಮ್ಮಲ್ಲಿ ಒಂದು ಸಮಾಧಿ ಅಗಿಯೋದಷ್ಟು ಸುಲಭ ಅಲ್ಲ, ಭಾಳ ಗೌರವಾನ್ವಿತವಾಗಿ ಹೂಳ್ತಾರೆ. ಪೊಲೀಸರು ಹೂಳಿದ್ರು ಕೂಡ ಅದಕ್ಕೊಂದು ಪಾವಿತ್ರ್ಯತೆ ಇದೆ. ಅದನ್ನು ಕೀಳಬೇಕಾದ್ರೆ ಕೆಲವು ಕಾನೂನಿನ ನಿಬಂಧನೆಗಳಿದ್ದಾವೆ. ಎಲ್ಲಿಂದ ಶುರು ಮಾಡಬೇಕು? ಆ ಬುಲ್ಡೆ ಯಾರ್ದು? ಎಲ್ಲಿ ಹೋಗಿ ಕಿತ್ತ? ಅಲ್ಲಿಂದ ಅದು ಶುರುವಾಗಬೇಕಾಗಿತ್ತು. ಅದನ್ನು ಬಿಟ್ಟೇ ಬಿಟ್ರು. ಆ ಬುಲ್ಡೆ ಎಲ್ಲೋಯ್ತು ಗೊತ್ತಿಲ್ಲ, ಯಾರ ವಶದಲ್ಲಿದೆ ಗೊತ್ತಿಲ್ಲ. ದಿನಕ್ಕೆ ಒಂದೊಂದು ರೀತಿ ಹೇಳ್ತಾನೆ, ಆತನೇ ಅಡ್ವೈಸ್ ಮಾಡ್ತಾನೆ. ಅದರ ಜೊತೆಗೆ ಅಡ್ವೊಕೇಟ್ಗಳು, ಒಂದು 25 ಜನ ಅಡ್ವೊಕೇಟ್ಗಳಿದ್ದಾರೆ. ನಿಮ್ಮ STPI ಅವರು ಇವರು ಎಲ್ಲರೂ ಸೇರ್ಕೊಂಡಿದ್ದಾರೆ. ಅಲ್ಲಿರುವಂಥ ಅಡ್ವೊಕೇಟ್ಗಳು ಇವತ್ತು ಬಂದಿದ್ದಾರೆ. ಒಬ್ಬೊಬ್ಬ ಯಾರೋ ಮಂಜುನಾಥ್ ಅಂತೇಳಿ ಯಾರೋ ಅಡ್ವೊಕೇಟ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಒಂಥರ ನಂಬಬೇಕು ಆ ರೀತಿ. ಈ ರೀತಿಯಲ್ಲಿ ಯಾರಿದ್ದಾರೆ? ಅಡ್ವೊಕೇಟ್ಗಳಿಗೆ ಫೀಸ್ ಯಾರು ಕೊಡ್ತಾ ಇದ್ದಾರೆ? ಫಂಡಿಂಗ್ ಯಾರು ಮಾಡ್ತಾ ಇದ್ದಾರೆ? ಇದೆಲ್ಲವೂ ಕೂಡ ಹೊರಗೆ ಬರಬೇಕಾಗ್ತದೆ. ಮೊನ್ನೆ ಸಿದ್ದರಾಮಯ್ಯನವರೇ, ನಿಮಗೂ ಗೊತ್ತಿದೆ, ಇವತ್ತು ಜನತಾ ಪಕ್ಷದ ಆಡಳಿತ ಅವತ್ತಿತ್ತು. ಇವರೆಲ್ಲ ಸೇರಿ ಕುದುರೆಮುಖ ಉಳಿಸಿ ಅಂತೇಳಿ ಹೇಳಿ ಒಂದು ಆಂದೋಲನ ಶುರುವಾಯಿತು. ಕುದುರೆಮುಖ ಉಳಿಸಿ ಅಂತ ನಾವೆಲ್ಲ ಆಂದೋಲನದಲ್ಲಿ ಸೇರಿದ್ವಿ. ಡಾಕ್ಟರ್ UR ಅನಂತಮೂರ್ತಿಯವರು ಅದರ ಲೀಡ್ ತೊಗೊಂಡ್ರು. ಇವರೆಲ್ಲ ಸೇರಿ ಅವ್ರನ್ನ ಲೀಡ್ ತೊಗೊಳಕ್ಕೂ ಹೇಳಿದ್ರು. ಆ ಪಾದಯಾತ್ರೆ ಶಿವಮೊಗ್ಗಕ್ಕೆ ಬಂತು, ಅಲ್ಲಿಗೆ ಕ್ಲೋಸ್ ಆಯಿತು. ನಾವೆಲ್ಲ ನಂಬಿದ್ವಿ ಇದೊಂದು ಪ್ರಾಮಾಣಿಕವಾಗಿ ಕುದುರೆಮುಖ ಉಳಿಸಿ ಒಂದು ಪರಿಸರದ ಹೋರಾಟ ಅಂತ. ಒಂದು ದಿವಸ ಶಿವಮೊಗ್ಗ ಹೋಟ್ಲ್ನಲ್ಲಿ ಮೀಟಿಂಗ್ ಆಗಿ ನಾನು ಹೋಗೋದು ಲೇಟ್ ಆಯಿತು. UR ಅನಂತಮೂರ್ತಿಯವರು ನನ್ನ ನೋಡಿದ ಕೂಡಲೇ ಆ ಹೋಟೆಲ್ನ ಸಭೆಯಿಂದ ಹೊರಗೆ ಬಂದರು. ನನ್ನ ಹೆಗಲ ಮೇಲೆ ಕೈ ಹಾಕಿ, ಜ್ಞಾನೇಂದ್ರ ನೀನು ಅಲ್ಲಿ ಹೋಗೋದು ಒಳ್ಳೆಯದಲ್ಲ, ನಾನು ಕೂಡ ಹೋಗಿ ಸಿಕ್ಕಾಕೊಂಡಿದ್ದೇನೆ, ಅವರೆಲ್ಲರೂ ಪ್ರೋ ನಕ್ಸಲಿಸ್ಟ್ ಇದ್ದಾರೆ, ನಮ್ಮನ್ನು ದುರ್ಬಳಕೆ ಮಾಡ್ಕೊಂಡು ಈ ಹೋರಾಟ ಮಾಡ್ತಾ ಅವರು ಪಶ್ಚಿಮ ಘಟ್ಟದಲ್ಲಿ ಅವರ ದಾರಿಯನ್ನು ನೆಲೆಯನ್ನು ಸ್ಥಾಪನೆ ಮಾಡುವಂಥ, ಸ್ಕೆಚ್ ಮಾಡುವಂಥ ಎಲ್ಲ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿಗೆ ಕ್ಲೋಸ್, ನಾನು ಇನ್ನು ಭಾಗವಹಿಸೋದಿಲ್ಲ, ನೀನು ಭಾಗವಹಿಸಬಾರ್ದು ಅಂತ ನನಗೆ ಹೇಳಿದ್ರು. ಇವತ್ತು ಕೂಡ ನನ್ನ ಕಣ್ಣೆದುರುಗಡೆ ಇದೆ ಅಧ್ಯಕ್ಷರೇ. ಅದರ ಪರಿಣಾಮ ಏನಾಯಿತು? ಎಷ್ಟು ಕೋಟಿ ಖರ್ಚಾಯ್ತು ಸರ್ಕಾರಕ್ಕೆ ನಕ್ಸಲೈಟ್ರನ್ನು ಇದು ಮಾಡಲಿಕ್ಕಾಗಿ? ನಿಮ್ಮದೇ
ನಿಮ್ಮದೇ ಪಕ್ಷದಿಂದ ಶೇಷೇಗೌಡರು ಅಂತೇಳಿ ಹೇಳಿ ಒಂದು PLD ಬ್ಯಾಂಕಿಗೆ ನಾಮಿನೇಟ್ ಮಾಡಿದ್ರು. ಹೆಂಡತಿ ಮಕ್ಕಳ ಎದುರುಗಡೆ ಕೊಚ್ಚಿ ಕೊಂದರು. ಇಂಥದ್ದು 100 ಕೊಲೆಗಳಾಯ್ತು ಅವ್ರ ದಸೆಯಿಂದಾಗಿ. ಅಲ್ಲಿಗೆ ಬರ್ತೀನಿ ನಾನು. ಇದರ ಪರಿಣಾಮ ಇವತ್ತು ಆಂಟಿ ನಕ್ಸಲ್ ಸ್ಕ್ವಾಡ್ ಮಾಡಿದ್ವಿ. ಎಷ್ಟು ಖರ್ಚಾಯ್ತು? ಈಗಲೂ ಕೂಡ ಸ್ಕ್ವಾಡ್ ಅಲ್ಲಿದೆ. ಇದೇ ಶಕ್ತಿಗಳು ಇವತ್ತು ಬಂದಿದ್ದಾವೆ. ಇದೇ ಶಕ್ತಿಗಳು ಹಿಂದೂ ಭಾವನೆಗೆ ಘಾಸಿ ಉಂಟು ಮಾಡುವಂಥ, ಹಿಂದೂ ಪವಿತ್ರ ಕ್ಷೇತ್ರಗಳ ಒಂದು ನಿರ್ನಾಮ ಮಾಡುವಂಥ ಒಂದು ಸಂಕಲ್ಪವನ್ನು ಹೊತ್ತು ಬಂದಿದ್ದಾರೆ. ಅವ್ರು ಏನಾರು ಇರಲಿ ಸರ್, ಅವ್ರ ಅಜೆಂಡಾಗಳಿರ್ತದೆ. ನಾನು ಹೇಳೋದು, ಸರ್ಕಾರ ಈಲ್ಡ್ ಆಗಬಾರ್ದಾಗಿತ್ತು. ಸರ್ಕಾರ ಈಲ್ಡ್ ಆಗಬಾರ್ದಾಗಿತ್ತು. ನಿಮಗೆ ನಿಮ್ಮದೇ ಆದಂಥ ಮಿಷನರಿ ಇದೆ. ಇವ್ರು ಯಾರು, ಯಾತಕ್ಕಾಗಿ ಹೀಗೆ ಮಾಡ್ತಾ ಇದ್ದಾರೆ? ಪ್ರಿಲಿಮಿನರಿ ಎನ್ಕ್ವೈರಿ ಆಗಬೇಕಾಗಿತ್ತು. ಒಬ್ಬ ಅಡ್ವೊಕೇಟ್ ಮೀಡಿಯಾದಲ್ಲಿ ಕೂತು ಹೇಳ್ತಾರೆ, ಏನು ಇದೆಲ್ಲ ಯಾಕೆ ಬೇಕು? ಕೂಡಲೇ ಸಲಿಕೆ ತೊಗೊಂಡೋಗೋದಂತೆ, ಅವನು ಕರ್ಕೊಂಡು ಹೋಗೋದಂತೆ, ಎಲ್ಲಿ ಉಳಿದೆಯಾ ತೋರಿಸು ಅನ್ನೋದು ಅವನು ಕೀಳೋದು ಅಷ್ಟೇ. ಇದನ್ನು ಮಾಡೋ ಬದಲು ಇಷ್ಟು ಲೇಟ್ ಯಾಕಾಗ್ತದೆ ಅಂತ 2 ದಿವಸ ಲೇಟ್ ಆಗಿತ್ತು SIT ರಚನೆ ಮಾಡಲಿಕ್ಕೆ. ನೀವು ಆವಾಗ ಮೀಡಿಯಾದಲ್ಲಿ ಒಬ್ಬ ಅಡ್ವೊಕೇಟ್ ಅವ್ರ ಪರವಾಗಿ ವಾದ ಮಾಡ್ತಾ ಇದ್ದಾನೆ. ಈ ರೀತಿಯಲ್ಲಿ ಇವತ್ತು ಆ ಮುಸುಕುದಾರಿಯ ಬಗ್ಗೆ ಮೊದಲೇ ನೀವು ಸಂಗ್ರಹ ಮಾಡಬೇಕಾಗಿತ್ತು. ಮಾಡಿದ್ದೀರೇನೋ ಗೊತ್ತಿಲ್ಲ. SIT ಏನನ್ನು ಹೊರಗೆ ತೆಗಿಬೇಕಾಗಿತ್ತು. ಅದು ಬಿಟ್ಟು ಇಡೀ ಧರ್ಮಸ್ಥಳದ ಪಾವಿತ್ರ್ಯತೆಯ ಬಗ್ಗೆ ಏನೋ ಒಂದು ಭಾವನೆಗಳಿದ್ದಾವೆ ಜನರಿಗೆ, ಅದು ಮುಸ್ಕಾಯ್ತು. ಈ 10-11 ದಿನ ಪ್ರತಿನಿತ್ಯ ಒಂದೊಂದು ಪಾತ್ರ ಹೊರಗೆ ಬರ್ತದೆ. ನೀವು ನೋಡಿರ್ಬೋದು. ಈ ಸಿನಿಮಾನ ಅವರು ರಚನೆ ಮಾಡಿದರೆ ಒಂದಷ್ಟು ದುಡಿಬೋದಾಗಿತ್ತು. ಅವರು ಸಿನಿಮಾ ಬರೆದದನ್ನು ಮಾಡಿದರೆ ದುಡಿಬೋದಾಗಿತ್ತು. ಯಾರೋ ಹೆಣ್ಮಗಳು ಬರ್ತಾಳೆ, ಅಳ್ತಾಳೆ, TV ಎದುರುಗಡೆ ಅಳ್ತಾಳೆ, ನನ್ನ ಮಗಳು. ಇದಿಷ್ಟು ಇವತ್ತು ಇಡೀ ದಿನ ನಡೆದಿರುವಂತಹ ಬೆಳವಣಿಗೆಗಳು. ಮುಖ್ಯವಾಗಿ ಇಲ್ಲಿ ಪಾಯಿಂಟ್ ನಂಬರ್ 17ರ ಉತ್ಖನನಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರುವಂತಹ ಡೆವಲಪ್ಮೆಂಟ್ಸ್. ಆ ಬಳಿಕ ಸಾಕ್ಷಿ ದೂರುದಾರನಿಂದ ಮಾಹಿತಿಯನ್ನು ಸಂಗ್ರಹಿಸುವಂತಹ ನಿಟ್ಟಿನಲ್ಲಿ SIT ಅಧಿಕಾರಿಗಳು ನಡೆಸಿರುವಂತಹ ಒಂದು ಕಾರ್ಯಾಚರಣೆ, ಎಲ್ಲದರ ಬಗೆಗಿನ ಮಾಹಿತಿ. ಅದೇ ರೀತಿ ಅಧಿವೇಶನದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಚರ್ಚೆಗಳಾಯಿತು, ಯಾವೆಲ್ಲ ಮುಖಂಡರುಗಳು, ಯಾವೆಲ್ಲ ಶಾಸಕರು, ಯಾವೆಲ್ಲ ಸಚಿವರು, ಮಂತ್ರಿಗಳು ಏನೆಲ್ಲ ವಿಚಾರಗಳನ್ನು ಮಾತನಾಡಿದ್ರು, ಎಲ್ಲವನ್ನು ಕೂಡ ನೇರ ಪ್ರಸಾರದಲ್ಲಿ ವೀಕ್ಷಕರ ಮುಂದೆ ಇಡುವಂತಹ ಒಂದು ಪ್ರಯತ್ನ ಈ ಮೂಲಕ ಆಗಿದೆ. ಸೊ ಇನ್ನು ಮುಂದಕ್ಕೂ ಕೂಡ ನಿರಂತರವಾದ ಮಾಹಿತಿಗಳನ್ನ ಒದಗಿಸುವಂತಹ ಕೆಲಸ ಸುದ್ದಿ ನ್ಯೂಸ್ ಮೂಲಕ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇವತ್ತಿನ ಈ ನೇರ ಪ್ರಸಾರವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಬೆಳ್ತಂಗಡಿ. ನಮಸ್ಕಾರ.